ಮಾತಿಗೆ ಪೊಡಮಡುತ್ತಾ ಎಲ್ಲರಿಗೂ ನಮಸ್ಕಾರ ಮತ್ತು ಪ್ರೀತಿಯ ಸ್ವಾಗತ. ಸಭಾ ಕಾರ್ಯಕ್ರಮಕ್ಕಾಗಿ ಆಗಮಿಸಿರುವ ಗಣ್ಯ ಅತಿಥಿಗಳನ್ನು ವೇದಿಕೆಗೆ ಆಮಂತ್ರಿಸುತ್ತಿದ್ದೇವೆ. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿದ್ದಾರೆ ನೀಡಿ ಗೌರವ ವಂದನೆ ಸಲ್ಲಿಸಲಿದ್ದಾರೆ. ಮಾತುಗಳೊಂದಿಗೆ ಸ್ವಾಗತಿಸಲಿದ್ದಾರೆ ಶ್ರೀಮತಿ ಪದ್ಮಾ ಕೆಆರ್ ಆಚಾರ್ಯ. ಹತ್ತೂರಿನ ಒಡೆಯನಾದ ಪುತ್ತೂರಿನ ಮಹಾಲಿಂಗೇಶ್ವರನ ಪಾದ ಪದ್ಮಗಳಲ್ಲಿ ಶಿರವನ್ನಿರಿಸಿ ನಮಿಸುತ್ತಾ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಶ್ರೀಪಾದಂಗಳವರ ಚರಣಾರವಿಂದಗಳಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ಶ್ರೀಯುತ ಬಲರಾಮ ಆಚಾರ್ಯ ಹಾಗೂ ವೇದಿಕೆಯಲ್ಲಿರುವ ಉಪಸ್ಥಿತರಿರುವ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಸಭಾಸದರಿಗೆ ನಮನಗಳನ್ನು ಸಲ್ಲಿಸುತ್ತಾ ಇದ್ದೇನೆ.
ಸಾಂಸ್ಕೃತಿಕ ಚಟುವಟಿಕೆಗಳ ಆಗರವೆನಿಸಿದ ಪುತ್ತೂರಿನ ಮಹತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವರ ಮಡಿಲಲ್ಲಿ ಚಿಗುರೊಡೆದ ಈ ಯಕ್ಷವಲ್ಲರಿಗೆ ಇದೀಗ 10ರ ಹರೆಯದ ಸಂಭ್ರಮ. ಈ ಯಕ್ಷವಲ್ಲರಿಯಲ್ಲಿ ಅರಳಿದ ಒಂದೊಂದು ಯಕ್ಷ ಪುಷ್ಪಗಳು ಮಾತಿನ ಮಂಟಪದಲ್ಲಿ ಸೌಗಂಧ ಬೀರುವ ಉದ್ದೇಶವನ್ನಿರಿಸಿಕೊಂಡೇ ಇಲ್ಲಿ ಜೊತೆಯಾಗಿದ್ದಾರೆ. ನಮಗೆ ಪಾರಂಪರಿಕವಾಗಿ ಬಂದಂತಹ ಈ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವುದರಿಂದ ಜ್ಞಾನಾರ್ಜನೆಯೊಂದಿಗೆ ಮುಂದಿನ ಪೀಳಿಗೆಯವರಿಗೆ ಯಕ್ಷಗಾನದ ಅರಿವು ಮೂಡಿಸುವ ಉದ್ದೇಶವು ನಮ್ಮ ಈ ಮಹಿಳಾ ತಂಡದ್ದು. ಸದಸ್ಯರು ನಮ್ಮ ಕೇವಲ 4-5 ಸದಸ್ಯರು ವಿನೋದಕ್ಕಾಗಿ 2003ರಲ್ಲಿ ಒಂದು ತಾಳಮದ್ದಲೆ ಸ್ಪರ್ಧೆಯಲ್ಲಿ ಭಾಗವಹಿಸುವ ಮೂಲಕ ಈ ತಂಡ ಅಸ್ತಿತ್ವಕ್ಕೆ ಬಂದದ್ದು. ಸುದರ್ಶನ ವಿಜಯ ಪ್ರಸಂಗದ ಮೂಲಕ ಪ್ರಾರಂಭವಾದ ತಂಡ ಮತ್ತೆ ಒಂದರ ನಂತರ ಒಂದು ಅವಕಾಶವನ್ನು ಪಡೆಯುತ್ತಾ ಹೋಯಿತು. ಕೇವಲ 5 ಮಂದಿ ಸದಸ್ಯರು ಇದ್ದ ತಂಡದಲ್ಲಿ ಇದೀಗ 20ಕ್ಕೂ ಅಧಿಕ ಮಹಿಳಾ ಸದಸ್ಯರು ಹಾಗೂ 20ಕ್ಕೂ ಅಧಿಕ ಬಾಲಿಕಾ ಸದಸ್ಯರು ಇದ್ದಾರೆ. ಇಲ್ಲಿಂದ ತಾಳಮದ್ದಲೆಯ ಕಲೆಯನ್ನು ಕರಗತ ಮಾಡಿಕೊಂಡು ತಾವು ಸ್ವತಂತ್ರವಾಗಿ ತಾಳಮದ್ದಳೆಗಳ ಪ್ರದರ್ಶನ ನೀಡುವವರು ಕೂಡ ತಯಾರಾಗಿದ್ದಾರೆ. ನಮ್ಮ ಯಕ್ಷ ಬಳಗ ಯಶಸ್ವಿಯಾಗಿ ಮುನ್ನಡೆಯಲು ಕಾರಣಕರ್ತರಾದವರು ಬಹಳಷ್ಟು ಮಂದಿ ಇದ್ದಾರೆ. ಪ್ರಾರಂಭದ ದಿನಗಳಲ್ಲಿ ಭಾಗವತರಾದ ಗೋವಿಂದ ನಾಯಕ್ ಪಾಲೆಚಾರು, ಶ್ರೀಮತಿ ಕಾವ್ಯಶ್ರೀ ಅಜೇರು, ಅಮೃತ ಅಡಿಗ, ಸತ್ಯನಾರಾಯಣ ಅಡಿಗ, ಶ್ರೀಪತಿ ನಾಯಕ್ ಅಜೇರು, ಟಿ.ಡಿ. ಗೋಪಾಲಕೃಷ್ಣ ಭಟ್, ಮುರಳೀಧರ ಕಲ್ಲೂರಾಯ, ಪಿ.ಜಿ. ಜಗನ್ನಿವಾಸರಾವ್, ರವಿಚಂದ್ರ ಕನ್ನಡಿಕಟ್ಟೆ, ಚೈತನ್ಯ ಪದ್ಯಾಣ, ಚಿನ್ಮಯ ಕಲ್ಲಡ್ಕ, ಪುತ್ತೂರು ಪುರುಷೋತ್ತಮ ಭಟ್ ನೆಡುವಾಜೆ, ತೆಂಕಬೈಲು ಮುರಳಿ, ಪ್ರದೀಪ್ ಕುಮಾರ್ ಗಟ್ಟಿ, ಸತೀಶ್ ಇರ್ದೆ, ಮಹೇಶ್ ಕನ್ಯಾಡಿ, ಪದ್ಯಾಣ ಶಂಕರನಾರಾಯಣ ಭಟ್, ಚಂದ್ರಶೇಖರ ಗುರುವಾಯನಕೆರೆ, ಶಿತಿಕಂಠ ಭಟ್, ರಚನಾ ಚಿದ್ಗಲ್, ಸಿಂಚನ ಮೂಡುಕೋಡಿ, ಅಚಿಂತ್ಯ ಕೃಷ್ಣ, ಲಕ್ಷ್ಮೀಶ ಶಗ್ರಿತಾಯ, ಮಾಸ್ಟರ್ ಅದ್ವೈತ್ ಕನ್ಯಾನ ಮೊದಲಾದವರ ಸಹಕಾರ ಯಾವತ್ತೂ ನಾವು ನೆನಪಿಸಿಕೊಳ್ಳುತ್ತಾ ಇದ್ದೇವೆ. ಧೀಶಕ್ತಿ ಮಹಿಳಾ ಹಾಗೂ ಬಾಲಿಕಾ ಬಳಗದ ಕ್ರಿಯಾಶೀಲ ಸದಸ್ಯೆಯರು ಇಂದಿನ ಕಾರ್ಯಕ್ರಮದಲ್ಲಿ ಬಹಳ ಉತ್ಸಾಹದಿಂದ ಭಾಗಿಗಳಾಗಿದ್ದಾರೆ. ಮಹಿಳಾ ಬಳಗದ ಮನೆಯವರು ಮತ್ತು ಬಾಲಿಕಾ ಬಳಗದ ಹೆತ್ತವರು ಕೂಡ ನಮಗೆ ನೀಡಿದ ಸಹಕಾರ ನಾವು ಯಾವತ್ತೂ ಮರೆಯುವಂಥದ್ದಲ್ಲ. ಅವರೆಲ್ಲರ ಸಹಕಾರದಿಂದ ನಾವಿಂದು ಸಂಭ್ರಮದಿಂದಲೇ ದಶಮಾನೋತ್ಸವವನ್ನು ಆಚರಿಸುತ್ತಾ ಇದ್ದೇವೆ. ಕಾಸರಗೋಡು ಜಿಲ್ಲೆಯ ಪವಿತ್ರ ಪುಣ್ಯಕ್ಷೇತ್ರವಾದ ಶ್ರೀಮದ್ ಎಡನೀರು ಮಠ ಪ್ರಸಿದ್ಧ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕೇಂದ್ರವಾಗಿ ಪ್ರಭೆಯನ್ನು ಪಸರಿಸುತ್ತಿದೆ. ಯಕ್ಷಗಾನ ಕಲೆಗೆ ರಾಜಾಶ್ರಯವನ್ನು ನೀಡುತ್ತಿರುವ ಶ್ರೀಮಠದ ಪೀಠಾಧಿಪತಿಗಳಾದಂತಹ ಶ್ರೀ ಶ್ರೀ ಸಚ್ಚಿದಾನಂದ ಶ್ರೀಪಾದಂಗಳವರು ವಿಶಾಲ ಮನೋಭಾವ ಹಾಗೂ ಮಾತೃಹೃದಯದ ವ್ಯಕ್ತಿತ್ವವುಳ್ಳವರು. ದಶಮಾನೋತ್ಸವ ಸಂಭ್ರಮವನ್ನು ತಮ್ಮ ದಿವ್ಯ ಹಸ್ತದಿಂದ ಉದ್ಘಾಟಿಸಲಿರುವ ಅವರಿಗೆ ಪ್ರಣಾಮಪೂರ್ವಕ ಸ್ವಾಗತವನ್ನು ಬಯಸುತ್ತಾ ಇದ್ದೇನೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿರುವ ಸರಳ ಸಜ್ಜನಿಕೆಯ ವ್ಯಕ್ತಿತ್ವವುಳ್ಳಂತಹ ಪುತ್ತೂರಿನ ಎಲ್ಲ ಕಲಾ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೂ ಬಹು ಅಪೇಕ್ಷಿತರಾದಂತಹ ಸ್ವರ್ಣೋದ್ಯಮಿಗಳಾದ ಶ್ರೀಯುತ ಬಲರಾಮ ಆಚಾರ್ಯ ಅವರಿಗೆ ಗೌರವಪೂರ್ವಕವಾದ ಸ್ವಾಗತ. ಮುಖ್ಯ ಅಭ್ಯಾಗತರಾಗಿ ಆಗಮಿಸಿದ ಶ್ರೀಯುತ ಸುಬ್ರಾಯ ಸಂಪಾಜಿಯವರು ಆಕಾಶವಾಣಿಯ ಕಾರ್ಯಕ್ರಮ ಸಂಯೋಜಕರು ಮಾತ್ರವಲ್ಲದೆ ಉತ್ತಮ ಕಂಠಸಿರಿಯ ಭಾಗವತರು ಕೂಡ ಆಗಿದ್ದಾರೆ. ಸಾಹಿತ್ಯ ಕ್ಷೇತ್ರ ಗಮಕ ವಾಚನದಲ್ಲೂ ತೊಡಗಿಸಿಕೊಂಡಿರುವ ಇವರು 4 ಪುಸ್ತಕಗಳನ್ನು ಕೂಡ ಬರೆದಿದ್ದಾರೆ. ಅದರಲ್ಲಿ ಪುರಾಣಯಾನ ಎಂಬ ಪುಸ್ತಕವನ್ನು ಸಂಸ್ಕೃತದ 18 ಪುರಾಣಗಳನ್ನು ಅಧ್ಯಯನ ಮಾಡಿ ಬರೆದ ಪಾತ್ರ ಪ್ರಪಂಚ. ಹೀಗೆ ಬಹುಮುಖ ಪ್ರತಿಭಾನ್ವಿತರಾದ ಸುಬ್ರಾಯ ಸಂಪಾಜಿಯವರಿಗೆ ಆತ್ಮೀಯವಾದ ಸ್ವಾಗತ. ಇಂದು ನಮ್ಮ ಕೇಂದ್ರ ಬಿಂದುವಾಗಿರುವಂಥವರು ದಶಮಾನೋತ್ಸವ ಸಂಭ್ರಮದ ಪ್ರೀತಿಯ ಸನ್ಮಾನವನ್ನು ಸ್ವೀಕರಿಸಲಿರುವ ಶ್ರೀಯುತ ವಾಸುದೇವರಾವ್ ಮತ್ತು ಶ್ರೀಮತಿ ಸುಲೋಚನರಾವ್ ದಂಪತಿಗಳು. ಮಹಿಳಾ ಯಕ್ಷಗಾನ ಕ್ಷೇತ್ರದಲ್ಲಿ ಮಹತ್ತರವಾದ ಸಾಧನೆಯನ್ನು ಮಾಡಿದ್ದಾರೆ. ಶ್ರೀಯುತ ವಾಸುದೇವರಾವ್ ಅವರು ಅದೆಷ್ಟೋ ಮಹಿಳೆಯರಿಗೆ ತಾಳಮದ್ದಲೆ ಅರ್ಥಗಾರಿಕೆಯ ಮಾರ್ಗದರ್ಶನವನ್ನು ನೀಡಿದ್ದಾರೆ. ಅವರ ನಿರ್ದೇಶನದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ನೀಡುತ್ತಾ ಮುಂದುವರಿಯುತ್ತಿರುವ ದುರ್ಗಾಂಬ ಯಕ್ಷಗಾನ ಮಂಡಳಿ ತಡಂಬೈಲು ಇದರ ನೇತೃತ್ವವನ್ನು ಅವರ ಶ್ರೀಮತಿಯಾದಂತಹ ಸುಲೋಚನರಾವ್ ಅವರು ಅತ್ಯಂತ ಸಮರ್ಥವಾಗಿ ಮುನ್ನಡೆಸುತ್ತಿದ್ದಾರೆ. ಇಂದು ನಮ್ಮ ದಶಮಾನೋತ್ಸವ ಸಮಾರಂಭದ ಗೌರವವನ್ನು ಪಡೆಯಲಿರುವ ನಮ್ಮ ಆತ್ಮೀಯರಾದ ಪ್ರೀತಿಪೂರ್ವಕ ದಂಪತಿಗಳನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಕಣಿಪುರ ಯಕ್ಷಗಾನ ಮಾಸಪತ್ರಿಕೆ ಮೂಲಕವಾಗಿ ಯಕ್ಷಗಾನದ ಕಂಪನ್ನು ನಾಡಿನಾದ್ಯಂತ ಪಸರಿಸುವಂತಹ ಕಾರ್ಯವನ್ನು ಮಾಡುತ್ತಿರುವ ಶ್ರೀಯುತ ಎಂ ನಾ ಚಂಬತ್ತಿಮಾರ್ ಇವರು
ತಮ್ಮ ಸೊಗಸಾದ ಮಾತಿನ ಮೂಲಕ ಇವತ್ತು ಅಭಿನಂದನಾ ಭಾಷಣ ಮಾಡಲಿದ್ದಾರೆ. ಅವರಿಗೂ ಕೂಡ ತುಂಬು ಮನದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸರ್ವೇಶಿ ಸುಬ್ರಾಯ ದೇವಸ್ಥಾನದ ಅರ್ಚಕರು. ಇವರು ಯಕ್ಷಗಾನ ಪ್ರೇಮಿಗಳು. ಬಹಳಷ್ಟು ಯಕ್ಷಗಾನ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಾ ಕಲಾ ಪೋಷಕರಾಗಿದ್ದು ನಮ್ಮ ಮಹಿಳಾ ಯಕ್ಷ ಬಳಗಕ್ಕೆ ಕೂಡ ಪ್ರೋತ್ಸಾಹವನ್ನು ನೀಡುತ್ತಾ ಸಹಕರಿಸಿದ ಹಿರಿಯರು. ಇವರಿಗೂ ಆತ್ಮೀಯ ಪೂರ್ವಕವಾದ ಗೌರವವನ್ನು ಸಲ್ಲಿಸುತ್ತಾ ಇದ್ದೇನೆ. ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಕಲಾ ಪೋಷಕರಿಗೂ, ಕಲಾ ಬಂಧುಗಳಿಗೂ, ಕಲಾವಿದರಿಗೂ, ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಿಗೂ, ಪತ್ರಕರ್ತ ಮಿತ್ರರಿಗೂ, ಯಕ್ಷಗಾನ ಪ್ರೇಮಿಗಳಿಗೂ, ಆಗಮಿಸಿದ ಪ್ರತಿಯೊಬ್ಬರಿಗೂ, ಸುದ್ದಿವಾಹಿನಿಯ ಎಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನೀಡಿ ಶಾಲು ಹೊದಿಸಿ ಬರಮಾಡಿಕೊಳ್ಳುತ್ತಾರೆ ಬಳಗದ ಸದಸ್ಯರು. ಶ್ರೀಯುತ ಬಲರಾಮ್ ಆಚಾರ್ಯ ಇವರಿಗೆ ಗೀತಾ ಕುಂಕೋಡಿ ಅವರು ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಶ್ರೀಯುತ ಸುಬ್ರಾಯ ಸಂಪಾಜೆ ಇವರಿಗೆ ಹೀರಾ ಉದಯ್ ಇವರು ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಶ್ರೀಯುತ ವಾಸುದೇವರಾವ್ ಇವರಿಗೆ ಜ್ಯೋತಿ ರಾವ್ ಇವರು ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಶ್ರೀಮತಿ ಸುಲೋಚನಾ ರಾವ್ ಇವರಿಗೆ ವಿನಯ ಕೇಕುಲ ಇವರು ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಶ್ರೀಯುತ ಎಂ ನ ಚಂಬಲ್ತಿಮಾರ್ ಇವರಿಗೆ ಶಂಕರೇ ಶರ್ಮಾ ಇವರು ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಶ್ರೀಯುತ ಶ್ರೀರಾಮ ಕಲ್ಲೂರಾಯರವರಿಗೆ ಹರಿಪ್ರಸಾದ್ ದಾಳಿಂಬ ಇವರು ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಮಾಲಿಂಗೇಶ್ವರ ದೇವಸ್ಥಾನದ ಆಡಳಿತ ಸದಸ್ಯರಾಗಿರುವ ವೀಣಾ ಬಿಕೆ ಇವರು ಬಂದಿದ್ದಾರೆ. ಇವರಿಗೂ ಕೂಡ ಸ್ವಾಗತವನ್ನು ಬಯಸುತ್ತಿದ್ದೇವೆ. ನಮ್ಮ ಧೀಶಕ್ತಿ ಮಹಿಳಾ ಯಕ್ಷ ಬಳಗವು ಹುಟ್ಟಿ ಬೆಳೆದು ಬಂದು ನಡೆದ ಹಾದಿಯ ಹೆಜ್ಜೆಯ ಗುರುತುಗಳ ಸಂಕ್ಷಿಪ್ತ ವರದಿಯನ್ನು ನಿಮ್ಮ ಮುಂದಿಡಲಿದ್ದಾರೆ ಶ್ರೀಮತಿ ಪ್ರೇಮಾ ಕಿಶೋರ್ ಅವರು. ಬಂಧುಗಳೇ, ಪರಮ ಪೂಜ್ಯ ಶ್ರೀ ಪಾದಾರವಿಂದಗಳಿಗೆ ವಂದಿಸುತ್ತಾ, ವೇದಿಕೆಯಲ್ಲಿರುವ ಗಣ್ಯರಿಗೂ ವಂದಿಸುತ್ತಾ, ಕಲಾಭಿಮಾನಿಗಳಿಗೂ ವಂದಿಸುತ್ತಾ ಗೌರವಪೂರ್ವಕವಾದಂಥ ನಮನಗಳನ್ನು ಸಲ್ಲಿಸುತ್ತಾ ಇದ್ದೇನೆ. ನಮ್ಮ ಸಂಘದ ಚಟುವಟಿಕೆಗಳ ಬಗ್ಗೆ ಪುಟ್ಟದಾದ ವರದಿಯನ್ನು ನಿಮ್ಮ ಮುಂದೆ ಇಡುತ್ತಾ ಇದ್ದೇನೆ. ಶ್ರೀಮತಿ ಪದ್ಮಾ ಕೆ.ಆರ್. ಆಚಾರ್ಯರವರ ಕನಸಿನ ಕೂಸಾಗಿ 2013 ಡಿಸೆಂಬರದಲ್ಲಿ ಸ್ಥಾಪನೆಯಾದಂಥ ಮಹಿಳಾ ಯಕ್ಷ ಬಳಗಕ್ಕೆ ಇದೀಗ 10ನೇ ವರ್ಷದ ಸಂಭ್ರಮದ ಸಾರ್ಥಕತೆಯ ಸಮಯ. ಕೇವಲ 5 ಸದಸ್ಯರಿಂದ ಸ್ಥಾಪಿತವಾದಂಥ ಈ ಧೀಶಕ್ತಿ ಬಳಗ ಯಕ್ಷ ಬಳಗ ಇದೀಗ 30ಕ್ಕಿಂತಲೂ ಹೆಚ್ಚು ಹಿರಿಯ ಮತ್ತು ಕಿರಿಯ ಸದಸ್ಯರು ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ. ಹಲವು ಹೊಸತನದೊಂದಿಗೆ ಯಶಸ್ವಿಯಾಗಿ ತಂಡ ಮುನ್ನಡೆಯುತ್ತಾ ಇದೆ. ನಾವು ಮಾಡಿದಂಥ ಈ ತಾಳಮದ್ದಲೆಯ ಕ್ಷೇತ್ರಗಳು ಬೆಂಗಳೂರು, ಮೈಸೂರು, ಕುಶಾಲನಗರ, ಮಡಿಕೇರಿ, ಕುಂದಾಪುರ, ಉಡುಪಿ, ಮಂಗಳೂರು, ಪಡುಬಿದ್ರೆ, ಹೀಗೆ ಕೇರಳದ ಗಡಿ ಪ್ರದೇಶಗಳಲ್ಲೂ ಆದಂಥ ಪೆರ್ಲ, ಕಾಸರಗೋಡು, ಮಧೂರು, ಎಡನೀರು ಮುಂತಾದ ಕಡೆಗಳು ಮಾತ್ರವಲ್ಲದೆ ಮುಂಬೈ ಮಹಾನಗರ ಮುಂತಾದ ಕಡೆಗಳಲ್ಲಿ ನಮ್ಮ ಈ ಯಕ್ಷಗ ತಾಳಮದ್ದಲೆಯನ್ನು ನಾವು 500ಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನು ಕೊಟ್ಟಂತ ಹೆಗ್ಗಳಿಕೆ ನಮ್ಮ ಧೀಶಕ್ತಿ ತಂಡಕ್ಕಿದೆ. ನಾವು ಮಾಡುವಂತ ಪ್ರಸಂಗಗಳು ಶ್ರೀಕೃಷ್ಣ ರಾಯಭಾರ, ಸುಧರ್ಮ
ಮೋಕ್ಷ, ಸಂಜಯ ರಾಯಭಾರ, ಸುದರ್ಶನ ವಿಜಯ, ಸುಭದ್ರ ಕಲ್ಯಾಣ, ಜಾಂಬವತಿ ಕಲ್ಯಾಣ, ದಮಯಂತಿ ಪುನರ್ಸಂವರ, ರುಕ್ಮಾಂಗದ ಚರಿತ್ರೆ, ಸತ್ಯನಾರಾಯಣ ವ್ರತಾಕಥ, ಪಂಚವಟಿ, ಸಮರ ಸೌಗಂಧಿಕ, ಗಿರಿಜಾ ಕಲ್ಯಾಣ, ದಕ್ಷ ಯಜ್ಞ, ಶ್ರೀಕೃಷ್ಣ ಲೀಲೆ, ಕಂಸವಧೆ, ಶ್ರೀದೇವಿ ಮಹಾತ್ಮೆ, ಕುಮಾರ ವಿಜಯ, ಮಯೂರಧ್ವಜ, ಹೀಗೆ ಕರ್ಣಾವಸಾನ, ಶ್ರೀರಾಮ ಪಟ್ಟಾಭಿಷೇಕ, ವೀರಮಣಿ ಕಾಳಗ, ಇಂದ್ರಜಿತು ಕಾಳಗ, ಉತ್ತರನ ಪೌರುಷ, ಹೀಗೆ ಇನ್ನು 10 ಹಲವಾರು ಪ್ರಸಂಗಗಳನ್ನು ಆಯ್ದುಕೊಂಡು ಈ ತಂಡ ಇದುವರೆಗೆ ನೀಡಿದೆ. ನಮ್ಮ ಬಳಗದ ಸಂಸ್ಥಾಪಕರು ಸಂಚಾಲಕರು ಆದ ಪದ್ಮಾ ಕೇರ್ ಆಚಾರ್ಯರ ಪರಿಕಲ್ಪನೆ ಹಾಗೂ ಮಾರ್ಗದರ್ಶನದಲ್ಲಿ 2020ರಲ್ಲಿ ದಿಶಕ್ತಿ ಬಾಲಿಕಾ ಯಕ್ಷ ಬಳಗ ಎನ್ನುವಂತ ಹೊಸ ತಂಡವನ್ನು ರಚಿಸಿ ಶಾಲಾ ಕಾಲೇಜಿಗೆ ಹೋಗುವಂತ ಹೆಣ್ಣು ಮಕ್ಕಳನ್ನು ಈ ಕಲೆಯಲ್ಲಿ ತೊಡಗಿಸಿಕೊಂಡಲ್ಲಿ ಮುನ್ನಡೆ ನಮ್ಮ ಈ ದಿಶಕ್ತಿ ಮತ್ತು ಮುನ್ನಡೆಯಲು ಸಾಧ್ಯ ಎನ್ನುವಂತ ನಿರ್ಧಾರದಲ್ಲಿ ನಮ್ಮ ಸಂಘ ಪ್ರಯತ್ನ ಪಟ್ಟಿದೆ. ಸಂಘದ ಪ್ರಯತ್ನ ಪದ್ಧತಿಗಳಿಗೆ ಈ ಕಾರ್ಯವೇ ಸಾಕ್ಷಿಯಾಗಿದೆ. ನಮ್ಮ ಹಿರಿಯ ತಂಡದ ಬಳಿಕ ಮುಂದುವರಿಯಬೇಕು ಎನ್ನುವಂತ ಒಳ್ಳೆಯ ಉದ್ದೇಶವನ್ನಿಟ್ಟುಕೊಂಡು 20ಕ್ಕೂ ಹೆಚ್ಚು ಮಕ್ಕಳಿಗೆ ನಿರಂತರವಾದಂತಹ ಅಭ್ಯಾಸವನ್ನು ಮಾಡಿಸುತ್ತಾ ಈಗ ಅವರನ್ನು ಸದೃಢರಾಗಿ ಬೆಳೆಯಲು ನಮ್ಮ ಗುರುಗಳಾದಂತಹ ಪದ್ಮಾ ಕೇರ್ ಆಚಾರ್ಯರವರು ಅದನ್ನು ಮಾಡುತ್ತಾ ಬೆಳೆಸುತ್ತಾ ಬಂದಿದ್ದಾರೆ. ದಿಶಕ್ತಿ ಒಂದನ್ನೇ ಆಧಾರ ಮತ್ತು ಆಕಾರವಾಗಿರಿಸಿಕೊಂಡು ದಶ ಸಂಭ್ರಮದಲ್ಲಿ ಹೊತ್ತಿನಲ್ಲಿ ಹಲವು ಯೋಜನೆಗಳನ್ನು ಈ ಕ್ಷೇತ್ರಕ್ಕೆ ಇನ್ನಷ್ಟು ಸೇವೆಗಳನ್ನು ನೀಡುವ ನಮ್ಮ ಈ ಯಕ್ಷ ಬಳಗಕ್ಕೆ ಯಕ್ಷ ಪ್ರೇಮಿಗಳಾದಂಥ ನಿಮ್ಮೆಲ್ಲರ ಸಹಕಾರ ಹೀಗೆ ಮುಂದುವರಿಯಲಿ ಎನ್ನುವಂತ ಆಶಯ ನಮ್ಮದು. ಎಲ್ಲರಿಗೂ ನಮಸ್ಕಾರ. ಕಾಸರಗೋಡಿನ ಪುಣ್ಯಪ್ರದವಾದ ಮಧುವಾಹಿನಿಯ ತಟದಲ್ಲಿ ನೆಲೆಸಿರುವ ಶ್ರೀಮದ್ ಎಳನೀರು ಕ್ಷೇತ್ರದ ಮಠಾಧೀಶರಾದ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಶ್ರೀಪಾದಂಗಳವರು ಇದೀಗ ದೀಪ ಪ್ರಜ್ವಲನದ ಮೂಲಕ ನಮ್ಮ ಧೀಶಕ್ತಿ ಮಹಿಳಾ ಯಕ್ಷ ಬಳಗದ ಈ ದಶಮಾನೋತ್ಸವಕ್ಕೆ ಶುಭ ಚಾಲನೆಯನ್ನು ನೀಡಬೇಕಾಗಿ ಪ್ರಾರ್ಥಿಸಿಕೊಳ್ಳುತ್ತಿದ್ದೇವೆ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಇದೀಗ ಹೃದಯಪೂರ್ವಕ ಶುಭ ನುಡಿಗಳ ಗುರುವಚನ ಆಶೀರ್ವಚನದ ಶುಭ ಸಮಯ. ಓಂ ನಮೋ ಪ್ರಣವಾರ್ಥಾಯ ಶುದ್ಧಜ್ಞಾನೈಕಮೂರ್ತಯೇ ನಿರ್ಮಲಾಯ ಪ್ರಶಾಂತಾಯ ದಕ್ಷಿಣಾಮೂರ್ತಯೇ ನಮಃ. ಅತ್ಯಂತಬಲಂ ತಸೀ ಕುಸುಮಪ್ರಕಾಶಂ ದಿಗ್ವಾಸನಂ ಕನಕಭೂಷಣಭೂಷಿತಾಂಗಂ ವಿಸೃಸ್ತಕೇಶಂ ಅರುಣಾಧರಂ ಆಯತಾಕ್ಷಂ ಕೃಷ್ಣಂ ಸ್ಮರಾಮಿ ಮನಸಾ ನವನೀತಹಸ್ತಂ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಧೀಶಕ್ತಿ ಮಹಿಳಾ ಯಕ್ಷ ಬಳಗ ಮತ್ತು ಧೀಶಕ್ತಿ ಬಾಲಿಕಾ ಯಕ್ಷ ಬಳಗ ಇದರ ದಶಮಾನೋತ್ಸವ ಸಂಭ್ರಮ
ಇವತ್ತಿನ ಈ ಪುಣ್ಯ ಘಳಿಗೆಯಲ್ಲಿ ಸೀಮಾಧಿಪ ಶ್ರೀ ಮಹಾಲಿಂಗೇಶ್ವರ ಸ್ವಾಮಿಯ ಸನ್ನಿಧಿಯಲ್ಲಿ ಈ ವೇದಿಕೆಯಲ್ಲಿ ಇವತ್ತು ನಡೀತಾ ಇದೆ. ಈಗಾಗಲೇ ಇದರ ಕುರಿತು ಸಂಕ್ಷಿಪ್ತವಾಗಿ ಇದರ ಸಾರಥ್ಯವನ್ನು ವಹಿಸಿರುವಂತಹ ಪದ್ಮ KR ಆಚಾರ್ಯವರು ಅವರ ಮಾತುಗಳಲ್ಲಿ ತಿಳಿಸಿದರು. ಯಕ್ಷಗಾನ ಅನ್ನೋದು ಬರೀ ಪುರುಷರಿಗೆ ಮಾತ್ರ ಸೀಮಿತವಾಗಿದ್ದಂತಹ ಕಾಲದಲ್ಲಿ, ಆ ನಂತರದಲ್ಲಿ ಇವತ್ತು ಅದನ್ನು ಮಹಿಳೆಯರು ಕೂಡ ಆ ಕ್ಷೇತ್ರವನ್ನು ಆರಿಸಿಕೊಂಡು ತಮ್ಮ ಪ್ರತಿಭೆಯನ್ನು, ಯಕ್ಷಗಾನ ತಾಳಮದ್ದಲೆ ಇರ್ಬೋದು, ಯಕ್ಷಗಾನ ಬಯಲಾಟ ಇರ್ಬೋದು, ತಮ್ಮ ಪ್ರತಿಭೆಯನ್ನು ಅದರಲ್ಲಿ ಅನಾವರಣಗೊಳಿಸ್ತಾ ಇರೋದನ್ನು ನಾವು ನೋಡ್ತಾ ಬಂದಿದ್ದೇವೆ. ಬಹಳಷ್ಟು ಜಿಲ್ಲೆಯಲ್ಲಿ ಮಹಿಳಾ ಯಕ್ಷಗಾನ ಬಯಲಾಟ ತಂಡಗಳು, ಯಕ್ಷಗಾನ ತಾಳಮದ್ದಲೆ ತಂಡಗಳು ಜಿಲ್ಲೆಯಲ್ಲಿ ಯಾವುದೇ ರೀತಿಯಾದಂಥ ಬ್ರಹ್ಮಕಲಶೋತ್ಸವ ಇರಲಿ, ಇತರ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರಲಿ, ಅಲ್ಲಿ ಒಂದಲ್ಲ ಒಂದು ಮಹಿಳಾ ತಂಡಗಳು ಅವರ ಪ್ರದರ್ಶನವನ್ನು ನೀಡ್ತಾ ಬರ್ತಾ ಇರೋದನ್ನು ನಾವು ನೋಡಿದ್ದೇವೆ. ಈ ರೀತಿಯಲ್ಲಿ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಮಹಿಳೆಯರು ಯಕ್ಷಗಾನದತ್ತ ಆಕರ್ಷಿತರಾಗ್ತಾ ಇರುವುದು ನಮಗೆ ಬಹಳ ಸಂತೋಷದ ಸಂಗತಿ. ಎಲ್ಲ ಕಲೆಗಳು ಕೂಡ ಕಾಲಕಾಲಕ್ಕೆ ವಾಣಿಜ್ಯೀಕರಣ ಹೊಂದುವಾಗ ಅನಿವಾರ್ಯವಾಗಿ ಕೆಲವು ಬದಲಾವಣೆಗಳನ್ನು ಅವುಗಳಲ್ಲಿ ತರ್ತಾ ಬರ್ತವೆ. ಆವಿಷ್ಕಾರಗಳು ಎಲ್ಲ ಕಲೆಗಳಲ್ಲಿ ಕೂಡ ನಾವು ನೋಡ್ಬೋದು. ಯಾಕೆಂದರೆ ಒಂದು 200 ವರ್ಷ ಹಿಂದೆ ಇದ್ದ ಹಾಗೆ ಭರತನಾಟ್ಯ ಇರ್ಬೋದು, ಸಂಗೀತ ಇರ್ಬೋದು, ಯಕ್ಷಗಾನ ಇರ್ಬೋದು, ಆ ಸ್ವರೂಪದಲ್ಲಿ ಇವತ್ತು ನಮಗೆ ಕಾಣಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಬದಲಾವಣೆಗಳು ಅನಿವಾರ್ಯ. ಆದರೆ ಏನು ನಮ್ಮ ಮೂಲಭೂತ ಅದರ ಆಶಯಗಳಿವೆ, ಯಾವುದೇ ಕಲೆಗಳಿರ್ಬೋದು, ಅದರ ಮೂಲಭೂತವಾದಂಥ ಚೌಕಟ್ಟು ಯಾವುದಿದೆ, ಅದರ ಒಳಗಿದ್ದುಕೊಂಡೇ ಅದನ್ನು ಮೀರದೆ ಆ ಕಲೆಗಳು ಆವಿಷ್ಕಾರಗೊಂಡಾಗ, ಪರಿಷ್ಕರಣೆಗೊಂಡಾಗ ಅದು ಯಥಾವತ್ತಾಗಿ ನಮ್ಮ ಮುಂದಿನ ತಲೆಮಾರಿಗೆ ಅದು ವರ್ಗಾವಣೆಗೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು ಕೆಲವೊಮ್ಮೆ ನಮಗೆ ವಿಷಾದ ಅನಿಸುವುದು, ವೃತ್ತಿ ಮಾಧ್ಯಮವಾಗಿ ಯಕ್ಷಗಾನ ಬೆಳೆಯಲ್ಪಟ್ಟಾಗ ಕೆಲವೊಮ್ಮೆ ಅಂತಹ ಅದರ ಮೂಲಭೂತವಾದ ಚೌಕಟ್ಟನ್ನು ಮೀರಿ, ಆಶಯಗಳನ್ನು ಮೀರಿ ಅದು ಬೆಳೀತಾ ಇರೋದನ್ನು ನಾವು ಕಾಣ್ತಾ ಬಂದಿದ್ದೇವೆ. ಆಗ ನಮಗೆ ನಮ್ಮಲ್ಲಿ ಭರವಸೆ ಮೂಡ್ತಾ ಬಂದಿರುವುದು ಇಂತಹ ಹವ್ಯಾಸಿ ಯಕ್ಷಗಾನ ತಂಡಗಳು, ಅದರಲ್ಲಿ ಮುಖ್ಯವಾಗಿ ಇವತ್ತು ಮಹಿಳಾ ಯಕ್ಷಗಾನ ತಂಡಗಳು. ತಾಳಮದ್ದಲೆ ಇರ್ಬೋದು ಅಥವಾ ಯಕ್ಷಗಾನ ಬಯಲಾಟಗಳಿರ್ಬೋದು, ಅದರ ಚೌಕಟ್ಟಿನ ಒಳಗೆ ಕೆಲವೊಮ್ಮೆ ಪರಂಪರೆಯ ವೇಷಗಳನ್ನೇ ಆಧರಿಸಿ ಪ್ರದರ್ಶನಗಳು ನೀಡ್ತಾ ಇರೋದನ್ನು ನಾವು ಕಾಣ್ತಾ ಬಂದಿದ್ದೇವೆ. ಇವತ್ತು ಹೆಚ್ಚಾಗಿ ನಾವು ಪೂರ್ವರಂಗವನ್ನಿರ್ಬೋದು, ಯಕ್ಷಗಾನದ ಬೇರೆ ಬೇರೆ ರೀತಿಯ ತೆರೆ ಪ್ರಪಾಠಗಳನ್ನಿರ್ಬೋದು, ಇಂತಹ ಹವ್ಯಾಸಿ ತಂಡಗಳಲ್ಲಿ ನಾವು ಹೆಚ್ಚಾಗಿ ನಾವು ಕಾಣ್ತಾ ಬರೋದು. ವೃತ್ತಿ ಮೇಳಗಳು ಅದನ್ನು ಪ್ರದರ್ಶಿಸುವಲ್ಲಿ ಅದರ ಕಾಲಮಿತಿಗೆಯ ಕಾರಣದಿಂದಲೋ ಅಥವಾ ಇನ್ಯಾವುದೋ ಕಾರಣದಿಂದಲೋ ಇವತ್ತು ಪೂರ್ವರಂಗ ಕೂಡ ನಮಗೆ ಯಕ್ಷಗಾನ ಮೇಳಗಳಲ್ಲಿ ಅದು ಮರೆಯಾಗ್ತಾ ಬಂದಿದೆ. ಹಾಗಿರುವಾಗ ಇವತ್ತು ಇಂಥ ಯಕ್ಷಗಾನ ತಂಡಗಳು, ಅದರಲ್ಲಿ ಮುಖ್ಯವಾಗಿ ಮಹಿಳಾ ಯಕ್ಷಗಾನ ತಂಡಗಳು ಅದರ ಪರಂಪರೆಯನ್ನು ಉಳಿಸಿಕೊಂಡು ಅದರ ಏನು ಮೂಲಭೂತವಾದಂಥ ಸೊಗಡೇನಿದೆ ಅದನ್ನು ಉಳಿಸಿಕೊಂಡು ಇವತ್ತು ಪ್ರದರ್ಶಿಸುವಾಗ್ತಾ ಇರ್ಬೋದು. ಯಕ್ಷಗಾನದ ಮಟ್ಟಿಗೆ ಅದೊಂದು ಭರವಸೆಯ ವಿಷಯ. ಅದರಲ್ಲೂ ಇವತ್ತು ಯುವ ಪೀಳಿಗೆ ಕೂಡ ಅದರತ್ತ ಆಕರ್ಷಿತರಾಗ್ತಾ ಇರುವುದು, ಈ ಕಲೆ ಮುಂದಿನ ಜನಾಂಗಕ್ಕೆ, ಮುಂದಿನ ಪೀಳಿಗೆಗೆ ಅದು ವರ್ಗಾವಣೆ ಆಗ್ತದೆ ಎನ್ನುವುದಕ್ಕೆ ಒಂದು ಸಾಕ್ಷಿ ಅನ್ನೋ ರೂಪದಲ್ಲಿ ನಮಗೆ ಕಾಣಸಿಗ್ತಾ ಇದೆ. ಅಂತಹ ಒಂದು ಯಕ್ಷಗಾನ ತಂಡವನ್ನು ಇವತ್ತು ಕಟ್ಟಿಕೊಂಡು ಪದ್ಮ KR ಆಚಾರ್ಯವರು ಧೀಶಕ್ತಿ ಅನ್ನುವ ಹೆಸರಿಂದ ಅಂಥ ಒಂದು ಮಹಿಳಾ ಯಕ್ಷಗಾನ ತಂಡವನ್ನು ಕಟ್ಟಿಕೊಂಡು 10 ವರ್ಷಗಳನ್ನು ಪೂರೈಸಿದ್ದಾರೆ ಅಂದರೆ ಖಂಡಿತವಾಗಿ ನಮಗೆ ಸಂತೋಷದ ವಿಷಯ. ಪದ್ಮ ಆಚಾರ್ಯವರು
ಏನು ಅವರು ಅವರ ಮಾತನ್ನು ತಿಳಿಸಿದರು. ಅಂತೆಯೇ ನಮ್ಮ ಎಡನೀರಿನಲ್ಲೇ ಅವರು ಜನಿಸಿ ಮಠಕ್ಕೆ ಸಂಬಂಧಪಟ್ಟವರಾಗಿ ಮಠದ ನಿಕಟವರ್ತಿಗಳಾಗಿ ಬೆಳೆದು ಆನಂತರದಲ್ಲಿ ಪುತ್ತೂರಿಗೆ ಅವರ ವಿವಾಹದ ನಂತರ ಪುತ್ತೂರಿನಲ್ಲಿ ಒಂದು ನೆಲೆಸಿ ಇವತ್ತು ಪುತ್ತೂರಿನಲ್ಲಿ ಇಂಥ ಒಂದು ಯಕ್ಷಗಾನ ಸಂಬಂಧವಾದಂತಹ ಸೇವೆಯನ್ನು ಮಾಡ್ತಾ ಇದ್ದಾರೆ ಅಂದರೆ ಬಹುಶಃ ಎಡನೀರಿಗೂ ಪುತ್ತೂರಿಗೂ ಯಕ್ಷಗಾನದ ಮಟ್ಟಿಗೆ ಅವರೊಂದು ಕೊಂಡಿಯಾಗಿದ್ದಾರೆ ಅನ್ನುವಂತಹ ಒಂದು ಅಭಿಪ್ರಾಯವನ್ನು ನಾವು ಹೇಳ್ಬೋದು. ಆ ರೀತಿಯಲ್ಲಿ ಬಾಲ್ಯದಿಂದಲೇ ಯಕ್ಷಗಾನದ ಆಸಕ್ತಿಯನ್ನು ಬೆಳೆಸಿಕೊಂಡು ಅದನ್ನು ಅನಂತರದಲ್ಲಿಯೂ ಅದರಲ್ಲಿ ತೊಡಗಿಸಿಕೊಳ್ಳುವಂತೆ ಮಾಡಿ ಇವತ್ತು ಜಿಲ್ಲೆಯಲ್ಲಿ ಮಹಿಳಾ ತಂಡದಲ್ಲಿ ಒಳ್ಳೆಯ ಹೆಸರನ್ನು ಮಾಡಿದಂಥ ಒಬ್ಬ ಕಲಾವಿದೆ ಪದ್ಮಾ KR ಆಚಾರ್ಯವರು, ಹಿರಿಯ ವಕೀಲರಾದಂತಹ ಶ್ರೀ KR ಆಚಾರ್ಯ ಅವರ ಬೆಂಬಲದೊಂದಿಗೆ ಅವರ ಈ ಯಕ್ಷಗಾನ ಸೇವೆ ಮತ್ತು ಈ ತಂಡ ಬೆಳೀತಾ ಬಂದಿರುವುದು ಕೂಡ ನಮಗೆ ಸಂತೋಷದ ವಿಷಯ. ಈ ಸಂದರ್ಭದಲ್ಲಿ ಇಂತಹ ಒಂದು ಉತ್ತಮವಾದ ಒಂದು ತಂಡವನ್ನು ಕಟ್ಟಿ ಅದನ್ನು ಇಷ್ಟು ದೂರ ಕರೆದಂತಹ ಅವರನ್ನು ಆತ್ಮೀಯವಾಗಿ ಅಭಿನಂದಿಸ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಈ ಧೀಶಕ್ತಿ ಮಹಿಳಾ ತಂಡ ಅತ್ಯಂತ ಯಶಸ್ಸಿನಿಂದ ಅದು ಮುಂದುವರಿಯಲಿ. ಯಾಕಂದರೆ ಧೀಶಕ್ತಿ ಅನ್ನುವಂಥ ಹೆಸರೇ ಹೇಳುವಂತೆ ಧೀಶಕ್ತಿ ಅಂದರೆ ಬುದ್ಧಿವಂತಿಕೆ ಇರ್ಬೋದು, ಜಾಣತನ ಇರ್ಬೋದು, ಅದಕ್ಕೆ ಬೇರೆ ಬೇರೆ ಅರ್ಥಗಳಿವೆ. ಮುಖ್ಯವಾಗಿ ಅವರ ಧೀಶಕ್ತಿಯಿಂದಾಗಿ ಇಂಥ ಒಂದು ಧೀಶಕ್ತಿ ಅನ್ನುವಂಥ ತಂಡ ಇಷ್ಟು ಈ ಯಕ್ಷಗಾನ ಕ್ಷೇತ್ರದಲ್ಲಿ ಕಾರ್ಯಪ್ರವೃತ್ತ ಆಗಿದೆ ಅನ್ನೋದನ್ನು ನಾವು ಅರಿತುಕೊಳ್ಬೋದು. ಅದಕ್ಕಾಗಿ ಇದರ ರೂವಾರಿಯಾದಂತಹ ಇದರ ಸಾರಥಿಯಾದಂತಹ ಶ್ರೀ ಪದ್ಮಾ ಆಚಾರ್ಯ ಇವರನ್ನು ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ ಇವತ್ತು ಇಂತಹ ಒಂದು ಕಾರ್ಯಕ್ರಮದಲ್ಲಿ ಬಹುಶಃ ಒಂದು ಆದರ್ಶಪ್ರಾಯ ಅನ್ನುವಂಥ ಹಿರಿಯರಾದಂತಹ ಶ್ರೀ ವಾಸುದೇವರಾವ್ ಶ್ರೀಮತಿ ಸುಲೋಚನರಾವ್ ದಂಪತಿಗಳನ್ನು ಇವತ್ತಿಲ್ಲಿ ಅಭಿನಂದಿಸ್ತಾ ಇದ್ದಾರೆ. ಅವರು ಕೂಡ ಹಲವು ವರ್ಷಗಳಿಂದ ದುರ್ಗಾಂಬ ಮಹಿಳಾ ಯಕ್ಷಗಾನ ಮಂಡಳಿ ಅನ್ನುವಂಥ ಒಂದು ಮಂಡಳಿಯನ್ನು ಮಾಡಿ ಎಲ್ಲ ಜಿಲ್ಲೆಯಲ್ಲಿ ಎಲ್ಲ ಕಡೆಯಲ್ಲೂ ಅವರ ಕಾರ್ಯಕ್ರಮವನ್ನು ನೀಡಿ ಅದರಿಂದಾಗಿ ಎಲ್ಲರಿಗೂ ಚಿರಪರಿಚಿತರು. ಅವರನ್ನು, ಅವರ ಹಿರಿಮೆಯನ್ನು, ಅವರ ಸಾಧನೆಯನ್ನು, ಅವರಲ್ಲಿರುವಂತಹ ಕಲೆಯನ್ನು ಗುರುತಿಸಿಕೊಂಡು ಇವತ್ತು ಈ ಸಂದರ್ಭದಲ್ಲಿ ಅಭಿನಂದಿಸಲ್ಪಡ್ತಾ ಇರುವುದು ಇತರ ಇಂತಹ ಸಂಘಗಳಿಗೆ ಅದೊಂದು ಆದರ್ಶಪ್ರಾಯವಾದಂಥ ಒಂದು ವಿಷಯ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ ಅಭಿನಂದಿಸ್ತಾ ಇವತ್ತು ಕಾರ್ಯಕ್ರಮದಲ್ಲಿ ಇದರ ಅಧ್ಯಕ್ಷತೆಯನ್ನು ಶ್ರೀ ಬಲರಾಮ ಆಚಾರ್ಯ ಅವರು ವಹಿಸಿಕೊಂಡಿದ್ದಾರೆ. ಹಿಂದಿನಿಂದಲೂ GL ಆಚಾರ್ಯ ಸಂಸ್ಥೆ ಇಂತಹ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಅದು ಪುತ್ತೂರು ಇರ್ಬೋದು, ಪುತ್ತೂರಿನ ಹೊರಭಾಗದಲ್ಲಿರ್ಬೋದು ನಿರಂತರವಾಗಿ ತಮ್ಮ ಬೆಂಬಲವನ್ನು ನೀಡ್ತಾ ಬಂದಂಥವರು. ಹಿಂದಿಗೆ GL ಆಚಾರ್ಯರು ಆ ಕೆಲಸವನ್ನು ಮಾಡ್ತಾ ಇದ್ದರೆ ಅದರ ನಂತರ ಈಗ ಶ್ರೀ ಬಲರಾಮ ಆಚಾರ್ಯರು ಅದನ್ನು ಮುಂದುವರಿಸಿಕೊಂಡು ಬಂದಿದ್ದಾರೆ. ಅವರು ಕೂಡ ಈ ಸಮಾರಂಭದ ಅಧ್ಯಕ್ಷರಾಗಿ ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಉಳಿದಂತೆ ಮುಖ್ಯ ಅಭ್ಯಾಗತರಾಗಿ ನಮ್ಮ ಆತ್ಮೀಯರಾದಂಥ ಭಾಗವತರು ಆದಂಥ ಶ್ರೀ ಸುಬ್ರಾಯ ಸಂಪಾಚೆಯವರು ಇವತ್ತು ಈ ಅಭಿನಂದನಾ ಭಾಷಣವನ್ನು ಮಾಡಲಿಕ್ಕಿರುವಂಥ ನಮ್ಮ ಪಾರ್ತಿ ಸುಬ್ಬನ ನೆಲದ ಏಕೈಕ ಯಕ್ಷಗಾನ ಮಾಸಪತ್ರಿಕೆಯ ಸಂಪಾದಕರಾದಂಥ ಶ್ರೀ ಎಮ್ನ ಚಂಬಲ್ತಿಮಾರವರು, ಯಕ್ಷಗಾನ ಪೋಷಕರಾದಂತಹ ಸಂಘಟಕರಾದಂತಹ ಶ್ರೀ ರಾಮ ಕಲ್ಲೂರಾಯರು, ಅಂತೆಯೇ ಈ ಮಹಿಳಾ ಯಕ್ಷಗಾನ ಸಂಘದ ಎಲ್ಲ ಕಾರ್ಯಕರ್ತೆಯರು, ಈ ಸಂಘದ ಪದ್ಮಾಚಾರ್ಯ ಅವರ ಎಲ್ಲ ಅಭಿಮಾನಿ ಬಂಧುಗಳು ಬಂದು ಇಲ್ಲಿ ನೆರೆದಿದ್ದೀರಾ. ಎಲ್ಲರಿಗೂ ನಮ್ಮ ಆರಾಧ್ಯ ಮೂರ್ತಿಗಳಾದ ಶ್ರೀ ದಕ್ಷಿಣಾಮೂರ್ತಿ ಗೋಪಾಲಕೃಷ್ಣ ಸ್ವಾಮಿ ಹಾಗೂ ಸ್ಥಳದ ಅಧಿಪತಿಯಾದಂತಹ ಶ್ರೀ ಮಾಲಿಂಗೇಶ್ವರ ಆಯುರ ಆರೋಗ್ಯ ಭಾಗ್ಯಗಳನ್ನು ನೀಡಿ ಹರಸಲಿ ಅಂತ ಈ ಸಂದರ್ಭದಲ್ಲಿ ವಿಶೇಷವಾದ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಈಗ ಉದ್ಘಾಟನೆಯಿಂದ ಮೊದಲುಗೊಂಡು ಸಂಜೆಯ ತನಕ ನಡೆಯುವಂತಹ ಎಲ್ಲ ಕಾರ್ಯಕ್ರಮಗಳು ಅತ್ಯಂತ ಯಶಸ್ವಿಯಾಗಲಿ. ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ಎಲ್ಲ ಕಲಾವಿದರಿಗೂ ಶ್ರೀದೇವರ ಅನುಗ್ರಹವನ್ನು ಕಾಂಕ್ಷಿಸ್ತಾ ಮಾತಿನಿಂದ ವಿರಮಿಸ್ತಾ ಇದ್ದೇನೆ. ಸರ್ವೇ ಜನಾಃ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಇಂದು ನಮ್ಮ ದಶಮಾನೋತ್ಸವ ಸಂಭ್ರಮದ ಪ್ರೀತಿಯ ಸನ್ಮಾನಕ್ಕೆ ಭಾಜನರಾದ ವಾಸುದೇವರಾವ್ ಸುಲೋಚನರಾವ್ ದಂಪತಿಗಳ
ಸೇವೆ, ಸಾಧನೆ, ಕೊಡುಗೆಗಳ ಕುರಿತು ಅಭಿನಂದನಾ ಭಾಷಣ ಕಣಿಪುರ ಮಾಸಪತ್ರಿಕೆಯ ಸಂಪಾದಕರಾದ ಶ್ರೀಯುತ ಎಂ ನಾ ಚಂಬಲ್ತಿಮಾರ್ ಅವರಿಂದ. ಶ್ರೀಮದ್ ಎಡೆನೀರು ಮಠದ ನಮ್ಮೆಲ್ಲರ ಪರಮ ಪೂಜ್ಯರಾದ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಯವರೇ, ನಾಡಿನ ಸಾಂಸ್ಕೃತಿಕ ಸಾಮಾಜಿಕ ವಲಯಕ್ಕೆ ಸದಾ ಉತ್ತೇಜನ ನೀಡುತ್ತಾ ಬಂದ ಸ್ವರ್ಣೋದ್ಯಮಿ ಬಲರಾಮಾಚಾರ್ಯ ಅವರೇ, ಆಕಾಶವಾಣಿ ಮಡಿಕೇರಿಯ ಮೂಲಕ ನಾಡಿನ ಸನ್ನಡತೆಯ, ಸುಮಧುರತೆಯ ಸಾಂಸ್ಕೃತಿಕ ವಾತಾವರಣ ಕಟ್ಟುವಲ್ಲಿ ನಲ್ಮೆಯ ಕೊಡುಗೆ ನೀಡಿರುವಂತಹ ಮಿತ್ರರಾದ ಸುಬ್ರಾಯ ಸಂಪಾಜಿ ಅವರೇ, ಮತ್ತು ನಾನು ಯಾವತ್ತೂ ಹೇಳುವ ಮದುಮಗ ಮತ್ತು ಮದುಮಗಳು ಅಂತ ಕರೆಯುತ್ತೆ ನಾನು ಅವರನ್ನು. ಯಾಕಂತ ಅಂದರೆ ಬಹಳ ರೋಚಕತೆ ಇದೆ. ಅವರು ಸಮಾಜಕ್ಕೆ ಒಬ್ಬರ ಆದರ್ಶ ಪುರುಷ. ಮೊನ್ನೆ ಅಷ್ಟೇ ವರ್ಷದ ಹಿಂದೆ ತನ್ನ 80ನೇ ವಯಸ್ಸಿನಲ್ಲಿ ತಮ್ಮ ವಿವಾಹದ 50ನೇ ವಾರ್ಷಿಕೋತ್ಸವವನ್ನು ತನ್ನ ಮನೆಯ ಮಾಳಿಗೆಯ ಮೇಲೆ ಆಚರಿಸಿಕೊಂಡು ಒಂದು ನುಡಿ ಹಬ್ಬವನ್ನು ಮನೆಯಲ್ಲೇ ಮಾಡಿದಂಥ ಒಂದು ಅಪರೂಪದ ದಂಪತಿಯರಿವರು. ವಾಸುದೇವರಾಯರು ಸುರತ್ಕಲ್ನವರು. ಸುರತ್ಕಲ್ ಅಂದರೆ ಮಂಗಳೂರಿನ ಸಾಂಸ್ಕೃತಿಕ ತವರು. ಅದಕ್ಕೂ ಮೊದಲು ಅವರು ವಿದ್ವನ್ಮಣಿಗಳಿಗೆ ವಿದ್ವತ್ತಾಗಿದ್ದಂತಹ ಸುರತ್ಕಲ್ ಸುಬ್ಬರಾಯರ ಪುತ್ರ. ಹಿಂದೆ ಯಕ್ಷಗಾನದಲ್ಲಿ ತಾಳಮದ್ದಳೆಯಲ್ಲಿ ಅಧ್ಯಕ್ಷರು ಅನ್ನೋ ಒಂದು ಹುದ್ದೆ ಇತ್ತು. ಆ ಅಧ್ಯಕ್ಷ ಪದವಿ ಎಲ್ಲೇ ತಾಳಮದ್ದಳೆಯಾಗಲಿ ಅದು ಸುರತ್ಕಲ್ ಸುಬ್ಬರಾಯರಿಗೆ. ಈ ಸುರತ್ಕಲ್ ಸುಬ್ಬರಾಯರು ಸ್ವಾತಂತ್ರ್ಯ ಪೂರ್ವದಲ್ಲಿ ಕಾಸರಗೋಡಿನಲ್ಲಿ ಶಾಲಾ ಅಧ್ಯಾಪಕರಾಗಿದ್ದರಂತೆ. ಕನ್ನಡ ಧ್ವಜ ವಿದ್ವನ್ಮಣಿ ಅಂತ ಅವರಿಗೆ ಹೆಸರು. ಮುದ್ದಣ್ಣನಿಗೆ ಪುಟ್ಟಕಬ್ಬಿಗ ಅಂತ ಬಿರುದನ್ನಿತ್ತರು ಅಗರಿ ಶ್ರೀನಿವಾಸ ಭಾಗವತರಿಗೆ. ಅಂತ ಅಪ್ಪನ ಮಗನಾಗಿ ಇವರು ಅಪ್ಪನನ್ನು ನೋಡಿದ್ದು ಬಹಳ ಕಡಿಮೆ ಕಾಲ. ಕಾರಣ ಇವರ ಎಳೆಯ ವಯಸ್ಸಿನಲ್ಲೇ, ಇವರ ತಾರುಣ್ಯಕ್ಕೆ ಬರುವಾಗಲೇ ಅಂಥ ವಿದ್ವಜನ ಅಪ್ಪ ಅಗಲಿದ್ದಾರೆ. ಆದರೆ ತನ್ನ ಎಳೆಯ ವಯಸ್ಸಿನಲ್ಲೇ ತನ್ನ ಮನೆಗೆ ಶ್ರೇಣಿಯಂತಹ ಧೀಮಂತರು ಬಂದು ಮನೆಯಲ್ಲಿ ಠಿಕಾಣಿ ಹೂಡಿ ಆಧ್ಯಾತ್ಮಿಕ, ಪುರಾಣ ಇತ್ಯಾದಿ ಜ್ಞಾನದ ಜಿಹ್ವೆಯನ್ನು ತೀರಿಸುವಂತಹ ಜಿಜ್ಞಾಸೆಯ ಚರ್ಚೆಗಳನ್ನೆಲ್ಲ ಕಂಡು ಉಂಡು ಬೆಳೆದವರು. ಅಂತ ವಾಸ್ತವಣ್ಣ ತನ್ನ 37ನೇ ವಯಸ್ಸಿನಲ್ಲಿ ತಾಳಮದ್ದಳೆ ಕ್ಷೇತ್ರಕ್ಕೆ ಬರ್ತಾರೆ. ಕೇಂದ್ರೀಯ ವಿದ್ಯಾಲಯದಲ್ಲಿ ಅಧ್ಯಾಪಕನಾಗಿದ್ದುಕೊಂಡು ಅದರ ಜೊತೆಯಲ್ಲೇ ಹವ್ಯಾಸಿ ವೇಷಧಾರಿಯಾಗಿ, ಹವ್ಯಾಸಿ ತಾಳಮದ್ದಳೆ ಅರ್ಥಧಾರಿಯಾಗಿ ಸುರತ್ಕಲ್ ಪರಿಸರದ, ಆ ಮಾರಿಗುಡಿ ಪರಿಸರದ ಪ್ರದೇಶ ಅಂದರೆ ಅದು ಆಟ ಮತ್ತು ಕೂಟದ ಆಡುಂಬಳ, ಅಲ್ಲಿ ನಿತ್ಯ ನಿರಂತರ ಕಾರ್ಯಕ್ರಮಗಳು. ಅಂಥ ಪ್ರದೇಶದಲ್ಲಿ ಹವ್ಯಾಸಿ ಯಕ್ಷಗಾನ ವಲಯ, ಹವ್ಯಾಸಿ ತಾಳಮದ್ದಳೆಗಳು ಹೀಗೆ ತೊಡಗಿಸಿಕೊಂಡು ಬದುಕನ್ನು ತನ್ನ ಅತ್ಯಂತ ಆಸಕ್ತಿಯ ಕ್ಷೇತ್ರ ತಾಳಮದ್ದಳೆಯಲ್ಲೇ ದುಡಿಸಿಕೊಂಡ ಇವರು ಹೀಗೆ ತಾಳಮದ್ದಳೆಯಲ್ಲಿ ದುಡಿಸಿಕೊಳ್ಳತಾ ಇರುವಾಗ ಮನೆಯಲ್ಲಿ ಪತ್ನಿ ಸುಲೋಚನಕ್ಕ ಅವರಿಗೆ ತಾಳಮದ್ದಳೆ ಅಂದರೆ ಕಂಡ್ರೆ ಆಗೋದಿಲ್ಲ. ಹೇಗಿರ್ಬೋದು ಅಂತ ಗಮನಿಸಿ. ಗಂಡನಿಗೆ ತಾಳಮದ್ದಳೆ ಅಂದರೆ ಪಂಚಪ್ರಾಣ, ಹೆಂಡತಿಗೆ ತಾಳಮದ್ದಳೆ ಅಂದರೆ ಆದ, ಕಂಡ್ರೆ ಆಗೋದಿಲ್ಲ. ನಿಮ್ದೆಂಥದಯ್ಯ ತಾಳಮದ್ದಳೆ? ನಾನು ತಮಾಷೆ ಮಾಡೋದಲ್ಲ ಉಂಟು ಅವರನ್ನು. ತಮಾಷೆ ಮಾಡ್ತಾ ಇದ್ರು ಅವರು. ಕಾರಣ ಅವರು ರಾಜಕೀಯದಲ್ಲಿ ಬ್ಯುಸಿಯಾಗಿದ್ದರು, ಸಮಾಜ ಸೇವೆಯಲ್ಲಿ ಬ್ಯುಸಿಯಾಗಿದ್ದರು. ದಕ್ಷಿಣ ಕನ್ನಡ ಜನತಾ ಪರಿವಾರ ಪಕ್ಷ ಇದ್ದಾಗ, ಜನತಾದಳ ಪಕ್ಷ ಇದ್ದಾಗ ಅದರ ಜಿಲ್ಲಾ ಮಟ್ಟದ ಹುದ್ದೆಗಳನ್ನು ವಹಿಸಿಕೊಂಡು ಅದರ ಜೊತೆಗೇನೆ ಸಾಮಾಜಿಕ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಸುರತ್ಕಲ್ನಲ್ಲಿ ಮಹಿಳಾ ಸಂಘವನ್ನು ಕಟ್ಟಿಕೊಂಡು ಸಕ್ರಿಯವಾಗಿ ಸಾಮಾಜಿಕ ಚಟುವಟಿಕೆ ಇದ್ದವರು ಸುಲೋಚನಕ್ಕ. ಅಂತ ಸುಲೋಚನಕ್ಕನಿಗೆ 65ನೇ ವಯಸ್ಸು ಅಂದರೆ ವೃದ್ಧಾಪ್ಯ. ಸಾಮಾನ್ಯ ನಮ್ಮಲ್ಲಿ ಮಹಿಳೆಯರಿಗೆ 65ನೇ ವಯಸ್ಸು ಅಂದಾಗ ಕೈಕಾಲು ನೋವು, ಗಂಟು ನೋವು, ಇನ್ನು ನನ್ನಿಂದ ಏನೂ ಆಗುವುದಿಲ್ಲ ಎಂದು ಗೊಣಗಲಿಕ್ಕೆ ಆರಂಭಿಸುವಂಥ ಒಂದು ವಯಸ್ಸು. ಮತ್ತೇನಿದ್ರು ವಿಶ್ರಾಂತಿ ತಾನೆ. ಆದರೆ ಈ ಅಮ್ಮ 65ನೇ ವಯಸ್ಸಿನಲ್ಲಿ ತಾಳಮದ್ದಳೆಗೆ ಕಾಲಿಟ್ಟವರು. ಗಮನಿಸಬೇಕು, 65ರಿಂದ 75ರವರೆಗೆ ನಿತ್ಯ ನಿರಂತರ ಅರ್ಥ ಹೇಳಿ ಮುಂಚೂಣಿಯ ಅರ್ಥಧಾರಿಗಳನ್ನು ಕೂಡ ಹಿಂದಿಕ್ಕಿಸುವ ಭರದಲ್ಲಿ ಮಹಿಳಾ ತಾಳಮದ್ದಳೆ ಅರ್ಥಧಾರಿಗಳಲ್ಲಿ ಒಂದು ಗಂಡು ಮೆಟ್ಟಿನ ಹೆಣ್ಣಾಗಿ, ಒಂದು ಗಂಡು ಧ್ವನಿಯ ಹೆಣ್ಣಾಗಿ ಅವರ ಅರ್ಥ ಆರ್ಭಟಿಸುವಿಕೆಯನ್ನು ನೀವು ರಂಗದಲ್ಲಿ ನೋಡಬೇಕು. ಅದು ಸಾಮರ್ಥ್ಯ, ಅದು ಅಂತರಂಗದಿಂದ ಬರುವಂಥದ್ದು.
ಶರೀರಕ್ಕೆ ವಯಸ್ಸಾಗಿರಬಹುದು, ಅವರ ಮನಸ್ಸಿಗೆ ವಯಸ್ಸಾಗಲಿಲ್ಲ. ಹೀಗೆ ಪತ್ನಿ ತಾಳಮದ್ದಳೆ ಕ್ಷೇತ್ರಕ್ಕೆ ಕಾಲಿಟ್ಟ ಕೂಡಲೇ ವಾಸುದೇವರಾಯರ ವಯಸ್ಸು ಒಮ್ಮಿಂದೊಮ್ಮೆಲೆ ಕಡಿಮೆ ಆಯಿತು. ವಯಸ್ಸು ಕಡಿಮೆ ಆದದ್ದು ಏರಿದ್ದಲ್ಲ, ಅಂದರೆ ಅವರಿಗೆ ಖುಷಿ ಆಯಿತು. ಯಾವ ಮನೆಯಲ್ಲಿ ಯಾವ ಹೆಂಡತಿ ತಾಳಮದ್ದಳೆಯನ್ನು ಟೀಕಿಸ್ತಾ ಇದ್ರೋ, ತಾಳಮದ್ದಳೆಯನ್ನು ಬೈತಾ ಇದ್ರು, ಅವಳು ಕೂಡ ಇದೇ ಕ್ಷೇತ್ರಕ್ಕೆ ಬರಲಿಲ್ಲ. ಯಾವ ಪುರುಷನಿಗೆ ತಾನೇ ಖುಷಿಯಾಗಲಿಕ್ಕಿಲ್ಲ. ಅವರ ಉಮೇದು ಹವ್ಯಾಸಿ ಪುರುಷರ ತಾಳಮದ್ದಳೆಯ ಕಡೆಯಿಂದ ಮಹಿಳಾ ತಾಳಮದ್ದಳೆಯ ಕಡೆ ಹೋಯಿತು. ಕಟ್ಟಿಕೊಂಡ್ರು ನೋಡಿ ದುರ್ಗಾಂಬ ಮಹಿಳಾ ಯಕ್ಷ ಬಳಗ. ದುರ್ಗಾಂಬ ದೇವಸ್ಥಾನ, ಸುರತ್ಕಲ್ ದುರ್ಗಾಂಬ ದೇವಸ್ಥಾನದ ಹಿಂಬದಿಯಲ್ಲಿರುವ ತನ್ನ ಮನೆಯನ್ನೇ ಕಾರ್ಯಕ್ಷೇತ್ರವನ್ನಾಗಿಸಿಕೊಂಡು ಆಸಕ್ತರಾದ 10 ಮಹಿಳೆಯರನ್ನು ಕೂಡಿಸಿಕೊಂಡು ಸುಲೋಚನಕ್ಕನನ್ನೇ ದುರ್ಗಾಂಬ ಮಹಿಳಾ ಯಕ್ಷಗಾನ ಸಂಘಕ್ಕೆ ಅಧ್ಯಕ್ಷನಾಗಿಸಿಕೊಂಡು ಮಹಿಳೆಯರಿಗೆ ಅವರು ತರಬೇತಿ ಇದೆ. ತರಬೇತಿಯಲ್ಲಿ ಗಮನಿಸಬೇಕು, ವಾಸುದೇವರಾಯರ ಅರ್ಥ ಇತರ ಎಲ್ಲ ಅರ್ಥಧಾರಿಗಳ ಅರ್ಥದ ಹಾಗಲ್ಲ. ಅವರು ಸ್ವತಃ ಅಧ್ಯಾಪಕರಾಗಿದ್ದ ಕಾರಣ ಮತ್ತು ಅರ್ಥಧಾರಿಯಾಗಿಯೇ ಬೆಳೆದು ಬಂದ ಕಾರಣ, ಪಂಡಿತರ ಮಗನಾದ ಕಾರಣ ತುಂಬ ಪೌರಾಣಿಕ ಆಸಕ್ತಿ ಮತ್ತು ಪೌರಾಣಿಕ ಶೋಧನಾ ಪ್ರವೃತ್ತಿ ಅವರಲ್ಲಿದೆ. ಹಾಗಾಗಿ ಅವರು ರೂಪಿಸಿದವರ ಅರ್ಥಗಾರಿಕೆ ಕೂಡ ಇತರರಿಗಿಂತ ಭಿನ್ನವಾಗಿ ತುಂಬ ಒಂದು ಸಾಹಿತ್ಯ ಮಾಧುರ್ಯವಾದ ಭಾಷೆಯಲ್ಲಿ ಅದು ಕೇಳಲಿಕ್ಕೆ ತುಂಬ ಸೊಗಸಾಗ್ತದೆ, ತುಂಬ ಮೌಲಿಕವಾದ ಅರ್ಥಗಳು. ಹಾಗೆ ತನ್ನ ತಂಡದಲ್ಲಿದ್ದ ಅನೇಕ ಸುಲೋಚನಕನ ಜೊತೆಯಲ್ಲೇ ಅನೇಕ ಮಹಿಳೆಯರನ್ನು ರೂಪಿಸಿದ ವಿಶೇಷ ಕೊಡುಗೆ ವಾಸುದೇವರಾಯರದು. ದುರ್ಗಾಂಬ ಮಹಿಳಾ ಸಂಘ ಇತರೆಲ್ಲ ನಮ್ಮ ಮಹಿಳಾ ಯಕ್ಷಗಾನ ತಾಳಮದ್ದಳೆ ಸಂಘಗಳಿಗೆ ಮಾದರಿ ಎಂಬಂತೆ ಸುರತ್ಕಲ್ನ ಮಹಿಳಾ ಸಂಘದಲ್ಲಿ ಪ್ರತಿ ವರ್ಷ ಒಂದು ವಾರ್ಷಿಕವನ್ನು ಮಾಡ್ತಾರೆ. ಆ ವಾರ್ಷಿಕ ಅಂದರೆ ಅವರೇ ಕಾಣಿಸಿಕೊಳ್ಳಿಕ್ಕಿರುವ ವಾರ್ಷಿಕ ಅಲ್ಲ. ನಾನು ಗಮನಿಸಿದ ವಿಶೇಷ ಅಂದರೆ ಇಡೀ ನಮ್ಮ ಕಾಸರಗೋಡಿನಿಂದ ಮೊದಲುಗೊಂಡು ಕಾರ್ಕಳ ತನಕವರೆಗೆ ಇರುವ, ಉಡುಪಿ ತನಕ ಇರುವಂಥ ಎಲ್ಲ ಮಹಿಳಾ ತಾಳಮದ್ದಳೆ ಸಂಘಗಳಿಂದ ಒಬ್ಬರನ್ನು ಇಬ್ಬರನ್ನು ಆಹ್ವಾನಿಸಿ ತಮ್ಮ ತಾಳಮದ್ದಳೆ ಸಂಘದ ಕಲಾವಿದರ ಜೊತೆ ಕೂರಿಸಿ ಅವರಿಗೆ ಪ್ರಸಂಗಗಳನ್ನು ಕೊಟ್ಟು ಮಹಿಳೆಯರನ್ನು ಒಗ್ಗೂಡಿಸಿ ವಾರ್ಷಿಕೋತ್ಸವ ಮಾಡಿಸಿದ ಏಕೈಕ ತಂಡ ಇದ್ರೆ ಅದು ಸುರತ್ಕಲ್ ದುರ್ಗಾಂಬ ಮಹಿಳಾ ಯಕ್ಷಗಾನ ತಂಡ. ಅದು ನೋಡಿ ಬೆಳೆಯುವಿಕೆ. ನಾವೇ ಪರಸ್ಪರ ಅರ್ಥ ಹೇಳಿಕೊಂಡು ಬೆಳೆಯುವುದು ಉಳಿಯುವುದು ಬೇರೆ, ಇತರ ಸಂಘದ ಸದಸ್ಯರ ಜೊತೆ ಅರ್ಥ ಹೇಳಿಕೊಂಡು ಬೆಳೆಯುವುದು ಬೇರೆ. ಈ ಕೆಲಸಗಳನ್ನು ಮಾಡುತ್ತಲೇ ಬಂದ ಕಾರಣ ಸುರತ್ಕಲ್ ದುರ್ಗಾಂಬ ತಾಳಮದ್ದಳೆ ಸಂಘದಲ್ಲಿ ಯಾರೆಲ್ಲ ಕಲಾವಿದರು ಇವರಿಬ್ಬರ ಗರಡಿಯಲ್ಲಿ ತಯಾರಾಗಿದ್ದಾರೋ ಅವರೆಲ್ಲ ಮತ್ತೆಲ್ಲೇ ಹೋಗಲಿ ಅಲ್ಲಿ ಮಿಂಚಿದ್ದಾರೆ. ಈಗ ಹೇಳುವ ಹಾಗೆ ರಾಪಟ ಬಾವುಟವನ್ನು ಹಾರಿಸಿದ್ದಾರೆ. ಅದು ಕೊಡುಗೆ. ಚಟುವಟಿಕೆ ಇಷ್ಟೇ ಅಲ್ಲ, ಈ ಮನುಷ್ಯ 80 ದಾಟಿದ ವಾಸುದೇವರಾಯರು ಮನೆಯಲ್ಲಿ ಕುಳಿತು ಯಾವುದೇ ದೇವಸ್ಥಾನ ಇರಲಿ ಅಲ್ಲಿಗೊಂದು ಪತ್ರ ಬರೀತಾರೆ. ನಿಮ್ಮ ಕಾರ್ಯಕ್ರಮದಲ್ಲಿ ನಮಗೊಂದು ಅವಕಾಶ ಕೊಡಿ ಅಂತ ಪತ್ರ ಬರದೆ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಅಲ್ಲಿ ಫೋನ್ ನಂಬರ್ ಇದ್ದರೆ ಅವರು ಬೆನ್ನು ಹಿಡಿತಾರೆ. ಹೀಗೆ ಮಾಡ್ತಾ ಮನೆಯಲ್ಲಿ ಕೂತೆ ತನ್ನ ಸಂವಹನ ಕೌಶಲ್ಯದಿಂದ, ಅತ್ಯಂತ ಪ್ರಧಾನವಾದ ವಿಷಯ ಸಂವಹನ ಕೌಶಲ್ಯ, ಈ ಸಂವಹನ ಕೌಶಲ್ಯದಿಂದ ಬರ್ತಿ ಒಂದು 10 ವರ್ಷದಲ್ಲಿ 400ಕ್ಕೂ ಹೆಚ್ಚು ತಾಳಮದ್ದಳೆಯನ್ನ ಮನೆಯಲ್ಲಿ ಕುಳಿತು ಸಂಘಟಿಸಿದಂಥ ಸಾರಥಿ. ಗಮನಿಸಿ, 400 ಎನ್ನುವುದು ಚಿಲ್ಲರೆ ಸಂಖ್ಯೆ ಅಲ್ಲ, 400 ತಾಳಮದ್ದಳೆಯನ್ನು ಮಾಡಿದ್ದಾರೆ. ಅದು ವಿಶೇಷ ಅಲ್ವಾ? ಬಹಳ ವಿಶೇಷ. ಖಂಡಿತಕ್ಕೂ ಕೂಡ ಎಲ್ಲೆಲ್ಲಿ ಇವರ ತಾಳಮದ್ದಳೆ ಆಗಿದೆ ಅಂತ ಕೇಳಿದ್ರೆ, ಒಮ್ಮೆ ತಾಳಮದ್ದಳೆ ಆದಲ್ಲಿ ಮತ್ತಿನ ವರ್ಷ ಅವರಾಗಿಯೇ ಕರೆದು ಇವರಿಗೆ ತಾಳಮದ್ದಳೆ ಕೊಟ್ಟದ್ದು ವಿಶೇಷ. ಬಹುತೇಕ 75% ಕಡೆಯಲ್ಲೂ ಕೂಡ ಹಾಗೇ ಆಗಿದೆ. ಇವರ ತಾಳಮದ್ದಳೆಗಳು ಎಲ್ಲೇ ಆಗಲಿ ಅಲ್ಲಿ ವಾಪಸ್ ಇವರಿಗೆ ಅವಕಾಶ ಸಿಕ್ಕಿದೆ. ಅಂದರೆ ಮಹಿಳಾ ತಾಳಮದ್ದಳೆಗೂ ಕೂಡ ಈಗ ಪೈಪೋಟಿಯ ಕಾಲ. ಕಳೆದ 10 ವರ್ಷದ ಅವಧಿ ಎನ್ನುವುದು ಏಕಾಏಕಿ ಒಂದು ಕಡೆಯಲ್ಲಿ ಮಹಿಳಾ ಯಕ್ಷಗಾನದ ಉದ್ದೀಪನವಾದ ಕಾಲ, ಮತ್ತೊಂದು ಕಡೆಯಲ್ಲಿ ಮಹಿಳೆಯರು ಯಕ್ಷಗಾನ ತಾಳಮದ್ದಳೆಗೆ ಕಾಲಿರಿಸಿದ ಕಾಲ. ಕೊರೋನಾಕ್ಕಿಂತ ಪೂರ್ವದ ಕಥೆಯನ್ನು ಹೇಳ್ತಾ ಇದ್ದೇನೆ ನಾನು. ಎಲ್ಲಿ ಕನ್ನಡದ ಬೌದ್ಧಿಕ ಪರಂಪರೆ ಕುಸಿಯುತ್ತಾ ಇತ್ತೋ, ಎಲ್ಲಿ ಕನ್ನಡದ ಭಾಷೆ ಮತ್ತು ಅದರ ಚೆಲುವು ನಮಗೆ ಒಂದು ಆತಂಕ ಹುಟ್ಟಿಸಿ ನಾಶವಾಗುವಾಗ ಸಾಗ್ತಾ ಇತ್ತೋ, ಆ ಕಾಲದಲ್ಲಿ ನಮ್ಮ ಕರಾವಳಿಯಲ್ಲಿ ಮಹಿಳೆಯರು ಯಕ್ಷಗಾನಕ್ಕೆ ಬಂದಿದೆ ಅಂದರೆ ಅದು ಭಾಷೆ ಉಳಿದಿದೆ ಮತ್ತು ಬೆಳೆಯುತ್ತದೆ ಎನ್ನುವುದರ ಸಂಕೇತ. ಆ ಭಾಷೆಯ ಉಳಿವು ಬೆಳವಣಿಗೆಯಲ್ಲಿ ಮಹಿಳಾ ತಾಳಮದ್ದಳೆ ಸಂಘಗಳ ಕೊಡುಗೆ ತುಂಬ ಅದ್ವಿತೀಯವಾದದ್ದು, ತುಂಬ ಅನುಪಮವಾದದ್ದು. ಅಂಥ ಕೊಡುಗೆಯನ್ನು ವಾಸುದೇವರಾವ್ ದಂಪತಿಯರು ಮಾಡಿದ್ದಾರೆ. ಆ ಕೊಡುಗೆಯನ್ನು ಮಾನಿಸಿ ಧೀಶಕ್ತಿಯವರು ಅವರನ್ನು ಸನ್ಮಾನಿಸ್ತಾ ಇದ್ದಾರೆ. ಧೀಶಕ್ತಿಯ ಸನ್ಮಾನಕ್ಕೂ ಮೊದಲು ಪ್ರತಿ ವರ್ಷ ಸುರತ್ಕಲ್ ಮಹಿಳಾ ಕೇಂದ್ರದಲ್ಲಿ ನಡೆಯುವಂಥ ಅವರ ದುರ್ಗಾಂಬ ಮಹಿಳಾ ಯಕ್ಷಗಾನ ಸಂಘದ ತಾಳಮದ್ದಳೆ ವಾರ್ಷಿಕೋತ್ಸವದಲ್ಲಿ ಪ್ರತಿ ವರ್ಷವೂ ಒಬ್ಬರು ಕಲಾವಿದೆಯನ್ನು ಅವರು ಸನ್ಮಾನಿಸ್ತಾರೆ. ಅವರ ಸಂಘದ ಸದಸ್ಯರನ್ನು ಹೊರತು ನಾಡಿನೆಲ್ಲೆಡೆಯಿಂದ ಎಲ್ಲೆಲ್ಲಿ ಮಹಿಳಾ ಸಂಘಗಳಲ್ಲಿ ಸಕ್ರಿಯರಾಗಿ ದುಡಿದವರಿದ್ದಾರೋ, ಸಕ್ರಿಯ ಅರ್ಥಧಾರಿಗಳಾಗಿ ರೂಪುಗೊಂಡವರಿದ್ದಾರೋ,
ಯಾರು ಪ್ರತಿಭಾನ್ವಿತ ಇದ್ದಾರೋ ಅವರನ್ನು ಹುಡುಕಿ ಕರೆದು ಅವಕಾಶ ಕೊಡುವುದರ ಜೊತೆ ಒಬ್ಬರು ಮಹಿಳಾ ಯಕ್ಷಗಾನ ಅರ್ಥಧಾರಿಗೆ ಸನ್ಮಾನವನ್ನು ಮಾಡುವ, ಆದರಿಸುವ, ಗೌರವಿಸುವ ಪರಂಪರೆಯನ್ನು ಮಾಡಿದ್ದಾರೆ. ಆ ಪರಂಪರೆಯಲ್ಲಿ ಪದ್ಮ KR ಆಚಾರ್ಯರಿಗೆ ಸನ್ಮಾನ ಸಂದಿದೆ ಎನ್ನುವುದು ಉಲ್ಲೇಖನೀಯ. ಅವತ್ತು ಸನ್ಮಾನ ಸಂದಿದೆ ಎನ್ನುವುದಕ್ಕೆ ಇವತ್ತು ಸನ್ಮಾನ ಮಾಡುವುದು ಖಂಡಿತಕ್ಕೂ ಅಲ್ಲ. ಕಾರಣ, ಒಟ್ಟು ಮಹಿಳಾ ತಾಳಮದ್ದಳೆ ಪರಂಪರೆಯಲ್ಲಿ ವಾಸುದೇವರಾಯರ ಕೊಡುಗೆ, ಈ ದಂಪತಿಯರ ಕೊಡುಗೆ ತುಂಬ ಅನನ್ಯವಾದದ್ದು, ಅದ್ಭುತವಾದದ್ದು. ಒಂದು ದಂಪತಿಯಾಗಿ ಇಷ್ಟು ಕೊಡುಗೆ ಕೊಟ್ಟವರು ಬಹುಶಃ ತಾಳಮದ್ದಳೆಯಲ್ಲಿ ಬಹಳ ವಿರಳ ಅಂತ ನನಗೆ ಕಾಣ್ತಾ ಇದೆ. ಕಾರಣ, ಎಲ್ಲಿಯವರೆಗೆ ಅಂದರೆ ತನ್ನ ಸಂಘದಲ್ಲಿದ್ದ ಸದಸ್ಯರನ್ನು ಹೇಗೆ ಅರ್ಥಧಾರಿಗಳಾಗಿ, ಸಮರ್ಥ ಅರ್ಥಧಾರಿಗಳಾಗಿ ರೂಪಿಸಿದ್ದಾರೋ ಹಾಗೆಯೇ ಈಗ ಸುಲೋಚನಕ್ಕೆ ಹೇಳ್ತಾರೆ ಚಾ ಕುಡಿಯುವಾಗ, ಮೊಮ್ಮಗಳು ಕನ್ನಡ ಕಲ್ತಿದ್ದಾಳೆ ಅಂತ. ಅವರೆಲ್ಲೋಗ್ಲಿ ಅವ್ರ ಮೊಮ್ಮಗಳನ್ನು ಕರ್ಕೊಂಡು ಬರ್ತಾರೆ. ಅವಳು UK ಯಲ್ಲಿ ಹುಟ್ಟಿ ಬೆಳೆದವಳು, UK ಯಲ್ಲೇ ಕಲ್ತವಳು. ಇಲ್ಲಿ ಬರ್ತಾರೆ, ಅಜ್ಜ ಅಜ್ಜಿ ತಾಳಮದ್ದಳೆಗೆ ಹೋಗ್ತಾರೆ, ಎಡಗೈಯಲ್ಲಿ ಬರೀತಾಳೆ. ಈಗ ಕನ್ನಡವನ್ನು ಬರೀಲಿಕ್ಕೆ ಕಲ್ತಿದ್ದಾಳೆ, ಮಾತಾಡ್ತಾಳೆ ಅಂತ ಹೇಳಿ. ಈ ಕನ್ನಡ ಪ್ರೀತಿ ಇದೆಯಲ್ಲ, ಇದು ತಾಳಮದ್ದಳೆಯ ಕೊಡುಗೆ. ಇವತ್ತು ಶುದ್ಧ ಭಾಷೆ, ಪಾಂಡಿತ್ಯ ಬರೆದ ಚಿಂತನೆಗಳು, ಇಂಥದ್ದೆಲ್ಲ ಏನಾದರೂ ಉಳಿದಿದ್ರೆ ಅದು ತಾಳಮದ್ದಳೆ ಕ್ಷೇತ್ರದ ಮೂಲಕ ಮಾತ್ರ. ಅಂತ ಪಾಂಡಿತ್ಯದ ಕ್ಷೇತ್ರಕ್ಕೆ, ಯಾಕೆಂದ್ರೆ ಇವತ್ತು ಪಂಡಿತರು, ವಿದ್ವಜ್ಜನರು ಅಂದರೆ ಸಮಾಜದಲ್ಲಿ ನಿರ್ಲಕ್ಷ್ಯಕ್ಕೆ ತುತ್ತಾದವರು. ಒಂದು ಕಾಲ ಇತ್ತು, ಪಂಡಿತರು ಅಂದರೆ ನಾವು ಬಹಳ ಗೌರವದಿಂದ ಗೌರವಿಸ್ತಾ ಇದ್ದವರು, ಬಹಳ ಆದರದಿಂದ, ಬಹಳ ಗೌರವದಿಂದ ಸಮಾಜ ಅವರನ್ನು ನೋಡ್ತಾ ಇತ್ತು. ಇವತ್ತು ಎಲ್ಲರೂ ಪಂಡಿತರಾದ, ಎಲ್ಲರೂ ಗಣ್ಯರಾದ ಕಾಲದಲ್ಲಿ ನಿಜವಾದ ಪಂಡಿತ ಯಾರಿಗೂ ಬೇಡದ ಮೂಲಗುಂಪಾಗಿದ್ದಾನೆ. ಇದು ವಾಸ್ತವ. ಅಂಥದ್ರಲ್ಲಿ ಪಾಂಡಿತ್ಯವನ್ನು ಬಯಸುವುದು ತಾಳಮದ್ದಳೆ, ಜ್ಞಾನಜಿಹ್ವೆಯನ್ನು ಬಯಸುವುದು ತಾಳಮದ್ದಳೆ. ಅಂಥ ಕ್ಷೇತ್ರಕ್ಕೆ ಪುರುಷರಿಗೆ ಸಂವಾದಿಯಾಗಿ ಮಹಿಳೆಯರು ಕೂಡ ಬಂದು, ಇವತ್ತು ನೋಡಿ ನಮ್ಮ ಪದ್ಮಕ್ಕ ಒಬ್ಬರೇ ಅಲ್ಲ, ಅನೇಕರಿದ್ದಾರೆ, ಆದರೆ ನಾವು ಹೆಸರಿಸಿದಷ್ಟೇ. ಪದ್ಮಕ್ಕ ಪುರುಷರಿಗೆ ಸಂವಾದಿಯಾಗಿ ತಾಳಮದ್ದಳೆಯಲ್ಲಿ ಅರ್ಥ ಹೇಳುವ, ಕುಳಿತುಕೊಳ್ಳುವ, ಪದ್ಯಕ್ಕೆ ಅರ್ಥ ಹೇಳುವ ಕಲಾವಿದೆ. ವಾಸುದೇವರಾಯರ ಶಿಷ್ಯರು ಕೂಡ ಇವತ್ತು ಪುರುಷರಿಗೆ ಸಂವಾದಿಯಾಗಿ, ಉದಾಹರಣೆಗೆ ಸುಲೋಚನಕ್ಕನೆ ಪುರುಷರಿಗೆ ಸಂವಾದಿಯಾಗಿ ಕುಳಿತು ಅರ್ಥ ಹೇಳುವಂಥ ಕಲಾವಿದೆ. ನೀವು ಅವರ ದಕ್ಷ ಯಜ್ಞದ ದಾಕ್ಷಾಯಿಣಿಯನ್ನು ಕೇಳಬೇಕು. ಅವ್ರು ಹೇಗೆ ಆರ್ಭಟಿಸ್ತಾರೆ ಅಂದರೆ, ಒಂದು ಉದಾಹರಣೆಗೆ ಅವರ ಮದುವೆ 50ರ ಹಬ್ಬಕ್ಕೆ ಅವರ ಮನೆಯಲ್ಲಿ ಕಾರ್ಯಕ್ರಮ ಆದಾಗ ಬಂದ ಜನರ ಬಂಧು ಮಿತ್ರರ ಬೇಡಿಕೆ ಅಂತ ಅವರೊಂದು ಅರ್ಥ ಹೇಳಿದರು. ಅವರ ಪ್ರತಿಭೆಗೆ ತಾಳಮದ್ದಳೆ ಗೊತ್ತಿಲ್ಲದ ಜನರು ಕೂಡ ಅರೇ ಹಬ್ಬ ಅಂತ ಆಶ್ಚರ್ಯ ಆಗಿದ್ದಾರೆ. ಅಂದರೆ ಅವರು ಬೊಬ್ಬೆ ಹಾಕಿ ಅರ್ಥ ಹೇಳಿದ್ದಾರೆ ಅಂತಲ್ಲ, ಆ ಮಾತಿನ ಸ್ಫುಟತೆ, ಆ ಮಾತಿನ ವೇಗ, ಈಗ ತಾಳಮದ್ದಳೆಯನ್ನು ಅರ್ಥವನ್ನು ಬರದೇ ಕೊಟ್ಟದ್ದಿರಬಹುದು, ಬರೆಯದೇ ಕಲ್ತದ್ದಲ್ಲ ಯಾರು ಕೂಡ. ಆದರೆ ಅದನ್ನು ಮಂಡಿಸುವಲ್ಲಿ ವಾಚಿಕ ಚಮತ್ಕೃತಿ ಬೇಕಾಗ್ತದೆ. ಈಗ ಅದು ನಾಟಕ ರೂಪದಲ್ಲಿ ಅದನ್ನು ಪ್ರೇಕ್ಷಕರಿಗೆ ತಲುಪಿಸುವ ವಿಧಾನ, ಅಲ್ಲಿ ವಾಚಿಕದಲ್ಲಿ ನಟನೆ ಇರಬೇಕಾಗ್ತದೆ. ಅದನ್ನು ಅವರೇ ಮಾಡಿದ ಮತ್ತೊಬ್ಬರಿಗೆ ಬಂದು ಮಾಡಲಿಕ್ಕೆ ಆಗುವುದಿಲ್ವಲ್ಲ. ಹಾಗಾಗಿ ಅವರ ಮಾತಿನ ಸ್ಫುರಣೆ, ಮಾತು ಬರೆದು ಕೊಟ್ಟದ್ದೇ ಆದರೂ ಅವರೊಳಗೆ ಒಳ್ಳೆಯ ನಟಿ ಇರಲೇಬೇಕಾಗ್ತದೆ. ಯಾವ ಕಲಾವಿದನಾಗಲಿ ಕಲಾವಿದೆಯಾಗಲಿ ಒಳಗೆ ನಟನಿಲ್ಲದಿದ್ದರೆ ಅಭಿನಯಿಸಲಿಕ್ಕೂ ಸಾಧ್ಯ ಇಲ್ಲ. ವಾಚಿಕದಲ್ಲಿ ಅದನ್ನು ನಟನೆಯ ರೂಪದಲ್ಲಿ ಪ್ರೇಕ್ಷಕರಿಗೆ ತಲುಪಿಸಲಿಕ್ಕೂ ಸಾಧ್ಯ ಇಲ್ಲ. ಈ ಪ್ರತಿಭಾ ಕೌಶಲ್ಯವನ್ನು ಅರೆದು ತೆಗೆದು ಕಲಾವಿದರನ್ನು ರೂಪಿಸುವುದಂದ್ರೆ ಚಿಲ್ಲರೆ ಕೆಲಸ ಅಲ್ಲ. 400ಕ್ಕೂ ಹೆಚ್ಚು ತಾಳಮದ್ದಳೆ ಮಾಡುವ ಮೂಲಕ ಸುಮಾರು 40ಕ್ಕೂ ಹೆಚ್ಚು ಅರ್ಥಧಾರಿಗಳನ್ನು ರೂಪಿಸಿ ಸಮಾಜಕ್ಕೆ ಇತ್ತವರು. ವೃದ್ಧಾಪ್ಯ ಜೀವನ ಅಂತ ಮನೆಯಲ್ಲಿ ಸುಮ್ಮನೆ ಕೂರದೆ 60ರ ನಂತರ ವಿಶೇಷವಾಗಿ ಪ್ರಭೆಯನ್ನು ಬೀರಿ ಅರಳಿಕೊಂಡವರು ಇಬ್ಬರು ಕೂಡ. ಕಳೆದ ಒಂದು 10-15 ವರ್ಷ ಎನ್ನುವುದು ವಾಸುದೇವರಾವ್ ಮತ್ತು ಸುಲೋಚನಾ ರಾಯರ ವೃದ್ಧಾಪ್ಯದ ಬೆಂಕಿ ಕಿಡಿಯಾಗಿ ಹೊತ್ತಿದಂಥ ಒಂದು ಜೀವನ. ಅಂದರೆ ಅವರ ಇಳಿಹರೆಯದಲ್ಲಿ, ಯೌವನದಲ್ಲಿ ಅವರಿಗೆ ಉದ್ಯೋಗ ಇತ್ತು, ಸಕ್ರಿಯವಾಗಿ ತೊಡಗಿಸಿಕೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ. ಈಗ ಅವರಿಗೆ ಕುಟುಂಬದ ಸಮಸ್ಯೆಗಳೇನಿಲ್ಲ, ಮಕ್ಕಳೆಲ್ಲ ವಿದೇಶದಲ್ಲಿ ಚೆನ್ನಾಗಿದ್ದಾರೆ, ಮನೆಯಲ್ಲಿ ಗಂಡ ಹೆಂಡತಿ ಮಾತ್ರ ಇದ್ದಾರೆ. ಇಡೀ ಸಮಯವನ್ನು ತಾಳಮದ್ದಳೆ ಮಾತ್ರ ಸೀಮಿತವಾಗಿಟ್ಟು ಬದುಕುವಂಥ ಕರಾವಳಿಯ ಅಪೂರ್ವ ದಂಪತಿಗಳೇ. ಹಾಗಾಗಿ ಈ ದಂಪತಿ ಸನ್ಮಾನ ಎನ್ನುವುದು ಅತ್ಯಂತ ಸೂಕ್ತವಾಗಿದೆ, ಅತ್ಯಂತ ಅರ್ಹವಾಗಿದೆ. ಬಹುಶಃ ವೃದ್ಧಾಪ್ಯದ ಬದುಕನ್ನು ಒಬ್ಬ ಗಂಡ ಹೆಂಡತಿ ತಾಳಮದ್ದಳೆಗಾಗಿ ಸೀಮಿತವಾಗಿಟ್ಟು ಬದುಕುವ ವಿರಳಾತಿ ವಿರಳ ದಂಪತಿಗಳಲ್ಲಿ ಇವರೊಬ್ಬರು. ಬಹುಶಃ ಯಾರನ್ನೂ ಕಾಣಲಿಲ್ಲ. ಗಂಡ ತಾಳಮದ್ದಳೆಗೆ ಹೋಗ್ತಿದ್ರೆ ಹೆಂಡತಿಗೆ ಅಸಮಾಧಾನವೋ, ಅಥವಾ ಹೆಂಡತಿ ಕಲಾಕ್ಷೇತ್ರವೋ ಇನ್ನೊಂದು ಕ್ಷೇತ್ರದಲ್ಲಿ ದುಡಿತಾ ಇದ್ರೆ ಗಂಡನಿಗೆ ಒಳಗಿಂದೊಳಗೆ ಅಸಮಾಧಾನವೋ, ನಾನೇನೋ ಕಡಿಮೆ ಯತ್ನೋ ಇತ್ಯಾದಿ ತೋಚಿಕೊಳ್ಳುವಂಥ ಒಂದು ವಾತಾವರಣದ ಮಧ್ಯೆ ವೃದ್ಧಾಪ್ಯದಲ್ಲಿ ಗಂಡ ಹೆಂಡತಿ ಒಂದೇ ಅಭಿರುಚಿಯನ್ನು ತಮ್ಮದಾಗಿಸಿಕೊಂಡು ಬದುಕುವುದುಂಟಲ್ಲ, ಆ ಮನೆ ತುಂಬ ಆಹ್ಲಾದದಾಯಕ, ತುಂಬ ಸಂತೋಷದಾಯಕ. ಈಗ ವಾಸುದೇವರಾಯರಿಗೆ 81ರ ಹರೆಯ, ಸುಲೋಚನಕ್ಕನಿಗೆ 75ರ ಹರೆಯ. ಸುರತ್ಕಲ್ ಪರಿಸರದ ದುರ್ಗಾಂಬಾ ದೇವಸ್ಥಾನದ ಹಿಂಬದಿಯ ಮನೆಯಲ್ಲಿ ವಾರಕ್ಕೊಮ್ಮೆ ಆದರೂ ಚೆಂಡೆಮದ್ದಳೆ ಮೊಳಗದಿದ್ದರೆ ಆ ಹಿತ್ತಲಿನ ಪಶು ಪಕ್ಷಿ ಪ್ರಾಣಿಗಳಿಗೆಲ್ಲ ಅದೇನೋ ಸ್ಥಿಮಿತ ಕಳೆದುಕೊಂಡಂತೆ ವರ್ತಿಸ್ತದೋ ಏನೋ ಅಂತ ನನಗೆ ಅನ್ನಿಸೋದು. ಮೊನ್ನೆ
ಅವರ ಅಪ್ಪನ ನೆನಪಿನಲ್ಲಿ, ಅದು ಅವರು ಮಾಡಿದ್ದಲ್ಲ, ಸುಲೋಚನಕ್ಕನ ಒತ್ತಾಯ ಅಂತ ಅವತ್ತು ಅವರೇ ಹೇಳಿದ್ದು. ನಾನು ಹೋಗಿದ್ದೆ ಕಾರ್ಯಕ್ರಮಕ್ಕೆ. ಸುರತ್ಕಲ್ ಸುಬ್ಬರಾಯರ ಸಂಸ್ಮರಣೆ ತನ್ನಿಮಿತ್ತ ತಾಳಮದ್ಲೆ ಅವರ ಆತ್ಮೀಯರಾದ ಪುರುಷ ವಲಯದು ಪ್ರಭಾಕರ ಜೋಶಿ ಇತ್ಯಾದಿ ಕಲಾವಿದರಿದ್ದರು. ಆದರೆ ಈ ಕಾರ್ಯಕ್ರಮ ಮಾಡಲಿಕ್ಕೆ ಪ್ರೇರಣೆ ಸುಲೋಚನಕ್ಕ. ನೋಡಿ, ಆ ಮನೆಯಲ್ಲಿ ಚೆಂಡೆ ಮದ್ದಳೆ ಮೊಳಗಿ ಪದ್ಯ ಮೊಳಗದೆ ಇದ್ರೆ ಏನೋ ಕಳ್ಕೊಂಡವರಂತೆ, ಏನೋ ಕಳ್ಕೊಂಡಿದ್ದೇವೆ ಎನ್ನುವ ರೀತಿಯಲ್ಲಿ ಮನಸ್ಸು ವಿಲವಿಲ ಒದ್ದಾಡೋದುಂಟಲ್ಲ, ಅದು ನಿಜವಾದ ಕಲಾಪ್ರೀತಿ. ತಾನು ಕಲಾವಿದೆಯಾಗಿ ತಾನು ಅರ್ಥ ಹೇಳದೆ ತನ್ನ ಮನೆಗೆ ಬಂದ ಕಲಾಪ್ರೇಮಿಗಳಿಗೆ ಉಪಚರಿಸುತ್ತಾ ಅವರ ಪ್ರೀತಿಯನ್ನು ನೋಡುತ್ತಾ ಅವರ ಮುಖದಲ್ಲಿ ನಗು ಕಂಡು ತಾನೂ ನಗುತ್ತಾ ಬದುಕನ್ನು ಕಲಾಮಯವಾಗಿ ಆಸ್ವಾದಿಸುವುದುಂಟಲ್ಲ, ಅದು ನಿಜವಾದ ಕಲಾರಾಧನೆ. ಈ ರೀತಿ ಬದುಕನ್ನು ಕಲಾರಾಧನೆಗೆ ಸೀಮಿತವಾಗಿಟ್ಟಂಥ ಕರಾವಳಿಯ ಆದರ್ಶ ದಂಪತಿ, ಕರಾವಳಿಯ ಕಲಾ ದಂಪತಿ, ಅಪರೂಪದ ದಾಂಪತ್ಯದ ವಾಸುದೇವರಾಯರಿಗೆ ಮತ್ತು ಸುಲೋಚನಕ್ಕನಿಗೆ ಹತ್ತೂರ ಬಡೆಯ ಪುತ್ತೂರು ಮಹಾಲಿಂಗೇಶ್ವರ ಆಯುರಾರೋಗ್ಯ ಭಾಗ್ಯ ಸುಖ ಸಂಪದಗಳನ್ನಿತ್ತು ಕರುಣಿಸಲಿ. ಅವರಿಗೆ ಇನ್ನು ಮತ್ತೊಮ್ಮೆ ಯಯಾತಿಯಂತ ಯೌವನವನ್ನು ಕರುಣಿಸಲಿ. ಅದರೆಡೆಗೆ ಒಂದು ಮಾತು, ಕಳೆದ ವರ್ಷ ಅವರಿಗೆ ಮೊಣಕಾಲು ಆಪರೇಷನ್ ಆಗಿತ್ತು. ಕಳೆದ ವರ್ಷ ಇದೇ ಏಪ್ರಿಲ್ ತಿಂಗಳು, ಸಾಮಾನ್ಯ ನವೆಂಬರ್ ತಿಂಗಳಲ್ಲಿ ಈ ಮೊಣಕಾಲು ಮೈಸೂರಲ್ಲಿ ಆಪರೇಷನ್ ಆದಾಗ, ಹಾಗೆ 3 ತಿಂಗಳಾದಾಗ ಡಾಕ್ಟರ್ ಹೇಳಿದ್ದಾರೆ 6 ತಿಂಗಳಿಗೆ ನೀವು ಅಲ್ಲಾಡಬಾರ್ದು ಅಂತ. ಮನೆಗೆ ಬಂದು 1 ತಿಂಗಳಾಗುವಷ್ಟರಲ್ಲೇ ಇವರ ಚಡಪಡಿಕೆ ಶುರುವಾಯಿತು ವಾಪಸ್. ನಾನು ಈಗ ಹೇಳಿದ ಹಾಗೆ ಅದೇನಾಗ್ತದೋ ಗೊತ್ತಿಲ್ಲ. ಮನೆಯಲ್ಲಿ ಚೆಂಡ ಮೊದಲೇ ಮೊಳಗಬೇಕು, ತಾಳ ಮೊದಲೇ ಆಗಬೇಕು. ನನಗೊಂದು ಅರ್ಥ ಹೇಳಬೇಕಲ್ಲ, ಹೊರಗೆ ಹೋಗ್ಲಿಕ್ಕೆ ಆಗುದಿಲ್ಲಲ್ಲ. ಮಾಡಿದ್ರು ಅಂಗಳಲ್ಲಿ ತಾಳ ಮೊದಲೇ ಸ್ಟಿಕ್ ಊರಿಕೊಂಡು ಬಂದು ಕುಳಿತು ಅರ್ಥ ಹೇಳಿದ್ದಾರೆ ವಾಸ್ತವ. ಅಂದ್ರೆ ತನ್ನ ಸಹ ಕಲಾವಿದರನ್ನು, ತನ್ನ ಆತ್ಮೀಯರನ್ನು ಮನೆಗೆ ಕರೆಸಿ ಮನೆಯಲ್ಲಿ ತಾಳಮದ್ದಲೆ ಮಾಡುವುದು, 50-100 ಜನ ಆತ್ಮೀಯರನ್ನು ಕರೆಯುವುದು, ಮನೆಯಲ್ಲಿ ಊಟ ಹಾಕಿಸುವುದು, ಮಹಿಳಾ ಶಿಷ್ಯರನ್ನು ಕರೆಯುವುದು, ತಾಳಮದ್ದಲೆ ಮಾಡಿಸುವುದು, ಬಂದವರಿಗೆ ಊಟ ಹಾಕಿಸುವುದು. ಹೀಗೆ ಬದುಕು ಎನ್ನುವುದು ತಾಳಮದ್ದಳೆಯ ಜೊತೆ ಸಾಂಸ್ಕೃತಿಕವಾಗಿ ದುಡಿಸಿಕೊಳ್ಳುವುದು. ಉಳಿದ ಸಮಯದಲ್ಲಿ ಪ್ರಸಂಗ ಓದುವುದು, ಅರ್ಥ ಬರೆಯುವುದು, ಕೊಡುವುದು, ಅರ್ಥ ಸರಿಯಾಗದಿದ್ದರೆ ಅವರನ್ನು ಗದರಿಸುವುದು, ಜೋರು ಮಾಡುವುದು. ವಾಸುದೇವರಾಯರನ್ನು ನೀವು ಅವರ ಖಾಸಗಿ ಬದುಕನ್ನು ಗಮನಿಸಬೇಕು. ಅಂದ್ರೆ ತಾನು ಬಯಸಿದ ಫಲಿತಾಂಶ ತನ್ನ ಶಿಷ್ಯರಿಂದ ಬರಬೇಕು ಎಂದು ಬಯಸುವ ಗುರು ಇದ್ದಾರಲ್ಲ, ಶಿಷ್ಯರನ್ನು ರೂಪಿಸುವ ಗುರು ಇದ್ದಾರಲ್ಲ, ಶಿಷ್ಯರ ಮೂಲಕ ಇವರು ವಾಸುದೇವರಾಯರ ಶಿಷ್ಯರನ್ನು ಕರೆಸಿಕೊಳ್ಳುವ ಗುರು ಇದ್ದಾನಲ್ಲ, ಅದು ಶ್ರೇಷ್ಠ. ಹಾಗಾಗಿ ಇವತ್ತು ಎಲ್ಲೇ ಹೋಗಿ ಅವರ ಶಿಷ್ಯರು ಹೆಸರು ಪಡೆಯಲಿ, ಆ ಹೆಸರು ದಕ್ಕುವುದು ಈ ಮನೆಗೆ. ಅಂದ್ರೆ ವಾಸುದೇವರಾಯರಿಗೆ ಒಬ್ಬರಿಗೆ ಅಷ್ಟೇ ಅಲ್ಲ, ಸುಲೋಚನಕ್ಕನಿಗೆ. ಹಾಗಾಗಿ ಇದು ಅರ್ಥಪೂರ್ಣ ಸನ್ಮಾನ, ಅರ್ಥಪೂರ್ಣ ಗೌರವ. ಧೀಶಕ್ತಿ ಯಕ್ಷ ಬಳಗ ಪುತ್ತೂರಿನಲ್ಲಿ ಕಳೆದ 10 ವರ್ಷದಲ್ಲಿ ಊರಿದ ಹೆಜ್ಜೆ ಅದೊಂದು ಪಾದಮುದ್ರೆ. ಅಂದ್ರೆ ತೆರೆ ಬಂದು ಅಪ್ಪಳಿಸಿದ ಪಾದಮುದ್ರೆ. ಕಡಲಂಚಿನಲ್ಲಿ ನಾವು ಬರಿಗಾಲಲ್ಲಿ ನಡೆದ್ರೆ ಪಾದಮುದ್ರೆಗಳು ಮುತ್ತಿಕೊಳ್ಳುತ್ತವೆ. ಮತ್ತೊಂದು ತೆರೆ ಬಂದರೆ ಆ ಪಾದಮುದ್ರೆ ಕರಗಿ ಹೋಗ್ತದೆ. ಇದು ಕಡಲಿಲ್ಲದ ಊರಿನಲ್ಲಿ ಊರಿದ ಪಾದಮುದ್ರೆ. ಯಾಕಂದ್ರೆ ಬಹುತೇಕ ಮಹಿಳಾ ಯಕ್ಷಗಾನ ಸಂಘಗಳಲ್ಲಿ ಅರ್ಥಗಾರಿಕೆಗೆ ಬರುವವರು ನಡು ವಯಸ್ಸಿನ ಮಹಿಳೆಯರು. ಒಂದು ಹಂತದ ಬದುಕನ್ನ ದಾಟಿ ಮನೆಯಲ್ಲಿ ವಿಶ್ರಾಂತಿಯಲ್ಲಿರುವಾಗ ಅವರಿಗೆ ಇಂಥವು ಅನೇಕರಿಗೆ ನಾನಾ ರೀತಿಯ ಅಭಿರುಚಿಗಳು ಹುಟ್ಟಿಕೊಳ್ಳುತ್ತವೆ, ಬೇರೆ ಬೇರೆ ಕ್ಷೇತ್ರ ಇರ್ತದೆ. ಆದರೆ ತಾಳಮದ್ದಳೆಗೆ ಬರುವವರು ಸ್ವಲ್ಪ ಪಾಂಡಿತ್ಯವನ್ನು ಬಯಸಿ, ಪೌರಾಣಿಕ ಜಿಜ್ಞಾಸೆಯನ್ನು ಬಯಸಿ, ವಾಚಿಕ ಅಭಿರುಚಿಯನ್ನು ಬಯಸಿ, ಜ್ಞಾನ ಜಿಫೆಯನ್ನು ಬಯಸಿ ಬರುವಂಥವ್ರು. ಅಂತ ಆಸಕ್ತಿ ಉಳ್ಳವರೇ ಆಗಿರ್ತಾರೆ. ಅಂತ ಆಸಕ್ತಿ ಇಲ್ಲದಿದ್ದರೆ ಅರ್ಥಧಾರಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಧೀಶಕ್ತಿಯ ವಿಶೇಷತೆ ಅಂದರೆ ನಡು ವಯಸ್ಸಿನ ಮತ್ತು ಇಳಿ ವಯಸ್ಸಿಗೆ ಜಾರುತ್ತಿರುವ ಮಹಿಳೆಯರು ಅರ್ಥಧಾರಿ ಆಗುವುದರ ಜೊತೆಯಲ್ಲೇ ಅವರು ಬಾಲಿಕೆಯರನ್ನು ರೂಪಿಸಿದ್ದಾರಲ್ಲ, ಇದು ವಿಶೇಷ. ಉಳಿದ ಯಾವ ಸಂಘವು ಮಾಡದ ಕೆಲಸ ಅದು. ಆ ಕೆಲಸವನ್ನ ಪದ್ಮಕ್ಕ ಮತ್ತು ಬಳಗ ಅವರೆಲ್ಲರೂ, ಜಯಲಕ್ಷ್ಮಕ್ಕ ಇರಬಹುದು, ಎಲ್ಲರೂ ಇಡೀ ಆ ಬಳಗ ಮಾಡಿದೆ. ಪದ್ಮಕ್ಕನ ಮನೆ ಈಗ ಸುರತ್ಕಲ್ನಲ್ಲಿ ಹೇಗೆ ವಾಸುದೇವರಾಯರ ಮನೆಯೋ ಹಾಗೆಯೇ ಪುತ್ತೂರಲ್ಲಿ ಪದ್ಮಕ್ಕನ ಮನೆಯೇ ಇದರ ಕಾರ್ಯಾಲಯ. ಬಂದವರಿಗೆಲ್ಲ ಆ ಮನೆಯಲ್ಲೇ ಆತಿಥ್ಯ. ಇನ್ನೆಷ್ಟು ಜನ ಬರಲಿ, ಎಷ್ಟು ಮಕ್ಕಳು ಬರಲಿ, ಆ ಮಕ್ಕಳಿಗೆ ಪದ್ಮಕ್ಕ ಪ್ರಸಂಗ ಬರೆದುಕೊಡುವ ಮೂಲಕ ತಾನು ಪ್ರಸಂಗಕರ್ತೆಯಾಗಿ, ನೋಡಿ ಗಮನಿಸಿ, ಕಾಸರಗೋಡಿನಿಂದ LLB ಆಗಿ ಬಂದು ಪುತ್ತೂರಿನಲ್ಲಿ ಪ್ರಸಿದ್ಧ ವಕೀಲರನ್ನು ಮದುವೆಯಾಗಿ ಒಬ್ಬರು ವಕೀಲೆಯಾಗಿರಬೇಕಾದಂಥ ಪದ್ಮಕ್ಕ ಯಕ್ಷಗಾನಕ್ಕೆ ಬಂದು ಯಕ್ಷಗಾನದ ಸವ್ಯಸಾಚಿ ಪ್ರಸಿದ್ಧ ಅರ್ಥಧಾರಿಗಳೇ ನಾಚುವಷ್ಟರ ಮಟ್ಟಿಗೆ ಸಮರ್ಥ ಅರ್ಥಧಾರಿಯಾಗಿ ಅದರ ಜೊತೆಯಲ್ಲೇ ತಾನು ಕೂಡ ಪ್ರಸಂಗಗಳನ್ನು ಬರೆದು ತನ್ನಲ್ಲಿ ಮಕ್ಕಳನ್ನು, ನಾಳಿನ ಹೊಸ ಪೀಳಿಗೆಯನ್ನು ರೂಪಿಸಿ ಅವರು ಅರ್ಥಧಾರಿಗಳಾಗ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಅಂತೂ ಒಂದು ಒಳ್ಳೆ ಸದಭಿರುಚಿಯ ಗೃಹಿಣಿಯರಾಗಲಿಕ್ಕೆ, ಒಳ್ಳೆ ಸದಭಿರುಚಿಯ ಮಹಿಳೆಯರಾಗಲಿಕ್ಕೆ ಇವತ್ತು ಕೊಡುಗೆ ಆಗ್ತಾ ಇದೆಯಲ್ಲ, ಇದು ವಿಶೇಷ. ಇದು ಸಂಸ್ಕೃತಿಯನ್ನು ಕೈದಾಟಿಸುವ ಕೆಲಸ. ಹಾಗಾಗಿ ಧೀಶಕ್ತಿ 2 ರೀತಿಯಲ್ಲಿ ಆದರ್ಶದ ಕೆಲಸವನ್ನು ಮಾಡಿದೆ. ಒಂದು ಪೀಳಿಗೆಯನ್ನು ತಯಾರಿಸ್ತಾ ಇದೆ, ಮತ್ತೊಂದು ನಮ್ಮ ಸಮಾಜಕ್ಕೆ ಆದರ್ಶ ದಂಪತಿಯರನ್ನು ಸನ್ಮಾನಿಸಿ ಆದರ್ಶತೆಯ ದಾರಿಯನ್ನು, ಆದರ್ಶತೆಯ ದೀಪವನ್ನು ತೋರಿಸಿಕೊಟ್ಟಿದೆ. ಈ ಹೊತ್ತು ಹೆಚ್ಚು ಮಾತನಾಡದೆ ಧೀಶಕ್ತಿಯನ್ನು ಮತ್ತು ವಾಸುದೇವರ ದಂಪತಿಯರನ್ನ
ಪ್ರೀತಿಯ 4 ಮಾತುಗಳಲ್ಲಿ ಅಭಿವಾದಿಸಲಿಕ್ಕೆ ಅವಕಾಶ ಕೊಟ್ಟ ನಿಮಗೆಲ್ಲ ವಂದಿಸುತ್ತಾ ನನ್ನ 4 ಮಾತುಗಳನ್ನು ಮುಗಿಸ್ತೇನೆ. ಯಕ್ಷಗಾನ ಮುಗಿಸ್ತೇನೆ. ಸಾಧನೆ, ಸೇವೆ, ಕೊಡುಗೆಗಳ ಕುರಿತು ಅಭಿನಂದನಾ ಭಾಷಣ ಮಾಡಿದ ಶ್ರೀಯುತ ಎಂ ನ ಚಂಬಲ್ತಿಮಾರಿ ಇವರಿಗೆ ಧನ್ಯವಾದಗಳು. ನಮ್ಮ ದಶಮಾನೋತ್ಸವದ ವರ್ಷಾಚರಣೆಯ ಪ್ರಯುಕ್ತ ವಿವಿಧ ರೀತಿಯಲ್ಲಿ ಈ ಯಕ್ಷಗಾನ ತಾಳಮದ್ದಲೆಯ ಕ್ಷೇತ್ರಕ್ಕೆ ಕಳೆದ ಹಲವಾರು ವರ್ಷಗಳಿಂದ ಅನುಪಮ ಸೇವೆ ಸಲ್ಲಿಸುತ್ತಾ ಬಂದಿರುವ ನಮ್ಮ ಅಚ್ಚುಮೆಚ್ಚಿನ ಶ್ರೀ ದುರ್ಗಾಂಬ ಮಹಿಳಾ ಯಕ್ಷಗಾನ ಮಂಡಳಿ ತಡಂಬೈಲು ಸುರತ್ಕಲ್ನ ಶ್ರೀ ವಾಸುದೇವರಾವ್ ಮತ್ತು ಶ್ರೀಮತಿ ಸುಲೋಚನಾ ರಾವ್ ದಂಪತಿಗಳಿಗೆ ನಮ್ಮ ಧೀಶಕ್ತಿ ಮಹಿಳಾ ಯಕ್ಷ ಬಳಗದ ವತಿಯಿಂದ ಎಲ್ಲರ ಪ್ರೀತಿ, ಗೌರವ, ಅಭಿಮಾನಗಳೊಂದಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಲಿದೆ. ವೇದಿಕೆಯಲ್ಲಿರುವಂತಹ ಪರಮ ಪೂಜ್ಯನೀಯ ಸ್ವಾಮೀಜಿಯವರ ಪಾದಗಳಿಗೆ ಕೊಡಮಾಡುತ್ತಾ ಎಲ್ಲ ಗೌರವಾನ್ವಿತರಿಗೆ ವಂದಿಸುತ್ತಾ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಯಕ್ಷ ಪ್ರೇಮಿಗಳಿಗೆ ವಂದಿಸುತ್ತಾ, ಧೀಶಕ್ತಿ ಮಹಿಳಾ ಯಕ್ಷ ಬಳಗ ರಿಜಿಸ್ಟರ್ಡ್ ಪುತ್ತೂರು, ತೆಂಕಿಲ ಪುತ್ತೂರು ದಶಮಾನೋತ್ಸವ ಸಂಭ್ರಮ 2023 ಶ್ರೀ ವಾಸುದೇವರಾವ್ ಸುರತ್ಕಲ್ ಮತ್ತು ಶ್ರೀಮತಿ ಸುಲೋಚನಾ ರಾವ್ ಇವರನ್ನು ಗೌರವಪೂರ್ವಕವಾಗಿ ಪುರಸ್ಕರಿಸಿ ಸಮರ್ಪಿಸಿದ ಸನ್ಮಾನ ಪತ್ರ. ಗೌರವಾನ್ವಿತರೆ, ಕರಾವಳಿಯ ಜನಪ್ರಿಯ ಕಲೆಯಾದ ಯಕ್ಷಗಾನ ಕ್ಷೇತ್ರದಲ್ಲಿ ಆಶು ವೈಭವದ ವಾಗ್ಮಿಯ ಪ್ರಪಂಚವಾದ ತಾಳಮದ್ದಳೆಯಲ್ಲಿ ಮಹಿಳೆಯರನ್ನು ತೊಡಗಿಸಿಕೊಳ್ಳುವ ಸಲುವಾಗಿ ಈ ಶ್ರೀ ದುರ್ಗಾಂಬ ಮಹಿಳಾ ಯಕ್ಷಗಾನ ಮಂಡಳಿಯನ್ನು ಸ್ಥಾಪಿಸಿ ನೂರಾರು ಯಶಸ್ವಿ ಪ್ರದರ್ಶನಗಳನ್ನು ನೀಡುತ್ತಾ ಮುಂದುವರಿಯುವುದು ದಂಪತಿಗಳಾದ ನಿಮ್ಮಿರುವರ ಸಂಘಟನಾ ಕೌಶಲ್ಯಕ್ಕೆ ಸಾಕ್ಷಿಯಾಗಿದೆ. ಪ್ರತಿ ವರ್ಷವೂ ನಿಮ್ಮ ಯಕ್ಷಗಾನ ತಂಡದ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ತಾಳಮದ್ದಳೆ ಸಪ್ತಾಹಗಳನ್ನು ಆಯೋಜಿಸಿ ಸುತ್ತಮುತ್ತಲಿನ ಮಹಿಳಾ ಯಕ್ಷ ತಂಡ
ಎಲ್ಲ ಸದಸ್ಯರಿಂದ ಪ್ರೀತಿಯ ಸನ್ಮಾನ ಕಾರ್ಯಕ್ರಮ ಈಗ ಜರಗಲಿದೆ. ಧೀಶಕ್ತಿ ಯಕ್ಷ ಬಳಗದ ಕಾರ್ಯದರ್ಶಿ ಹಾಗೂ ಪದ್ಮಕ್ಕನಿಗೆ ಎಲ್ಲ ಕಾರ್ಯಕ್ರಮದಲ್ಲೂ ಸಾಥ್ ನೀಡುತ್ತಿರುವ ಶ್ರೀಮತಿ ಜಯಲಕ್ಷ್ಮಿ ವಿ ಭಟ್ ಇವರಿಗೆ ಹೀರಾ ಉದಯ್ ಅವರು ಪ್ರೀತಿಯ ಕಾಣಿಕೆಯನ್ನು ನೀಡುವವರಿದ್ದಾರೆ. ಆಚಾರ್ಯರವರು ತಂಡದ ಸದಸ್ಯರಿಗೆ ಪ್ರೋತ್ಸಾಹವನ್ನು ಹಾಗೂ ಮಾರ್ಗದರ್ಶನವನ್ನು ನೀಡುತ್ತಾ ಬಂದಿದ್ದಾರೆ. ಆತ್ಮ ಬುದ್ಧಿಹ ಚಿರಂಜೀವಿ, ಗುರು ಬುದ್ಧಿಹ ವಿಶೇಷತಃ ಎಂಬಂತೆ ನಾವು ನಮಗೆ ಮಾಡುವ ಎಲ್ಲ ಅನುಮಾನಗಳಿಗೆ ಬಗೆಹರಿಸುತ್ತಾ ಸ್ವಾರ್ಥರಹಿತರಾಗಿ ಯಾವುದೇ ಫಲಾಪೇಕ್ಷೆ ಇಲ್ಲದೆ ನಿಜಾರ್ಥದಲ್ಲಿ ಗುರುವೆನಿಸಿಕೊಂಡಿದ್ದಾರೆ. ಇವರು ಕೇವಲ ತಾಳಮದ್ದಲೆಯ ಕ್ಷೇತ್ರದಲ್ಲಿ ಮಾತ್ರವಲ್ಲದೆ ಅದರ ಜೊತೆಯಲ್ಲಿ ಅನೇಕ ಸಾಂಸ್ಕೃತಿಕ ಹಾಗೂ ಸಾಮಾಜಿಕ ಸಾಹಿತ್ಯಿಕ ಚಟುವಟಿಕೆಗಳಲ್ಲಿ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಸನ್ಮಾನವನ್ನು ಪಡೆದಿರುವ ಶ್ರೀಯುತ ವಾಸುದೇವ್ ರಾವ್ ಅವರಿಂದ ಶುಭ ಹಾರೈಕೆಯ ಮಾತುಗಳು. ಆಗಮಿಸಿರುವ ಮಹಾಪೋಷಕರಾದಂತಹ ಬಲರಾಮಾಚಾರ್ಯ ಅವರನ್ನು ಹಾಗೂ ನನ್ನ ಅಭಿನಂದನಾ ಭಾಷಣವನ್ನು ಮಾಡಿದಂತಹ ನನ್ನ ಆತ್ಮೀಯ ಬಹಳ ವರ್ಷದ ಒಡನಾಟ ನಮಗೆ, ಹಾಗಾಗಿ ಪದ್ಮಾಚಾರ್ಯರು ಬಹಳ ಸೂಕ್ತವಾದ ವ್ಯಕ್ತಿಯನ್ನೇ ಆರಿಸಿದ್ದಾರೋ ಅಂತ ನನಗೆ ಇವತ್ತಿಗೆ ಮತ್ತಷ್ಟು ಮನಸ್ಸಿಗೆ ಬಂತು. ಅಂತಹ ಎಂ ಚಂಬಲ್ಕಿಮಾರ್ ಅವರನ್ನು ಮತ್ತು ಭಾಗವತರು ಬಹುಶಃ ನಾನು ಅರ್ಥ ಹೇಳಿದ್ದೇನೋ, ಹೌದು ಸುರತ್ಕಲ್ನಲ್ಲೇ ಅರ್ಥ ಹೇಳಿದ್ದೇನೆ ನಾನು ನಿಮ್ಮ ಪದ್ಯಕ್ಕೆ. ನೀವು ಮಡಿಕೇರಿಯಲ್ಲಿ ಕೇಂದ್ರ ಸರ್ಕಾರದ ವ್ಯವಸ್ಥೆಯಲ್ಲಿದ್ದೀರಿ. ಆಮೇಲೆ ಬಹುಶಃ ದೇವಸ್ಥಾನದ ಪ್ರಮುಖರಾಗಿದ್ದಾರೆ. ಉಳಿದವರಿಗೆಲ್ಲರಿಗೂ ಕೂಡ ವೇದಿಕೆಯಲ್ಲಿರುವ ಗಣ್ಯರಿಗೆ ನಮಸ್ಕರಿಸುತ್ತಾ ಮುಂಭಾಗದಲ್ಲಿರುವಂತಹ ಯಕ್ಷಗಾನ ಪ್ರಿಯರನ್ನು
ಮತ್ತೊಮ್ಮೆ ನಮಸ್ಕರಿಸುತ್ತಾ ಎರಡು ಮಾತು ಹೇಳಲೇಬೇಕು. ಪದ್ಮಾಚಾರ್ಯರ ಬಗ್ಗೆ ಎರಡು ಮಾತು ಹೇಳದೇ ಇದ್ದರೆ ಅದು ಅಪರಾಧ ಆಗ್ತದೆ. ಯಾಕೆಂದರೆ ಚಂಬಲ್ತಿಮಾರು ಮಾತಾಡುವಾಗ ಹೇಳಿದರು, ಪದ್ಮಾಚಾರ್ಯರಿಗೆ ನಾವು ಸನ್ಮಾನ ಮಾಡಿದ್ದೇವೆ ದುರ್ಗಮ್ಮ ಮಹಿಳಾ ಯಕ್ಷಗಾನ ಮಂಡಳಿಯ ಪರವಾಗಿ. ನಾನು ಆಯ್ದ ಕಲಾವಿದರನ್ನು, ಅರ್ಹದ ಕಲಾವಿದರನ್ನು, ನಿಜವಾಗಿಯೂ ಕೂಡ ಒಂದು ಯಾವುದು ಕ್ರಿಯೇಟಿವಿಟಿ ಇರುವಂತಹ ಕಲಾವಿದರನ್ನು ನಾನು ವಿಶೇಷವಾಗಿ ಗುರುತಿಸಿ ಒಂದು 3 ಜನ ಕಲಾವಿದರನ್ನು ನಾನು ಸನ್ಮಾನಿಸಿದ್ದೇನೆ 2ನೇ, 3ನೇ, 4ನೇ ವರ್ಷದ ಸಪ್ತಾಹದಲ್ಲಿ. ಬಹುಶಃ ನನ್ನ 3ನೇ ವರ್ಷದ ಸಪ್ತಾಹ 2017ರಲ್ಲಿ ನಾನು ಪದ್ಮಾಚಾರ್ಯರನ್ನು ಸನ್ಮಾನಿಸಿದಾಗ ಅವರ ಯಜಮಾನರು ಕೂಡ ಬಂದಿದ್ದರು, KR ಆಚಾರ್ಯರು. ಅವರನ್ನು ವೇದಿಕೆಗೆ ಕರೆದಿದ್ದೇನೆ ಅಂತ ನನಗೆ ನೆನಪಾಗ್ತಾ ಇದೆ. ಪುತ್ತೂರಿನ ಪ್ರಸಿದ್ಧ ನ್ಯಾಯವಾದಿಗಳಾದಂತಹ KR ಆಚಾರ್ಯರು ಹೇಗೆ ಪದ್ಮಾಚಾರ್ಯರಿಗೆ ಸಂಪೂರ್ಣವಾದಂತಹ ಬೆಂಬಲವನ್ನು ಕೊಡುವುದರ ಮೂಲಕವಾಗಿ ಪದ್ಮಾಚಾರ್ಯರು ಬೆಳೆಯುವುದಕ್ಕೆ ಕಾರಣರಾಗಿದ್ದಾರೆ ಅಂತ. ಚಂಬಲ್ತಿಮಾರ್ ಇನ್ನೊಂದು ವಿಷಯ ಹೇಳಿದರು, ಆ ಸನ್ಮಾನಕ್ಕೆ ಇದು ಸನ್ಮಾನ ಅಲ್ಲ ಅಂತ. ಅದು ನಾನೇ ಹೇಳ್ತೇನೆ, ಅಲ್ಲವೇ ಅಲ್ಲ. ಯಾಕೆ ಅಂದರೆ 2016ರಲ್ಲ 17ರಲ್ಲ ಪದ್ಮಾಚಾರ್ಯರನ್ನು ಸನ್ಮಾನಿಸಿ ಕೆಲವೇ ತಿಂಗಳಲ್ಲಿ ಅವರು ಇಲ್ಲಿಯೇ ಕರೆದಿದ್ದರು. ಪುತ್ತೂರಿನ ಆಂಜನೇಯ ಶಾರದಾ ವೇದಿಕೆ, ಶಾರದಾ ಮಂಟಪದಲ್ಲಿ ನಮ್ಮಿಬ್ಬರನ್ನು ಕರೆದಿದ್ದರು, ಇಬ್ಬರನ್ನೂ ಸನ್ಮಾನಿಸಿದರು. ಇಬ್ಬರು ನಾವು ಬಹುಶಃ ಹೌದು ಸನ್ಮಾನ ಮತ್ತು ನನ್ನ ಯಕ್ಷಗಾನದ ತಂಡದ ಎಲ್ಲರೂ ಕೂಡ ಕರೆದು ಅವರ ತಾಳಮದ್ದಳೆಯನ್ನು ಕೂಡ ಏರ್ಪಡಿಸಿದರು. ಈ ಎಲ್ಲ ವಿಷಯಗಳಲ್ಲಿ ಅವರನ್ನು ಮೀರಿಸುವವರು ಯಾರೂ ಇಲ್ಲ ನಿಜವಾಗಿಯೂ ಕೂಡ. ಬಹುಶಃ ನಾನು ಪುತ್ತೂರಿನ ಆ ಕಾರ್ಯಕ್ರಮಕ್ಕೆ ಮೊದಲು ಬಂದದ್ದು ಅಂತ ಹೇಳಿ ತಿಳಿದುಕೊಳ್ತಾ ಇದ್ದೇನೆ. ಆಚಾರ್ಯರು 2010ರಲ್ಲೇ ನಾವು ಒಮ್ಮೆ ಕರೆದಿದ್ದೇವೆ. ಆಗ ನಮ್ಮ ದುರ್ಗಮ್ಮ ಮಹಿಳಾ ಯಕ್ಷಗಾನ ಮಂಡಳಿ ಇರಲಿಲ್ಲ. ನನ್ನ ಹೆಂಡತಿ ಮಹಿಳಾ ಮಂಡಳಿಯಲ್ಲಿ, ಮಹಿಳಾ ಕೇಂದ್ರದಲ್ಲಿ, ಸುರತ್ಕಲ್ಲಿನ ಮಹಿಳಾ ಕೇಂದ್ರದಲ್ಲಿ ಹಲವಾರು ವರ್ಷಗಳಿಂದ ಅಧ್ಯಕ್ಷಳಾಗಿದ್ಲು, ಈಗಲೂ ಅಧ್ಯಕ್ಷಳಾಗಿದ್ದಾಳೆ. 2010ರಲ್ಲೇ ಅವಳಿಗೆ ಒಂದು ಉತ್ಸಾಹ ಬಂತು. ನಾವೊಂದು ಸಪ್ತಾಹ ಆಚರಿಸಿದರೆ ಹೇಗೆ, ಮಹಿಳೆಯರದ್ದೇ ವಿವಿಧ ಕಾರ್ಯಕ್ರಮಗಳನ್ನು ಅಳವಡಿಸಿಕೊಂಡೊಂದು ಸಪ್ತಾಹ ಆಚರಿಸಿದರೆ ಹೇಗೆ ಅಂತ ಅವಳು ಹೇಳಿದರೆ ನನಗೆ ಮತ್ತಷ್ಟು ಬಲ ಬರ್ತದೆ. ಕೂಡಲೇ ನಾನು ಅದನ್ನು ಕಾರ್ಯಗತಗೊಳಿಸ್ತೇನೆ. ಒಂದು ದಿವಸ ಸಂಗೀತ, ಒಂದು ದಿವಸ ಶಾಸ್ತ್ರೀಯ ಸಂಗೀತ, ಒಂದು ದಿವಸ ಹರಿಕತೆ, ಎಲ್ಲ ಮಹಿಳೆಯರದ್ದು. ಒಂದು ದಿವಸ ನಾಟಕ, ಒಂದು ದಿವಸ ಬಯಲಾಟ, ಒಂದು ದಿವಸ ತಾಳಮದ್ದಳೆ. ಆಗ ಇದ್ದದ್ದು ಒಂದೇ ತಂಡ, ಆಂಜನೇಯ ಮಹಿಳಾ ವೇದಿಕೆ ಪುತ್ತೂರಿನದ್ದು. ಅದರಲ್ಲಿ ಅವರು ಇದ್ದರು, ಅವರು ಬಂದಿದ್ದಾರೆ. ಈಗ ನೆನಪಿಸಿಕೊಳ್ಳುತ್ತಾ ನಾನು ಕೇಳಿದಾಗ ಹೇಳಿದರು, ಅಲ್ಲಿ ನಾವು ಮಾಡಿದಂತಹ ಪ್ರಸಂಗ ಪಟ್ಟಾಭಿಷೇಕ, ಅದರಲ್ಲಿ ನಾನು ದಶರಥನ ಪಾತ್ರವನ್ನು ಮಾಡಿದ್ದೇನೆ ಅಂತ. ಹಾಗಾಗಿ 2010ರಿಂದಲೇ ಅವರು ನಮ್ಮ ಒಟ್ಟಿಗಿದ್ದು. ಆಮೇಲೆ ಬಹುಶಃ ಈಗ 10ನೇ ವರ್ಷವನ್ನು ಆಚರಿಸುತ್ತಾ ಇದ್ದಾರೆ. ಅವರ ಧೀಶಕ್ತಿ ಅದು ಧೀಶಕ್ತಿ ಯಕ್ಷ ಬಳಗವಾಗಿ ಮೂಡಿತು. ಆ ಧೀಶಕ್ತಿ ಯಕ್ಷ ಬಳಗದಲ್ಲಿ ಇರುವಂತಹ ಸದಸ್ಯರೆಲ್ಲರೂ ಕೂಡ, ನಾನು ಪ್ರತ್ಯೇಕವಾಗಿ ಜಯಲಕ್ಷ್ಮಿ ಭಟ್ರನ್ನು ಕೂಡ ನೆನಪಿಸಿಕೊಳ್ಬೇಕಾಗ್ತದೆ. ಈಗ ನಾನು ಇನ್ನು ಸ್ವಲ್ಪ ದಿವಸಗಳಲ್ಲಿ 9ನೇ ವರ್ಷದ ಸಪ್ತಾಹವನ್ನು ಆಚರಿಸುತ್ತೇನೆ, ಮಹಿಳಾ ಸಪ್ತಾಹವನ್ನು ಆಚರಿಸಲಿಕ್ಕಿದ್ದೇನೆ. ಜನವರಿ ಕೊನೆ ಮತ್ತು ಫೆಬ್ರವರಿ ಫಸ್ಟ್ ವೀಕಿನಲ್ಲಿ. ಆ ಸಮಯದಲ್ಲಿ 9ನೇ ವರ್ಷ ಆಗ್ತದೆ. ಬರುವ ವರ್ಷ ನಮ್ಮದು 10ನೇ ವರ್ಷ ಆಗ್ತದೆ. ನಾವು 1 ವರ್ಷ ಜೂನಿಯರ್. ಈ 9ನೇ ವರ್ಷದ ಮಹಿಳಾ ಸಪ್ತಾಹದಲ್ಲಿ ಪದ್ಮಾಚಾರ್ಯರು ಬರ್ತಾರೆ. ಈಗಲೇ ನಿಮ್ಮದು ಹೊಸ ಪ್ರಸಂಗ ಯಾವುದು ಅಂತ ಹೇಳಿ ಅವರ ಅಸಿಸ್ಟೆಂಟ್ ಹತ್ರ ನಾನು ಕೇಳಿ ಆಯಿತು, ಇವತ್ತಿನ ಗಡಿಬಿಡಿಯಲ್ಲಿ ಅವರ ಹತ್ರ ಮಾತಾಡಬಾರ್ದು ಅಂತ ಹೇಳಿಕೊಂಡು ಅದರ ಸದ್ಯತೆಗೆ ನಾನು ತೊಡಗಿದ್ದೇನೆ. ಪದ್ಮಾಚಾರ್ಯರು 8 ವರ್ಷಗಳಲ್ಲಿ ನಮ್ಮ ಸಪ್ತಾಹಗಳಲ್ಲಿ ಬಂದಿದ್ದಾರೆ. ಮೊದಲು 1-2 ವರ್ಷಗಳಲ್ಲಿ ಇಡೀ ತಂಡವನ್ನು ಆಹ್ವಾನಿಸುತ್ತಿದ್ದೆ. ಆಮೇಲೆ ನಾನು ಚಂಬಲ್ತಿಮಾರ್ ಹೇಳಿದ್ರಲ್ಲ, ಸ್ವಲ್ಪ ವ್ಯತ್ಯಾಸವನ್ನು ಮಾಡಿಕೊಂಡೆ. 2 ಅಥವಾ 3 ಜನರನ್ನು ಪ್ರತಿ ತಂಡದಿಂದ ಕರೆಯುವುದು. ಆಮೇಲೆ ನಮ್ಮ ತಂಡದ
ಸದಸ್ಯರನ್ನು ಅವರೊಂದಿಗೆ ಸೇರಿಸಿ ಸಣ್ಣ ಸಣ್ಣ ಪಾತ್ರಗಳನ್ನು ಸೇರಿಸಿಕೊಂಡು ಯಕ್ಷಗಾನವನ್ನು ಮಾಡುವುದು ಸಪ್ತಾಹದಲ್ಲಿ ಪ್ರತಿದಿನ. ಪುತ್ತೂರಿನ 3 ತಂಡಗಳನ್ನು ನಾನು ಕರೀತೇನೆ ಪ್ರತಿ ವರ್ಷ ಕೂಡ. ನಾನು ನನ್ನ ಮಾನದಂಡ ಉಂಟು, ಮಾನದಂಡದಲ್ಲಿ ತೇರ್ಗಡೆಯಾದ ಸಂಘಗಳನ್ನು ಮಾತ್ರ ಕರೀತೇನೆ. ನಾನು ಉಳಿದವರನ್ನು ಕರೆಯುವುದಿಲ್ಲ. ಹಾಗಾಗಿ ಈ ರೀತಿಯಲ್ಲಿ ನನಗೆ ಒಂದು 6-7 ಸಂಘದವರು ನನಗೆ ಮೆಚ್ಚುಗೆ ಆಗಿದ್ದಾರೆ. ಅವರ ಉತ್ತಮ ಕಲಾವಿದರನ್ನು ನಾನು ಕರೆದು ಸಪ್ತಾಹವನ್ನು ಆಚರಿಸ್ತೇನೆ. ಮೊನ್ನೆ ತಾನೇ 30ನೇ ತಾರೀಕಿಗೆ ಕಾರ್ಕಳದ ಅನಂತಶಯನ ಮಹಿಳಾ ಯಕ್ಷಗಾನ ಮಂಡಳಿಯವರು ಅವರ ದಶಮಾನೋತ್ಸವದಲ್ಲಿಯೂ ನನ್ನನ್ನು ಸನ್ಮಾನಿಸಿದ್ದರು. ಅಲ್ಲಿ ಜ್ಯೋತಿ ಸುನೀಲ್ ಕುಮಾರ್ ಶೆಟ್ಟಿ ಅಂತ ಒಬ್ಬರಿದ್ದಾರೆ. ಅವರು ತುಂಬ ಅದರಲ್ಲಿ ತೊಡಗಿಸಿಕೊಂಡವರಾಗಿದ್ದಾರೆ. ಹಾಗೆ ಪದ್ಮಾಚಾರ್ಯರು ಈ 8 ವರ್ಷಗಳಲ್ಲಿಯೂ ಕೂಡ ನಮ್ಮೊಂದಿಗೆ ಯಕ್ಷಗಾನದಲ್ಲಿ ಭಾಗವಹಿಸಿದವರಾಗಿದ್ದಾರೆ. ಕಳೆದ ವರ್ಷ ಅದು ಕೂಡ ಪ್ರತ್ಯೇಕವಾಗಿ ನಾನು ಮೆನ್ಷನ್ ಮಾಡಬೇಕಾಗ್ತದೆ. ನಿಮ್ಮದು ಹೊಸ ಪ್ರಸಂಗ ಯಾವುದು ಅಂತ ಹೇಳುವಾಗ ಶ್ರೀಕೃಷ್ಣ ತುಲಾಭಾರ ಅಂತ ಹೇಳಿದರು. ಏನು ಚಂದ ಮಾಡಿದ್ದಾರೆ ಅಂತ ಹೇಳಿದರು. 1 ಪಾತ್ರಕ್ಕೋ 2 ಪಾತ್ರಕ್ಕೋ ಸಣ್ಣ ಪಾತ್ರಗಳಿಗೆ ನಮ್ಮವರನ್ನು ಸೇರಿಸಿಕೊಂಡೆ. ನನಗೆ ತುಂಬ ಖುಷಿಯಾಗಿ ಹೋಯಿತು. ನಾನು ಹೇಳಿದೆ, ನಿಮ್ಮ ಹಾಗೆ ಈ ಪ್ರಸಂಗವನ್ನು ನನಗೆ ನನ್ನ ಶಿಷ್ಯರಿಂದ ಮಾಡಿಸಲಿಕ್ಕೆ ಆಗಲಿಕ್ಕಿಲ್ಲ ಅಂತ ಹೇಳಿಕೊಂಡು, ಇದು ನಿಮಗಿರುವಂತಹ ದೊಡ್ಡ ಪ್ರಶಸ್ತಿ ಅಂತ ತಿಳ್ಕೊಳ್ಳಿ. ಪದ್ಮಾಚಾರ್ಯರು ಸಂಘಟನಾ ಚತುರತೆಯನ್ನು ಹೊಂದಿದವರು, ಸಂಘಟನಾ ಕೌಶಲ್ಯವನ್ನು ಹೊಂದಿದವರಾಗಿದ್ದಾರೆ. ಪ್ರಸಂಗವನ್ನು ಸಿದ್ಧಪಡಿಸಿ ಆಮೇಲೆ ಹೊಸ ಹೊಸ ಪ್ರಸಂಗಗಳನ್ನು ಆಯ್ದುಕೊಳ್ಳುವುದರಲ್ಲಿಯೂ ಕೂಡ ತಮ್ಮದಾದಂತಹ ಆ ಸಹಜ ಗುಣವನ್ನು ಉಪಯೋಗಿಸಿಕೊಂಡು ಶಿಷ್ಯರನ್ನೆಲ್ಲರನ್ನು ತಯಾರಿಸ್ತಾರೆ. ಇತ್ತೀಚೆಗಿನ ವರ್ಷಗಳಲ್ಲಿ ಮಕ್ಕಳ ಯಕ್ಷಗಾನ ಸಂಘವನ್ನು ಅವರು ಮಾಡಿರುವುದು 10-20 ಮಕ್ಕಳು ಅವರ ತಂಡದಲ್ಲಿ ಈಗಲೂ ಕೂಡ ಇದ್ದಾರೆ ಅಂತೇಳಿ ಹೇಳುವಾಗ, ಅಲ್ಲಲ್ಲಿ ಅವರಿಗೆ ಅವಕಾಶವನ್ನು ಮಾಡಿಕೊಟ್ಟು ಅವರ ಯಕ್ಷಗಾನವನ್ನು ಏರ್ಪಡಿಸುವುದು ಅಂತ ಹೇಳುವಾಗ ಅದು ಸಣ್ಣ ವಿಷಯ ಅಲ್ಲ. ಖಂಡಿತವಾಗಿಯೂ ಯಕ್ಷಗಾನವನ್ನು ಬೆಳೆಸುವುದರಲ್ಲಿ ಅದು ನಿಜವಾಗಿಯೂ ಕೂಡ ವಿಶೇಷವಾದಂತಹ ಕೆಲಸವಾಗಿರ್ತದೆ. ಅದೇ ಇವತ್ತು ಬಹಳ ಮಂದಿ ಇಲ್ಲೆಲ್ಲ ಕುಳಿತವರೆಲ್ಲ ನಿಮ್ಮ ಶಿಷ್ಯವರ್ಗದವರು, ಅಂದರೆ ವಿದ್ಯಾರ್ಥಿಗಳು ಅಂತ ಹೇಳಿಕೊಂಡು ಗೊತ್ತಾಯಿತು ನನಗೆ. ತುಂಬ ಲವಲವಿಕೆಯಿಂದ ಇದ್ದಾರೆ. ಯಕ್ಷಗಾನದಲ್ಲಿಯೂ ತುಂಬ ಒಳ್ಳೆಯ ರೀತಿಯಲ್ಲಿ ಅವರು ಭಾಗವಹಿಸುವುದಕ್ಕೆ ಸಾಧ್ಯತೆಯನ್ನು ತೋರ್ಪಡಿಸ್ತಾರೆ ಅಂತ ಗೊತ್ತಿದೆ. ಸಾಧ್ಯವಾದರೆ ನೋಡಿಕೊಂಡು ಮುಂದಿನ ದಿನಗಳಲ್ಲಿ ಒಂದೊಮ್ಮೆಗೆ ನಿಮ್ಮ ಶಿಷ್ಯರ ಯಕ್ಷಗಾನವನ್ನು ನಾನು ಸುರತ್ಕಲ್ನಲ್ಲಿ ಮಾಡಿಸಬೇಕು ಎಂಬಂತಹ ಮನಸ್ಸು ನನಗೆ ಬಂದಿದೆ. ಆಮೇಲೆ ಯಕ್ಷಗಾನ ಸಪ್ತಾಹಗಳಲ್ಲಿ ಭಾಗವಹಿಸುವುದರ ಮೂಲಕವಾಗಿ ಮಾತ್ರ ವರ್ಷಕ್ಕೆ 1 ಸಲ ನನ್ನನ್ನು ಸಂಪರ್ಕಿಸುವುದೋ ಅಥವಾ ನಾವು ಒಡನಾಟದಲ್ಲಿ ಇರುವುದು ಅಂತ ಹೇಳಿ ಮಾತಾಡಿಕೊಂಡಿರುವುದು ಅಂತೇಳಿ ಹೇಳಲಿಕ್ಕಾಗೋದಿಲ್ಲ. ಬಹಳಷ್ಟು ವಿಷಯಗಳನ್ನು ಅವರು ನನ್ನೊಂದಿಗೆ, ನಾನು ಅವರೊಂದಿಗೆ ಚರ್ಚಿಸಿಕೊಳ್ಳುತ್ತೇನೆ. ಆ ಚರ್ಚೆಯಲ್ಲಿ ಭಾಗವಹಿಸುವುದಕ್ಕೆ ನನಗೆ ಬಹುಶಃ ಇರುವಂತಹ ಬೇರೆ ಮಹಿಳಾ ತಂಡಗಳ ಯಾರೆಲ್ಲಿಯೂ ಇಲ್ಲ. ಅದು ಪದ್ಮಾಚಾರ್ಯರಲ್ಲಿ ಆ ಗುಣ ಇದೆ. ಹಾಗಾಗಿರುವುದರಿಂದ ನಾವು ಆಗಾಗ್ಗೆ ಸಂಪರ್ಕಿಸಿಕೊಳ್ತಾ ಇದ್ದೇವೆ. ಕಳೆದ ವರ್ಷ ನನಗೆ ಎಡನೀರಿನಲ್ಲಿ ಒಂದು ಯಕ್ಷಗಾನ ತೆಗೆಸಿಕೊಡಬೇಕು ಅಂತ ಅವರು ಬಹಳ ಸಾಹಸ ಮಾಡಿದರು. ಅಂದರೆ ಅದು ನಮ್ಮೊಳಗಿನ ಬಾಂಧವ್ಯ ಹೇಗೆ, ಅನ್ಯೋನ್ಯತೆ ಹೇಗೆ ಎಂಬುದನ್ನು ತೋರಿಸ್ತದೆ. ಆಮೇಲೆ ನನ್ನ ಯಕ್ಷಗಾನ ಶ್ರೀ ದುರ್ಗಾಂಬ ಮಹಿಳಾ ಯಕ್ಷಗಾನ ಮಂಡಳಿ ಈಗ 9ನೇ ವರ್ಷ. ಆ 9 ವರ್ಷಗಳಲ್ಲಿ ನಾವು ಮಾಡಿದಂತಹ ಕಾರ್ಯಕ್ರಮಗಳ ಸಾಧಾರಣ ವಿಶೇಷ ಗೊತ್ತುಂಟು ಅವರಿಗೆ. ಹಾಗಾಗಿ ಅವರು ವಿವರವಾಗಿ ಹೇಳಿದರು, ನಾನು ಏನು ಹೇಳುವುದಕ್ಕಿಲ್ಲ. ಅವರಲ್ಲಿಯೂ ಕೂಡ ಹೇಗೆ ತಂಡಗಳು ಬೇರೆ ಆಗ್ತದೋ ಅದೇ ರೀತಿಯಲ್ಲಿ ನನ್ನಲ್ಲಿಯೂ ಬೇರೆ ಆಗ್ತಾ ಇರ್ತದೆ. ಸ್ವಲ್ಪ ಗಟ್ಟಿ ಕಾಲ ಆದ ಕೂಡಲೇ ಅದು ಹೋಗುವಂತ ಕಾಣ್ತದೆ, ಹೋಗ್ತಾರೆ. ಅದು ನಮಗೂ ಸಹ ಒಳ್ಳೆಯದು. ಯಾಕೆಂತ ಹೇಳಿದರೆ ನಾವು ಹೊಸಬರನ್ನು ತಯಾರು ಮಾಡಲಿಕ್ಕೆ ಆಗ್ತದೆ. ಇಲ್ಲದಿದ್ದರೆ ಅವರಿಗೆ ಕೊಡದೆ ಉಳಿದವರನ್ನು ಮಾಡುವುದೇ. ನಿಜವಾಗಿ ನಾನು ಅವರನ್ನು ಗೌರವಿಸ್ತೇನೆ, ಅವರನ್ನು ಮೆಚ್ಚಿದ್ದೇನೆ. ನಾನು ನನ್ನ ತಂಡವನ್ನು ಬಿಟ್ಟು ಹೋದವರು. ಆದರೆ ಅವರು ಪದ್ಮಾಚಾರ್ಯರಿಂದ ನಂತರ ಹೋದವರು ಎಲ್ಲ ಮೇಲೆ ಬಂದ ಹಾಗೆ ನನ್ನ ತಂಡದಿಂದ ಮೇಲೆ ಹೋದವರು 1 ವರ್ಷ ಇದ್ದರೆ ಅಷ್ಟೇ. ಮತ್ತೆ ಆಗುವಾಗ ಏನೂ ಇಲ್ಲ ಅಂತ ಹೇಳಿ ಆದರು. ಬಹುಶಃ ಒಂದು ಸ್ಪಿರಿಟ್ ಹೋಯ್ತೋ ಏನೋ ಗೊತ್ತಿಲ್ಲ ನನಗೆ. ಅಂತೂ ಅದು ಸ್ಪಿರಿಟ್ ಇದ್ದರೆ ಅದು ನಿಜವಾಗಿಯೂ ಬಹಳ ಒಳ್ಳೆಯದು ಅಂತ ಹೇಳ್ತೇನೆ. ನಾನು ಚೆನ್ನೈಗೆ ಹೋಗಿ ನಾವು ಯಕ್ಷಗಾನ ಕೊಟ್ಟು ಸ್ವಾಮಿಯವರೇ, ನಾನೊಂದು ಹೇಳಿರ್ತೇನೆ, ಇದು 2015-16ರಲ್ಲಿ ನಮ್ಮ ಪ್ರಥಮ ಸಂದರ್ಭಗಳಲ್ಲಿ ನಾವು ಚೆನ್ನೈಯಲ್ಲಿ ಕರ್ನಾಟಕ ಯಕ್ಷಗಾನ ಬಯಲಾಟ ಅಕಾಡೆಮಿಯಿಂದ ಅಂಬಾತನೆಯ ಮುದ್ರಾಡಿಯವರು ಕೊಟ್ಟಂತಹ ಅವಕಾಶವನ್ನು ಉಪಯೋಗಿಸಿಕೊಂಡು ನಾನು ಅಲ್ಲಿ ಹೋದೆ. ಕನ್ನಡ ಸಾಹಿತ್ಯ ಸಂಘದಲ್ಲಿ ಯಕ್ಷಗಾನವನ್ನು ಮಾಡಿದೆ. ಆ ಯಕ್ಷಗಾನವನ್ನು ನೋಡಿದಂತಹ
ನಮ್ಮನ್ನು ನಮ್ಮ ಇವರ ಚಟುವಟಿಕೆಗಳನ್ನು ನೋಡಿದಂತಹ ಅಲ್ಲಿನ ಕನ್ನಡ ಸಾಹಿತ್ಯ ಸಂಘದ ಮಹಿಳೆಯರಿಗೆ ಯಕ್ಷಗಾನ ಮಾಡಲೇಬೇಕು ಅಂತ ಹೇಳಿ ಒಂದು ಮನಸ್ಸಾಗಿ ನಾರಾಯಣ ಭಟ್ರು ಅವರು ಇಲ್ಲಿ ಕಾರ್ಕಳದ ಸೈಡ್ನವರು, ನಾರಾಯಣ ಭಟ್ರು ಅದರ ಅಧ್ಯಕ್ಷರಾಗಿದ್ದಾಗ ತುಂಬ ವರ್ಷದವರೆಗೆ, ಮೊನ್ನೆ ಇತ್ತೀಚೆಗಿನವರೆಗೆ ಇದ್ದರು. ಅವರು ಮನೆಗೆ ಬಂದು, ಮನೆ ಹುಡುಕಿಕೊಂಡು ಮನೆಗೆ ಬಂದು ನನ್ನ ಹತ್ರದ ಸ್ಕ್ರಿಪ್ಟ್ ಕೇಳಿ, ನೀವು ಬಂದು 2-3 ಸಲ ಬಂದು ಚೆನ್ನೈಯಲ್ಲಿ ಅಭ್ಯಾಸ ಕೊಡಬೇಕು ಅಂತ ಹೇಳಿ ನಾನು ಹಿಮ್ಮೇಳದವರನ್ನೆಲ್ಲ ಕರ್ಕೊಂಡು ಹೋಗಿ ಅಭ್ಯಾಸ ಕೊಟ್ಟು ಅವರದ್ದು ಒಂದು ಸಮರ್ಥವಾದ ತಂಡವಾಗಿ ನಾನು ರೂಪಿಸಿ ಆಮೇಲೆ ಊರಿಗೆ ಕರೆದು ಇಲ್ಲಿ 4 ಕಾರ್ಯಕ್ರಮಗಳನ್ನು ನಾನು ಮಾಡಿಸಿದ್ದೆ, ಬೇರೆ ಬೇರೆ ಕಡೆಗಳಲ್ಲಿ. ಹಾಗೆ ಅವರು ಇದ್ದಾರೆ, ಈಗಲೂ ಕೂಡ ಇದ್ದಾರೆ, ಅಷ್ಟು ಸಕ್ರಿಯರಾಗಿಲ್ಲ ಅಷ್ಟೇ. ಹಾಗೆ 4 ಶಿಷ್ಯರ ತಂಡ ಇದೆ. ಒಂದು ನಮ್ಮದು ಬ್ರಾಹ್ಮಣಿ ಅಂತ ಹೇಳಿಕೊಂಡು ಮಂಗಳೂರಿನಲ್ಲಿದೆ, ಮತ್ತೊಂದು ಶಿಷ್ಯರ ತಂಡ, ಅವರೆಲ್ಲ ಅವರು ಸ್ವತಂತ್ರವಾಗಿ ಈಗ ಕಾರ್ಯಕ್ರಮವನ್ನು ನೆರವೇರಿಸುತ್ತಾ ಇದ್ದಾರೆ. ನಮ್ಮ ತಂಡದಲ್ಲಿ ಇಷ್ಟೆಲ್ಲ ಮಾಡಲಿಕ್ಕೆ ಸಾಧ್ಯ ಆಗುವುದು ಯಾವುದರಿಂದ ಅಂತ ಹೇಳಿದರೆ, ನನ್ನ ಪತ್ನಿ ಅವರು ಸಹ ಹೇಳಿದರು, ನಾನು ಸಹ ಈಗ ಅದು ಮೆನ್ಷನ್ ಮಾಡಿದರೆ ಮತ್ತೆ ಕೇಳಿ, ಅದು ನನ್ನ ವಿಷಯ ಯಾಕೆ ಹೇಳಿದ್ರು ಅಂತ ಕೇಳಿದ್ರು. ಹಾಗೆ ಅಂತ ಹೇಳೋದು ಅಲ್ಲ, ಮತ್ತೆ ಮಾತ್ರ ಅಂದರೆ ಅವಳು ನನ್ನಿಂದ ಬಹುಶಃ ಹೆಚ್ಚು ಕ್ರಿಯಾಶೀಲರು, ನನ್ನಿಂದ ಹೆಚ್ಚು ಕ್ರಿಯಾಶೀಲರು. ನನಗೆ ಶಾಲೆ ಆಯಿತು, ಶಾಲೆಯಿಂದ ನಂತರ ನಾನು ಬೇರೆ ವಿಷಯಗಳನ್ನು ಮಾಡ್ತಾ ಇದ್ದೆ. ಅದು ಕೂಡ ಅದರಲ್ಲಿ ಒಂದು 90% ಯಕ್ಷಗಾನಕ್ಕೆ ಸಂಬಂಧಪಟ್ಟ ವಿಷಯಗಳನ್ನೇ ನಾನು ಭಾಗವಹಿಸ್ತಾ ಇದ್ದೆ. ಆದರೆ ಅವಳು ಹಾಗಲ್ಲ, ಅವಳು ರಾಜಕೀಯದಲ್ಲಿದ್ದು, ರಾಮಕೃಷ್ಣ ಹೆಗಡೆ ಅವರ ಸಮಯದಲ್ಲಿ ಜನತಾದಲ್ಲಿದ್ದು, ಅದು ಅಧಿಕಾರದಲ್ಲಿಯೂ ಕೂಡ ಇತ್ತು. 2 ಟರ್ಮಿಗೆ ಅವಳು, ಒಂದು ಟರ್ಮಿನಲ್ಲಿ ಪುರಸಭಾ ಸದಸ್ಯೆಯಾಗಿ ಸುರತ್ಕಲ್ಲಿದ್ದು, 2ನೇ ಟರ್ಮಿನಲ್ಲಿ ಪುರಸಭಾ ಉಪಾಧ್ಯಕ್ಷೆಯಾಗಿ ಕೆಲಸ ಮಾಡಿದವಳು. ಅಲ್ಲಿ ದೇವೇಗೌಡ ಮತ್ತು ರಾಮಕೃಷ್ಣ ಹೆಗಡೆಯವರ ಸ್ಪ್ಲಿಟ್ ಆದಾಗ ಅವಳಿಗೆ ಇನ್ನೂ ಬೇಡ ರಾಜಕೀಯ ಅಂತ ಕಂಡಿತು, ಇದೆಲ್ಲ ಬೇಡ ಅಂತ ಹೇಳಿ ಕಂಡಿತ್ತು. ಅಷ್ಟರವರೆಗೆ ಅವಳು ಜಿಲ್ಲಾ ಮಹಿಳಾ ಮಹಿಳಾ ಪಕ್ಷದ ಅಧ್ಯಕ್ಷೆಯಾಗಿದ್ಲು, ರಾಜ್ಯದಲ್ಲಿ ಕಾರ್ಯಕಾರಿ ಸಮಿತಿಯ ಸದಸ್ಯೆಯಾಗಿದ್ಲು. ಹೀಗೆಲ್ಲ ಇದ್ದಳು ಅವಳು ಆ ಕಾಲದಲ್ಲಿ. ಆಮೇಲೆ ಬಿಟ್ಟಿತು ಅಂತೇಳಿ ಆಗುವಾಗ ರಾಜಕೀಯದವರು ಅಲ್ಲದೇ ಇರುವವರು ಮಾತ್ರ ಸೇರಲಿಕ್ಕೆ ಸಾಧ್ಯ ಇರುವಂತಹ ಯಾವುದು ಜಿಲ್ಲಾ ವ್ಯಾಜ್ಯಗಳ ಗ್ರಾಹಕರ ಪರಿಹಾರ ವೇದಿಕೆ ಅಂತ ಹೇಳಿ ಉಂಟು, ಕನ್ಸ್ಯೂಮರ್ ಕೋರ್ಟ್. ಆ ಕನ್ಸ್ಯೂಮರ್ ಕೋರ್ಟ್ನ ಮೆಂಬರ್ ಆಗಿ ಒಂದು ಟರ್ಮಿನಲ್ಲಿ ಆಗಿ 2ನೇ ಟರ್ಮಿಗೂ ಕೂಡ ಅವಳು ಆಯ್ಕೆಯಾಗಿ ಅವಳು ಕನ್ಸ್ಯೂಮರ್ ಕೋರ್ಟಿನ ಮೆಂಬರ್ ಆಗಿ 10 ವರ್ಷಗಳ ಕಾಲ ಇದ್ಲು. ಮಹಿಳಾ ಕೇಂದ್ರದ ಅಧ್ಯಕ್ಷೆ ನಿರಂತರವಾಗಿ ಆಗಿದ್ದಾಳೆ. ಅಲ್ಲಿ ನಿಜವಾಗಿಯೂ ಕೂಡ ಸರ್ಕಾರದವರು ಆ ಮಹಿಳಾ ಕೇಂದ್ರದ ಸ್ಥಳವನ್ನು ಹತ್ತಿರದಲ್ಲೇ ನಿರ್ಮಾಣವಾಗುವಂತಹ ಮಾರ್ಕೆಟ್ಗೆ ತೆಗೆದುಕೊಳ್ಳಬೇಕು ಅಂತ ಶತಪ್ರಯತ್ನ ಮಾಡಿದರೂ ಕೂಡ ಕೊಡದೆ ಛಲ ಹಿಡಿದು ಅದನ್ನು ಇವತ್ತಿನವರೆಗೆ ಉಳಿಸಿಕೊಂಡದ್ದು. ಹಾಗಾಗಿ ಅವಳಿಗೆ ಅಧ್ಯಕ್ಷ ಸ್ಥಾನವನ್ನು ಬಿಡಲಿಕ್ಕೆ ಉಳಿದವರು ಕೇಳೋದಿಲ್ಲ, ನೀವು ಹೋದರೆ ಅದು ಹೋಗ್ತದೆ ಮಹಿಳಾ ಕೇಂದ್ರ ಅಂತ ಹೇಳಿಕೊಂಡು. ಆ ರೀತಿಯ ಸಾಧನೆಯನ್ನು ಮಾಡುವಲ್ಲಿ ನನಗೂ ಕೂಡ ಅಷ್ಟು ಧೈರ್ಯ ಇಲ್ಲ, ಬಹಳ ವಿಶೇಷವಾದಂತಹ ಧೈರ್ಯವನ್ನು ಅವಳು ಪ್ರಕಟಪಡಿಸ್ತಾಳೆ. ನಾನು ರೋಟರಿಯಲ್ಲಿದ್ದೆ, ಆ ಸಂದರ್ಭದಲ್ಲಿ ಅವಳು ಇನ್ನರ್ ವೀಲ್ನ ಸ್ಥಾಪಕಾಧ್ಯಕ್ಷೆಯಾಗಿ, ಅಂದರೆ ಇನ್ನರ್ ವೀಲ್ ಸ್ಟಾರ್ಟ್ ಮಾಡಿದವನೇ ನಾನು, ಇನ್ನರ್ ವೀಲ್ನ ಸ್ಥಾಪಕಾಧ್ಯಕ್ಷೆಯಾಗಿದ್ಲು. ಹಾಗೆ ಇನ್ನೂ ಇತರ ಹಲವಾರು ರಂಗಗಳಲ್ಲಿ ಈ ರೀತಿಯಲ್ಲಿಯೂ ಕೂಡ ಇರುವುದರಿಂದ ಈಗಲೂ ಕೂಡ ನನಗೆ ಯಕ್ಷಗಾನದಲ್ಲಿ ನಾವಿಬ್ಬರು ಈ ರೀತಿ ಆರೋಗ್ಯದಿಂದ ಅಥವಾ ಈ ವಯಸ್ಸಿನಲ್ಲಿಯೂ ಯಾರಿಗಾದರೂ ಹೇಳಿದರೆ ನಮಗೆ ಬರುವುದಿಲ್ಲ, ನನಗೆ 80 ಆಯಿತು ಅಂತ ತಮಾಷೆ ಮಾಡ್ತಾರೆ ನನಗೆ. ಹಾಗೆ ಅದು ಸಾಧ್ಯ ಆದದ್ದು ಯಾವುದರಿಂದ ಅಂತ ಹೇಳಿದರೆ ಅದು ಯಕ್ಷಗಾನದಿಂದ. ಅದು ಸಾಧ್ಯವಾದದ್ದು ಯಾವುದರಿಂದ ಅಂತ ನಾವಿಬ್ಬರೂ ಯಕ್ಷಗಾನದಲ್ಲಿ ತೊಡಗಿಸಿಕೊಂಡದ್ರಿಂದ. ಇಲ್ಲೇ ಇದ್ದರೆ ಮನೆಗೆ ಬಂದಾಗ ಟೆನ್ಷನ್ ಶುರುವಾದರೆ ಅಲ್ಲಿ ಮತ್ತೆ ಈ ರೀತಿ ಆರೋಗ್ಯವನ್ನು ಉಳಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಹಾಗಾಗಿ ಈಗ ಇಬ್ಬರನ್ನು ತೊಡಗಿಸಿಕೊಳ್ಳೋದ್ರಿಂದ ಮಕ್ಕಳು ಕರೆಯುತ್ತಾರೆ, ಹೋಗುವುದಿಲ್ಲ, ನಾವು ಹೋದರೆ ಮತ್ತೆ ಮೂಲೆ ಗುಂಪಾಗ್ತೇವೆ ಎಂಬ ಕಾರಣದಿಂದಾಗಿ ನಾವು ಇಲ್ಲಿಯೇ ಇದ್ದೇವೆ. ಆ ರೀತಿಯಲ್ಲಿ ನಮ್ಮ ಜೀವನವನ್ನು ನಡೆಸಿಕೊಂಡಿದ್ದೇವೆ. ಯಕ್ಷಗಾನ ಬಿಟ್ಟರೆ ನನಗೆ ಬೇರೆ ಜೀವ ಇಲ್ಲ, ಅವಳಿಗೂ ಕೂಡ ಹಾಗೆ. ಆ ರೀತಿಯಲ್ಲಿ ನಾವು ಮುಂದುವರಿಸಿಕೊಂಡು ಹೋಗುತ್ತಾ ಇದ್ದೇವೆ. ಮತ್ತೆ ಹೆಚ್ಚು ಮಾತನಾಡುವುದಿಲ್ಲ. ಪದ್ಮಾಚಾರ್ಯರ ಧೀಶಕ್ತಿಯಿಂದ ಪ್ರಾರಂಭವಾದಂತಹ ಈ ಧೀಶಕ್ತಿ ಯಕ್ಷ ಬಳಗ ಪುತ್ತೂರಿನಲ್ಲಿ ಅವರ ಸಹ ಸದಸ್ಯರು ಬಹಳ ಪ್ರಭಾವಿಗಳಾದ ಸಹ ಸದಸ್ಯರೊಂದಿಗೆ ಸೇರಿಕೊಂಡು ಅವರ ಯಜಮಾನರ ವಿಶೇಷವಾದಂತಹ ಪೋಷಕತ್ವದಲ್ಲಿ ಅದು ಬೆಳಗಲಿ. ಆ ಧೀಶಕ್ತಿ ಬೆಳಗುವುದಕ್ಕೆ ಅದಕ್ಕೆ ಅಂತ್ಯ ಅಂತ ಇರುವುದಿಲ್ಲ, ಎಂಡ್ ಅಂತ ಇರುವುದಿಲ್ಲ. ಅದು ಎಷ್ಟು ಬೇಕಾದರೂ ಕೂಡ ಬೆಳಗಿಸಿಕೊಳ್ಳುವುದಕ್ಕೆ ಸಾಧ್ಯ ಇರುವಂಥದ್ದು. ಹಾಗೆ ಆ ರೀತಿಯದ್ದಾದಂತಹ ವಿಶೇಷವಾದ ಸ್ಥಾನಮಾನಗಳನ್ನು ಪಡೆಯುತ್ತಾ ಇರಲಿ ಅಂತ ಹೇಳುತ್ತಾ, ಹಾಗೆ ಅವರು ಹಾಗೆ ಇದ್ದರೆ ನನಗೂ ಕೂಡ ಒಳ್ಳೆಯದಾಗ್ತದೆ. ಹಾಗಾದ್ದರಿಂದ ಅದು ಹಾಗೆಯೇ ಇರಲಿ ಅಂತ ಹೇಳಿ ಅವರನ್ನು ಮತ್ತಷ್ಟು ಹುರಿದುಂಬಿಸ್ತಾ, ಅವರಿಗೆ ಹುರಿದುಂಬಿಸುವಿಕೆ ಬೇಡ, ಅವರು ನನ್ನ ಹಾಗೆ ಅವರು ತುಂಬ ಆ್ಯಕ್ಟಿವ್, ತುಂಬ ಆ್ಯಕ್ಟಿವ್. ಮನೆಯಲ್ಲಿ ಒಂದು ಲೈಬ್ರರಿ ಇಟ್ಕೊಂಡಿದ್ದಾರೆ, ತುಂಬ ಸ್ಟಡಿ ಮಾಡ್ತಾರೆ. ಅವರು ಸಾಹಿತ್ಯಾಸಕ್ತಿ ವಿಶೇಷವಾಗಿದೆ ಅವರಿಗೆ. ಅವರು ಕವನವನ್ನು ಬರೆಯುತ್ತಾರೆ, ಚುಟುಕು ಸಾಹಿತ್ಯದಲ್ಲಿದ್ದಾರೆ,
ಮತ್ತು ಇನ್ನೇನೇನೋ ಮಾಡ್ತಾರೆ, ತುಂಬ ಕೆಲಸವನ್ನು ಮಾಡ್ತಾರೆ, ನನಗೆ ಗೊತ್ತಿದೆ. ಹಾಗೆ ಅವರು ಆ ಕೆಲಸವನ್ನು ಕೂಡ ಸೇರಿಸಿಕೊಂಡು ತನ್ನದಾದಂತಹ ಸಾಹಿತ್ಯಾಸಕ್ತಿಯನ್ನು ಬೆಳೆಸಿಕೊಂಡು ಇನ್ನಷ್ಟು ಅವರು ಆ ದಿವಸ ನಾನು ಬಂದಾಗ ನಾನು ಮನೆ ಕರ್ಕೊಂಡು ಹೋಗಿದ್ದರು. ಇಲ್ಲಿಯ ತಾಳಮದ್ದಲೆಯಾಗಿ ನನ್ನ ಶಿಷ್ಯರನ್ನೆಲ್ಲ ಸೇರಿಸಿಕೊಂಡು ನಾನು ಅವರ ಮನೆಗೆ ಹೋಗಿದ್ದೆ ರಾತ್ರಿ ಹೊತ್ತಿನಲ್ಲಿ. ಆ ಹೊತ್ತಿನಲ್ಲಿ ನಾನು ಅವರ ಲೈಬ್ರರಿಯೆಲ್ಲ ನೋಡಿದ್ದೇನೆ. ಹಾಗೆ ಅವರು ಆ ರೀತಿಯದ್ದಾದ್ದರಿಂದ ಅವರಿಗೆ ಸಹಜವಾಗಿ ಒಂದು ತನ್ನದಾದಂತಹ ಯಕ್ಷಗಾನದ ಪೌರಾಣಿಕವಾದಂತಹ ಜ್ಞಾನವನ್ನು, ವಾಕ್ಚಾತುರ್ಯವನ್ನು ಬೆಳೆಸಿಕೊಳ್ಳುವುದಕ್ಕೆ ಸಾಧ್ಯವಾಗಿದೆ. ಅದು ಇನ್ನಷ್ಟು ಬೆಳಗಲಿ ಅಂತ ಹೇಳುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಶೆಟ್ಟಿಯವರು ಆಗಮಿಸಿದ್ದಾರೆ. ಅವರನ್ನು ನಾನು ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಮಾತುಗಳು. ಶಿರಾಳ್ ಸಾಬ್ ನಮಸ್ಕಾರವನ್ನು ಮಾಡುತ್ತಾ ಪೂಜ್ಯರಾದ ಎಡೆನೀರು ಸ್ವಾಮಿಯವರಿಗೂ ಸ್ವಾಮಿಯವರ ಪಾದಾರವಿಂದಗಳಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡುತ್ತಾ ನಾನು ಹೆಚ್ಚು ಹೇಳಲಿಕ್ಕೆ ಹೋಗುವುದಿಲ್ಲ. ಯಾಕೆಂತ ಹೇಳಿದ್ರೆ ಇನ್ನು ನೆಕ್ಸ್ಟ್ ಇರುವುದು ತಾಳಮದ್ದು. ಆ ತಾಳಮದ್ದಲಿಗೆ ಗೊತ್ತಾಯಿತು ಅಂತಾದರೆ ಲಾಸ್ಟ್ ಪದ್ಯ ಕಟ್ ಮಾಡಲಿಕ್ಕೆ ಹೇಳ್ತಾರೆ. ಆ ಪದ್ಯ ಕಟ್ ಮಾಡುವಾಗ ನಮಗೆ ಅರ್ಥಧಾರಿಗಳಿಗೆ ತುಂಬ ಕೋಪ ಬರ್ತದೆ. ನಾವು ಅಷ್ಟು ಶ್ರಮ ಪಟ್ಟದನ್ನು ನೀವು ಕಟ್ ಮಾಡಿದರೆ ನಮ್ಮ ಅರ್ಥವನ್ನು ನಾವು ಯಾರು ಕೇಳಲಿಕ್ಕೆ? ಅಲ್ಲಿ 4 ಜನ ಇರಲಿ 2 ಜನ ಇರಲಿ, ನಮಗೆ ಹೇಳುವಂಥದ್ದನ್ನು ಹೇಳಲೇಬೇಕು. ಯಾರು ಕೇಳ್ತಾರಾ ಬಿಟ್ಟಾರ, ಆದರೆ ಸ್ಥಳದಲ್ಲಿರುವ ದೇವರು ಕೇಳ್ತಾರೆ. ಸಾಕು, ಅಷ್ಟು ಸಾಕು. ನಮ್ಮ ಗುರುಗಳಿಗೆ ನಾವು ಏನು ಕಲ್ತಿದ್ದೇವೆ ಅದನ್ನು ನಾವು ಕೊಡೋದು ನಮ್ಮ ಮುಖ್ಯತೆ. ಹಾಗಾಗಿ ಈ ತಾಳಮದ್ದಲೆಯ ಕಷ್ಟವನ್ನು ಅರಿತವಳು ನಾನು. ಪದ್ಮಾಚಾರ್ಯರು ಇವತ್ತು 3-4 ತಾಳಮದ್ದೆ ಇಟ್ಟಿದ್ದಾರೆ. ಅದೆಲ್ಲ ತಾಳಮದ್ದಲಾಗುವಾಗ ಜನ 4 ಇರ್ಬೋದು, ಆದರೂ ಅವರು ಕ್ರಮ ಪ್ರಕಾರವಾಗಿ ತಾಳಮದ್ದಲೆ ಮಾಡ್ತಾರೆ. ಯಾಕೆಂತ ಹೇಳಿದ್ರೆ ತಾಳಮದ್ದಲೆ ಮಾಡುವವರ ಅದೊಂದು ಅಭಿರುಚಿ. ಅಂದರೆ ತಾಳಮದ್ದಲೆಗೆ ಅಷ್ಟು ಆ ಒಂದು ಇನ್ನೊಂದು ಮನಸ್ಸನ್ನು ಎಳೆಯುವಂಥ ಒಂದು ಅಯಸ್ಕಾಂತದ ರೂಪ ಅದರಲ್ಲಿ ಉಂಟು. ಈಗ ಹೇಳಿದರು ಜಂಬಲ್ತಿಮಾರವರು, ನೀವು ಯಕ್ಷಗಾನ ಬೈಕೊಂಡಿದ್ದವರಲ್ವ ಅಂತ. ಹೌದು, ಮಕ್ಕಳು ಸಣ್ಣ, ನಾನು ರಾಜಕೀಯ, ಇವರದ್ದೇ ಪ್ರಪಂಚ. ಹಾಗಿರುವಾಗ ಸಂಸಾರವನ್ನು ನಡೆಸೋದೇ ಹೇಗೆ ಅಂತ ಹೇಳಿಕೊಂಡು ಗಲಾಟೆ ಮಾಡಿಕೊಂಡಿದ್ದವರು. ಸ್ವಲ್ಪ ನಿಮ್ಮ ಯಕ್ಷಗಾನ ಬಿಡಿ ಮಾಡಿದ ರಾತ್ರಿ ಹೋದರೆ ಬೆಳಗ್ಗೆ ಬರೋದು, ಹೇಗೆ ನಾನು ಮನೆ ನಡೆಸೋದು? ಖಂಡಿತ ಬೈಕೊಂಡಿದ್ದೆ. ಕೆಲವು ಸರ್ತಿ ನಾನು ರಾಜಕೀಯಕ್ಕೆ ಹೋಗೋದು ನಿಲ್ಲಿಸ್ತಿದ್ದೆ. ನನಗೆ ಬೇರೆ ಬೇರೆ ಮಿನಿಸ್ಟರ್ನವರೆಲ್ಲ ಬರುವಾಗ ಹೋಗಬೇಕಿತ್ತು, ಹೋಗುವಾಗ ಗಲಾಟೆ ಮನೆಯಲ್ಲಿ. ಈ ರೀತಿಯಾಗಿ ನಾನು ರಾಜಕೀಯದಲ್ಲಿ ತೊಳಲಾಡಿಕೊಂಡಿದ್ದೆವು. ಆ ಬಳಿಕ ಪಕ್ಷವನ್ನು ಬಿಟ್ಟ ಬಳಿಕ ನಾನು ಯಕ್ಷಗಾನಕ್ಕೆ ಒಳಪಟ್ಟೆ. ಯಾಕೆಂದರೆ ನನ್ನ ಗಂಡನಿಗೆ ಯಕ್ಷಗಾನ ಅಂತ ಹೇಳಿದರೆ ಜೀವ. ಸಂಸಾರ ಒಂದೇ ದೋಣಿಯಲ್ಲಿ ಹೋಗಬೇಕು, ಹಾಗಿದ್ರೆ ಮಾತ್ರ ಸಂಸಾರದಲ್ಲಿ ಸುಖ ಸಿಕ್ಕುವುದು ಎಂಬುದು ಕಂಡುಕೊಂಡವಳು ನಾನು. ಹಾಗಾಗಿ ಗಂಡನ ಆ ಆಸಕ್ತಿಯಲ್ಲೇ ನನ್ನನ್ನು ನಾನು ತೊಡಗಿಸಿಕೊಂಡು, ಹೆಣ್ಣು ಮಕ್ಕಳಿಗೆ ಇರುವುದೇ ಅದು. ಸಂಸಾರ ಒಳ್ಳೆಯದಾಗಬೇಕಾದ್ರೆ ಗಂಡ ಏನು ಮಾಡ್ತಾನೆ, ಒಳ್ಳೆ ದಾರಿಯಲ್ಲಿ ಹೋಗ್ತಾನೆ ಅಂತಾರೆ, ಅದನ್ನೇ ಅನುಸರಿಸಿಕೊಳ್ಳೋದು. ಹಾಗೆ ಅವರೊಟ್ಟಿಗೆ ಸೇರಿಕೊಂಡು ಅವರಿಂದಲೂ ಸ್ವಲ್ಪ ಒಂದು ಹೆಚ್ಚಿನ ಮೇಲೆ ಇಟ್ಟುಕೊಂಡು ನಾವೀಗ ನಮ್ಮ ಮನೆಯಲ್ಲೇ ಯಕ್ಷಗಾನದ ಒಂದು ಕಲಾರಂಗವನ್ನು ಮಾಡಿಕೊಂಡಿದ್ದೇವೆ. ನಿಜವಾಗಿ ನಮಗೆ ಇಬ್ಬರಿಗೂ ಮನಸ್ಸಿಗೆ ಅಷ್ಟು ಸಂತೋಷ ಕೊಡ್ತದೆ. ನಮಗೆ ಈ ಪದ್ಮಾಚಾರ್ಯನು ಹೊಸಬ್ರಲ್ಲ. ನಾನು ಮಹಿಳಾ ಕೇಂದ್ರದಲ್ಲಿ ಇರುವಾಗಲೇ ಪದ್ಮಾಚಾರ್ಯನ ಪರಿಚಯ ನನಗೆ. ಆಗ ಅವರ ಆ ತಾಳಮದ್ದಲೆಯ ಆ ದಶಕತನ, ಆ ಮಾತುಗಳು ನನಗೆ ಇನ್ನೂ ಸಹ ನೆನಪು ಉಂಟು. ಬಹಳ ಇವರು ಹೇಗಪ್ಪ ಹೇಳ್ತಾರೆ, ಆಗ ನಾನು ತಾಳಮದ್ದಲೆ ಇರಲಿಲ್ಲ, ಹೇಗಪ್ಪ ಹೇಳ್ತಾರೆ ಈ ಪದ್ಮಾಚಾರ ಅಲ್ಲ, ಅವರೊಟ್ಟಿಗೆ ಇದ್ದವರೆಲ್ಲರೂ ಒಳ್ಳೇದು ಮಾಡಿದರು. ಹೇಗೆ ಇವರು ಕಲಿತಾರೆ, ಹೇಗೆ ಮಾಡ್ತಾರೆ ಹೇಳ್ಕೊಂಡು ಭಾಳ ಆಶ್ಚರ್ಯ ಆಗಿತ್ತು. ಆಗ ನನ್ನ ಯಜಮಾನ್ರೆ ಹೇಳಿದರು, ನೀವೆಲ್ಲ ಹೀಗೆ ಸುಮ್ಮನೆ ಮುಗ್ಗೊಳಗಾಗಿದ್ದವ್ರು ನೋಡಿ ಕಲೀರಿ ಅಂತ ಹೇಳಿ. ಆ ಹೇಳಿದ ಮಾತು ನನ್ನ ತಲೆಯಲ್ಲಿತ್ತು. ಹಾಗಾದರೆ ನಾವು ಯಾಕೆ ತಾಳಮದ್ದಲೆ ಮಾಡಬಾರ್ದು ಹೇಳಿಕೊಂಡು ನಾವು, ಇವರು ಪ್ರೋತ್ಸಾಹ ಕೊಟ್ಟರು, ನನ್ನ ಯಜಮಾನರು ಪ್ರೋತ್ಸಾಹ ಕೊಟ್ಟರು. ನಾವು ಅದಕ್ಕೆ ಪೂರಕವಾಗಿ ಅದಕ್ಕೆ ಸರಿಯಾಗಿ ಎಲ್ಲೂರಿನ ವಿಶ್ವನಾಥನ ಸನ್ನಿಧಿಯಲ್ಲಿ ನಮಗೊಂದು ಹೆಂಗಸರೇ ನೀವು ಯಕ್ಷಗಾನ ಮಾಡಬೇಕು
ಹೇಳಿ ನನ್ನ ಯಜಮಾನ್ರ ಹತ್ರ ಹೇಳಿದರು. ಅವರಿಗೆ ತುಂಬ ಹೆದರಿಕಿತ್ತು, ಬಾಯಿ ಹೆಂಗಸರು ಮಾಡ್ತಾರ ಅಂತ. ಆದರೂ ನಾವು ಆಗ ಇದ್ದ ಹೆಂಗಸರೆಲ್ಲರೂ ಸೇರಿ ಹಠಗಟ್ಟಿ ರುಕ್ಮಿಣಿ ಕಲ್ಯಾಣ ಎಂಬ ಸುರುವಿನ ಪ್ರಸಂಗವನ್ನು ನಾವು ಮಾಡಿದ್ವಿ. ಬಹಳ ಸುಂದರ ಆಗಿತ್ತು. ಅಬ್ಬ, ಈ ಹೆಂಗಸರು ನೀವು ಮಾಡಿದ್ರೆಲ್ಲ ಸಾರ್ಥಕ ಆಯಿತು ಅಂತ ಹೇಳಿದ ನೆನಪು ನನಗೆ ಇನ್ನೂ ಸಹ ಉಂಟು. ಹಾಗಾಗಿ ಪ್ರೇರಕರಾದವರು ಪದ್ಮಾಚಾರ್ಯ. ಅವ್ರು ಮಾಡಿದಾಗೆ ನಮಗೆ ಸಹ ಮಾಡಬೇಕು. ನೋಡ್ಬಾ, ಇದು ಚಾಲ ಯಕ್ಷಗಾನ. ಅವರು ಹೇಗೆ ಮಾಡ್ತಾರೆ ಅಂದರೆ ಅವರಿಗೆ ಉಪದ್ರ ಕೊಡಬಾರ್ದು, ಅವರ ಹಾಗೆ ನಾನು ಆಗಬೇಕು ಹೇಳಿಕೊಂಬ ಪ್ರಯತ್ನದಲ್ಲಿ ಮುಂದುವರೆದುಕೊಂಡು ಹೋದವರು ನಾನು. ಅವರಿಗೆ ಸನ್ಮಾನ ಮಾಡಿದ್ದು ಬಹಳ ಖುಷಿಯಾಯಿತು. ನಿಜವಾಗಿ ಯೋಗ್ಯ ಜನರಿಗೆ ಕೊಟ್ಟಾಗ ಆಯಿತು ಹೇಳಿಕೊಂಡು ನಾವು ತುಂಬ ಖುಷಿಯಿಂದ ಪದ್ಮಾಚಾರ್ಯರಿಗೆ ನಾವು ಇದು ಮಾಡಿ. ಯಾಕೆಂದರೆ ಅವರ ಮಂಡೆಯಲ್ಲಿ ಎಷ್ಟು ಉಂಟು ಅಂತ ಹೇಳಿದರೆ, ನನ್ನ ಗಂಡ ಮತ್ತು ಅವರು ಮಾತಾಡುವಂತಹ ವಿಷಯಗಳು ಅದನ್ನು ಕೂತ್ಕೊಂಡು ನಾನು ಕೇಳು, ಇವರಿಬ್ಬರು ಮಾತಾಡಿ ಅಂತಹ ಒಂದು ವಿಷಯಗಳನ್ನು ನಾನು ಮಾತಾಡಿಕೊಂಡು ಈ ಮೇಧಾವಿಗಳು ಮಾತಾಡುವಾಗ ಇಷ್ಟ ಇದ್ದರೆ ಅದು ಕೇಳಿಗೆ ಭಾರಿ ರಸ. ಆ ರೀತಿಯಾಗಿ ಮಾತಾಡ್ತೀವಿ. ಇವರಿಗೂ ಹಾಗೆ ಅಲ್ಲಿ ಪೂಜೆ ಮಾಡ್ತಾ ಇದ್ರು, ಪದ್ಮಾಚಾರ್ಯರ ಫೋನ್ ಬಂತು, ಒಳಿಚು ಕೊಟ್ಬಿಟ್ಟು ದೇವರಲ್ಲಿ ಇವರು ಪದ್ಮಾಚಾರ್ಯ ಹತ್ರ ಮಾತಾಡಿ ಮತ್ತೆ ಒಂದು ಅರ್ಧ ಗಂಟೆ ಯಕ್ಷಗಾನ ಬಿಟ್ಟರೆ ಬೇರೆ ಏನಿಲ್ಲ. ಬೇಗ ಬೇಗ ಪೂಜೆ ಮಾಡಿ ಅದು ಕೇಳ್ತಿಲ್ಲ, ಯಕ್ಷಗಾನವೇ ದೇವಿ ಅವರಿಗೆ. ಆ ರೀತಿಯಾಗಿ ಪದ್ಮಾಚಾರ್ಯರೊಟ್ಟಿಗೆ ಇವರ ಬಾಂಧವ್ಯ ಇದ್ದದ್ದು. ಈಗ ಅವರು ನಮಗೆ ಇಬ್ಬರಿಗೂ ದಂಪತಿಯವರಿಗೆ ನಮಗೆ ಸನ್ಮಾನ ಮಾಡಿದ್ರು. ಇದು ನನಗೆ ನಿಜವಾಗಿಯೂ ವಿಶೇಷ ಸಂತೋಷದಿದೆ, ನಿಜ ಹೇಳ್ತೇನೆ. ಯಾಕೆ ಅಂತ ಹೇಳಿದ್ರೆ, ನನ್ನ ಗಂಡನನ್ನು ಕರೆದು ಅವರಿಗೆ ಸನ್ಮಾನ ಮಾಡ್ತಾರೆ, ನನ್ನನ್ನು ಕರೆದು ಸನ್ಮಾನ ಮಾಡ್ತಾರೆ. ಇದು ಬೇರೆ ಬೇರೆಯಾಗಿ ನಮ್ಮಿಬ್ಬರನ್ನು ಒಟ್ಟು ಮಾಡಿ ಎಲ್ಲಿಯೂ ಮಾಡಿಲ್ಲ, ಇದು ಫಸ್ಟ್. ನಾವು ಒಂದೇ ರಂಗದಲ್ಲಿದ್ದವರನ್ನು ಗುರುತಿಸಿ ಗಂಡನನ್ನು ಮಾತ್ರ ಮಾಡದೆ ಹೆಂಡತಿಯಲ್ಲಿಯೂ ಈ ಕಲೆ ಉಂಟು ಎಂಬುದನ್ನು ಸಮಾಜಕ್ಕೆ ಮಾದರಿಯಾಗಿ ತೋರಿಸಿದವರು ಪದ್ಮಾಚಾರ್ಯ ಹಾಗೂ ಧೀಶಕ್ತಿಯ ಉಳಿದ ಸಂಘದ ಸದಸ್ಯ. ತುಂಬ ಖುಷಿಯಾಯಿತು ನನಗೆ ಸನ್ಮಾನ ಮಾಡಿದಕ್ಕಲ್ಲ, ಆ ರೀತಿಯ ನಿಮ್ಮ ಒಂದು ಮೈಂಡ್ ಅದು ನನಗೆ ತುಂಬ ಖುಷಿಯಾಯಿತು. ನಾನು ಹೇಳಿದೆ, ನನಗೆ ಮಾತಾಡಲಿಕ್ಕೆ ಉಂಟ ಇಲ್ಲ ಗೊತ್ತಿಲ್ಲ, ನನಗೆ ಒಂದು ಸಣ್ಣ ಹೇಳಬೇಕು ನಿಮ್ಮ ಬಗ್ಗೆ ಅಂತ. ಇದನ್ನು ನಾನು ಬಹಳ ಸಂತೋಷದಿಂದ ಸ್ವೀಕರಿಸಿಕೊಂಡಿದ್ದೆ. ಇನ್ನೊಂದು ಗುಣ ಉಂಟು ಪದ್ಮಾಚಾರ್ಯರು, ಅದನ್ನು ನಾನು ಈಗಲೂ ಅಳವಡಿಸಿಕೊಂಡಿದ್ದೇನೆ. ನಾವು ಇಲ್ಲಿ ಯಕ್ಷಗಾನಕ್ಕೆ ಅವರು ಒಂದು ನಮಗೆ ಕೊಟ್ಟರು ಒಂದು ಅವಕಾಶ, ಇದೇ ದೇವಸ್ಥಾನದಲ್ಲಿ ನಾವು ಮಾಡಿದ್ದು. ಮಾಡಿ ಆದಮೇಲೆ ನಮ್ಮನ್ನೆಲ್ಲ ಅವರು ಮನೆ ಕರ್ಕೊಂಡೋದ್ರು. ಮನೆ ಕರ್ಕೊಂಡೋಗಿ ಬಹಳ ವಿಧದ ತಿಂಡಿಗಳು, ಇದು ಪದಾರ್ಥ ಎಲ್ಲ ಸುಮಾರು ಕೊಟ್ಟರು. ಅದರಲ್ಲಿ ನಾನು ಕೊಟ್ಟದಕ್ಕಲ್ಲ, ಅದರಲ್ಲಿ ಅವರ ಒಂದು ಮಾತನ್ನು ನಾನು ಇಟ್ಕೊಂಡೆ. ಏನು ಅಂತ ಹೇಳಿದರೆ, ಹೆಂಗಸರು ಅಂತ ಹೇಳಿದರೆ ನಾವೆಲ್ಲ ಕೆಲಸ ಬಿಟ್ಟು ನಾವು ಬೇರೆ ಬೇರೆ ಕಡೆಗೆ ಯಕ್ಷಗಾನಕ್ಕೆ ಅದಕ್ಕೆ ಇದಕ್ಕೆ ಬರ್ತೇವೆ. ಗಂಡಸರದ ತೊಂದರೆ ಇಲ್ಲ, ಮನೆಯಲ್ಲಿ ಹೆಂಗಸರು ಮಾಡಿ ಇಡ್ತಾರೆ, ತಿಂತಾರೆ. ಆದರೆ ಹೆಂಗಸರಿಗೆ ಅವರೇ ಮಾಡಿರ್ಬೇಕು, ಅವರೇ ತಿನ್ಬೇಕು. ಇನ್ನು ಹೋಗಿ 12 ಗಂಟೆ ನಂತರ ಹೋಗಿ ಅನ್ನ ಬಳಸಿಕೊಂಡು ತಿಂದು ಆಗ ಅಯ್ಯಪ್ಪ ಈ ಯಕ್ಷಗಾನವೇ ಬೇಡ ಅಂತ ಆಗ್ತದೆ. ಇದರ ಅನುಭವ ನಾನು ಪಡ್ಕೊಂಡದ್ದು. ಹಾಗೆ ಉಳಿದ ಹೆಂಗಸರಿಗೆ ಆಗಬಾರ್ದು ಅಂತ ಹೇಳಿಕೊಂಡು ಈ ರೀತಿಯ ಒಂದು ನಾನು ವ್ಯವಸ್ಥೆ ಮಾಡಿದ್ದೇನೆ ಅಂತ ಹೇಳಿದ್ರು. ಅದಕ್ಕೆ ಅದನ್ನು ನಾನು ಮನಸ್ಸಿನಲ್ಲಿಟ್ಕೊಂಡೆ. ಹೌದು, ನಮಗೆ ಹೆಂಗಸರಿಗೆ ಯಾರು ಮಾಡಿಕೊಡ್ತಾರೆ, ನಾವೇ ಮಾಡಬೇಕು, ನಾವೇ ತಿನ್ನಬೇಕು. ಹಾಗಾದರೆ ಈ ಒಂದು ಐಡಿಯಾ ಒಳ್ಳೆಯದು ಅಂತ ಹೇಳಿಕೊಂಡು ಸಪ್ತಾಹಕ್ಕೆ ನಮ್ಮಲ್ಲಿ ಬಂದವರು ಹಿಂದೆ ಹೋಗುವಾಗ ನಮಗೆ ಆದರೆ ನಾವು ಬೇರೆ ಬೇರೆ ಕಡೆಯಲ್ಲಿ ಮಾಡ್ಕೊಂಡು ಹೆಚ್ಚು ಹೊತ್ತು ನಾವು ಅಲ್ಲಿ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಆ ಸ್ಥಳದಲ್ಲಿ ಪಾರ್ಸೆಲ್ ಮಾಡಿ, ತಿಂಡಿ ಪಾರ್ಸೆಲ್ ಮಾಡಿ ಅವರಿಗೆ ನೀವು ದಾರಿಯಲ್ಲಿ ಹೋಗುವಾಗ ತಿನ್ನಿ ಅಂತ ಕಟ್ಟಿಕೊಡ್ತೀವಿ. ಯಾಕೆ ಅಂತ ಹೇಳಿದ್ರೆ ತಿನ್ಲಿಕ್ಕೆ ಇಲ್ಲ ಅಂತೇಳಿ ಅಲ್ಲ, ಹೆಂಗಸರು ಮನೆಗೆ ಹೋಗಿ ಒದ್ದಾಡೋದಕ್ಕಿಂತ ದಾರಿಯಲ್ಲಿ ಹೋಗುವಾಗ ಗಮ್ಮತ್ತು ಮಾಡ್ಕೊಂಡು ತಿನ್ನಿ. ಇದು ಅವ್ರು ನಮಗೆ ಹೇಳಿಕೊಟ್ಟ ಪಾಠ. ಅದನ್ನು ಇವತ್ತು ಸಹ ನಾನು ಅದನ್ನು ನನ್ನಲ್ಲಿ ಇಟ್ಟುಕೊಂಡು ಅದನ್ನು ಮುಂದುವರಿಸಿಕೊಳ್ತಾ ಇದ್ದೆ. ಹಾಗೆ ಇನ್ನೂ ಹೇಳಿಕ್ಕೆ ಹೋದರೆ ತುಂಬ ಉಂಟು ಪದ್ಮಾಚಾರ್ಯರ ವಿಷಯ. ಯಾವುದಾದ್ರು ಒಂದು ಪ್ರಸಂಗ ನಾನು ಮಾಡಿದರೆ ಅವ್ರು ಭಾರಿ ಖುಷಿ ಪಟ್ಟಿದ್ರು. ಈಗ ಜಮ್ಮಂತಿ ಮಾನವರು ಹೇಳುವ ಹಾಗೆ ದಾಕ್ಷಾಯಿಣಿ ಸ್ವಲ್ಪ ಫೇಮಸ್ ದಾಕ್ಷಾಯಿಣಿ. ಆ ದಾಕ್ಷಾಯಿಣಿ ನಾನು ಪಾಠ ಮಾಡುವಾಗ ಬಹಳ ಖುಷಿ ಪಟ್ಟರು ನನ್ನನ್ನು. ಅಂದರೆ ಅವರಲ್ಲಿ ಇದಿಲ್ಲ, ಮಾತ್ಸರ್ಯ ಇಲ್ಲ. ಇವ್ರು ನನ್ನಿಂದ ಒಳ್ಳೇದು ಮಾಡ್ತಾಳೆ, ಇವಳನ್ನು ಮುಖ ಮುಚ್ಚಿಬಿಟ್ಟು ಆಚೆ ಹೋಗುವ ಹೆಂಗಸರ ಬುದ್ಧಿ ಜಾಸ್ತಿ ಉಂಟದಲ್ಲ, ನನಗೆ ಎಲ್ಲವೂ ವಿಷಯ ಗೊತ್ತುಂಟು. ಆದರೆ ಇವರು ಹಾಗಲ್ಲ, ನನ್ನ ಇದು ಬಹಳ ಚೆಂದಾಗಿದೆ, ನಿಮ್ಮನ್ನು ಎಷ್ಟು ಲೈಕ್ ಮಾಡಿದರೆ ನೋಡಿ ನೀವು ಅಂತ ಹೇಳಿಕೊಂಡು ನನ್ನ ಹತ್ರ ಹೇಳಿದ್ದುಂಟು ಗಣಪತಿ ದೇವಸ್ಥಾನದಲ್ಲಿ. ಇದು ನಮಗೆ ಹೆಂಗಸರಿಗೆ ಬೇಕಾಗುತ್ತೆ ಯಕ್ಷಗಾನ ಮಾಡುವವರಿಗೆ. ನಮಗೆ ನೀವೀಗ ತುಂಬ ಯಕ್ಷಗಾನ ಇಟ್ಟಿದ್ದೀರಿ, ನಾನು ಹೆಚ್ಚು ಮಾತಾಡಲಿಕ್ಕೆ ಹೋದ್ರಿಂದ ಹೇಳಿಕೊಂಡು ತುಂಬ ಉಂಟು ಇಂಥ ವಿಷಯಗಳು, ಪದ್ಮಾಚಾರ್ಯ ವಿಷಯ.
ಅವರೊಟ್ಟಿಗೆ ವಿಜಯಲಕ್ಷ್ಮಿ ಅವರಿದ್ದಾರೆ, ಸದಾ ಬೆಂಬಲ ಕೊಡುವವರು. ಅವ್ರು ಏನು ಇದು ಮಾಡಿದ್ರು ಅವರೊಟ್ಟಿಗೆ ಸೇರಿಕೊಂಡು ಅವರೊಟ್ಟಿಗೆ ಒಡನಾಟ ಮಾಡಿಕೊಂಡು. ಇನ್ನು ಕೆಲವರಲ್ಲಿ ನೀವು ಬಿಟ್ಟು ಹೋಗಿದ್ದೀರಿ, ಆದರೆ ನಿಮ್ಮ ಆ ಪ್ರತಿಭೆಯನ್ನು ಹಿಡ್ಕೊಂಡು ಹೊರಗೋದವರು. ಈಗ ನೀವು ಅದರಲ್ಲಿ ತಪ್ಪು ಮಾಡ್ತಾರೆ, ನೀವು ಕೆಳಗೆ ಹೋಗ್ತಿದ್ರಿ, ಆದರೆ ನೀವು ಮೇಲೆ ಬರ್ತಾ ಇದ್ದೀರಿ. ನನ್ನ ಒಂದು ಧ್ಯೇಯ ಅಂತ ಹೇಳಿದರೆ, ನಮ್ಮಲ್ಲಿ ಆತ್ಮವಿಶ್ವಾಸ, ನಿಸ್ವಾರ್ಥ ಸೇವೆ, ಸಮಾಜಕ್ಕೆ ದುಡ್ಡು ಪಡ್ಕೊಳ್ಳೋ ಆಸೆ ಬೇಡ. ಅದೆಲ್ಲವನ್ನು ಬಿಟ್ಟು ನಾವು ಸಮಾಜಕ್ಕಾಗಿ ನಾವು ಯಾವ ಕೆಲಸವನ್ನು ಮಾಡಿದರೆ ಮನುಷ್ಯ ಗುರುತಿಸಿದ್ರೂ ತೊಂದರೆ ಇಲ್ಲ, ಯಾರು ಗುರುತಿಸಿದ್ರೂ ಬೇಡ, ಮೇಲಿನ ಭಗವಂತ ಒಬ್ಬ ನೋಡಿಕೊಂಡಿರ್ತಾನೆ ಎಂಬುದಕ್ಕೆ ನನ್ನ ಅನುಭವವೇ ಸಾಕ್ಷಿ. ಪ್ರತಿ ಒಂದು ಯಕ್ಷಗಾನದಲ್ಲಿ ಜನ ಇಲ್ಲದಿದ್ರು ಗುರುಗಳಿಗೆ ದ್ರೋಹ ಮಾಡಿದೆ, ನಮಗೆ ನಾವು ವಂಚನೆ ಮಾಡದೆ ನಾವು ನಮ್ಮ ಯಕ್ಷಗಾನವನ್ನು ಮಾಡ್ತಿದ್ವಿ. ಒಂದೇ ಜನ ಆಗಲಿ 2 ಜನ ಆಗಲಿ, ಒಂದು ವೇಳೆ ಯಾರಾದರೂ ನಮ್ಮಲ್ಲಿ ಶಿಷ್ಯರು ಸ್ವಲ್ಪ ಉದಾಸೀನ ಮಾಡಿದೆ ಆ ಕೂಡಲೇ ಗುರುಗಳ ಬೈಗಳು ಸಿಗ್ತದೆ. ಧರ್ಮಕ್ಕೆ ಮಾಡಿದೆ ಅಥವಾ ಜನ ಇಲ್ಲ ಅಂತೇಳಿ ಯಾರೂ ಮೋಸ ಮಾಡಿಕೊಡ್ದು, ಎಲ್ಲರೂ ನಿಮ್ಮ ಕೆಲಸವನ್ನು ಮಾಡಬೇಕು ಅಂತೇಳಿ ನಮ್ಮನ್ನು ಎಚ್ಚರಿಸಿದ್ದು ನಮ್ಮ ಗುರುಗಳು. ಅಲ್ಲಿ ಏನಾದ್ರು ತಪ್ಪಿದ್ರೆ ನಮ್ಮನ್ನು ತೀಡಿ ಮನಸ್ಸಿಗೆ ನೋವು ಆಗಾಗೆ ಮಾಡಿ ಗಣ್ಣಲ್ಲಿ ನೀರು ಬಡಿಸಿ, ಆಗ ನಮಗೆ ಅಂತ ಹೇಳ್ತೇನೆ, ನಮಗೆ ಕೋಪ ಬರ್ತದೆ, ಯಕ್ಷಗಾನ ಬೇಡ ಹೇಳಿ ತೆಗೆದು ಕಟ್ತೀವಿ. ಅಂದರೆ ಅಷ್ಟು ನೋವು ಮಾಡಿ, ಹಾಗೆ ನೋವು ಮಾಡಿದ ಕಾರಣ ಏನಾಯಿತು, ಈ ನೋವು ಮನಸ್ಸಿನೊಳಗೆ ನಾಟಿ ಇವರು ಹೀಗೆ ಮಾಡ್ತಾರಲ್ಲ, ನಾನು ಸರಿ ಮಾಡೇ ಮಾಡ್ತೇನೆ ಎಂಬ ಒಳ್ಳೆ ಬೇಕಾದಂತೆ ಕೊಡ್ಬೋದು. ಹಾಗಾಗಿ ನಾನು ಯಕ್ಷಗಾನದಲ್ಲಿ ನನಗೆ ಹೋದಾಗ ಎಲ್ಲರೂ ಇದೆಲ್ಲ ನಮ್ಮ ಪದ್ಮಾಚಾರ್ಯರಂಥ ಹಿರಿಯರ ಆ ಒಂದು ಅನುಭವಗಳಿಂದೆಲ್ಲ ಪಡ್ಕೊಂಡು ಗುರುಗಳ ಆ ಬೈಗಳು, ನಮ್ಮ ಗುರುಗಳು ಬಹಳ ಜೋರಿದ್ದಾರೆ. ನನ್ನ ಪತಿ ಅಂತ ಹೇಳುವುದಲ್ಲ, ನಾನು ಅಂತ ಹೇಳುವುದಲ್ಲ, ನಮ್ಮ ಶಿಷ್ಯರೆಲ್ಲರೂ ಬೈತಾರೆ, ಅವರಿಗೆ ಕೋಪ ಜಾಸ್ತಿ. ಯಾವ ಕೋಪ? ಸದಸ್ಯರು ಒಳ್ಳೇದಾಗಬೇಕು ಎಂಬ ಕೋಪ. ಅದೇ ನೀವು ಒಳ್ಳೇದು ಮಾಡಿದರೆ ಅದನ್ನು ಹೊಗಳ್ತಾರೆ, ಹೆಚ್ಚು ಹೊಗಳುವುದಿಲ್ಲ, ಸ್ವಲ್ಪ ಹೊಗಳ್ತಾರೆ. ಅಂದರೆ ನಿಮಗೆ ಓಡು ಬರೋದು ಬೇಡ ಅಂತ ಹೇಳ್ತಾರೆ. ಆ ರೀತಿಯಾಗಿ ನಮ್ಮನ್ನು ತೆಗೆದುಕೊಂಡು ಹೋಗಿ ನಾವು ಎಲ್ಲಿಯಾದರೂ ಒಂದು ಯಕ್ಷಗಾನ ಮಾಡಿದರೆ ನಾನು ಬಂದು ಹೇಳಿಕೊಂಡು, ಅಯ್ಯೋ ನಾನಿವತ್ತು ವಿಷ್ಣು ಪಾತ್ರ ಮಾಡಿದ್ವಿ, ಎಲ್ಲರೂ ಬಂದು ನಾನು ಕಾಲಿಗಡ್ಡ ಬಿದ್ದರು, ಆಗಲಿ ಸ್ವಲ್ಪ ಕಾಲಿಗಡ್ಡ ಬಿಡಿ ಅಂತ ಹೇಳ್ತಾರೆ, ಹೊಗಳೋದಿಲ್ಲ. ಯಾಕೆಂದರೆ ನಾವು ಹೆಂಗಸರು ಒಂಚೂರು ಹೊಗಳಿದ ಕೂಡ ನಾವು ಸಹ ಮೇಲೆ ಹೊರಡ್ತೇವೆ, ಇದನ್ನು ಅರ್ಥವರು ಅವರು. ಹಾಗಾಗಿ ಹೆಚ್ಚು ಹೊಗಳದೆ ಇನ್ನೂ ನೀನು ತೀಡಿ ಅಲ್ಲಿ ಏನು ತಪ್ಪುಂಟು ಅದನ್ನು ಅವ್ರು ತೋರಿಸಿಕೊಡ್ತಾರೆ. ವಿಡಿಯೋ ತೋರಿಸಿ ಅದನ್ನು ಇಲ್ಲಿ ತಪ್ಪುಂಟು ಅಂತ ತಿರ್ತಾರೆ. ಆದ ಕಾರಣ ಇನ್ನು ಹೇಳ್ತಾ ಹೋದರೆ ಬಹುಶಃ ನಾನು ರಾಜಕೀಯದೊಳದ ಕಡೆ ಮಾತಾಡ್ತಾ ಹೋಗ್ತೇನೆ. ಮೊದಲೇ ಹೇಳಿದ್ದೇನೆ ಯಕ್ಷಗಾನ ಉಂಟು ಅಂತ ಹೇಳಿ, ಹಾಗಾಗಿ ಇನ್ನು ಹೆಚ್ಚು ಮಾತಾಡಿಗೆ ಹೋಗುವುದಿಲ್ಲ. ಪದ್ಮಾಚಾರ್ಯ ಹಾಗೂ ಧೀಶಕ್ತಿ ಎಲ್ಲ ಸದಸ್ಯರೇ, ನೀವು ನಮಗೆ ದಂಪತಿಗಳಿಗೆ ಈ ರೀತಿಯಾಗಿ ನಮಗೆ ಸನ್ಮಾನ ಮಾಡಿದ್ದಕ್ಕೆ ನಿಮಗೆ ನಮ್ಮಿಬ್ಬರ ತುಂಬ ಹೃದಯದ ಕೃತಜ್ಞತೆಗಳನ್ನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಉತ್ಸಾಹದ ಹುರುಪಿನ ಮಾತುಗಳನ್ನಾಡಿ ನಮ್ಮನ್ನು ಮಡಿಕೇರಿ ಆಕಾಶವಾಣಿಯ ಕಾರ್ಯಕ್ರಮ ಸಂಯೋಜಕರಾದ ಶ್ರೀಯುತ ಸುಬ್ರಾಯ ಸಂಪಾಜಿ ಅವರಿಂದ ಶುಭ ಹಾರೈಕೆಯ ನುಡಿಗಳು. ಮಕ್ಕಳು, ಕಾರ್ಯಕ್ರಮ ಸಂಘಟನೆ ಮಾಡುವವರು ರೇಡಿಯೋದವರನ್ನು ಕೊನೆಗೆ ಮಾತಾಡಲಿಕ್ಕೆ ಬಿಟ್ಟಿದ್ದಾರೆ. ಒಂದು ಧೈರ್ಯ ಅವರಿಗೆ, ಹೆಚ್ಚು ಮಾತಾಡಲಿಕ್ಕಿಲ್ಲ, ರೇಡಿಯೋದಲ್ಲಿ ಸ್ವಲ್ಪ ಮಾತಾಡೋದು. ಬಂಧುಗಳೇ, ಯಕ್ಷಗಾನದ ಗಂಧಗಾಳಿ ಬಹುತೇಕ ಇಲ್ಲದಂತಹ ಮಡಿಕೇರಿಯಲ್ಲಿ ಕಳೆದ 30 ವರ್ಷಗಳಿಂದ ನಾನಿದ್ದೇನೆ. ಯಕ್ಷಗಾನ ಹಾಡುಗಾರಿಕೆ ಕಿಂಚಿತ್ ಅಭ್ಯಾಸ ಇದ್ದರೂ ಕೂಡ ವೃತ್ತಿಯ ಅನಿವಾರ್ಯತೆ ನನ್ನನ್ನು ಮಡಿಕೇರಿಯಲ್ಲಿ ಇರುವ ಹಾಗೆ ಮಾಡಿತು. ಆದರೂ ಕೂಡ ಆ ನಂಟು ಇವತ್ತು ನನ್ನನ್ನು ಇಲ್ಲಿಗೆ ಎಳೆದು ತಂದಿದೆ. ಅದಕ್ಕಾಗಿ ಇಂಥ ಒಂದು ಬಹಳ ಹೃದಯಸ್ಪರ್ಶಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡದ್ದಕ್ಕಾಗಿ ನಾನು ಬಹಳ ಸಂತೋಷ ಪಡ್ತೇನೆ, ಹೆಮ್ಮೆ ಪಡ್ತೇನೆ. ಯಕ್ಷಗಾನ ಎನ್ನುವುದು ಅದಕ್ಕೊಂದು ಹೆಗ್ಗಳಿಕೆ ಇತ್ತು, ಅದು ಗಂಡು ಕಲೆ ಅಂತ. ಆದರೆ ಇಲ್ಲಿರುವ ಹೆಣ್ಣು ಮಕ್ಕಳಿಗಿಂತ ಹೆಚ್ಚು ಪುರುಷರು ಒಂದು ಒಳ್ಳೆ ಚಪ್ಪಾಳೆ ತಟ್ಟಬೇಕು ಆ ಹೆಗ್ಗಳಿಕೆಯನ್ನು ಸುಳ್ಳು ಮಾಡಿದ ಹೆಣ್ಣು ಮಕ್ಕಳಿಗಾಗಿ. ಯಾಕಂದರೆ ಮೊದಲಿಂದಲೇ ಪುರುಷ ಪ್ರಧಾನ ಕಲೆ, ಗಂಡು ಕಲೆ ಅಂತ ಎಲ್ಲರೂ ಕೊಂಡಾಡ್ತಾ ಇದ್ದದ್ದು ಇರುವಂಥದ್ದು ಯಕ್ಷಗಾನವನ್ನು. ಈಗ ಹಾಗೆ ಇಲ್ಲ. ಈ ಕಾಲಘಟ್ಟ ಎನ್ನುವುದು ಮಹಿಳೆಯರೇ
ಹಿಮ್ಮೇಳ ಇರಲಿ ಮುಮ್ಮೇಳ ಇರಲಿ ಎರಡರಲ್ಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ತಾ ಇರುವಂತಹ ಕಾಲ ಇದೆ. ಹಾಗಾಗಿ ಯಕ್ಷಗಾನದಲ್ಲಿ ಮಹಿಳೆಯರ ಪಾಲ್ಗೊಳ್ಳುವಿಕೆಯ ಒಂದು ಉಚ್ಛ್ರಾಯ ಕಾಲ ಇದು ಅಂತ ನಾವು ಖಂಡಿತವಾಗಿ ಹೇಳ್ತೇವೆ. ಆದರೆ ಮಹಿಳೆಯರು ಯಕ್ಷಗಾನದಲ್ಲಿ ವೇಷಧಾರಿಗಳಾಗಿ ಅಥವಾ ಪಾತ್ರಧಾರಿಗಳಾಗಿ ಪಾಲ್ಗೊಳ್ಳುವಂತಹ ಸಂದರ್ಭದಲ್ಲಿ ಅಥವಾ ಅದರ ಕುರಿತಾದಂಥ ವಿಮರ್ಶೆಯಲ್ಲಿ ಚರ್ಚೆಯಲ್ಲಿ ಬರುವಂಥ ಒಂದು ಮಾತನ್ನು ನಾವೆಲ್ಲ ಕೇಳಿದ್ದೇವೆ. ಹೆಣ್ಣುಮಕ್ಕಳು ಎಷ್ಟು ಮಾತಾಡಿದರೂ ಕೂಡ ಅದು ಬಾಯ್ಪಾಠದ್ದು ಅಂತ. ಕೆಲವೆಲ್ಲ ಅದರ ಕುರಿತಾದಂತಹ ಚರ್ಚೆಯಲ್ಲಿ ವಿಮರ್ಶೆಯಲ್ಲಿ ಮಾತುಗಳು ಬರ್ತವೆ. ಬಾಯ್ಪಾಠದ್ದು, ಆಮೇಲೆ ಆಳವಾದಂತಹ ಪುರಾಣದ ತಿಳುವಳಿಕೆ ಅವರಿಗಿರುವುದಿಲ್ಲ, ಪುರುಷರಿಗೆ ಸಮದಂಡಿಯಾಗಿ ಅವರು ಅರ್ಥ ಹೇಳಲಾರರು. ಆಮೇಲೆ ರಂಗದಲ್ಲೂ ಕೂಡ ಪದ್ಯ ಹೇಳುವಾಗಲೂ ಕೂಡ ನಮಗೆ ಭಾಗವತರಿಗೆ ಅನುಭವ ಆಗ್ತದೆ. ನಿಗದಿತ ಪದ್ಯ ಬಿಟ್ಟು ಸ್ವಲ್ಪ ಆಚೆ ಈಚೆ ಹೋದರೂ ಕೂಡ ಇಡೀ ತಾಳಮದ್ದಲೇ ತಟಪಟಾಗಿಬಿಡ್ತದೆ. ಹೀಗೆಲ್ಲ ಕೆಲವು ಆಕ್ಷೇಪಗಳಿರ್ತವೆ. ಆದರೆ ಯಕ್ಷಗಾನ ವಿಮರ್ಶಕರಲ್ಲಿ ನನ್ನದೊಂದು ರಿಕ್ವೆಸ್ಟ್ ಇದೆ, ಒಂದು ಮನವಿ ಏನು ಅಂತಂದರೆ, ಯಕ್ಷಗಾನದಲ್ಲಿ ಪಾಲ್ಗೊಳ್ಳುವಂಥ ಹೆಣ್ಣು ಮಕ್ಕಳ ಅರ್ಥಗಾರಿಕೆಯನ್ನು ದಯವಿಟ್ಟು ಬಾಯಿಪಾಠ ಅಂತ ಹೇಳಬೇಡಿ, ಕಂಠಪಾಠ ಅದು ಇಂತಿಷ್ಟೇ ಅಂತ ಹೇಳಬೇಡಿ, ಅಥವಾ ಇನ್ನೊಬ್ಬರಿಂದ ನಾವು ಎರವಲು ಪಡೆದದ್ದು ಅಂತ ಹೇಳಬೇಡಿ. ಯಾಕಂದರೆ ಯಾರು ಎರವಲು ಪಡೆದಿಲ್ಲ, ಪುರುಷರು ಎರವಲು ಪಡೆದಿಲ್ಲವೇ? ಈಗ ನೋಡಿ, ನಾವು ಕನ್ನಡ ಸಾಹಿತ್ಯವನ್ನು ಅಭ್ಯಾಸ ಮಾಡೋಣ. ಕನ್ನಡ ಸಾಹಿತ್ಯವನ್ನು ನೀವು ಓದಿದರೆ ರನ್ನ ಕವಿಯ ಒಂದು ಉದಾಹರಣೆ ಇಟ್ಕೊಳ್ಳೋಣ. ರನ್ನ ಪಂಪಕವಿಯಿಂದ ಕಲಿತಾನೆ. ಪಂಪಕವಿ ಕಾಳಿದಾಸ, ಮಾಘ, ಭಾರವಿ, ಭಟ್ಟನಾರಾಯಣನಂತಹ ಸಂಸ್ಕೃತ ಕವಿಗಳಿಂದ ಸ್ವೀಕರಿಸಿದ್ದಾನೆ. ಕಾಳಿದಾಸ ನೋಡಿದರೆ ಅವನಿಗಿಂತ ಹಿಂದಿನ ಅಶ್ವಘೋಷದಿಂದ ಪ್ರಭಾವಿತನಾಗಿದ್ದಾನೆ, ಅವನಿಂದ ಸ್ವೀಕರಿಸಿದ್ದಾನೆ. ಅಶ್ವಘೋಷ ಅವನಿಗಿಂತ ಪ್ರಾಚೀನನಾದಂತಹ ವಾಲ್ಮೀಕಿಯಿಂದ ಕದ್ದಿದ್ದಾನೆ. ಹೆಣ್ಣು ಮಕ್ಕಳಿಗೆ ಬಹಳ ಸಮಾಧಾನ ಇದೆ. ನಾವು ಹಾಗಾದರೆ ಪುರುಷರ ಅರ್ಥದಿಂದ 4 ಸಾಲು ತೆಕೊಂಡ್ರೆ, ಅವರ ಯೋಚನೆಗಳನ್ನು ತೆಕೊಂಡ್ರೆ ತಪ್ಪೇನಲ್ಲ ಅಂತ. ಹಾಗಾಗಿ ಕವಿ ಕುವೆಂಪುರವರು ಹೇಳಿದ್ದು, ಕವಿಗಳ ಕೈ ಅನ್ನೋದು ಅವರ ಹಿಂದಿನ ಕವಿಗಳ ಪಾಕೆಟ್ನಲ್ಲಿ ಇರ್ತದೆ ಅಂತ. ನಾವು ಹೆಚ್ಚಿನ ವಹಿಸಬೇಕಾದ್ದೇನು ಅಂತಂದರೆ, ಅನುಕರಣ ಅಥವಾ ಅಪಹರಣ ಅನ್ನುವ ಒಂದು ಅಪವಾದಕ್ಕೆ ನಮ್ಮ ಅರ್ಥ ಒಳಗಾಗಬಾರ್ದು. ಇಮಿಟೇಷನ್ ಎನ್ನುವುದು ಅದು ಪಾಶ್ಚಾತ್ಯ ಸಾಹಿತ್ಯದಲ್ಲೂ ಕೂಡ ಇದೆ, ಕಲೆಯಲ್ಲೂ ಕೂಡ ಇದೆ, ನಮ್ಮ ಪೌರಾತ್ಯ ನಮ್ಮ ದೇಶೀಯ ಕಲೆಗಳಿಗೂ ಆಮೇಲೆ ಸಾಹಿತ್ಯ ಕೂಡ ಅನ್ವಯಿಸುವಂಥದ್ದೇ. ಆದರೆ ನೋಡಿ, ನಾವೊಂದು ಮಾತನ್ನು ಕೇಳಿ, ನಾಸ್ತ್ಯ ಚೌರ ಕವಿಜ್ಜನ, ನಾಸ್ತ್ಯ ಚೌರೋ ವಣಿಜ್ಜನ, ಕದಿಯದ ಕವಿ ಇಲ್ಲ, ಸ್ವಲ್ಪ ಕಳ್ಳ ಮೋಸತನ ಇಲ್ಲದೆ ವ್ಯಾಪಾರ ಮಾಡಲಿಕ್ಕೆ ಆಗೋದಿಲ್ಲ. ನಾಸ್ತ್ಯ ಚೌರೋ ವಣಿಜ್ಜನ, ವಣಿಕ್ ವೃತ್ತಿ, ಆ ವೃತ್ತಿಯಲ್ಲೂ ಕೂಡ ವ್ಯಾಪಾರಿ ಕೂಡ ಕಳ್ಳತನ ಮೋಸ ಬೇಕಾಗ್ತದೆ. ನಾಸ್ತ್ಯ ಚೌರ ಕವಿಜ್ಜನ, ನಾಸ್ತ್ಯ ಚೌರೋ ವಣಿಜ್ಜನ. ಹಾಗಾದರೆ ಹೇಗಿರಬೇಕು? ಸನಂದತಿ ವಿನಾವಾಚ್ಯಂ ಯೋ ಯಾನಾಹಿ ನಿಗೂಹಿತಂ. ಅಪಹರಣ ಮಾಡಿದರೂ ಕೂಡ ಅದು ತಿಳಿಯದ ಹಾಗೆ ನಮ್ಮ ಪ್ರತಿಭಾ ವ್ಯಾಪಾರದಿಂದ ಅದಕ್ಕೆ ಹೊಸ ಮೆರುಗನ್ನು ಕೊಡುವಂತಹ ಶಕ್ತಿ ಕವಿಯಾಗಲಿ ಕಲಾವಿದನಾಗಲಿ ಇರಬೇಕಾಗ್ತದೆ. ಇದು ಕಲೆಯ ಗುಟ್ಟು. ಹಾಗಾಗಿ ಅದು ಅನುಕರಣ ಆಗಬಾರ್ದು, ಅದು ಸ್ವೀಕರಣ ಆಗಬೇಕು. ಅಪಹರಣ ಆಗಬಾರ್ದು, ಅದು ಸ್ವೀಕರಣ ಆಗಬೇಕು. ಆ ಮೂಲಕ ತನ್ನದಂತಹ ಪ್ರತಿಭಾಶಕ್ತಿಯನ್ನು ಬರಿಬೇಕು. ಆ ನಿಟ್ಟಿನಲ್ಲಿ ನಮ್ಮ ಹೆಣ್ಣು ಮಕ್ಕಳು ಬಹಳಷ್ಟು ಮುಂದಡಿ ಇಟ್ಟಿದ್ದಾರೆ ಅಂತ ಬಹಳ ಧೈರ್ಯವಾಗಿ ಹೇಳ್ಬೋದು. ಧೀಶಕ್ತಿ ಮಹಿಳಾ ತಂಡ ಈಗ 10 ವರ್ಷಗಳನ್ನು ಪೂರೈಸ್ತಾ ಇದೆ. ಬಹಳ ಹೆಮ್ಮೆ ಪಡಬೇಕಾದಂತಹ ವಿಷಯ. ಈ 10 ವರ್ಷಗಳನ್ನು ಕ್ರಮಿಸಿ ಬರಬೇಕಾದ್ರೆ ಪದ್ಮಾಚಾರ್ಯರ ತಂಡ ಅಥವಾ ಸುರತ್ಕಲ್ನ ದುರ್ಗಾಂಬ ಮಹಿಳಾ ತಂಡ ಕೂಡ ಇರ್ಬೋದು. ದುರ್ಗಾಂಬ ಯಕ್ಷಗಾನ ತಂಡದ ಕಾರ್ಯಕ್ರಮವನ್ನು ಆಕಾಶವಾಣಿಯಲ್ಲಿ ಬಹಳಷ್ಟು ವರ್ಷಗಳಿಂದ ಮಡಿಕೇರಿಯಲ್ಲಿ ಕೂಡ ನಾವು ಪ್ರಸಾರ ಮಾಡ್ತಾ ಇದ್ದೇವೆ. ಮಡಿಕೇರಿಯಿಂದ ಕೊಂಡು ಹೋದಂಥ ಕಾರ್ಯಕ್ರಮ. ಬಹುಶಃ ಮಂಗಳೂರಿನಲ್ಲಿ ಬಹಳಷ್ಟು ಹಳೆಯ ಯಕ್ಷಗಾನ ಕಾರ್ಯಕ್ರಮಗಳನ್ನು ರಿಲೀಟ್ ಮಾಡಿಬಿಟ್ಟಿದ್ದಾರೆ. ಯಾಕಂದರೆ ಯಕ್ಷಗಾನದ ಆಸಕ್ತಿ ಇರುವವರು ಒಬ್ಬರು ಸ್ಟೇಷನ್ನಲ್ಲಿ ಬೇಕಾಗ್ತದೆ. ಆದರೆ ಮಂಗಳೂರಿಗಿಂತ ಹೆಚ್ಚು ಯಕ್ಷಗಾನದ ಸಂಗ್ರಹ ನಮ್ಮಲ್ಲಿದೆ, ಮಡಿಕೇರಿಯಲ್ಲಿದೆ. ಡಿಲೀಟ್ ಆಗ್ತದೆ ನಿಮ್ಮಲ್ಲಿ, ನಮ್ಮಲ್ಲಿ ಡಿಲೀಟ್ ಆಗಿದೆ, ನಿಮ್ಮಲ್ಲಿ ಏನಾದರೂ ಇದೆಯಾ ಅಂತ ಕೇಳ್ತಾರೆ ಮಂಗಳೂರು ಆಕಾಶವಾಣಿ. ಇದು ಬಹಳ ನಿಜವಾದಂತಹ ಸಂಗತಿ. ಹೀಗೆ ಇವತ್ತು ಬಹಳ ಸಾರ್ಥಕ ಕ್ಷಣಗಳನ್ನು, 10 ವರ್ಷಗಳನ್ನು ಪೂರೈಸಿದಂತಹ ಕ್ಷಣಗಳನ್ನು ಧೀಶಕ್ತಿ ಮಹಿಳಾ ತಂಡ ಇವತ್ತು ಆಚರಿಸ್ತಾ ಇದೆ.
ಈ ಒಂದು ಪಥಕ್ರಮಣದಲ್ಲಿ ಎಷ್ಟೆಲ್ಲ ಕಲ್ಲು ಮುಳ್ಳುಗಳ ಹಾದಿಯನ್ನು ಪದ್ಮಕ್ಕನವರು ಹಾದಿ ಬಂದಿದ್ದಾರೆ ಅಂತ ಅವರಿಗೆ ಗೊತ್ತು. ಅವರ ಕೊಡುಗೆ ಏನು ಎನ್ನುವುದನ್ನು ಇತಿಹಾಸ ದಾಖಲಿಸ್ತದೆ. ಇರುವವರ ಮೇಲೆ ಇಲ್ಲದಿರುವಾಗ ಗೊತ್ತಾಗೋದು, ಅದೊಂದು ಇತಿಹಾಸ ದಾಖಲಿಸ್ತದೆ. ಆಮೇಲೆ ಯಕ್ಷಗಾನಕ್ಕೆ ಸಂಬಂಧಪಟ್ಟ ಹಾಗೆ ಆಗಲಿ, ನಾವು ಬಹಳಷ್ಟು ಹಿರಿಯ ಅರ್ಥಧಾರಿಗಳನ್ನೆಲ್ಲ ನಾವು ಪ್ರಾತಸ್ಮರಣಿ ಅಂತ ಏನು ಗುರುತಿಸ್ತೇವೋ, ಬಹಳ ಹಿರಿಯರು ಕೊಡಲಿ ಶಂಕರನಾರಾಯಣ ಶಾಸ್ತ್ರಿಗಳವರ ಅರ್ಥವನ್ನು ನಾವು ಕೇಳಲಿಲ್ಲ. ಅಥವಾ ನಾರಾಯಣ ಕಿಲ್ಲೆ ಅಂತ ಹೇಳ್ತೇವೆ, ಒಳ್ಳೆ ತೇಜಪ್ಪ ಶೆಟ್ಟಿ ಅಂತ ಕೇಳ್ತೇವೆ, ಅಥವಾ ಇತ್ತೀಚೆಗೆ ಗತಿಸುವಂಥ ಶೇಡಿ ಗೋಪಾಲಕೃಷ್ಣ ಭಟ್ ಇರ್ಬೋದು, ಮತ್ತು ಶಂಕರನಾರಾಯಣ ಸಾಮೂರು ಇರ್ಬೋದು, ರಾಮದಾಸ್ ಸಾಮೂರು ಇರ್ಬೋದು, ಕುಂಬಳೆ ಸುಂದರರಾಯ ಇರ್ಬೋದು, ಪಲ್ಲ ಕೃಷ್ಣ ಭಟ್ ಅವರು ಇರ್ಬೋದು. ಇವರೆಲ್ಲರೂ ಕೂಡ ಬಹಳ ದೀರ್ಘಕಾಲದ ವ್ಯವಸಾಯದಿಂದ, ಧ್ಯಾನ ತಪಸ್ಸಿನಿಂದ ಹಾಗೆ ಮೆರೆದವರು. ಹಾಗಾಗಿ ಈ ಸಂದರ್ಭದಲ್ಲಿ ಧೀಶಕ್ತಿ ಮಹಿಳಾ ಸಂಘ ಹಾಗೆ ನಮ್ಮ ಎಲ್ಲ ಹಿರಿಯರು ಹೇಳಿದ ಹಾಗೆ, ಅತಿಥಿಗಳು ಹೇಳಿದ ಹಾಗೆ ಬಹಳ ಮುಂದಾಲೋಚನೆ ಮಾಡಿ ಧೀಶಕ್ತಿ ಮಹಿಳಾ ಬಳಗಕ್ಕೆ ನಮ್ಮ ಈ ಕೈಂಕರ್ಯ ನಿಲ್ಲಬಾರದು, ಅದು ಬಾಲಿಕಾ ತಂಡದ ಮೂಲಕ ಮುಂದುವರಿಬೇಕು ಅಂತ ಬಹಳ ಸಾರ್ಥಕ ಕೆಲಸವನ್ನು ಈಗ ಪದ್ಮಕ್ಕನವರು ಮಾಡ್ತಾ ಇದ್ದಾರೆ. ಅದು ಬಹಳ ಬಹಳ ದೊಡ್ಡ ಒಂದು ಸಾರ್ಥಕ ಕೆಲಸ, ಪುಣ್ಯದ ಕೆಲಸ. ಹಾಗೆ ಇಂತಹ ಕಲೆಯಲ್ಲಿ ತಮ್ಮನ್ನು ತೊಡಗಿಸ್ಕೊಂಡಾಗ ಬಾಯಿಪಾಠ ಅಂತಿರಲಿ ಅಥವಾ ಎಷ್ಟೇ ಆದರೂ ಕೂಡ ಅದಕ್ಕೆ ಅದರದ್ದೇ ಆದಂತಹ ಲಿಮಿಟ್ ಇದೆ ಅಂತ ಏನೇ ಅಪವಾದಗಳು, ಟೀಕೆಗಳು ಬರಲಿ, ಆದರೂ ಕೂಡ ಮಹಿಳಾ ತಂಡ ಇವತ್ತು ಹಿಂದೆ ಉಳಿದಿಲ್ಲ. ಮಹಿಳಾ ತಂಡದವರು ಹಿಮ್ಮೇಳದಲ್ಲೂ ಇದ್ದಾರೆ, ಮುಮ್ಮೇಳದಲ್ಲೂ ಇದ್ದಾರೆ. ನಾನು ಅನುಭವಿಸಿದ ಹಾಗೆ ಒಬ್ಬ ಯಕ್ಷಗಾನ ಹವ್ಯಾಸಿ ಭಾಗವತನಾಗಿ ಯಕ್ಷಗಾನ ಹಾಡುಗಾರಿಕೆ ಕಲುಷಿತ ಆದಷ್ಟು ಹಿಮ್ಮೇಳವು ಬೇರೆ ಯಾವುದೂ ಕೂಡ ಕಲುಷಿತ ಆಗಲಿಲ್ಲ, ಮುಮ್ಮೇಳವೂ ಆಗಲಿಲ್ಲ, ಅರ್ಥಗಾರಿಕೆ ಅಂತೂ ಆಗಲೇ ಆಗಲಿಲ್ಲ. ಖಂಡಿತವಾಗಿ ಕೂಡ ಹಾಡುಗಾರಿಕೆಯಷ್ಟು ಹಾಡು ಯಾವುದೂ ಆಗಲಿಲ್ಲ. ಈ ನಿಟ್ಟಿನಲ್ಲಿ ಯಕ್ಷಗಾನ ರಂಗ ಬಹಳ ಯೋಚನೆ ಮಾಡಬೇಕಾಗಿದೆ. ಬಂಧುಗಳೇ, ಯಕ್ಷಗಾನ ಏನು ಧೀಶಕ್ತಿ ಮಹಿಳಾ ತಂಡದಲ್ಲಿ ನೀವು ಯಾರೆಲ್ಲ ಸದಸ್ಯರಿದ್ದಾರೋ ಬಹಳಷ್ಟು ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದೀರಿ. ಹಾಗಾಗಿ ಇವತ್ತು ಮಹಿಳಾ ತಂಡ ಅಂತ ಹೇಳುವಾಗ ನಮಗೆ ಮುಂಚೂಣಿಯಲ್ಲಿ ಪದ್ಮಾಚಾರ್ಯ ನೆನಪಾಗ್ತಾರೆ, ಶುಭಾಡಿಗ ನೆನಪಾಗ್ತಾರೆ, ಆಮೇಲೆ ನಮ್ಮ ಎದುರು ಇರುವಂತಹ ಸುಮಂಗಲ ರತ್ನಾಕರ, ಸಾಯಿ ಸುಮಾ ಇವರೆಲ್ಲ ನೆನಪಾಗ್ತಾರೆ. ಅಂದರೆ ಅವರ ಬಹಳ ದೀರ್ಘವಾದಂತಹ ಪ್ರಯತ್ನ, ಚಿಂತನೆ, ಧ್ಯಾನದ ಫಲವಾಗಿ ಇವತ್ತು ಆ ಮಟ್ಟಕ್ಕೆ ಅವರು ಏರಿದ್ದಾರೆ. ಯಾರದೇ ಹೆಸರು ನಾನು ಹೇಳಿಲ್ಲವೆನ್ನುವ ಕಾರಣಕ್ಕೆ ಅಲ್ಲಿ ದೋಷ ಇದೆ ಅಂತ ಅಲ್ಲ, ಆದರೆ ಅವರೆಲ್ಲರೂ ಕೂಡ ಮಾದರಿಯಾಗಿದ್ದಾರೆ. ಆದರೆ ಅಷ್ಟಕ್ಕೆ ನಿಲ್ಲಬಾರ್ದು, ಅದು ಇನ್ನೂ ಮುಂದುವರಿಬೇಕು, ಇನ್ನಷ್ಟು ಹೊಸ ಪೀಳಿಗೆ ಸೃಷ್ಟಿಯಾಗಬೇಕು ಅಂತ ಹೇಳ್ತಾ, ಯಕ್ಷಗಾನದಲ್ಲಿ ನಮ್ಮ ಹಿರಿಯ ಕಲಾವಿದರೆಲ್ಲ ಹೇಗೆ ದೀರ್ಘವಾದಂತಹ ಚಿಂತನೆಯಿಂದ, ಪ್ರಯತ್ನದಿಂದ ತಮ್ಮನ್ನು ತೊಡಗಿಸಿಕೊಂಡು ಅವರು ಹಿರಿಯಾದಂತಹ ಕೊಡುಗೆಯನ್ನು ಕೊಟ್ಟರು. ಅಂತಹ ಕೆಲಸ ನಮ್ಮ ಹೆಣ್ಣುಮಕ್ಕಳಿಂದ ಕೂಡ, ಬಾಲಿಕಾ ತಂಡದಿಂದ ಕೂಡ ಮುಂದಿನ ದಿನಗಳಲ್ಲಿ ಆಗಲಿ, ಹಿರಿಯರಿಂದ ಸರಿಯಾದಂತಹ ತರಬೇತಿ ಹಿರಿಯ ಹೆಣ್ಣುಮಕ್ಕಳಿಗೂ ಕೂಡ ಸಿಗಲಿ ಅಂತ ಹಾರೈಸ್ತಾ, ಇವತ್ತು ನಾನು ಪಾಲ್ಗೊಂಡು ಪದ್ಯ ಬರೆದ ಹಾಗೆ ನಾಳೆ ದಸರಾ ಕವಿಗೋಷ್ಠಿ ಇದ್ದರೆ ಇವತ್ತು ಕೂತು ಪದ್ಯ ಬರೆಯೋದು, ಆ ರೀತಿ ಆಗಬಾರ್ದು. ಇದರ ಹಿಂದೆ ಆಳವಾದಂತಹ ಪುರಾಣದ ತಿಳುವಳಿಕೆ ಬೇಕಾಗ್ತದೆ. ಮೂಲ ಪುರಾಣ ಏನು ಎನ್ನುವ ತಿಳುವಳಿಕೆ, ಒಂದು ಪ್ರಸಂಗ ಪಠ್ಯ ಟೆಕ್ಸ್ಟ್ ಇದ್ದರೆ ಅದು ಅದರ ಚೌಕಟ್ಟು ಏನು, ಆ ಟೆಕ್ಸ್ಟಿನ ಇಡೀ ಪ್ರಸಂಗದ ಮುಖ್ಯ ಆಶಯ ಏನು, ತನ್ನ ಪಾತ್ರ ಏನು, ಆ ಪಾತ್ರದ ಪಾತ್ರ ಏನು, ಆ ರಂಗದಲ್ಲಿ ಅದು ಆಟ ಇರಲಿ ಅಥವಾ ಕೂಟ ಇರಲಿ ಆ ಪಾತ್ರದ ಪಾತ್ರ ಏನು, ಆಮೇಲೆ ಎದುರು ಅರ್ಥಧಾರಿಯನ್ನು ತಾನು ಹೇಗೆ ಬೆಳೆಸಬಹುದು, ಈ ಎಲ್ಲ ಚಿಂತನೆಗಳನ್ನು ಮಾಡೋದ್ರ ಜೊತೆಯಲ್ಲಿ ಮುಂದಿನ ದಿನಗಳಲ್ಲಿ ಹೆಚ್ಚು ಅಧ್ಯಯನಶೀಲತೆಯೊಂದಿಗೆ ಈ ಯಕ್ಷ ಬಳಗ, ಧೀಶಕ್ತಿ ಮಹಿಳಾ ಬಳಗ ಹಾಗೆ ಬಾಲಿಕಾ ತಂಡ ಕೂಡ ಬೆಳೀಲಿ. ದೀರ್ಘವಾದಂತಹ ಚಿಂತನೆ ಅದು ನಮ್ಮನ್ನು ಒಳ್ಳೆಯದಂತಹ ಕೊಡುಗೆಯನ್ನು ಕೊಡುವುದಕ್ಕೆ ಅದು ಖಂಡಿತವಾಗಿ ಕೂಡ ಅನುವು ಮಾಡಿಕೊಡ್ತದೆ. ಯಾಕಂದರೆ ನಮ್ಮ ಹಿರಿಯರು ಏನು ಯಕ್ಷಗಾನದಲ್ಲಿ ಪಾತ್ರಗಳನ್ನು ಮಾಡಿದರು, ನಾವು ಅದನ್ನೇ ಮಾಡಿದ್ರು. ಈಗ ಕಾವ್ಯಕ್ಷೇತ್ರವನ್ನಾದರೂ ಕೂಡ ನೋಡಿ, ಮಹಾಕವಿಗಳು ಎಷ್ಟು ಜನ ಆಗಿ ಹೋಗಿದ್ದಾರೆ, ಆದರೆ ಬೆರಳೆಣಿಕೆಯರು ಮಾತ್ರ ಉಳಿತಾರೆ. ಹಾಗಾಗಿ ನಾವು ಮಾತಾಡುವಂಥ ಭಾಷೆ ಕನ್ನಡ, ಅದೇ ಶಬ್ದ ಅದೇ ಅರ್ಥ. ಅದನ್ನೇ ರಾಜಶೇಖರ ಎನ್ನುವಂತಹ ಒಬ್ಬ ಆಲಂಕಾರಿಕ ತನ್ನ ಕಾವ್ಯಮೀಮಾಂಸೆಯಲ್ಲಿ ಹೇಳ್ತಾನೆ, ತಯೇವ ಪದಸಂಘಾತ ತಾಯೇವ ಅರ್ಥವಿಭೂತೆಯ ತಥಾಪಿ ನವ್ಯಂ ಭವತಿ ಕಾವ್ಯಂ ಗ್ರಥನ ಕೌಶಲಾತ್. ತಯೇವ ಪದಸಂಘಾತ ಅದೇ ಶಬ್ದ, ತಯೇವ ಅರ್ಥವಿಭೂತೆಯ ಅದೇ ಅರ್ಥ. ಹೌದಾನೆ, ನಾನು ಮಾತಾಡುವ ಶಬ್ದವೇ ನಮ್ಮ ನಿರೂಪಕರು ಮಾತಾಡ್ತಾರೆ, ಅವರು ಮಾತಾಡುವ ಅರ್ಥವನ್ನೇ ಆ ಅರ್ಥದಲ್ಲೂ ಬಳಸ್ತಾರೆ. ತಯೇವ ಪದಸಂಘಾತ ತಾಯೇವ ಅರ್ಥವಿಭೂತೆಯ ಅದೇ ಅರ್ಥ. ಆದರೆ
ಅರ್ಥದ ವಿಶೇಷತೆ ಅಷ್ಟು ಚಂದ ಆಗೋದಕ್ಕೆ ಏನು ಕಾರಣ? ಹೊಸಬರಿಗೂ ಅಥವಾ ಅನುಭವಸ್ಥರಿಗೂ ತಯೇವ ಅರ್ಥ ಸಂಬೋಧ ತಥಾಪಿ ನವ್ಯಂ ಭವತಿ ಕಾವ್ಯಂ. ಅದು ಹೊಸತು ಹೇಗಾಗುತ್ತೆ ಅಂತಂದ್ರೆ ಗ್ರಥನ ಕೌಶಲ, ಕಟ್ಟುವ ಕಲೆ. ಹಾಗಾಗಿ ಶಬ್ದ ಸಂಪತ್ತನ್ನಾಗಲಿ, ಸಾಹಿತ್ಯ ಸಂಪತ್ತನ್ನಾಗಲಿ, ಪುರಾಣ ಜ್ಞಾನವನ್ನಾಗಲಿ ನಿಮ್ಮ ಕಟ್ಟುವ ಕಲೆಯ ಮೂಲಕ ಈ ಮಹಿಳಾ ತಂಡ ಮುಂದಿನ ದಿನಗಳಲ್ಲಿ ಚೆನ್ನಾಗಿ ಗ್ರಹಿಸಿ ಹಿರಿದಂತಹ ಕೊಡುಗೆಯನ್ನು ಮುಂದಿನ ದಿನಗಳಿಗೆ ನೀವು ಕೊಡುವ ಹಾಗಾಗಲಿ ಅಂತ ಹಾರೈಸ್ತಾ, ದೂರದ ಮಡಿಕೇರಿಯಲ್ಲಿರುವ ನನ್ನನ್ನು ಇಲ್ಲಿವರೆಗೆ ಕರೆಸಿ 4 ಮಾತುಗಳನ್ನು ಆಡುವುದಕ್ಕೆ ಅವಕಾಶ ಮಾಡಿಕೊಟ್ಟದ್ದಕ್ಕೆ, ಈ ಪ್ರೀತಿಯ ಗೌರವವನ್ನು ಕೊಟ್ಟದ್ದಕ್ಕೆ ಪದ್ಮಕ್ಕನವರಿಗೆ ಹಾಗೆ ಸಂಬಂಧಪಟ್ಟಂತಹ ಎಲ್ಲರಿಗೂ ಕೂಡ ಶಿರಸಾನ್ನಿಸಿ ಪೂಜ್ಯರ ಪಾದಾಭಿವಂದನೆಗಳಿಗೂ ಕೂಡ ನಮಿಸಿ ನನ್ನ ಮಾತುಗಳಿಗೆ ವಿರಾಮ ಹೇಳ್ತೇನೆ. ಎಲ್ಲರಿಗೂ ಕೂಡ ನಮಸ್ಕಾರ. ಈ ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತರಿರುವ ಕಲಾ ಪೋಷಕರಾಗಿರುವ ಶ್ರೀರಾಮ ಕಲ್ಲೂರಾಯರವರು ಅವರಿಂದ ಆಶೀರ್ವಾದದ ನುಡಿಗಳು ಇದೀಗ. ಶ್ರೀ ಶ್ರೀ ಸಚ್ಚಿದಾನಂದವಾದಿಗಳಿಗೆ ಹೊರಬಡುತ್ತಾ ಆರಾಧ್ಯ ಮೂರ್ತಿ ಮಹಾಲಿಂಗೇಶ್ವರನ್ನು ಸ್ಮರಿಸುತ್ತಾ, ಹಾಗೆ ನಾವು ನಂಬಿಕೊಂಡು ಬಂದಂಥ ಸುಬ್ರಹ್ಮಣ್ಯ ದೇವರಿಗೂ ನಮಿಸುತ್ತಾ, ವೇದಿಕೆಯಲ್ಲಿರುವಂಥ ಗಣ್ಯರೇ, ಹಾಗೆ ವೇದಿಕೆ ಮುಂಭಾಗದಲ್ಲಿ ದಶಮಾನೋತ್ಸವದಲ್ಲಿ ಮಕ್ಕಳಿಂದ ಒಂದು ಆಡಿಸ್ತೇನೆ ಅಂತ ಆ ಸೌಭಾಗ್ಯವನ್ನು ಇಂದು ಕೊಟ್ಟಿದ್ದಾರೆ. ಹಾಗೆ ಇವತ್ತು ದಶಮಾನೋತ್ಸವ, ಶತಮಾನೋತ್ಸವವನ್ನು ಆಚರಿಸಲಿ, ಅದನ್ನು ನೋಡುವ ಭಾಗ್ಯವನ್ನು ಮಹಾಲಿಂಗೇಶ್ವರನಿಗೆ ಕರುಣಿಸಲಿ ಅಂತ ಹೇಳುತ್ತಾ, ಇಷ್ಟು ಅವಕಾಶವನ್ನು ಕೊಟ್ಟಂಥ ಆ ಪದ್ಮಕ್ಕನಿಗೂ ಅವರ ಯಜಮಾನರಿಗೂ ಹಾಗೂ ಎಲ್ಲ ತಂಡದ ಸದಸ್ಯರುಗಳು ವಂದಿಸ್ತಾ, ಇನ್ನಷ್ಟು ಬೆಳಗಲಿ ಈ ದೇಶಶಕ್ತಿ ಬಳಗ ಅಂತ ಹೇಳುತ್ತಾ ನನ್ನ ಮಾತುಗಳಿಗೆ ವಿರಮಿಸ್ತೇನೆ. ಯಕ್ಷಗಾಂಗೆಲ್ಗೆ ಪ್ರೋತ್ಸಾಹ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಪುತ್ತೂರಿನಲ್ಲಿ ನಡೆಯುವ ಎಲ್ಲ ಕಲಾ ಸಾಂಸ್ಕೃತಿಕ ಇನ್ನಿತರ ಎಲ್ಲ ಕಾರ್ಯಕ್ರಮಗಳಿಗೂ ಬೆನ್ನೆಲುಬಾಗಿ ನಿಂತು ಪ್ರೋತ್ಸಾಹ ನೀಡುತ್ತಿರುವ ಪುತ್ತೂರಿನ ಹೆಮ್ಮೆಯ ಬಂಗಾರದ ಮನುಷ್ಯ ಕೊಡುಗೈ ದಾನಿಗಳಾದ ಶ್ರೀಯುತ ಬಲರಾಮ್ ಆಚಾರ್ಯ ಅವರಿಂದ ಇದೀಗ ಅಧ್ಯಕ್ಷೀಯ ನುಡಿಗಳು. ಹಾಗೂ ಸುಬ್ರಾಯ ಸಂಪಾಜೆ ಅವರೇ, ಹಾಗೂ ಈ ದಿಶಕ್ತಿ ಬಳಗದ ಮುಖ್ಯ ಪ್ರವರ್ತಕರಾದ ಶ್ರೀಯುತ ಪದ್ಮಾಚಾರ್ಯ ಅವರೇ, KR ಆಚಾರ್ಯ ಅವರೇ, ಹಾಗೂ ಎಲ್ಲ ಸಭಾಸದರೇ, ಇಂದಿನ ಈ ದಶಮಾನೋತ್ಸವ ಸಮಾರಂಭದ ಸಭಾ ಕಾರ್ಯಕ್ರಮ ಭಾಳ ಅರ್ಥಪೂರ್ಣವಾಗಿ ಮೂಡಿಬಂದಿದೆ. ಎಷ್ಟೆಷ್ಟು ಬೇಕೋ ಅಷ್ಟಷ್ಟೇ. ಬಹುಶಃ ಸಭಾಸದರು ಇಲ್ಲಿ ಜಾಸ್ತಿ ಆಗ್ತಾ ಹೋದ ಹೊರತು ಕಮ್ಮಿ ಆಗಲಿಲ್ಲ. ನಾವು ಕೂತು ನೋಡ್ತಾ ಇದ್ದೇವೆ. ಅಂದರೆ ಎಲ್ಲರೂ ಕೇಳುವಂಥ ಇತ್ತು ಮಾತು, ಎಲ್ಲರದ್ದು ಮಾತು ಕೂಡ ಕೇಳುವಂಥ ಇತ್ತು. ಆ ಸನ್ಮಾನ ಕಾರ್ಯಕ್ರಮ ಕೂಡ ಅಷ್ಟೇ, ಬಹಳ ನಮಗೊಂದು ಪ್ರೇರಣೆ ಕೊಡುವ ರೀತಿಯಲ್ಲಿತ್ತು. ಇವತ್ತು ವಾಸುದೇವರಾಯರ್ ಮತ್ತು ಸುಲೋಚನಾರಾವ್ ದಂಪತಿಗಳ ಕಥೆಯನ್ನು ಇಲ್ಲಿ ಕೇಳಿದಾಗ ನಮಗೂ ಕೂಡ ಒಂದು ಪ್ರೇರಣೆ ಬರ್ತದೆ. ನಾವು ನಮ್ಮ ಇಂಟ್ರೆಸ್ಟನ್ನು ಈ ರೀತಿ ಪರ್ಸ್ಯೂ ಮಾಡಬೇಕು, ನಾವು ಇದನ್ನು ಹಿಂಬಾಲಿಸಬೇಕು. ನಾವು ಕೇವಲ ವ್ಯವಹಾರ ಮಾಡಿಕೊಂಡು ಕೂತ್ಕೊಂಡ್ರೆ ಸಾಲದು, ನಮಗೇನು ಇಂಟ್ರೆಸ್ಟ್ ಇದೆ ಇದನ್ನು ಈ ರೀತಿ ಪರ್ಸ್ಯೂ ಮಾಡಿದಾಗ ಬಹುಶಃ ಸುಲೋಚನಕ್ಕ ಒಂದು 60ನೇ ವಯಸ್ಸಿನ ನಂತರ ಈ ಕಲೆಯನ್ನು ಹಿಂಬಾಲಿಸಿ ಇದರೊಂದು ಇಷ್ಟು ಸಾಧನೆ ಮಾಡಿದ್ದಾರೆ ಅಂತ ಹೇಳಿದರೆ ಯಾವುದು ಅಸಾಧ್ಯವಲ್ಲ ಅಂತ ಹೇಳೋ ಒಂದು ಸಂದೇಶವನ್ನು ಅವರು ಕೊಟ್ಟಿದ್ದಾರೆ. ವಾಸುದೇವರಾಯರದ್ದು ಬಹುಶಃ ಒಂದು ಪುಸ್ತಕ ಬರೀಬೋದು ಅವರ ವಿಷಯ, ಅಷ್ಟು ಸಾಧನೆಯನ್ನು ಅವರು ಮಾಡಿದ್ದಾರೆ. ಈ ಅತ್ಯಂತ ಸೂಕ್ತವಾದ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಈ ದಶಮಾನೋತ್ಸವದ ಸಂದರ್ಭದಲ್ಲಿ ನೀವೆಲ್ಲ ಹಮ್ಮಿಕೊಂಡಿದ್ದೀರಿ ಅಂತ ಹೇಳಲಿಕ್ಕೆ ಭಾಳ ಸಂತೋಷ ಆಗ್ತದೆ. ಅದನ್ನು ಭಾಳ ರೋಚಕವಾಗಿ, ಭಾಳ ರಸವತ್ತಾಗಿ ಪ್ರೆಸೆಂಟ್ ಮಾಡಿದವರು ಚಮ್ಮಲ್ ತಿಮ್ಮರ್ ಅವರು. ಭಾಳ ಖುಷಿಯಾಯಿತು, ಭಾಳ ಚೆನ್ನಾಗಿ ಹೇಳಿದ್ದೀರಿ. ಎಲ್ಲರೂ ಸಭಿಕರು ಅದನ್ನು ಚೆನ್ನಾಗಿ ಅದನ್ನು ಸ್ವೀಕರಿಸಿದ್ದಾರೆ ಅಂತ ನಾನು ಅನ್ನಿಸ್ತೇನೆ. ಅದೇ ರೀತಿ ಶ್ರೀಯುತ ಸುಬ್ರಾಯರವರು, ಅವರು ಕೂಡ ಹಾಗೆ ಅವರ ಈ ಯಕ್ಷಗಾನದ ಜ್ಞಾನ, ಭಾಳ ಆಳವಾದ ಜ್ಞಾನ, ಸಾಹಿತ್ಯ ಎಲ್ಲವೂ ಕೂಡ, ಕಾವ್ಯದ ಬಗ್ಗೆ ಎಲ್ಲವೂ ಕೂಡ ಅವರಿಗೆ ಭಾಳ ಜ್ಞಾನ ಇದೆ. ನನಗೊಂದು ಸಂಶಯ ಇತ್ತು. ನಾನು ಪದ್ಮಕ್ಕ ಬಂದು ಕೇಳುವಾಗ ನಾನು ಹೇಳಿದೆ, ನನಗೆ ಯಕ್ಷಗಾನದ ಬಗ್ಗೆ ಭಾಳ ಆಳವಾದ ಜ್ಞಾನವೇನಿಲ್ಲ, ನಾನು ಸಭಾಧ್ಯಕ್ಷತೆ ವಹಿಸಿದರೆ ಹೇಗೆ ಅಂತೇಳಿ. ಕಡೆಗೆ ಅವರು ಭಾಳ ಒಂದು ಮಾರ್ಮಿಕ ಉತ್ತರ ಕೊಟ್ಟು ಬಾಯಿ ಮುಚ್ಚಿಸಿದರು. ಅವ್ರು ಹೇಳಿದರು, ನಮಗೆ ಸಭಾಧ್ಯಕ್ಷತೆ ವಹಿಸಲಿಕ್ಕೆ ಒಂದು ಆತ್ಮೀಯರು ಬೇಕು, ಭಾಳ ಜ್ಞಾನ ಇದ್ದವರೆಲ್ಲ ತುಂಬ ಜನ ಇದ್ದಾರೆ ಅಲ್ಲಿ, ಹಾಗಾಗಿ ನೀವು ಬರಬೇಕು ಅಂತ ಹೇಳಿದರು. ಹಾಗಾಗಿ ಇಲ್ಲ ಅಂತ ಹೇಳಲಿಕ್ಕೆ ಆಗಲಿಲ್ಲ. ಅವರಷ್ಟು ಪ್ರೀತಿ ಇಟ್ಟು ಕರೆಯುವಾಗ ಬಂದಿದ್ದೇನೆ. ಭಾಳ ಇದನ್ನು ಆಸ್ವಾದಿಸಿದ್ದೇನೆ. ಕಾರ್ಯಕ್ರಮವನ್ನು ಭಾಳ ಚೆನ್ನಾಗಿ ಮೂಡಿ ಬಂದಿದೆ. ಇನ್ನು ಅಧ್ಯಕ್ಷತೆ ವಹಿಸಿದ ಮೇಲೆ ಏನಾದರೂ ಒಂದು 2 ವಿಷಯ ಹೇಳಬೇಕಲ್ಲ. ನನಗೆ ಅನ್ನಿಸಿದ್ದು ಹೀಗೆ, ಆ್ಯಸ್ ಎ ಲೇಮ್ಯಾನ್, ಸಾಮಾನ್ಯ ಒಂದು
ಯಕ್ಷಗಾನದ ಅಬ್ಸರ್ವರ್ ಆಗಿ. ಅಂದರೆ ನಾನು ಕೆಲವು ಕಾರ್ಯಗಳು ನನ್ನ ಸಮಯದಲ್ಲಿ ಸ್ವಲ್ಪ ಕಾರ್ಯಕ್ರಮಗಳೆಲ್ಲ ನೋಡಿದ್ದೇನೆ, ಸ್ವಲ್ಪ ಅದರ ಬಗ್ಗೆ ತಿಳಿದುಕೊಂಡಿದ್ದೇನೆ. ನನಗೆ ಅನಿಸೋದು ಈಗದ ಸಾಮಾಜಿಕ ಬೆಳವಣಿಗೆಗಳನ್ನು ನೋಡಿದಾಗ ಇದು ಯಕ್ಷಗಾನದ ಕಲೆ ಎಷ್ಟು ನಮಗೆ ಸೂಕ್ತ ಅಂತ ಹೇಳುವಂಥದ್ದು. ಅಂದರೆ ಇವತ್ತು ಮಹಿಳಾ ಸಬಲೀಕರಣ ಅಂಥೇಳಿ ಭಾಳ ಕೂಗೈದಿದೆ. 75 ವರ್ಷದ ನಂತರ ಇಂಡಿಪೆಂಡೆನ್ಸಿನ ನಂತರ ಪಾರ್ಲಿಮೆಂಟಿನಲ್ಲಿ ಅಥವಾ ಅಸೆಂಬ್ಲಿಯಲ್ಲಿ ಮಹಿಳೆಯರಿಗೆ ಮೀಸಲಿಡುವಂಥ ಪರಿಸ್ಥಿತಿಯಲ್ಲಿದ್ದೇವೆ. ಇಲ್ಲದ್ರೆ ಒಂದು ಸ್ವಾಭಾವಿಕ ಪ್ರಕ್ರಿಯೆಯಲ್ಲಿ ಸಿಗ್ತಾ ಇಲ್ಲ ಮಹಿಳೆಯರಿಗೆ, ಅವರಿಗೆ ಮೀಸಲಿಡಬೇಕು ಅಂಥೇಳಿ. ಅದನ್ನು ನೋಡಿ ನಮ್ಮ ಯಕ್ಷಗಾನದಲ್ಲಿ ನೋಡಿ 10-20 ವರ್ಷಗಳಿಂದ ಇವತ್ತು ಮಹಿಳಾ ಯಕ್ಷಗಾನ ಮಂಡಳಿಗಳು ಬೆಳೀತಾ ಇದೆ, ಬೆಳೀತು ಜನಪ್ರಿಯತೆ ಜಾಸ್ತಿ ಆಗ್ತಾ ಇದೆ. ಇದು ಒಂದು. ಇನ್ನೊಂದು, ನಮಗೀಗ ಎಲ್ಲ ಕಡೆ ಹೇಳ್ತಾರೆ ನಮ್ಮ ಮಾತೃಭಾಷೆಯನ್ನು ನಾವು ಬಿಟ್ಟು ಹೋಗಬಾರ್ದು. ನಾವು ಇಂಗ್ಲೀಷ್ ಹಿಂದಿ ಏನಿದ್ರೂ ಕೂಡ ಅದು ವ್ಯವಹಾರಕ್ಕೆ. ನಮ್ಮ ಮಾತೃಭಾಷೆಯಲ್ಲಿ ನಾವು ಚಿಂತನೆ ಮಾಡಿದಾಗ ಮಾತ್ರ ನಮ್ಮ ನಿಜವಾದ ಭಾವನೆಗಳು ಹೊರಗೆ ಬರ್ತವೆ. ಈ ರೀತಿ ಆ ಮಾತೃಭಾಷೆ ಈಗ ಎಷ್ಟೋ ಮಕ್ಕಳಿಗೆ ಇಂಗ್ಲೀಷ್ ಮೀಡಿಯಮ್ನಲ್ಲಿ ಕಲಿಯೋರಿಗೆ ಕನ್ನಡ ಓದಲಿಕ್ಕೂ ಬರೋದಿಲ್ಲ, ಬರೀಲಿಕ್ಕೂ ಬರೋದಿಲ್ಲ, ಸರಿಯಾಗಿ ಮಾತಾಡಲಿಕ್ಕೂ ಎಲ್ಲ ಬೇರೆ ಶಬ್ದಗಳು ಒತ್ತುತ್ತದೆ. ಈ ರೀತಿ ಇರುವ ಸಂದರ್ಭದಲ್ಲಿ ಇವತ್ತು ಯಕ್ಷಗಾನದಲ್ಲಿ ಒಂದು ಪ್ರಮುಖ ಅಂಶ ಅಂತ ಹೇಳಿದರೆ ನಾನು ಕಂಡುಕೊಂಡಂತೆ ಭಾಷಾ ಪರಿಶುದ್ಧತೆ. ನಾವು ಮಾತಾಡುವಾಗ ಬರ್ತೇವೆ, ನಮಗೆ ಒಂದು ಅಪ್ಪಿತಪ್ಪಿ ಇಂಗ್ಲೀಷ್ ಶಬ್ದ ಬಂದರೂ ಕೂಡ ಅದರಲ್ಲಿ ಬರುವ ಹಾಗೇ ಇಲ್ಲ. ಒಮ್ಮೆ ಅರ್ಥಧಾರಿ ಕೂತ ಅಂತ ಹೇಳಿದರೆ ಅವು ಮಾತಾಡುವಾಗ ಶುದ್ಧ ಕನ್ನಡದಲ್ಲೇ ಮಾತಾಡಬೇಕು ಇದರ ಜನಪ್ರಿಯತೆ ನೋಡಿ. ಇವತ್ತು ಈ ಮಕ್ಕಳ ಯಕ್ಷಗಾನ ತಂಡಗಳು ಬರ್ತಾ ಇವೆ, ಸ್ಕೂಲ್ ಡೇಯಲ್ಲಿ ಇದು ಬರ್ತಾ ಇದೆ. ಇಲ್ಲಿ ನಾವು ಇದನ್ನು ಶಾಲಾ ಪದ್ಧತಿಯಲ್ಲಿ ಇವರು ಮಕ್ಕಳು ಇದನ್ನು ನೋಡಿದಾಗ ಇದರಿಂದ ಪ್ರಭಾವಿತರಾಗ್ತಾರೆ. ನಮ್ಮ ಭಾಷೆ ಎಷ್ಟು ಸುಂದರವಾಗಿದೆ, ನಮ್ಮ ಭಾಷೆ ಎಷ್ಟು ಅರ್ಥಪೂರ್ಣವಾಗಿದೆ ಅಂತ ಹೇಳಿದ್ದು ವಿದ್ಯಾರ್ಥಿಗಳಿಗೆ ಗೊತ್ತಾಗುವಂಥ ಒಂದು ವೇದಿಕೆಯನ್ನು ಯಕ್ಷಗಾನ ಇವತ್ತು ಕಲ್ಪಿಸಿಕೊಟ್ಟಿದೆ. ನಾವು ಎಷ್ಟೋ ಸ್ಕೂಲ್ಗಳಲ್ಲಿ ನೋಡ್ತೇವೆ ಇವತ್ತು ಯಕ್ಷಗಾನ ಕಾರ್ಯಕ್ರಮ ಇದೆ, ಒಂದು ಚಿಕ್ಕ ಮಟ್ಟದ ಒಂದು ಯಕ್ಷಗಾನ ಕಾರ್ಯಕ್ರಮವನ್ನು ಮಾಡ್ತಾರೆ. ಇದರಿಂದಾಗಿ ಯಕ್ಷಗಾನದ ಜನಪ್ರಿಯತೆ ಜಾಸ್ತಿ ಆಗುವಂಥದ್ದು ಮಾತ್ರ ಅಲ್ಲ, ಈ ವಿಚಾರ ಕೂಡ ನಮ್ಮ ಭಾಷೆಯ ಪ್ರಾಮುಖ್ಯತೆ ಕೂಡ ಮಕ್ಕಳಿಗೆ ಮನದಟ್ಟಾಗ್ತದೆ ಅಂಥೇಳಿ ನಾನು ತಿಳಿದುಕೊಂಡಿದ್ದೇನೆ. ಅದೇನೇ ಇರಲಿ, ಇಂತಹ ಧೀಶಕ್ತಿ ಬಳಗದಂಥ ಬಳಗಗಳು ಹೆಚ್ಚಾಗಿ ಬರಲಿ, ಇದರಿಂದ ಕಲಾ ಸೇವೆ ಆಗಲಿ ಅಂತ ಹೇಳೋ ಒಂದು ಆಶಯವನ್ನು ವ್ಯಕ್ತಪಡಿಸುತ್ತಾ, 10 ವರ್ಷ ಒಂದು ತಂಡವನ್ನು ಮುನ್ನಡೆಸಲಿಕ್ಕೆ ಬಹಳ ಸುಲಭ ಇಲ್ಲ, ತುಂಬ ಕಷ್ಟದ ಕೆಲಸ. ಇಲ್ಲಿ ಒಂದು ವ್ಯಕ್ತಿ ಕಲಾವಿದ ಮತ್ತು ಉತ್ತಮ ಸಂಘಟಕ ಎರಡೂ ಕೂಡ ಆದಾಗ ಮಾತ್ರ ಇದು ಸಾಧ್ಯ ಆಗ್ತದೆ. ಅದು ಪದ್ಮಾಚಾರ್ಯರಲ್ಲಿದೆ ಈ 2 ಶಕ್ತಿ ಕೂಡ. ಅವರು ಸಂಘಟಕರೂ ಹೌದು, ಕಲಾವಿದರು ಹೌದು. ಹಾಗಾಗಿ 10 ವರ್ಷ ಇದನ್ನು ನಡೆಸ್ಕೊಂಡು ಬಂದಿದ್ದಾರೆ. ಖಂಡಿತವಾಗಿ ಇನ್ನು ಮುಂದೆ 10 ವರ್ಷ ಕೂಡ ಅಥವಾ ಮುಂದಿನ ದಶಕಗಳು ಕೂಡ ಇದು ಅವರು ಎಷ್ಟು ಸಮಯ ಅವರು ಸಕ್ರಿಯರಾಗಿರ್ತಾರೆ ಅಷ್ಟು ಸಮಯ ಈ ತಂಡವನ್ನು ನಡೆಸ್ತಾರೆ ಅಂತ ಹೇಳುವ ಖಂಡಿತವಾಗಿ ನಡೆಸ್ತಾರೆ ಅಂತ ಹೇಳೋ ಧೈರ್ಯ ನನಗಿದೆ. ಇದೇ ರೀತಿ ದಶಮಾನೋತ್ಸವದ ಹಾಗೆ 20 ವರ್ಷದ ಕಾರ್ಯಕ್ರಮ, 30 ವರ್ಷದ ಕಾರ್ಯಕ್ರಮ ಇನ್ನೂ ದೊಡ್ಡ ರೀತಿಯಲ್ಲಿ ನಡೀಲಿ. ಈ ಧೀಶಕ್ತಿ ಯಕ್ಷಗಾನ ಮಂಡಳಿ ಇನ್ನೂ ಬೆಳೆಯಲಿ, ಕಲಾ ಸೇವೆ ಮಾಡಲಿ, ಜನರಿಗೆ ಹತ್ತಿರವಾಗಲಿ ಅಂತೇಳಿ ಹೇಳುತ್ತಾ ಈ ಅವಕಾಶ ಮಾಡಿಕೊಟ್ಟದ್ದಕ್ಕಾಗಿ ನಿಮಗೆಲ್ಲರಿಗೂ ವಂದಿಸುತ್ತಾ, ಈಗಾಗಲೇ ಸುಲೋಚನಕರವರು ಹೇಳಿದ್ದಾರೆ 11ವರೆಗೆ ತಾಳಮದ್ದು ಶುರುವಾಗಬೇಕು. ಅವರ ಟೈಮನ್ನು ನಾವು ಪಡೆಯಬಾರ್ದು. ಹಾಗಾಗಿ ನಾನು ಹೆಚ್ಚೇನು ಮಾತಾಡಲಿಕ್ಕೆ ಹೋಗೋದಿಲ್ಲ. ಈ ಅವಕಾಶ ಕೊಟ್ಟದ್ದಕ್ಕಾಗಿ ನಿಮಗೆಲ್ಲರಿಗೂ ವಂದಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಸಾಧನೆ ಮಾಡಿದ ವೇದಿಕೆಯಲ್ಲಿರುವ ಅಧ್ಯಕ್ಷರಿಗೆ ಹಾಗೂ ಅತಿಥಿ ಅಭ್ಯಾಗತರುಗಳಿಗೆ ನಮ್ಮ ಈ ಕಾರ್ಯಕ್ರಮದ ಸವಿ ನೆನಪಿನ ದ್ಯೋತಕವಾಗಿ ಇದೀಗ ಸ್ಮರಣಿಕೆ ವಿತರಣೆ. ನಮ್ಮ ಇದೀಗ ಧೀಶಕ್ತಿ ಸಂಘದ ಅಧ್ಯಕ್ಷೆಯಾಗಿರುವ ಶ್ರೀಮತಿ ಪದ್ಮಾ KR ಆಚಾರ್ಯ ಅವರನ್ನು ಎಡನೀರು ಮಠದ ಶ್ರೀಗಳವರು ಶಾಲು ಹೊದಿಸಿ ಗೌರವಿಸಲಿದ್ದಾರೆ.
ಕಾರ್ಯಕ್ರಮದ ಕೊನೆ ಹಂತದಲ್ಲಿ ನಾವಿದ್ದೇವೆ. ಬಂದಂತಹ ಎಲ್ಲ ಅತಿಥಿ ಅಭ್ಯಾಗತರನ್ನು ಹಾಗೂ ಗಣ್ಯ ಸಭಿಕರನ್ನು ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸಲಿದ್ದಾರೆ ಶ್ರೀಮತಿ ಜಯಲಕ್ಷ್ಮಿ ವಿ ಭಟ್. ಎಲ್ಲರಿಗೂ ನಮಸ್ಕಾರ. ಎನಿತು ಜನುಮದಲ್ಲಿ ಎನಿತು ದೇವರಿಗೆ ಎನಿತು ನಾವು ಋಣಿಯು, ತಿಳಿದು ನೋಡಿದರೆ ಬಾಳಲಿ ಎಂಬುದಿದು ಋಣದ ರತ್ನಗಣಿಯು. ಪುತ್ತೂರ ಒಡೆಯನಾದ ಶ್ರೀ ಮಹಾಲಿಂಗೇಶ್ವರ ದೇವರ ಪದಕ್ಕೆ ಎರಗಿ ಪೂಜ್ಯ ಸ್ವಾಮೀಜಿಯವರಿಗೆ ವಂದಿಸುತ್ತಾ, ವೇದಿಕೆಯ ಮೇಲಿನ ಗಣ್ಯರೇ, ಗೌರವಾನ್ವಿತ ಸಭಾಸದರೇ, ಧೀಶಕ್ತಿ ಮಹಿಳಾ ಯಕ್ಷ ಬಳಗದ ದಶಮಾನೋತ್ಸವದ ಈ ಕಾರ್ಯಕ್ರಮದಲ್ಲಿ ಜೋಡಿಸಿಕೊಂಡ ಎಲ್ಲರನ್ನೂ ಕೃತಜ್ಞತಾಪೂರ್ವಕವಾಗಿ ನೆನೆಯುವುದು ನಮ್ಮ ಸಂಸ್ಕಾರ. ಅದಕ್ಕಾಗಿ ನಿಂತಿದ್ದೇನೆ. ನಮ್ಮ ಧೀಶಕ್ತಿ ಮಹಿಳಾ ಯಕ್ಷ ಬಳಗದ ದಶಮಾನೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಆಶೀರ್ವಚನಗೈದ ಎಡನೀರು ಮಠಾಧೀಶ ಶ್ರೀ 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 ಸಚ್ಚಿದಾನಂದ ಭಾರತಿ ಶ್ರೀಪಾದಂಗಳವರಿಗೆ ನಮ್ಮೆಲ್ಲರ ಪರವಾಗಿ ಸಾಷ್ಟಾಂಗ ನಮಸ್ಕಾರ ಪೂರ್ವಕ ಕೃತಜ್ಞತೆಗಳನ್ನು ಅರ್ಪಿಸುತ್ತಿದ್ದೇನೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ ಕಲಾ ಪೋಷಕರು ಆಗಿರುವಂತಹ ಸ್ವರ್ಣೋದ್ಯಮಿ ಶ್ರೀಯುತ ಬಲರಾಮ ಆಚಾರ್ಯರಿಗೆ ಧೀಶಕ್ತಿ ಮಹಿಳಾ ಯಕ್ಷ ಬಳಗದ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಮುಖ್ಯ ಅಭ್ಯಾಗತರಾಗಿ ಬಂದು ಶುಭ ಹಾರೈಸಿದ ಹಿರಿಯ ಸಾಂಪ್ರದಾಯಿಕ ಭಾಗವತರೂ ಆಗಿರುವಂತಹ ಶ್ರೀಯುತ ಸುಬ್ರಾಯ ಸಂಪಾಜಿಯವರಿಗೆ ಧೀಶಕ್ತಿ ಮಹಿಳಾ ಯಕ್ಷ ಬಳಗದ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ದಶಮಾನೋತ್ಸವದ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ದಶಮಾನೋತ್ಸವ ಪ್ರಶಸ್ತಿಯನ್ನು ಸ್ವೀಕರಿಸಿ ನಮ್ಮನ್ನು ಹರಿಸಿದ ಹಿರಿಯ ದಂಪತಿಗಳಾದ ಶ್ರೀಯುತ ವಾಸುದೇವರಾವ್ ತಡಂಬೈಲು ಹಾಗೂ ಶ್ರೀಮತಿ ಸುಲೋಚನಾ ರಾವ್ ದುರ್ಗಾಂಬಾ ಮಹಿಳಾ ಯಕ್ಷಗಾನ ಮಂಡಳಿ ಇವರಿಗೆ ಹೃತ್ಪೂರ್ವಕವಾದ ವಂದನೆಗಳನ್ನು ಧೀಶಕ್ತಿ ಮಹಿಳಾ ಯಕ್ಷ ಬಳಗದ ಪರವಾಗಿ ಸಮರ್ಪಿಸ್ತಾ ಇದ್ದೇನೆ. ಪುರ ಯಕ್ಷ ಮಾಸಪತ್ರಿಕೆಯ ಸಂಪಾದಕರಾದ ಶ್ರೀಯುತ ಯಮ್ನಾ ಚಂಬಲ್ತಿಮಾರ್ ಅವರಿಗೆ ಧೀಶಕ್ತಿ ಮಹಿಳಾ ಯಕ್ಷ ಬಳಗದ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನು ಅರ್ಪಿಸುತ್ತಿದ್ದೇನೆ. ಸದಾ ನಮ್ಮನ್ನು ಪ್ರೋತ್ಸಾಹಿಸುತ್ತಿರುವ, ತಮ್ಮ ಗೌರವ ಉಪಸ್ಥಿತಿಯಿಂದ ನಮ್ಮನ್ನು ಸಂತೋಷಪಡಿಸಿದ ಶ್ರೀಯುತ ಶ್ರೀರಾಮ ಕಲ್ಲೂರಾಯರು ಅವರಿಗೆ ಧೀಶಕ್ತಿ ಮಹಿಳಾ ಯಕ್ಷ ಬಳಗದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಶ್ರೀ ಮಹಾಲಿಂಗೇಶ್ವರನ ನೆಲದಲ್ಲಿ ನಮ್ಮ ದಶಮಾನೋತ್ಸವ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಟ್ಟು ಸರ್ವ ರೀತಿಯ ಸಹಕಾರದಿಂದ ದೇವಸ್ಥಾನದ ಆಡಳಿತ ಮಂಡಳಿಯ ಅಧ್ಯಕ್ಷರು, ಸರ್ವ ಸದಸ್ಯರು, ಇಲ್ಲಿ ಉಪಸ್ಥಿತರಿದ್ದ ಶ್ರೀ ಐಪ್ತಪ್ಪ ನಾಯಕರು, ಶ್ರೀಮತಿ ವೀಣಾ ಬಿಕೆ, ಸಿಬ್ಬಂದಿಯವರು ಎಲ್ಲರಿಗೂ ಧೀಶಕ್ತಿ ಮಹಿಳಾ ಯಕ್ಷ ಬಳಗದ ಪರವಾಗಿ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಆತ್ಮೀಯವಾದ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ದಶಮಾನೋತ್ಸವ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮವನ್ನು ಚಿತ್ರೀಕರಿಸಿ ಮತ್ತು ನಮ್ಮ ಈ ವಿಷಯಗಳನ್ನೆಲ್ಲ ಸವಿವರವಾಗಿ ಪತ್ರಿಕೆಗಳಲ್ಲಿ ಕೊಟ್ಟಂತಹ ಸುದ್ದಿ ಬಿಡುಗಡೆಯವರು ಮತ್ತು ಇತರ ಪತ್ರಿಕೆಯ ಎಲ್ಲ ವರದಿಗಾರರಿಗೆ ನಮ್ಮ ಮಂಡಳಿಯ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ದಶಮಾನೋತ್ಸವ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸರ್ವ ರೀತಿಯಿಂದ ಎಲ್ಲ ರೀತಿಯಿಂದಲೂ ಸಹಕರಿಸಿದ ಎಲ್ಲರಿಗೂ ಧೀಶಕ್ತಿ ಮಹಿಳಾ ಯಕ್ಷ ಬಳಗದ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನು ಅರ್ಪಿಸುತ್ತಾ ಇದ್ದೇನೆ. ಯಕ್ಷಗಾನಂ ಗೆಲ್ಗೆ, ಯಕ್ಷಗಾನಂ ಬಾಳ್ಗೆ. ಇಲ್ಲಿ ತಾಳಮದ್ದಲೆ ಕಾರ್ಯಕ್ರಮಗಳು ನೆರವೇರಲಿದೆ. ಬರಮಾಡಿಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇನೆ. ಹೀರಾವುದೇ ಮುಮ್ಮೇಳದಲ್ಲಿ ರಂಜಿಸಲಿದ್ದಾರೆ ಶ್ರೀಮತಿಯರಾದ ಪದ್ಮಾ ಆಚಾರ್ ಹನುಮಂತನಾಗಿ, ಸುಮಂಗಲಾ ರತ್ನಾಕರ್ ವೀರಮಣಿಯಾಗಿ, ಪ್ರೇಮ ಕಿಶೋರ್ ಈಶ್ವರನಾಗಿ, ಶಾಲಿನಿ ಶೆಟ್ಟಿ ಶತ್ರುಘ್ನನಾಗಿ, ವಿದ್ಯಾ ಜಯರಾವ್. ಈಗ ವೀಕ್ಷಿಸಿ ವೀರಮಣಿ ಕಾಳಗ. ಕನ್ಯಾಪುರ ವರ ನಿಲಯ
ಜಗನ್ನುತ ನಾರದಾದಿ ಮುನಿ ವಂದಿತ ಪದಯುಗ ಅಂಬರು ಹದಳ ನೀದ್ರೆ ಶ್ರೀ ದುರ್ಗಾಂಬಿಗೆಯ ಬಲಗೊಂಡು ಭಕ್ತಿಯೋಳು ಅಂಬಿಕಾಸುತ ವಿಘ್ನರಾಜನ ಬಿರಿದು ಸಮುಸ್ತುತಿಸಿ ಅಂಬುನಿಧಿಯಾತ್ಮಜೆಗೆ ಕೈ ಮುಗಿದು ಅಂಬುಜಾಧನವಾಣಿಯರ ಪಾದಾಂಬುಜಗೆ ಪೊಡಮಡುತ್ತ ಬರ್ಣಿ ಪೆನ್ನಿ ಕಥಾಮೃತವ ಕುಲದ ನೃಪ ಧರ್ಮ ಬಾಹಿತರೋ ಅನುವರಗೆ ಸಂಧಾನವಾದಿಯುಳ್ ಅನುಕರಿಪು ದೊಳಿತೀಗನು ರಘುವಂಶನಾಥಂ ಕಾರುಣ್ಯ ರೂಪಂ ಕರುಣಾಕರತ್ವಂ ಶ್ರೀರಾಮಚಂದ್ರಂ ಶರಣಮಾಂ ಪ್ರಪತ್ಯೆ. ಅದೆಷ್ಟೋ ಹಿರಿಯರು ಆಳಿದ ಬಾಳಿದ ವಂಶವೇ ನಮ್ಮ ರಘುವಂಶ. ಸೂರ್ಯವಂಶದವರಾದಂತಹ ನಮ್ಮ ಹಿರಿಯರು ಸೂರ್ಯನಷ್ಟೇ ಪ್ರಖರವಾದಂತಹ ಆದರ್ಶವನ್ನು ಅಳವಡಿಸಿಕೊಂಡು ನಮ್ಮ ವಂಶದ ಕೀರ್ತಿಯನ್ನು ಬಾನೆತ್ತರಕ್ಕೆ ಬೆಳಗಿಸಿದವರೇ ಇದ್ದಾರೆ. ನೇಮಿ ರಾಜ ನಮ್ಮಪ್ಪ ದಶ ದಿಕ್ಕುಗಳಿಗೂ ರಥವನ್ನು ಹಾರಿಸಿದ ಎನ್ನುವ ಕಾರಣಕ್ಕೆ ದಶರಥನೆಂದೆಣಿಸಿಕೊಂಡ. ರಾಮ ಲಕ್ಷ್ಮಣ ಭರತ ಶತ್ರುಘ್ನ 4 ಮಕ್ಕಳು ನಾವಾತನಿಗೆ. ಮಾನುಷ ರೂಪದಿಂದಲೇ ದರೆಗಿಳಿದ ಮಾಧವ ಎಂದೆಣಿಸಿಕೊಂಡವನು ನಮ್ಮಣ್ಣ ಶ್ರೀರಾಮಚಂದಿರ. ಇದೀಗ ಅಯೋಧ್ಯೆಯ ಅಧಿಪತಿ ಎಂದೆಣಿಸಿಕೊಂಡಿದ್ದಾನೆ. ಪಿತೃವಾಕ್ಯ ಪರಿಪಾಲನೆಗಾಗಿ ವನವಾಸವನ್ನು ಗೈದಂತಹ ಸಂದರ್ಭದಲ್ಲಿ ಸೀತಾದೇವಿಯನ್ನು ಕೂಳರಾವಣನು ಹೊತ್ತೊಯ್ದ. ಆ ಹೊತ್ತಿಗೆ ಆತನ ವಧೆ ನಮ್ಮಣ್ಣನಿಗೆ ಅನಿವಾರ್ಯವಾಗಿಯೇ ಹೋಯಿತು. ಮೂಲತಃ ಬ್ರಾಹ್ಮಣನಾಗಿದ್ದಂತಹ ರಾವಣನನ್ನು ವಧಿಸಿದ ಕಾಲಕ್ಕೆ ಬ್ರಹ್ಮಹತ್ಯಾ ದೋಷ ನಮ್ಮನ್ನು ಬಾಧಿಸುತ್ತದೆ ಎನ್ನುವ ಶಂಕೆಗೊಳಗಾದೆವು. ಆ ಹೊತ್ತಿಗೆ ವಸಿಷ್ಠರು ಸೂಚಿಸಿದ ಮಾರ್ಗವೇ ರಾಮಾಶ್ವಮೇಧ ಯಾಗ.
ಯಾಗದ ಸಂಕಲ್ಪವನ್ನು ನಮ್ಮಣ್ಣ ಕೈಗೊಂಡ. ಹಾಗಿದ್ರೆ ಇದರ ಸಾರಥ್ಯವನ್ನು ಯಾರಿಗೆ ವಹಿಸುವುದು? ಆಗ ನಮ್ಮಣ್ಣನ ಕಣ್ಣಿಗೆ ಬಿದ್ದವನೇ ನಾನು ಶತ್ರುಘ್ನ. ದೇಶಗಳನ್ನು ಸಂಚರಿಸಿ ಕಪ್ಪವನ್ನು ಕೊಂಡುತ್ತಾ ಎಂದನಲ್ಲ ಕರುಣಾಮಯಿಯಾದಂತಹ ನಮ್ಮಣ್ಣ. ಆತನ ಲೀಲಾ ನಾಟಕದಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಪಾತ್ರ. ಲಕ್ಷ್ಮಣನಿಗಾದರೂ ಪಾದಸೇವೆಯ ಕೈಂಕರ್ಯ ಒದಗಿ ಬಂದಿತ್ತು. ಭರತನಿಗೆ ಸಿಂಹಾಸನದ ಜವಾಬ್ದಾರಿ ಇತ್ತು. ಹಾಗಿದ್ರೆ ನನಗೇನು ಎನ್ನುವ ಕಾಲಕ್ಕೆ ಒದಗಿತಲ್ಲ ಸುಯೋಗ. ಸಂತೋಷದಿಂದಲೇ ಒಪ್ಪಿಕೊಂಡವನಿದ್ದೇನೆ. ಅದಕ್ಕಾಗಿಯೇ ಯವನಾಶ್ವನಲ್ಲಿಂದ ಉತ್ತಮವಾದಂತಹ ಹಯವೊಂದನ್ನೇ ಆರಿಸಿ ತಂದು ಸಿಂಗರಿಸಿ ಪೂಜಿಸಿ ಅದರ ಹಣೆಯಲ್ಲಿ ಸ್ವರ್ಣಲೇಖನಿಯಲ್ಲಿ ಬರೆಸಿದೆವು. ಬಳುಹಿದ್ದವರು ಕಟ್ಟಿ ಕಾದುವುದು, ಇಲ್ಲದಿದ್ದರೆ ಕಪ್ಪವನ್ನೊಪ್ಪಿಸಬೇಕು ಎನ್ನುವ ಹಾಗೆ ಬಿಟ್ಟಂತಹ ಮಖಾಶ್ವ ಇಡೀ ಆರ್ಯಾವರ್ಥದ ಭೂಭುಜರನ್ನೆಲ್ಲ ಗೆದ್ದು ಶರಣು ಬಂದವರಿಗೆ ಅಭಯವನಿತ್ತು ಮುಂದೆ ಸಾಗಿ ಬಂದವರಿದ್ದೇವೆ. ಹಾಗೆ ಬಂದು ತಲುಪಿದ್ದು ಆಹಾ ಜ್ಯೋತಿರ್ಮೇಧಾಖ್ಯಪುರವಲ್ವೇ? ಯಾಕೆ ಇಷ್ಟು ಸಂತಸ? ಶಿವ ಶರಣರೇ ತುಂಬಿರುವಂತಹ ಈ ರಾಜ್ಯಕ್ಕೆ ಕಾಲಿಡುವಾಗ ಅದೇನೋ ರೋಮಾಂಚನವಾಗುತ್ತಾ ಇದೆ. ಇಲ್ಲಿಯ ಅರಸನಾದಂತಹ ಶಿವಭಕ್ತ ವೀರಮಣಿ ಆತನ ಮಕ್ಕಳಾದಂತಹ ರುಕ್ಮಾಂಗ ಶುಭಾಂಗರು ನಮ್ಮ ಹಯವನ್ನು ಕಟ್ಟಿದವರಿದ್ದಾರೆ. ಹಾಗಿದ್ರೆ ಸಂಗ್ರಾಮ ಅನಿವಾರ್ಯವಲ್ವೇ? ಇಲ್ಲ, ನಾವು ಇನಕುಲದವರು, ನಮಗೆ ನಮ್ಮದೇ ಆದಂತಹ ಆದರ್ಶವಿದೆ. ಏಕಾಏಕಿ ಸಂಗ್ರಾಮಕ್ಕೆ ಧುಮುಕುವ ಹಾಗಿಲ್ಲ. ಯಾಕೆ? ಶಿವಭಕ್ತನಾದಂತಹ ವೀರಮಣಿ ಮತ್ತು ಅವನ ರಾಜ್ಯದ ಎಲ್ಲರ ಭಕ್ತಿಗೆ ಮೆಚ್ಚಿದ್ದಾನೆ ಪುರಹರ ಪರಮೇಶ್ವರ. ವೀರಮಣಿಯ ಮಗಳಾದಂತಹ ಇಕ್ಷುಮತಿಯನ್ನು ವರಿಸಿ ಈ ಪುರದ ಹರನಾಗಿ ನೆಲೆಸಿದ್ದಾನೆ. ಶಿವನ ಸಾನ್ನಿಧ್ಯ ಈ ಪುರದಲ್ಲಿದೆ. ಹಾಗಾಗಿ ಏಕಾಏಕಿ ಶಿವನ ಸಾನ್ನಿಧ್ಯವನ್ನು ನಾವು ವಿರೋಧಿಸಿದೆವು ಅಂತಾದರೆ ರಾಮನ ಆದರ್ಶವನ್ನೇ ವಿರೋಧಿಸಿದ ಹಾಗಲ್ವೇ? ಹಾಗಾಗಿ ಸಂಗ್ರಾಮದತ್ತ ಮನ ಮಾಡದೆ ಸಂಧಾನದತ್ತ ಮನ ಮಾಡಿದವನಿದ್ದೇನೆ. ಹಾಗಿದ್ರೆ ಸಂಧಾನಕ್ಕೆ ನಾನೇ ಹೋಗುವುದೇ ಅಲ್ಲ, ಯಾರನ್ನು ಕಳುಹಿಸುವುದು? ಇದ್ದಾನಲ್ಲ ರೂಪದಲ್ಲಿ ವಾನರನಾದರೂ ನರರಿಗಿಂತಲೂ ಶ್ರೇಷ್ಠನವನು ದೈವಾಂಶ ಸಂಭೂತನಿದ್ದಾನೆ. ಸಾವಿರಾರು ವರುಷಗಳ ಹಿಂದೆಯೇ ರಾಮ ಮಂತ್ರವನ್ನು ಜಪಿಸಿದವನು. ಒಂದರ್ಥದಲ್ಲಿ ನಮ್ಮಣ್ಣ ಈ ಧರೆಯಲ್ಲಿ ಉದಿಸಿ ಬರುವುದಕ್ಕೆ ಆತನು ಕಾರಣಕರ್ತನಾಗಿದ್ದಾನೆ. ಹಾಗಾದ್ರೆ ಸಕಲ ವೇದ ಶಾಸ್ತ್ರ ಪಾರಂಗತನಾದಂತಹ ಆತನನ್ನೇ ಕರೆಯಬೇಕಲ್ಲ. ಎಲ್ಲಿದ್ದಾನೆ? ಓಹೋಹೋ, ಅದೋ ಅಲ್ಲಿ ಬಾಲಸೂರ್ಯನಂತೆ ಕಂಗೊಳಿಸುತ್ತಾ ಇದ್ದಾನಲ್ಲ, ಆತನನ್ನೇ ಕರೆಯುತ್ತೇನೆ. ಓ ಮರುತಸುತ, चतुरनी नहे तेरಳು ಸಂಧಾನಕ್ಕೆ ನೃಪನೊಡನೆ ತೆರಳು ಸಂಧಾನಕ್ಕೆ ನೀನು ನೃಪನೊಡನೆ ಅರುಹು ತುರಗವ ಬಿಟ್ಟು ಕಪ್ಪವನಿಯದಿರಲು ಅವನು ತುರಗವ ಬಿಟ್ಟು ಕಪ್ಪವನಿಯದಿರಲು ತರುಬೇನೆಯ ಬಂಧು ಬಾಂಧವ ತರಣರುಡಗೂಡುತ್ತ ಶೈಮಿನಿ ಪುರಗೆ ಪೋಪರೆ ಪೊರಡುದುರಗೆಂದೆನುದ ಬೀಳು ಪೊರಡುದುರಗೆಂದೆನುದ ಬೀಳು ಮರುತ
ಸುತ ಬಾಣ ಚತುರ ನೀನ ಮರುದಗುದ ಆಂಜನೇಯ, ಶತ್ರುಘ್ನದೇವ, ಹನುಮ ಇಲ್ಲಿ ಬರಲಿ ಎಂದಾಕ್ಷಣ ಓಡೋಡಿ ಬಂದೆಯಲ್ಲ ಹನುಮ. ಹೌದಯ್ಯ, ನಾನು ನನ್ನ ಪಾಡಿಗೆ ಅಲ್ಲಿ ಇದ್ದೆ. ಯಾವತ್ತೂ ನಾನು ಹೀಗೆ ಇರುವಾಗ ರಾಮನಾಮದಲ್ಲೇ ತಲ್ಲೀನನಾಗಿರುವುದು ನಿಜ. ಹಾಗೆ ರಾಮನಾಮ ಸ್ಮರಣೆಯನ್ನೇ ನಾನು ಮಾಡ್ತಾ ಇರುವಾಗ ಶತ್ರುಘ್ನದೇವನ ಕರೆಯಾಗಿದೆ ಅಂತ ಉಳಿದವರೆಲ್ಲ ಹೇಳಿದ್ರು. ಸರಿ, ಹಾಗಾಗಿ ಓಡೋಡಿ ಬಂದೆ. ನೀನು ನನ್ನನ್ನು ಹೇಗೆ ಕರೆದ್ರೂ ಆಗುತ್ತದೆ. ಸರಿ, ಬಾರಯ್ಯ ಹನುಮ ಅಂತ ಕರೆದ್ರೂ ಆಗ್ತದೆ, ಕೈ ತಟ್ಟಿ ಸನ್ನೆ ಮಾಡಿ ಕರೆದ್ರೂ ಆಗ್ತದೆ. ಓಹೋ, ಓಡಿ ಬಂದಿದ್ದೇನೆ ನೋಡು, ಏನಾಗಬೇಕು ನನ್ನಿಂದ ಅಂತ ಹೇಳಬೇಕು ನೀನು. ಹನುಮ, ನೀ ಬಂದು ನಿಂತಾಗ ತಂಗಾಳಿಯೊಂದು ಬೀಸಿ ಬಂದು ತಂಪಾದ ಅನುಭವ ನನ್ನ ಪಾಲಿಗಾಗುತ್ತಾ ಇದೆ. ನಮ್ಮಣ್ಣ ಶ್ರೀರಾಮಚಂದಿರನೇ ನನ್ನೆದುರು ಬಂದು ನಿಂತನೇ ಒಂದು ಕ್ಷಣ ಅನಿಸಿದ್ದುಂಟು ನನಗೆ. ಹನುಮ, ನಿನ್ನನ್ನು ಈ ಕ್ಷಣ ಇಲ್ಲಿ ಕರೆಯುವುದಕ್ಕೆ ಬಲವಾದ ಕಾರಣವಿದೆಯಯ್ಯ. ಯಾಕೆ? ಮಾತಿನಲ್ಲಿ ನೀನು ಚತುರನಿದ್ದಿ, ಸಂದರ್ಭಕ್ಕೆ ಸರಿಯಾಗಿ ಮಾತನಾಡುವ ಕಲೆ ನಿನಗೆ ಒದಗಿ ಬಂದಿದೆ. ಹೌದು, ಎಲ್ಲರೂ ಹಾಗೆ ಹೇಳ್ತಾರೆ. ಆದ್ರೆ ಮಾತಾಡುವಾಗ ನಾವು ಯಾವತ್ತೂ ಸರಿಯಾಗಿಯೇ ನಾವು ಮಾತನಾಡಬೇಕು. ನಿಜ. ಸ್ವಲ್ಪ ಹೆಚ್ಚು ಕಮ್ಮಿ ಆಗಬಾರದಪ್ಪ. ಏನಾದ್ರೂ ಅಂತಹ ಮಾತುಗಳು ಬಂತೋ ಅದು ವೈಮನಸ್ಯಕ್ಕೆ ಕಾರಣವಾಗ್ತದೆ, ಜಗಳಕ್ಕೆ ಕಾರಣವಾಗ್ತದೆ. ಖಂಡಿತ. ಹಾಗಾಗಿ ಸರಿಯಾಗಿ ಯೋಚಿಸಿ ಮಾತನಾಡಬೇಕಾಗ್ತದೆ. ಹೌದಪ್ಪ. ಹಾಗಾಗಿ ಮಾತಿಗೆ ಒಂದು ಮೌಲ್ಯ ಇರಬೇಕು. ಹೌದು ಅಲ್ವೇ? ಹಾಗಾಗಿ ನಿನ್ನಲ್ಲಿ ನಾನು ಮಾತನಾಡುವಾಗ ಅದನ್ನು ಜ್ಞಾಪಿಸಿಕೊಂಡೇ ಮಾತನಾಡ್ತಾ ಇದ್ದೇನೆ. ಸಂದರ್ಭಕ್ಕೆ ಸರಿಯಾಗಿ ಮಾತನಾಡುವ ಜ್ಞಾನಿಯಾಗಿರ್ತಾನೆ. ಯಾಕಂದ್ರೆ ಅವನಿಗೆ ಸಂದರ್ಭದ ಅರಿವಿರುತ್ತದೆ ಅಂತ. ಇಲ್ಲಿ ಕರೆದದ್ದು ಅದಕ್ಕೆ ನಾನು. ನಿನಗೆ ತಿಳಿದ ಹಾಗೆ ಮಕಾಶ್ವದ ಬೆಂಗಾವಲಾಗಿ ಬಂದವರು ನಾವು. ನಮ್ಮಣ್ಣ ನನ್ನನ್ನು ಕಳಿಸುವಾಗ, ಶತ್ರುಘ್ನ ಚಿಂತಿಸಬೇಡ, ನಿನ್ನ ಜೊತೆ ನಾ ಹನುಮನನ್ನು ಕಳಿಸುತ್ತೇನೆ ಎಂದಿದ್ದ. ಅದರ ಅರ್ಥ ನನಗಾಗಲೇ ಆಗಿತ್ತು. ಹನುಮ ಇದ್ದರೆ ನಾನಿದ್ದ ಹಾಗೆ ಎನ್ನುವುದು ಅವನ ಮಾತಿನ ಅರ್ಥ. ಹನುಮ, ನಾವು ಜೊತೆಯಾಗಿಯೇ ಬಂದು ಎಲ್ಲ ಆರ್ಯಾವರ್ತದ ಭೂಭುಜರನ್ನೆಲ್ಲ ಗೆದ್ದು ವಿಜಯಶಾಲಿಯಾಗಿಯೇ ಬರುತ್ತಾ ಇದ್ದೇವೆ. ಹೌದು, ಎಲ್ಲಿಯೂ ಸೋಲಿನ ಛಾಯೆಯೇ ನಮ್ಮನ್ನು ಕಾಡಿದ್ದಿಲ್ಲ. ಆದ್ರೂ ಈಗ ಒಂದು ಸಮಸ್ಯೆ ಎದುರಾಗಿದೆಯ್ಯ. ಏನಯ್ಯ? ನಾವೀಗ ಬಂದು ಸೇರಿದ್ದು ಇದು ಜ್ಯೋತಿರ್ಮೇದಾಖ್ಯಪುರ. ಹೌದು, ಶಿವಭಕ್ತ ವೀರಮಣಿಯ ರಾಜ್ಯ. ಪರಮ ಶಿವಭಕ್ತನೆನಿಸಿದಂತಹ ವೀರಮಣಿಯ ಮಗಳನ್ನು ಮದುವೆಯಾದಂತಹ ಪರಮೇಶ್ವರ ಈ ಪುರದ ಹರನಾಗಿ ನೆಲೆಸಿದ್ದಾನೆ. ಈ ಪುರವನ್ನು ಕಾಯುತ್ತಾ ಇದ್ದಾನೆ. ವೀರಮಣಿಯ ಮಕ್ಕಳಾದಂತಹ ರುಕ್ಮಾಂಗ ಶುಭಾಂಗರು ನಮ್ಮ ಅಶ್ವಮೇಧದ ಯಾಗದ ಕುದುರೆಯನ್ನು ಕಟ್ಟಿದ್ದಾರೆ. ಹಾಗಿದ್ರೆ ಸಂಗ್ರಾಮ ಅನಿವಾರ್ಯವಲ್ವೇ? ಹಾಗಾಗುವುದಕ್ಕಿಲ್ಲವಯ್ಯ. ಯಾಕೆ? ಏಕಾಏಕಿ ನಾವು ಸಂಗ್ರಾಮಕ್ಕೆ ಧುಮುಕಿದೆವು ಅಂತಾದ್ರೆ ಶಿವನನ್ನೇ ಎದುರು ಹಾಕಿಕೊಂಡ ಹಾಗಾಗುತ್ತದೆ ಅಲ್ಲ. ಹೌದು, ಶಿವನಿಲ್ಲದೆ ಈ ಭೂಮಿ ಇಲ್ಲ, ರಾಮನಿಲ್ಲದು ಈ ಭೂಮಿ ಇಲ್ಲ, ಶಿವನಿಲ್ಲದೆಯೂ ಈ ಭೂಮಿ ಇಲ್ಲ. ಹಾಗಿರುವಾಗ ನಾವು ಸ್ವಲ್ಪ ಯೋಚನೆ ಮಾಡಬೇಕಾಗಿದೆ. ಅದಕ್ಕಾಗಿ ಹನುಮ ಸಂಗ್ರಾಮವನ್ನ ಯೋಚನೆಯನ್ನೇ ಬಿಟ್ಟು ಸಂಧಾನದತ್ತ ನಾ ಮನ ಮಾಡಿದ್ದೇನಯ್ಯ. ಸಂಧಾನವ? ಅದಕ್ಕಾಗಿ ನೀ ವೀರಮಣಿಯಲ್ಲಿಗೆ ತೆರಳಬೇಕು. ಆತನಲ್ಲಿ ನಿನ್ನ ಮಾತಿನಿಂದಲೇ ಆತನ ಮನವನ್ನು ಒಲಿಸಬೇಕು. ಚತುರ ನೀನಿಹೆ ಚತುರ ನೀನಹೆ ಅಂದ್ರೆ ಮುಂದಿನ ಕಾರ್ಯದಲ್ಲಿ ನಾನು ಚತುರನಾಗಿ ವ್ಯವಹರಿಸಬೇಕು. ಚತುರನಾಗಿಯೇ ವ್ಯವಹರಿಸಬೇಕು. ಲೋಕಹಿತವನ್ನೇ ಪ್ರಧಾನ ಶ್ರದ್ಧೆಯನ್ನಾಗಿರಿಸಿ ಸಂಕಲ್ಪಿಸಿದ ಯಾಗ ಇದು. ಎಲ್ಲರಿಗೂ ಇದರಲ್ಲಿ ಒಳಿತಿದೆ. ಹಾಗಾಗಿ ರಾಮನ ಯಾಗದ ಕುದುರೆಯನ್ನು ನೀ ಬಿಟ್ಟು ಈ ಯಾಗದ ಕಾರ್ಯಕ್ಕೆ ನೀ ಸಹಕರಿಸಬೇಕು ಎನ್ನುವ ಹಾಗೆ ನೀನಾತನಲ್ಲಿ ಮಾತನಾಡಬೇಕು ಆಂಜನೇಯ. ಆದ್ರೆ ಒಪ್ಪಿದರೆ ಸಂತೋಷ, ಒಪ್ಪದೇ ಇದ್ದರೆ ನೀ ಹಾಗೆ ಬರುವ ಹಾಗಿಲ್ಲ. ಎಚ್ಚರಿಕೆಯ ಮಾತೊಂದನ್ನು ನೀ ಕೊಟ್ಟೇ ಬರಬೇಕು. ರಾಮನ ಯಾಗದ ಕುದುರೆಯನ್ನು ಕಟ್ಟಿ
ವಿಜಯಿಶಾಲಿಯಾದವರು ಇತಿಹಾಸದಲ್ಲೇ ಯಾರೂ ಇಲ್ಲ. ಒಂದು ವೇಳೆ ಹಾಗೆ ಅವ ಮುನ್ನಡೆದು ಬರುತ್ತಾನೆ ಅಂತಾದ್ರೆ ಬಂಧು ಮಕ್ಕಳ ಸಹಿತ ಅಂತಕನ ಆಲಯಕ್ಕೆ ಹೋಗಬೇಕಾಗಿದ್ದಿತು ಎನ್ನುವ ಎಚ್ಚರಿಕೆಯ ಮಾತೊಂದನ್ನು ನೀ ಕೊಟ್ಟೇ ಬರಬೇಕು. ಹೇಗೆ ಹನುಮ, ಒಪ್ಪಿಗೆ? ನೀನು ಹೇಳುವಾಗ ನನಗೊಮ್ಮೆ ಆಶ್ಚರ್ಯವಾಯಿತು. ಸಂಧಾನದ ಮನಸ್ಸನ್ನು ಯಾಕೆ ನಮ್ಮ ಶತ್ರುಘ್ನ ದೇವ ಮಾಡ್ತಾ ಇದ್ದಾನೆ ಅಂತ. ಯಾಕಂದ್ರೆ ಯಾವತ್ತೂ ನಾವು ಎಲ್ಲಿಗೆ ನಮ್ಮ ಕುದುರೆಗಳು ಹೋದ್ರು ಕಟ್ಟಿ ಹಾಕಿದವರಲ್ಲಿ ಯುದ್ಧ ಅಂತ ಹೇಳುವುದೇ ಇದರ ನಿಯಮ ಅಲ್ವೇ? ಹೌದು. ಹಾಗಿರುವಾಗ ಯಾಕಪ್ಪ ಇಲ್ಲಿ ಸಂಧಾನದ ಮನಸ್ಸು ಮಾಡಿದ್ದಾನೆ ಇವನು ಅಂತ. ಆದ್ರೆ ಕೊನೆಗೆ ನೀನು ಹೇಳಿದ್ಯಲ್ಲ, ಸಂಧಾನಕ್ಕೆ ಒಂದು ವೇಳೆ ಅವನು ಒಪ್ಪದೇ ಇದ್ದರೆ ಮತ್ತೇನು ಪರಿಣಾಮ ಆಗುತ್ತದೆ? ಬಂಧು ಬಾಂಧವರ ಸಹಿತವಾಗಿ ಯಮನಾಲಯಕ್ಕೆ ಹೋಗಬೇಕು ಅಂತ ಹೇಳುವ ಮಾತನ್ನು ಕೇಳಿದಾಗ ನನಗೆ ರಾಮ ಸಹೋದರ ಸರಿ, ರಾಮನಿಗೆ ತಕ್ಕ ಹಾಗೆ ಮಾತಾಡಿದ್ದಿ ನೀನು ಅಂತ ಹೇಳುವುದು ಮನವರಿಕೆ ಆಯಿತು. ಓಹೋ, ಯಾವತ್ತೂ ಶಿವನ ಭಕ್ತರಾದವರು ರಾಮನ ವೈರ ಮಾಡ್ಲಿಕ್ಕೆ ಉಂಟ ಹೇಳು? ಇಲ್ವಲ್ಲ. ಆದ ಕಾರಣ ಪರಿಣಾಮ ಸರಿಯಲ್ಲೇ ಮುಂದುವರಿಯಬಹುದು ಅಂತಲೇ ನನಗಾಗುವುದು. ನಾನು ಹೋಗಿ ಸಂಧಾನಕ್ಕೆ ಹೋಗಬೇಕು ಅಂತ ನೀನು ಹೇಳುವುದಲ್ಲ. ಹೌದು. ನಿನ್ನ ಮಾತಿಗೆ ನಾನು ಹೇಳುವುದೇನು ಗೊತ್ತೇ? ಏನು? ಅಸ್ತು. ಎಂದೆನು ತನಿ ಮಾರುತಿ ಶತ್ರುಹನ ಅಡಿಗಭಿವಲ್ ಜವದಿಂ ಪೊರಡುತ್ತ ಪೃಥ್ವಿ ಫನೆಡೆಗ ಕ್ಷಣದೋ ಅಸ್ತು ಶ್ರೀರಾಮಚಂದ್ರನ ಕಾರ್ಯಕ್ಕಾಗಿ ನಾನು ಹೋಗಬೇಕು ಅಂತ ಹೇಳಿದ್ರೆ ಅದು ನನ್ನ ಸೌಭಾಗ್ಯ ಅಂತಲೇ ನಾನು ತಿಳಿದವನು. ಈಗ ನೀನು ಹೇಳಿದ ಕಾರ್ಯವನ್ನು ನೋಡುವಾಗಲೂ ನನಗೆ ಬಹಳ ಸಂತೋಷವಾಗುತ್ತಾ ಇದೆ. ಮನೆಯಲ್ಲಿ ಒಬ್ಬ ನಿಂತುಕೊಂಡಿರುವ ಯಜಮಾನ ಸದ್ಗೃಹಸ್ಥ ಮನೆಯ ಒಳಿತನ್ನೇ ಹಾರೈಸುತ್ತಾ ಇರಬೇಕು ಅಂತಿದ್ರೆ ಹೊಸಿಲಲ್ಲಿರುವ ದೇವತೆಗಳು ಒಂದು ಅಸ್ತು ಮುದ್ರೆಯನ್ನು ಹೇಳ್ತಾರಂತೆ. ಹೌದು. ಹಾಗೆ ನೀನು ಕೂಡ ಈಗ ಒಂದು ಶುಭ ಕಾರ್ಯಕ್ಕಾಗಿ ನನ್ನನ್ನು ನೇಮಿಸಿದ್ದಿ ಅಂತಾಗುವಾಗ ನಾನು ಇದಕ್ಕೆ ಹೇಳುವುದು ಅಸ್ತು 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 ಅಂತಲೇ. ಶ್ರೀರಾಮಚಂದ್ರನ ಸೇವಾ ಕೈಂಕರ್ಯಕ್ಕೆ ನಾನು ಸನ್ನದ್ಧನಾಗಬೇಕು ಅಂತಿದ್ರೆ ಆ ಅಸ್ತು ಮುದ್ರೆಯನ್ನು ಒತ್ತುವುದಲ್ಲದೆ ನನಗೆ ಬೇರೇನು ಕಾರ್ಯ ನನ್ನ ಮನಸ್ಸಿಗೆ ಹೊಳೆಯುವುದೂ ಇಲ್ಲ. ಯಾಕಂದರೆ ಆ ಶ್ರೀರಾಮಚಂದ್ರನೇ ನನ್ನ ಹೃದಯದಲ್ಲಿ ನಾನು ಪ್ರತಿಷ್ಠಾಪಿಸಿಕೊಂಡ ಒಂದು ವಸ್ತು. ಪ್ರತಿಯೊಬ್ಬರೂ ಅಯೋಧ್ಯೆಯಲ್ಲಿ ಶ್ರೀರಾಮನನ್ನೇ ಒಂದು ವಸ್ತುವಾಗಿ ಹೃದಯದಲ್ಲಿ ಪ್ರತಿಷ್ಠಾಪಿಸಿದ್ದಾರೆ ಅಂತ ಆದರೆ ನಿಜ, ಅದು ರಾಮರಾಜ್ಯಕ್ಕೆ ಸರಿಯಾದ ವಾಸ್ತುವೇ ಅಂತ ಹೇಳುವುದು ನನಗೆ ಅನಿಸ್ತಾ ಇದೆ. ಖಂಡಿತ. ಹಾಗೆ ನಾವೆಲ್ಲರೂ ತಿಳಿದವರೇ ಕೂಡ. ರಾಮನನ್ನು ಪ್ರಥಮ ಬಾರಿ ನಾನು ಕಂಡಾಗ ಅವನ ಕಾಲಿಗೆ ನಾನು ಎರಗಿದವ. ಯಾವ ಪಾದ? ಯಾವ ಪಾದ? ಭೂಲೋಕ ಭುವರ್ಲೋಕ ಸ್ವರ್ಲೋಕಾತ್ಮಕವಾಗಿ ವಿಕಾಸವಾದ ಪಾದ. ಆ ಪಾದಕ್ಕೆ ನಾನು ಶರಣಾದದ್ದು. ದೈವೀಧಾಮ ಪರಂಧಾಮವನ್ನು ತನ್ನೊಳಗೆ ಸ್ವೀಕರಿಸಿ ನಿಮೀಲನ ಮಾಡಿಕೊಂಡಂತಹ ಪಾದ. ಅಂತಹ ಪಾದವನ್ನು ನಾನು ಕಂಡು ಅದಕ್ಕೆ ಶರಣಾಗತನಾದ ಬಳಿಕ ನನ್ನ ಬಾಯಲ್ಲಿ ಬಂದದ್ದು ಆ 2 ಅಕ್ಷರದಂತಹ ಆ ಸುಂದರವಾದ ದಿವ್ಯ ನಾಮ ರಾಮ 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 ಅಂತ. ಎಷ್ಟು ಬಾರಿ ಅದನ್ನು ಉಚ್ಚರಿಸಿದರೂ ದಣಿ ಉಂಟೆ ಹೇಳು? ಇಲ್ವಲ್ಲ. ಇಲ್ಲ. ಯಾಕೆ? ಯಾಕೆ? ದಿವ್ಯನಾಮ. ಹೌದು. ಆ ಶ್ರೀರಾಮ ನಾಮವನ್ನು ಉಚ್ಚರಿಸುತ್ತಾ ಅವನ ದರ್ಶನವಾದಲ್ಲಿಂದ ನನ್ನ ಸಕಲ ಮೌಢ್ಯಗಳನ್ನು ನಾನು ನಿವಾರಿಸಿಕೊಂಡವನು. ಜಾಂಬವಂತರು ಒಮ್ಮೆ ನಾವು ಆ ದೀರ್ಘವಾದ ಸಮುದ್ರೋಲ್ಲಂಘನ ಮಾಡುವ ಸಂದರ್ಭದಲ್ಲಿ ನಾನೇನು ಅರಿಯದೆ ನಿಂತಾಗ ಅವರು ನನ್ನನ್ನು ಆಗಿಸಿದ್ರು. ಕೇಳಿದ್ದೆ, ನೀನೇ ಕಲಿಹನುಮ, ನಿನಗೆಲ್ಲವೂ ಸಾಧ್ಯವಿದೆ ಅಂತ.
ಹಾಗೆ ನಮ್ಮನ್ನು ಪ್ರೋತ್ಸಾಹಿಸುವವರು ಒಬ್ಬರು ಇದ್ದರೆ ನಮಗೇನೂ ಸಾಧಿಸಲಿಕ್ಕೆ ಆಗ್ತದೆ ಅಂತ. ಹಾಗೆ ಮತ್ತೇನು ಈ ಹನುಮ ನಿಮಿತ್ತ ಮಾತ್ರವೇ ಅಲ್ಲದೆ ನಮ್ಮ ಹಿಂದಿರುವ ಶಕ್ತಿಗಳು ನಮ್ಮನ್ನು ಮುಂದಕ್ಕೊಯ್ಯಲು ಪ್ರೇರೇಪಿಸುವುದು ಅಂತಲೇ ನಾನು ತಿಳಿದಿದ್ದೇನೆ. ಶ್ರೀರಾಮಚಂದ್ರನ ಸೇವೆಗಿಂತ ಕೋಸಲೇಂದ್ರನ ದಾಸ್ಯಕ್ಕಿಂತ ಮಿಗಿಲಾದದ್ದು ಬೇರೆ ಯಾವುದೂ ಇಲ್ಲ ಅಂತಲೇ ನಾನು ತಿಳಿದಿದ್ದೇನೆ. ಸೀತಾನ್ವೇಷಣೆಯ ಬಳಿಕ ಉಳಿದೆಲ್ಲ ವಾನರ ವೀರರು ಅವರೆಲ್ಲರೂ ಆ ನಂತರ ಗೋದಾವರಿ ತೀರವನ್ನು ಸೇರಿದ್ರು, ತಮ್ಮ ತಮ್ಮ ವಾನರಚರಿಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡು. ಆದರೆ ನನಗೋ ರಾಮನನ್ನು ಬಿಟ್ಟಿರಲಾರದಂತಹ ಅವನಲ್ಲೇ ಇರುವಂತಹ ಒಂದು ಮೋಹ. ಆದ್ದರಿಂದಲೇ ರಾಮನನ್ನು ಅಗಲಿ ನಾನು ಒಂದು ಕ್ಷಣ ಇರುವುದಿಲ್ಲ ಅಂತಲೇ ತಿಳಿದವ. ಸರಿ. ಹಾಗಾಗಿ ರಾಮನನ್ನೇ ನಾನು ಅನುಸರಿಸಿಕೊಂಡು ಬಂದವ. ಇದಂ ಪಾಯಸಂ ದೈವ ನಿರ್ಮಿತಂ. ಯಾವ ಪಾಯಸದ ಸತ್ಫಲವಾಗಿ ರಾಮ ಹುಟ್ಟಿದ್ದಾನೋ ಅದೇ ಪಾಯಸದ ಸತ್ಫಲವಾಗಿ ಅಲ್ವೇ ನೀನಾಗಲಿ ಭರತನಾಗಲಿ ಲಕ್ಷ್ಮಣನಾಗಲಿ ಹುಟ್ಟಿದ್ದು. ಹಾಗಾಗಿ ರಾಮನಿಂದ ಬೇರೆ ನೀವು ಅಂತ ನಾನು ತಿಳಿಯಲಿಲ್ಲ. ಹಾಗಾಗಿ ಈಗ ನೀನು ಹೇಳ್ತಾ ಇರೋದು ಈ ಕಾರ್ಯವನ್ನು ಮಾಡಬೇಕು, ನೀನು ಸಂಧಾನಕ್ಕೆ ತೆರಳು ಅಂತ ಹೇಳ್ತಾ ಇದ್ದೆ. ಮೊದಲಿಗೆ ನನಗೆ ಆದದ್ದು ಹಾಗೆ, ಸಂಧಾನಕ್ಕೆ ಯಾಕಾಗಿ ಮನಸ್ಸು ಮಾಡಿದ್ದಾನೆ, ಏನು ಹೆದರಿದನೋ ನಮ್ಮ ಶತ್ರುಘ್ನ ದೇವ ಅಂತ. ಇಲ್ವಲ್ಲ? ಇಲ್ಲ. ಮತ್ತೆ ನನಗೆ ಅರಿವಾಯಿತದು, ನಮ್ಮ ಶತ್ರುಘ್ನ ದೇವ ಹೆದರಿದ್ದಲ್ಲ, ಗೌರವವನ್ನು ನೀಡಿದ್ದು. ಇಲ್ಲಿರುವುದು ಶಿವನ ಸಾನ್ನಿಧ್ಯವಿದೆ ಅಂತ ಹೇಳುವುದಕ್ಕಾಗಿ ನೀನು ಗೌರವವನ್ನು ನೀಡಿದ್ದು. ರಾಮನ ಆದರ್ಶವನ್ನು ಪಾಲಿಸಬೇಕು. ರಾಮನ ಆದರ್ಶವನ್ನು ನೀನು ಸರಿಯಾಗಿ ಪಾಲಿಸುವುದರಿಂದಲೇ ಹಾಗೆ ಹೇಳಿದ್ದು ಅಂತ ನನಗೆ ಅರಿವಾಯಿತು. ಖಂಡಿತ. ಒಂದು ವೇಳೆ ರಾಮ ವಿರೋಧವನ್ನು ಮಾಡಿ ನಮ್ಮ ಸಂಧಾನ ಕಾರ್ಯವನ್ನು ಅವರು ತಿರಸ್ಕರಿಸಿ ಸಂಧಾನಕ್ಕೆ ಒಪ್ಪುವುದಿಲ್ಲ ಅಂತ ಆದರೆ ಯಮನ ಆಲಯವನ್ನೇ ಸೇರಬೇಕಾದೀತು ಅಂತ ಎಚ್ಚರಿಕೆಯನ್ನು ಕೊಟ್ಟು ಬರಬೇಕು ಅಂತ ಹೇಳಿದ್ದು. ಹೌದು. ಹಾಗಾಗಿ ನೀನು ಹೇಳಿದ ಮಾತನ್ನು ನಾನು ಶಿರದಲ್ಲಿ ಹೊತ್ತುಕೊಂಡು ನಾನು ಅಲ್ಲಿಗೆ ಈಗ ಹೋಗಬೇಕಲ್ವ? ಹೌದು. ಇಲ್ಲಿ ಇದ್ರೂ ನೀನು ಕರೆಯುವಾಗಲೂ ರಾಮನ ಧ್ಯಾನವನ್ನೇ ಮಾಡ್ತಾ ಇದ್ದದ್ದು. ಇನ್ನು ಅಲ್ಲಿಗೆ ಹೋಗುವಾಗಲೂ ಹಾಗೆ ರಾಮನ ಭಜನೆಯನ್ನು ಮಾಡುತ್ತಲೇ ನಾನು ಹೋಗುವುದು. ಸರಿ. ಆದರೆ ಹೋಗುವ ಮುನ್ನ ನನ್ನೊಂದು ನೀನು ಹರಸಿ ಕಳುಹಿಸಿ ಕೊಡಬೇಕು. ರಾಮನೇ ಆಶೀರ್ವಾದ ಕೊಟ್ಟ ಹಾಗೆ ಆಗುತ್ತದೆ. ಹಾಗಾಗಿ ಕಾಲಿಗೆರಗಿದ್ದೇನೆ, ನನ್ನನ್ನು ಹರಸಿ ಕಳುಹಿಸಿಕೊಡು. ಆಂಜನೇಯ, ನಿನ್ನ ಮಾತುಗಳನ್ನು ಕೇಳಿದಾಗ ನಾನು ಆಗ ಆಡಿದ್ದ ಮಾತು ನಿಜವೇ ಸರಿ. ಮಾತಿನಲ್ಲಿ ನಿನ್ನನ್ನು ಮೀರಿಸುವವರು ಯಾರೂ ಇಲ್ಲ. ನಿನ್ನನ್ನು ಈ ಕೆಲಸಕ್ಕೆ ನಾನು ನಿಯೋಜಿಸಿದ್ದು ಸರಿಯಾದ ನಿರ್ಧಾರವೇ ಆಗಿದೆ. ಹಾಗಾಗಿ ಹನುಮ, ಪ್ರೀತಿಯಿಂದಲೇ ಒಪ್ಪಿಕೊಂಡಿದ್ದೀಯಲ್ಲ, ಇದೋ ಹೀಗೆ ಬಾ. ಆಹಾ, ನಿನ್ನನ್ನು ಬಿಗಿದಪ್ಪಿ ಆಲಂಗಿಸಿಕೊಂಡಿದ್ದೇನೆ. ನಮ್ಮಣ್ಣ ಶ್ರೀರಾಮಚಂದ್ರನನ್ನೇ ಆಲಂಗಿಸಿಕೊಂಡಂತಹ ರೋಮಾಂಚನ ಅನುಭವ ನನ್ನ ಪಾಲಿಗಾಗುತ್ತಾ ಇದೆ. ಹೋಗಿ ಬಾ ಹನುಮ, ಶುಭವಾಗಲಿ. ನೀನು ಆಲಂಗಿಸಿ ಹಿಡಿದಾಗ ನನಗೆ ಇನ್ನಷ್ಟು ಉತ್ಸಾಹ ಹೆಚ್ಚೇ ಇರುತ್ತದೆ. ಹಾಗೆ ಆಗಿ ಇದೇ ಸಂತೋಷದಿಂದಲೇ ನಾನು ಅಲ್ಲಿಗೆ ಹೋಗುತ್ತೇನೆ. ನಮ್ಮ ಕಾರ್ಯ ಆದೀತು ಅಂತ ಹೇಳುವ ಒಂದು ಶುಭ ಚಿಂತನೆಯಲ್ಲೇ ಸಾಗುತ್ತೇನಂತೆ. ಹೋಗಿ ಬರುತ್ತೇನೆ. ಆಗಲಿ. ಬಹಳ ಸಂತೋಷವಾಗ್ತಾ ಉಂಟು. ಯಾಕೆ, ಎದುರಿನಿಂದ ಎಲ್ಲರೂ ಹೊಗಳುವುದು ಸರ್ವೇ ಸಾಮಾನ್ಯ, ಮುಖಸ್ತುತಿ ಅಂತ ಆದೀತು. ಆದರೆ ಹಾಗಲ್ಲ ನೋಡಿ, ನಾನು ಈ
ಓಲಗ ಚಾವಡಿಯನ್ನು ಪ್ರವೇಶಿಸುವ ಹೊತ್ತಿಗೆ ಹಿಂದಿನಿಂದ ಎಲ್ಲರೂ ಆಡ್ತಾ ಇರುವುದನ್ನು ಕೇಳ್ತಾ ಇದ್ದೇನೆ. ವೀರಮಣಿ ಆಸ್ಥಾನದಿ ವಿಷ್ಠರವ ಏರಿ ಕುಳಿತಿರೆ ಮೋದದಿ. ಎರಡು ಅರ್ಥಗಳಲ್ಲೂ ಇದು ಸಮಂಜಸವಾದದ್ದೇ ಅಲ್ವೇ? ನಾನೇ ಆಲೋಚಿಸುವುದು, ಹೌದಪ್ಪ, ವೀರಮಣಿ ಆಸ್ಥಾನದಲ್ಲಿ ಸಿಂಹಾಸನ ಆರೂಢನಾಗಿರುವುದು ಕೂಡ ಮೋದದಿಂದಲೇ. ಆ ಧ್ವನಿ ಈತ ಇದಕ್ಕೆ ಅರ್ಹ ಎನ್ನುವುದನ್ನು ಸೂಚಿಸುತ್ತಾ ಉಂಟು. ಮತ್ತೊಂದು ಅರ್ಥದಲ್ಲಿ ವೀರಮಣಿ ಆ ಸ್ಥಾನದಿ, ಯಾವ ಸ್ಥಾನದಲ್ಲಿ? ನಮ್ಮ ಹಿರಿಯರು ಹಾಕಿಕೊಟ್ಟಂತಹ ಹಾದಿಯಲ್ಲಿಯೇ ಕ್ರಮಿಸ್ತಾ ಇದ್ದಾನೆ. ಹೇಗೆ ಹೇಳಿದ್ದು ನಮ್ಮ ಹಿರಿಯರು? ಧರ್ಮೇ ತತ್ಪರತ, ಆಚಾರೇ ಶುಚಿತ, ಹರೌ ಭಜನೀತ, ಶಾಸ್ತ್ರೇ ವಿಜ್ಞಾನೀತ. ಅದನ್ನೇ ಅನುಸರಿಸಿಕೊಂಡು ಇದು ತನಕ ಜೀವನವನ್ನು ನಡೆಸಿಕೊಂಡು ಬಂದವನು ನಾನು. ಮೋದಕ್ಕೆ ಕಾರಣಗಳು ಹಲವೇ, ಆದರೂ ಇಂದಿನ ಮೋದಕ್ಕೆ ಕಾರಣ ಸಂತೋಷವಾಗ್ತಾ ಉಂಟು. ಕ್ಷತ್ರಿಯರಿಗೆ ಉಚಿತವಾದಂತಹ ಆನಂದವನ್ನೇ ಪಡೀತಾ ಇದ್ದೇನೆ. ಹೆಸರು ನನ್ನದು ಹಾಗೆ ಅಲ್ವೇ? ವೀರಮಣಿ. ಹಿಂದಿನವರೆಲ್ಲ ಹೆಸರನ್ನು ಇಡುವಾಗ ತಮ್ಮ ಮಕ್ಕಳ ಬದುಕು ಹೀಗೇ ಆಗಬೇಕು ಎನ್ನುವ ಆಶಯದೊಂದಿಗೆ ಹೆಸರನ್ನು ಇಡ್ತಾ ಇದ್ದದ್ದು. ಈಗ ನನ್ನ ಹೆಸರನ್ನೇ ಆಲೋಚಿಸಿ ನೋಡಿದರೆ, ವಿ ಅಂತ ಹೇಳಿದರೆ ಹರ ಎನ್ನುವಂತಹ ಅರ್ಥ, ರ ಅಂತ ಹೇಳಿದರೆ ರಮಿಸುವವನು. ಪ್ರತಿ ಅಕ್ಷರಗಳು ಮಂತ್ರವೇ ಆದರೂ ಕೆಲವು ಅಕ್ಷರಗಳನ್ನು ಜೋಡಿಸಿದಾಗ ಉಂಟಾಗುವ ಪದಗಳು ಕೊಡುವಂತಹ ಅರ್ಥ ಅಲೌಕಿಕವಾದದ್ದು, ಶ್ರೇಷ್ಠವಾದದ್ದು. ಈ ನೆಲೆಯಲ್ಲಿ ಕ್ಷತ್ರಿಯನಾದಂತಹ ನಾನು ವೀರಮಣಿಯಾಗಿ, ಅಂದರೆ ಹೊಳೆಯುವಂತಹ ರತ್ನಪ್ರಾಯನಾಗಿ, ನನ್ನ ಕುಟುಂಬದವರು ಅಥವಾ ನನ್ನ ಹಿರಿಯರು ಯಾವ ರೀತಿಯಾದಂತಹ ಆಳ್ವಿಕೆಯನ್ನು ನಡೆಸಿಕೊಂಡು ಬಂದಿದ್ರೋ, ಕ್ಷಾತ್ರಿತ್ವವನ್ನು ನಿರೂಪಿಸಿದ್ರೋ, ಅದೇ ಪ್ರಕಾರವಾಗಿ ಅರಸೊತ್ತಿಗೆಯನ್ನು ನಡೆಸಿಕೊಂಡು ಹೋಗಬೇಕು ಎನ್ನುವಂತಹ ಆಶಯ ವ್ಯಕ್ತವಾಗ್ತಾ ಉಂಟಲ್ಲ. ಸಾಂಸಾರಿಕವಾಗಿಯೂ ಸಂತೃಪ್ತನೇ ಆಗಿದ್ದೇನೆ. ಎಷ್ಟೇ ಆಳ್ವಿಕೆಯನ್ನು ನಡೆಸಬೇಕಿದ್ರು ನಮ್ಮ ಕೈ ಹಿಡಿದವರು ಸರಿ ಇಲ್ಲ ಅಂತಾದರೆ ಯಾವ ಕೆಲಸವನ್ನು ಮಾಡುವುದಕ್ಕಾಗುತ್ತದೆ ಸ್ವಾಮಿ? ಹೌದು, ಧರ್ಮ ಪತ್ನಿಯಿಂದ ಆನಂದವನ್ನು, ಅನುಕೂಲ ದಾಂಪತ್ಯವನ್ನು ಅನುಭವಿಸ್ತಾ ಇರುವಂತಹ ನಾನು ದಾಂಪತ್ಯದ ಪ್ರತೀಕವಾಗಿ 3 ಮಕ್ಕಳನ್ನು ಪಡೆದವನಿದ್ದೇನೆ. ಅದರಲ್ಲಿ ಈರುವರು ಪುತ್ರರತ್ನರು. ಹಿರಿಯರ ಹಾಗೆ ನಮ್ಮ ಮಕ್ಕಳಿಗೆ ನಾನು ಹೆಸರಿರಿಸಿದ್ದು, ಹುಡುಗರಿಗೆ ರುಕ್ಮಾಂಗ ಶುಭಾಂಗ. ರುಕ್ಮ ಅಂತ ಹೇಳಿದರೆ ಏನು? ಬಂಗಾರ, ಬಂಗಾರದಂತಹ ದೇಹ ಉಳ್ಳವನು. ಅಂಗ ಅಂತ ಹೇಳಿದರೆ ಬಾಹ್ಯ ಅಂಗ ಎನ್ನುವ ಅರ್ಥ ಅಲ್ಲ, ಬದುಕೇ ಬಂಗಾರವಾಗಬೇಕು ಎನ್ನುವಂತಹ ಆಶಯ ನನ್ನದು. ಶುಭಾಂಗ, ಎಲ್ಲರಿಗೂ ಮಂಗಳವನ್ನು ಉಂಟು ಮಾಡುವಂತಹ ಶರೀರ ಉಳ್ಳವನು, ಅಂದರೆ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಬೇಕು, ಅಪ್ಪ ಹಾಕಿದ ಹಾದಿಯಲ್ಲಿ ಮಕ್ಕಳು ನಡಿಬೇಕನ್ನುವಂತಹ ಆಶಯ. ಇನ್ನು ನನ್ನ ಎಡಬಲ ಭುಜದಂತಿರುವಂತಹ ಮಕ್ಕಳು ನನ್ನ ಆಳ್ವಿಕೆಗೆ ಸಹಕಾರಿಗಳಾಗಿದ್ದಾರೆ. ಮತ್ತೊಬ್ಬಳು ಆರತಿಗೆ ಒಬ್ಬಳು ಇಕ್ಷುಮತಿ ಎಂಬ ಹಾಗೆ ಅವಳ ಹೆಸರು. ಸವಿ ಅನ್ನುವಂತಹ ಅರ್ಥ, ಸವಿಯಾದ ಮತಿ ಉಳ್ಳವಳು. ಸಂಸ್ಕಾರ ಅನ್ನುವಂತಹದನ್ನು ಹೀಗೆ ಮಾಡಿ ಅಂತ ಮಕ್ಕಳಿಗೆ ಹೇಳುವುದು, ನಾವು ಬೇರೆ ಆಚರಣೆ ಮಾಡುವುದು ಇದಲ್ಲ ಸ್ವಾಮಿ. ನಾವು ಏನನ್ನು ಆಚರಿಸ್ತೇವೋ ಅದನ್ನೇ ಮಕ್ಕಳು ಅನುಸರಿಸುವುದಲ್ವೇ? ಹೀಗೆ ನನ್ನ ಹಿರಿಯರು ಹೇಳಿಕೊಟ್ಟ ಹಾಗೆ ನಾನು ಹರನನ್ನೇ ಭಜಿಸಿಕೊಂಡು ಬಂದವನು. ಹೇಳುವವರು ಹೇಳ್ತಾರೆ, ಇಲ್ಲಿ ಹರಿವಿಷ್ಠರ ಅಂತ ಆಡುವುದಿಲ್ಲ, ಹರವಿಷ್ಠರ ಅಂತ ಎಂಬ ಹಾಗೆ ಆಡುವಷ್ಟು ನಾವು ಹರನ ಭಕ್ತರು ಎಂಬುದಾಗಿ. ಹಾಗೆ ನನ್ನ ಮಕ್ಕಳು ಕೂಡ, ಮಕ್ಕಳು ಏನು, ಪ್ರತಿಯೊಬ್ಬರು ಈ ರಾಜ್ಯದಲ್ಲಿ ಇರುವವರೆಲ್ಲರೂ ಹರನ ಭಜಕರಾಗಿದ್ದಾರೆ. ಈ ನನ್ನ ಬದುಕಿನ ಸಾಧನೆಗೆ ಹರನೇ ಕಾರಣ ಎನ್ನುವಂತಹ ದೃಢವಾದ ನಂಬಿಕೆಯೂ ಅಹುದು ನನ್ನದ್ದು. ಇನ್ನು ಮಗಳಾದಂತಹ ಇಕ್ಷುಮತಿ ನೋಡಿ ಎಂತಹ ಆನಂದವನ್ನು ನನಗೆ ಕೊಟ್ಟಿದ್ದಾಳೆ. ಎಲ್ಲರೂ ಎಂತಹ ಅಳಿಯನನ್ನು ಪಡಿಬೇಕು ಅಂತ ಭಾವಿಸ್ತಾರೆ, ದೇವರಂತಹ ಅಳಿಯ. ನನ್ನ ಭಾಗ್ಯ ನೋಡಿ, ನಾನು ಭಜಿಸುವ ದೇವರೇ ನನಗೆ ಅಳಿಯನಾಗಿದ್ದಾನೆ. ಮದುವೆ ಆದ ಮೇಲೆ ಹೆಣ್ಣು ಮಕ್ಕಳನ್ನು ದಿಬ್ಬಣ ಕಳುಹಿಸಿ ಕೊಡುವುದಲ್ವಾ? ಇದು ಹಾಗಲ್ಲ. ನಮ್ಮಲ್ಲಿ ಮನೆ ಅಳಿಯ, ಹರನೇ ನಮ್ಮ ಮನೆ ಅಳಿಯನಾಗಿ ಪುರರಕ್ಷಕನಾಗಿದ್ದಾನೆ. ಹೀಗೆ ಸಾಂಸಾರಿಕವಾಗಿಯೂ ದೈವಿಕವಾಗಿಯೂ ನಾನು ಸಂತೃಪ್ತಿಯನ್ನು ಪಡೆದವನಿದ್ದೇನೆ. ಇನ್ನು ಓಲಗ ಚಾವಡಿಗೆ ನಮ್ಮಲ್ಲಿ ನಿತ್ಯವೂ ಓಲಗ ಚಾವಡಿ ಪ್ರವೇಶಿಸುವ ಕ್ರಮ ಇಲ್ಲ. ಯಾಕೆ? ಇದು ತನಕ ಬದುಕಿನಲ್ಲಿ ನಮ್ಮಲ್ಲಿ ಯುದ್ಧ ಎನ್ನುವ ಹಾಗೆ ಆದದ್ದೇ ಇಲ್ಲ.
ಹಾಗೆ ಅಂತ ಹೇಳಿ ರಾಜಕಾರಣವಾಗಿ ಯಾರ್ಯಾರಿಗೆ ಯಾವ ಯಾವ ಸೌಲಭ್ಯಗಳು ಒದಗಿ ಕೊಡಬೇಕು ಅದನ್ನು ಒದಗಿಸುವುದಕ್ಕೆ ಪಾಕ್ಷಿಕವಾಗಿಯೋ ಕೆಲವೊಮ್ಮೆ ಅಗತ್ಯ ಇಲ್ಲ ಅಂತಾದರೆ, ಯಾಕಂದರೆ ನಮ್ಮಲ್ಲಿ ಇರುವಂತಹ ನನ್ನ ಮಂತ್ರಿ ಮಂಡಳಿಕರೆಲ್ಲ ಎಂತಹ ಧರ್ಮ ಪ್ರವೃತ್ತಿಯವರು ಅಂತ ಹೇಳಿದರೆ, ಎಂತಹ ಕರ್ತವ್ಯನಿಷ್ಠರು ಅಂತ ಹೇಳಿದರೆ ಆ ಬಗ್ಗೆ ನಾನು ಆಲೋಚಿಸುವ ಪ್ರಮೇಯವೂ ಒದಗಿ ಬರುವುದಿಲ್ಲ. ಆದರೆ ಇಂದು ಹಾಗಲ್ಲ. ಅನಿರೀಕ್ಷಿತವಾಗಿ ಓಲಗ ಚಾವಡಿಯನ್ನು ಪ್ರವೇಶಿಸಿದವನಿದ್ದೇನೆ, ಅದು ಮೋದದಿಂದಲೇ ಪ್ರವೇಶಿಸಿದ್ದವನಿದ್ದೇನೆ. ಏನು ಕಾರಣ? ಕ್ಷಾತ್ರತ್ವ. ಹೌದಪ್ಪ, ಇಂದಿನ ದಿನ ನನ್ನ ಇರುವರು ಮಕ್ಕಳಾದಂತಹ ರುಕ್ಮಾಂಗ ಶುಭಾಂಗರು ನಮ್ಮ ಉಪವನವನ್ನು ಪ್ರವೇಶಿಸಿದಂತೆ ಫಲಗಳನ್ನು ಕೊಯ್ಯಬೇಕು, ಸುಮಗಂಧವನ್ನು ಆಘ್ರಾಣಿಸಬೇಕು, ಆನಂದಿಸಬೇಕು ಎನ್ನುವ ಕಾರಣಕ್ಕೆ. ಆದರೆ ವಿಶೇಷವೊಂದನ್ನು ಕಂಡರಂತೆ, ಹಯ ಒಂದು ಬಂದಿತಂತೆ, ನಮ್ಮ ಪುರದ್ದಲ್ಲ, ಯಾರದಿರಬಹುದು? ನೋಡಿದರೆ ಹಣೆಯಲ್ಲಿ ಯಾವುದೋ ಒಂದು ಪತ್ರ ಇದೆ ಎನ್ನುವುದನ್ನು ಗಮನಿಸಿದರು. ಹೋದರು, ನನ್ನ ಮಕ್ಕಳಲ್ವಾ, ಆ ಪತ್ರವನ್ನು ತೆಗೆದುಕೊಂಡು ಓದಿದರು. ಓದಿದಾಗ ಇದು ಅಯೋಧ್ಯೆಯ ಅರಸನಾದಂತಹ ಶ್ರೀರಾಮಚಂದ್ರನು ಪೂಜಿಸಿ ಬಿಟ್ಟಂತಹ ಹಯ, ಬಲುಹುಳ್ಳ ಭಟರು ಕಟ್ಟಿ ಕಾದುವುದು ಅಲ್ಲ ಅಂತ ಆದರೆ ಕಪ್ಪ ಕೊಟ್ಟು ಶರಣಾಗುವುದು. ಸುಮ್ಮನಿರುತ್ತಾರ? ಕ್ಷಾತ್ರತ್ವ ಜಾಗೃತ ಆಯ್ತಲ್ಲ ಸ್ವಾಮಿ. ಏನು ಮಾಡಿದರು? ಹಯವನ್ನು ಬಂಧಿಸಿದರು. ಈಗ ಒಂದಡಿ ಮುಂದಿಟ್ಟಾಗಿದೆ. ಹಿರಿಯರಲ್ಲಿ ಕೇಳಬೇಡುವ? ಬಂದರು, ನನ್ನಲ್ಲಿ ಬಂದು ವಿಚಾರವನ್ನು ಅರುಹಿದರು. ಅಪ್ಪಯ್ಯ, ತಪ್ಪಾಗಿದ್ದರೆ ಕ್ಷಮಿಸಬೇಕು. ಶಹಬ್ಬಾಸು ಮಕ್ಕಳೇ, ನನ್ನ ಮಕ್ಕಳಾಗಿ ಸರಿಯಾದ ಕರ್ತವ್ಯವನ್ನೇ ನಿರ್ವಹಿಸಿದ್ದೀರಿ ಎಂಬುದಾಗಿ ಆಡಿದ್ದೇನೆ. ಯಾಕೆ ಹೆದರಬೇಕು ನಾವು ಯಾರಿಗಾದರೂ? ಇರಲಿ, ಮುಂದೇನು ಮಾಡಬೇಕನ್ನುವುದಕ್ಕೆ ನೀವು ಆಲೋಚಿಸಬೇಡಿ, ಎಲ್ಲರನ್ನು ಕರೆದು ಮುಂದೇನನ್ನುವುದನ್ನು ನಾನು ಆಡುತ್ತೇನೆ ಅಂತ ಹೇಳಿ ಇಂದಿನ ಸಭೆಯನ್ನು ತಕ್ಷಣಕ್ಕೆ ಕರೆದವನಿದ್ದೇನೆ. ನಮ್ಮ ಜನರ ನಿಷ್ಠೆ ನೋಡಿ. ಹೇಳಿ ಹೆಚ್ಚು ಹೊತ್ತಾಗಲಿಲ್ಲ, ಇಷ್ಟೊಂದು ಮಂದಿ ಬಂದಿದ್ದಾರೆ. ಮಾತ್ರವಲ್ಲ, ಹೌದು, ಇಂದಿನ ನಮ್ಮ ಅರಸರು ಏನನ್ನು ಆಡುತ್ತಾರೆ ಎನ್ನುವುದು ಹಾಗೆ ಕುತೂಹಲದಿಂದ ಕೇಳುವುದಕ್ಕೆ ತೊಡಗಿದ್ದಾರೆ. ಇನ್ನು ತಡ ಮಾಡುವುದಲ್ಲ, ಮಕ್ಕಳು ಇಲ್ಲಿದ್ದಾರೆ, ಸಭೆ ಆರಂಭಿಸುವ. ಎಲ್ಲರೂ ನನ್ನನ್ನು ಕಾಣುವ ಬದಲು ಅಲ್ಲ, ದೃಷ್ಟಿ ಅತ್ತ ಹೋಗಿದೆ ಅಂತಾದರೆ ಗಮನಿಸಿದರೆ, ಹೌದಪ್ಪ, ಯಾರ ಗಮನವಾದರೂ ಒಮ್ಮೆಗೆ ವಿಚಲಿತವಾಗುವ ಹಾಗೆ ಇರುವಂತಹ ರೂಪ. ನೋಡಿದರೆ ಅತ್ತ ಕಪಿಯೂ ಅಲ್ಲ, ಇತ್ತ ಮನುಜನೂ ಅಲ್ಲ, ನರೋವ ವಾನರ ಬಂದಿದ್ದಾನೆ ಎನ್ನುವುದು ಸ್ಪಷ್ಟವಾಗಿದೆ. ಅಲ್ಲ, ನಮ್ಮ ಪುರದಲ್ಲಿ ಏನು ಕಪಿಗಳಿಲ್ಲ ಅಂತ ಅಲ್ಲ, ಆದರೆ ಇಂತಹ ಕಪಿ ಬರುವುದಕ್ಕಿಲ್ಲ. ಯಾಕೆ? ಎಲ್ಲಿ ಎಲ್ಲಿ ಉಡುಗೆಗಳನ್ನು ತೊಡಬೇಕು ಅಲ್ಲಿ ತೊಟ್ಟಿದೆ. ಮಾತ್ರವಲ್ಲ, ಆಭರಣಗಳು ಎಲ್ಲೆಲ್ಲಿ ಇರಬೇಕು ಅಂತಹ ಸ್ಥಳದಲ್ಲಿ ಆಭರಣ ಇದೆ ಅಂತಾದರೆ ಸಾಮಾನ್ಯ ಕಪಿಯಲ್ಲ ಅನ್ನುವುದನ್ನು ಊಹಿಸಿದ್ದೇನೆ. ಹಾಗೆ ಅಂತ ಹೆಚ್ಚು ಚಿಂತಿಸುವುದಕ್ಕೆ ಕಾರಣ ಇಲ್ಲ. ಯಾಕೆ ಹೀಗೆ ಬಂದಿದೆ ಅಂತ? ಬಂದದ್ದು ಯಾರ ಸೇನೆ? ಅಯೋಧ್ಯೆಯ ಅರಸನಾದಂತಹ ಶ್ರೀರಾಮಚಂದ್ರ ಪೂಜಿಸಿ ಬಿಟ್ಟಂತಹ ಹಯ ಅಂತ ಆದಮೇಲೆ ಸೇನೆ ಬಂದೇ ಬರ್ತದಲ್ವ. ಹಾಗಾದರೆ ಅವರ ಸೇನೆಯಲ್ಲಿ ಕಪಿಗಳಿದ್ದರೆ, ವಾನರರಿದ್ದರೆ ಅದರಲ್ಲಿ ವಿಶೇಷ ಏನಿಲ್ಲ. ಬಹುಶಃ ಹೀಗಾಗಿರ್ಬೋದು, ಇದೊಂದು ತಪ್ಪಿಸಿಕೊಂಡು ಬಂದಿರಬಹುದು ಅಲ್ಲಿಂದ. ಪುರ ಹೇಗುಂಟು ನೋಡೋಣ. ಮತ್ತೆ ಹಾದಿ ತಪ್ಪಿ ತಪ್ಪಿ ಬಹುಶಃ ಈ ನಮ್ಮ ಓಲಗ ಚಾವಡಿಯನ್ನು ಪ್ರವೇಶಿಸಿದ ಹಾಗೆ ಕಾಣ್ತಾ ಉಂಟು ನನಗೆ. ಇರಲಿ, ಅತ್ತ ಗಮನ ಹರಿಸುವ ಅಗತ್ಯ ಇಲ್ಲ. ಅದಕ್ಕೆ ಏನಾದರೂ ನಮ್ಮಲ್ಲಿ ಮಾತಾಡುವ ಅವಶ್ಯಕತೆ ಉಂಟು ಅಂತಾದರೆ ಅದಾಗಿ ಕರೆದು ಮಾತಾಡಿತು. ಮತ್ತೆ ಒಮ್ಮೊಮ್ಮೆ ಹೀಗೆ ಅಗತ್ಯ ಇಲ್ಲದೆ ನಾವೇ ಮಾತನಾಡುವುದಕ್ಕೆ ತೊಡಗುವುದು, ಮತ್ತೆ ನಾವು ಊಹಿಸಿದ ವ್ಯಕ್ತಿಯೋ ವಿಚಾರವಾದಲ್ಲ ಅಂತಾದರೆ ನಾವು ಹಾಗೆ ಆಗುವ ಒಂದು ಸಂದರ್ಭ ಒದಗಿ ಬಂದಿತ್ತಲ್ವ. ಬೇಡ ಬೇಡ. ಮತ್ತೆ ಅದರ ಭಾಷೆಯೂ ನಮಗೆ ಗೊತ್ತುಂಟ ಇಲ್ವ, ಅದು ಬೇರೆ, ಅರ್ಥ ಆಗ್ತದ ಇಲ್ವ. ಇರಲಿ, ನಮ್ಮವರೇ, ಎಲ್ಲರ ಗಮನ ಇತ್ತ ಇರಲಿ. ಮುಂದೇನು ಅನ್ನುವುದನ್ನು ನಾನು ಆಡುವುದಕ್ಕಿದ್ದೇನೆ. ಹೆದರಬೇಡಿ, ಹೆದರಬೇಡಿ. ತರುಚರನು ಇವನೆನುದಲಿ ಮನ್ನಿಸದೆ ಇರಲು ಬಾಲಾಸನದನಿ ಕರಣಿ ಬಾಲನ ಎದಿರುಳು ಮಟ್ಟಿಸಿದ ಮರುತಾತ್ಮ ಭವಮುಖ
ಶತ್ರುಘ್ನ ದೇವನ ಮಾತನ್ನು ಮನಸ್ಸಿನಲ್ಲಿರಿಸಿಕೊಂಡು ನಾನು ವೀರಮಣಿಯ ಆಸ್ಥಾನಕ್ಕೆ ಹೊಕ್ಕಿದ್ದು. ಚತುರ ನೀನಹೆ ಚತುರ ನೀನಿಹೆ, ಚತುರತ್ವವನ್ನಲ್ಲಿ ತೋರಿಸಬೇಕು ನೀನು ಅಂತ ಹೇಳಿದ್ದಾನೆ. ಮಾತು ಹೇಗೆ ಆಡಬೇಕು ಅಂತ ಹೇಳುವುದು, ಸಂಧಾನವನ್ನು ಹೇಗೆ ಮಾಡಬೇಕು, ಯಾಕಾಗಿ ಮಾಡುವುದು ಅಂತ ಶತ್ರುಘ್ನ ದೇವ ಹೇಳಿದ್ದಾನೆ. ಆದರೆ ಹೇಗೆ ಮಾಡುವುದು ಅಂತ ಹೇಳುವುದು ನನ್ನ ಕರ್ತೃತ್ವಕ್ಕೆ, ನನ್ನ ನಿರ್ವಹಣಾ ಶೈಲಿಗೆ ಬಿಟ್ಟದ್ದಲ್ವ. ನಾನೇ ಅಲ್ವ ಈಗ ಮಾತನಾಡಬೇಕಾದವ. ಆದ್ದರಿಂದ ಸಂವಾದ ಹೇಗೆ ಸೃಷ್ಟಿಯಾಗಬೇಕು, ಎಲ್ಲಿಯೂ ಸಂಘರ್ಷಕ್ಕೆ ಎಡೆಯಾಗದ ರೀತಿಯಲ್ಲಿ ಸಂವಾದ ಸೃಷ್ಟಿಯಾಗಬೇಕು. ಒಂದರ್ಥದಲ್ಲಿ ನಿಜವಾಗಿ ಅದಕ್ಕೆ ಸರಿಯಾದ ಪೂರಕವಾದ ವೇದಿಕೆ ಈಗ ಸಿದ್ಧವಾಗಿದೆ ಅಂತಲೇ ಹೇಳಬಹುದು. ವೀರಮಣಿ ನನ್ನನ್ನು ಗಮನಿಸಿದ್ದಾನೆ, ಸಭಾಸದರೆಲ್ಲರೂ ಗಮನಿಸಿದ್ದಾರೆ. ಆದರೆ ಎಲ್ಲರ ಚಿತ್ತ ಒಮ್ಮೆಲೆ ಅರಸನತ್ತ ಅವನನ್ನೇ ನೋಡುತ್ತಾ ಕುಳಿತಿದ್ದಾರೆ. ಅಂದರೆ ಅರಸನ ಸಂದೇಶ ಹಾಗೆ ಇರಬಹುದು ಅಂತ ನನಗೆ ಅನ್ನಿಸ್ತದೆ. ಆದರೆ ಒಮ್ಮೆ ನೋಡಿದವರು ಮತ್ತೆ ಮತ್ತೆ ತಿರುಗಿ ನೋಡುವುದಿಲ್ವ? ಹೇಗಾದರೂ ಅವನ ಬಳಿಯೇ ನೋಡ್ತಾ ಇದ್ದವರು ಒಮ್ಮೆ ತಿರುಗಿ ನೋಡ್ತಾರೆ ಅಂತ ಆದರೆ ಸಭೆ ಸ್ವಲ್ಪ ವಿಚಲಿತವಾಗಿದೆ. ಶಾಂತವಾದ ಸಭೆಯಲ್ಲಿ ಸ್ವಲ್ಪ ಗುಸುಗುಸು, ಪಿಸು ಪಿಸು ಮಾತು ಕೇಳಲಿಕ್ಕೆ ಪ್ರಾರಂಭವಾಗಿದೆ. ಹಾಗೆ ಅಲ್ಲ, ನನ್ನ ಆಕಾರವೂ ಇರಬಹುದಪ್ಪ. ಬಂದಂಥವನು ಸಾಮಾನ್ಯನಲ್ಲ, ಒಂದು ವಾನರ. ಆದರೆ ವಾನರ ಮಾತ್ರವ? ಚಿನ್ನದ ಯಜ್ಞೋಪವೀತ ಉಂಟು, ದುಕುಲ ಉಂಟು, ಮುತ್ತಿನ ಕಿರೀಟ ಉಂಟು. ಇದನ್ನೆಲ್ಲ ಧರಿಸಿ ಬಂದಿದ್ದಾನೆ ಅಂತ ಆಗುವಾಗ ಅವರಿಗೆ ಕುತೂಹಲ ಸಹಜವಾದದ್ದೇ. ಹಾಗಾಗಿ ಎಲ್ಲರೂ ಅರಸನ ಮಾತನ್ನು ಕೇಳುವ ಹಾಗೆ ನಟಿಸುತ್ತಾ ಇದ್ದರೂ ಗಮನವೆಲ್ಲ ನನ್ನ ಕಡೆಗೆ ಉಂಟು. ನಾನು ಬಂದದ್ದು ಅವನಲ್ಲಿ ಮಾತನಾಡಲಿಕ್ಕೆ ಬಂದವನಿಗೆ ಮಾತನಾಡಬೇಕು ಅಂತಿದ್ದರೆ ಒಂದು ಆಸನ ಬೇಕು. ನಾವಾಗಿಯೇ ಹೋಗಿ ಆಸನ ತೆಗೆದಿಟ್ಟು ನಾವು ಕುಳಿತುಕೊಳ್ಳಿಕ್ಕೆ ಆಗುವುದಿಲ್ಲ. ಕೆಲವು ಖಾಲಿ ಆಸನಗಳು ಉಂಟು ಅಲ್ಲಿ. ನಾವು ಹೋಗಿ ಕುಳಿತರೆ ಯಾರಾದರೂ ಹೇಳಿದರೆ ಇದು ಕಾದಿರಿಸಲಾಗಿದೆ, ಏಳಬೇಕು ನೀವು ಅಂತ ಹೇಳಿದರೆ ನಾವು ಅಲ್ಲಿಂದ ಏಳಬೇಕಾಗ್ತದೆ. ಅದು ಕಷ್ಟ. ಯಾಕಂದರೆ ರಾಮನ ಕಡೆಯಿಂದ ನಾನು ಬಂದವ. ರಾಮನ ಯೋಗ್ಯತೆಗೆ ಎಲ್ಲಿಯೂ ಕುಂದುಂಟಾಗದ ಹಾಗೆ ನನ್ನ ವ್ಯವಹಾರ ಇರಬೇಕು. ಮತ್ತು ಆಸನ ಇಲ್ಲದೆ ನಾನು ಕುಳಿತುಕೊಂಡ್ರೂ ಅದು ಸರಿಯಾಗುವುದಿಲ್ಲ. ಹಾಗಾಗಿ ಆಸನ ಹೇಗೆ ಸೃಷ್ಟಿ ಮಾಡುವುದು ಅಂತ ಹೇಳಿದರೆ, ಅಲ್ಲ ನಮ್ಮ ಬಾಲದಲ್ಲಿ ಕೂಡ ಒಂದು ಆಸನ ಇಲ್ವಾ? ಹಾಗಾಗಿ ಅಲ್ವಾ ನಮ್ಮದು ವಾಲಾಸನ ಅಂತ ನಮ್ಮನ್ನು ಹೇಳುವುದು. ಹಿಂದೆ ನಮ್ಮ ಅಂಗದ ಭಾವ ರಾವಣನಲ್ಲಿಗೆ ಹೋಗಿದ್ದನಂತೆ. ಆಗ ಅವನು ಕೂಡ ಆಸನವನ್ನು ಸೃಷ್ಟಿ ಮಾಡಿದ, ವಾಲಾಸನದಲ್ಲೇ ಕುಳಿತುಕೊಂಡಿದ್ದ. ಹಾಗೆ ನಾನು ಕೂಡ ಹೇಗೂ ಬಾಲ ಉಂಟು. ಈ ನಮ್ಮ ಬಾಲ ಸುಮ್ಮನೆ ಕೆಲವರಿಗೆ ಉಪದ್ರ ಕೊಡುವುದು ಬೇಡ. ಹೇಗೂ ಉದ್ದ ಉಂಟು. ನಾನು ನಡೆಯುವಾಗ ಎಲ್ಲಿಯಾದರೂ ಯಾರಾದರೂ ಈ ಬಾಲವನ್ನು ಎಡವಿ ಬಿದ್ದರೆ ಅದೂ ಕಷ್ಟ. ಹಾಗಾಗಿ ನಮ್ಮ ಬಾಲವನ್ನು ನಾವು ಸ್ವಲ್ಪ ಸುತ್ತಿ ಸುರುಳಿ ಆಕಾರ ಮಾಡಿದರೆ ಅಲ್ವ ಒಳ್ಳೆಯದು. ಹಾಗಾಗಿ ಸಣ್ಣ ಸಣ್ಣದಾಗಿ ಸುತ್ತಿದ್ರೆ ಒಳ್ಳೆಯದು ಕಾಣ್ತದೆ ನನಗೆ. ಸುತ್ತಿ 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 ಸುರುಳಿ ಆಕಾರ ಮಾಡಿ ಕುಳಿತು ಬಿಡ್ತೇನೆ. ಎಲ್ಲ ಅದರ ಪಾಡಿಗೆ ಅದು ಹೋಗ್ತದೆ ಅಂತ ನಾನು ಗ್ರಹಿಸಿದ್ದೆ ತಪ್ಪಾಗಿ ಹೋಯ್ತು ಹೇಗೆ ಅಂತ ಅರ್ಥ ಆಗುವುದಿಲ್ಲ. ಅಲ್ಲ, ನಾನು ಕಾಣುತ್ತಾ ಇದ್ದಂತಹ ಹೊತ್ತಿನಲ್ಲಿ ಕಿರಿದಾದ ವಾಲ ಇತ್ತು. ದೇಹಕ್ಕಿಂತ ಸ್ವಲ್ಪ ಹಿರಿದೆ ಬಿಡಿ, ಇರುವಂತಹದ್ದೇ. ಆದರೆ ಇಷ್ಟು ಹಿರಿದಾಗುವುದಕ್ಕುಂಟೆ? ಪರಮಾಶ್ಚರ್ಯವಾಗುತ್ತಾ ಉಂಟು. ಕ್ಷಣ ಮಾತ್ರದಲ್ಲಿಯೇ
ವಾಲವನ್ನು ವಿಸ್ತರಿಸಿತೋ ಹೇಗೋ ಒಂದು ಅರ್ಥ ಆಗುವುದಿಲ್ಲ. ಸುತ್ತಿ 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 ಎತ್ತರದ ಆಸನದಲ್ಲಿ ಮಂಡಿಸಿತಲ್ವ ಇದು. ಸುಮ್ಮನೆ ಬಿಟ್ರೆ ಇನ್ನೂ ಆಗಲಿಕ್ಕಿಲ್ಲ. ನಾನೇ ಮಾತನಾಡಿಸುವುದು ಒಳ್ಳೆಯದು. ಏನ ಮಾತನಾಡುವುದಕ್ಕೆ ಬರುತ್ತದೆ ಎನ್ನುವ ಹಾಗೆ ಗೊತ್ತಾಯ್ತಲ್ವ? ಹೌದು, ಬರ್ತದೆ. ನೀನಾಗಿಯೇ ಇಲ್ಲಿ ಬಂದವನು ಅಲ್ಲ, ತಪ್ಪಿ ಬಂದವನು ಎನ್ನುವ ಆಲೋಚನೆಯಲ್ಲಿಯೇ, ಅಲ್ಲ ನಿನ್ನ ಭಾಷೆಯು ನಮಗೆ ಅರ್ಥವಾಗ್ತದೋ ಇಲ್ವೋ ಎನ್ನುವಂತಹ ಗೊಂದಲದಲ್ಲಿಯೇ ಸುಮ್ಮನಿದ್ರೆ ವಾಲವನ್ನು ವಿಸ್ತರಿಸಿ ಎತ್ತರದ ಆಸನದಲ್ಲಿ ಕುಳಿತುಕೊಂಡಿದ್ದೀಯಲ್ಲ, ನೋಡಿದ್ರೆ ಯಾವ ಕಾರಣಕ್ಕೆ ಕುಳಿತುಕೊಂಡಿದ್ದೀಯ ಎನ್ನುವುದು ನಮಗೆ ಅರ್ಥವಾಗದಿದ್ರು ಕೆಲವರಿಗೆ ಇರ್ತದೆ. ಏನು? ಎಲ್ಲರಿಗಿಂತ ಎತ್ತರ ಸ್ಥಾನದಲ್ಲಿ ಕುಳಿತುಕೊಂಡವನೇ ಶ್ರೇಷ್ಠ ಎನ್ನುವಂತಹ ಭಾವನೆ. ಬಹುಶಃ ನಿನ್ನ ಮನಸ್ಸಿಗೂ ಅಂತಹ ಭಾವನೆ ಬಂತ? ಅಲ್ಲ, ನಮ್ಮಲ್ಲಿ ಹೇಳುವುದುಂಟು ಕೆಲವಕ್ಕೆ ಕಪಿಬುದ್ಧಿ ಅಂತ. ಇನ್ನೊಬ್ಬರಲ್ಲಿ ಇದ್ದದ್ದೇ ತನ್ನಲ್ಲಿ ಇರಬೇಕು ಎನ್ನುವ ಹಾಗೆ ವ್ಯವಹಾರ ಮಾಡುವಂಥದ್ದು. ಈಗ ಎಲ್ಲರಿಗಿಂತ ಎತ್ತರದ ಸ್ಥಾನದಲ್ಲಿ ನಾನು ಕುಳಿತಿದ್ದೇನೆ ಎನ್ನುವಂತಹ ಕಾರಣಕ್ಕೆ ನಿನಗೂ ಎತ್ತರದ ಆಸ್ಥಾನ ಬೇಕು ಎನ್ನುವಂತಹ ಆ ಸ್ಥಾನ ಬೇಕು, ಅಂದರೆ ಎತ್ತರದ ಸ್ಥಳ ಬೇಕು ಎನ್ನುವ ಕಾರಣಕ್ಕೆ ನೀನಾಗಿ ಹೀಗೆ ಕುಳಿತುಕೊಂಡವನ. ಯಾವುದೋ ಉದ್ದೇಶ ಇರಿಸಿ ಬಂದವನು ಅಂತಾದ್ರೆ ಸುಸಂಸ್ಕೃತಿ ನಿನ್ನಲ್ಲಿ ಉಂಟು ಅನ್ನೋದನ್ನು ನಾನು ಪರಿಭಾವಿಸಬೇಕಾಗ್ತದೆ. ಹೌದು. ಕಾಣುತ್ತಾ ಇರುವಂತಹ ಯಜ್ಞೋಪವೀತ, ಧರಿಸಿರುವಂತಹ ವಸ್ತ್ರಾಭರಣಗಳು ಅದೇ ಅಹುದು ಅಂತಾಗಿದ್ರೆ ಕ್ರಮಬದ್ಧವಾಗಿಯೇ ನೀನು ಈ ಸಭೆಯ ಆಸ್ಥಾನವನ್ನು ಪ್ರವೇಶಿಸಬೇಕಾಗಿತ್ತು. ನನ್ನಲ್ಲೇ ಮಾತನಾಡುವುದಕ್ಕೆ ಬಂದವನು ಅಂತಾಗಿದ್ರು ದ್ವಾರಪಾಲಕರು ಇದ್ರಪ್ಪ. ಹೇಳುವುದು ಅರಸರಲ್ಲಿ ನನಗೆ ಮಾತನಾಡುವುದಕ್ಕಿದೆ, ಅವರೇನಿಲ್ಲ ಅಂತ ಆಡ್ತಿದ್ರು. ಖಂಡಿತವಾಗಿಯೂ ನನ್ನಲ್ಲಿ ಬಂದು ವಿಚಾರವನ್ನು ಅರ್ಹುತ್ತಿದ್ರು. ಆದರೆ ಅಂತಹದ್ದು ಯಾವುದನ್ನು ಮಾಡದೆ ನೀನಾಗಿಯೇ ನೀನು ಬಂದು ಈ ರೀತಿಯ ವ್ಯವಹಾರವನ್ನು ಮಾಡಿದ್ದೀಯಲ್ಲ. ಹೌದು, ಇದು ಎಷ್ಟು ಸರಿ ಎಂಬ ಹಾಗೆ ಆಲೋಚಿಸಬೇಕಾಗ್ತದೆ. ಅದನ್ನು ಅಸಂಸ್ಕೃತಿ ಎಂಬ ಹಾಗೆ ನಾವು ಪರಿಭಾವಿಸುತ್ತೇವೆ. ಉದ್ದೇಶವಿಲ್ಲದೆ ಹೀಗೆ ಮಾಡುವುದಕ್ಕಿಲ್ಲ. ನೀನು ನಿನ್ನ ಪರಿಚಯ ನನಗಿಲ್ಲ, ಹಾಗಾಗಿ ನಮ್ಮಲ್ಲೆಲ್ಲರೂ ವಿಚಲಿತರಾಗಿ ಹೀಗೆ ನಿನ್ನನ್ನೇ ಕಣ್ಣು ಬಿಟ್ಟು ಪಿಳಿ ಪಿಳಿ ಅಂತ ಆಲೋಕಿಸ್ತಾ ಇದ್ದದ್ದು ಗಮನಿಸ್ತಾ ಇದ್ದೇನೆ. ಎಲ್ಲರೂ ನೋಡ್ತಾ ಅಲ್ವೇ? ಹೌದು ಹೌದು. ಹಾಗೆ ಅಂತ ಹೇಳಿ ನೀನು ಬಂದ ಉದ್ದೇಶ ಏನು? ಯಾರು ನೀನು? ಯಾಕಾಗಿ ಬಂದೆ? ಇಂತಹ ಕೃತ್ಯಕ್ಕೆ ನಮ್ಮಲ್ಲಿ ಏನು ಹೇಳ್ತೇವೆ ಗೊತ್ತುಂಟು? ಮದ ಮೂರ್ಖತನ. ಮದಮುಖ. ಮದಮುಖನ ಹಾಗೆ ವ್ಯವಹಾರ ಮಾಡಿದೀಯ. ಮದಮುಖರು ನೀವೀಗಳು ಶ್ರೀರಾಮ 14 ಜಗತಿಯೊಳು ಅಧಿಕ ಲಜ್ಜವ ಬಿಡಿದಿರಿ ಪರಿದೇಗೆ ಗದನ ಕಾರಣರಾದಿರಿ. ಅಯ್ಯ, ಮದಮೂರ್ಖ ಅಂತ ಹೇಳಿದ್ದು. ಈ ಮದ ಅಂತ ಹೇಳುವುದು ಕೆಲವೊಮ್ಮೆ ಒಳಗಿಂದಲೇ ಕೆಲವರಿಗೆ ಇರ್ತದೆ, ಕೆಲವರು ಅದನ್ನು ಪ್ರದರ್ಶಿಸುತ್ತಾರೆ. ನಾನು ಈಗ ಪ್ರದರ್ಶಿಸಿದ್ದಲ್ಲ, ನನ್ನ ಒಳಗೆಯೂ ಮದ ಇಲ್ಲ. ಅಲ್ಲ, ಮದ ಇಲ್ಲದವರು ಯಾರಿರುವುದಕ್ಕೆ ಸಾಧ್ಯವೇ ಇಲ್ಲ. ಅರಿಷಡ್ವರ್ಗಗಳು ಇರತಕ್ಕದ್ದು, ಬೇಕಾದ ಹಾಗೆ ವಿನಿಯೋಗಿಸಬೇಕು. ಈಗ ನಿನ್ನ ವಿನಿಯೋಗ ಹಾಗೆ ಕಂಡಿತು. ನಾನು ಈಗ ಈ ಕುಳಿತದ್ದನ್ನು ನೋಡಿದಾಗ ನಿನಗೆ ಅದು ಮದ ಅಂತ ಕಂಡದ್ದಷ್ಟೆ. ಕುಳಿತದ್ದು ನನ್ನದೇ ಬಾಲ, ನನ್ನದೇ ಆಸನ, ನನ್ನದೇ ಬಾಲವನ್ನೇ ಸುತ್ತಿ ಸುರುಳಿಯಾಗಿ ನಾನು ಕುಳಿತದ್ದು. ಸ್ವಲ್ಪ ಎತ್ತರ ಆಗಿರಬಹುದು, ಅದೇ ನನಗೆ ಸರಿಸಮಾನದಂತಹ ಆಸನದಲ್ಲಿ ಕುಳಿತಿದ್ದೀಯಲ್ಲ, ಯಾವುದರಲ್ಲಿ ಸಮ ಎನ್ನುವಂತಹ ಪ್ರಶ್ನೆ ನನ್ನದು. ಈಗ ಅರಸನಾದವ ನೀನು, ಎತ್ತರದಲ್ಲಿ ಇದ್ದ ಮಾತ್ರಕ್ಕೆ ಯೋಗ್ಯತೆ ಹೆಚ್ಚು ಅಂತ ಆಗುವುದಿಲ್ಲ. ಈಗ ಒಬ್ಬನ ಯೋಗ್ಯತೆ ಹೆಚ್ಚು ಅಂತಾಗುವುದು ಅವನು ಕುಳಿತ ಆಸನದಿಂದ ಅಲ್ವಲ್ಲ. ಈಗ ಎತ್ತರದಲ್ಲಿ ಸ್ಥಾನದಲ್ಲಿ ಕುಳಿತದ್ದು. ಈಗ ಅರಮನೆಯಿಂದ ಎತ್ತರ ಕೋಟೆ ಒಂದಿರ್ತದೆ, ಆದ್ರೆ ಅರಮನೆಗೆ ಇರುವ ಪ್ರಾಮುಖ್ಯತೆ ಅರಮನೆಗೆ ಇರ್ತದಲ್ಲ. ಮತ್ತೆ ನೀನು ಬರುವಾಗ ಕೇಳಲಿಲ್ಲ ಅಂತ ಹೇಳಿದ್ದು. ದ್ವಾರಪಾಲಕರು ನನ್ನನ್ನು ಪ್ರಶ್ನಿಸಲೂ ಇಲ್ಲ, ನಾನು ನನ್ನ ಪಾಡಿಗೆ ಬಂದೆ. ಅವರಿಗೆ ಆಗಿರಬಹುದು, ನಿನ್ನನ್ನು ಕಾಣುವಾಗ ಕೇಳುವುದು ಹೇಗಪ್ಪ? ಅವರಿಗೂ ಭಾಷೆಯ ಸಮಸ್ಯೆ ಆಗಿರಬಹುದು. ಅವರು ಭಾಷೆ, ಅವರು ಮಾತಾಡಿದ್ರೆ ನಾನು ಮಾತಾಡ್ತಿದ್ದೆ, ಇರಲಿ. ಅವರು ನೋಡಿಕೊಂಡೇ ಬಾಕಿ, ಅವರು ಬಾಯ ಆ ಮಾಡಿದವರು ಹಾಗೆ ಇದ್ರು. ಅವರಿಗೆ ಆಶ್ಚರ್ಯ ಆಗಿರ್ಬೋದು ನನ್ನನ್ನು ನೋಡಿ. ಹಾಗೆ ನಾನು ಬರ್ತಾ ಇದ್ದೆ. ಬರುವಾಗ ನಿನ್ನಲ್ಲಿ ನಾನು ಬಂದದ್ದು ಯಾಕೆ? ನಿನ್ನಲ್ಲಿ ಮಾತಾಡಬೇಕು ಅಂತಲೇ ಬಂದವ. ಈಗ ನನ್ನಲ್ಲಿ ಮಾತನಾಡುವುದಕ್ಕೆ ಈ ರೀತಿಯ ವ್ಯವಹಾರ. ಹೌದು, ವ್ಯವಹಾರ ಅಂದ್ರೆ ನಮಗೆ ಮಾತನಾಡಬೇಕಾದ್ರೆ ಒಂದು ಆಸನ ಬೇಕು. ಇಲ್ಲಿ ನಮಗೆ ಆಸನ
ನೀನೊಂದು ಕಲ್ಲು ಇಟ್ಟರು ನಮಗೆ ಸಾಕಾಗ್ತಿತ್ತು, ಅದರಲ್ಲಿ ನಾವು ಹೋಗಿ ಕುಳಿತುಕೊಳ್ತಿದ್ದೆವು. ಏನೂ ಬೇಡ, ಒಂದು ಆಸನ ಎಲ್ಲಿಯಾದರೂ ಸಿಕ್ಕಿದ್ರೆ ಸ್ವಲ್ಪ ನಮಗೆ ಸ್ಥಳ ಸಿಕ್ಕಿದ್ರು ಅಲ್ಲಿ ಕೂತ್ಕೊಳ್ಬಹುದಿತ್ತು. ಆದರೆ ಯಾವುದೂ ಕೊಡಲಿಲ್ಲ ಅಂತ ಆದ ಬಳಿಕ ನನಗೆ ನಿನ್ನ ಹತ್ರ ಮಾತನಾಡಬೇಕಲ್ಲ, ಅದಕ್ಕೆ ನನ್ನ ಬಾಲವನ್ನೇ ಆಸನವಾಗಿಸಿಕೊಂಡೆ ನಾನು. ಆಗಲಿ ಆಗಲಿ, ಹೌದು. ಮತ್ತೆ ರಾಜನ ಆಸ್ಥಾನಕ್ಕೆ ಬರುವಾಗ ನಮಗೆ ಯಾರು ಹೇಳಿ ಆಗಬೇಕು ಅಂತ ಇಲ್ಲ ಅಲ್ವಾ? ಈಗ ರಾಜನ ಅರಮನೆಗೆ, ಗುರುಮನೆಗೆ ಎಲ್ಲ ಹೋಗುವಾಗ, ದೇವಸ್ಥಾನಗಳಿಗೆ ಹೋಗುವಾಗ ನಮಗೆ ಆಮಂತ್ರಣ ಬೇಡ. ಹೋಗುವುದಕ್ಕೆ ಆಮಂತ್ರಣ ಬೇಡ, ಮಾತನಾಡುವುದಕ್ಕೆ ಅನುಮತಿ ಅಂತ ಬೇಕು. ಅನುಮತಿ ಬೇಕು. ಮತ್ತೆ ಮದಮೂರ್ಖತನವನ್ನು ನೀನು ನನ್ನಲ್ಲಿ ಗುರುತಿಸಿದ್ದಿ. ನಿಜವಾಗಿ ಮಾಡಿದ್ದು ನೀವೇ ಅಂತ ಕೆಲಸ. ಯಾಕೆ? ನಾನು ಇಲ್ಲಿ ಬರುವಾಗ ಯೋಚಿಸಿದ್ದು ನಮಗೊಂದು ಒಳ್ಳೆ ಸ್ವಾಗತ ಸಿಗಬಹುದು ಅಂತ. ನಮ್ಮ ದೇವರಿದ್ದಾರೆ ಶ್ರೀರಾಮಚಂದ್ರ, ಅವ ಹಾಗೆ ಯಾರು ಬಂದರೂ ಅವರನ್ನು ಒಳ್ಳೆಯ ರೀತಿ ಸತ್ಕರಿಸುವುದು ಕ್ರಮ. ಹಿಂದೆ ನಾವು ರಾವಣನಲ್ಲಿ ಯುದ್ಧಕ್ಕೆ ದೇವರು ಹೋಗಿರುವಂತಹ ಸಂದರ್ಭದಲ್ಲಿ ಅಲ್ಲಿ ರಾವಣನ ಬೇಹುಗಾರಿಕೆಯವರು ಕೆಲವರು ಮಂದಿ ಬಂದಿದ್ರು. ಅವರನ್ನು ಹೇಗೆ ಸ್ವಾಗತಿಸಿದ ಗೊತ್ತುಂಟ? ನಾವೆಲ್ಲವರು ರಾವಣನ ಕಡೆಯವರು, ಅವರನ್ನು ಕೊಲ್ಲಬೇಕು ಅಂತ ಹೇಳಿದ್ದು. ಆಗ ನಮ್ಮ ದೇವರು ಅವರಿಗೆಲ್ಲ ಬೆಳ್ಳಿಯ ಆಭರಣ ಎಲ್ಲ ಕೊಟ್ಟು ಸತ್ಕರಿಸಿ ಅವರನ್ನು ಕಳುಹಿಸಿಕೊಟ್ಟ. ಅಂತಹದ್ದೇ ಸ್ವಾಗತ ನಾನು ಇಲ್ಲಿ ಯೋಚಿಸಿದ್ದು. ಪುರ ಅಂದ್ರೆ ಜ್ಯೋತಿರ್ಮೇಧ ಹೆಸರೇನು ಉಂಟು, ಜ್ಯೋತಿರ್ಮೇಧ, ಅರಸ ವೀರಮಣಿ, ಸ್ವಾಗತಿಸ್ಯಾನಂತ ಯೋಚಿಸಿದ್ರೆ ನೀನು ಬಂದವರನ್ನು ಮದಮೂರ್ಖ ಅಂತ ಕರಿಬೇಕು ಅಂತಿದ್ರೆ ವ್ಯವಹಾರ ಹಾಗೆ ಮಾಡಿಸಿತ್ತು. 14 ಲೋಕದಲ್ಲೇ ಶ್ರೇಷ್ಠ ಜ್ಯೇಷ್ಠ ಅಂತ ಎನಿಸಿದಂಥವ ಶ್ರೀರಾಮಚಂದ್ರ. ಯಾರು? ಶ್ರೀರಾಮಚಂದ್ರ. ಅವನು ಅಶ್ವಮೇಧದ ಆ ಹಯವನ್ನು ನೀವೀಗ ಬಂಧಿಸಿದ ಕಾರಣ ಮದಮುಖರು ನೀವೀಗಳು ಅಂತ ನಾನು ಹೇಳುವುದು. ನಾವಲ್ಲ. ಆಶ್ಚರ್ಯ ಆಗುತ್ತಾ ಉಂಟು ಅಲ್ಲ, ಇದರ ಸ್ವಭಾವವೇ ಹಾಗೇನ, ಆಡಿದ್ದು ಹಾಗೆ. ನಾನು ನಮ್ಮಲ್ಲಿ ಇವನದ್ದೇ ರೂಪ ಇರುವಂತಹದ್ದು. ಇಂಥ ಸಂಸ್ಕಾರ ಮಾತ್ರ ಇಲ್ಲ, ನಮಗೆ ಅದರ ಭಾಷೆ ಅರ್ಥ ಆಗುವುದಿಲ್ಲ ಬಿಡಿ. ಆದರೆ ಏನನ್ನಾದು ಒಂದನ್ನು ಎಸೆದರೆ ಮರಳಿ ನಮಗೆ ಅದನ್ನೇ ಎಸೀತದೆ. ಅದನ್ನು ಕಪಿ ಬುದ್ಧಿ ಅಂತ ಕರೀತೇವೆ. ನಾವು ಯಾವುದನ್ನು ಇರಿಸಿಕೊಳ್ಳುವುದಿಲ್ಲ, ಎಲ್ಲವನ್ನು ನಮಗೆ ಕೊಟ್ಟರೆ ಅದನ್ನು ತಿರುಗಿ ಕೊಡುವವರು ಅಂತ. ಹಾಗೆ ತಿರುಗಿ ಕೊಡುವುದು ಅಂತಾದರೆ ಇದು ಮಾತನಾಡ್ತಾ ತೊಡಗಿದು ಎಲ್ಲಿವರೆಗೆ? ಈಗ ಇದನ್ನು ನಾನು ಪ್ರತಿಭಟಿಸುವ ಬಗೆ ಕಲ್ಪಿಸುವುದಕ್ಕಾಗುತ್ತದೆ. ಸಮ್ಮತಿಯೂ ಹೌದು, ಕೆಲವೊಮ್ಮೆ ಅದು ಪ್ರಶ್ನೆಯೂ ಹೌದು, ಕೆಲವೊಮ್ಮೆ ಅದು ಆಶ್ಚರ್ಯದ ಉದ್ಗಾರವೂ ಹೌದು. ಆದರೆ ಈಗ ನಾನು ಮಾಡಿದಂತಹ ಹೂಂಕಾರದ ಅರ್ಥ ಆಕ್ಷೇಪವೇ ಆಗಿದೆ. ಎಲ್ಲ ವಾನರನೋರ್ವ ಮಾತನಾಡುತ್ತಾನೆ ಅಂತ ತೊಡಗಿದ್ರೆ ಇವ ಮಾತನಾಡುವುದಕ್ಕೆ ಹೋಗುತ್ತಾ ನೀನು ಆಡಿದ್ದೇನು? ಏನು ಮದಮುಖರು ನೀವೀಗ ಶ್ರೀರಾಮ 14 ಜಗತ್ತಿನಲ್ಲಿ ಶ್ರೇಷ್ಠ. 14 ಜಗತ್ತಿನಲ್ಲಿ ಶ್ರೇಷ್ಠ, ಅಧಿಕ. ಹೌದು, ಒಪ್ಪುವುದಕ್ಕೆ ಆಗುವುದಿಲ್ವಯ್ಯ. ನೀನು ತೊಡಗಿದ್ದೇ ಸರಿ ಆಗ್ಲಿಲ್ಲ ಅಂತ ನಾನೀಗ ಆಕ್ಷೇಪಿಸುವುದಕ್ಕೆ ಹೊರಟದು. ಯಾರವ ಶ್ರೀರಾಮ? ಅಲ್ಲ, ನೀನು ಶ್ರೀರಾಮ ಅಂತ ಆಡ್ತಿ, ಅಧಿಕ ಅಂತ ಆಡ್ತಿ. ಹೌದು, ಅಲ್ಲ, ರಾಮರ ಬಗ್ಗೆ ನಾವು ಕೇಳಿದ್ದೇವೆ. ಮತ್ತೆ ಒಂದೇ ಹೆಸರಿನ ಹಲವರು ಇರ್ತಾರೆ. ಬಹುಮಂದಿಗೂ ಪ್ರಚಲಿತವಾದ ಹೆಸರು ಅಂತಾದ್ರೆ ಅನೇಕರಿಗೆ ಅದೇ ಹೆಸರು ಇರುತ್ತದೆ, ಸರ್ವೇ ಸಾಮಾನ್ಯ. ಆದರೆ ನೀನು ಹೇಳುವಂತಹ ರಾಮ ಅಧಿಕ ಅಂತ ಆಡಬೇಕಾದ್ರೆ, ಅಲ್ಲ, ನಮಗೆ ಗೊತ್ತಿರುವಂತಹ ರಾಮ 14 ಜಗತ್ತಿನಲ್ಲಿ ಅಧಿಕ ಅಂತ ಆಡ್ಬೇಕಾದ್ರೆ ಈಗ ನಮ್ಮ ಪುರ ಅಯೋಧ್ಯೆಯ ಶ್ರೀರಾಮಚಂದ್ರ. ಈಗ ನಿನ್ನಲ್ಲಿಯೇ ಕೇಳುವುದು, 14 ಜಗತ್ತಿನೊಳಗೆ ಈ ಜ್ಯೋತಿರ್ಮೇಧ ಬರ್ತದೋ ಇಲ್ವೋ, ಒಳಪಡ್ತದೋ ಇಲ್ವೋ? ಒಳಪಡ್ತದೆ ಅಂತಾದ್ರೆ ನನಗೆ ಅಧಿಕ ಅಲ್ಲ,
ಯಾಕೆ? ನಮಗೆ ಗೊತ್ತೇ ಇಲ್ಲ ಶ್ರೀರಾಮಚಂದ್ರ ಅಂತ ಹೇಳುವ ಅಂತಹ ಅಧಿಕ ಶಕ್ತಿ ಉಳ್ಳವನು, ಲೋಕ ಒಪ್ಪುವಂಥವನು ಇದ್ದಾನೆ ಅಂತ. ಈಗ ನಾನು ತಿಳಿದಂತಹ ಯಾರೋ ಒಬ್ಬ ರಾಮ ಅಯೋಧ್ಯೆ ಅವನಂತೆ, ಅವನಿಗೆ ಮನೆಯಲ್ಲಿಯೇ ಅವನ ಬಗ್ಗೆ, ಅವನ ಆಧಿಕ್ಯದ ಬಗ್ಗೆ ಒಮ್ಮತ ಇಲ್ಲದೆ ಕಾಡಿಗೆ ಹೋಗಬೇಕಾಯ್ತಂದೆ. ಇರಲಿ, ಅಂತಹ ರಾಮ ಅವನೆಂತಾದರೆ ಮನೆಯಲ್ಲಿಯೇ ಅವನ ಬಗ್ಗೆ ಒಮ್ಮತ ಇಲ್ಲ, ಅಲ್ಲ ಅವನ ನಡೆಯ ಬಗ್ಗೆ ಆಕ್ಷೇಪಿಸುವವರು ಅವನ ಪ್ರಜಾವರ್ಗದಲ್ಲಿ ಇದ್ದಾರೆ ಅಂತ ಕೇಳಿದ್ದೇವೆ. ಈಗ ನಾನು ಅದನ್ನು ಅಧಿಕ ಅಂತ ಒಪ್ಪಲಿಕ್ಕಾಗುವುದಿಲ್ಲ, ಒಂದನೇದ. ಇನ್ನು ಅಧಿಕನ ಅಶ್ವವ ಪಿಡಿದಿರಿ, ಅಯ್ಯ, ಅಶ್ವಮೇಧಕ್ಕಾಗಿ ಪೂಜಿಸಿ ಬಿಟ್ಟಂತಹ ತುರಗವನ್ನು ಬಂಧಿಸಬಾರದು ಎನ್ನುವಂತಹ ನಿಯಮ ಉಂಟು. ಬಂಧಿಸಬಾರದು ಅಂತ ಇಲ್ಲ. ಹಾಗಿದ್ದ ಮೇಲೆ ಆ ಪತ್ರದಲ್ಲಿ ಬರೆದಂತಹ ಹಣೆಯಲ್ಲಿ ಬರೆದಂತಹ ಪತ್ರವನ್ನು ಓದಿಯೇ ಬಲುಹುಳ್ಳ ಭಟರು ಕಟ್ಟಿಕಾದುವುದು ಅಲ್ಲ, ಬಲುಹುಳ್ಳ ಭಟರು ವಿರಚಿಪುದು ಸಂಕರವ. ಹೌದು. ಬಲಹೀನರಾದೊಡೆ ಕಪ್ಪಗೊಟ್ಟು ಶರಣಾಗಿ ಬಲಸಹಿತ ಬಹುದು. ಆದ್ರೆ ಇಲ್ಲಿ ನಾನು ಹೇಳಿದ್ದು ಬರಿದೆ ಕದನ ಕಾರಣರಾಗಿದೆ. ಬಲಿದೆ ಕದನ ಕಾರಣರಾದದು ಯಾವ ಕಾರಣಕ್ಕಾಗಿ? ಅಶ್ವ ಕಟ್ಟಿದ ಕಲ್ವ ನೀನಾಡುವುದು. ಹೌದು. ನಾವು ಅಶ್ವದ ಹಣೆಯಲ್ಲಿ ಬರದಂತಹ ಆ ಲೇಖನವನ್ನು ಓದಿಯೇ ಕಟ್ಟಿದು ಎಂಬ ಹಾಗೆ ಆಡುವುದು. ಪ್ರಾಣ ಕಳೆದುಕೊಳ್ಳಬೇಡಿ ಅಂತ ಕದನಕ್ಕೆ. ಈಗ ಯಾರು ಆಡಿದು ನಿನ್ನಲ್ಲಿ ನಾವು ಪ್ರಾಣ ಕಳೆದುಕೊಳ್ಳುತ್ತೇವೆ ಎಂಬುದಾಗಿ? ಬಲ ಉಂಟು ನಮ್ಮಲ್ಲಿ, ಕ್ಷತ್ರಿಯರಲ್ವೋ ನಾವು. ಧರ್ಮ ಏನು ಹೇಳುತ್ತದೆ? ಏನು? ಯಾವಾಗ ಅವಕಾಶ ದೊರೆಯುತ್ತದೆ ಆ ಸಂದರ್ಭದಲ್ಲಿ ಕ್ಷಾತ್ರತ್ವವನ್ನು ಪ್ರದರ್ಶಿಸಬೇಕು. ಈಗ ನಾನಾಗಿ ಅಯೋಧ್ಯೆಗೆ ಬಂದವನು, ನಾವು ದಂಡೆತ್ತಿ ಬಂದವರಲ್ಲ, ರಾಜ್ಯ ವಿಸ್ತಾರ ಮಾಡುವ ಕನಸು ನಮ್ಮದಲ್ಲ. ನಿಮ್ಮ ಹಯ ಅದಾಗಿ ಇಲ್ಲಿ ಬಂದ ಕಾಲಕ್ಕೆ ಕ್ಷಾತ್ರತ್ವದ ನಿಯಮಾನುಸಾರ ಆ ತುರಗವನ್ನು ನಾವು ಬಂಧಿಸಿದ್ದೇವೆ, ಕದನಕ್ಕೆ ಸಿದ್ಧರಾಗಿದ್ದೇವೆ ಅಂತ ಆಗುವಾಗ ಇವನದೆಂತ ಆಕ್ಷೇಪ ಆಗುವುದೇ ಇಲ್ಲ. ನಮ್ಮ ಮೇಲೆ, ನಮ್ಮ ಶಕ್ತಿಯ ಮೇಲೆ ನಮಗೆ ದೃಢವಾದ ನಂಬಿಕೆ ಇದೆ. ಇನ್ನು ಕದನ ಕಾರಣರಾದದ್ದು ನಾವಲ್ಲ, ನಿಮ್ಮ ಅಶ್ವ ಇಲ್ಲಿಗೆ ಬಂದು ಇನ್ನು ಕೆಲವೊಮ್ಮೆ ಹೀಗಾಗುತ್ತದೆ. ಏನು? ನಿಮಗೆ ಸುದ್ದಿ ಮುಟ್ಟಿರ್ಲೇಬೇಕು. ಯಾರಾದ್ರೂ ನಿಮ್ಮ ಮಂತ್ರಿಗಳು ಆಡಿರುತ್ತಾರೆ, ಈ ಪುರದಲ್ಲಿ ಹರನಿದ್ದಾನೆ, ಹರನ ಕಿಂಕರ ಇರಬಹುದು, ಹಾಗಾಗಿ ಭಯ ಆಗಿದ ಅಂತ ಇವರಿಗೆ. ಹರ ಇದ್ದ ಕಾರಣವೇ ನಾವು ಬಂದದ್ದು. ಈಗ ಒಳ್ಳೆಯದಲ್ಲಿ ಇದು ಭಯದಲ್ಲಿ ಬಂದದನ್ನುವುದು ನಿಶ್ಚಯವೇ. ಹರ ಇದ್ದ ಕಾರಣ ಬಂದದ್ದು ಅಂದ್ರೇನು? ಹರ ನಮ್ಮನ್ನು ರಕ್ಷಿಸುತ್ತಾನೆ, ಹಾಗಾಗಿ ಬೆದರಿ ತುರಗವನ್ನು ಬಿಡಿ ಎಂಬ ಹಾಗೆ ಬೇಡ್ತಾ ಇದ್ದೀರಲ್ಲ, ಕದನ ಕಾರಣರಾದದ್ದು ನಾವಲ್ಲ. ಇರಲಿ, ಈಗ ನಾನು ಆಡುತ್ತಾ ಇರುವಂತಹ ರಾಮ, ನೀನಾಡುವ ರಾಮ, ಇಬ್ಬರು ಒಂದೇ ವ್ಯಕ್ತಿಗಳು. ಇದರ ಬಗ್ಗೆ ನನಗೆ ಅರಿವಾಗಬೇಕು. ಯಾರವ ರಾಮ, ಅವನಲ್ಲಿ ಏನು ಕಲಿತನ ಉಂಟು ಎಂಬ ಹಾಗೆ ನನ್ನನ್ನು ಹೆದರಿಸ್ತಾ ಇದ್ದಿ. ಬಗ್ಗುವವನಲ್ಲ, ಏನು ಕಲಿತನ ನೋಡುವ ಹೇಳು. ನೀನು ಹೇಳಿದು ರಾಮನಲ್ಲಿ ಕಲಿತನ ಇಲ್ಲ ಅಂತ ಹೇಳು. ಯಾರವ? ಅಯ್ಯ ವಿರಮಣಿ, ರಾಮನ ಕಲಿತನದ ಬಗ್ಗೆ ನೀನು ಪ್ರಶ್ನಿಸಿದ್ದಿ ಅಂತ ಆದ್ರೆ ನೀನು ಏನೂ ಕಲೀಲಿಲ್ಲ, ನಿನ್ನ ತಲೆ ಬಲಿತಿಲ್ಲ ಅಂತ ನನಗನ್ನಿಸುವುದು. ನಿನ್ನಿಂದ ನನಗೆ ಯಾವ ಪ್ರಶಸ್ತಿಯೂ ಬೇಡ ಆ ಬಗ್ಗೆ.
ಪ್ರಶಸ್ತಿ ನಿನಗೆ ಬೇಡ, ಆದರೆ ರಾಮನ ಬಗ್ಗೆ ನೀನು ಹೇಳಿದ್ರೆ ಹೀಗೆಲ್ಲ ನಿನ್ನ ಇದ್ದ ಪ್ರಶಂಸೆ ಕೂಡ ಹೋಗ್ತದೆ ಅಂತ. ಎಲ್ಲ ಯಾರಾದರೂ ನಿನ್ನನ್ನು ಪ್ರಶಂಸಿಸುತ್ತಾ ಇದ್ರೆ ಅದನ್ನು ಕೂಡ ನೀನು ಕಳೆದುಕೊಳ್ತಿ ಅಂತ ಹೇಳುವುದು. ನೋಡುವ ಏನು ಹೇಳ್ತೀನಿ ನಿನ್ನ ರಾಮನ ಬಗ್ಗೆ. ಅವನು ಕಲಿಯ ಅಂತ ಹೇಳುವ ಪ್ರಶ್ನೆ ನಿನ್ನದು ಅಲ್ವಾ? ಕಲಿ ಅಂತ ಹೇಳುವ ಒಂದು ಶಬ್ದವನ್ನು ನೀನು ಯಾವ ರೀತಿ ಯೋಚಿಸಿದ್ದು ಅಂತ ನನಗೆ ಗೊತ್ತಿಲ್ಲ. ಒಂದು ವೇಳೆ ಪರಾಕ್ರಮಿ ಎನ್ನುವ ಅರ್ಥದಲ್ಲೇ ನೀನು ಹೇಳಿದ್ದಾದ್ರೆ ರಾಮ ಸತ್ಯ ಪರಾಕ್ರಮಿಯೇ ಇದ್ದಾನೆ, ಉಳಿದವರೆಲ್ಲ ಮಿಥ್ಯ ಪರಾಕ್ರಮಿಗಳು. ಎದುರಾಳಿಗೆ ಒಂದು ಶಸ್ತ್ರವನ್ನು ಪ್ರಯೋಗಿಸಿದ ಬಳಿಕ ಅವ ಸಾತ್ವಿಕ, ಅವ ನಿರಪರಾಧಿ ಅಂತ ಹೇಳುವ ಅರ್ಥ ರಾಮನಿಗೆ ಆದರೆ ಮರಳಿ ಆ ಬಾಣವನ್ನು ತನ್ನೆಡೆಗೆ ಸೆಳೆದುಕೊಳ್ಳಬಲ್ಲ ಸಾಮರ್ಥ್ಯ ರಾಮಚಂದ್ರನಿಗೆ ಇದೆ. ಉಳಿದ ಯಾರಿಗೂ ಹಾಗೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಮತ್ತೆ ಹೇಗೆ ಕಲಿ? ಬಲಿಯುತ ಶರದಿಗೆ ಸೇತುವೆಯ. ಹೌದು, ಶತಯೋಜನ ವಿಸ್ತಾರವಾದ ಶರದಿಗೆ ಸೇತುವೆಯನ್ನು ಬಲಿಯುವುದಂದ್ರೆ ಸಾಮಾನ್ಯ ಕೆಲಸ ಏನು ಅಲ್ಲ. ನಮ್ಮಂಥ ಒಲಿಮುಖರನ್ನೇ ಕರೆದುಕೊಂಡು ಹೋದದ್ದು ಹೌದು, ಆದರೆ ಭೋರ್ಗರೆಯುತ್ತಿರುವ ಆ ಸಮುದ್ರಕ್ಕೆ ಸೇತುವೆಯನ್ನು ನಿರ್ಮಿಸಬೇಕು ಅಂತ ಇದ್ರೆ ಸಮುದ್ರ ರಾಜನೇ ಮೊದಲು ಅಡ್ಡಿಯಾಗಿದ್ದ. ಆಗ ರಾಮಚಂದ್ರ ನಿರಶನ ವ್ರತವನ್ನು ಮಾಡಿದ್ದ, ತಪಸ್ಸನ್ನು ಗೈದ. ಆದರೂ ಅವನು ಇದು ಶರದಿಯನ್ನು ಸೇತುವೆಯನ್ನು ನಿರ್ಮಿಸಲು ಅನುವು ಮಾಡಿಕೊಡಲಿಲ್ಲ. ಆಗ ರಾಮಚಂದ್ರನಿಗೆ ಅವನು ಸೇತುವೆಯನ್ನು ನಿರ್ಮಿಸುವುದಕ್ಕೆ ಅನುಮತಿಯನ್ನು ಕೊಡಲಿಲ್ಲ. ಆಗಲಿ, ಒಳ್ಳೇದು ಮುಂದುವರಿಸಿ. ರಾಮಚಂದ್ರ ಒಮ್ಮೆಲೆ ಶರವನ್ನು ಧನುಸ್ಸನ್ನು ಪ್ರಯೋಗಿಸಲಿಕ್ಕೆ ಮುಂದಾದ. ಆಗ ಒಮ್ಮೆಗೆ ಓಂಕಾರ ಹೂಂಕಾರಗಳು, ಒಮ್ಮೆಲೆ ಜಲವು ಮೂರ್ತ ಸ್ವರೂಪವನ್ನು ತಾಳಿತು. ಓಡೋಡಿ ಬಂದ ವರುಣದೇವ, ಕಾಲಿಗೆ ಅಡ್ಡ ಬಿದ್ದ, ಸೇತುವೆಯನ್ನು ನಿರ್ಮಿಸಬಹುದು ಅಂತ ಹೇಳಿದ. ಆದರೆ ಆಗಲೂ ನಮ್ಮ ದೇವರು ಮಾಡಿದ್ದೇನು ಗೊತ್ತುಂಟು? ಕಾಡಿದವರಿಗೂ ಬೇಡಿದ ವರವನ್ನು ನೀಡಿತು. ನಿನಗೇನು ಬೇಕು ಅಂತ. ಕಾಲಿಗೆ ಬಿದ್ದ ಮೇಲಲ್ವಾ? ಕಾಲಿಗೆ ಬಿದ್ದರೂ ಬೇಡಿದ ವರವನ್ನು ನೀಡಿದ. ಕಾಲಿಗೆ ಬೀಳುವ ಹಾಗೆ ಆದದ್ದು ಅವನ ವ್ಯಕ್ತಿತ್ವಕ್ಕೆ. ನೀನು ಏನು ಬೇಕಾದರೂ ಯೋಚನೆ ಮಾಡು. ಅಂತಹ ರಾಮಚಂದ್ರ ದಾರಿ ಮಾಡಿಕೊಟ್ಟಲ್ಲ. ಸೇತುವೆಯನ್ನು ನಿರ್ಮಾಣ ಮಾಡುವ ಸಂದರ್ಭದಲ್ಲಿ ಕೂಡ ನಾವೆಲ್ಲರೂ ಹೋದೆವು. ಎಲ್ಲ ಕಪಿಗಳು ಸೇರಿ ಕಲ್ಲನ್ನು, ಬೆಟ್ಟವನ್ನು, ಗುಡ್ಡವನ್ನು ತಂದು ಹಾಕಿದ್ರು. ಆದರೆ ಅಲ್ಲಿ ಸೇತುವೆ ನಿರ್ಮಾಣ ಆಗಬೇಕು ಆಗ್ತದಾ? ತೇಲಿಕ್ಕೆ ಶುರುವಾಯಿತು. ಕಲ್ಲುಗಳು, ಬೆಟ್ಟಗಳು ಯಾವುದೂ ಒಂದಕ್ಕೊಂದು ಜೋಡಣೆ ಆಗುವುದಿಲ್ಲ. ಆಗ ನಾನೇ ಹೇಳಿದೆ, ಇದೆಲ್ಲ ರಾಮನ ಅನುಗ್ರಹದಿಂದ ಆಗಬೇಕೇ ಹೊರತು ನಮ್ಮ ಸಾಮರ್ಥ್ಯ ಏನು ಇದ್ರೆ ಆಗುವಂಥದ್ದಲ್ಲ. ಅದಕ್ಕಾಗಿ ಎಲ್ಲದರಲ್ಲಿ ಕೂಡ ಶ್ರೀರಾಮನಾಮವನ್ನು ಬರೆದು ಹಾಕಿದ್ರು. ರಾಮ ರಾಮ ಅಂತ ಬರೆದು ಹಾಕಿದ್ದು ಕಲ್ಲ. ನೀನು ಹನುಮ ಹಾಗಾದ್ರೆ? ಹೌದು. ಸರಿ ಸರಿ, ಈಗ ನಿನಗೆ ಕತೆ ಗೊತ್ತುಂಟು ಅಂತಾಯ್ತು. ಹಾಗೆ ಹನುಮಂತನೇ ನಾನು. ಅಲ್ಲ, ನೀನು ನಾನೇ ಬರೆದೆ ಅಂತ ಆಡುವಾಗ ನಾನು ಬರೆದು, ನಾನು ಹೇಳಿ ಅವರೆಲ್ಲ ಬರೆದದ್ದು. ಆಗಲಿ. ಹಾಗೆ ಸೇತುವೆ ನಿರ್ಮಾಣ ಆಯಿತು. ತೇಲುವುದನ್ನು ಮುಳುಗಿಸಿದವ ರಾಮ, ಮುಳುಗುವುದನ್ನು ತೇಲಿಸಿದ ರಾಮ. ಸೇತುವೆ ನಿರ್ಮಾಣ ಆದದ್ದು ರಾಮನಿಂದಲೇ, ರಾಮನಾಮದ ಮಹಿಮೆಯಿಂದಲೇ ಸೇತುವೆ ನಿರ್ಮಾಣ. ಹಾಗೆ ಆ ನಂತರ ಹೋಗಿ ನಿನಗೆ ಗೊತ್ತಿರ್ಬೋದು, ರಾವಣ, ಕುಂಭಕರ್ಣ ಅವರ ಕುಟುಂಬವನ್ನೇ. ರಾವಣ ಅಂತ ಹೇಳಿದ್ರೆ ಏನು ಸಾಮಾನ್ಯ ಅಲ್ಲೂ ಅಲ್ಲ. ಅಷ್ಟದಿಕ್ಪಾಲಕರನ್ನೇ ಮೆಟ್ಟಿಲುಗಾಳರಾಗಿ ಹಾಕಿಕೊಂಡವ. ಕಲಿ ಅಂತ ಅವನನ್ನು ಕರೀತಾರೆ. ಅಂತಹ ಕಲಿಗೆ ಕಾಲಾಂತಕನಾದ ನಮ್ಮ ರಾಮಚಂದ್ರ. ಆ ಬಳಿಕ ಆ ರಾವಣನ ವಧೆಯೆಲ್ಲ ಆದ ನಂತರ ಸೀತಾದೇವಿಯನ್ನು ಕರೆದುಕೊಂಡು ಬಂದದ್ದು. ಹಾಗಿರುವಾಗ ರಾಮಚಂದ್ರ ಕಲಿಯೇ ಅಂತ ನೀನು ಹೇಳಿದ್ಯಲ್ಲ, ಕಲಿಗೆ ಕಾಲಾಂತಕನಾಗಿದ್ದಾನೆ ಅಂತ ನಾನು ಹೇಳುವುದು. ಈಗ ಕುಂಭಶ್ರವಣನನ್ನು, ರಾವಣನನ್ನು ವಧಿಸಿದ್ದು ಕಲಿತನಕ್ಕೆ ಒಂದು ಸಾಕ್ಷಿ ಎಂಬ ಹಾಗೆ ನೀನು ಆಡ್ತೀಯಲ್ಲ. ಅಲ್ಲ, ಇದನ್ನು ಅಂಧಶ್ರದ್ಧೆಯ ಅಭಿಮಾನಿಗಳಾಡದೆ ಮತ್ತೆ ಯಾರಾಡುವುದಕ್ಕಾಗುತ್ತದೆ? ನೀನು ಹನುಮ ಅಂತ ಆಡಿದ ಆ ಕ್ಷಣವೇ ಅರ್ಥ ಆಯ್ತಪ್ಪ. ಅವರವರ ಅಭಿಮಾನಿಗಳು ದೇವರಾಗಿ ಮಾಡುವುದು ಯಾರನ್ನು ಆರಾಧಿಸ್ತಾರೆ ಅವರನ್ನು.
ಹನುಮ ಬೇರೆ ಅಲ್ಲ ರಾಮ ಬೇರೆ ಅಲ್ಲ ಅಂತ ಕೆಲವರು ಆಡುವುದನ್ನು ಈಗ ನೀನು ಹೇಳುವ ಕತೆ ಕೇಳದ ಕತೆ ಅಲ್ಲ. ಇಲ್ಲ, ಇವ ಯಾವುದೋ ರಾಮನ ಬಗ್ಗೆ ಆಡ್ತಾನೆ ಅಂತ ನಾನು ತೊಡಗಿದ್ರೆ ಇವ ಹೇಳುವುದು ಅದೇ ರಾಮನ ಕುರಿತಾಗಿ ಅಲ್ವಾ? ಬಲ್ಲೆ ನಾನು ಅರಿತಿಹೇ ಕಳನು ಒಯ್ದು ಇರುತ್ತೀಹ ಸತಿಯನು ತೊರೆದುರಿನ ಜಿಗೆಯ ಕರೆಯೊಳಗಪಹಾಸ್ಯ ಕರೆಯೊಳಗಪಹಾಸ್ಯ ಕರೆ ತಂದೆ ನವನ ಏತಗೆ ಪೊಗಳುವಿ ಕರೆಯೊಳಗಪಹಾಸ್ಯ ಅರಿತಿಗಳನ್ನು ಇದಿರುತ್ತೀಹ ಸತಿಯನು ತೊರೆದುರಿನ ಜಿಗೆಯ ತೊರೆದುರಿನ ಜಿಗೆಯ ಅರಿತಿಹೆ ಅರಿತಿಹೆ ಏನ್ ಅರಿತಿಹೆ? ನಗೆ ಬರ್ತದಯ್ಯ. ಹೌದಾ? ಹೌದಪ್ಪ. ಯಾರೋ ವಿಶೇಷವಾದಂತಹ ರಾಮನ ಬಗ್ಗೆ ಮಾಡ್ತಾನೆ ಅಂತ ತೊಡಗಿದ್ರೆ ಅದೇ ರಾಮ ಅಲ್ವಾ? ಪಾಯಸದ ಮಹಿಮೆಯಿಂದ ಮನುಜನಾಗಿ ಹುಟ್ಟಿದ ಅಂತ ಎಲ್ಲರೂ ಆಡುವಂತಹ ರಾಮ ಅಲ್ವಾ? 4 ಮಕ್ಕಳಂತೆ ದಶರಥ ಚಕ್ರವರ್ತಿಗೆ, ಅವರಲ್ಲಿ ಹಿರಿಯ ರಾಮ, ಅವನ ಕುರಿತಾಗಿ ಅಲ್ವಾ ನೀನಾಡುವುದು? ಹೌದು. ಅವ ಕಲಿ ಕಲಿ ದೇವರು ಅಲ್ವಾ? ಸುಮ್ಮನೆ ಕೂತ್ಕೊಳ್ಳಯ್ಯ. ಕೆಲವರೆಲ್ಲ ಹೀಗೆ ಮನುಷ್ಯರನ್ನು ದೇವರ ಮಟ್ಟಕ್ಕೆ ಏರಿಸುವುದು ಅಂತ. ಮನುಷ್ಯರು ಮನುಷ್ಯರಾಗಿರ್ತಾರೆ, ತಾನು ಮನುಷ್ಯ ಎಂಬಾಗೆ ಅವ ಆಡ್ತಾ ಇದ್ರು, ಅಭಿಮಾನಿಗಳು ದೇವರಾಗಿ ಮಾಡುವುದಂತೆ. ರಾಮನಲ್ಲಿ ನೀನು ಕಲಿತನವನ್ನು ಹೇಳ್ತಾ ಇದ್ರೆ, ದೇವತ್ವವನ್ನು ಆರೋಪಿಸ್ತಾ ಇದ್ರೆ ನನಗೆ ಕಾಣುವುದು ಬೇರೆ. ಸ್ಥಿರತೆಯೇ ಇಲ್ಲ ಅವನಿಗೆ. ಹೌದಪ್ಪ, ಯಾವುದ್ರಲ್ಲೂ ಸ್ಥಿರತೆ ಇಲ್ಲ, ನಂಬಿಕೆ ಇಲ್ಲ. ನೀನು ದೇವರು ಅಂತ ಆಡ್ತಾ ಇದ್ದಿ, ನಮ್ಮ ದೇವರು. ಆಗ ಆಡಿದೆ ಒಮ್ಮೆ. ಅಲ್ಲ, ದೇವರು ನಾನು ಮನುಷ್ಯ ಅಂತಲೇ ಹೇಳುವುದು. ಆದರೆ ಋಷಿಮುನಿಗಳು ಅವನಲ್ಲಿ ದೈವತ್ವವನ್ನು ನೋಡಿ ಗುರುತಿಸಿದ್ದಾರೆ. ಆಗಲಿ, ನೀನದನ್ನು ಅಪ್ಪಿಕೊಂಡವಲ್ವಾ? ಅಲ್ಲ, ನೀನೀಗ ಅವನು ಬರೇ ಮನುಷ್ಯ ಅಂತ ಹೇಳಬೇಕಾದ್ರೆ ನಮ್ಮ ದೇವರ ಒಂದು ನಾಟಕ ಎಷ್ಟು ಚೆನ್ನಾಗಿ ನಟಿಸ್ತಾನೆ ಅಂತ ನನಗೆ ದೇವರ ಬಗ್ಗೆ ಮತ್ತು ಅವ ಒಂದು ವೇಳೆ ದೇವ ಅಹುದೇ ಆಗಿದ್ರೆ ಗುರುಕುಲಕ್ಕೆ ಹೋಗಿ ಗುರುಗಳಾದಂತಹ ವಿಶ್ವಾಮಿತ್ರರಲ್ಲಿ ಎಲ್ಲ ಅಸ್ತ್ರಶಸ್ತ್ರಗಳನ್ನು ಕಲಿಯುವ ಅಗತ್ಯ ಇತ್ತು ಅವನಿಗೆ. ಅದೇ ಅವನು ಹೇಳಿದ್ದಾನೆ ನಾನು ಮನುಷ್ಯ ಅಂತ. ಆಗಲಿ, ಕಲ್ತ ಅಸುರರನ್ನು ವಧಿಸುವುದಕ್ಕೆ ಪ್ರಯೋಗಿಸಿದ, ತಾಟಕಿಯನ್ನು ವಧಿಸಿದ. ಗುರುಗಳು ಹೇಳಿದ್ರು, ಮುಂದುವರಿದ. ಗುರುಗಳ ಮಾತು ಉಲ್ಲಂಘನೀಯವಲ್ಲ ಎಂಬ ಕಾರಣಕ್ಕೆ ಹಾಗೆ ಮಾಡಿದ ಅಂತಾದ್ರು. ಗುರುಗಳು ಬೇಡದನ್ನು ಹೇಳ್ತಾರ? ಇಲ್ಲ. ದ್ವಂದ್ವ ಕಾಡಿತಲ್ಲ ಇವನಿಗೆ. ದೇವರು ಅಂತಾದ್ರೆ ಇವನಿಗೆ ದ್ವಂದ್ವ ಯಾಕಾಗಬೇಕು? ಸ್ತ್ರೀ ಹತ್ಯೆ ದೋಷ ಬಾಧಿಸಿತೋ? ಅದು ಗುರುಗಳು ಅವರು ತಿಳಿದವರು ಹೇಳಿದ್ದು. ದೇವರು ಅಹುದಾಗಿದ್ದಲ್ಲಿ, 14 ಜಗತ್ತಿಗೆ ಅಧಿಕ ಅಹುದಾಗಿದ್ದಲ್ಲಿ, ಆಕೆ ದುಷ್ಟಯಾಗಿದ್ದಾಳೆ, ವಧಿಸಿದ. ಅಷ್ಟಕ್ಕೆ ಆಲೋಚನೆ ಆಗಬೇಕಿತ್ತು. ಹೋಗ್ಲಿ, ಆಮೇಲೆ ಏನು ಮಾಡಿದ?
ಮುಂದೆ ಅವ ಅರಸ ಆಗಬೇಕು ಅನ್ನುವಂತಹ ಒಂದು ಸಂದರ್ಭ ಒದಗಿ ಬಂತಂತೆ. ಅಲ್ಲ, ವಶಿಷ್ಠರೇ ಒಂದು ದಿನವನ್ನು ನಿಗದಿ ಮಾಡಿದ್ದಂತೆ. ಇವ ಅಷ್ಟು ಶ್ರೇಷ್ಠ ಹೋದಾಗಿದ್ದಲ್ಲಿ ಇಂಥದ್ದೆಲ್ಲ ಬೇಡ ಇತ್ತಲ್ಲ, ಆಗುವುದಿಲ್ಲ ಅದು. ಅಲ್ಲಿ ಆ ಒಂದು ಗಳಿಗೆಯು ಮುಹೂರ್ತವು ತಪ್ಪಿ ಹೋಯಿತು. ಇರಲಿ ಬಿಡು, ಅವನ ಕಲಿತನವನ್ನು ನೀನು ಆರೋಪಿಸುವುದು ಯಾವುದರಲ್ಲಿ? ಈಗ ರಾವಣ ಕುಂಭಶ್ರವಣರನ್ನು ವಧಿಸಿದ್ದಾನೆ, ಸೇತು ಬಂಧ ನಿರ್ಮಾಣ ಮಾಡಿದ್ದಾನೆ. ಇದು ಕಲಿತನಕ್ಕೆ ನಾನು ಒಪ್ಪಿಕೊಳ್ಳದ ಒಂದು ಉದಾಹರಣೆ ಅಂತ ಹೇಳಬೇಕಾಗುತ್ತದೆ. ರಾವಣ ಕುಂಭಕರ್ಣರು ಅಯ್ಯ ಶಾಪದಲ್ಲಿ ಅರ್ಧ ಸತ್ತು ಹೋಗಿದ್ದಾರೆ. ರಾವಣನಿಗೆ ನಂದಿಯ ಶಾಪ ಅಲ್ವೋ, ವೇದವತಿಯ ಶಾಪ, ಇದೆಲ್ಲ ಮೊದಲೇ ಇದ್ದದ್ದು. ಇನ್ನು ಕುಂಭಶ್ರವಣ ಅರ್ಧ ನಿದ್ರೆಯಿಂದ ಎದ್ದವ. 6 ತಿಂಗಳ ಕಾಲ ನಿದ್ರೆ, 6 ತಿಂಗಳ ಕಾಲ ಜಾಗೃತಿ. ನಿದ್ರಿಸುವಂತಹ ಹೊತ್ತಿನಲ್ಲಿ ಮಧ್ಯರಾತ್ರಿಯ ಹೊತ್ತಿಗೆ ಎಬ್ಬಿಸಿ ಹೋರಾಟಕ್ಕೆ ಹೋಗು ಅಂತ ಹೇಳಿದರೆ ನಿದ್ರೆ ಕಣ್ಣಲ್ಲಿ ಒಬ್ಬಾತ ಎಷ್ಟು ಹೋರಾಡಿಯನು? ಹೋರಾಡುವುದಕ್ಕೆ ಸಾಧ್ಯವೇ ಇಲ್ಲ. ಆಗಲಿ, ರಾಮ ಅವನನ್ನು ಕ್ಷಣ ಮಾತ್ರದಲ್ಲಿ ಕೊಂದು ಕಳೆದ ಅನ್ನುವುದರಲ್ಲಿ ಏನು ಕಲಿತನ ಉಂಟು? ಅದೇ ಇಂದ್ರಜಿತುವಿನೊಂದಿಗೆ ಅವನಿಗೆ ಹೋರಾಟ ಮಾಡುವುದಕ್ಕಾಯ್ತಾ? ಆ ಕಾಲದಲ್ಲಿ ಲಕ್ಷ್ಮಣ ಮಾಡಿದಾಗ ಜನಸಾಮಾನ್ಯನ ಹಾಗೆ ಕಣ್ಣೀರಿಟ್ಟಿದ್ದಾನಂತೆ. ಅಯ್ಯೋ ತಮ್ಮ, ನಿನ್ನನ್ನು ನಾನು ಕಳೆದುಕೊಂಡೆ. ಆ ಕಾಲದಲ್ಲಿ ಅವ ಬದುಕಿದ್ದು ಹೇಗೆ? ನಿನ್ನ ಮೂಲಕ ಅಲ್ವೇ? ಇನ್ನು ಅವ ಶ್ರೇಷ್ಠ ದೇವತ್ವ ಉಂಟು ಅಂತ ನೀನು ಆಡುವುದು ಅಂತಾದ್ರೆ, ಶೂರ್ಪನಖಿ ಬಂದ ಕಾಲದಲ್ಲಿ ಆಕೆಯನ್ನು ಕೊಂದು ಕಳಿಬಹುದಿತ್ತಲ್ಲ. ತಾಟಕಿಯನ್ನು ಹೇಗೂ ಕೊಂದವನಿದ್ದಾನೆ. ಒಂದು ವೇಳೆ ಆತ ಶೂರ್ಪನಖಿಯನ್ನು ಕೊಲ್ಲುತ್ತಿದ್ರೆ ಸೀತಾಪಹರಣ ಆಗುತ್ತಲೇ ಇರಲಿಲ್ಲ. ಹೌದಾ? ಹೋಗ್ಲಿ. ಆ ಬಳಿಕ ರಾವಣನ ವಧೆಯೂ ಆಯಿತು. ಒಬ್ಬಾತ ಧೀರನಿರಬಹುದು, ಆತನ ಸಮ್ಮುಖದಲ್ಲಿ ಸಮಸ್ತ ಪರಿವಾರ ಅಳಿದು ಹೋದ ಬಳಿಕ ಯಾವ ಧೀರತೆ ಅವನಲ್ಲಿ ಉಳಿಯುವುದಕ್ಕೆ ಸಾಧ್ಯ ಉಂಟು ಹೇಳು? ಆದರೂ ಆ ಕಾಲಕ್ಕೆ ನಿಮ್ಮ ರಾಮ ಆಗಿದ್ದು ಹೌದಂತೆ. ಆ ಬಳಿಕ ಅಗಸ್ತ್ಯರೇ ಅಲ್ವಾ ಆದಿತ್ಯ ಹೃದಯವನ್ನು ಬೋಧಿಸಿ ಧೈರ್ಯವನ್ನು ತುಂಬಿದವರು. ಇದು ಕಲಿತನವೋ? ಕಲಿತನ ಇದ್ದವನಿಗೆ ಇಂತಹ ಭಯ ಬೇಕೋ ಹೇಳು? ಇರಲಿ, ನೀನೇ ಆಡಿದೆ. ಆ ಬಳಿಕ ಸೀತೆಯನ್ನು ಮರಳಿ ಕರೆತಂದ. ಈ ಪ್ರಕರಣ ನಾನು ಕೇಳಿದ ಪ್ರಕಾರ ಒಂದು ಅಪಹಾಸ್ಯದ ಪ್ರಕರಣವೇ ಸರಿ. ಸೀತೆ ವನಕ್ಕೆ ತೆರಳಿದಂತಹ, ಸೀತೆಯ ಅಪಹರಣ ಆದಂತಹ ಕಾಲಕ್ಕೆ ಮೊದಲನೇದಾಗಿ ನಾನು ಆಡುವುದಾದರೆ ಸೀತೆಯನ್ನು ವನಕ್ಕೆ ಕರೆದುಕೊಂಡು ಹೋದದ್ದೇ ತಪ್ಪು. ಯಾಕೆ? ವನಕ್ಕೆ ಹೋಗಬೇಕು ಎನ್ನುವಂತಹ ಆ ಒಂದು ಪಣ ಇದ್ದದ್ದು ಯಾರಿಗೆ? ಕೇವಲ ರಾಮನಿಗೆ. ಹೋಗುವಾಗ ಸೀತೆಯನ್ನು ಒಂದಿಗೆ ಕರೆದುಕೊಂಡು ಹೋದ ಬೇಕಿತ್ತ ಇವನಿಗೆ ನಿಲ್ಲುವುದಕ್ಕೆ ನೆಲೆಯಿಲ್ಲ. ಅದರೊಂದಿಗೆ ಮಡದಿಯನ್ನು ಅನುಜನನ್ನು ಕರೆದುಕೊಂಡು ಹೋದ ಮೇಲಾದರೂ ಹೆಂಡತಿಯನ್ನು ಸಂರಕ್ಷಿಸುವುದಕ್ಕಾಯ್ತು ಅವನಿಂದ. ಆ ಮಾರೀಚನೆಂಬವ ಜಿಂಕೆಯ ರೂಪದಲ್ಲಿ ಬಂದದ್ದು ಇವನಿಗೆ ಗೊತ್ತಾಗ್ಲಿಲ್ಲಂತೆ. ಆ ದೇವತಾ ಸ್ವರೂಪಿ ಎಂಬ ಹಾಗೆ ಗುರುಗಳು ಆಡಿದ್ರೆ ಇವನಿಗೆ ಆ ಬಂದವ ಮಾರೀಚ ಎನ್ನುವುದು ಅರ್ಥ ಆಗ್ಬೇಕಿತ್ತೋ ಬೇಡವೋ? ಅದು ಅರ್ಥ ಆಗ್ಲಿಲ್ಲ. ಆಮೇಲೆ ಆಕೆ ಅಪಹರಣವಾದಂತಹ ಕಾಲಕ್ಕಾದರೂ ಸ್ವತಂತ್ರವಾಗಿ ಇವನಿಗೆ ಅವಳನ್ನು ಬಿಡಿಸಿಕೊಂಡು ಬರುವುದಕ್ಕಾಯ್ತಾ? ನಿಮ್ಮಂತಹ ವಾನರರೇ ಸಹಾಯ ಮಾಡಿದ್ದಲ್ವಾ? ಕಲಿತನ ಎಲ್ಲುಂಟು ಅವನಲ್ಲಿ? ಕಲಿತನ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಹೋಗಲಿ, ಆ ಕಾಲದಲ್ಲಿ ಸಾಮಾನ್ಯ ಮನುಷ್ಯರಾಗಿ ಒಂದು ತಾವರೆಯನ್ನು ಕಂಡು ಅಯ್ಯೋ ಸೀತೆ ಎಲ್ಲಿ ಹೋಗಿದ್ದೀಯೆ, ಒಂದು ಮರವನ್ನು ಕಂಡು ಅಯ್ಯೋ ಸೀತೆ ನೀನು ಇಲ್ಲಿದ್ದೀಯೆ ಎಂಬ ಹಾಗೆ ಹತ್ತಿದ್ದಾನಂತೆ ಅವ. ಕಲಿಗಳು ಅಳುತ್ತಾರ? ವಿಚಲಿತರಾಗುವುದಕ್ಕೆ ಸಾಧ್ಯವೇ ಇಲ್ಲ. ಆ ಬಳಿಕ ರಾವಣನನ್ನು ವಧಿಸಿದ ಬಳಿಕ ಸೀತೆ ಬಂದಂತಹ ಕಾಲಕ್ಕೆ ನಾನಿವಳನ್ನು ಪರಿಗ್ರಹಿಸುವುದಿಲ್ಲ, ರಾವಣ ಅಂಕ ಪರಿಭ್ರಷ್ಟ, ದೃಷ್ಟ ದುಷ್ಟೇನ ಚಕ್ಷುಷ ಎಂಬ ಹಾಗೆ ಆಡಿದ್ದಾನಂತೆ. ನೋಡ, ಇಲ್ಲ ಅಂತ ನೀನಾಡು. ಆ ದುಷ್ಟನ ದೃಷ್ಟಿಗೆ ಗೋಚರಳಾದವಳು. ಅವನಿಗೆ ಅವನ ಹೆಂಡತಿಯ ಬಗ್ಗೆ ನಂಬಿಕೆ ಇಲ್ಲ. ಆ ಬಳಿಕ ಅಗ್ನಿ ಪ್ರವೇಶಗೈದ್ಲಂತೆ. ಅಗ್ನಿ ಪ್ರವೇಶಗೈದು ಪುನೀತಳಾಗಿ ಬಂದ ಬಳಿಕವು ಇವ ಆಡಿದ್ದು, ನೀನು ಭರತನನ್ನು ಬೇಕಿದ್ರೂ ವಿವಾಹವಾಗಬಹುದು, ಅಲ್ಲ ಲಕ್ಷ್ಮಣನೊಂದಿಗೂ ಹೋಗಬಹುದು, ನಿನ್ನಿಚ್ಛೆ, ನೀನು ಇದು ಒಬ್ಬ ಕಲಿತನ ಇರುವ ಆಡುವ ಮಾತ? ನಾಚಿಕೆ ಆಗ್ತದೆ ಇಂಥವನ ಬಗ್ಗೆ. ಹೋಗ್ಲಿ, ಆಮೇಲೆ ನನ್ನ ದೇವರೇ ಬಂದು ಆಡಿದ್ದು, ಹರನೇ ಬಂದು ಆಡಬೇಕಾಯ್ತು. ಈಕೆ ಪುನೀತಳು. ಆ ಬಳಿಕ
ಬಳಿಕಲ್ವ ನಿನ್ನ ರಾಮ ಒಪ್ಪಿದ್ದು. ಕಲಿತನದ ಬಗ್ಗೆ ಮಾತಾಡ್ತಾನೆ. ಹೋಗ್ಲಿ ಮರಳಿ ಅಯೋಧ್ಯೆಗೆ ಬಂದ್ರು. ಬಂದ ಮೇಲಾದರೂ ಹೆಂಡತಿಯನ್ನು ಉಳಿಸಿಕೊಳ್ಳುವುದಕ್ಕಾಯ್ತಾ? ಮೊದಲೇ ಹೆಂಡತಿಯನ್ನು ಕದ್ದವನನ್ನು ಶಿಕ್ಷಿಸಲಾಗದಂತಹ ಗಂಡ ತಾನಾಗಕೂಡದು ಅಂತ ಅವಳನ್ನು ಮತ್ತೆ ಪರಿಗ್ರಹಿಸಿ ಕರ್ಕೊಂಡು ಬಂದ್ರೆ, ರಾವಣನನ್ನು ವಧಿಸಿದ್ರೆ, ಯಾರೋ ಒಬ್ಬ ಏನೋ ಒಂದು ಮಾತನ್ನು ಆಡಿದ ಎಂಬ ಕಾರಣಕ್ಕಾಗಿ ಹೆಂಡತಿಯನ್ನು ಬಿಟ್ಟು ಬಿಡುವುದ ಕಾಡಿಗೆ. ಅದು ನೇರವಾಗಿ ಬಿಟ್ಟದ? ಮೋಸದಿಂದ ಅಲ್ವಾ? ತುಂಬು ಗರ್ಭಿಣಿಯನ್ನು ಏನೋ ಒಂದು ಕೇಳಿರ್ಲಂತೆ ಯಾಕೆ ವನವಿಹಾರ ಮಾಡಬೇಕು, ಋಷಿಮುನಿಗಳನ್ನು ಕಾಣಬೇಕು. ಇವ ಏನು ಮಾಡಬೇಕಿತ್ತು? ಯಥಾರ್ಥವಾಗಿ ತಾನೇ ಜೊತೆಗೂಡಿಕೊಂಡು ಹೋಗಬೇಕಿದ್ದವ ಯಾರದ್ದೋ ಮಾತನ್ನು ಕೇಳಿ ತಾನು ಅನ್ಯಾಯ ಮಾಡಬಾರದು ಅಂತ ತಮ್ಮನಾದಂತಹ ಲಕ್ಷ್ಮಣನ ಮೂಲಕ ವನಕ್ಕೆ ಕಳುಹಿಸಿ ಮಧ್ಯ ಹಾದಿಯಲ್ಲಿ ಅಣ್ಣನ ಆದೇಶದ ಪ್ರಕಾರ ಆಕೆಯನ್ನು ಬಿಟ್ಟು ಬರುವ ಹಾಗೆ ಮಾಡಿದವ. ಇಂಥವನನ್ನು ಕಲಿ ದೇವರು. ಇವನಿಂದ ನಾನೇನು ಕಲಿಯುವುದಕ್ಕುಂಟು? ನನಗೊಂದು ಅರ್ಥ ಆಗುವುದಿಲ್ಲ. ಸತ್ಯ ಹೇಳಬೇಕು, ರಾಮನ ಈ ಚರಿತ್ರೆಗಳೆಲ್ಲ ನಮ್ಮ ಕ್ಷತ್ರಿಯರ ಆ ನಾಲಗೆಯಲ್ಲಿ ಅಪಹಾಸ್ಯದ ಒಂದು ವಸ್ತುವಾಗಿದೆ. ಯಾರಾದ್ರೂ ಏನಾದ್ರೂ ಆಡಿದ್ರು ನೀನು ರಾಮನಾಗೆ ಮಾಡುವುದಾ? ಇಂತಹ ಹೊಗಳಿಕೆಗಲ್ಲ, ಕುಹಕಕ್ಕಾಗಿ ಬಳಸುವಂತಹ ವಸ್ತುವಾಗಿ ಬಿಟ್ಟಿದ್ದಾನೆ. ಆದ್ರೆ ನೀನು ರಾಮಾಯಣ ಅಧ್ಯಯನ ಮಾತ್ರ ಮಾಡಿದ್ದೆ, ಕೇಳಿದ್ದೇನೆ. ಚರಿತ್ರೆ ನಿನಗೆ ಗೊತ್ತುಂಟು. ಈಗ ನಾನು ಹೇಳಿದ ಕಥೆಯಲ್ಲಿ ಏನಾದ್ರು ತಪ್ಪುಂಟೋ? ಇದು ತನಕ ಆಡಿದ ಕಥೆಯಲ್ಲಿ ತಪ್ಪನ್ನು ಕಂಡಿದ್ದೀಯೋ? ವ್ಯಾಖ್ಯಾನ ನಿನಗೆ ಬೇಕಾದ ಹಾಗೆ ಮಾಡಿದ್ದಿ. ನಾವಂತೂ ಅವನನ್ನು ದೇವರು ಅಂತಲೇ ಹೇಳುವುದು, ಅಂಧಾಭಿಮಾನಿಗಳಪ್ಪ ಅಂತ ಹೇಳುವುದಷ್ಟೇ. ಅಂಧಾಭಿಮಾನಿಗಳು. ನೀವು ಏನಾದ್ರೂ ಆಡಿಕೊಳ್ಳಿ. ಈಗ ನೀವು ಪರಿಭಾವಿಸಿದ ಹಾಗೆ ನಾವು ಪರಿಭಾವಿಸಬೇಕು ಅಂತ ಉಂಟೋ? ನೀವು ಪರಿಭಾವಿಸುವುದು ಬೇಡ, ಆದ್ರೆ ನಮಗೆ ನಿಮ್ಮಂಥವರನ್ನು ನೋಡುವಾಗ ಏನಾಗ್ತದೆ ಗೊತ್ತುಂಟ? ಬರೇ ಮೂರ್ಖತನ ಅಂತ ಅನಿಸ್ತದೆ. ಯಾತಕಿಂತು ನುಡಿವೆ ಮೂರ್ಖನೇ, ನುಡಿವೆ ಮೂರ್ಖನೇ, ಮೂರ್ಖನೇ, ಯಾತಕ್ಕಿಂದು ನುಡಿವೆ ಮೂರ್ಖನೇ, ಲೋಕ ಮಾತೆ ದೀತೆ ಭುವನ ಖ್ಯಾತೆ, ಲೋಕ ಮಾತೆ ದೀತೆ ಭುವನ ಖ್ಯಾತೆ, ಆದಿಶಕ್ತಿ ಮೂಢನೇ, ಲೋಕ ಮಾತೆ ಮೂಲ ಪ್ರಕೃತಿ ಒಳ ಎದೆಯಲಿ ಕಳರ ನಿರ್ಮೂಲ ಜೀವ ನೆವನದಿಂದಲೇ, ಕಳರ ನಿರ್ಮೂಲ ಜೀವ ನೆವನದಿಂದಲೇ, ಕಾಳಿ ರಾಮವತಾರ ಮೂಲ ಪುರುಷ ವಿಶ್ವಮೂರ್ತಿ, ಸತಿಯನ ಮೇಲೆ ಕೂಡಿ ಮುದವ ತಾಳ್ದನು, ಯಾತಕ್ಕಿಂದು ನುಡಿವೆ ಮೂರ್ಖನೇ, ಲೋಕ ಮಾತೆ ದೀತೆ ಭುವನ ಖ್ಯಾತೆ, ಆದಿಶಕ್ತಿ ಮೂಢನೇ,
ವೀರಮಣಿ ಹನುಮ, ರಾಮನ ಅಯನ ಅಂತ ಹೇಳುವುದು ನಿನಗೆ ಸರಿ ಗೊತ್ತುಂಟು. ಯಾಕಂದ್ರೆ ನೀನೀಗ ದೀರ್ಘವಾದ ವಿಶ್ಲೇಷಣೆಯನ್ನು ಕೊಡ್ತಾ ಹೋಗುವಾಗ ರಾಮನ ಪ್ರತಿಯೊಂದು ಜೀವನದ ಹಂತ ಹಂತವನ್ನು ನಿನಗೆ ಹೇಗೆ ತಿಳಿದಿದೆ ಹಾಗೆ ನೀನು ಬಿಂಬಿಸುತ್ತಾ ಹೋಗಿ. ಆದರೆ ಕೆಲವರಿಗೆ ಇರ್ತದೆ, ಒಬ್ಬ ವ್ಯಕ್ತಿ ಪ್ರಸಿದ್ಧನಾಗ್ತಾನೆ, ನಾನು ಹೇಗೆ ಪ್ರಸಿದ್ಧನಾಗುವುದು ಅಂತ ಯೋಚಿಸ್ತಾ ಇರ್ತಾನೆ. ಹಾಗೆ ಆ ಪ್ರಸಿದ್ಧನಾದ ವ್ಯಕ್ತಿಯ ಬಗ್ಗೆ ಸ್ವಲ್ಪ ವಿಮರ್ಶೆ ಮಾಡಲಿಕ್ಕೆ ತೊಡಗುದವರು, ಟೀಕಿಸುವುದು, ಅವರ ಬಗ್ಗೆ ಹೇಳ್ತಾ ಹೋದಾಗ ಇವ ದೊಡ್ಡ ವ್ಯಕ್ತಿ ಆಗ್ತಾನೆ ಅಂತ ಇವ ಯೋಚಿಸುವುದು. ನಿಜವಾಗಿ ಆಡ್ತಾರೆ ಹೇಗೆ ಗೊತ್ತುಂಟ ಅಂತವರನ್ನು. ದೊಡ್ಡವನನ್ನು ಹೇಳಲಿಕ್ಕೆ ಹೊರಟಿದ್ದಾನೆ ಇವ, ಬರೇ ಮೂಢ ಅಂತ ಹೇಳ್ತಾರೆ. ಬುದ್ಧಿತನ ಇರುವವ ಯಾವತ್ತೂ ಮೂಢನಾಗುವುದಿಲ್ಲ. ಬುದ್ಧಿ ಇರುವವ ಇಂತಹ ಕಾರ್ಯಗಳನ್ನು ಮಾಡಲಿಕ್ಕೆ ಹೊರಟ್ನೋ ಮೂರ್ಖ ಅಂತ ಅನಿಸ್ತಾನೆ. ಅಲ್ಲ, ಯಥಾರ್ಥವಾಗಿ ಹೇಳಬೇಕಾ, ನಾನು ರಾಮದ್ವೇಷಿಯೂ ಅಲ್ಲ, ರಾಮನ ಬಗ್ಗೆ ಅಭಿಮಾನವೂ ಇಲ್ಲ. ಹೌದು, ರಾಮ ಒಬ್ಬ ಅರಸ, ಇಷ್ಟೇ ವಿಚಾರ. ಈಗ ನಾನು ಅಪಪ್ರಚಾರ ಮಾಡುವುದಕ್ಕೆ ಹೊರಗೆ ಹೋಗಿ ಬಂದವನ ನೀನಾಗಿ ಪ್ರಸ್ತಾಪ ಮಾಡಿದಿ, ಅವನನ್ನು ದೇವರು ಅಂತ ಹೇಳಿದಿ, ಒಪ್ಲಿಕ್ಕೆ ಆಗುವುದಿಲ್ಲ ಅಂತ ಆಡಿದಕ್ಕೆ ಮೂಢ ಅಂತೆ. ಮೂಢ. ಶತ್ರು ಮಿತ್ರ ಉದಾಸೀನ ಅಂತ ಇರ್ತದೆ. ಶತ್ರು ಆದ್ರೆ ನಾವು ಅವರನ್ನು ಟೀಕಿಸ್ಲಿಕ್ಕೆ ಹೋಗುವುದು, ಉದಾಸೀನ ಅಂದ್ರೆ ಬಿಟ್ಟು ಬಿಡುದು, ಅವರ ಬಗ್ಗೆ ಏನು ಹೇಳದೇ ಇರುವುದು. ಔದಾಸೀನ್ಯವೇ ಅಪ್ಪ ನನ್ನದು. ನೀನು ಔದಾಸೀನ್ಯವನ್ನು ತೋರಿಸ್ಲಿಲ್ಲಲ್ಲ, ಈಗ ರಾಮನ ಬಗ್ಗೆ ನೀನು ಹೇಳಲಿಕ್ಕೆ ಹೊರಟದಲ್ವ. ಅಲ್ಲ, ನೀನು ಅವನನ್ನು ದೊಡ್ಡ ಜನ ಮಾಡಲಿಕ್ಕೆ ಹೋದಾಗ ನಮ್ಮ ಪುರದಲ್ಲಿ ಅವನನ್ನು ದೊಡ್ಡವನು ಅಂತ ಹೇಳುವಾಗ ನಮ್ಮವರು ಹಾದಿ ತಪ್ಪಬಾರ್ದಲ್ವಾ? ರಾಮನ ಬಗ್ಗೆ ನಿನಗೆ ಏನು ತಿಳಿದಿಲ್ಲ. ಈಗ ನಿನ್ನ ಎಲ್ಲ ಪ್ರಜೆಗಳು ನಿನ್ನ ಮಾತಿಗೆ ಕಿವಿ ಕೊಡ್ತಾ ಇದ್ದಾರೆ, ಈ ಸಭೆಯಲ್ಲಿರುವ ಎಲ್ಲರೂ ಕೂಡ. ರಾಜನ ಮಾತು ವೇದಕ್ಕೆ ಸಮಾನ ಅಂತ ಹೇಳ್ತಾರೆ. ಅವರೆಲ್ಲ ಏನು ತಿಳಿತಾರೆ, ಇವನ್ ನಮ್ಮ ರಾಜ ಹೇಳುವುದು ಸರಿ ಇರಬಹುದು ಅಂತ ಆಗ್ತದೆ ಅವರಿಗೆ. ಹಾಗಿರುವಾಗ ಒಬ್ಬ ರಾಮಭಕ್ತನಾಗಿ ನಾನಿಲ್ಲಿ ಬಂದ ಬಳಿಕ ಸರಿಯಾದದ್ದು ಏನು ಅಂತ ಅವರಿಗೆ ಹೇಳಲೇಬೇಕಾಗ್ತದೆ. ಆಗ ನಾನು ಹೇಳಿದ್ರಲ್ಲಿ ತಪ್ಪು ನನಗೆ ನಾನು ಹೇಳುವಾಗ ಅವರು ಸ್ವಲ್ಪ ಆಲಿಸ್ತಾರಲ್ಲ. ಹಾಗೆ ರಾಮ ಅಂತ ಹೇಳಿದ್ರೆ ಏನು ಸಾಮಾನ್ಯನಲ್ಲ. ದಶರಥನ ಮಗ, ನೀನೇ ಹೇಳಿದ್ದಿ ಕಥೆಯೆಲ್ಲ, ಪಾಯಸದ ಸತ್ಫಲವಾಗಿ ಜನಿಸಿದ್ದು ಅಂತ. ಆದರೆ ಪೂರ್ವ 16 ವರ್ಷದವನಿದ್ದಾಗಲೇ ವಿಶ್ವಾಮಿತ್ರರ ಋಷಿಗಣನ ಯಜ್ಞ ಸಂರಕ್ಷಣೆಗೆ ಅವನನ್ನು ಅಪೇಕ್ಷಿಸಿದ್ದು. ನೀನು ಹೇಳಿದ್ದಿ ಹೋಗಿದ್ದಾರೆ ಅಂತ. ಕಥೆಯೆಲ್ಲ ನಿನಗೂ ತಿಳಿದಿದೆ, ಆದರೆ ಸರಿಯಾದ ಒಂದು ಕಥೆಯನ್ನು ನಾನು ಹೇಳುವುದಷ್ಟೇ. ಆಗ್ಲಿ ಅಪ್ಪ, ಕೇಳುವ ಕೇಳುವ. ಯಜ್ಞ ಸಂರಕ್ಷಣೆಗೆ ಹೋದವನು ತಾಟಕಿ, ಸುಬಾಹು ಇವರದೆಲ್ಲ ವಧೆಯೂ ಆಯಿತು. ಆದರೆ ನಿನಗೆ ಗೊತ್ತಿರ್ಬೋದು, ವಿಶ್ವಾಮಿತ್ರರು ವಸಿಷ್ಠರು, ಒಬ್ಬ ಪೂರ್ವ ಅಂತ ಹೇಳಿದರೆ ಒಬ್ಬ ಪಶ್ಚಿಮ ಅಂತ. ಆದರೆ ರಾಮನನ್ನು ಬೆಳೆಸುವಲ್ಲಿ ಅವರಿಬ್ಬರು ಒಂದಾಗಿದ್ದಾರೆ. ಯಾಕೆ? ರಾಮನ ದೈವತ್ವ ಏನು ಅಂತ ಹೇಳುವುದನ್ನು ಅವರು ಅರ್ಥ ಮಾಡಿಕೊಂಡಿದ್ದಾರೆ. ಹಾಗಾದರೆ ದೈವತ್ವವನ್ನು ತನ್ನೊಳಗೆ ಇರಿಸಿಕೊಳ್ಳಬೇಕು ಅಂತಿದ್ರೆ ಅಸುರತ್ವ ಎಲ್ಲಿ ಉಂಟು, ಅದನ್ನು ನಾಶ ಮಾಡ್ತಾ ಬರಬೇಕು. ಅದಕ್ಕೆ ರಾವಣನೋ ಕುಂಭಕರ್ಣನೋ ವಾಲ್ಯೋ ಇವರದ್ದೆಲ್ಲ ವಧೆ ಆದದ್ದು. ಹಾಗೆ ಕಾಡಿಗೆ ಹೊರಟ ವಿಷಯವನ್ನು ಹೇಳಿದ್ದು. ಚಿಕ್ಕಮ್ಮನ ಮಾತು ಪಿತೃವಾಕ್ಯ ಪರಿಪಾಲನೆಗಾಗಿ ವನಕ್ಕೆ ಹೊರಟದ್ದವ. ಆಗ ಚಿಕ್ಕಮ್ಮನಲ್ಲಿ ಹೇಳಿದ್ದೇನು ಗೊತ್ತಾ, ಲೇಸನಾಡಿದೆಯವ್ವ ಈ ಸ್ವಲ್ಪ ಕೆಲಸಕ್ಕೆ ಈಸು ಚಿಂತೆಗಳೇಕೆ. ಹೊರಟಂತಹ ಸಂದರ್ಭದಲ್ಲಿ ಸಕಲ ಎಲ್ಲರೂ ಪ್ರಜೆಗಳು ಕೂಡ ಅವನನ್ನು ಹಿಂಬಾಲಿಸಿಕೊಂಡು ಬಂದರು. ರಾಮನಿಲ್ಲದ ಅಯೋಧ್ಯೆ ನಮಗೆ ಬೇಡ ಅಂತ. ಆದ್ರೇನು ಆ ಪ್ರಜೆಗಳೆಲ್ಲ ಮೂಢರ, ಅವರೆಲ್ಲ ಹಿಂಬಾಲಿಸಿಕೊಂಡು ಬಂದರು ಅಂತ ಹೇಳಿದರೆ ರಾಮನಲ್ಲಿದ್ದ ಒಂದು ವಿಶೇಷವಾದ ದೈವತ್ವವನ್ನು ಅವರೂ ಗುರುತಿಸಿದ್ರು. ಗಂಗಾ ನದಿಯನ್ನು ದಾಟಿ ಗುಹನ ಆತಿಥ್ಯವನ್ನು ಪಡೆದು ಹೋಗುವಂಥ ಸಂದರ್ಭದಲ್ಲಿ ಅಲ್ಲಿಯವರೆಗೂ ಕೂಡ ಹಿಂಬಾಲಿಸಿದ್ರು. ಅದರ ಬಳಿಕ ಅವನು ಆರಣ್ಯಕ ಸಂಸ್ಕಾರದಲ್ಲಿ ಬೆಳೆಯುತ್ತಿರುವ ಸಂದರ್ಭದಲ್ಲಿ ಕೂಡ ಆ ಋಷಿ ಮುನಿಗಳೆಲ್ಲರೂ ಬಂದರು, ಇವನಲ್ಲಿರುವ ದೈವತ್ವವನ್ನು ಎಲ್ಲರೂ ಗುರುತಿಸಿದ್ರು. ಹಾಗಿರುವ ರಾಮ, ಅವನಲ್ಲಿರುವ ಆ ದೈವತ್ವವನ್ನು ಈ ಲೋಕವೇ ಗುರುತಿಸಿದೆ ಅಂತ ಆದಾಗ ನೀನು ಹೇಳ್ತಿ ಅವನೊಬ್ಬ ಸಾಮಾನ್ಯ ಮನುಷ್ಯ. ರಾವಣನ ವಧೆಗಾಗಿ ರಾವಣನ ವಧೆಯನ್ನು ಮಾಡಿದ. ರಾವಣನಿಗೆ ಕೆಲವು ವರಗಳಿತ್ತು ಅಂತ ನೀನು ಹೇಳಿದ್ದು. ರಾವಣನಿಗೆ ವರಗಳು ನಿಮಿತ್ತ ಮಾತ್ರ. ರಾವಣನನ್ನು ಕೊಲ್ಲಿಕ್ಕಾಗಿಯೇ ನಮ್ಮ ದೇವರು ಹುಟ್ಟಿ ಬಂದದ್ದು ಅಂತ ಹೇಳುವುದು ಅದು ಎಲ್ಲರಿಗೂ ತಿಳಿದಂತಹ ವಿಷಯವೇ. ಭೃಗು ಮಹರ್ಷಿಗಳು ನೀಡಿದಂತಹ ಶಾಪವಾಕ್ಯ. ಆ ಶಾಪದಲ್ಲಿ 10 ಅವತಾರವನ್ನು ಎತ್ತಬೇಕು, 1 ಅವತಾರದಲ್ಲಿ ದೀರ್ಘವಾದ ಪತ್ನಿ ವಿರಹ. ಆ ಕಾರಣದಿಂದಲೇ ಇಲ್ಲಿ ಇಷ್ಟೆಲ್ಲ ಆಯಿತೇ ಹೊರತು ಬೇಕು ಅಂತಲೇ ಸೀತೆಯನ್ನು
ಬಿಟ್ಟದ್ದು ಎಲ್ಲ ಮಾಡಿದ್ದಲ್ಲ ರಾಮಚಂದ್ರ. ಹಾಗಿರುವಾಗ ರಾಮಚಂದ್ರನು ಸೀತೆಯು ಅವರದೊಂದು ಆದರ್ಶವಾದ ದಾಂಪತ್ಯ, ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಂಡಿದ್ದಾರೆ. ಯಾವತ್ತೂ ಅವರು ಅಗಲಿರುವವರಲ್ಲ. ಈ ಕೂಳನಾದ ರಾವಣನನ್ನು ಕೊಲ್ಲಬೇಕು ಅಂತಿದ್ರೆ ಇದೆಲ್ಲ ಆ ದೇವರ ಲೀಲೆ ಅಂತಲೇ ನಾವು ತಿಳಿದಿದ್ದೇವೆ. ಮತ್ತೆ ರಾಮಚಂದ್ರ ಸಾಮಾನ್ಯನೇನೂ ಅಲ್ಲ, ಶ್ರೀಮನ್ನಾರಾಯಣನೇ ಧರೆಗಿಳಿದು ಬಂದಿದ್ದಾನೆ ಅಂತ ಎಲ್ಲರೂ ನಂಬುತ್ತಾರೆ. ಈಗ ಶ್ರೀಮನ್ನಾರಾಯಣ ಹೌದು, ಲೋಕದ ಆ ನಾಯಕನಾದಂಥ ಅವನು ಶ್ರೀರಾಮನಾಗಿ ಇಲ್ಲಿ ಅವತರಿಸಿದ್ದಾನೆ. ಅವನು ಸಾಮಾನ್ಯನಲ್ಲ, ಅವ ಆ ಆದಿಪುರುಷನೇ ಅಂತ ಆದರೆ ಇವಳು ಸೀತಾಮಾತೆಯನ್ನು ಸಾಮಾನ್ಯಳ, ಅವಳು ಮೂಲ ಪ್ರಕೃತಿಯೇ ಆಗಿದ್ದಾಳೆ. ಮೂಲ ಪ್ರಕೃತಿ, ಹೌದು. ಸಾಕ್ಷಾತ್ ಲಕ್ಷ್ಮೀದೇವಿಯೇ ಈ ಭೂಮಿಯಲ್ಲಿ ಇಳಿದು ಬಂದವಳು ಅವಳು. ಲಕ್ಷ್ಮೀನಾರಾಯಣರಂದ್ರೆ ಅವರದ್ದು ಅವಿನಾಭಾವ ಒಂದು ದಾಂಪತ್ಯ, ಯಾರು ಬೇರ್ಪಡಿಸಲಾಗದವರು. ಮದುವೆಯಾಗಿ ಬಂದಂತಹ ಸಂದರ್ಭದಲ್ಲೇ ಅವಳಿಗೆ ಒಂದು ಕಾಡಿಗೆ ಹೋಗಬೇಕಾದ ಒಂದು ಸ್ಥಿತಿ ಬಂತು. ಜೀವನದಲ್ಲಿ ಕಟುತ್ವವನ್ನು ಅನುಭವಿಸಬೇಕಾಗಿ ಬಂತು. ಆ ನಂತರ ಯಾವಾಗ ರಾವಣ ಅವಳನ್ನು ಕರೆದುಕೊಂಡು ಹೋದನೋ ಆಗ ಜೀವನಕ್ಕೊಂದು ಕಳಂಕವೂ ಒದಗಿತು. ಕಲ್ಮಶ ರಾಹಿತ್ಯತೆಗಾಗಿ ಅಗ್ನಿ ಪ್ರವೇಶ ನೀನೇ ಈಗ ಹೇಳಿದ್ದಿ. ಆದರೆ ಅಗ್ನಿಯ ಅಂಕದಲ್ಲಿದ್ದ ಅವಳನ್ನು ಸ್ವತಃ ವೈಶ್ವಾನರನೇ ಅವಳ ತಲೆಯಲ್ಲಿ ಮೂಡಿದಂತಹ ಮಲ್ಲಿಗೆ ಹೂವು ಕೂಡ ಬಾಡದ ರೀತಿಯಲ್ಲಿ ತೆಗೆದುಕೊಂಡು ಬಂದಿದ್ದಾನೆ. ಕತೆ ಅದುವೇ. ನೀನು ಆಗ ಮೇಲೆ ಇದ್ದ ಶಿವ ಎಲ್ಲ ದೇವತೆಗಳು ಕೂಡ ನಿಂತು ಸೀತಾದೇವಿ ಕಲ್ಮಶ ರಾಹಿತ್ಯಳು ಎನ್ನುವಂಥ ಸತ್ಯವನ್ನು ಎಲ್ಲರೂ ಒಪ್ಪಿಕೊಂಡದ್ದೇ. ಆದ್ದರಿಂದ ಸುಮ್ಮನೆ ಮೂರ್ಖರ ಹಾಗೆ ಮಾತನಾಡಬೇಡ. ಅವನು ಆದಿಪುರುಷನಿದ್ದಾನೆ, ಇವಳು ಮೂಲ ಪ್ರಕೃತಿ ಇದ್ದಾಳೆ, ಇದನ್ನು ನೀನು ಒಪ್ಪಿಕೋ. ವಾಕ್ ಸ್ವಾತಂತ್ರ್ಯ ಅನ್ನುವುದು ಎಲ್ಲರಿಗೂ ಉಂಟೆ, ಇಲ್ಲ ಅಂತ ಆಡುವುದಕ್ಕಿಲ್ಲ. ಅಭಿಪ್ರಾಯ ಭೇದ ಅನ್ನುವುದು ಒಬ್ಬರಿಂದ ಒಬ್ಬರಿಗೆ ಭಿನ್ನ ಅಭಿಪ್ರಾಯ ಭೇದ ಇರತಕ್ಕದ್ದೇ, ಇರುವಂತಹದ್ದೇ, ಸಹಜವೇ. ಆದರೆ ಈ ಮಟ್ಟಿಗೆ ತೊಡಗಿದ್ದು ರಾಮ ಎನ್ನುವ ಒಬ್ಬ ಅರಸ, ಆ ಬಳಿಕ ಅವನನ್ನು ಎತ್ತರದ ಸ್ಥಾನಕ್ಕೆ ಏರಿಸಿ ದೇವರು ಎಂಬುವ ಹಾಗೆ ಆಡಿದಿ. ಈಗ ಅವ ವೈಕುಂಠದ ಅಧಿಪತಿ, ಬ್ರಹ್ಮಾಂಡಕ್ಕೆ ಒಡೆಯ, ಬ್ರಹ್ಮಾಂಡಕ್ಕೆ ಒಡೆ ಎಂಬ ಹಾಗೆ ಆಡ್ತಾ ಇದ್ದೀಯಲ್ಲ. ಸೀತಾರಾಮರದು ಬೇರ್ಪಡುವ ಬದುಕಲ್ಲ, ಒಂದಿಗಿರಬೇಕಾದದು. ಸುಮ್ಮನೆ ಕೂತ್ಕೋ. ಎಲ್ಲಿದ್ದಾಳೆ ಸೀತೆ ಈಗ? ಸೀತೆ ಅವನೊಂದಿಗಿಲ್ಲ. ಯಥಾರ್ಥ ಹೇಳಬೇಕಾ? ಈ ನಿನಗೆ ನೀನು ಕಂಡ ಹಾಗೆ ನೀನು ಪರಿಭಾವಿಸಿದಿ. ನಿನಗೆ ಈ ದೇವರ ಬಗ್ಗೆ ಯಾರು ಸರಿಯಾಗಿ ಆಡಿದ್ದಿಲ್ಲ ಅಂತ ಕಾಣುತ್ತದೆ. ನೀನು ಹೇಳುವ ಹರಿ ಅಲ್ಲ, ಹರಿದ್ವೇಷಗಳು ನಾವಲ್ಲದಿದ್ರು ನೀನು ಹೇಳುವಂತಹ ರಾಮ ಬ್ರಹ್ಮಾಂಡಕ್ಕೆ ಒಡೆಯಲ್ಲ. ಯಾರು ಬಲ್ಲಯ್ಯ? ಯಾರು? ಹರ ಬ್ರಹ್ಮಾಂಡಕ್ಕೆ ಪೊಡೆಯನು
ಪದದೊಳಿಯನು ಪರಮ ಮಹಿಮ ನಿವನ ಪೋಲು ಬರುಂಡೆ ಕೀಶ ಮರುಳು ನಿನಗೆ ಮುಚ್ಚುವದನವಾದ ಹರನು ಬ್ರಹ್ಮಾಂಡಕ್ಕೆ ಒಡೆಯನು ವಿಶ್ವೇಶನೂ ಆದಂತಹ ಅಮರವಲ್ಲಭನೂ ಆದಂತಹ ಹರನೇ ಬ್ರಹ್ಮಾಂಡಕ್ಕೆ ಒಡೆಯ. ನಿನಗೆ ಬಹುಶಃ ಹರಿಕತೆ ಕೇಳಿ ಗೊತ್ತುಂಟು, ಹರ ಕತೆ ಕೇಳಿ ಗೊತ್ತಿಲ್ಲ ಅಂತ ನಾನು ಭಾವಿಸ್ತೇನೆ. ಯಾಕೆ ಬಲ್ಲೆಯ? ಈಶಾನಾಂ ಸರ್ವಭೂತಾನಾಂ, ಪ್ರತಿಯೊಂದರಲ್ಲಿಯೂ ಇರುವವನು ಈಶ ಎಂಬ ಹಾಗೆ ಲೋಕವೇ ತಿಳಿದುಕೊಂಡಿದೆ. ತ್ರಿಮೂರ್ತಿಗಳಲ್ಲಿ ಓರ್ವ ಆತ. ಅಂತಹ ಹರ ಸೃಷ್ಟಿ ಸ್ಥಿತಿ ಲಯ ಮೂರು ಕಾರ್ಯಗಳನ್ನು ನಿರ್ವಹಿಸುವುದಕ್ಕೆ ಶಕ್ತನಾಗಿದ್ದಾನೆ. ಹೇಳುವುದಕ್ಕೆ ಕಡೆಯ ದಿಕ್ಕಿನ ಒಡೆಯ ಎಂಬುದಾಗಿ ಆಡ್ತಾರೆ. ಅದರರ್ಥ ಏನು? ಕಡೆಯ ದಿಕ್ಕು ಅದಕ್ಕೆ ಮಾತ್ರ ಒಡೆಯ ಅಂತಲ್ಲ, ಕಡೆಯ ದಿಕ್ಕೇ ಅವನು. ನಿಮಗೆ ಯಾವ ದೇವರ ಸಹಕಾರ ಸಹಾಯ ದೊರೆಯದಿದ್ರೆ ಆ ಈಶ್ವರನ ಸಹಾಯ ದೊರೆಯುತ್ತದೆ ಎಂಬ ಹಾಗೆ ಅವನನ್ನು ಹೊಗಳುತ್ತಾರೆ. ಯಾವ ವಿದ್ಯೆಯನ್ನೇ ತೆಗೆದುಕೊಳ್ಳು, ಅದಕ್ಕೆ ಅಧಿಷ್ಠಾತೃ ದೇವತೆ ಈಶ. ಈಶಃ ಸರ್ವವಿದ್ಯಾನಾಂ ಈಶ್ವರಃ. ಯಾವ ವಿದ್ಯೆ? ಅಕ್ಷರ ವಿದ್ಯೆಗೆ ಯಾರು ಒಡೆಯ ಕೇಳಿದ್ರೆ ಈಶ್ವರ. ಆತನ ಡಮರುವಿನಿಂದಂತಹ ಹೊರಟಂತಹ ನಾದದಿಂದಲೇ ಅಕ್ಷರಗಳ ಉತ್ಪತ್ತಿಯಾಗಿದೆ. ಆ ಇ ಉ ನು ಋ ಋ ಕ್ ಎ ಓ ಂಗ್ ಐ ಔ ಚ ಹಯ ವರಟ್ ಲಣ್ ಹೀಗೆ ಅದರ ಕಾರಣದಿಂದಲೇ ಪದಗಳ ವ್ಯುತ್ಪತ್ತಿ, ವ್ಯಾಕರಣ ಇತ್ಯಾದಿ ಇತ್ಯಾದಿ. ಇಲ್ಲವಾದರೆ ನೀನಾಗಲಿ ನಾನಾಗಲಿ ಹೀಗೆ ಮಾತನಾಡಬೇಕಿತ್ತು. ಅಂದರೆ ಮಾತಿಗೂ ಕಾರಣ ಯಾರು ಕೇಳಿದ್ರೆ ಹರ. ಪಂಚಭೂತಗಳಿಗೆ ಒಡೆಯ. ಪೃಥ್ವಿ, ಆಕಾಶ, ಅಗ್ನಿ, ವಾಯು, ಜಲ ಈ ಎಲ್ಲವನ್ನೂ ನಿಯಂತ್ರಿಸಬಲ್ಲವನು ಆತ. ಮತ್ತೊಂದು ಅರ್ಥದಲ್ಲಿ ಪಂಚಭೂತಾತ್ಮಕವಾದಂತಹ ಈ ಶರೀರಕ್ಕೂ ಆತನೇ ಒಡೆಯನಾಗಿದ್ದಾನೆ. ಪಂಚತತ್ವಗಳ ಅಧಿಷ್ಠಾತೃ ದೇವತೆ. ಸೃಷ್ಟಿ ಸ್ಥಿತಿ ಲಯ ಅನುಗ್ರಹ ತಿರೋಭಾವ ಇವುಗಳನ್ನು ನಿರ್ವಹಿಸುವವನಾತ. ಇನ್ನು ಯೋಗೇಶ್ವರನಿದ್ದಾನೆ ಆತ. ಕುಳಿತುಕೊಳ್ಳುವುದಕ್ಕಾಗದಿದ್ರೆ, ಹೇಳುವುದಕ್ಕಾಗದಿದ್ರೆ, ಆರೋಗ್ಯಪೂರ್ಣವಾದಂತಹ ಶರೀರ ಬೇಕಿದ್ರೆ ಎಲ್ಲರೂ ಬಯಸುವುದು, ಎಲ್ಲರೂ ಮಾಡಬೇಕಾದದ್ದು ಯಾವುದನ್ನು? ಯೋಗವನ್ನು. ಆ ಯೋಗ ವಿದ್ಯೆಗೆ ಅಧಿಷ್ಠಾತೃ ದೇವತೆ ಯಾರು ಕೇಳಿದ್ರೆ ಅದು ಈಶ್ವರ. ಇನ್ನು ಕ್ಷತ್ರಿಯರಾದ ನಮಗೆ ಧನುರ್ವಿದ್ಯೆ ಅನ್ನುವುದು ಭೂಷಣ. ಧನುರ್ವೇದದ ಅಧಿಷ್ಠಾತೃ ಯಾರು ಕೇಳಿದರೆ ಅದೂ ಶಂಕರನೇ. ಇನ್ನು ಯಾವ ಯಾವ ಕಾಲದಲ್ಲಿ ಲೋಕಕ್ಕೆ ವಿಪ್ಲವವಾಗಿ ಒದಗಿದೆ ಆ ಕಾಲಕ್ಕೆ ಲೋಕವನ್ನು ಪೊರೆದವನು ಶಂಕರ. ಹರಿ ಹೀಗೆ ನಗತ ಕುಳಿತದೆ. ಸಮುದ್ರ ಮಥನದ ಕಾಲದಲ್ಲಿ ವಿಷ ಉತ್ಪತ್ತಿಯಾದಾಗ ವಿಷವನ್ನು ಕುಡಿದಂತಹ ವಿಷಕಂಠನಿದ್ದಾನೆ ನಮ್ಮ ದೇವರು. ಲೋಕಕ್ಕೆ ಅಮೃತ ಸಿಗುವ ಹಾಗೆ ಮಾಡಿದ್ರು, ತಾನು ಸ್ವೀಕರಿಸಿದ್ದು ವಿಷವನ್ನು. ದಾಂಪತ್ಯ ಜೀವನ ಅಂತ ಹೇಳಿದ್ರೆ ಹರ ಗೌರಿಯರ ಹಾಗಿರ್ಬೇಕು, ಹರ ಗಿರಿಜೆಯರ ಹಾಗಿರ್ಬೇಕು. ನೀನು ಹೇಳುವಂತಹ ಆ ಮೂಲ ಪ್ರಕೃತಿ ಯಾರು ಎಂಬ ಹಾಗೆ ಆಡಿದೆ. ವೈಕುಂಠದಲ್ಲಿರುವಂತಹ ನಾರಾಯಣ ಮತ್ತು ಲಕ್ಷ್ಮಿ. ಹೌದು ಅಲ್ಲ, ಗಿರಿಜೆ ಮೂಲ ಪ್ರಕೃತಿ. ಆದಿಪುರುಷ ಯಾರು ಕೇಳಿದ್ರೆ ಚಂದ್ರಚೂಡನಾಗಿರುವಂತಹ ಗಂಗಾಧರನಾಗಿರುವಂತಹ ಶಂಕರ ದೇವರೇ ಆಗಿದ್ದಾರೆ. ನಿಮ್ಮ ದೇವರು ಏನು ಮಾಡಿದ್ರು? ಏನು ಮಾಡಿ ಹೆಂಡತಿಯನ್ನು ಕಾಡಿಗೆ ಕರೆದುಕೊಂಡು ಹೋದ್ರು. ಕಾಡಿನಲ್ಲಿಯೂ ಹೆಂಡತಿಯನ್ನು ಉಳಿಸಿಕೊಳ್ಳಿಕ್ಕಾಗಲಿಲ್ಲ. ನಮ್ಮ ದೇವರು ಹಾಗಲ್ಲ. ಹೆಂಡತಿಗೆ ಶರೀರದ ಅರ್ಧಭಾಗವನ್ನು ಒದಗಿಸಿಕೊಟ್ಟವರಿದ್ದಾರೆ. ಅರ್ಧ ನಾರೀಶ್ವರನಾಗಿದ್ದಾನೆ. ವಕ್ಷಸ್ಥಳದಲ್ಲಿ ಇರಿಸಿಕೊಂಡಿದ್ದಾನೆ. ವಕ್ಷಸ್ಥಳದಲ್ಲಿ ಇರಿಸಿಕೊಂಡಿದ್ರು, ಒಂದಿಗೆ ಇದ್ಲ ಹೋಗ್ಲಿಲ್ವಾ? ಈಗಲಾದ್ರೂ ಎಲ್ಲಿದ್ದಾಳೆ? ಅಲ್ಲೇ ಇದ್ದಾಳೆ ಅಂತ ನಾವು ನಂಬುದು. ಭಾವನೆಯಲ್ಲಿ ಎಲ್ಲವನ್ನು ಭಾವಿಸಬಹುದು, ಬಿಡಿ ವಿಚಾರ. ಆದರೆ ಗಿರಿಜೆಯೇ ಈ ಪ್ರಕೃತಿಯ ಸೃಷ್ಟಿಗೆ ಕಾರಣ. ಇನ್ನು ಗಂಗಾಧರನಿದ್ದಾನೆ.
ಮತ್ತೋರ್ವ ಮಡದಿಯಾದಂತಹ ಗಂಗೆಯನ್ನು ಶಿರದಲ್ಲಿ ಧರಿಸಿದ್ದಾನೆ. ಮೇಲಾಗಿ ಮೂರನೆಯವಳು ನನ್ನ ಮಡದಿಯಾದಂತಹ ಇಕ್ಷುಮತಿ. ಸಮುದ್ರಕ್ಕೆ ನೀರು ಎಷ್ಟು ಸೇರಿದ್ರೂ ವಿಸ್ತಾರ ಆಗುವುದಿಲ್ಲ, ಕೊರತೆ ಆಗುವುದಿಲ್ಲ ಅಲ್ವೇ? ಆ ಪ್ರಕಾರವಾಗಿ ನನ್ನ ಮಗಳಿಗೂ ಜೀವನವನ್ನು ಒದಗಿಸಿದ್ದಾನೆ, ನಮ್ಮಲ್ಲಿಯೇ ಇದ್ದಾನೆ. ಮನೆ ಅಳಿಯನಾಗಿದ್ದಾನೆ. ಮನೆಯ ಅಳಿಯನಾಗಿ ಆಂಶಿಕವಾಗಿಲ್ಲಿದ್ದಾನೆ. ಈಗ ಇಷ್ಟೆಲ್ಲ ಸಂಪೂರ್ಣವಾಗಿ ಅಂತಲ್ಲ. ಮನೆ ಅಳಿಯನನ್ನು ಹೊಗಳುವುದಲ್ವ ನೀನು? ನಮ್ಮ ದೇವರಪ್ಪ, ನಮಗೆ ದೇವರೇ ಅಳಿಯನಾಗಿ ಬಂದಂತಹ ಸೌಭಾಗ್ಯ. ಅಂತಹ ಹರನೇ ಲೋಕಕ್ಕೆ ಒಡೆಯ. ಸುಮ್ಮನೆ ಕುಳಿತುಕೊಂಡು ಏನೋ ನಿನಗೆ ತೋಚಿದ ಹಾಗೆ ನಿಮ್ಮಂಥವರಿಗೆಲ್ಲ ಹೇಳಿಕೊಡುವವರು ಯಾರೋ ನನಗೆ ಅರ್ಥ ಆಗುವುದಿಲ್ಲ. ಅಲ್ಲ, ಮತ್ತೆ ಅವನಿಗೂ ಆ ಲಂಕೆಗೆ ಹೋಗಿ ರಾವಣನನ್ನು ಗೆಲ್ಲಲಿಕ್ಕೆ ನಮ್ಮಂಥವ್ರು ಕಾಣಲಿಲ್ಲ ನೋಡಿ. ಇಂಥವುಗಳೇ ಯಾಕೆ ಇವರಿಗೆ ಅಷ್ಟೇ, ಇವರ ಆಲೋಚನಾ ಶಕ್ತಿ ಅಷ್ಟೇ, ಹೇಳಿದ್ದನ್ನು ಒಪ್ಪುವವರು. ಇಕೋ ಸುಮ್ಮನೆ ಹೆಚ್ಚು ಮಾತಾಡಬೇಡ, ಮುಚ್ಚುವುದನವ. ಇದು ನನ್ನ ಆಸ್ಥಾನ, ನಮ್ಮ ನಂಬಿಕೆ ಹೀಗೆ. ಈ ಶಿವ ಆರಾಧಕರು ಎಲ್ಲರೂ ಇದ್ದಾರೆ, ಇವರೆಲ್ಲರೂ ನಾನು ಆಡುವ ಮಾತನ್ನು ಒಪ್ಪಿಕೊಳ್ತಾರೆ. ಇನ್ನು ರಾಮನ ಬಗ್ಗೆ ದ್ವೇಷಕ್ಕಾಗಲಿ ಅಥವಾ ಅವನ ಬಗ್ಗೆ ಅವಹೇಳನಕಾರಿಯಾದಂತಹ ಮಾತನಾಡ್ತೇನೆ ಅಂತಾಗಲಿ ಕಾರಣ ನೀನಾಗಿ ಇಲ್ಲಿ ತೊಡಗಿದ್ದರಿಂದ. ಇಲ್ಲದಿದ್ದರೆ ಯಾವತ್ತಾದರೂ ನಮ್ಮಲ್ಲಿ ರಾಮನ ಕುರಿತಾಗಿ ಬೇಡದನ್ನು ಮಾತನಾಡಿದುಂಟ? ಕೇಳು ನೋಡು ನಮ್ಮ ಆಸ್ಥಾನದವರ ಹತ್ರ, ಯಾವತ್ತೂ ಆಡಿದವರಿಲ್ಲ. ಹೀಗಾಗಿ ನಿನ್ನ ಮಾತನ್ನು ಸುಮ್ಮನೆ ಕಟ್ಟಿಕೋ, ನಮ್ಮನ್ನು ಹೆದರಿಸುವ ಅಗತ್ಯ ಇಲ್ಲ, ಹೋಗಿಲ್ಲಿಂದ. ನೀನು ಬ್ರಹ್ಮಾಂಡದ ಒಡೆಯ ಅಂತ ನಿನ್ನ ಅಳಿಯನನ್ನು ಹೊಗಳಿದ್ರೆ ನಾನು ಅದನ್ನು ಕೇಳುವವೇನೂ ಅಲ್ಲ. ಇನ್ನೂ ಉಂಟ? ಯಾಕೆ ಅವ ಮೇಲಿನಿಂದ ಕೆಳಗೆ ಬಂದದಲ್ಲ. ನಮ್ಮ ದೇವರು ಈಗ ಇಲ್ಲೇ ಇರುವುದು. ಆದ ಕಾರಣ ನಾನು ಈ ಧರೆಯ ಬಗ್ಗೆ ಹೇಳಬೇಕಾಗ್ತದೆ. ಧರೆಯ ಬಗ್ಗೆ ನಾವು ಹೇಳುವಾಗ ಪರಶುರಾಮ ದೇವರ ಬಗ್ಗೆಯೂ ನಾವು ಹೇಳಬೇಕಾಗ್ತದೆ. 21 ಬಾರಿ ಭೂಪ್ರದಕ್ಷಿಣೆಗೆ ಇದು ಕ್ಷತ್ರಿಯರ, ಅದು ದುಷ್ಟ ಕ್ಷತ್ರಿಯರ ಹುಟ್ಟನ್ನಡಗಿಸಿದವರು. ಒಮ್ಮೆ ಅವರು ಜನಕನ ಆಸ್ಥಾನಕ್ಕೆ ಕೂಡ ಬಂದ್ರಂತೆ. ಮಗುವಾಗಿದ್ದಂಥ ಸೀತಾದೇವಿ ಒಂದು ಶಿವಧನುಸ್ಸಿನಲ್ಲಿ ಆಟವಾಡ್ತಾ ಇದ್ದು, ಸುನಾಭ ಎನ್ನುವ ಬಿಲ್ಲು. ಗೊತ್ತಿರ್ಬೋದು ನಿನಗೆ, ಶಿವನೇ ಧರಿಸಿದಂಥ ಧನುಸ್ಸದು. ನಮ್ಮ ದೇವರದಲ್ಪ. ನಿಮ್ಮ ದೇವರು ಹೌದು, ಆದರೆ ಯಾಕೆ ಈ ಧನುಸ್ಸನ್ನು ನಾಶಪಡಿಸಲಿಕ್ಕೆ ಹೊರಟಿದ್ದ ಕತೆ ಗೊತ್ತುಂಟ ನಿನಗೆ? ದಾಕ್ಷಾಯಿಣಿಯ ಯಜ್ಞದಲ್ಲಿ ಹೋಗಿ ಅವಳು ಆಹುತಿಯಾದ ಸಂದರ್ಭದಲ್ಲಿ ಕೋಪಾವೇಶಕ್ಕೆ ಒಳಗಾದಂಥ ಶಿವ ಈ ಶಿವಧನುಸ್ಸನ್ನು ನಾನು ನಾಶಪಡಿಸ್ತೇನೆ ಅಂತ ಹೇಳುವಾಗ ಹೋಗಿ ದೇವೇಂದ್ರ ಎಲ್ಲ ಕಾಡಿಬೇಡಿ ಅವನಿಂದ ಪಡೆದುಕೊಂಡದ್ದು. ಆ ನಂತರ ಜನಕನ ವಂಶಜರಾದಂಥ ದೇವರಾತನಿಗೆ ಅದು ಅನುಗ್ರಹಿಸಿದ್ದು. ಅದು ಜನಕನ ಆಸ್ಥಾನದಲ್ಲೇ ಇತ್ತು. ಹಾಗಾಗಿ ಆ ಧನುಸ್ಸನ್ನು ಸಾವಿರ ಜನರು ಬಂಡಿಯಲ್ಲಿ ಹೊತ್ತುಕೊಂಡು ಬರುವಂತಹ ಒಂದು ಆಯುಧ ಅದು. ಅದನ್ನು ಈ ಮಗು ಆಡ್ತಾ ಇರಬೇಕಾದ್ರೆ ಪರಶುರಾಮರು ಬಂದು ನೋಡಿದವರಿಗೆ ಆಶ್ಚರ್ಯ ಆಯಿತು, ಇವಳು ಸಾಮಾನ್ಯಳಲ್ಲ, ಆ ಮೂಲ ಪ್ರಕೃತಿ ಇವಳೇ ಆಗಿದ್ದಾಳೆ ಅಂತ ಹೇಳಿ ಅವರಿಗೆ ಗೊತ್ತಾಯಿತು. ಆಗ ಅವರು ಹೇಳಿದರು, ಯಾರು ಈ ಶಿವಧನುಸ್ಸನ್ನು ಹೆದೆಗೇರಿಸ್ತಾರೋ ಅವರಿಗೆ ನಿನ್ನ ಮಗಳನ್ನು ಕೊಟ್ಟು ಮದುವೆ ಮಾಡು ಅಂತ. ಮುಂದೆ ಎಲ್ಲರಿಗೂ ಗೊತ್ತಿದ್ದ ಕಥೆಯೇ. ವಿಶ್ವಾಮಿತ್ರರೊಂದಿಗೆ ಬಂದ ಶ್ರೀರಾಮಚಂದ್ರ ಶಿವಧನುಸ್ಸನ್ನು ಹೆದೆಗೇರಿಸುವಾಗ ಅದು ಮುರಿದೇ ಬಿಟ್ಟಿತಲ್ಲ. ಅಲ್ಲಿಂದ ವಿವಾಹವಾಗಿ ಬರಬೇಕು ಅಂತಿದ್ರೆ ದಾರಿಯಲ್ಲಿ ಪರಶುರಾಮ ದೇವರು ಸಿಕ್ಕಿದ್ರು.
ನೀನು ಅಲ್ಲಿ ಆ ಶಿವಧನುಸನ್ನು ಹೆದೆಗೇರಿರ್ತೀಯ, ಸಾಧ್ಯವಾದರೆ ನನ್ನ ಧನುಸನ್ನು ಹೆದೆಗೇರಿಸಿ ನೋಡೋಣ. ರಾಮದೇವರು ನಗುತ್ತಾ ಹೇಳಿದ್ರಂತೆ, ರಾಮ ಬಾಣ ಯಾವತ್ತೂ ಹುಸಿ ಆಗಲಿಕ್ಕಿಲ್ಲ ಅಂತ. ಅಷ್ಟರಲ್ಲೇ ಗೊತ್ತಾಯಿತು ಪರಶುರಾಮ ದೇವರಿಗೆ ಇವನು ಯಾರು ಅಂತ. ಅಕ್ಷಯಂತು ಮಧುಹಂತಾರಂ ಜಾನಾಮಿತ್ವಂ ಸುರೇಶ್ವರಂ, ನೀನೇ ಎಲ್ಲ, ನೀನೇ ಅಕ್ಷಯ, ನೀನೇ ಅನಂತ ಅಂತ ಹೇಳಿದ್ರಂತೆ. ತಮ್ಮ ವೈಷ್ಣವ ಶಕ್ತಿಯನ್ನು ದಾರೆ ಎರೆದಂತ ಅವನಿಗೆ. ಹಾಗೆ ಅಲ್ಲಿಂದ ನಿನಗೆ ಗೊತ್ತಿರ್ಬೋದು, ವಾಲಿಯ ವಧೆ ಆಯಿತು. ತನ್ನ ತಮ್ಮನ ಮಡದಿಯ ರುಮೆಯನ್ನೇ ಇರಿಸಿಕೊಂಡದ್ದಕ್ಕಾಗಿ ಅವನಿಗೊಂದು ಶಿಕ್ಷೆ ಆಯಿತು. ಆದರೆ ರಾಮನ ಬಾಣ ತಾಗಿದ ಮಾಳಿಕ ಅವನಿಗೆ ಮತ್ತೆ ಬದುಕುವ ಹಂಬಲ ಇದೆಯಾ ಅಂತ ರಾಮ ಕೇಳುವಾಗ ಅವನು ಹೇಳಿದನಂತೆ, ರಾಮ ನಿನ್ನ ಬಾಣ ಸೋಂಕಿದ ಮೇಲೆ ನನಗೆ ಇನ್ನು ಬದುಕಬೇಕೇ ಅಂತ ಕೇಳಿದ. ಹಾಗೆ ಅಲ್ಲಿಂದ ನಿನಗೆ ಗೊತ್ತಿರಬಹುದು, ಸಾಧಾರಣ ಯಾರೂ ದೇವತೆಗಳಾಗಲಿ ಎಲ್ಲರೂ ಕೂಡ ರಾಮನನ್ನು ವಿಧ ವಿಧದ ನಾಮದಿಂದ ಅರ್ಚಿಸ್ತಾರೆ. ಸಾಕ್ಷಾತ್ ನೀನು ನಂಬಿದ ಶಿವನು, ಅವನು ತನ್ನ ಸತಿಯೊಡನೆ ಗೂಡಿ ಗಿರಿಜೆಯೊಂದಿಗೆ ಗೂಡಿ ರಾಮನನ್ನು ಆರಾಧಿಸುತ್ತಾರೆ. ಸ್ಮರಣಂ ರಾಮರಾಮೇತಿ ಚರಣಂ ಪಾಪಿನಾಮಲ ಕರಣಂ ಮುಕ್ತಿ ಮಾರ್ಗಸ್ಯ ತರಣಂ ಭವವಾರಿದೆ ಅಂತ. ಇದು ಆ ಮೂಲ ಮಂತ್ರ, ರಾಮ ಮಂತ್ರ. ಪರಮೇಶ್ವರ ತನ್ನ ಸತಿಗೆ ಹೇಳಿದ ಮಂತ್ರ. ಹಾಗಾಗಿ ಸುಮ್ಮನೆ ಆ ಮಂತ್ರ ಈ ಮಂತ್ರ ಅಂತ ಹೇಳಬೇಡ. ನಿನ್ನ ಶಿವನ ಮಂತ್ರವನ್ನು ಹೇಳು, ಆದರೆ ರಾಮನ ಮಂತ್ರವನ್ನು ಜೊತೆಗೆ ಜಪಿಸು. ಶಿವರಾಮರು ಒಂದೇ ಅಂತ ಹೇಳುವುದನ್ನು ಅರ್ಥ ಮಾಡಿಕೊ. ಹಾಗಾಗಿ ಸುಮ್ಮನೆ ವಿರೋಧ ಮಾಡಬೇಡ, ಒಂದಾಗುವ ಮನಸ್ಸಿದ್ರೆ ನೋಡು. ಅಯ್ಯ, ತೊಡಗಿಕೊಂಡು ಸುನಾಭ ನಾಮ ಆ ಶಿವಧನುಸ್ಸಿನ ಕುರಿತಾಗಿ ನೀನು ಆಡಿದೆ. ಶಿವಧನುಸ್ಸನ್ನು ಎತ್ತುವ ಕಾಲಕ್ಕೆ ರಾಮ ಒಮ್ಮೆ ಹೀಗೆ ಮೇಲೆ ನೋಡಿದಂತೆ, ಕೈಗಳನ್ನು ಹೀಗೆ ಮುಗಿದನಂತೆ. ಅದರ ಅರ್ಥ ರಾಮನು ಶಿವನನ್ನು ಕುರಿತು ಆರಾಧನಾ ಭಾವವನ್ನು ಹೊಂದಿದ್ದಾನೆ. ಬೇಡಪ್ಪ, ನಿಮಗೆ ಸೇತು ಬಂಧ ನಿರ್ಮಿಸುವಂತಹ ಕಾಲಕ್ಕೆ ನೀವಾದರೂ ಅಲ್ಲಿ ಶಿವಲಿಂಗವನ್ನು ಮಾಡಿ, ರಾಮದೇವರು ಶಿವಲಿಂಗವನ್ನು ಮಾಡಿ ಅರ್ಚನೆ ಮಾಡಿ, ಈಗ ಅದನ್ನು ರಾಮೇಶ್ವರ ಅಂತ ಕರೀತಾರಂತೆ. ಇಲ್ವೋ? ಅವರಿಬ್ಬರು ಒಂದೇ ಅಂತ ನಾವು ನಂಬಿದ್ದೇವೆ. ನೀನು ನಂಬಿದ್ದಿ ಅಂತ ಆದ ಮೇಲೆ ನನ್ನದು ಆಕ್ಷೇಪ ಇಲ್ಲ. ಈಗ ನಿನ್ನ ದೇವರ ಬಗ್ಗೆ ಇಷ್ಟು ಹೊಕ್ಕಳುವಾಗ ನಾನು ಹೇಳ್ಬೋದಪ್ಪ, ಪತ್ರಶಾಖಾದಿ ರೂಪೇಣ ಯಥಾತಿಷ್ಠತಿ ಪಾದಪ ತಥಾ ಭೂಮಿಯಾದಿ ರೂಪೇಣ ಶಿವ ಏವೋ ವಿಜಾನತಿ. ಎಲ್ಲವೂ ಭೂಮಿಯಲ್ಲಿರುವುದು ಶಿವನೇ ಅಂತ ಆದಮೇಲೆ ರಾಮನ ಒಳಗಿರುವುದು ಶಿವನೇ. ಈಗ ನಾನೇನು ರಾಮ ದ್ವೇಷಿ ಅಲ್ಲ ಅಂತ ಮೊದಲಾಗಿ ಆಡಿದವನಿದ್ದಾನೆ. ನೀನು ತೊಡಗಿದ್ರಿಂದ ಹೀಗೆಲ್ಲ ನಾನು ವಿಮರ್ಶೆ ಮಾಡ್ತಾ ಮಾಡ್ತಾ ಮುಂದೆ ಹೋಗಬೇಕಾಯಿತು. ಅದಕ್ಕೆ ಕಾರಣ ಏನು? ಕೇವಲ ನಾವು ಹಯವನ್ನು ಬಂಧಿಸಿದ್ವು ಅನ್ನೋದ್ರಲ್ಲಿ ಅನುಮಾನವೇ ಇಲ್ಲ. ಹೌದು. ಈಗ ಒಳಿತು 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 ನಿನಗೆ ದೇವನಾಗಲಿ ಹರಿಯ ಶ್ರೇಷ್ಠತೆ ಬಗ್ಗೆ ಆಗಲಿ ಹರನ ಶ್ರೇಷ್ಠತೆ ಬಗ್ಗೆ ಆಗಲಿ ನೀನು ನಿನ್ನ ಹರಿಯನ್ನು ಬಿಟ್ಟು ಕೊಡುವವನಲ್ಲ, ನಾನು ನನ್ನ ಹರನನ್ನು ಬಿಟ್ಟು ಕೊಡುವವನಲ್ಲ. ಈಗ ನಿನ್ನ ಅಭಿಪ್ರಾಯದ ಬಗ್ಗೆ ನನಗೆ ಆಕ್ಷೇಪವಿಲ್ಲ. ನಿನ್ನದು ನಿನಗೆ ಒಳಿತು, ನಿನಗೆ ದೇವನಾಗಲಿ. ನನ್ನ ಹರ ನನಗೆ ದೇವರ
ನಮ್ಮವರಿಗೂ ದೇವರು ಆಗಲಿ. ಈಗ ಸುಮ್ಮನೆ ನಾವು ಚರ್ವಣ ಮಾಡ್ತಾ ಮಾಡ್ತಾ ಬೇಡದ ವಿಚಾರದ ಬಗ್ಗೆ ಸಮಯವನ್ನು ಕಳೆಯುವುದಕ್ಕೆ ಬದಲು ಈಗ ನೀನು ಇಲ್ಲಿ ಬಂದು ಇಷ್ಟು ಮಾತನಾಡಬೇಕಾದ್ರೆ ನೀನು ಬರುವವನಲ್ಲ ಅನ್ನುವುದು ನನಗೆ ಸ್ಪಷ್ಟವಾಗಿದೆ. ಹಾಗಾದ್ರೆ ನಿನ್ನನ್ನು ಇಲ್ಲಿಗೆ ಕಳುಹಿಸಿದವನು ಯಾರು? ಹಾಗೆ ಅವನು ಕಳುಹಿಸಿದ್ದಾನೆ ಅಂತ ಆದ ಮೇಲೆ ಏನೋ ಒಂದು ವಿಚಾರವನ್ನು ಹೇಳಿ ಕಳುಹಿಸಿರಬೇಕನ್ನುವುದು ಸ್ಪಷ್ಟವೇ. ಯಾವ ವಿಚಾರವನ್ನು ಹೇಳಿ ಕಳುಹಿಸಿದ್ದಾನೆ? ಅಲ್ಲ, ನಿನ್ನ ಈ ಸಭಾ ಪ್ರವೇಶ ಆಗುವುದಕ್ಕೆ ಏನು ಕಾರಣ? ಅಷ್ಟನ್ನು ನೀನು ಹೇಳಿದೆ ಅಂತ ಆದರೆ ಅದಕ್ಕೆ ಉತ್ತರವನ್ನು ನಾನು ಘಳಿನೇ ಹೇಳಿಬಿಡುತ್ತೇನೆ, ತಡ ಮಾಡುವುದಿಲ್ಲ, ಹೇಳಿಬಿಡುತ್ತೇನೆ. ಹೇಳ್ತೀಯಲ್ಲ, ಹೇಳಿದ ಬಳಿಕ ನೀನು ಹೋಗು, ನಾನು ನನ್ನ ಕರ್ತವ್ಯದಲ್ಲಿ ಮುಂದುವರಿಯುತ್ತೇನೆ. ನಾನೀಗ ಯಾಕೆ ಬಂದದ್ದು ಅಂತಲ್ಲೋ ನಿನಗೆ ಬೇಕಾದ್ದು? ಅದನ್ನೇ ನೀನು ಆಡದೆ ಬೇಡದನ್ನೇ ಆಡ್ತಾ ಇದೀಯಲ್ಲ. ತರಣಿ ವಂಶ ಪ್ರದೀಪ ರಾಮನ ತುರಗವನು ಬಿಟ್ಟೀಗ ಬೀರದಿ ಕರವನ್ನೊಪ್ಪಿದು ಶತ್ರು ಹಾಕ್ಯನಿಗೆ ದುರುಳತನ ಮನುಗೆ ಕುರವ ಬರಿದುವೆ ನೀಗ ಸಂಗರದಿ. ತರಣಿ ವಂಶ ಪ್ರದೀಪನಾದ ಶ್ರೀರಾಮಚಂದ್ರನ ಹಯವನ್ನು ನೀವು ಬಂಧಿಸಿದ್ದೀರಿ. ಇದರ ಬೆಂಗಾವಲಾಗಿ ಬಂದವನು ಶತ್ರುಘ್ನ ದೇವ. ಈ ವಿಷಯವನ್ನು ಅರಿತಂಥ ಅವನು ನೀನು ಹೋಗಬೇಕು, ಅಲ್ಲಿ ಶಿವನ ಸಾನ್ನಿಧ್ಯವಿದೆ, ಹಾಗಾಗಿ ಮಾತನಾಡಬೇಕು. ಜ್ಯೋತಿರ್ಮೇಧದ ಅರಸನಾದ ವೀರಮಣಿ ಸುಸಂಸ್ಕೃತನೇ ಇರಬಹುದು. ಶಿವನ ಸಾನ್ನಿಧ್ಯ ಅಲ್ಲಿದ್ದ ಕಾರಣ ನಾವು ವೈರವನ್ನು ಕಟ್ಟಿಕೊಳ್ಳುವುದು ಬೇಡ, ಸಂಧಾನವನ್ನು ಮಾಡಬೇಕು ಅಂತ ನನ್ನನ್ನು ಹೇಳಿ ಕಳಿಸಿದ. ಹಾಗಾಗಿ ಒಂದು ವೇಳೆ ನೀನು ಇದಕ್ಕೆ ಒಪ್ಪದಿದ್ದರೆ ಮತ್ತೆ ಯಮನಾಲಯವನ್ನು ಸೇರಬೇಕು ಅಂತಹ ಸಂಘರ್ಷವೇ ಆದೀತು. ಆದ್ದರಿಂದ ಹಯವನ್ನು ಬಿಟ್ಟು ಕೊಡ್ತೀಯ, ಅದಷ್ಟನ್ನು ಹೇಳು ನೀನೀಗ. ಈಗ ಮತ್ತೆ ನಿನ್ನದು ಬೆದರಿಕೆಯೇ ಕೊನೆಯ ಮಾತಾ? ಬಂಧಿಸಿದ ಹಯವನ್ನು ಎಂದಿಗಾದರೂ ಬಿಡುವುದಕ್ಕೆ ಸಾಧ್ಯವೇ ಇಲ್ಲ. ಮಾತನ್ನು ಆಡುತ್ತಾ ಆಡುತ್ತಾ ಕೊನೆಗೂ ನೀನು ಬಂದದ್ದು ಬೇಡುವುದಕ್ಕೆ ಅನ್ನುವುದರಲ್ಲಿ ಅನುಮಾನವೇ ಇಲ್ಲ. ಬಂಧಿಸಿದ ಹಯವನ್ನು ಬಿಟ್ಟು ಕೊಡ್ತೀಯ, ಬಿಡದೆ ಹೋದರೆ ಅಂತ ಕೇಳಿದ್ರೆ ಸಚಿತ ಸುತರನ್ನು ಒಡಗೂಡಿ ನೀನನ್ನು ಯಮನಾಲಯಕ್ಕೆ ಕಳಿಸಬೇಕು ಎಂಬ ಹಾಗೆ ಬೆದರಿಕೆಯ ಮಾತುಗಳನ್ನು ಆಡ್ತೀಯ. ಯಾರವ ಶತ್ರುಘ್ನ ನಮ್ಮ ಪಾಲಿಗೆ? ಯಕ್ಕಶ್ಚಿತ್ ಒಬ್ಬ ನರನಿದ್ದಾನೆ. ಇನ್ನು ಹೆದರಬೇಕು ಯಾವತ್ತಾದರೂ ಯಾರಿಗೆ? ಕ್ಷಾತ್ರ ತೇಜಸ್ಸು ಇಲ್ಲದೆ ಹೋದಲ್ಲಿ, ನಾವು ಬಲಹೀನರಹುದಾಗಿದ್ದಲ್ಲಿ ಶತ್ರು ಪಕ್ಷಕ್ಕೆ ಹೆದರಬೇಕು. ಅಂತಹ ಭಯ ನಮ್ಮ ಪಾಲಿಗಿಲ್ಲ. ನಾವು ಕ್ಷತ್ರಿಯರೇ ಆಗಿದ್ದೇವೆ. ಇದು ತನಕ ನಮ್ಮ ವೀರಾವೇಶದ ಕಥೆಯನ್ನು ನೀನು ಕೇಳದೇ ಇರಬಹುದು, ಅಥವಾ ನಮಗೆ ಯುದ್ಧದ ಪ್ರಮೇಯ ಒದಗದೇ ಇರಬಹುದು. ಹಾಗೆಂತ ಹೇಳಿ ನಮ್ಮ ಪುರದ ಗರಡಿಯಲ್ಲಿ ನಿತ್ಯವೂ ಪಳಗಿಸ್ತಾ ಇರ್ತೇವೆ ನಮ್ಮವರನ್ನು. ಯಾವ ಕಾಲಕ್ಕೆ ಹೇಗೆ ವಿನಿಯೋಗ ಆಗಬೇಕು ನಮ್ಮ ಈ ಕ್ಷಾತ್ರತ್ವ ಅನ್ನುವುದು ಅವರಿಗೂ ಅರಿವಾಗಬೇಕು. ಒದಗಿಸಿಕೊಟ್ರಲ್ಲ ಹರದೇವರು. ಇನ್ನು ಧರ್ಮ ತತ್ಪರ ನಾನಾಗಿದ್ದೇನೆ. ನಮ್ಮ ಪ್ರಜಾವರ್ಗದವರ ಮುಖಾವಲೋಕನವನ್ನು ಮಾಡಿ ನೋಡು, ಎಲ್ಲರೂ ಸಂತೃಪ್ತರಾಗಿದ್ದಾರೆ. ನಾನು ಹೇಳುವ ಮಾತಿಗೆ ಅಸ್ತು ಎನ್ನುವ ಹಾಗೆ ಉತ್ಸಾಹಿತರಾಗಿದ್ದಾರೆ. ಯಾವತ್ತೂ ಬೆದರಬೇಕು ಯಾವಾಗ? ನಾವು ಧರ್ಮ ಬಾಹಿರ ಕಾರ್ಯವನ್ನು ಮಾಡಿದಾಗ. ಆಚರಣೆಯಲ್ಲಿಯೇ ಆಗಲಿ, ಆಚರಣೆಯಲ್ಲಿಯೂ ಈ ವೀರಮಣಿಯದ್ದು ಒಂದೇ ಒಂದು ಕಳಂಕಿತವಾದಂತಹ ವಿಚಾರವಿಲ್ಲ. ಹಾಗಿದ್ದ ಮೇಲೆ ನಾನು ಅಲ್ಲಿಯೂ ಕ್ಷೀಣನಲ್ಲ ಎನ್ನುವುದು ಸ್ಪಷ್ಟ. ಇನ್ನು ಹರಬಲ ದೇವಬಲ ನಮ್ಮ ಪಾಲಿಗೆ ಉಂಟು ಎಂದಾದ ಮೇಲೆ ಹೆದರುವ ಅವಶ್ಯಕತೆಯೇ ಇಲ್ಲ. ಕ್ಷತ್ರಿಯೋಚಿತವಾಗಿ ಬಲುಹುಳ್ಳ ಭಟರು ಕಟ್ಟಿ ಕಾದುವುದು ಎನ್ನುವ ಕಾರಣಕ್ಕಾಗಿ ತುರಗವನ್ನು ಬಂಧಿಸಿದ್ದೇವೆ. ಈಗ ನೀನು ಸಂಧಾನಕ್ಕೆ ಬಂದು ನಾನೊಂದೊಮ್ಮೆ ಕಪ್ಪವನ್ನು ಕೊಟ್ಟರು ನಾಳೆ ನಾವೇನಾಗುತ್ತೇವೆ? ಬಲಹೀನರಾಗುತ್ತೇವೆ ಲೋಕಮುಖದಲ್ಲಿ. ಇನ್ನು ಕಾಳಗಕ್ಕೆ ನಮ್ಮೊಂದಿಗೆ ಬನ್ನಿ ಎಂಬ ಹಾಗೆ ನೀವು ಆಡಿದ್ರೆ, ನಿಮ್ಮೊಂದಿಗೆ ಬಂದು ನಿಮಗೆ ಯಾಕೆ ಜಯವನ್ನು ನಾವು ಕೊಡಬೇಕಯ್ಯ? ನಾವೇ ಯಾಕೆ ಜಯವನ್ನು ಕಂಡುಕೊಳ್ಳಬಾರದು? ಆಗುವುದಿಲ್ಲ.
ಹರಬಲ ಉಂಟು, ಜನಬಲ ಉಂಟು, ಧರ್ಮಬಲ ಉಂಟು, ಆಚಾರ ಬಲ ಉಂಟು ಅಂತ ಆದ ಮೇಲೆ ಬಂಧಿಸಿದ ಹಯವನ್ನು ಬಿಟ್ಟುಕೊಡುವ ಪ್ರಶ್ನೆಯೇ ಇಲ್ಲ. ಯಾರವ ರಾಮ ಶತ್ರುಘ್ನ ನಡೆ ಹಿಂದೆ. ಇದೇ ಮಾತ ನಿನ್ನದು. ಧೂರ್ತನೆ ಈ ಜ್ಯೋತಿರ್ಭೇದವನ್ನು ಧ್ವಂಸಗೊಳಿಸಲು ನಿನ್ನನ್ನು ಕುಟ್ಟಿ ಪುಡಿ ಪುಡಿ ಮಾಡಲು ನನಗೆ ಹೆಚ್ಚು ಕಾಲಾವಕಾಶ ಬೇಡ. ಆದರೆ ಶತ್ರುಘ್ನ ದೇವ ಹೇಳಿದ್ದು ಸಂಧಾನದ ಮಾತನ್ನು ಮಾತಾಡು ಅಂತ ಮಾತ್ರ. ಆದ್ದರಿಂದ ಶತ್ರುಘ್ನ ದೇವನೇ ಬರ್ತಾನೆ, ಯುದ್ಧಕ್ಕೆ ಸಿದ್ಧನಾಗಿಯೇ ಬರ್ತಾನೆ. ನೀನು ಕೂಡ ಎದುರಿಸಲಿಕ್ಕೆ ಸಿದ್ಧನಾಗುವಂತೆ ನೋಡೋಣ. ಆಗ್ಲಿ, ಯಾರೂ ವಿಚಲಿತರಾಗಬೇಕಾದಿಲ್ಲ. ಇವನ ಮಾತುಗಳಿಂದ ನನಗೂ ಕ್ರೋಧಾವೇಶ ಹೆಚ್ಚಾಗಿದೆ. ಆಡಿ ಆಡಿ ಹಯವನ್ನು ಬಿಟ್ಟುಕೊಡಿ ಎಂಬ ಹಾಗೆ ಬರ್ತಾ ಇದ್ದಾನಲ್ಲ. ದೂತನಾಗಿ ಆತ ಬಾರದೆ ಹೋಗುತ್ತಿದ್ರೆ ಇವನನ್ನು ಏನು ಹೇಳಿದ, ನನ್ನನ್ನು ಶಿರಕ್ಕೆ ಕುಟ್ಟಿ ಪುಡಿ ಮಾಡ್ತೇನೆ, ಇವನನ್ನು ಬಿಡ್ತಿದ್ನ ನಾನು. ನನ್ನ ಆಸ್ಥಾನದಲ್ಲಿ ಬಂದು ನಮ್ಮವರ ಸಮ್ಮುಖದಲ್ಲಿ ಹೀಗೆ ಆಡ್ತಾನೆ ಅಂತಾದರೆ ಈಗ ರಣ ನಿರ್ಣಯ ಆಗಿದೆ. ಹೆಚ್ಚು ಹೊತ್ತಿಲ್ಲ, ಮುಂದೇನು ಎನ್ನುವ ಆದೇಶವನ್ನು ಕೊಡುತ್ತೇನೆ. ಎಲ್ಲರೂ ರಣಕ್ಕೆ ಸಿದ್ಧರಾಗಿ ಮುಂದುವರಿಯೋಣ. ಪುಷ್ಕಳ ಧರೆಯೊಳಗೆ ಪವಡಿದರು ಶತ್ರು ಕೆರಳಿ ವೀರಾವೇಶದಿಂದಲೇ ಸಿಂಹನಾದದುಳು ರಘುವರನ ಸೋದರನಲ್ಲ ತಾನೆಂದು ರುದರಾದ್ರವ ಪೋಡಿ ಮುಸುಕಿದನು ಪಠಾಘ್ರನಿಯ. ಏನಾಶ್ಚರ್ಯ, ಏನಾಶ್ಚರ್ಯ! ರಣರಂಗದಲ್ಲಿ ಮುಂದಡಿ ಮುಂದಡಿ ಇಡುತ್ತಾ ಬರುತ್ತಾ ಇದ್ರೆ ಯಾರದು ಯಾರದು ನನ್ನ ಪುಷ್ಕರನನ್ನು ಧರೆಯಲ್ಲಿ ಕೆಡವಿದಾಗಿ ಮಾಡಿದ್ದು ಯಾರೇ ಆಗಿರಲಿ ಅವರನ್ನು ನಾನು ರಣರಂಗದಲ್ಲಿ ಮಡುಹಾದೆ ಇದ್ದರೆ ರಘುನಂದನನ ಸಹೋದರ ಶತ್ರುಹರನಲ್ಲ, ಗುರುತರವಾದ ಅಸ್ತ್ರವೊಂದನ್ನೇ ಎತ್ತಿದ್ದೇನೆ, ಹೂಡುತ್ತೇನಂತೆ ಹೂಡುತ್ತೇನೆ. ನೋಡು, ಏನು ಏನು ಅಂತ ಪರಿಭಾವಿಸಿದ್ದಿ ವೀರಮಣಿಯನ್ನು. ನನ್ನ ಮಕ್ಕಳನ್ನು ಕೊಂದಿದ್ದಿ ಎನ್ನುವ ಕಾರಣಕ್ಕಾಗಿ ಹತರಾದಂತಹ ಮಕ್ಕಳ ಸಮ್ಮುಖದಲ್ಲಿ ಕ್ಷಣಕಾಲ ಪಿತೃವಾತ್ಸಲ್ಯವನ್ನು ಹೊಂದಿದಂತಹ ನಾನು, ಪಿತೃ ಹೃದಯವನ್ನು ಹೊಂದಿದಂತಹ ನಾನು ಕಣ್ಣೀರ ಕಾಲುವೆಯನ್ನೇ ಕರೆದವನಿದ್ದೇನೆ. ಆ ಕಾರಣಕ್ಕಾಗಿ ಹೃದಯದಲ್ಲಿರುವಂತಹ ದಾರ್ಷ್ಟ್ಯತೆ ಕುಸಿತಿದೆ, ಕ್ಷೀಣವಾಗಿದೆ ಎಂಬ ಹಾಗೆ ನೀನು ಪರಿಭಾವಿಸಬೇಕಾದ್ದಿಲ್ಲ. ಕ್ಷಾತ್ರತ್ವ ಎನ್ನುವುದು ಜಾಗೃತವಾಗಿದೆ. ಒಬ್ಬಾತ ವ್ಯಕ್ತಿಗೆ ಹಲವು ಕರ್ತವ್ಯಗಳಿರ್ತದೆ. ಪಿತನಾಗಿ ಆತನ ಬಾಂಧವ್ಯ ಇರಬಹುದು, ಶತ್ರುವಿನ ಮುಂದಿನ ಬಾಂಧವ್ಯ ಇರಬಹುದು. ಶೋಕ ಭಾವದಲ್ಲಿದ್ದಂತಹ ನಾನು ಮೇಲೆದ್ದಿದ್ದೇನೆ. ಈ ಹೊತ್ತಿನಲ್ಲಿ ಕ್ರೋಧಾವಿಷ್ಟನಾಗಿ ಬಂದಿದ್ದೇನೆ. ಸಾಮರ್ಥ್ಯ ಏನು ಕುಂಠಿತವಾಗಿಲ್ಲ ಎನ್ನುವುದಕ್ಕೆ ಇದೋ ಪುಷ್ಕಳನನ್ನು ಧರೆಗೆ ಉರುಳಿಸಿದವನು ನಾನೇ ಆಗಿದ್ದೇನೆ. ಬಡನ್ರ ಪಾಲ ಯಾವುದರಲ್ಲಿ? ನಿಮಗಿರುವಂತಹ ಆ ದೇಶವ್ಯಾಪ್ತಿಯಲ್ಲಿ ಆಗಲಿ ಅಥವಾ
ಸ್ಥೈರ್ಯದಲ್ಲಾಗಲಿ ಬಡವನಾಗಿದ್ದಾನೆ ಕುಬ್ಜನಾಗಿದ್ದಾನೆ ಎಂದು ನೀನು ಆಲೋಚಿಸುವಂತಹ ಅಗತ್ಯವಿಲ್ಲ. ಎತ್ತಿದ್ದಾನೆ ಶಿರವನ್ನು, ಪ್ರಯೋಗಿಸ್ತೇನೆ ಇರಲು ಶ್ರೀರಾಮ ಎಲ್ಲವೋ ವೀರಮಣಿ, ಮೂರ್ಖನಂತೆ ವರ್ತಿಸಬೇಡ. ಲೋಕಹಿತವನ್ನೇ ಪ್ರಧಾನ ಶ್ರದ್ಧೆಯನ್ನಾಗಿರಿಸಿಕೊಂಡು ಮಾಡಿದಂತಹ ಯಾಗ ಇದು. ಈ ಯಾಗಕ್ಕೆ ವಿಘ್ನ ಉಂಟಾದರೆ ಕೇವಲ ಯಾಗ ದೀಕ್ಷೆ ಹೊಂದಿದವನಿಗೆ ಮಾತ್ರವಲ್ಲ, ಸಮಸ್ತ ಲೋಕಕ್ಕೂ ಹಾನಿಯುಂಟು. ಅದನ್ನರಿತೇನ ಹನುಮನನ್ನು ನಿನ್ನಲ್ಲಿಗೆ ಸಂಧಾನಕ್ಕಾಗಿ ಕಳುಹಿಸಿದ್ದು. ಮುರಿದಿದ್ದೇನೆ ಆದರೆ ಏನು ಮಾಡಿದೆ ನೀನು? ಮೂರ್ಖನಂತೆ ಸಂಧಾನವನ್ನೇ ಮುರಿದಿದೆ. ಆದ್ರೆ ನೀನು ಪರಾಕ್ರಮಿಯೇ ಇರಬಹುದು, ಆದರೆ ನಾವು ಕ್ಷತ್ರಿಯರು, ನಿನ್ನ ಪರಾಕ್ರಮದ ಬಗ್ಗೆ ನಮಗೆ ಯಾವ ಭಯವೂ ಇಲ್ಲ. ಮತ್ತೆ ನಿನಗೆ ಶಿವನ ಕಾರುಣ್ಯ ಇದೆ ಎನ್ನುವ ಹಾಗೆ ಮೆರೆಯುತ್ತಾ ಇದ್ದೀಯಲ್ಲ, ನಮಗೂ ಇದೆ ಅಯ್ಯ ಕಾರುಣ್ಯ. ಶ್ರೀರಾಮನ ಕಾರುಣ್ಯದಲ್ಲಿಯೇ ಬೆಳೆದು ಬಂದವರು ನಾವು. ಈ ಲೋಕದಲ್ಲಿ ಬಾಳಿ ಬದುಕಬೇಕು ಅಂತಿದ್ರೆ ರಾಮನ ಕಾರುಣ್ಯ ಎಲ್ಲರಿಗೂ ಬೇಕು. ಯಾಕೆ? ಅವನು ಪಾಲನಾ ಕರ್ತೃ ಆಗಿದ್ದಾನೆ. ಮತ್ತೆ ನಿನ್ನ ಜ್ಯೋತಿರ್ಮೇಧ, ಅಂಗೈಯಗಲದ ಜ್ಯೋತಿರ್ಮೇಧ ನಮಗೆ ಯಾವ ಲೆಕ್ಕ? ಹಾಗಂತ ಅದರ ಬಗ್ಗೆ ಉಪೇಕ್ಷೆ ಭಾವವನ್ನು ನಾವು ತಳೆದವರೇ ಅಲ್ಲ. ತಳೆದದ್ದೇ ಆಗಿದ್ರೆ ಸಂಧಾನಕ್ಕಾಗಿ ನಾ ಹನುಮನನ್ನು ನಿನ್ನಲ್ಲಿಗೆ ಕಳುಹಿಸುತ್ತಾನೆ ಇರಲಿಲ್ಲ. ಇಡೀ ಆರ್ಯಾವರ್ತದ ಚಕ್ರವರ್ತಿಗಳೆನಿಸಿದಂತಹ ನಮಗೆ ಜ್ಯೋತಿರ್ಮೇಧವನ್ನು ಗೆಲ್ಲುವುದು ಕ್ಷಣ ಹೊತ್ತು ಸಾಕು. ಆದರೂ ಕೂಡ ಶಿವ ಸಾನ್ನಿಧ್ಯವನ್ನು ವಿರೋಧಿಸಬಾರದು ಎನ್ನುವ ಕಾರಣಕ್ಕಾಗಿಯೇ ನಾವು ಸಂಧಾನವನ್ನು ಬಯಸಿದೆವು. ಆದರೆ ನೀನೇನು ಮಾಡಿದೆ? ಮೂರ್ಖನಂತೆ ವ್ಯವಹರಿಸಿದೆ. ಈಗಲೂ ನಿನಗೆ ಕೊನೆಯ ಅವಕಾಶವನ್ನು ಕೊಡುತ್ತಾ ಇದ್ದೇನೆ. ತಪ್ಪಾಯಿತು ಎಂದು ಕಪ್ಪವನ್ನೊಪ್ಪಿಸಿ ರಾಮನ ಕಾಲಿಗೆ ಬಿದ್ದೆ ಅಂತಾದ್ರೆ ನಿನ್ನ ಬಂಧು ಮಕ್ಕಳ ಸಹಿತ ನೀ ಬದುಕುವುದಕ್ಕೆ ಸಾಧ್ಯ ಉಂಟು. ಅದು ಅಲ್ಲ, ಮತ್ತೆ ಮತ್ತೆ ಮೂರ್ಖನಂತೆ ಬಂದೆ ಅಂತಾದ್ರೆ ಏನು ಮೂರ್ಖನ ಹಾಗೆ ನೀನು ಮಾತನಾಡ್ತೀಯ? ನನ್ನನ್ನು ಮೂರ್ಖನ ಹಾಗೆ ವ್ಯವಹಾರ ಮಾಡ್ತಾ ಇದೆಯಲ್ಲ, ನೀನು ಮೂರ್ಖನ ಹಾಗೆ ಮಾತನಾಡುವುದನ್ನು ಜೊತೆಗೆ ಸೇರಿಸಿಕೊಂಡು ವ್ಯವಹಾರವನ್ನು ಮಾಡ್ತಾ ಇದ್ದಿ. ರಣಕ್ಕೆ ನಿಂತಹ ಕಾಲದಲ್ಲಿ ಮತ್ತೆ ನೀನು ಬೇಡದ ಮಾತುಗಳನ್ನು ಆಡ್ತಾ ಇದ್ದಿ. ಶಿವ ಸಾನ್ನಿಧ್ಯ ಉಂಟು ಎಂಬ ಕಾರಣಕ್ಕೆ ಹನುಮನನ್ನು ಕಳುಹಿಸಿದೆ ಎಂಬ ಹಾಗೆ ಆಡಿದೆ. ಹನುಮ ಬಂದು ಹೇಳಿ ಆಗಿದೆ, ರಾಮ ಕಥೆಯ ಬಗ್ಗೆ ಸಾಕಷ್ಟು ವಿಮರ್ಶೆ ಆಗಿದೆ, ಅದನ್ನು ನಾನು ಒಪ್ಪಲಿಲ್ಲ ಎಂದು ಆಗಿದೆ. ಆ ವಿವರ ಎಲ್ಲ ವರದಿ ಎಲ್ಲ ನಿನಗೆ ಬಂದು ಆಗಿದೆ. ಈಗ ಮತ್ತೆ ನೀನು ಬಂದು ರಾಮನನ್ನು ದೇವರು ಎಂಬ ಹಾಗೆ ಒಪ್ಪಿ ಕಾಲಿಗೆರಬೇಕು ಬೆರಗಬೇಕು ಅಂತ ಆಡ್ತಿ. ಮಾತ್ರವಲ್ಲ, ನೀವು ಕ್ಷತ್ರಿಯರು, ಮತ್ತೇನು ನಾವು ಕೈಗೆ ಬಳೆ ತೊಟ್ಟುಕೊಂಡವರು ಅಂತ ಭಾವಿಸಿದ್ಯಾ? ಏನು ನಮ್ಮಲ್ಲಿ ಕ್ಷಾತೃತ್ವ ಇಲ್ವಾ? ನಿಮ್ಮಲ್ಲಿ ಮಾತ್ರ ಕ್ಷಾತೃತ್ವವೋ? ಸೂರ್ಯವಂಶದಲ್ಲಿ ಹುಟ್ಟಿದ ಮಾತ್ರಕ್ಕೆ ಅಥವಾ ದಶರಥನ ಸುತರಾದ ಮಾತ್ರಕ್ಕೆ ನೀವು ಮಾತ್ರ ಕ್ಷತ್ರಿಯರು? ಉಳಿದ ಕ್ಷತ್ರಿಯರೆಲ್ಲ ಕ್ಷತ್ರಿಯರಲ್ವೋ? ಏನು ಮಾತಾಡ್ತೀಯೋ ಮೂರ್ಖನ ಹಾಗೆ? ನಾವು ಕ್ಷತ್ರಿಯರೇ ಇದ್ದೇವೆ, ಕ್ಷತ್ರಿಯ ಧರ್ಮದ ಹಾಗೆ ಬಂಧಿಸಿದ್ದೇವೆ ಹಯವನೆಂಬ ಹಾಗೆ ಅವನಲ್ಲೂ ಆಡಿದ್ದೇವೆ.
ಯಾವ ಕಾರಣಕ್ಕೆ ರಾಮನನ್ನು ಬೆದರಿಸ್ತಾ ಇದ್ದಿ? ನಿಮ್ಮ ಆರ್ಯಾವರ್ತದ ಒಳಗೆ ಇದ್ರು ನಮ್ಮ ಜ್ಯೋತಿರ್ಮೇಧ ನಿಮ್ಮ ಅಡಿಯಲ್ಲಿ ಇಲ್ಲ, ನೆನಪಿರಲಿ ಈ ವಿಚಾರ. ಇನ್ನೇನು ಅಂಗೈಯ ಗುಲದ ಜ್ಯೋತಿರ್ಮೇಧ, ಉಪೇಕ್ಷೆಯ ಮಾತನಾಡುವುದಿಲ್ಲ ಹೇಳಿ ಉಪೇಕ್ಷೆಯ ಮಾತುಗಳನ್ನೇ ಆಡುವುದಕ್ಕೆ ತೊಡಗಿದೆಯಲ್ಲ ನೀನು. ಏನು ವೀರಮಣಿಯ ವೀರತನ ಏನು, ಕಲಿತನ ಏನು? ರಾಮ ಇರಲಿ, ಅವನ ಬಗ್ಗೆ ನನ್ನ ಏನು ಉಪೇಕ್ಷೆ ಇಲ್ಲ. ಆದರೆ ನೀವು ಆಡುವ ಮಾತಿನಿಂದ ಕೆರಳಿದ್ದೇನೆ. ಕ್ಷಾತ್ರತ್ವದ ಕುರಿತಾಗಿ ಕ್ಷತ್ರಿಯನಾಗಿ ಇದ್ದಂತಹ ಆ ವಿಶ್ವಾಮಿತ್ರರ ಸಾಧನೆಯ ಮೂಲಕ ಬ್ರಹ್ಮತ್ವವನ್ನು ಪಡೆದಿದ್ದಾರಂತೆ. ಕ್ಷತ್ರಿಯನಾದ ನಾನು ನನ್ನ ಕ್ಷಾತ್ರತ್ವವನ್ನು ಜಾಗೃತ ಮಾಡಿ ನಿನ್ನನ್ನು ಧರೆಗೆ ಉರುಳಿಸದೆ ಹೋದರೆ, ನಿನ್ನ ಪ್ರಾಣವನ್ನು ಯಮನಾಲಯಕ್ಕೆ ಕಳುಹಿಸದೆ ಹೋದರೆ ವೀರಮಣಿ ಅಲ್ಲ, ನೆನಪಿಡು. ಸುಮ್ಮನಿರುವವನಲ್ಲ, ನರಬಲಕ್ಕೆ ಅಷ್ಟೇ ಸಾಧ್ಯ ಇಲ್ಲ ನನ್ನನ್ನು ಗೆಲ್ಲುವುದಕ್ಕೆ. ನಿಮ್ಮ ರಾಮ ಸಾಮಾನ್ಯ ನರ. ನೋಡು, ಪ್ರಯೋಗಿಸ್ತೇನೆ ಸಂವರ್ತದ ಮಾರ್ತಾಂಡವನ್ನು. ನೀನು ಪ್ರಯೋಗಿಸಿದಂತಹ ಸಂವರ್ತನ ಮಾರ್ತಾಂಡ ಅಸ್ತ್ರವನ್ನು ಗುರುತರ ಅಸ್ತ್ರದಿಂದ ನಡುವಿನಲ್ಲೇ ಮುರಿದಿದ್ದೇನೆ. ಎತ್ತಿದ್ದೇನೆ, ಘೋರ ಕಪರ್ದಿನಿಯಲ್ಲಿ ಎಸೆದಿದ್ದೇನೆ. ನೀನು ಎಸೆದಂತಹ ಘೋರ ಕಪರ್ದಿನಿ ಅಸ್ತ್ರಕ್ಕೆ ಪ್ರತಿಯಾಗಿ ಇದೋ ಯೋಗಿನಿ ದತ್ತವಾದಂತಹ ವಿಶೇಷ ಅಸ್ತ್ರವನ್ನೇ ಎತ್ತಿದ್ದೇನೆ. ಸಾಧ್ಯವಾದರೆ ಎದುರಿಸು. ಶಿವ 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 ಶಿವ. ಈ ಜ್ಯೋತಿರ್ಮೇಧದ ಅರಸನಾದಂತಹ ವೀರಮಣಿ ನನ್ನ ಪರಮಭಕ್ತನೂ ಹೌದು, ನನಗೆ ಹೆಣ್ಣು ಕೊಟ್ಟ ಮಾವನೂ ಹೌದು. ಈ ಜ್ಯೋತಿರ್ಮೇಧದಲ್ಲಿ ನಾನು ಓರ್ವನೇ ಇರುವುದಲ್ಲ, ನನ್ನ ಪ್ರಮಥಗಣಲ ಸಹಿತವಾಗಿಯೇ ನಾನಿಲ್ಲಿ ನೆಲೆಗೊಂಡಿದ್ದೇನೆ. ವೀರಮಣಿ ದಂಪತಿಗಳು ನನ್ನನ್ನೇ ಒಲಿಸಿಕೊಳ್ಳಬೇಕೆನ್ನುವಂಥ ಇಚ್ಛೆಯಿಂದ ಅದೆಷ್ಟೋ ಕಾಲ ತಪಸ್ಸನ್ನು ಮಾಡಿ ಇಕ್ಷುಮತಿ ಎನ್ನುವಂಥ ಮಗಳನ್ನು ಅವರು ಪಡೆದಿದ್ದು, ಅವಳು ಕೂಡ ನನ್ನನ್ನೇ ವರಿಸಬೇಕೆನ್ನುವಂಥ ಇಚ್ಛೆಯಿಂದ ಈಗ ನನ್ನ ಸತಿಯಾಗಿದ್ದಾಳೆ. ಆ ಕಾರಣಕ್ಕಾಗಿಯೇ ಈ ಜ್ಯೋತಿರ್ಮೇಧದ ಪುರಹರನಾಗಿಯೂ ಮನೆವಳ್ಳಿಯನಾಗಿಯೂ ಇರಬೇಕಾಗಿದೆ. ಹಾಗಾಗಿ ಎಲ್ಲ ಕಡೆ ಪಾರಾಯಣ, ರುದ್ರಪಠಣ, ಹೋಮ ಹವನ ಎಲ್ಲವೂ ನಡೆಯುತ್ತಾ ಇದೆ. ಆದರೆ ಈಗೇಕೆ ಈ ರೀತಿಯಾದಂಥ ಮೌನ ಆವರಿಸಿದೆ? ಎಲ್ಲಿ ನೋಡಿದರೂ ಅಶಾಂತವಾದಂಥ ವಾತಾವರಣ, ಯಾರ ಮುಖದಲ್ಲಿ ನೋಡಿದರೂ ಪ್ರಶ್ನಾರ್ಥಕವಾದಂಥ ಚಿಹ್ನೆಗಳು. ಏನು ಕಾರಣ ಎಂದು ಮುಂದುವರಿದು ನೋಡುವಾಗ ಅರ್ಥವಾಗುತ್ತಾ ಇದೆ. ನಮ್ಮ ಈ ಪುರಕ್ಕೆ ರಾಮಾಶ್ವಮೇಧದ ಕುದುರೆ ಬಂದದ್ದೂ ಆಗಿದೆ, ವೀರಮಣಿಯಾದಗಳು ಕಟ್ಟಿ ಹಾಕಿದ್ದೂ ಆಗಿದೆ. ಈ ತಂಡಗಳಲ್ಲಿ ಯುದ್ಧವೂ ನಡೆದು ಹೋಗಿದೆ, ಸೋಲು ಪ್ರಾಪ್ತಿಯಾಗಿದೆ. ಇನ್ನು ನಾನು 4 ದೆಸೆಗಳನ್ನು ಪರಿಕಿಸುತ್ತಾ ನೋಡಿದರೆ ನನ್ನ ಪ್ರಮಥಗಣಗಳೆಲ್ಲ ಸೋತು ಹಿಮ್ಮೆಟ್ಟಿ ಬರುತ್ತಾ ಇದೆ. ನಾನಿನ್ನು ಸುಮ್ಮನಿರುವುದಲ್ಲ. ಏನಾಯಿತು? ವೀರಮಣಿ ಹತನಾಗಿದ್ದಾನೆ. ನಾನು ಹೇಗೆ ಹೋಗಬೇಕು? ನಾನು ಹೋಗದೇ ಇದ್ದರೆ ನನ್ನ ಅಸ್ತಿತ್ವದ ಪ್ರಶ್ನೆಯಾಗಿಯೇ ಉಳಿಯುತ್ತದೆ. ಹಾಗಾಗಿ ನಾನು ಹೇಗೆ ಹೋಗಬೇಕು? ಏರ್ತೇನೆ ವೃಷಭವನ್ನು.
ತ್ರಿಶೂಲವನ್ನು ಹಿಡಿದು ರಣಾಂಗಣವನ್ನು ಪ್ರವೇಶಿಸುತ್ತೇನಂತೆ. ಎಲವ ಶತ್ರುಘ್ನ, ಎಲವೋ ಏನು ನನ್ನ ಭಕ್ತನನ್ನು ಕೊಂದೆ ಎಂದು ಅಹಂಕಾರದಿಂದ ಬೀಗುತ್ತಾ ಇದ್ದೀಯಲ್ಲ. ನಿನ್ನೆದುರಿಗೆ ಬಂದವನು ಯಾರೆಂದು ನೋಡೊಮ್ಮೆ. ಮೂರು ಲೋಕದವನಾದಂಥ ಪರಮೇಶ್ವರ. ನನ್ನ ಭಕ್ತರಿಗೆ ಕಿಂಚಿತ್ತರೂ ನೋವಾದರೂ ನಾನು ಸಹಿಸುವನಲ್ಲ. ಅಂಥದ್ದರಲ್ಲಿ ನನ್ನ ಪರಮ ಭಕ್ತನಾದಂಥ ವೀರಮಣಿಯನ್ನು ಕೊಂದಿದ್ದೆಯಲ್ಲ. ಯಾಕೆ ಕೊಂದೆ? ಏನು ತಪ್ಪಿಸಗಿದ್ದಾನೆ ಅವನು? ಪರಮೇಶ್ವರ ನಿನ್ನನ್ನು ಅರಿಯದವನು ಅಂತ ಭಾವಿಸಿದೆ. ನಿನ್ನನು ಅರಿತಿಹೇ ಶ್ರೀ ರಘುರಾಮನ ಮೊದಲಾಗಿ ವಂದಿಸಿಕೊಂಡಿದ್ದೇನೆ ಪ್ರಭು. ನಿನ್ನನ್ನು ಅರಿಯದವನು ಈ ಶತ್ರುಹರ ಅಂತ ಭಾವಿಸಿದೆಯ? ಅರಿತಿದ್ದಿ ನನ್ನನ್ನು ನೀನು ಪ್ರಭು. ತೆರೆಯ ಮರೆಯಲ್ಲಿದ್ದುಕೊಂಡು ನೀನು ಈ ರಣಕ್ಷೇತ್ರಕ್ಕೆ ಬಂದೇ ಬರುತ್ತಿ ಎನ್ನುವ ನಿರೀಕ್ಷೆಯಲ್ಲಿದ್ದವನು ನಾನು. ನಿರೀಕ್ಷೆ ಇಟ್ಟುಕೊಂಡೇ ಈ ರೀತಿ ವ್ಯವಹಾರ ಮಾಡಿದ್ದ ನೀನು. ಈಗ ವೀರಮಣಿಯ ಪಕ್ಷದಿಂದ ಯುದ್ಧಕ್ಕಾಗಿ ಬಂದೆಯ ಪ್ರಭು. ದೇವರಿಗೂ ಪಕ್ಷಭೇದಗಳಿವೆಯೇ? ಯೋಚಿಸಿದ್ರೆ ಏನು ಮಾಡ್ಲಿಕ್ಕಾಗುವುದಿಲ್ಲ. ನಿನ್ನ ಭಕ್ತನಾದಂತಹ ವೀರಮಣಿಯನ್ನು ಆತ ಮಲಗಿದ್ದ ವೇಳೆಯಲ್ಲಿ ಆತನ ಶಯ್ಯಾಗಾರಕ್ಕೆ ನುಗ್ಗಿ ಆತನನ್ನು ಹೊಡೆದು ಕೊಂದು ಕಳೆದದ್ದಲ್ಲ ಪ್ರಭು. ಮತ್ತೆ ಯುದ್ಧದಲ್ಲಿ ಕ್ಷಾತ್ರ ಧರ್ಮದ ಪ್ರಕಾರ ಕೊಂದಿದ್ದೇನೆ. ಆದರೂ ಕೈಲಾಸಪತಿಯಾದಂತಹ ನಿನ್ನ ಸಾನ್ನಿಧ್ಯ ಈ ಕ್ಷೇತ್ರದಲ್ಲಿ ಇದೆ ಅನ್ನುವ ಕಾರಣಕ್ಕೆ ನಾ ಹನುಮನನ್ನು ನಿನ್ನಲ್ಲಿಗೆ ಸಂಧಾನಕ್ಕಾಗಿ ಕಳುಹಿಸಿದ್ದು. ತಿಳಿದುಕೊಂಡಿದ್ದಿ. ಆದರೆ ನಿನ್ನ ಭಕ್ತ ಶತ ಮೂರ್ಖ
ಸಂಧಾನವನ್ನು ಮುರಿದು ಸಂಗ್ರಾಮವನ್ನು ಬಯಸಿದ. ಹಾಗಿರುವಾಗ ಆತ ಕ್ಷತ್ರಿಯನಾದರೆ ನಾವು ಕ್ಷತ್ರಿಯರಲ್ವೇ? ಯುದ್ಧವನ್ನು ಮಾಡಿದ್ದೇವೆ. ಮತ್ತೆ ಇದು ಶ್ರೀರಾಮನ ಸಂಕಲ್ಪದ ಯಾಗವಿದು. ಶ್ರೀರಾಮ ಕೈಗೊಂಡಂತಹ ಕಾರ್ಯವಿದು. ಈ ಕಾರ್ಯಕ್ಕೆ ತೊಂದರೆ ಮಾಡುವವರು ಯಾರೇ ಆಗಿದ್ರು ಅವರನ್ನು ಬಿಡುವ ಪ್ರಶ್ನೆಯೇ ಇಲ್ಲ. ಯಾಕೆ ನೀನಾದರೂ ನಿನ್ನನ್ನು ಬಿಡುವ ಪ್ರಶ್ನೆಯೇ ಇಲ್ಲ. ನಿನಗೂ ಅಂಜುವುದಿಲ್ಲ ಪರಮೇಶ್ವರ, ನಿನಗೂ ಅಂಜುವುದಿಲ್ಲ. ಅಲ್ಲ, ಬಹಳ ತಿಳಿದುಕೊಂಡಿದ್ದೀನಿ ನನ್ನ ಬಗ್ಗೆ ಅಂತ ಹೇಳ್ತಾ ಇದ್ದಿ ನೀನು. ನಿನ್ನನ್ನು ಅರಿಯದೆ ನಾವು ಮಾಡಿದ ವ್ಯವಹಾರ ಅಲ್ಲ, ನಿನ್ನನ್ನು ಅರಿತೇ ಇಲ್ಲಿ ಮಾಡಿದ್ದೇವೆ ಎನ್ನುವಂತ ಮಾತನ್ನ ಆಡುತ್ತಿದ್ದೀಯಲ್ಲ. ನೀನು ಏನು ಮಾಡಬೇಕಿತ್ತು ಬಲ್ಲಯ್ಯ? ಮೊದಲೆನ್ನೊಡಲಿದ ಅರುಹಿರೆ ಪನ್ನೊಳ್ಳು ಕದನದಲ್ಲಿ ನುಡಿಯುವುದೇ ಇದೆಲ್ಲ ಶತ್ರುಘ್ನ ದೇವ, ಈಗ ಬಂದು ನೀನು ಈ ರೀತಿ ಎಲ್ಲ ಮಾತಾಡುವಾಗ ನೀನು ಇದನ್ನು ಮೊದಲೇ ಯೋಚಿಸಿದ್ರೆ ಏನು ಈ ರೀತಿಯಾದಂತ ಯುದ್ಧ ಪ್ರಾಪ್ತಿ ಆಗ್ತಿತ್ತ? ಪರಿಸರ ಹಾನಿ ಆಗ್ತಿತ್ತ? ಈ ರೀತಿಯಾದಂತ ಪ್ರಮೇಯ ಆಗುವುದಕ್ಕೆ ಸಾಧ್ಯವೇ ಇರಲಿಲ್ಲ. ಏನು ಅಲ್ಲ, ನೀನು ಹೇಳ್ತಾ ಇದ್ದ ನಿನ್ನನ್ನು ಅರಿತಿದ್ದೇನೆ ನಾನು ಎನ್ನುವ ವಿಚಾರಕ್ಕಾಗಿ ನಾನಿಲ್ಲಿ ಮಂಡಿಸಬೇಕು ನಿನ್ನಲ್ಲಿ. ಈ ರೀತಿ ಆಗಬೇಕು ಅಂತಿದ್ರೆ ಹೇಗಾಯಿತು? ಅಲ್ಲ, ಅಷ್ಟಕ್ಕೂ ವೀರಮಣಿಗಳು ಮಾಡಿದ ತಪ್ಪಾದರೂ ಏನು ಎನ್ನುವುದನ್ನು ನಾನಿಲ್ಲಿ ಪ್ರಶ್ನಿಸ್ತೇನೆ. ಕ್ಷತ್ರಿಯರಿಗೆ ವಿಹಿತವಾದದ್ದನ್ನೇ ಅವನು ಇಲ್ಲಿ ಕೈಗೊಂಡಿದ್ದಾನೆ. ತುರಗದ ಹಣೆಯಲ್ಲಿ ಬರೆದಂತ ಲೇಖನದಲ್ಲಿ ಏನು ಬರೆದಿದೆ? ಬಲ್ಪುಳ್ಳವರು ಇದನ್ನು ಕಟ್ಟಿ ಕಹದುವುದು. ಶಕ್ತಿ ಇದ್ದಂತ ವೀರಮಣಿ, ಕ್ಷತ್ರಿಯರಾದಂತ ವೀರಮಣಿ ಇದನ್ನು ಕಟ್ಟಿ ಕಾದಲೇಬೇಕು. ರಾಜನಿಗೆ ಇರಬೇಕಾದಂತ ಘನತೆಯೋ ಗೌರವಕ್ಕೋ ಯಾವ ಕುಂದುಕೊರತೆಯೂ ನಮ್ಮ ಜ್ಯೋತಿರ್ವೇದದಲ್ಲಿ ಇಲ್ಲ. ಅದಲ್ಲದೆ ನನ್ನ ಸಾನ್ನಿಧ್ಯವೂ ಇಲ್ಲಿ ಇದೆ. ಹಾಗಾಗಿ ಪ್ರಾಮಾಣಿಕವಾಗಿ ಒಬ್ಬ ವೀರನಾದವನು, ಒಬ್ಬ ಕ್ಷತ್ರಿಯನಾದವನು ಮಾಡಬಹುದಾದಂಥ ಕಾರ್ಯಕ್ಕೆ ಅವನು ತೊಡಗಿದ್ದಾನೆ. ಆದರೆ ಇಷ್ಟೆಲ್ಲ ಮಾತಾಡುವಂತ ನೀನು ಏನ ಮಾಡಬೇಕಿತ್ತು? ಈ ರೀತಿ ಆಗುವುದನ್ನು ತಪ್ಪಿಸಬೇಕಿದ್ರೆ ನೇರವಾಗಿ ನನ್ನಲ್ಲಿಗೆ ಬಂದು ನೀನು ಹೇಳುತ್ತಿದ್ದರೆ ಈ ರೀತಿಯ ವ್ಯವಸ್ಥೆಯೇ ಇಲ್ಲಿ ಆಗುವುದಿಲ್ಲ, ಈ ಕಾಳಗವು ಇಲ್ಲಿ ಆಗ್ತಾ ಇರಲಿಲ್ಲ. ಆದರೆ ನೀನು ಏನೋ ಮಾಡಿದೀಯಯ್ಯ, ಒಂದು ಸಂಧಾನಕ್ಕೆ ಒಂದು ಕುದುರೆಯನ್ನು ಬೆಳೆಸಿಕೊಂಡು ಹೋಗುವುದಕ್ಕೆ ವೀರಮಣಿಯ ಸ್ಥಾನಕ್ಕೆ ಕಳಿಸಿದ್ದು ನೀನು ಯಾರನ್ನು? ಕೇವಲ ಒಬ್ಬ ಮಂಗನನ್ನು ನಮ್ಮಲ್ಲಿಗೆ ಕಳುಹಿಸಿ ಬಿಟ್ಟಿ. ಶತ್ರುಘ್ನ, ನಿಮ್ಮ ಸಾಕೇತದಲ್ಲಿ ಒಂದು ಮರ್ಕಟ ಈ ರೀತಿ ವ್ಯವಹರಿಸಬಹುದು. ಆದರೆ ಇದು ಜ್ಯೋತಿರ್ವೇದ. ಈ ಜ್ಯೋತಿರ್ವೇದದಲ್ಲಿ ಅದನ್ನು ನಾವು ಘನವಾಗಿ ಪರಿಗಣಿಸುವುದೇ ಇಲ್ಲ. ಒಂದು ಮಂಗ ಕುದುರೆಯನ್ನು ಬಿಡಿಸಿಕೊಂಡು ಹೋಗುವುದಕ್ಕೆ ಬರ್ತದೆ ಅಂತ ಹೇಳಿದ್ರೆ ಅದನ್ನು ನಾವು ಒಪ್ಪುವರಲ್ಲ. ವೀರರಾಗಿದ್ದೇವೆ, ಧೀರರಾಗಿದ್ದೇವೆ, ಶಕ್ತಿವಂತರಾಗಿದ್ದೇವೆ. ಹಾಗಾಗಿ ನಮ್ಮಲ್ಲಿ ಧೀಶಕ್ತಿ ಅನ್ನೋದು ಉಂಟು. ಅದಕ್ಕಾಗಿ ನಾವು ಸಂಧಾನಕ್ಕೆ ಮನ ಮಾಡುವುದಿಲ್ಲ. ಸಂಗ್ರಾಮವೇ ಲೇಸು ಎನ್ನುವ ಕಾರಣಕ್ಕಾಗಿ ಅವನಲ್ಲಿ ವ್ಯವಹರಿಸಿದ್ದು. ಹಾಗಾಗಿ ಹೇಳ್ತಾ ಇದ್ದೇನೆ, ಅವನು ಬಂದದ್ದಾದರೂ ಆಯಿತು, ಮಾತಿಗೆ ತೊಡಗಿದ್ದಾದರೂ ಎಲ್ಲಿಗೆ? ನಮ್ಮಲ್ಲಿಗೆ ಬಂದು ರಾಮನನ್ನೇ ಸ್ತುತಿಸುತ್ತಾ, ರಾಮನ ಪಾರಾಯಣವನ್ನೇ ಮಾಡುತ್ತಾ, ರಾಮನ ಜೀವನದ ಚರಿತ್ರೆಯನ್ನೇ ನನ್ನ ಮುಂದೆ ಇಡುತ್ತಾ ಇದ್ದಾನೆ, ನಮ್ಮ ವೀರಮಣಿಯ ಮುಂದೆ ಹೇಳುತ್ತಾ ಇದ್ದಾನೆ.
ಶಿವನನ್ನೇ ದೇವರು, ಶಿವನನ್ನೇ 3 ಹೊತ್ತು ಪೂಜಿಸುವವನು, ಶಿವನೇ ನನ್ನ ಆರಾಧ್ಯ ದೇವ, ಶಿವನನ್ನೇ ಮನೆಯ ಅಳಿಯನಾಗಿ ಪಡೆದಂಥ ವೀರಮಣಿ ಆ ರಾಮನನ್ನು ಆ ರೀತಿಯಾಗಿ ಹೊಗಳುವುದನ್ನು ಸಹಿಸುವುದಕ್ಕೆ ಸಾಧ್ಯ ಉಂಟಾ ಹೇಳು? ಪರಮೇಶ್ವರ, ವೀರಮಣಿಯ ಪ್ರಭಾವ ನಿನ್ನ ಮೇಲೆ ಚೆನ್ನಾಗಿಯೇ. ಇದು ಪ್ರಭಾವ ಅಂತ ನೀನು ಗ್ರಹಿಸಿದ್ರೆ ಗ್ರಹಿಸು, ನಿಜಾರ್ಥದಲ್ಲಿಯೇ ಹೇಳುವಂಥದ್ದು. ಪ್ರಭು, ಇಲ್ಲದೆ ಇದ್ದಲ್ಲಿ ಹನುಮನನ್ನು ನೀ ಸಾಮಾನ್ಯ ಮಂಗನೆಂದು ಜರಿಯುವುದಕ್ಕೆ ಸಾಧ್ಯವೇ ಪ್ರಭು? ಜರಿದಲ್ಲ, ಇಲ್ಲಿ ನಡೆದ ಪ್ರಮಾದವನ್ನು ನಿನ್ನಲ್ಲಿ ಹೇಳಿದ್ದು. ವೀರಮಣಿ ಕ್ಷತ್ರಿಯ ಧರ್ಮದ ಪ್ರಕಾರ ಹಯವನ್ನು ಕಟ್ಟಿದ್ದಾನೆ, ಯುದ್ಧವನ್ನು ಸಾರಿದ್ದಾನೆ. ಸಾರುವುದರ ಮುಖೇನ ನೀವು ಹೇಳ್ತಾ ಇದ್ರಿ, ಅದರಲ್ಲಿ ಲೇಖನವನ್ನು ವ್ಯಾಚಿಸಬೇಕಲ್ವ ಅವನು? ಪ್ರಭು, ಆತ ಹಯವನ್ನು ಕಟ್ಟುವಾಗ ನಿನ್ನಲ್ಲಿ ಕೇಳಲಿಲ್ಲ, ಆದರೆ ಯುದ್ಧವನ್ನು ಪ್ರಾರಂಭಿಸುವಾಗ ನಾವು ನಿನ್ನಲ್ಲಿ ಕೇಳಬೇಕಿತ್ತು. ರಾಮನ ಹಯವನ್ನು ಕಟ್ಟುವಾಗ ವೀರಮಣಿಗೆ ಆ ಯೋಚನೆ ಬರಲಿಲ್ಲ. ವೀರಮಣಿಯ ರಾಜ್ಯದಲ್ಲಿ ಯುದ್ಧವನ್ನು ಮಾಡುವಾಗ ನಾವು ನಿನ್ನಲ್ಲಿ ಕೇಳಬೇಕಿತ್ತು. ಪ್ರಭು, ನಿನ್ನ ಮಾತಿಗೆ ಮೌಲ್ಯ ಬರುತ್ತಾ ಇತ್ತು. ಯಾವಾಗ? ನೀ ಮೊದಲೇ ಬರಬೇಕಿತ್ತು, ಈಗ ಬಂದದ್ದಲ್ಲ. ಸಮಯ ತಡವಾಗಿದೆ. ಯಾಕೆ ನೀ ಮೊದಲೇ ಬರಬೇಕಿತ್ತು? ನಿನಗೊಂದು ಬಿರುದು ಇದೆಯಲ್ಲ. ಶರಣರ ಮುರೆಯ ಬಿರುದಿರಲಿಲ್ಲವೇ? ಪ್ರಭು, ಶರಣಾಗತ ಭಕ್ತವತ್ಸಲನಾದಂತಹ ನೀನು ನಿನ್ನ ಭಕ್ತನಲ್ಲಿ ಸಂತುಷ್ಟನೇ ಆಗಿದ್ರೆ ನಮ್ಮಲ್ಲಿ ಮಾತು, ವಾಗ್ಯುದ್ಧಗಳು, ವ್ಯಾಜ್ಯಗಳು ನಡೆಯುತ್ತಾ ಇರುವಾಗ ನೀ ಬರಬೇಕಾಗಿತ್ತು. ಆಗ ನೀ ಬರುತ್ತಾ ಇದ್ರೆ ನೀ ವೀರಮಣಿಯನ್ನು ಉಳಿಸಿಕೊಳ್ಳುವುದಕ್ಕಾಗುತ್ತಾ ಇತ್ತು. ಮತ್ತೆ ಮಾನವರಾದಂತಹ ನಾವೇ ಲೋಕಹಿತವಾದಂತಹ ಕೆಲಸದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳುವಾಗ ದೇವನಾದವ ನೀ ಏನು ಮಾಡಬೇಕು? ಪ್ರತ್ಯಕ್ಷವಾಗಿಯೋ ಅಥವಾ ಪರೋಕ್ಷವಾಗಿಯೋ ಸಹಕರಿಸಬೇಕು ಅಲ್ವೇ? ಮತ್ತೆ ನಮ್ಮ ಮಾನವರ ವ್ಯವಹಾರಗಳು ಹೇಗೆ ಅಂತ ಹೇಳಿದ್ರೆ ಮಾನವರ ಜೊತೆಯೇ ಹೊರತು ದೇವರ ಜೊತೆಯಲ್ಲ. ದೇವರ ಜೊತೆ ಏನಿದ್ರು ಪ್ರಾರ್ಥನೆ, ನಿವೇದನೆ, ಆರಾಧನೆ ಮಾತ್ರ. ಮತ್ತೆ ನಿನ್ನ ಭಕ್ತ, ಹೆಸರಿಗೆ ಶಿವಭಕ್ತ. ಶಿವಭಕ್ತನಾದವನಲ್ಲಿ ಸಮರ್ಪಣಾ ಭಾವವನ್ನು ನಾ ಕಾಣಲೇ ಇಲ್ಲ. ಅಹಂಕಾರ ಮುಕ್ತವಾದಂತಹ ಭಕ್ತಿಯನ್ನು ನಾನು ಆತನಲ್ಲಿ ಕಾಣಲೇ ಇಲ್ಲ. ಹಾಗಿರುವಾಗ ಆತನನ್ನು ನಾನು ಕೊಂದು ಕಳೆದದ್ದರಲ್ಲಿ ನನಗೆ ಯಾವ ತಪ್ಪು ಕಾಣುತ್ತಾ ಇಲ್ಲ. ದೇವ, ನಿನಗೊಂದು ಮಾತು ಹೇಳುತ್ತಾ ಇದ್ದೇನೆ. ದೇವರು ಎಲ್ಲಿ ಇರಬೇಕು ಅಲ್ಲಿಯೇ ಇರಬೇಕು. ದೇವರಿಗೆ ನಾವು ಒಂದು ಸ್ಥಾನವನ್ನು ಕಲ್ಪಿಸಿಕೊಟ್ಟಿದ್ದೇವೆ, ಅಥವಾ ನಾವು ದೇವರನ್ನು ಎಲ್ಲಿ ನೋಡುತ್ತೇವೆ ಅಲ್ಲಿಯೇ ಇರಬೇಕು. ಭೂಲೋಕಕ್ಕೆ ಬಂದು ಮದುವೆಯಾಗಿ ಮಾವನ ಮನೆಯ ಅಳಿಯನಾಗಿ ಆ ಮಾವನ ಮನೆಗೆ ಬರುವ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸುವುದಕ್ಕೆ ನೀ ಇಲ್ಲಿ ನಿಂತಿ ಅಂತಾದ್ರೆ ಸಮಸ್ತ ಲೋಕವನ್ನು ಕಾಯುವುದು ಯಾರು ಸ್ವಾಮಿ? ಎಷ್ಟು ಹೇಳಿದ್ರು ನೀನು ವೀರಮಣಿಯದ್ದೇ ಸರಿ, ಶತ್ರುಘ್ನ ಮಾಡಿದ್ದು ತಪ್ಪು ಅಂತ ಅನ್ನುವ ಭಾವಕ್ಕೆ ನೀ ಬರುತ್ತೆ ಅಂತಾದ್ರೆ ಇದೇ ಪ್ರಭು ಕೊನೆಯದಾಗಿ ಒಂದು ಮಾತನ್ನು ಹೇಳುತ್ತಾ ಇದ್ದೇನೆ, ಕೇಳು. ಇಲ್ಲಿಯವರೆಗೆ ವಿನಯ ಭಾವದಿಂದಲೇ ನಿನ್ನಲ್ಲಿ ಮಾತನಾಡಿದ್ದೇನೆ. ಇನ್ನು ಹಾಗಲ್ಲ, ತಲೆಯನ್ನು ಎತ್ತಿದ್ದೇನೆ, ಬಾಣವನ್ನು ಎತ್ತಿದ್ದೇನೆ. ದೇವನಾದವನು ದೇವನಾಗಿಯೇ ಇರಬೇಕು. ಭಾವನಾಗಿಯೋ ಮಾವನಾಗಿಯೋ ಅಳಿಯನಾಗಿಯೋ ನನ್ನೆದುರು ಬಂದು ನಿಲ್ಲುತ್ತಾನೆ ಅಂತಾದ್ರೆ ಇದೋ ನಿನ್ನನ್ನು ಎದುರಿಸುವುದಕ್ಕೆ ಈ ಶತ್ರು ಹರಸಿದ್ಧನಾಗಿದ್ದಾನೆ. ಶತ್ರುಘ್ನ, ಆಡಿಕೊಳ್ಳುತ್ತಾ ಇದ್ದೀಯಲ್ಲ. ಶಿವನ ಸಾನ್ನಿಧ್ಯ ಲೋಕ ಕಲ್ಯಾಣಾರ್ಥಕವಾಗಿ ಯಾವ ಕೈಂಕರ್ಯದಲ್ಲಿಯೂ ಕೂಡ ಅವನ ಸಾನ್ನಿಧ್ಯವನ್ನು ಮಾಡಿಯೇ ಮಾಡ್ತಾರೆ. ಇನ್ನು ನಿನಗೆ ಬಿರುದುಂಟು ಅಂತ ಹೇಳ್ತಾ ಇದ್ದಿ, ಅದು ನನಗೆ ಭಕ್ತರು ಕೊಟ್ಟ ಬಿರುದು. ನೀನು ನಿನ್ನ ಭಕ್ತರನ್ನು ಕಾಯಬೇಕು, ಕಾಯಿತಿ ಅಂತ ನೀನು ಹೇಳ್ತಾ ಇದ್ದಿ. ನನ್ನ ಭಕ್ತರನ್ನು ಯಾವಾಗ, ಎಲ್ಲಿ, ಹೇಗೆ ಕಾಯಬೇಕೆನ್ನುವಂತ ಅರಿವು ನನಗುಂಟು. ಹಾಗಾಗಿ ಇಷ್ಟು ಹೊತ್ತು ನಿನ್ನಲ್ಲಿ ಮಾತನಾಡುವುದಕ್ಕೆ ಬಿಟ್ಟಿದ್ದು ಯಾಕೆ? ಶ್ರೀರಾಮನ ಸಹೋದರ ಎನ್ನುವ ಕಾರಣಕ್ಕಾಗಿ ನಿನ್ನನ್ನು ಮಾತನಾಡಲು ಬಿಟ್ಟೆ. ಇನ್ನು ನಿನ್ನನ್ನು ಮಾತನಾಡಲಿಕ್ಕೆ ಬಿಡುವುದಿಲ್ಲ. ಎತ್ತಿದ್ದೇನೆ ತ್ರಿಶೂಲವನ್ನು, ಅಟ್ಟುತ್ತೇನೆ ನಿನ್ನ ಯಮನಾಲಯಕ್ಕೆ. ರಾಮ
ಮೆರೆಸಲಿಕ್ಕೆ ಬಂದರು. ಯಾರನ್ನೂ ಬಿಡಲಿಲ್ಲ. ಒಬ್ಬೊಬ್ಬರನ್ನು ಬಡಿದು ಬಡಿದು ಗರ 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 ತಿರುಗಿಸಿ ಕೈಲಾಸಕ್ಕೆ ಎಸೆದಿದ್ದೇನೆ, ಕೈಲಾಸಕ್ಕೆ ಎಸೆದಿದ್ದೇನೆ. ಗಮ್ಯ ಸ್ಥಾನವನ್ನು ಅವರು ತಲುಪಿದ್ರು ಅಂತ ಅನಿಸ್ತದೆ. ಶಿವನೇ ನನ್ನಲ್ಲಿ ಈ ಕೆಲಸ ಮಾಡಿದ್ದು ಅಂತ ಮಾಡಿಸಿದ್ದು ಅಂತ ಕಾಣ್ತದೆ. ಹಾಗಾಗಿ ಸ್ವಸ್ಥಾನಕ್ಕೆ ಸೇರಿಸಿ ಆಗಿದೆ ಅವರನ್ನು. ಅಲ್ಲಿಂದ ಮುಂದೆ ಮುಂದೆ ಬಂದ ಹಾಗೆ ಏನು ನಿಶಬ್ದದ ವಾತಾವರಣ ಸೃಷ್ಟಿಯಾಗಿದೆ ಅಲ್ಲ. ನೋಡುತ್ತಾ ಬಂದ್ರೆ ಏನಿದು, ಏನು ಕಾಣ್ತಾ ಇದ್ದೇನೆ? ಬ್ರಹ್ಮಾಂಡವನ್ನೇ ಕುಟ್ಟಿ ಚೂರ್ಣಿಸಿ ಎಸೆಯುತ್ತೇನೆ ಅಂತಹ ಒಂದು ವಿಷಮ ಪರಿಸ್ಥಿತಿಯಲ್ಲಿ ಸೃಷ್ಟಿ ಮಾಡಿದ್ದು ಯಾರು? ನೋಡುತ್ತಾ ಇದ್ರೆ ನಮ್ಮ ಶತ್ರುಘ್ನ ದೇವ ಇಲ್ಲವಾಗಿದ್ದಾನಲ್ಲ, ಪುಷ್ಕಳಾದ್ಯರು ನೆಲಕ್ಕೆ ಹೊರಗಿದ್ದಾರೆ. ಯಾರು ಇದನ್ನೆಲ್ಲ ಮಾಡಿದ್ದು ಅಂತ ಯೋಚಿಸುತ್ತಾ ಮುಂದೆ ಬಂದರೆ ವೀರಮಣಿ ಅಲ್ಲ. ಯಾಕಂದ್ರೆ ವೀರಮಣಿಯೂ ಧರೆಗೊರಗಿದ್ದಾನೆ, ಅವನ ಪಕ್ಷದವರೆಲ್ಲ ಸತ್ತು ಬಿದ್ದಿದ್ದಾರೆ. ಹಾಗಾದರೆ ಇದಕ್ಕೊಬ್ಬ ಕಾರಣಕರ್ತನ ಇರಲೇಬೇಕಲ್ಲ. ಯಾರೆಂದು ಯೋಚಿಸುತ್ತಾ ಬಂದರೆ ಕಾಣುತ್ತಾ ಇದ್ದಾನಲ್ಲ, ಎಲ್ಲವೋ ಪರಮೇಶ್ವರನೇ, ಎಲ್ಲವೋ ಮರ್ಕಟ, ನಿನ್ನ ಚಲನೆಯನ್ನು ಸ್ತಬ್ಧಗೊಳಿಸು. ಏನು ತ್ರಿಶೂಲವನ್ನು ಎತ್ತಿ ಮುಂದೆ ಬಂದರೆ ಹೆದರುತ್ತೇನೆ ಅಂತ ಯೋಚಿಸಿದ್ಯಾ ನೀನು? ಮಂಜಿನ ಬೆಟ್ಟದಲ್ಲಿ ಇರುವವಂತೆ ನೀನು. ಮಂಜುನಾಥ ಅಂತ ಹಾಗೆ ಕರೆಯುತ್ತಾರೆ ನಿನ್ನನ್ನು, ಭಕ್ತರು ಕೊಟ್ಟ ಬಿರುದು. ತಲೆಯಲ್ಲಿ ಗಂಗೆಯನ್ನು ಧರಿಸಿದ್ದಿ, ಗಂಗಾಧರ. ಜೊತೆಯಲ್ಲಿ ಚಂದ್ರ ಬೇರೆ ಇದ್ದಾನೆ, ಶಶಾಂಕನೆಂದು ಹಾಗೆ ನಿನ್ನನ್ನು ಕರೆಯುತ್ತಾರೆ. ಸಾಲದ್ದಕ್ಕೆ ಹಣೆಯಲ್ಲಿ ಒಂದು ಕಣ್ಣು, ಅಹಿ ವಿಭೂಷಣ ಅಲ್ವಾ? ಹೌದು. ಇದೆಲ್ಲದರ ಜೊತೆ ನೀನು ಭಕ್ತರು ಕೊಟ್ಟ ಬಿರುದು ಅಂತ ಹೇಳ್ತಾ ಇದ್ದಿ. ನಾನು ಒಂದು ಬಿರುದು ನಿನಗೆ ಕೊಡ್ತೇನೆ. ಏನು? ಮಧಾಂಧ ಅಂತ. ನನ್ನಲ್ಲಿ ಮಧಾಂತ ಅಂತೆ. ಮದ ಹೆಚ್ಚಾಗಿದೆ ನಿನಗೆ. ಸಮುದ್ರ ಮಥನ ಮಾಡುವಾಗ ಅಲ್ಲಿ ವಿಷ ಸೃಷ್ಟಿಯಾಗಿದೆ ಅಂತ. ಆ ವಿಷವನ್ನು ನೀನು ಕುಡಿಯುವಾಗ ಒಳಗೆ ಇಳಿಯುವುದು ಬೇಡ ಅಂತ ನಿನ್ನ ಮಡದಿ ಬಂದು ಗಟ್ಟಿಯಾಗಿ ನಿನ್ನ ಗಂಟಲನ್ನು ಹಿಡಿದುಕೊಂಡ್ಲ. ಹಾಗೆ ನೀಲಕಂಠ ಅಂತ ನನ್ನನ್ನು ನೀಲಕಂಠ ಅಂತ ಅಲ್ಲಿ ಒಂದು ಬಿರುದು ಸಿಕ್ಕಿರ್ಬೋದು. ಆದ್ರೆ ಆ ವಿಷದ ಬಿಂದು ಸ್ವಲ್ಪ ಒಳಗೆ ಇಳಿದಿದೆ ಅಂತ ನನಗನ್ನಿಸುವುದು. ಭಾವಿಸಿದ್ದೀನಿ. ಅದುವೇ ಈಗ ಮದವಾಗಿ ಆ ಮದದ ತೇಗನ್ನು ನೀನು ಢರ್ ಅಂತ ತೇಗುವಾಗ ನಮ್ಮ ಶತ್ರುಘ್ನ ದೇವನನ್ನು ಮುಗಿಸಿದ್ಯಲ್ಲ ನೀನು. ಏನು ಅಂತ ನಿನ್ನನ್ನು ಸುಮ್ಮನೆ ಬಿಡ್ತೇನೆ ಅಂತ ಯೋಚಿಸಿದ್ಯಾ? ಮತ್ತೆ ಯಾಕಾಗಿ ಹೀಗೆ ಮಾಡಿದ್ದೆ? ನಿನಗೆ ಯಾವ ಕಾರಣದಿಂದ ಅವನನ್ನು ಕೆಳಗೆ ಹಾಕಿದೆ? ಹೇಳು ಹೇಳು. ಹೌದು. ಈ ಪ್ರಕರಣಕ್ಕೆ ಕಾರಣವೇನು ಎನ್ನುವುದನ್ನು ನನ್ನಲ್ಲಿಯೇ ಪ್ರಶ್ನೆ ಮಾಡ್ತಾ ಇದ್ದೀಯಲ್ಲ ನೀನು. ನಿನಗೆ ಹೀಗಾಗಿದ್ದಕ್ಕೆ ಏನು ಕಾರಣ ಅಂತ ಕೇಳ್ತಾ ಇದೆಯಲ್ಲ. ನನ್ನ ಪರಮ ಭಕ್ತನಾದಂತಹ ವೀರಮಣಿಯನ್ನು ಇಲ್ಲಿ ಏನಾಯಿತೆನ್ನುವ ಪ್ರಕರಣ ನಿನಗೆ ಅರಿವಾಗ್ತಾ ಇದ್ದೀಯಲ್ಲ. ಹಾಗಾಗಿಯೇ ಅವನನ್ನು ಕೊಂದ ಕಾರಣ ನಾನು ಆಕೆ
ಮಾಡಿದ್ದೇನೆ. ಅದನ್ನೆಲ್ಲ ಕೇಳ್ತಾ ಇದ್ದೀಯಲ್ಲ ಧೂರ್ತ ನೀನು. ಏನಾಯ್ತು? ಅಲ್ಲ, ಹಾಗೆಲ್ಲ ಕೇಳಲಿಕ್ಕೆ ನೀನು ಪ್ರಶ್ನೆ ಮಾಡಲಿಕ್ಕೆ ಬಂದವನಲ್ಲ. ಇದೇ ರೀತಿ ಪ್ರಶ್ನೆ ಮಾಡಿದಾಗ ಒಮ್ಮೆ ಕೂಡ ಹಾಗೆ ಮಾಡಿದ್ದೆ ನೀನು. ನಿನ್ನ ಬಾಲಕ್ಕೆ ಬೆಂಕಿ ಕೊಟ್ಟಾಗ ಅಂಕೆ ಇಲ್ಲದೆ ಲಂಕೆಯನ್ನು ಸುಟ್ಟಿದ್ದೀಯಂತೆ. ಇಲ್ಲಿಯೂ ಕೂಡ ಅಧಿಕ ಪ್ರಸಂಗ ಮಾಡಿದೆ ಅಂತಾದ್ರೆ ನಿನ್ನನ್ನು ಭಸ್ಮ ಮಾಡಿ ಏನು. ನೀನು ಇಷ್ಟು ಗಟ್ಟಿ ಮಾತಾಡುವಾಗಲೇ ನನಗೆ ಆಗಿದೆ. ಆ ವೀರಮಣಿಯ ಪ್ರಭಾವ ನಿನಗೆ ಸರಿಯಾಗಿ ಆಗಿದೆ ಅಂತ ಹೇಳಿ. ಇಲ್ಲದ್ರೆ ನಿನ್ನ ಒಂದು ಭಕ್ತ ಅಂತೆ ಅವ. ಆ ಭಕ್ತ ಮಾತನಾಡಿದ್ದರಿಂದಲೂ ಗಟ್ಟಿ ಸ್ವರ ನೀನು ಹೊರಡಿಸ್ತಾ ಇದ್ದಿ. ಒಬ್ಬ ಶಿವನೇ ಅಂತ ನನಗೆ ಅನ್ನಿಸಿದೆ ಒಮ್ಮೆ. ಹಾಗಾಗಿ ನಾನು ಹೇಳುವುದು, ಈಗ ಒಬ್ಬ ಶಿವಭಕ್ತನಾದವ ಹೇಗೆ ಇರಬೇಕು? ಹೇಗೆ? ವೈರಾಗ್ಯವೇ ಮೂರ್ತಿವೆತ್ತ ಹಾಗೆ ಇರಬೇಕು. ಭಸ್ಮವನ್ನು ಧರಿಸಿ ವೈರಾಗ್ಯವನ್ನು ಹೊಂದಿದವನು ಅವನು ಪೂಜೆಯನ್ನು ಮಾಡ್ತಾ ಇರ್ತಾನೆ. ಶಿವನದ್ದೇ ಒಂದು ಮೂರ್ತಿಯನ್ನು ಮಾಡ್ತಾನೆ, ಬೆಲ್ಲದಿಂದ ಮಾಡ್ತಾನೆ. ಬಂದಂತಹ ಭಕ್ತರಿಗೆ ಆ ಮೂರ್ತಿಯನ್ನೇ ಮುರಿದು ಮುರಿದು ಪ್ರಸಾದ ಅಂತ ಕೊಟ್ಟ ಹಾಗೆ ಆಯಿತು. ನಿನ್ನನ್ನು ವಿಕ್ರಯಕ್ಕೆ ಇರಿಸಿಕೊಂಡಿದ್ದಾನೆ. ಹಾಗೆ ಅಹಂಕಾರದ ಮಾತುಗಳನ್ನು ಅವನು ಆಡಿಸಿದ್ದಾನೆ. ಯಾಕಂದ್ರೆ ನಾವು ತಿಳಿಯುವುದೇನು ಅಂತ ಹೇಳಿದ್ರೆ, ಏನು ನಮ್ಮ ರಾಮ ಮಾಡುವ ಯಾವ ಕೆಲಸಕ್ಕೂ ಶಿವ ಯಾವುದೇ ಅಡ್ಡಿಯನ್ನು ಮಾಡ್ಲಿಕ್ಕಿಲ್ಲ ಅಂತ. ಯಾಕೆ? ಶಿವನನ್ನು ನಾವು ಮೊದಲು ಭಜಿಸಿಯೇ ಹೊರಟವರು. ಮತ್ತೆ ಇಲ್ಲಿ ಬಂದು ನೋಡುವಾಗ ನಮಗೆ ಆಶ್ಚರ್ಯ ಆದದ್ದು, ಶಿವ ಇಲ್ಲಿ ಇದ್ದಾನ ಅಂತ. ಶಿವನದ್ದೇ ಕ್ಷೇತ್ರ ಇದು, ಶಿವ ಇಲ್ಲಿ ಇದ್ದಾನ ಅಂತ ಸಂದೇಹ ಬರಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಇಲ್ಲಿ ಆದಂತಹ ಒಂದೊಂದು ಘಟನೆಗಳು. ಈಗ ನೋಡಿದ್ರೆ ನೀನು ಬಂದು ನನ್ನನ್ನೇ ಇಷ್ಟು ಬೊಬ್ಬೆ ಹಾಕಿ ಮಾತನಾಡ್ತಾ ಇದ್ದಿ ಅಂತ ಹೇಳಿದ್ರೆ ನನಗೆ ಆಶ್ಚರ್ಯ ಆಗುದು. ಇದು ಶಿವನ? ನಾನು ಕಂಡ ಶಿವ ಇದುವಾ ಅಂತ ನನಗನ್ನಿಸುವುದು. ಪ್ರಕರಣವನ್ನು ನೀನು ಆ ರೀತಿಯಾಗಿ ಕೇಳಿದಾಗ ನನಗೆ ಉತ್ತರಿಸಲೇಬೇಕಲ್ವಾ? ಏನು ನೀನು ಹೇಳಿದ್ರು ಕೂಡ ಸೀತಾವಲ್ಲಭನಿಗೆ ಯಾರು ದುಃಖವನ್ನು ಕೊಟ್ಟರು ಅದನ್ನು ಸಹಿಸುವವ ನಾನಲ್ಲ. ಎಂತಹ ಸಂದರ್ಭಗಳಲ್ಲಿಯೂ ನಿನಗೂ ಗೊತ್ತುಂಟು, ನಾನು ಏನೇನು ಮಾಡಿದ್ದೇನೆ ಅಂತ ನಿನಗೂ ಗೊತ್ತುಂಟು. ಸೀತಾವಲ್ಲಭನಿಗೆ ಕಷ್ಟಗಳು ಆಗುವಾಗ ಮತ್ತೆ ನೀನು ನನ್ನನ್ನು ಈಗ ಒಂದು ಹೀನಾಯವಾಗಿ ಮಾತಾಡ್ತೀನಿ. ವಿಷಯವನ್ನು ಹೇಳಿದ್ದಪ್ಪ. ಬಾಲಕ್ಕೆ ಬೆಂಕಿ ಕೊಟ್ಟದ್ದು ಅಂತ ನೀನು ಹೇಳಿದ್ದಿ. ಆ ಬಾಲಕ್ಕೆ ನನ್ನ ಬೆಂಕಿ ಕೊಟ್ಟಾಗ ಏನಾಗಿದೆ ಅಂತ ನಿನಗೆ ಗೊತ್ತುಂಟು. ಆ ಲಂಕೆಯನ್ನೇ ಸುಟ್ಟಿದ್ದೇನೆ ನಾನು. ಅಲ್ಲಿ ಇದ್ದವ ಯಾರು? ಆ ಬೆಂಕಿ ಕೊಟ್ಟವ ಯಾರು? ಅವನು ಕೂಡ ನಿನ್ನ ಭಕ್ತನೇ ಅಲ್ವ ಹೇಳು. ಆ ರಾವಣನು ನಿನ್ನ ಭಕ್ತನೇ. ಆ ಭಕ್ತನಿಗೆ ಅಲ್ಲಿ ಸರಿಯಾದ ಪಾಠ ಅಲ್ಲಿ ಕಲಿಸಿ ಆಗಿದೆ. ಈಗ ಈ ಭಕ್ತನಿಗೂ ಒಂದು ಪಾಠ ಕಲಿಸುವ ಅಂತ ಹೋಗುವಾಗ ನೀನೀಗ ಬಂದಿದ್ದಿ, ಇವ ನನ್ನ ಬಾಲ ಅಂತ ಹೇಳಿಕೊಂಡು. ಮತ್ತೊಬ್ಬ ಬಾಲ ಇದ್ದ ನಿನ್ನ. ಅಲ್ಲ, ನನ್ನ ವಿಷಯವ ನೀನು ಬಾಲದ ವಿಷಯ ಹೇಳುವಾಗ ನಿನ್ನ ಬಾಲದ ವಿಷಯ ನಾನು ಹೇಳಬೇಕಲ್ಲ, ನೆನಪಿಸುವುದ? ದುರುಳ
ದೇವರೇ. ಹನುಮಂತ, ನಿನ್ನ ಕಾಲಿಗೆ ಮೊದಲು ಎರಗಿಯೇ ನಿನ್ನ ಒಂದು ಸೊಗಸಾದ ಕಥೆಯನ್ನು ನಾನು ನಿರೂಪಿಸಬೇಕು ಅಂತ ಇದ್ದೇನೆ. ಯಾಕೆ ಅಂತ ಹೇಳಿದರೆ ಬಾಲದ ವಿಷಯ ತೆಗೆದ್ರೆ ಅಷ್ಟು ಸುಲಭದಲ್ಲಿ ಬಿಡ್ಲಿಕ್ಕೆ ಆಗುವುದಿಲ್ಲ. ಯಾಕಂದ್ರೆ ನಮಗೆ ಬಾಲದಲ್ಲೇ ಬಲ ಇರುವುದು. ಹಾಗಾಗಿ ಆ ವಿಷಯವನ್ನೇ ನಾನು ಬಲವಾಗಿ ಹಿಡಿದುಕೊಂಡದ್ದು. ಬಾಲ ಅಂತ ಹೇಳಿದ್ರೆ ನಿನ್ನ ಬಾಲ ಅಲ್ವಾ, ಒಬ್ಬ ಭಸ್ಮಾಸುರ ಅಂತ ಇದ್ದಂತೆ. ನಿನಗೆ ದೇವರೇ ಒಂದು ಭಸ್ಮ ಹಾಕುವ ಅಭ್ಯಾಸ. ಅದು ಅವತ್ತವತ್ತು ಸತ್ತ ಹೆಣದ್ದು ಆಗಬೇಕು, ಬಿಸಿ ಬಿಸಿ ಭಸ್ಮ ಆಗಬೇಕು. ಅದನ್ನು ತಂದುಕೊಡ್ಲಿಕ್ಕೆ ನಿನ್ನ ಮಡದಿಯೇ ಆಗಬೇಕು. ಹಾಗೆ ದಿನನಿತ್ಯ ಅವಳು ನಿನಗೆ ಭಸ್ಮ ತಂದು ಕೊಡುವುದು, ನೀನು ಅದನ್ನು ಕೈಯಲ್ಲಿ ಹೀಗೆ ತಿಕ್ಕುದು ಹಚ್ಚುದು, ಲೇಪಿಸಿಕೊಂಡು ಸಂತೋಷ ಪಡುವುದು, ಅದರಲ್ಲೇ ನಿನಗೆ ಸಂತೋಷ. ಆದರೆ ಒಂದು ದಿನ ಅವಳು ಹೋಗಿ ನಿನಗೆ ತಂದುಕೊಟ್ಟ ಭಸ್ಮದಲ್ಲಿ ಕಲ್ಲು ಇತ್ತಂತೆ. ಏನು ಹೇಳಿದ್ದೇನು ನಾನು, ಒಲ್ಲೆ ಒಲ್ಲೆ ನಾನಿದನ್ನು ಒಲ್ಲೆ ಅಂತೇನು ಹೇಳಿದ್ಯಂತೆ ನೀನು ಅವಳ ಹತ್ರ. ಈ ಭಸ್ಮವನ್ನು ನಾನು ಹಾಕೊಳ್ಳುವುದಿಲ್ಲ, ನಲ್ಲೆ ಅಲ್ವಾ, ಒಲ್ಲೆ ಒಲ್ಲೆ ನಲ್ಲೆ. ಹಾಗಿರುವಾಗ ಅವಳು ಹೇಳಿದಂತೆ ಇವತ್ತೊಂದು ಹಾಕಿಕೊಳ್ಳಿ ಸ್ವಾಮಿ, ಮತ್ತೇನು ಮಾಡುದು, ಹೆಂಡತಿ ಹೇಳಿದ ಮೇಲೆ ಅವಳಿಗೆ ಕಷ್ಟ ಕೊಡ್ಲಿಕ್ಕಾಗ್ತದ. ಹಾಗಾಗಿ ಆ ಕಲ್ಲನ್ನು ತೆಗೆದೆ ಅಂತೆ ಬಿಸಾಡಿದೆ ಅಂತೆ ನೀನು. ಮತ್ತೆ ಭಸ್ಮ ಹಚ್ಚಿಕೊಂಡಿ. ಅಲ್ಲಿ ಬೇರೆ ಘಟನೆ ಆಯಿತು. ಕಲ್ಲು ಬಿದ್ದಲ್ಲಿ ಒಂದು ಭಡಾ ಅಂತ ಶಬ್ದ. ಅಲ್ಲಿ ಒಬ್ಬ ರಾಕ್ಷಸ ಸೃಷ್ಟಿ ಆಯ್ತಂತೆ. ಆ ರಾಕ್ಷಸನು ಬಂದಂತೆ ನಿನ್ನ ಬಳಿಗೆ. ನಾನು ಯಾರು ಅಂತ ಕೇಳುವಾಗ ನೀನು ನನ್ನ ಬಾಲ ಅಂತ ನೀನು ಹೇಳಿದ್ಯಾನ. ಈ ಬಾಲನಿಗೆ ಏನು ಕೆಲಸ ಕೊಡಬೇಕಲ್ಲ, ಬಾಲಕ್ಕೆ ಸುಮ್ಮನೆ ಇರ್ಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ಬಾಲಕ್ಕೆ ಒಂದು ಕೆಲಸ ನೀನು ಕೊಟ್ಟಿ. ಉದ್ಯೋಗಂ ಪುರುಷ ಲಕ್ಷಣಂ. ಈಗ ಅವ ಎಷ್ಟು ಅವಲಕ್ಷಣದವನಿಗಾದರೂ ಅವನಿಗೊಂದು ಉದ್ಯೋಗ ಬೇಕಲ್ಲ. ಅದಕ್ಕೆ ಇಂದಿನಿಂದ ಭಸ್ಮವನ್ನು ತರುವ ಕೆಲಸ ನಿನಗೆ. ಹಾಗೆ ಅವನು ಭಸ್ಮ ತರಲಿಕ್ಕೆ ಹೋದ. ಒಂದು ಕೆಲವು ದಿನಗಳು ಭಸ್ಮ ತಂದು ಕೊಟ್ಟ. ಮತ್ತೆ ಬಂದು ಹೇಳಿದಂತೆ ಎಲ್ಲಿಯೂ ಭಸ್ಮ ಸಿಗುವುದಿಲ್ಲ ದೇವರೇ, ಹಾಗಾಗಿ ನೀನು ನನಗೊಂದು ವರವನ್ನು ಕೊಡಬೇಕು. ನಾನು ಯಾರ ತಲೆಗೆ ಕೈಯನ್ನಿರಿಸ್ತೇನೋ ಅವರು ಭಸ್ಮವಾಗಿ ಹೋಗುವಂತೆ ನೀನು ನನಗೆ ವರ ಕೊಡಬೇಕು ಅಂತ. ಅಲ್ಲ, ಭೋಳೇಶಂಕರ ಅಂತ ನಿನ್ನನ್ನು ಕರೀತಾರಂತೆ. ನೀನು ಅದಕ್ಕೆ ಸರಿಯಾಗಿ ಕೆಲಸ ಮಾಡಿದ್ದಿ, ಅವನಿಗೆ ಒಂದು ವರವನ್ನು ಕೊಟ್ಟಿ. ಅವನಿಗೆ ಪ್ರಥಮ ಪ್ರಯೋಗ ಮಾಡಲಿಕ್ಕೆ ನೀನೇ ಬಲಿಯಾದಿ. ನಿನ್ನ ಬಳಿಯೇ ಬಂದನಂತೆ. ಓಡಿಸಿದ ಓಡಿಸಿದ ಓಡಿಸಿದ, ನೀನು ಓಡಿದ್ದಿ, ನಿಲ್ಲಲಿಲ್ಲ. ನೀನು ತಿರುಗಿಯೂ ನೋಡದ ಹಾಗೆ ಓಡಿದ್ಯಂತ. ಅವನು ಓಡಿಸಿಕೊಂಡು ಓಡಿಸಿಕೊಂಡು ಬಂದು ಕೊನೆಗೆ ನೀನು ಹೋದದ್ದೆಲ್ಲಿಗೆ, ನಮ್ಮ ಸಿರಿಯರಸನ ಬಳಿಗೆ ನೀನು ಬಂದಿಯಂತೆ. ವೈಕುಂಠಕ್ಕೆ ಹೋಗಿ. ಹೌದು. ಅಲ್ಲಿಂದ ದೇವರು ಒಂದು ಲೀಲೆಯನ್ನು ತೋರಿಸಿದ್ರಂತೆ. ತಾನು ಒಂದು ಮೋಹಿನಿ ಆಕಾರವನ್ನು ತಾಳಿ ಅವನೊಂದಿಗೆ ನೃತ್ಯಕ್ಕಾಗಿ ಆಹ್ವಾನಿಸಿದ್ರು. ಮೋಹಿನಿಯನ್ನು ನೋಡಿ ಮೋಹಿತನಾದ ಅವನು ನನ್ನನ್ನು ವಿವಾಹವಾಗಬೇಕು ಅಂತ ಕೇಳಿದಾಗ, ನನ್ನೊಂದಿಗೆ ನೃತ್ಯದಲ್ಲಿ ಸ್ಪರ್ಧಿಸಿದ್ರೆ ನಿನ್ನನ್ನು ವಿವಾಹಿತಳಾಗ್ತೇನೆ. ತಲೆ ಖರ್ಚು ಮಾಡಿದ್ಯಾರು? ಸಿರಿಯರಸ. ಹಾಗೆ ಆ ನೃತ್ಯ ಮಾಡುತ್ತಾ ಇದ್ದ ಹಾಗೆ ನಮ್ಮ ದೇವರು ತಲೆಯ ಮೇಲೆ ಕೈ ಇರಿಸುವಾಗ ಅವನ ತಲೆಗೆ ಅವನೇ ಕೈ ಇರಿಸಿ ಭಸ್ಮ ಆದನಂತೆ. ಇಂತಹ ಒಂದು ಸುಂದರವಾದ ಕತೆ ನಿನ್ನದು. ಹೇಗಿದೆ ನಿನ್ನ ಬಾಲದ ಕತೆ, ಬಾಲನ ಕತೆ? ಅಲ್ಲ, ನಮ್ಮ ಕತೆ ನಮ್ಮ ಜೀವನದಲ್ಲಿ ನಡೆದ ಕಥೆಯನ್ನು ಬೇರೆಯವರ ಬಾಯಿಯಲ್ಲಿ ಕೇಳುವಾಗ ಅದನ್ನೆಷ್ಟು ವೈಭವೀಕರಿಸಿ ನೀನು ಹೇಳುತ್ತೀಯಲ್ಲ, ಅದನ್ನು ಎಷ್ಟು ರೀತಿಯಾಗಿ ಚಂದವಾಗಿ ಇದ್ದದ್ದನ್ನು ಇಲ್ಲದೆ ಆ ರೀತಿ ಸೃಷ್ಟಿಸಿ ಹೆಣಿಸಿ ಹೇಳುವಾಗ ಬಹಳ ಆಶ್ಚರ್ಯವಾಗ್ತಾ ಉಂಟು. ಇಲ್ಲದ್ದು ಏನಿಲ್ಲ, ಇದ್ದದ್ದೇ. ಅಲ್ಲ, ಈಗ ಭಸ್ಮಾಸುರನ ಕತೆ ಹೇಳುವುದರ ಮುಖೇನ ನನ್ನನ್ನು ನೀನು ವಿಡಂಬನೆಗೆ ಒಳಪಡಿಸ್ತಾ ಇದ್ದಿ. ದೇವರನ್ನು ವಿಡಂಬನೆಗೆ ಒಳಪಡಿಸಿದ್ರೆ ಅದರ ಒಳಗಿರುವ ಸತ್ಯ ಏನಾದ್ರೂ ಹೊರಗೆ ಬರ್ತದ? ಬರಲೇಬೇಕಾಗ್ತದೆ. ಅಲ್ಲ, ಭಸ್ಮಾಸುರನನ್ನು ಹುಟ್ಟಿಸಿದೆ ಹೇಗೆ? ಪ್ರತಿನಿತ್ಯವೂ ನಾನು ಲೇಪಿಸುವಂತ ಭಸ್ಮವನ್ನು ನನ್ನ ಮಡದಿಯ ತೆಗೆದುಕೊಂಡು ಬರ್ತಾ ಇದ್ಲು. ಹಾಗಾಗಿ ಅವಳು ತಂದ ಭಸ್ಮದಲ್ಲಿ ಕಲ್ಮಶವನ್ನು ನಾನು ಕಂಡೆ. ಕಲ್ಮಶರಹಿತವಾದ ಭಸ್ಮವನ್ನು ಲೇಪಿಸುವುದಿಲ್ಲ ಎನ್ನುವುದಾಗಿ ಅದನ್ನು ಬಿಸುಟಿದೆ. ಅಲ್ಲಿಂದಲೇ ಉದ್ಭವಿಸಿದ ಹುಟ್ಟಿಕೊಂಡ ಭಸ್ಮಾಸುರ. ಭಸ್ಮ ಹುಟ್ಟಿದ ಸೃಷ್ಟಿಕರ್ತನಾದ ಮೇಲೆ ಅವನಿಗೊಂದು ಉದ್ಯೋಗ ಕೊಡ್ಲೇಬೇಕಲ್ವಾ? ಹಾಗಾಗಿ ಅವನಿಗೆ ಉದ್ಯೋಗ ಕೊಡಬೇಕು. ಜ್ಞಾನವಂತನಾದಂಥ ಶಿವನಿಗೆ ಅವನು ಎಷ್ಟು ದುಷ್ಟ ಎನ್ನುವುದು ಅರಿವಿಗೆ ಬಂದೇ ಇದೆ.
ದುಷ್ಟನನ್ನು ಯಾವ ರೀತಿ ಸಂಹರಿಸಬೇಕು ಎನ್ನುವುದು ನಾನು ತಿಳಿದುಕೊಂಡೇ ಇದ್ದೆ. ಹಾಗಾಗಿಯೇ ಅವನ ಉದ್ಯೋಗವನ್ನು ಕೇಳಿದಾಗ ನೀನೇ ಹೋಗಿ ಭಸ್ಮವನ್ನು ತೆಗೆದುಕೊಂಡು ಬಾ ಅಂತ ಕಳುಹಿಸಿದೆ. ದಿನ ಭಸ್ಮವನ್ನು ತೆಗೆದುಕೊಂಡು ಹೋಗಿ ಬರುವಾಗ ಒಂದು ದಿನ ಅವನಿಗೆ ಭಸ್ಮ ಸಿಗದೇ ಆಯಿತು. ನನ್ನಲ್ಲಿ ಬಂದು ದೂರು ಕೊಟ್ಟ. ಹಾಗಾಗಿ ನಿನಗೊಂದು ವರವನ್ನು ನಾನು ಕೊಡುತ್ತೇನೆ ಎನ್ನುವ ಹಾಗೆ ಅನುಗ್ರಹಿಸಿದೆ. ಯಾವ ರೀತಿಯ ವರ? ಭಸ್ಮ ಸಿಗುವುದಿಲ್ಲ ಎನ್ನುವ ಕಾರಣಕ್ಕೆ ಯೋಚಿಸಿ ಭಸ್ಮವನ್ನು ತರದೇ ಇರಬೇಡ. ನಿನಗೆ ಅಭಯ ಹಸ್ತವನ್ನು ನೀನು ಯಾರ ತಲೆಯಲ್ಲಿ ಇರಿಸ್ತಿ ಅವರು ಭಸ್ಮವಾಗಿ ಹೋಗುತ್ತಾರೆ. ಅದೆಲ್ಲ ಕತೆ ನಾನು ಹೇಳಿ ಆಯ್ತಲ್ಲ. ಈಗ ಇದ್ರ ಒಳಗೆ ಏನುಂಟು ಅಂತ ನೀವು ಹೇಳ್ತೇನೆ ನಾನೀಗ. ಹಾಗಾಗಿ ಭಸ್ಮವನ್ನು ಯಾಕೆ ಅವನಲ್ಲಿ ದುಷ್ಟನನ್ನು ದುಷ್ಟರಿಂದಲೇ ಸಂಹರಿಸಬೇಕು ಎನ್ನುವುದಕ್ಕಾಗಿ ಹೇಳಿದ್ದೀಗ. ಹಾಗಾಗಿ ತೆಗೆದುಕೊಂಡು ಬಂದ. ಹಾಗಾಗಿ ನೀನು ಇನ್ನೇನು ಒಂದು ಹೇಳಿದೀಯಲ್ಲ, ಓಡಿದಿ ಅಂತ. ಎಲ್ಲಿಗೆ ಓಡಿದೆ? ಸಿರಿಯರಸನಲ್ಲಿಗೆ ಓಡಿದೆ ಅಂತ. ಅವನಿಗೂ ಕೂಡ ಹಿಂದೆ ಒಂದು ಇಂಥ ಸಂದರ್ಭದಲ್ಲಿ ನಾನು ಕೂಡ ಒಂದು ಸಹಾಯನ್ನು ಮಾಡಿರಬಹುದು. ದೇವರಲ್ಲಿ ಅದೆಲ್ಲ ಇದ್ದೇ ಇರ್ತದೆ. ಮತ್ತೆ ಈ ಕಥೆಯನ್ನು ನೀನು ಹೇಳ್ತಾ ಇದ್ದೀಯಲ್ಲ, ಅವನನ್ನು ಕೊಲ್ಲಬೇಕಾದದ್ದು ಅವನೇ. ಹಾಗಾಗಿ ಅವನನ್ನು ಅಲ್ಲಿಗೆ ಕೊಂದ. ಈ ಕಥೆಯ ತಾತ್ಪರ್ಯವೇನು? ಯಾವುದಾದರೂ ಒಂದು ಕಥೆಯಲ್ಲಿ ಒಳ್ಳೆಯ ಸಂದೇಶವೂ ಇರ್ತದೆ. ಅದನ್ನು ನಾವು ಈ ಕಥೆಯಿಂದ ದುಷ್ಟರಾದರೆ ಈ ಕಥೆಯಲ್ಲಿ ಇರುವಂತಹ ಕೆಟ್ಟದ್ದನ್ನು ಬಿಟ್ಟು ಒಳ್ಳೆಯ ಮಾರ್ಗದಲ್ಲಿ ಸಾಗುವುದಕ್ಕೂ ಒಂದು ದಾರಿ ಆಗ್ತದೆ ಎನ್ನುವುದೇ ಈ ಕಥೆಯ ಸಂದೇಶ. ಕೆಡುಕನ್ನು ಹೊರಗೆ ಎಸೆಯಬೇಕು, ಒಳಿತನ್ನು ನಾವು ಇರಿಸಿಕೊಳ್ಳಬೇಕು. ಕೆಡಕು ನಿರ್ಮೂಲನೆ ಆಗಬೇಕು ಅಂತಿದ್ರೆ ತ್ರಿಮೂರ್ತಿಗಳು ಒಂದಾಗಬೇಕು. ಇದು ನಮಗೆ ಸಾಧಾರಣವಾಗಿ ಕಾಣ್ತದೆ. ಆದರೆ ಒಂದು ವಿನೋದಕ್ಕಾಗಿ ಬಾಲದ ಬಗ್ಗೆ ನೀನು ಹೇಳಿದ್ದಕ್ಕೆ ಇಷ್ಟೆಲ್ಲ ನಾನು ಹೇಳಬೇಕಾಗಿ ಬಂತು ಅಲ್ವೇ? ಈಗ ನೀನು 3 ಮಡದಿಯರನ್ನು ಇಟ್ಟುಕೊಂಡಿದ್ದಿ ಅಲ್ವಾ? ಒಬ್ಬಳನ್ನು ತಲೆಯಲ್ಲಿ ಇರಿಸಿಕೊಂಡಿದ್ದಿ, ಒಬ್ಬಳಿಗೆ ಅರ್ಧ ದೇಹವನ್ನೇ ಕೊಟ್ಟಿದ್ದಿ. ಇನ್ನೊಬ್ಬಳಿಗಾಗಿ ಇಲ್ಲಿ ಬಂದು ಕುಳಿತರೆ ಬಿಡ್ತೇನೆ ಅಂತ ಯೋಚಿಸಿದ್ಯಾ? ನಾನು ಏನು ಮಾಡ್ತೀನಿ? ಶಿವನಾದ್ರೂ ಬಿಡುವುದಿಲ್ಲ. ನನ್ನನ್ನೇ ಕರೆಯುವುದ? ಹೌದಪ್ಪ, ನಿನ್ನನ್ನೇ ಕರೆಯುವುದು. ನಿನ್ನನ್ನು ನೋಡಿ ನನಗೆ ಸೈರಿಸು, ಯುದ್ಧ ಮಾಡುದು ಬೇಡ ಅಂತ ಕಾಣ್ತದೆ. ಹೆದರಿಕೆ ಆಯ್ತಾ? ಇರಬಹುದು. ಹಾಗಾಗಿ ನಿಲ್ಲಿಸು, ಸಮರವನ್ನು ನಿಲ್ಲಿಸು, ಹೋರಾಟವನ್ನು ನಿಲ್ಲಿಸು ಅಂತ ಹೇಳ್ತಾ ಇದ್ದೇನೆ. ಈಗ ನಿಲ್ಲಿಸು ಅಂತ ಹೇಳುದ? ಇಷ್ಟ ಪೆಟ್ಟು ತಿಂದ ಮೇಲೆ ಅಲ್ಲ, ಪೆಟ್ಟು ತಿಂದ ಮತ್ತೆ ಯೋಚಿಸಿದ್ದು ನಾನು. ನನಗೂ ನಿನಗೂ ಯಾವ ರೀತಿಯ ವೈರತ್ಯ ಉಂಟಾ ಅಂತ ಕೇಳುವುದಿಲ್ಲ ನಾನು. ವೈರತ್ವ ಇಲ್ಲ. ಹಾಗಾಗಿ ಇಲ್ಲಿ ಧರೆಯಲ್ಲಿ ಹೊರಗಿದ್ದಾರಲ್ಲ, ಅವರಿಗಾಗಿ ನಾವಿಬ್ಬರು ಯಾಕೆ ಹೊಡೆದುಕೊಳ್ಳುವುದಂತ ಕೇಳುವುದು. ನಾವಿಬ್ರು ಹೊಡೆದಾಡಬೇಕು ಅಂತ ಇಲ್ಲ, ಆದ್ರೆ ಬಂದದಕ್ಕೆ ನೀನು ಆ ರೀತಿಯಲ್ಲಿ ಬಂದದಕ್ಕೆ ನಾನು ಹೊಡೆಯಬೇಕಾಗಿ ಬಂತು. ಹಾಗಾಗಿ ಹೇಳುವುದು,
ನಿನ್ನ ಈ ವೀರತನ, ಧೀರತನ ನಿನ್ನನ್ನೆಲ್ಲ ನೋಡುವಾಗ ಯುದ್ಧ ಮಾಡುವುದು ಬೇಡ ಇನ್ನು. ಹಾಗಾಗಿ ನಿನಗೇನಾದ್ರೂ ಒಂದು ಕೊಡುವ ಅಂತ ಆಗ್ತದೆ ನನಗೆ. ಕೊಡುವುದ? ಹಾ, ಪೆಟ್ಟಲ್ಲ 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 ಅಂದ್ರೆ ನಿಲ್ಲಿಸು ಅಂತ ಹೇಳ್ತಾ ಇದ್ದೇನೆ. ಪೆಟ್ಟು ನಿಲ್ಲಿಸು ಹೇಳಿ ನೀವು ಪುನಃ ಏನಾದ್ರೂ ಕೊಡ್ತೀಯಾ ಅಂತ ಆಯ್ತು ನನಗೆ. ನಿನ್ನ ಧೀಶಕ್ತಿಯನ್ನು ನೋಡುವಾಗ ಏನಾದ್ರೂ ಕೊಡುವ ನಿನಗೆ ಅಂತವೇ ಆಗ್ತಾ ಉಂಟು. ಹಾಗಾಗಿ ಏನು ಕೊಡ್ತಿ? ವರ. ವರ? ಹಾ, ನೀನು? ಹೌದಪ್ಪ. ಯಾಕಯ್ಯ? ವರ ಬ್ಯಾತೋ ಎನಗೆ ರಾಮನ ಕರುಣಾರಥದೊಳಗೆ ಇರುದಿಯ ನಿನ್ನಯ ಹಂಗನಗೆ ತಗೆಯೇ ಇರುದಿಯ ನಿನ್ನಯ ಹಂಗನಗೆ ತಗೆ ಶರಣನವನುಯ ಪದವನ ಬಿಡಿಯುದ ವರಬ್ಯಾತಗೆ ರಾಮನ ಕರುಣಾರಥದೊಳಗೆ ವರಬ್ಯಾ ಪರಮೇಶ್ವರ ಮಗು ವರವನ್ನು ಕೊಡ್ತೇನೆ ಅಂತ ಹೇಳ್ತಾ ಇದ್ದೆ. ಈಗ ಏನೂ ಇಲ್ಲದವರಿಗೆ ಯಾರಾದರೂ ಏನನ್ನಾದರೂ ಕೊಡಬೇಕು. ಎಲ್ಲವೂ ನಮಗೆ ಬೇಕಾದಷ್ಟು ಇದೆ, ಅದರಿಂದ ನಾವು ಸಂತೃಪ್ತರಾಗಿದ್ದಾರೆ ಅಂತ ಇದ್ದವರಿಗೆ ಯಾರು ಏನನ್ನು ಕೊಡಬೇಕು ಅಂತಲೂ ಇಲ್ಲ, ಅವರು ಏನನ್ನು ಬಯಸುವುದೂ ಇಲ್ಲ. ಸುರ ಪಾರಿಜಾತವನ್ನೇ ಆಘ್ರಾಣಿಸುತ್ತಾ ಇದ್ದ ಒಬ್ಬನಿಗೆ ಸಾಮಾನ್ಯ ಒಂದು ಕಾಡಿನಲ್ಲಿದ್ದ ಒಂದು ಹೂವನ್ನು ಆಘ್ರಾಣಿಸಬೇಕು ಅಂತ ಹೇಳುವ ಮನಸ್ಸಾಗ್ತದೆ? ಅನ್ನಿಸುವುದೇ ಇಲ್ಲ. ಕಾಮಧೇನುವಿನ ಕೆಚ್ಚಲಿಗೆ ಬಾಯಿ ಹಾಕಿ ಅಲ್ಲಿಂದ ಸುರಾಪಾನವನ್ನು ಮಾಡಿದಂಥವನಿಗೆ ಎಲ್ಲೋ ಮನೆಯ ಮೂಲೆಯಲ್ಲಿ ಒಂದು ಬಿಂದಿಗೆಯಲ್ಲಿ ಇಟ್ಟಂತಹ ತಂಬಿಗೆಯ ಹಾಲನ್ನು ಕುಡಿಯಬೇಕು ಅಂತಲೂ ಕಾಣುವುದಿಲ್ಲ, ಬೇಕಾಗುವುದಿಲ್ಲ. ಕಲ್ಪವೃಕ್ಷವನ್ನೇ ಅನವರತ ಸವಿದವನಿಗೆ ಎಲ್ಲೋ ಒಂದು ಇದ್ದ ನಾರಿಕೇಳವನ್ನು ತುಂಡು ಮಾಡಿ ತಿನ್ನಬೇಕು ಅಂತ ಅನ್ನಿಸಬಹುದಾ? ಹಾಗೆಯೂ ಕಾಣಲಿಕ್ಕಿಲ್ಲ. ಹಾಗೆ ರಾಮನಾಮ ಎನ್ನುವಂತಹ ಸುಧಾಪಾನವನ್ನು ಮಾಡಿದವನಿಗೆ ಬೇರೆ ಏನಾದರೂ ಬೇಕಾ? ಕೊಟ್ಟರೆ ರಾಮನೇ ಕೊಡಬೇಕು, ನಾನು ರಾಮನಿಂದಲೇ ಏನಾದರೂ ಪಡೆಯುತ್ತೇನೆ ಅಂತ ಇರುವ ಹಂಬಲದ ಇರುವವನಿಗೆ ಶಿವದೇವರು ಕೊಡಬಾರ್ದು ಅಂತಲ್ಲ, ಶಿವದೇವರಲ್ಲಿ ನಾನು ಕೇಳುವುದಿಲ್ಲ ಅಂತ ಅಷ್ಟೇ. ಏನಾದರೂ ಸೇವೆಯನ್ನು ಮಾಡುವುದು ರಾಮನಲ್ಲಿ, ರಾಮನಲ್ಲೇ ನಾನು ರಾಮನ ಜೊತೆಯಲ್ಲೇ ಇರುವವ, ಅವನ ದಾಸನೇ ನಾನು ಆಗಿರುವವ. ಹಾಗಿರುವಾಗ ಪಡೆಯುವುದು ಶಿವನ ಹತ್ರ ಅಂತ ಆದರೆ ಅದೆಷ್ಟು ಸರಿ ಆಗ್ತದೆ? ಹಾಗಾಗಿ ಶಿವನೇ, ಸುಮ್ಮನೆ ಇದೆಲ್ಲ ಬೇಡ, ಈ ಮಾತೆಲ್ಲ ಸುಮ್ಮನೆ ನೀನು ಕೈಲಾಸಕ್ಕೆ ಹೋಗು. ಹನುಮ, ಯಾರಲ್ಲಿ ಏನೂ ಇಲ್ಲ ಅಂತ ನಾವು ಕೊಡ್ಲಿಕ್ಕೆ ಹೋದ್ರೆ ಏನಾಗ್ತದೆ ಹೇಳು? ಅದು ಭಿಕ್ಷೆ ಅಂತ ಆಗ್ತದೆ. ಹಾಗೆ ನಿನ್ನಲ್ಲಿ ಏನೂ ಇಲ್ಲ ಅಂತ ನಾನು ಕೊಡ್ಲಿಕ್ಕೆ ಬಂದವನಲ್ಲ. ನಿನ್ನನ್ನು ನೋಡಿ ಬಹಳ ಸಂತೋಷ ಪಟ್ಟಿದ್ದೇನೆ. ನಿನ್ನ ಈ ಘನತರವಾದಂಥ ಯೋಗ್ಯತೆಯನ್ನು ನೋಡಿ, ನನ್ನಲ್ಲಿ ಹೋರಾಟವನ್ನು ಮಾಡಿದ್ದಿ, ಇದೆಲ್ಲವನ್ನು ನೋಡಿ ನಿನಗೇನಾದ್ರೂ ವರವನ್ನು ಕೊಡುವ ಎನ್ನುವ ನನಗೆ ಮನಸ್ಸಾಗಿದೆ. ಇನ್ನೂ ವರ ಬೇಡ, ಶ್ರೀರಾಮನ ಕರುಣಾ ರಸದೊಳಗಿರುವ ನನಗೆ ವರ ಬೇರೆಯವರ ಹಂಗಿಲ್ಲ ಎನ್ನುವ ಮಾತನ್ನು ನೀನು ಆಡ್ತಾ ಇದ್ದೀಯಲ್ಲ, ಏನು ಬಲ್ಲೆಯ? ನಿನಗೆ ಎಲ್ಲ ಇದೆ, ಏನು ಇಲ್ಲ ಅನ್ನುವುದಲ್ಲ. ಒಂದು ತುಂಬಿದ ಹಾಲಿನ ಪಾತ್ರಕ್ಕೆ ಸ್ವಲ್ಪ ಸಕ್ಕರೆಯನ್ನು ಬೆರೆಸಿದಾಗ ಹಾಲಿನ ರುಚಿ ಏನು ಹಾಳಾಗುವುದಿಲ್ಲ, ಇನ್ನು ಅಪರಿಮಿತವೇ ಆಗ್ತದೆ ಹೊರತು ಅದಕ್ಕೆ ಏನು ಕುಂದಾಗುವುದಿಲ್ಲವಲ್ಲ. ಹಾಗಾಗಿ ಹೇಳಿದ್ದು ನಾನು. ಇನ್ನೂ ಒಂದು ಮಾತಾಡ್ತಾ ಇದ್ಯಾ, ರಾಮನನ್ನು ಬಿಟ್ಟರೆ ಬೇರೆ ಯಾರಲ್ಲಿ ವರವನ್ನು ನಾನು ಕೇಳುವವನಲ್ಲ, ಪಡೆಯುವವನಲ್ಲ ಅಂತ. ಹಾಗಾದ್ರೆ ತ್ರಿಮೂರ್ತಿಗಳಲ್ಲಿ ನನ್ನನ್ನು ಒಬ್ಬ ನೀನು ರಾಮ ಎನ್ನುವುದು ಹಾಗೆ ಒಪ್ಪುತ್ತೀಯಲ್ವಾ? ಹೌದು, ಅಲೌಕಿಕರಾದ ನೀವು ಒಂದೊಂದು ಮಾತಾಡುವಾಗ ನಮಗೆ ಸ್ವಲ್ಪ ಚಿಂತನೆಗೆ ಈಡು ಮಾಡುತ್ತದೆ. ಏನೋ ಒಂದು ಕ್ಷೀರಕ್ಕೆ ಸ್ವಲ್ಪ ಮಧುರತೆಯನ್ನು ಇನ್ನಷ್ಟು ಬೆರೆಸ್ತೇನೆ ಅಂತ ನೀನು ಮನಸ್ಸು ಮಾಡಿದ್ದಿ. ಹಾಗಿರುವಾಗ ಆ ಮಧುರತೆಯನ್ನು ಪಡೆಯುವುದರಲ್ಲಿ ಏನು ತಪ್ಪು ಇಲ್ಲ. ಹಾಗಾಗಿ ನೀನು ಕೊಡುವುದನ್ನು ನಾನು ವರ ಅಂತಲ್ಲ, ಒಂದು ರಾಮನ ಸೇವೆಗೆ ಏನಾದರೂ ಸಹಾಯವಾಗುವುದು ಅಂತ ಇದ್ದರೆ ಅದನ್ನು ನಾನು ಸ್ವೀಕರಿಸ್ತೇನೆ. ವಿಷಯ ಮತ್ತೇನು ಇಲ್ಲ. ಈಗ ಇಲ್ಲೆಲ್ಲರೂ ಸತ್ತು ಬಿದ್ದಿದ್ದಾರೆ, ದಾರುಣಿಯಲ್ಲಿ ಬಿದ್ದಿದ್ದಾರೆ. ಹೌದು, ಉಭಯ ಪಕ್ಷದವರು ಕೂಡ
ಮೃತರಾಗಿ ಬಿದ್ದಿದ್ದಾರೆ. ಅವರನ್ನೊಂದು ಬದುಕಿಸಬೇಕು ಅಂತ ನನಗೆ ಮನಸ್ಸು ಆದರೆ ಅದಕ್ಕೊಂದು ನಿನ್ನ ಅನುಗ್ರಹ ಬೇಕು. ಅದವೇ ವರವಾಗಿ ಅದನ್ನೇ ವರವಾಗಿ ನೀನು ಪಡೆಯುತ್ತೀಯಾಗಿ ನಾನು ಪಡೆಯುತ್ತೇನೆ. ಈಗ ನಾನು ನನಗಾಗಿ ವರ ಬೇಡುವುದಲ್ಲ, ಶ್ರೀರಾಮನಿಗಾಗಿಯೂ ಅಲ್ಲ. ಪ್ರಸಂಗ ಹೇಗಾದ್ರೂ ಮುಗಿಯಬೇಕಲ್ಲ, ಅದಕ್ಕಾಗಿ ಒಂದು ವರ ಅಂತ ಕೇಳ್ತಾ ಇದ್ದೇನೆ. ಹಾಗಾಗಿ ದ್ರೋಣಾಚಲಕ್ಕೆ ತೆರಳುತ್ತೇನೆ, ಚಾರು ಸಂಜೀವಿನಿಯನ್ನು ತರ್ತೇನೆ. ಅದಕ್ಕೆ ಒಂದು ನನಗೆ ಅನುಮತಿಯನ್ನು ಕೊಡು. ಅಲ್ಲಿವರೆಗೆ ಒಂದು ಕೆಲಸ ಉಂಟು ನಿನಗೆ. ವರ ಅಂದ್ರೆ ಅದುವೇ. ಇಲ್ಲೆಲ್ಲ ಹೆಣಗಳುಂಟಲ್ಲ, ಇದನ್ನು ನೀನು ಕಾದುಕೊಂಡಿರ್ಬೇಕು. ಯಾಕಂದ್ರೆ ನಿನ್ನ ಕೆಲಸವೇ ಅದಲ್ವಾ, ಹೆಣ ಕೆಲಸ, ಕಾಯುವ ಕೆಲಸವೇ ನನಗೆ ಅದು ಪ್ರಿಯವಾದಂತ ಕೆಲಸ. ಮುಗಿಸ್ಲಿಕ್ಕೆ ಬಂದವನು ಮುಗಿಸುವ ದೇವರೇ ನಾನು. ನಾನು ಮತ್ತೆ ಯಾರಲ್ಲಿ ಹೇಳುವುದಿಲ್ಲ, ಶಿವನನ್ನು ನಾನು ಅಲ್ಲಿ ಹೆಣ ಕಾಯಲಿಕ್ಕೆ ನಿಲ್ಲಿಸಿದ್ದೇನೆ ಅಂತ ಯಾರಲ್ಲಿ. ನೀನು ಆಡಿಕೊಂಡು ಬರಬಾರ್ದಂತ ಹೇಳಿ, ಅದು ಒಂದು ಬರುವುದಿಲ್ಲ. ಆದ ಕಾರಣ ನೀನು ಯೋಚನೆ ಮಾಡಬೇಡ, ನಾನು ಬೇಗ ಹೋಗಿ ಬರ್ತೇನೆ. ಹೆಣಗಳಿಗೆ ನೋಡ ಮುತ್ತದ ರೀತಿಯಲ್ಲಿ ನಾನು ಅದನ್ನು ಕಾಪಿಡುತ್ತೇನೆ. ಶೀಘ್ರವಾಗಿ ಹೋಗಿ ಬಾ. ಆಗಲಿ. ನಂದೇ ಕರೆಯಬಹುದಲ್ಲ. ಓಹೋ, ರಾಮಚಂದ್ರನನ್ನು ನೋಡಬೇಕು ಅಂತ ನನಗೂ ಆಸೆ ಆಗ್ತಾ ಇದೆ. ಹಾಗಾಗಿ ಹೃದಯ ಮಂದಿರದಲ್ಲಿ ಇದ್ದವನನ್ನು ಪ್ರಾರ್ಥಿಸುತ್ತೇನೆ. ರಾಮದಯ ನಿಧಿ ಪಾಹಿ ಜಯ ರಾಮ ನಿರಂಜನ ದ್ರಾಹಿ ರಾಮ ಜಯ ರಾಮ ನಿರಂಜನ ದ್ರಾಹಿ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪಥಯೇ ನಮಃ. ಮಾತಾ ರಾಮ ಮತ್ಪಿತಾ ರಾಮಚಂದ್ರ, ಸ್ವಾಮಿ ರಾಮ ಮತ್ಸಖಾ ರಾಮಚಂದ್ರ, ಸರ್ವಸ್ವಮೇ ರಾಮಚಂದ್ರೋ ದಯಾಲು, ನಾಣ್ಯಂ ಜಾನೆ ನ ಜಾನೆ ನ ಜಾನೆ. ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಂ, ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಜಯ ಜಯ ರಾಮ. ಕರುಣದಿ ಶರಣನನು ಮನ್ನಿತಿ ಸರತಿಯುದಾಪಕನು
ಎಂದು ಭಾವಿಸಬೇಡ. ದೇವಾ, ನೀನು ಎಂತಹ ಸದ್ಭಕ್ತ! ನಿನ್ನ ಹೃದಯವನ್ನು ತೆರೆದು ಈ ರಾಮನನ್ನು ಇಡೀ ಜಗತ್ತಿಗೆ ತೋರಿಸಿದ ಮಹಾನ್ ಭಕ್ತ ನೀನು. ನಿನ್ನ ಹೃದಯ ಮಂದಿರದಿಂದ ಪ್ರಕಟಗೊಂಡು ನಿನ್ನೆದುರು ಪ್ರತ್ಯಕ್ಷಗೊಂಡಿದ್ದೇನೆ. ನಿನ್ನ ಚಿನ್ಮಯ ಸ್ವರೂಪವನ್ನು ನೋಡಿ ಧನ್ಯನಾದೆ ಸ್ವಾಮಿ. ನೋಡು ಹನುಮ, ಕಣ್ತೆರೆದು ನೋಡು. ಹನುಮ, ಈಗ ನೀನು ನನ್ನನ್ನು ಕರೆದ ವಿಷಯ ಏನು? ಯಾಕಾಗಿ ಕರೆದದ್ದು? ದೇವಾ, ಇಲ್ಲಿ ನೋಡಿದ್ದೀಯಲ್ಲ, ನೋಡ್ತಾ ಇದ್ದೇನೆ. ಅದೇ ನೀನು ದೃಢ ಮನಸ್ಕನಾಗಿ ನನ್ನನ್ನು ಧ್ಯಾನಿಸುತ್ತಾ ಇದ್ದಿ. ನಿನ್ನ ಕರೆ ನನಗಲ್ಲದೆ ಬೇರೆ ಯಾರಿಗೆ ಕೇಳಿಸ್ಲಿಕ್ಕೆ ಸಾಧ್ಯ ಉಂಟು? ನನ್ನನ್ನು ಪರಮೇಶ್ವರ ದೇವರು ನನ್ನ ಮೂಲಕ ನಿನ್ನನ್ನು ಇಲ್ಲಿ ಬರಮಾಡಿಕೊಂಡದ್ದು. ಹಾಗಾಗಿ ಪರಮೇಶ್ವರ ದೇವರು ಹೇಳ್ತಾರೆ ಯಾಕೆ ಅಂತ. ಒಂದು ಕಡೆ ನೀನು ದೃಢ ಮನಸ್ಕನಾಗಿ ನನ್ನನ್ನು ಧ್ಯಾನಿಸುತ್ತಾ ಇದ್ದಿ, ಇನ್ನೊಂದು ಕಡೆ ಪರಶಿವನು ಸನ್ನಿಧಾನದಲ್ಲಿ ಸನ್ನಿಹಿತನಾಗಿದ್ದಾನೆ. ಮೊದಲು ಅವನನ್ನು ಮಾತನಾಡಿಸ್ತೇನಂತೆ. ಓ ಪರಮೇಶ್ವರ ದೇವ, ಶ್ರೀರಾಮಚಂದ್ರ, ವಂದಿಸಿಕೊಂಡಿದ್ದೇನೆ. ಪ್ರತಿವಂದನೆ ನಿನಗೂ. ಶ್ರೀರಾಮಚಂದ್ರ, ಪರಮೇಶ್ವರ, ನೋಡಿದ್ದೀಯಲ್ಲ ಇಲ್ಲೆಲ್ಲ ನಡೆದ ವಿಚಾರವನ್ನು ಸೂಕ್ಷ್ಮವಾಗಿಯೇ ನೀನು ಗ್ರಹಿಸಿದ್ದಿ ಎಂದು ನಾನು ಭಾವಿಸಿದ್ದೇನೆ. ಯಾಕೆ ಬಲ್ಲಯ್ಯ, ನಿನ್ನನ್ನು ಬರ ಹೇಳುವುದಕ್ಕೆ ನಾನೇ ಹನುಮನಿಗೆ ಹೇಳಿದ್ದು. ನಾನೇ ನಿನ್ನನ್ನು ಕರೆಸಬಹುದಿತ್ತು, ಆದರೆ ಹನುಮನ ಮುಖೇನವೇ ನೀನಿಲ್ಲಿ ಪ್ರಕಟಗೊಳ್ಳಬೇಕೆನ್ನುವುದು ಇಲ್ಲಿಯ ವಿಷಯವಾಗಿದೆ. ಸತ್ತು ಬಿದ್ದಂತ ಎಲ್ಲರನ್ನು ಬದುಕಿಸು ಹನುಮ ಎಂದರೆ ಅವನು ಹಠಕ್ಕೆ ಬಿದ್ದಿದ್ದಾನೆ. ನಮ್ಮವರನ್ನು ಮಾತ್ರ ನಾನು ಬದುಕಿಸುತ್ತೇನೆ ಎನ್ನುವ ಹಠದಲ್ಲಿ ಅವನಿದ್ದಾನೆ. ಹಾಗಾಗಿ ಧರೆಯಲ್ಲಿ ಉರುಳಿದಂತ ಎಲ್ಲರನ್ನು ಬದುಕಿಸುವ ಹಾಗೆ ನೀನು ಹನುಮನಿಗೆ ಹೇಳಬೇಕು. ಹನುಮ ದೇವರೇ, ನೀನು ಬಾಲ್ಯದಿಂದ ಇಲ್ಲಿವರೆಗೂ ಒಂದು ದೋಷವನ್ನು ಕಂಡವನಲ್ಲ. ನೀನು ನಿರಂಜನನೂ ಹೌದು, ಆದ್ರೆ ಇಲ್ಲಿ ಆಗಿರುವ ಅವಾಂತರಗಳನ್ನು ನಾನು ಗಮನಿಸ್ತಾ ಇದ್ದೇನೆ. ಯಾಕೆ ಹನುಮ ಈ ರೀತಿ ಮಾಡಿದ್ದು? ಏನಾಯ್ತು ದೇವರೇ? ಈಗ ನಾನೊಂದು ಮಾತನ್ನು ಹೇಳ್ತೇನೆ, ಅದನ್ನು ನೀನು ಕೇಳಬೇಕು ಮೊದಲು. ದೇವರೇ, ನೋಡು, ನಾನು ಒಂದು ಮಾತನ್ನು ನಿನಗೆ ಹೇಳ್ತೇನೆ. ನಾವು ಯಾರಲ್ಲಿ ಹಗೆತನವನ್ನು ಸಾಧಿಸಬಹುದು ಹೇಳು? ಯಾರಿಗೆ ದೇವರೇ? ನಮ್ಮನ್ನು ಯಾರು ವಿರೋಧಿಸ್ತಾರೋ ಅಥವಾ ನಮ್ಮಲ್ಲಿ ಯಾರು ಹಗೆತನವನ್ನು ಮಾಡ್ತಾ ಇದ್ದಾರೋ ಅಂಥವರಲ್ಲಿ ನಾವು ಅವರನ್ನು ಹಗೆತನವನ್ನು ತೋರಬಹುದು. ಆದರೆ ಈ ಸತ್ತ ಹೆಣಗಳ ಬಗ್ಗೆ ನಾವು ಇನ್ನೂ ಹಗೆತನ ತೋರುವುದು ಸರಿಯೇ? ಯಾವ ಸತ್ತ ನಮ್ಮ ಶತ್ರುವೇ ಆದರೂ ಕೂಡ ಅವನ ಹೆಣಕ್ಕೆ ಪ್ರೇತ ಸಂಸ್ಕಾರ ಮಾಡಬೇಕು ಹೇಳುವುದು ಒಂದು ಧರ್ಮಶಾಸ್ತ್ರ. ಹಾಗಾಗಿ ನಾನು ಹೇಳ್ತಾ ಇದ್ದೇನೆ, ಇವರನ್ನೆಲ್ಲ ನೀನು ಹೌದು. ನೀನೀಗ ಹಿಂದೆ ಮುಂದೆ ಮಾಡೋದು ನೋಡ್ತಾ ಇರ್ತಾರೆ. ನನಗೇನು ಅನ್ನಿಸ್ತದೆ ಹೇಳಿದರೆ, ಏನು? ನಿನ್ನ ಮನದಲ್ಲಿ ಒಂದು ಭಯ ಉಂಟು. ಎಲ್ಲಿ ಆದರೂ ಆ ವೀರಮಣಿ ಮತ್ತೆ ಬದುಕಿ ಬಂದು ನಮ್ಮಲ್ಲಿ ಯುದ್ಧಕ್ಕೆ ನಿಲ್ತಾನೆ ಎನ್ನುವ ಭಯ ನಿನಗುಂಟು. ಅದುವೇ, ಆದರೆ ಅದು ಹಾಗಾಗ್ಲಿಕ್ಕೆ ಸಾಧ್ಯ ಇಲ್ಲಪ್ಪ. ಅವನು ಹೂಂಕರಿಸುತ್ತಾ ಬಂದರೆ ಅಂತ ಮತ್ತೆ ಅದು ಹಾಗಾಗ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಈಗ ಹೇಳ್ತಾ ಇದ್ದೇನೆ. ಯಾಕೆ ಹೇಳು? ಯಾಕೆ? ವೀರಮಣಿ ಹತನಾದದ್ದು ಯಾವುದರಿಂದ? ಶತ್ರುಘ್ನನ ಯೋಗಿನಿ ದತ್ತ ಬಾಣದಿಂದ ಅವ ಹತನಾದ್ದು. ನೆನಪಾಯ್ತು. ಆ ಬಾಣ ಗೊತ್ತುಂಟಲ್ಲ ನನಗೆ, ಕೆಲವೊಮ್ಮೆ ಮರೆತು ಹೋಗ್ತದೆ, ಒಮ್ಮೊಮ್ಮೆ ನನಗೂ ಮರೆತು ಹೋಗ್ತದೆ. ಆದರೆ ಅದು ಅಲ್ಲಿಂದಲ್ಲಿಗೆ ನಾನು ವಿಷಯವನ್ನು ಹೇಳುವಾಗ ಮರೆತು ಹೋಗಲಿಕ್ಕೂ ಕೆಲವೊಮ್ಮೆ ಕಾರಣ ಇರ್ತದೆ. ನೀನೀಗ ಕಾರ್ಯಕ್ರಮದಲ್ಲಿ ಮಗ್ನನಾಗಿದ್ಯಲ್ಲ, ಮನಸ್ಸೆಲ್ಲ ಅಲ್ಲಿ ಉಂಟು ನಿನ್ನದು ಅಶ್ವಮೇಧದಲ್ಲಿ. ಆಗ ನಿನ್ನ ಮನಸ್ಸು ಇಲ್ಲಿ ಬರಲಿಕ್ಕೆ ಹೇಗೆ ಸಾಧ್ಯ? ಆದರೂ ಯಾವುದೋ ಒಂದು ವಿಷಯದಲ್ಲಿ ನನಗೆ ನೆನಪಾಗ್ತದೆ. ಅದು ಆ ಘಟನೆಯನ್ನು ನೋಡುವಾಗ ಮತ್ತೆ ಆದರೂ ನೆನಪಾಗ್ತದೆ. ಅದು ಒಂದು ಒಳ್ಳೇದಾಯ್ತು. ಹಾಗಾಗಿ ಈಗ ನೀನು ಅದಕ್ಕೆ ಆ ವಿಷಯದಲ್ಲಿ ಭಯ ಪಡುದು ಬೇಡ.
ವೀರಮಣಿ ಎದ್ದು ಬಂದರೂ ಕೂಡ ಅವ ನನ್ನ ಭಕ್ತನೇ ಆಗಿರ್ತಾನೆ. ಆ ಬಾಣದ ಪ್ರಭಾವಕ್ಕೆ ಒಳಗಾದವರೆಲ್ಲ ಹಾಗೆ ಶ್ರೀರಾಮನ ಭಕ್ತರಾಗುತ್ತಾರೆ. ಹಾಗಾಗಿ ಯೋಚನೆ ಮಾಡಬೇಡ, ಇತ್ತಂಡಗಳಿಗೂ ಆ ಸಂಜೀವಿನಿಯನ್ನು ಮುಟ್ಟಿಸು. ಅಲ್ಲ, ನಾನು ಯೋಚಿಸುವುದು ಆಗ ನಾವು ಎಷ್ಟೆಲ್ಲ ಮಾತಾಡಿದ್ದೇವೆ ಅಂತ. ಈಗ ನೋಡಿದರೆ ಇವರು ಮಾಡುವುದು ಹೀಗೆ ಅಂತ. ಈ ಉಭಯ ಪಕ್ಷದ ನಾಯಕರು ಅವರು ಒಂದಾದ ಬಳಿಕ ನಾವೆಲ್ಲ ಏನು ಮಾಡಿ ಪ್ರಯೋಜನ ಇಲ್ಲ. ಇಷ್ಟೆಲ್ಲ ಮಾತಾಡಿ ಕೂಡ ಸಾಮಾನ್ಯ ಕಾರ್ಯಕರ್ತರು ಕೊನೆಗೆ ಏನು ಮಾಡಿ ಪ್ರಯೋಜನ ಇಲ್ಲ ಅಂತ ಆಗ್ತದೆ. ಅಲ್ಲ, ನೀವಿಬ್ಬರು ಒಂದಾಗಿದ್ದೀರಿ, ಇನ್ನು ನಾವು ಒಂದಾಗಬೇಕಷ್ಟೇ. ನೀನು ಹೇಳಿದ ಮಾತು ಅಂತ ಹೇಳಿದ್ರೆ ಅದಕ್ಕೆ ಅದು ನನಗೆ ವೇದವಾಕ್ಯವೇ, ಅದನ್ನು ಮೀರ್ಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ಇನ್ನು ತಡ ಮಾಡುವುದಿಲ್ಲ, ಎಲ್ಲರನ್ನು ಬದುಕಿಸ್ತೇನೆ. ಹನುಮ, ನೋಡಿದ್ಯಲ್ಲ, ವೀರಮಣಿ ಎದ್ದು ಬಂದು ನೇರವಾಗಿ ನನ್ನ ಪಾದಕ್ಕೆ ಮಲಗಿದ್ದಾನೆ. ಅಬ್ಬಾ, ಅಷ್ಟಾದ್ರೂ ಮಾಡಿದಲ್ವ ಈಗ ಒಂದು ನನಗೆ ಸಮಾಧಾನ ಆಯ್ತು. ಶಿವನೇ, ನಿನ್ನ ಆಸೆಯು ಪೂರೈಸಿತಲ್ಲ. ಶ್ರೀರಾಮಚಂದ್ರ, ಭಕ್ತ ಮತ್ತು ಭಗವಂತ ನಡುವಿನ ಸಂಬಂಧ ಲೋಕಕ್ಕೆ ಆದರ್ಶಪ್ರಾಯವಾಗಿದೆ ಎನ್ನುವುದನ್ನು ನಿಮ್ಮಿಬ್ಬರನ್ನು ನೋಡಿ ನಾವಿಲ್ಲಿ ಕಲಿತುಕೊಳ್ಬೇಕಾಗ್ತದೆ. ಯಾಕಂತ ಹೇಳಿದ್ರೆ ನನ್ನ ಕೆಲಸ ಇಲ್ಲಿ ಈಡೇರಿದೆ. ನಾವು ರಾಮ ಮತ್ತು ಶಿವ ಒಂದಾಗಬೇಕು ಎನ್ನುವಂತ ಸಂಕಲ್ಪ ಇಲ್ಲಿದೆ. ಅದಿಲ್ಲಿ ಹನುಮನ ಮುಖೇನ ಈಡೇರಿದೆ. ಹಾಗಾಗಿ ನಾನಿನ್ನು ಜ್ಯೋತಿರ್ಮೇಧವನ್ನು ಬಿಟ್ಟು ಕೈಲಾಸಕ್ಕೆ ಸೇರುವವನಿದ್ದೇನೆ. ಎಲ್ಲರನ್ನು ನಿನ್ನ ಭಕ್ತರೇ ಎಂದು ನೀನಿನ್ನು ಪರೆಯಬೇಕು. ಅಲ್ಲ, ಇದು ಏನು ನೀನು ಹೇಳ್ತೀಯಾರು? ಇದು ಇಲ್ಲಿ ನಿಲ್ಲದು ನೀನು ಭಕ್ತರ ಉದ್ಧಾರಕ್ಕಾಗಿ ಈ ಮಟ್ಟಕ್ಕೂ ಇಳಿದಿದ್ದಿ ಅಂತೇಳಿ ನಾನು ಅರಿತವನಿದ್ದೇನೆ. ಇಲ್ಲಿ ಭಕ್ತಿಯ ಸಂಘರ್ಷಕ್ಕಿಂತ ಭಕ್ತರ ಸಂಘರ್ಷವೇ ಹೆಚ್ಚಾಯಿತಲ್ಲವೇ? ನೋಡು, ಒಬ್ಬ ಭಕ್ತ ಗಂಗಾ ನದಿಯ ಯಾವ ತೀರದಲ್ಲಿ ಮಿಂದ್ರೂ ಅವನಿಗೆ ಪುಣ್ಯ ಸಂಚಯನವಾಗುತ್ತದೆ. ಅದೇ ರೀತಿ ಇಲ್ಲಿ ನನ್ನ ಭಕ್ತರು ಬೇರೆ, ನಿನ್ನ ಭಕ್ತರು ಬೇರೆ ಎಂದು ನೀನು ಭಾವಿಸಬೇಡ. ಅಲ್ಲ, ನಮಗೆ ಗೊತ್ತುಂಟದು, ಭಕ್ತರಿಗೆ ಅದರಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ. ಈ ವೇದಿಕೆಯಲ್ಲಿ ಹರ ಹಾಗೂ ರಾಮ ಇವರಿಬ್ಬರು ಒಂದೇ ಎನ್ನುವ ಇದನ್ನು ಜಗತ್ತಿಗೆ ತೋರ್ಪಡಿಸುವಲ್ಲಿ ನಮ್ಮ ಹನುಮನ ಪಾತ್ರ ಬಹುದೊಡ್ಡದು. ನಿನ್ನ ಮನದ ಇಂಗಿತವೇನು ಹನುಮ? ದೇವರೇ, ನೀವಿಬ್ಬರು ಹೇಗೂ ಒಂದಾಗಿದ್ದೀರಿ. ಮೊದಲಿನಿಂದಲೂ ನನಗೆ ನೀವಿಬ್ಬರು ಒಂದೇ ಅಂತ ಗೊತ್ತಿದೆ. ಆದರೆ ಇಲ್ಲಿ ಸಂಘರ್ಷಕ್ಕೆ ಒಂದು ಅನುವು ಮಾಡಿಕೊಟ್ಟದ್ದು ನಿಮ್ಮದೇ ನಾಟಕ ಅಂತಲೂ ನನಗೂ ಅರ್ಥವಾಗಿದೆ ಈಗ. ಯಾಕಂದರೆ ಪ್ರಪಂಚ ಮುಖಕ್ಕೆ ನಾವು ಈ ವೇದಿಕೆಯಲ್ಲಿ ತೋರಿಸಿಕೊಡಬೇಕು ಶಿವರಾಮರು ಒಂದೇ ಅಂತ ಹೇಳಿ. ಯಾಕಂದರೆ ಭಕ್ತರು ಸಂಘರ್ಷವನ್ನು ಮಾಡ್ತಾ ಇದ್ದಾರೆ, ನಮ್ಮ ದೇವರು ಮೇಲು ಅಂತ. ಆದರೆ ನಿಜವಾಗಿ ದೇವನೊಬ್ಬನೇ, ನಾಮ ಹಲವು ಅಷ್ಟೇ. ಹಾಗಾಗಿ ಶಿವ ಹಾಗೂ ರಾಮ ಅವರಿಬ್ಬರೂ ಜೊತೆಯಾಗಿದ್ದಾರೆ. ಕೇಶವ ಅಂತ ನಾನು ಈ ಸಂದರ್ಭದಲ್ಲಿ ನಿನ್ನನ್ನು ಸರಿಯಾಗಿ ನಾನು ಕರೆಯಬೇಕು ಅಂತ ಇದ್ದರೆ, ಯಾಕೆ ಅಂದರೆ ಕ ಅಂದರೆ ಬ್ರಹ್ಮ, ಕ ಈಶ, ಕೇಶ. ಆ ಬ್ರಹ್ಮ ಹಾಗೂ ಈಶ್ವರ ಎರಡನ್ನೂ ಒಳಗೊಂಡವ ನೀನು ಕೇಶವ ಅಂತ. ಹಾಗೆ ಇರುವಾಗ ಕೇಶವನಾಗಿದ್ದಿ, ಶಿವರಾಮರು ಜೊತೆಯಾಗಿದ್ದಾರೆ. ಇಂತಹ ಒಂದು ಸಂದರ್ಭದಲ್ಲಿ ನಿಮ್ಮಿಬ್ಬರ ಅನುಗ್ರಹ ಎಲ್ಲರಿಗೂ ಸದಾ ಇರಲಿ ಅಂತ ಬೇಡಿಕೊಳ್ಳುತ್ತಾ ಪ್ರಾರ್ಥಿಸಿಕೊಳ್ಳುತ್ತಾ ನಿಮಗೊಂದು ದೊಡ್ಡ ಮಂಗಳಾರತಿಯನ್ನು ಬೆಳಗುತ್ತೇನೆ. ಮಂಗಳಾರತಿಯನ್ನು ಬೆಳಗುತ್ತೇನೆ. ಶುಭವಾಗಲಿ. ಸಹಕರಿಸಲಿದ್ದಾರೆ ಇನ್ನೊಂದು ಆಖ್ಯಾನ ಕರ್ಣವೇದನ. ಇದರಲ್ಲಿ ಮುಮ್ಮೇಳದಲ್ಲಿ ಕರ್ಣನಾಗಿ ಅಭಿಜ್ಞಾ ದಾಳಿಂಬ ಇವರು ಸಹಕರಿಸಲಿದ್ದಾರೆ. ಕೃಷ್ಣನಾಗಿ ಶರಣ್ಯ ರಾವ್ ರಂಜಿಸಲಿದ್ದಾರೆ. ಕುಂತಿಯಾಗಿ ವಿಖ್ಯಾತಿ ಬೆಜ್ಜಂಗಳ ಇವರು ನಿಮ್ಮನ್ನು ರಂಜಿಸಲಿದ್ದಾರೆ. ಗಂಗೆಯಾಗಿ ಅಭಿಜ್ಞಾ ರಾವ್, ಸೂರ್ಯನಾಗಿ ಅಭೀಕ್ಷಾ ರಾವ್ ಇವರು, ಸೂರ್ಯನಾಗಿ ಅನನ್ಯ ಕೊಡಂಕೇರಿ. ನಿಮ್ಮ ಮುಂದೆ ಎಲ್ಲ ಪಾತ್ರಧಾರಿಗಳು ಪ್ರೋತ್ಸಾಹಕ್ಕಾಗಿ ಕೂತಿದ್ದಾರೆ. ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟಿ ಅವರನ್ನು ಪ್ರೋತ್ಸಾಹಿಸಿ ಕಲಾವಿದರಿಗೆ
ಹಲ್ 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 धीशक्ति 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 महिळा ಬಳಗಕ್ಕೆ ಸಂಭ್ರಮವು महिळा ಬಳಗಕ್ಕೆ ಸಂಭ್ರಮವು ದಶಮಾನೋತ್ಸವ ಆಚರಿಸುತ್ತಿಗ ಯಕ್ಷಮಾತಿಗೆ ಕುವರಿಗೆರು ದಶಮಾನೋತ್ಸವ ಆಚರಿಸುತ್ತಿಗ ಯಕ್ಷಮಾತಿಗೆ ಕುವರಿಗೆರು ಧೀಶಕ್ತಿ 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 ಹಬ್ಬಿದಲತೆಯಲ್ಲಿ ಚಿಗುರೊಡೆಯುತ್ತಲೇ ನಳನಳಿಸುತ್ತಿದೆ ಕುಸುಮಗಳು ಹಬ್ಬಿದಲತೆಯಲ್ಲಿ ಚಿಗುರೊಡೆಯುತ್ತಲೇ ನಳನಳಿಸುತ್ತಿದೆ ಕುಸುಮಗಳು ಮಾತಿನ ಮಂಡಪದಲ್ಲರಳುತ್ತಿದೆ ಕಾವ್ಯದ ಹೊಸ ಹೊಸ ಹೊಳಹುಗಳು ಮಾತಿನ ಮಂಡಪದಲ್ಲರಳುತ್ತಿದೆ ಕಾವ್ಯದ ಹೊಸ ಹೊಸ ಹೊಳಹುಗಳು ಧೀಶಕ್ತಿ 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 ವಾಗ್ದೇವಿಗೆ ಶಿರಬಾಗುತ್ತ ನಲಿಸುತ್ತ ಪೋಣಿಸಿ ವಿಧ ವಿಧ ಕಥೆಗಳನ್ನು ವಾಗ್ದೇವಿಗೆ ಶಿರಬಾಗುತ್ತ ನಲಿಸುತ್ತ ಪೋಣಿಸಿ ವಿಧ ವಿಧ ಕಥೆಗಳನ್ನು ಮೋದದೆ ಬೆಳೆದ ಪುರಾಣ ಪ್ರಸಂಗದಿ ಬೆಳಗಿತು ಸುಂದರ ಕೂಟಗಳು ಮೋದದೆ ಬೆಳೆದ ಪುರಾಣ ಪ್ರಸಂಗದಿ ಬೆಳಗಿತು ಸುಂದರ ಕೂಟಗಳು ಧೀಶಕ್ತಿ 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 ಬಾಲಿಕೆಯರು ಜೊತೆಯಾಗುತ್ತ ನಿಂದರು ತಾಳಮದ್ದಳೆಯ ಕಲಿಯಲಿಗೆ ಬಾಲಿಕೆಯರು ಜೊತೆಯಾಗುತ್ತ ನಿಂದರು ತಾಳಮದ್ದಳೆಯ ಕಲಿಯಲಿಗೆ ಮುಂದಿನ ಭವಿಷ್ಯ ರೂಪಿಸಲಿರುವ ಹೂದೋಟದ ಹೊಸ ಪುಷ್ಪಗಳು ಮುಂದಿನ ಭವಿಷ್ಯ ರೂಪಿಸಲಿರುವ ಹೂದೋಟದ ಹೊಸ ಪುಷ್ಪಗಳು ಧೀಶಕ್ತಿ 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 ಮಹಿಳಾ ಬಳಗಕ್ಕೆ ಸಂಭ್ರಮ ಧೀಶಕ್ತಿ
ಪ್ರೀತಿಸಬಹುದು. ದ್ವೇಷಿಸುವುದಕ್ಕೊಂದು ಕಾರಣ ಇರಲೇಬೇಕು ತಾನೆ. ಪಾಂಡವರ ಕುರಿತಾದ ನನ್ನ ದ್ವೇಷಕ್ಕೆ ಹಲವು ಕಾರಣಗಳಿವೆ. ಬಂಧುಗಳಾದವರು ಎಷ್ಟೇ ಎತ್ತರಕ್ಕೇರಿದರೂ ಪರಸ್ಪರ ಸ್ಪರ್ಧಿಗಳಾಗಿ ಕಾಣಿಸಿಕೊಳ್ಳಬಾರದು. ಆದರೆ ಪಾಂಡವರು ಬಂಧುಗಳೇ ಆದರೂ ಬಾಲ್ಯದಿಂದಲೇ ಸ್ಪರ್ಧಿಗಳಾಗಿ ಕಾಣಿಸಿಕೊಂಡಿದ್ದಾರೆ. ಸಿಂಹಾಸನದ ಮೇಲೆ ಒಂದು ಕಣ್ಣನ್ನು ಇರಿಸಿಕೊಂಡೇ ಬಾಲ್ಯದಲ್ಲಿ ಅವರು ಕಾಡಿನಿಂದ ನಾಡಿಗೆ ಬಂದದ್ದು. ಅರಗಿನ ಮನೆಯಿಂದ ಬದುಕಿ ಉಳಿದಾಗಲೂ ಈ ಬಯಕೆ ಅವರಿಂದ ಅಳಿದು ಹೋಗಲಿಲ್ಲ. ಹಿರಿಯರೂ ಅವರ ಕಡೆಗೆ ವಾಲಿದ ಪರಿಣಾಮವಾಗಿ ರಾಜ್ಯ ಎರಡಾಗಿ ಹೋಳಾಯಿತು. ಅಖಂಡ ಸಾಮ್ರಾಜ್ಯವನ್ನಾಳಿದ ನನ್ನ ಘನತೆಗೆ ಇದು ಬಲವಾದ ಹೊಡೆತವೇ ಸರಿ. ಇಂದ್ರಪ್ರಸ್ಥದಲ್ಲಿದ್ದುಕೊಂಡು ರಾಜಸೂಯಾಧ್ವರವನ್ನು ಕೈಗೊಂಡರಲ್ಲ, ಹಸ್ತಿನಾವತಿಗೆ ಪ್ರಬಲವಾದ ಸ್ಪರ್ಧಾ ಕೇಂದ್ರ ಬೆಳೆಯುತ್ತಿದೆ ಎಂಬ ಸೂಕ್ಷ್ಮ ಅರಿವಾಯಿತು. ಇಂದ್ರಪ್ರಸ್ಥದಲ್ಲಿ ದ್ರೌಪದಿಯಿಂದಾದ ಅವಮಾನವು ನನ್ನ ಎದೆಯಲ್ಲಿ ಕುದಿಯುತ್ತಿದೆ. ಹಾಗಾಗಿಯೇ ಜೂಜಿಗೆ ಕರೆದು ಪಾಂಡವರಿಂದ ಎಲ್ಲವನ್ನೂ ಕಸಿದುಕೊಂಡೆ. 12 ವರ್ಷಗಳ ವನವಾಸ, 1 ವರ್ಷದ ಅಜ್ಞಾತವನ್ನು ಕಳೆದು ಈಗ ತಮ್ಮ ಪಾಲನ್ನು ಬೇಡುತ್ತಿದ್ದಾರೆ. ಕ್ಷತ್ರಿಯರು ಸ್ವಾಭಿಮಾನಿಗಳಾಗಿರಬೇಕು. ಎಂತಹ ಹೀನ ಸ್ಥಿತಿಯಲ್ಲೂ ಬೇಡುವುದು ಕ್ಷತ್ರಿಯರಿಗೆ ಶೋಭೆಯಲ್ಲ. ಈಗ ಸಂಧಾನಕ್ಕಾಗಿ ಕೃಷ್ಣನನ್ನು ಕಳುಹಿಸಿ ಕೊಟ್ಟಿದ್ದಾರೆ. ಎಂತಹ ಮಾತುಕತೆ ನಡೆಯುವುದಿದ್ದರೂ ಹಸ್ತಿನಾವತಿಯ ರಾಜಸಭೆಯಲ್ಲಿ ನಡೆಯಬೇಕಾದ್ದು. ಆದರೆ ಬಂದಂತಹ ಕೃಷ್ಣ ತೆರಳಿದ್ದೆಲ್ಲಿಗೆ? ನಮ್ಮ ಮನಸ್ಸಿಗೆ ದೂರವೇ ಆದಂತಹ ವಿದುರನಲ್ಲಿಗೆ. ಹಾಗಾಗಿಯೇ ಸಮಯಾವಕಾಶವನ್ನು ಕೇಳಿ ಬಂದಂತಹ ವಿದುರನಲ್ಲಿ ಇಂದು ಬೇಡ ನಾಳೆ ನೋಡಿಕೊಳ್ಳೋಣ ಎಂದು ಹೇಳಿ ಕಳುಹಿಸಿದ್ದೇನೆ. ಇಂದು ಕೃಷ್ಣನಲ್ಲಿ ಮಾತನಾಡಬೇಕು ಎಂದು ನಿರ್ಧರಿಸಿದ್ದೇನೆ. ಅವನ ಎಲ್ಲ ಕುತಂತ್ರಗಳನ್ನು ಬಯಲಿಗೆಳೆಯಬೇಕು. ಪಾಂಡವ ಪಕ್ಷಪಾತಿಯಾದಂತಹ ಕೃಷ್ಣನ ಕಣ್ಣು ಕುಕ್ಕುವಂತೆ ರಾಜಸಭೆಯನ್ನು ವ್ಯವಸ್ಥೆಗೊಳಿಸಿದ್ದೇನೆ. ಹೇಗೆ ಹೇಗೆ ನನ್ನ ವ್ಯವಸ್ಥೆ? ಈಗ ಕೃಷ್ಣನನ್ನು ಇಲ್ಲಿಗೆ ಕರೆಯಬೇಕು. ಹಾಗಾಗಿ ಸಭೆಗೆ ಬರುವುದಕ್ಕೆ ಈಗ ಕಾಲಾವಕಾಶವಿದೆ ಎಂದು ಕೃಷ್ಣನಿಗೆ ತಿಳಿಸು. ನೋಡಿದೆ ವಿದುರ
ಹಸ್ತಿನಾವತಿಗೆ ನಾವು ನಿನ್ನೆ ತೆರಳಿದ್ದೆವು. ಆಗ ಸುಯೋಧನ ಗೋಪಕುಮಾರರಿಗೆ ಇಂದೇನು ಕಾರ್ಯ ಎಂಬುದಾಗಿ ಅಹಂಕಾರದ ಮಾತುಗಳನ್ನಾಡಿದ. ಆದರೆ ಇಂದು ನಮ್ಮನ್ನು ದೂತನ ಮೂಲಕ ಕರೆ ಕಳುಹಿಸಿದ್ದಾನೆ ನೋಡು. ಅವನ ಮನಸ್ಸಿನಲ್ಲಿ ಕೃಷ್ಣ ಇದನ್ನೆಲ್ಲ ನೋಡಿ ಆನಂದಿಸಲಿ ಎಂಬುದಲ್ಲ, ಹಾಗೂ ಹಸ್ತಿನಾವತಿಯಲ್ಲಿ ನಡೆಯುವಂತಹ ಒಂದು ವಿಷಯ ಅಥವಾ ಸಂವಿಧಾನದ ಹಸ್ತಿನಾವತಿಯಲ್ಲಿ ಮಾಡುವಂತಹ ಒಂದು ಮಾತುಕತೆ ಕೇವಲ ಬಂಧುಗಳ ನಡುವಿನ ಮಾತುಕತೆಯಾಗಿ ಉಳಿಯುವುದಿಲ್ಲ. ಅದು ಇತಿಹಾಸವನ್ನು ಪ್ರತಿಫಲಿಸುವ ಕನ್ನಡಿಯಾಗುತ್ತದೆ, ಭವಿಷ್ಯವನ್ನು ನಿರ್ಧರಿಸುವಂಥ ಆಶಾ ಕಿರಣವೂ ಆಗುತ್ತದೆ. ಆದ್ದರಿಂದಲೇ ನೀನು ನನ್ನೊಂದಿಗಿರು. ಗೌತಮ, ಕಣ್ವ, ಪರಶುರಾಮರೇ ಮೊದಲಾದ ಮುನಿವರೇಣ್ಯರು ನನ್ನನ್ನು ಹಿಂಬಾಲಿಸಲು ಸಿದ್ಧರಾಗಿದ್ದಾರೆ. ನೀನು ನನ್ನೊಂದಿಗಿರು ವಿದುರ. ಭವಿಷ್ಯದ ನಿರ್ಧಾರಕ್ಕೆ ನೀನು ಸಾಕ್ಷಿಯಾಗಿರು. ಆಗಲಿ ಸ್ವಾಮಿ, ನಾನು ನಿಮ್ಮೊಂದಿಗೆ ಬರುತ್ತೇನೆ. ವಿದುರ, ಹಸ್ತಿನಾವತಿಯ ರಾಜಸಭೆಯನ್ನು ನೋಡಿದಾಗ ಸುಯೋಧನನ ಮನಸ್ಸು ಎಷ್ಟು ವಿಕೃತ ಎಂಬುದಾಗಿ ನನಗೆ ಸ್ಪಷ್ಟವಾಗಿ ತಿಳಿಯುತ್ತಾ ಇದೆ. ಹೌದು, ಈ ವೈಭೋಗವನ್ನೆಲ್ಲ ನೋಡಿ ಕೃಷ್ಣ ಆನಂದಿಸಲಿ, ಖುಷಿ ಪಡಲಿ ಎಂಬುದು ಅವನ ಉದ್ದೇಶ ಅಲ್ಲವೇ ಅಲ್ಲ. ಇದನ್ನೆಲ್ಲ ನೋಡಿ ಕೃಷ್ಣ ಒಮ್ಮೆ ಓಡಿ ಹೋಗಲಿ ಎಂಬುದೇ ಅವನ ಉದ್ದೇಶ. ಕೆಟ್ಟವರೊಂದಿಗೆ ಸೇರಿ ಸುಯೋಧನ ಕೆಟ್ಟು ಹೋಗಿದ್ದಾನೆ. ಅವನ ಮುಖವನ್ನೊಮ್ಮೆ ನೋಡು, ಇದೆಲ್ಲ ಅದನ್ನೇ ಹೇಳುತ್ತಾ ಇದೆ ನೋಡು. ಹಾಗಾಗಿ ಅವನು ಮಾತನಾಡುವ ರೀತಿಯನ್ನೊಮ್ಮೆ ನೀನು ಗಮನಿಸು. ಅರ್ಧ ರಾಜ್ಯವನ್ನು ಪಾಂಡವರಿಗಾಗಿ ಬಿಟ್ಟುಕೊಡು ಎಂದು ನಾನು ಬೇಡಿಕೊಳ್ಳುತ್ತೇನೆ. ಕೊಡುವುದಿಲ್ಲ ಅಂದಾಗ ನೀತಿ ಪಾಠವನ್ನು ಹೇಳುತ್ತೇನೆ. ಆದರೆ ಅದಕ್ಕೂ ಮೊದಲು ಅವನ ಅಹಂಕಾರಕ್ಕೊಂದು ಮದ್ದು ಅರಿಯಲೇಬೇಕಲ್ಲ. ಘನ ಮಧು ಘನ ಮಧೋನ್ಮತದಿಂದ ಕುಳಿತಿಹ ಬಣಗುರಾಯನ ಗರ್ವ ಇಳಿಸುವೆ, ಬಣಗುರಾಯನ ಗರ್ವ ಇಳಿಸುವೆ. ಸಿರಿಚರಣದಂಗುಲಿಯೊಳವನೇನು ಜನಪಕ್ಕೆ ಮಗು ಜಲಧಕ ಜನಪಕ್ಕೆ ಮಗು ಜಲಧಕ ನನುಗ ಸಿಂಹಾಸನವೋ ಸಹಾಯ ಮಗು ಚಲಂಧಕ ನಡುಗ ಸಿಂಹಾಸನವು ಸಹ ಕೃಷ್ಣನ ಪಾದಾಪ್ತದಿ ಕೆಡದಿರಲ್ಲ ಕಂಡೆಂದನ ಸುರ ಕೃಷ್ಣನ ಪದಾಬ್ಜದಿ ಬಣಗುರಾಯನ ಗರ್ಭ ಬಿಳಿಸುವೆನ್ನುತ್ತ ಅತಿಯಾದರೆ ಅಮೃತವು ವಿಷವಂತೆ. ಇಲ್ಲಿ ಅಧಿಕಾರದಿಂದ ಇವನ ಅಹಂಕಾರ ಹೆಚ್ಚಾಗಿದೆ. ಹೌದು, ಅದೆಲ್ಲವೂ ಅಹಂಕಾರದಿಂದಾಗಿ ಇವನು ಹೀಗೆಲ್ಲ ಮಾಡ್ತಾ ಇರೋದು. ಇವನಿಗೆ ಬುದ್ಧಿ ಕಲಿಸಬೇಕು. ಅಧಿಕಾರ, ಅಹಂಕಾರ ಇದ್ಯಾವುದು ಶಾಶ್ವತ ಅಲ್ಲ ಎಂದು ಅವನಿಗೆ ಬುದ್ಧಿ ಕಲಿಸಬೇಕು. ಅವನು ಘನಗಾಂಭೀರ್ಯವಾದ ಕುಳಿತ ರೀತಿಯನ್ನೊಮ್ಮೆ ನೋಡು. ಹಾಗಾಗಿ ಎತ್ತರದ ಸ್ನಾನ ಶಾಶ್ವತ ಅಲ್ಲ ಎಂದು ನಾನು ಅವನಿಗೆ ಅರಿವು ಮಾಡಿಸಬೇಕು. ಇದೋ ನೋಡು, ಅವನನ್ನು ಕೆಳಕ್ಕಿಳಿಸಿದ್ದೇನಂತೆ. ಉಂಗುಷ್ಟವನ್ನು ನೆಲಕ್ಕಿಟ್ಟ ಕ್ಷಣ
ಸಿಂಹಾಸನ ಸಹಿತನಾಗಿ ನೆಲಕ್ಕುರುಳಿ ಬಿದ್ದಿದ್ದಾನೆ. ಅವನನ್ನು ಹೀಗೆ ಬಿಡುವುದಿಲ್ಲ, ಮತ್ತಷ್ಟು ಕೆಣಕುತ್ತೇನಂತೆ. ಸುಯೋಧನ, ಏನಯ್ಯ ಇದು? ರಾಜಸಭೆಯನ್ನು ಪ್ರವೇಶ ಮಾಡ್ತಾ ಇರುವಾಗ ಈ ವೈಭವವನ್ನೆಲ್ಲ ಕಂಡು ರೋಮಾಂಚನಗೊಂಡವನು ನಾನು. ಅದೇ ಗುಂಗಿನಲ್ಲಿರುವಾಗ ದಪ್ಪನೆ ಬಂದು ನನ್ನ ಕಾಲ ಕೆಳಕ್ಕೆರೆಗೆ ಬಿದ್ದೆಯಲ್ಲ. ಛೆ ಅವಸರ ಪಟ್ಟು ಬಿಟ್ಟೆ. ಸ್ವಲ್ಪ ಹೊತ್ತು ಕಾಯ್ತಾ ಇದ್ದರೆ ನಾನೇ ಬರುತ್ತಿರಲಿಲ್ಲವೇ? ಇನ್ನೂ ಒಂದುಂಟು, ನಾನು ನೀನು ಬಂಧುತ್ವದಲ್ಲಿ ಭಾವನೆಂಟನಿರಬಹುದು, ಆದರೆ ನಾನಾದರೂ ಗೋವಳ, ನೀನು ಇಲ್ಲಿ ರಾಜ. ಅವಸರ ಪಟ್ಟಿಬಿಟ್ಟೆ. ಇಡೀ ಸಭೆಯು ನಿನ್ನನ್ನು ನೋಡಿ ನಗುತ್ತಾ ಇದ್ದಾರಲ್ಲ, ಅವರ ನಗುವಿಗೆ ನೀನೊಂದು ವಸ್ತುವಾಗಿ ಬಿಟ್ಟೆ. ನೀನಾದರೂ ತಲೆ ತಗ್ಗಿಸಿದ್ದಿ, ಸೆರೆ ಹಿಂದೆ ಮರೆ ಮಾಡಿ ನಿಂತಿದ್ದಿ. ನನ್ನಲ್ಲಿ ಕೋಪ ಮಾಡಿಕೊಂಡಂತೆ ಕಾಣ್ತಾ ಇದೆ. ಸಂಧಾನ ಕಾರ್ಯಕ್ಕೆಂದು ಬಂದವನು ನಾನು. ನನ್ನಲ್ಲೊಂದೆರಡು ಚಂದದ ಮಾತುಗಳನ್ನಾಡಬಾರದೆ ಸುಯೋಧನ? ಕೃಷ್ಣ, ಇದು ದ್ವಾರಕೆ ಅಲ್ಲ, ಹಸ್ತಿನಾವತಿಯ ರಾಜಸಭೆ ಎಂಬ ಪ್ರಜ್ಞೆ ಇರಲಿ. ನಿನ್ನ ಮಾತಿಗೆ ಕಡಿವಾಣವಿರಲಿ. ನಿನ್ನ ಬಗ್ಗೆ ನನಗೆ ಮುನಿಸಿದೆ ಎಂಬುದನ್ನಾದರೂ ತಿಳಿದೇ ಅಲ್ಲ. ನನ್ನ ಮುನಿಸಿಗೆ ಕಾರಣವೇನು ಗೊತ್ತೇ? ಏನು? ನಿನಗೆ ಮನೆಯುಳ್ಳಾರು
ಒಡೆಯ ಲಕ್ಷ್ಮೀ ರಮಣ ನಮ್ಮಲ್ಲಿಗೆ ಬರುತ್ತಾನೆ ಎಂದು ನಾನು ನಂಬಿದ್ದೆ. ನನ್ನ ನಂಬಿಕೆ ಸುಳ್ಳಾಯಿತು. ನಮ್ಮ ರಾಜಕೀಯ ಸ್ಥಿರತೆಯನ್ನು ಒಡೆಯುವುದಕ್ಕಾಗಿಯೇ ನೀನು ಬಂದಿದ್ದಿ ಎನ್ನುವುದು ಸ್ಪಷ್ಟವಾಯಿತು. ನಿನ್ನ ಸ್ವಾಗತಕ್ಕಾಗಿ ಉಪಚಾರಕ್ಕಾಗಿ ನಾವೆಲ್ಲ ಶ್ರಮ ಪಟ್ಟೆವು. ಭೀಷ್ಮ, ದ್ರೋಣ, ಕೃಪರೆ ಮೊದಲಾದ ಪುರ ಪ್ರಮುಖರ ಮನೆಗಳಲ್ಲಿ ನಿನ್ನ ಉಪಚಾರಕ್ಕೆ ವ್ಯವಸ್ಥೆಯಾಗಿತ್ತು. ಈ ಉಪಚಾರಗಳನ್ನು ಸ್ವೀಕರಿಸಿ ಬಂಧುತ್ವದ ಬಿರುಕುಗಳನ್ನು ಮುಚ್ಚುವ ಸಾಧ್ಯತೆ ನಿನಗೆ ಇತ್ತು. ಆದರೆ ನೀನು ಇದನ್ನೆಲ್ಲ ತಿರಸ್ಕರಿಸಿ ಮಾಡಿದ್ದೇನು? ಏನು ಮಾಡಿದೆ? ನಮಗಾಗದ ವಿದುರನ ಮನೆಗೆ ಹೋದೆ. ವಿದುರನನ್ನು ಏನೆಂದು ತಿಳಿದೆ ನೀನು? ಕುಲವಿಹೀನನು ವಿದುರ ಬದುಕಿಗಿಂತ ಸಾವೇ ಲೇಸು. ಪಾಂಡವರಂತೂ ಮಾನಹೀನರಾಗಿಯೇ ಬದುಕಿದವರು. ನೀನು ಅದೇ ಜಾಯಮಾನದವ ಎಂಬುದು ಸ್ಪಷ್ಟವಾಯಿತು. ಅಪ್ಪಟ ಕ್ಷತ್ರಿಯರಾದ ನಾವು ವಿದುರನಿಂದ ಒಂದು ಅಂತರವನ್ನು ಸದಾ ಇರಿಸಿಕೊಂಡಿದ್ದೆವು. ಆತನೇನಿದ್ದರೂ ದಾಸಿಪುತ್ರ. ಹಾಗಾಗಿಯೇ ಅವನ ಆತಿಥ್ಯ ಗೋವಳನಾದ ನಿನಗೆ ಹಿತವಾಯಿತು. ಇರಲಿ ಬಿಡು, ಈಗ ಬಂದ ಕಾರ್ಯವೇನೆಂದು ತಿಳಿಸು. ಎಲ್ಲವ ಕೌರವನ ಗರ್ಭದಲ್ಲಿ ಸುಯೋಧನ, ನನ್ನ ಹುಟ್ಟಿನ ಬಗ್ಗೆ ವಿಮರ್ಶಿಸುವುದಕ್ಕೆ ನೀನು ಯಾರೂ ಅಲ್ಲ. ವೇದವ್ಯಾಸರ ಕೋಪಕ್ಕೆ ಬಲಿಯಾಗುವ ಸಂದರ್ಭದಲ್ಲಿ ಹಸ್ತಿನಾವತಿಯನ್ನು ಕಾಪಾಡಿದ ಒಬ್ಬಳು ದಾಸಿ ನನ್ನ ತಾಯಿ. ಇದು ನನಗೆ ಹೆಮ್ಮೆಯ ವಿಚಾರ. ನಾನು ಯಾರು ಎಂದು ಶ್ರೀಕೃಷ್ಣನಿಗೆ ಚೆನ್ನಾಗಿ ತಿಳಿದಿದೆ. ಆದರೂ ನನಗೆ ನಿನ್ನಲ್ಲಿ ಒಂದು ಸಹಾನುಭೂತಿ ಇತ್ತು. ಆದರೆ ಅನ್ನದ ಋಣವನ್ನು ತೀರಿಸಲು ಪ್ರಯತ್ನ ಮಾಡದಿದ್ದರೂ ಉಪ್ಪಿನ ಋಣವನ್ನು ತೀರಿಸಬೇಕೆಂಬುದೇ ಹಿರಿಯರ ಹೃದಯದ ಮಾತು. ನೀನು ನಿನ್ನ ತೊಡೆಗಳನ್ನು ಭೀಮಸೇನನು ಮುರಿಯುತ್ತಾನೆ ಎಂದು ಅವನು ತುಂಬಿದ ಸಭೆಯಲ್ಲಿ ಪ್ರತಿಜ್ಞೆ ಮಾಡಿದ್ದಾನೆ. ಈ ಮಾತನ್ನು ಕೇಳಿ ನಿನ್ನನ್ನು ರಕ್ಷಿಸಬೇಕೆಂಬ ಉದ್ದೇಶದಿಂದ ಈ ಬಿಲ್ಲನ್ನು ಇರಿಸಿಕೊಂಡಿದ್ದೇನೆ. ಆದರೆ ನಿನ್ನಂಥ ಅಯೋಗ್ಯರಿಗೆ ಈ ಬಿಲ್ಲು ಸೇರತಕ್ಕದ್ದು. ಹಾಗಾಗಿ ನಾನಿದನ್ನು ಈಗಲೇ ಮುರಿದು ಈ ಸಭೆಯನ್ನು ತೊರೆದು ಹೋಗುತ್ತಿದ್ದೇನೆ. ಇವನು ನಾನು ಹುಟ್ಟಿದಾಗಲೇ ನನ್ನನ್ನು ಕೊಲ್ಲಬೇಕು ಅಂತ ಹೇಳಿದವನು. ನಿನ್ನ ಔದಾರ್ಯದ ಉರುಳು ನನಗೂ ಬೇಕಾಗಿಲ್ಲ. ಮುರಿದದ್ದು ಒಳ್ಳೆಯದೇ ಆಯಿತು, ಅದು ದೊಡ್ಡ ವಿಷಯವೇ ಅಲ್ಲ. ಮುರಿದದ್ದು ಒಳ್ಳೆಯದೇ ಆಯಿತು ಬಿಡು. ಇದನ್ನೆಲ್ಲ ನೋಡಿದಾಗ ನನಗೆ ನಗು ಬರ್ತಾ ಇದೆ. ನಗುತ್ತಿಂದ ಧನುಜರಿ ನಗುತ್ತಿಂದ ರಾಮ
ಪಾಂಡುತನಯರಿಗೆ ಮಗುಳ ಪಾಂಡುತನಯರಿಗೆ ಘನ ವಿರೋಧಿಗಳೈಸಿ ಘನ ವಿರೋಧಿಗಳೈಸಿ ನೀವಿಂದ ನಿಬರಲಿಗೆ ಘನ ವಿರೋಧಿಗಳೈಸಿ ನೀವಿಂದ ನಿಬರೋ ಬಂಧುತ್ವವಾದುದು ತನಗೆ ಬಂದೊಲವ ನಿನಗೆಂದ ಧನುಜರಿ ಪುನಗುದದ ರಾಜನ ಮನೆಗಳಲ್ಲಿ ಗೋಪಾಲರ ರೋಗಣಿಗೆ ಯೋಗಿತರನ್ನ ಮಗುಳ ಪಾಂಡುತನಯರಿಗೆ ಧನುಜರಿ ಪುದಗುದನ್ನ ಸುಯೋಧನ, ಏನು? ಪಾಂಡವರು ಹಾಗೂ ಕೌರವರು ಕಡು ವಿರೋಧಿಗಳೆಂಬುದು ಜಗತ್ತೇ ತಿಳಿದಿದೆ. ಹಾಗಿರುವಾಗ ನಿನ್ನ ಆತಿಥ್ಯವನ್ನು ನಾನು ಹೇಗೆ ಸ್ವೀಕರಿಸಲಿ? ಇನ್ನೊಂದು ಮಾತಿದೆ, ನಾನಾದರೂ ಗೋವಳ, ನೀನು ರಾಜ. ಹಾಗಿರುವಾಗ ನಿನ್ನ ಆತಿಥ್ಯವನ್ನು ಸ್ವೀಕರಿಸುವಷ್ಟು ಯೋಗ್ಯತೆ ನನಗಿಲ್ಲ. ಈ ವಿಷಯವನ್ನೊಮ್ಮೆ ಇಲ್ಲಿಗೆ ಬದಿಗಿಟ್ಟು ನಾನು ಬಂದ ಕಾರ್ಯಭಾರವನ್ನು ನಿನಗೆ ತಿಳಿಸಲೇ? ಅದನ್ನು ಮೊದಲು ಹೇಳು. ಸುಯೋಧನ, ಆದರ ಪಾಂಡು ಸುಂದರು ಜೂಜಿನಲ್ಲಿ ಮೇದಿನಲ್ಲಿ ಸೋದರು ಆದಿಯಲ್ಲಿ ನಿನಗೆ ಬೇಡ ಭಾಷೆಯಲ್ಲಿ ರಾಜು ನೆಲೆಗೆ ಸಿದ್ಧ ಆದರ ಪಾಂಡು ಸುಯೋಧನ, ಏನು? ಪಾಂಡವರು ಹಾಗೂ ನಿಮ್ಮ ಮಧ್ಯೆ ಬೆಳೆದದ್ದು ದಾಯಾದ್ಯ ಮತ್ಸರ. ಮೊದಲಿನಿಂದ ನೋಡ್ತಾ ಹೋದರೆ ಇದು ಮುಗಿಯದ ಅಧ್ಯಾಯವಾಗಿ ಹೋದಿತ್ತು. ಜೂಜಿನ ಪ್ರಸಂಗವನ್ನೊಮ್ಮೆ ನೀನು ನೆನಪಿಸಿಕೋ. ಕಪಟಕ್ಕೆ ಬಲಿಯಾಗಿ ಪಾಂಡವರು ಸೋತು ಹೋದರು. ಅಜ್ಞಾತವಾಸ ವನವಾಸವನ್ನೆಲ್ಲ ಪೂರೈಸಿ ಈಗ ಬಂದಿದ್ದಾರೆ. ಅರ್ಧ ರಾಜ್ಯವನ್ನು ಪಡೆದುಕೊಳ್ಳುವ ನೈತಿಕ ಹಕ್ಕು ಅವರಿಗೂ ಇದೆ. ಅರ್ಧ ರಾಜ್ಯವನ್ನು ನಾನೀಗ ಅವರಿಗೆ ಕೊಡಬೇಕು ಅಂತ ಹೇಳುದು ನೀನು? ಹೌದು, ಕೊಡಬೇಕು. ಕೊಟ್ಟೆ ಅಂತಾದರೆ ನೀನು ಮಾಡಿದ ಎಲ್ಲ ತಪ್ಪನ್ನು ಪಾಂಡವರು ಕ್ಷಮಿಸುತ್ತಾರೆ. ಈ ವಿಷಯವನ್ನು ನಿನ್ನಲ್ಲಿ ಹೇಳಿ ಬಾ ಎಂದು ಧರ್ಮರಾಯ ನನ್ನನ್ನು ಕಳುಹಿಸಿದ್ದಾನೆ. ಹಾಗೂ ನಿನ್ನ ಉತ್ತರವು ನನಗೆ ಬೇಕಿದೆ. ಕರ್ಣ, ಕೇಳಿಸಿಕೊಂಡೆ ಅಲ್ಲ? Ha ha ha!
ಸೋತು ಅರ್ಧ ರಾಜ್ಯವನ್ನು ಈಗ ಕೇಳುತ್ತಾ ಇದ್ದಾರೆ. ಅಭಿಮಾನ ಶೂನ್ಯರಾದ ಅವರ ಸಹವಾಸವೇ ಯೋಗ್ಯವಲ್ಲವೆಂದು ನಾನು ಸುಮ್ಮನಿದ್ದೆ. ಈಗ ಈ ಚೋರನ ಮೂಲಕ ಪ್ರಕರಣವನ್ನು ಬೆಳೆಸಲು ಮುಂದಾಗಿದ್ದಾರೆ. ನಾಡುಗಳಲ್ಲಿ ಬೇಡಿ ಬದುಕಿದವರಿಗೆ ಹಸ್ತಿನಾವತಿಯಲ್ಲಿ ಬೇಡುವುದಕ್ಕೇನು ಅಡ್ಡಿ? ಧರ್ಮಜನೇ ಬರಲಿ, ಸೋತು ಹೋದೆವೆಂದು ನನ್ನ ಕಾಲಿಗೆರಗಿ ಬೇಡಲಿ. ಕೊಡುವುದನ್ನು ಬಿಡುವುದನ್ನು ಆಮೇಲೆ ನಾನು ನಿರ್ಧರಿಸುತ್ತೇನೆ. ಸುಯೋಧನ, ಎಷ್ಟೆಂದರೂ ಇದು ಅತಿ ಆಯಿತು. ಪೊಡವಿಗೋ ಸುಗ ಬಳಗ ಸಹಿತಲಿ, ಪೊಡವಿಗೋ ಸುಗ ಬಳಗ ಸಹಿತಲಿ, ನಡೆಯಬೇಡ ನಡೆಯಬೇಡ ಕೃತಾಂತ ನಲ್ಲಿಗೆ ನಡೆಯಬೇಡ, ಕೊಡು ಕುಶಸ್ಥಲ ವರವೃಗಸ್ಥಲ ವಾರಣ ಕೊಡು ಕುಶಸ್ಥಲ ವರವೃಗಸ್ಥಲ ವಾರಣಾವತವಾ, ಕೊಡು ಕುಶಸ್ಥಳ ವರವೃಗಸ್ಥಳ ವಾರಣಾವತವಾ, ಬಿಡು ಆವಂತಿ ನಗರವ, ಬಿಡು ಬಿಡಲವು ಆವಂತಿ ನಗರವ, ಒಡನೆ ಶಕ್ರ ಪ್ರಸ್ಥಪುರವನು ಮಿಡುಕದೆ ಧರ್ಮ ಜಗೆ ಸಾಮದೊಳ್ಳೆನನು ಮಗುಳೆದ, ಒಡನೆ ಶಕ್ರ ಪ್ರಸ್ಥಪುರವನು ಮಿಡುಕದೆ ಧರ್ಮ ಜಗೆ ಸಾಮದೊಳ್ಳೆನನು ಮಗುಳೆಂದ, ಪೊಡವಿಗೋ ಸುಗ ಬಳಗ ಸಹಿತಲಿ, ನಡೆಯಬೇಡ ಕೃತಾಂತ ನಲ್ಲಿಗೆ, ಕೊಡು ಕುಶಸ್ಥಲ ವರವೃಗಸ್ಥಲ ವಾರಣಾವತವಾ, ಬಿಡು ಬಿಡಲವು ಆವಂತಿ ನಗರವ, ಒಡನೆ ಶಕ್ರ ಪ್ರಸ್ಥಪುರವನು ಮಿಡುಕದೆ ಧರ್ಮ ಜಗೆ ಸಾಮದೊಡೆನನು ಮಗುಡೆದ, ಪೊಡವಿಗೋ ಸುಗ ಬಳಗ ಸಹಿತಲಿ, ಅರಸನಾದವನು ಧೈರ್ಯಶಾಲಿ ಆಗಿರಬೇಕು, ಹಾಗೆಂದು ಅಹಂಕಾರಿ ಆಗಿರಬಾರದು. ನಿನ್ನ ಪ್ರತಿಯೊಂದು ಮಾತಿನಲ್ಲೂ ಅಹಂಕಾರ ಎದ್ದು ಕಾಣ್ತಾ ಇದೆ. ಇನ್ನೊಂದು ಮಾತಿದೆ. ಏನು? ಯಾವುದನ್ನು ಬಿಟ್ಟು ಬೇಕಾದರೂ ವ್ಯವಹರಿಸಬಹುದಂತೆ, ಬಾಂಧವ್ಯವನ್ನು ಬಿಟ್ಟು ವ್ಯವಹರಿಸಬಾರದಂತೆ. ಧರ್ಮರಾಯ ನಿನ್ನ ಅಣ್ಣ ಎಂಬುದು ನಿನಗೆ ನೆನಪಿದೆಯಾ?
ಅವನು ನಿನ್ನ ಕಾಲಿಗೆರೆಗೆ ಬೀಳುವುದು ಅಂತ ಯೋಚಿಸುವುದೇ ಮಹಾಪಾಪ. ಹಾಗೆಂದು ಪಾಂಡವರು ಸಿಡಿದೆದ್ದು ನಿಂತರೆ ನೀನು ನಿನ್ನ ಬಳಗದವರೆಲ್ಲರೂ ಯಮನ ಪಟ್ಟಣಕ್ಕೆ ಸೇರಬೇಕಾದೀತು ನೋಡು. ಬಂಧುತ್ವವನ್ನು ತಿಳಿಗೊಳಿಸಲು, ರಾಜಸಭೆಯ ಶೋಭೆಯನ್ನು ತಡೆಗಟ್ಟುವುದಕ್ಕೆ ನನ್ನಲ್ಲೊಂದು ಸಲಹೆ ಇದೆ ಸುಯೋಧನ. ಅದನ್ನಾದರೂ ಕೇಳ್ತೀಯಾ? ಸುಯೋಧನ, ಪಾಂಡವರು ಬದುಕುಳಿಯುವುದಕ್ಕಾಗಿ 5 ಗ್ರಾಮವನ್ನಾದರೂ ಕೊಡು. 5 ಗ್ರಾಮ? ಹೌದು. ಯಾವುದೆಲ್ಲ? ಕುಶಸ್ಥಳ, ವ್ರಕಸ್ಥಳ, ವಾರಣಾವತ ಹಾಗೂ ವಾವಂತಿ ಹಾಗೂ ಇಂದ್ರಪ್ರಸ್ಥ. ಈ 5 ಗ್ರಾಮಗಳನ್ನು ನಾನೀಗ ಅವರಿಗೆ ಕೊಡಬೇಕು. ನೀನು ಕೊಟ್ಟೆ ಅಂತಾದರೆ ಪಾಂಡವರನ್ನು ನಾನು ಒಪ್ಪಿಸುತ್ತೇನೆ. ಕೊಡುವುದಿಲ್ಲ ಅಂತ ಹೇಳಿದರೆ ನೀನು ನಿನ್ನ ಬಳಗದವರೆಲ್ಲರೂ ಯಮನ ಪಟ್ಟಣಕ್ಕೆ ಹೆಜ್ಜೆ ಇಡಬೇಕಾಗಿತ್ತು. ಎಚ್ಚರ ನೋಡು. ಏನೆಂದೇ? ನಡೆಯಲು ನಿನ್ನ ಮೋಡಿಯ ಬಲೆಗೆ ನಾನು ಸಿಕ್ಕಿ ಬೀಳುವೆನೆಂದು ಭಾವಿಸಬೇಡ. ಈ 5 ಗ್ರಾಮಗಳ ವಿಚಾರದಲ್ಲಿ ಪಾಂಡವರ ಬಯಕೆಗಿಂತಲೂ ನಿನ್ನ ಕುಟಿಲತನವೇ ಎದ್ದು ಕಾಣುತ್ತಿದೆ. ನನ್ನ ಕುಟಿಲತನ? ನಿನ್ನ ಕುಟಿಲತನವೇ. ಮತ್ತೊಮ್ಮೆ ಹೇಳುತ್ತೇನೆ, ಪಗೆಗಳಲ್ಲ ಪಾಂಡವರು, ನೀನಗಡು ಎನಗೆ. ನಂದ ಗೋಕುಲದಲ್ಲಿ ಗೋಪಿಕೆಯರ ಮುಂದೆ ತೋರಿದ ಗಾರುಡಿಗ ವಿದ್ಯೆ ನನ್ನಲ್ಲಿ ನಡೆಯದು. ನಿನ್ನ ಕೊಳಲ ಗಾನಕ್ಕೆ ತಲೆದೂಗುವ ಹಸು ನಾನಲ್ಲ. ಹಸು ಆಗುವಂತ ಕೂಡ ನಾನು ಹೇಳಲಿಲ್ಲ. ನೀನು ನುಣ್ಣಗೆ ಕೇಳಿದ ಮಾತ್ರಕ್ಕೆ 5 ಗ್ರಾಮ ಆಗಿರಲಿ, 1 ಗ್ರಾಮವನ್ನು, ಗ್ರಾಮ ಬಿಡು, ಸೂಜಿ ಮೊನೆ ಊರುವ ಜಾಗವನ್ನು ನಾನು ಸಾಮದಲ್ಲಿ ಕೊಡುವವನಲ್ಲ. ತಮ್ಮ ದುಶಾಸನ ಪಾಂಡವರ ಬಗ್ಗೆ ಚಿಂತಿಸುವುದಕ್ಕಿಂತಲೂ ಇವನ ಬಗ್ಗೆ ಎಚ್ಚರದಿಂದಿರಬೇಕು. ಇವನನ್ನು ಕಟ್ಟಿ ಹಾಕಿದರೆ ಪಾಂಡವರು ಹಲ್ಲು ಕಿತ್ತ ಹಾವಿನಂತಾಗುತ್ತಾರೆ. ಮತ್ತೆ ಎಷ್ಟು ಬುಸುಗುಟ್ಟಿದರೇನಂತೆ. ಇವನನ್ನು ಕಟ್ಟಿ ಹಾಕುವುದೇ ಸರಿ. ಎಲ್ಲವೋ ಪಾತಕಿ, ಎಲ್ಲವೋ ಪಾತಕಿ, ಎಲ್ಲವೋ ಪಾತಕಿ ಬರಿದೆ ಸಾಯದಿರೋ.
ಮನುಷ್ಯನಾದವನು ತಪ್ಪು ಮಾಡೇ ಮಾಡ್ತಾನೆ. ಆದರೆ ಮಾಡಿದ ತಪ್ಪನ್ನೇ ಪದೇ ಪದೇ ಮಾಡ್ತಾ ಇದ್ದರೆ ಅವನ ಜೀವನಕ್ಕೊಂದು ಅರ್ಥ ಇರುವುದಿಲ್ಲ, ಜೀವನವೇ ಅನರ್ಥವಾಗಿ ಹೋಗ್ತದೆ. ಸಂಧಾನಕಾರನಾಗಿ ಬಂದ ನನ್ನನ್ನು ಈಗ ಕಟ್ಟಿ ಹಾಕಲು ಮುಂದಾಗಿದ್ದಿ. ನೀನು ಮಾಡಿದ ಸಾಧನೆಗಳನ್ನೇ ಸಾಧನೆಗಳೆಂದು ತಿಳಿದ ಕೆಲವು ಘಟನೆಗಳನ್ನೊಮ್ಮೆ ನೀನು ನೆನಪಿಸಿಕೋ. ಭೀಮನನ್ನು ವಿಷವಿಟ್ಟು ಕೊಂದೆ. ಅರಗಿನ ಮನೆಯಲ್ಲಿ ಬಂಧುಗಳನ್ನು ಸುಟ್ಟು ಹಾಕಲು ಮುಂದಾದೆ. ತುಂಬಿದ ಸಭೆಯಲ್ಲಿ ಕುಲವಧುವಿನ ಮಾನವನ್ನು ಅಪಹರಣ ಮಾಡಲು ಮುಂದಾದೆ. ಈಗ ನನ್ನನ್ನು ಸಂಧಾನಕಾರನಾಗಿ ಬಂದ ನನ್ನನ್ನು ಕಟ್ಟಿ ಹಾಕಲು ಮುಂದಾಗಿದ್ದಿ. ಜೀವನದುದ್ದಕ್ಕೂ ಪಾತಕಗಳನ್ನೇ ಮಾಡಿದ ನೀನು ಪಾತಕಿ ಅಲ್ಲವೇ? ಹೌದು, ನೀನು ಪಾತಕಿಯೇ. ಇನ್ನೂ ಕಾಲ ಮಿಂಚಿಲ್ಲ ಸುಯೋಧನ. ನೀನು ಸರಿಯಾಗುವುದಕ್ಕೆ ಸಮಯ ಇನ್ನೂ ಇದೆ. ಹಾಗೆಂದು ಪಾಂಡವರನ್ನು ಹಾಗೂ ಇಡೀ ಜಗತ್ತಿನ ಕ್ಷೇಮವನ್ನು ನೋಡಿಕೊಳ್ಳುವುದಕ್ಕಾಗಿ ನಾನು ನೋಡಿಕೊಳ್ಳುತ್ತೇನೆ, ನೀನದರ ಬಗ್ಗೆ ಚಿಂತೆ ಮಾಡಬೇಡ. ಆದರೆ ಬರಿದೇ ಸಾಯುವುದರಲ್ಲಿ ಅರ್ಥವಿಲ್ಲ, ಪುರುಷಾರ್ಥಕ್ಕಾಗಿ ಸಾಯುವುದರಲ್ಲೊಂದು ಅರ್ಥವಿದೆ ಸುಯೋಧನ. ಬರಿದೇ ಸಾಯಬೇಡ ಸುಯೋಧನ, ಸಾಯಬೇಡ. ಕೃಷ್ಣ ಯನಧರಾಧಿಪ ನುಡಿದ ನರಿತಿ ಹೇ ನಿನ್ನ ಮಹಿಮೆಯನ್ನು ನಾನೇನು ಅರಿಯದವನಲ್ಲ. ತಮಗಾದ ಅನ್ಯಾಯಕ್ಕೆ ಪಾಂಡವರು ಪ್ರತೀಕಾರವನ್ನು ಮಾಡುತ್ತಾರೆ, ಅವರು ನನ್ನನ್ನು ಕೊಲ್ಲುತ್ತಾರೆ ಎಂದೇ ನೀನು ಹೇಳುತ್ತಾ ಬಂದೆ. ಹೌದು, ಪಾಂಡವರನ್ನು ವಿರೋಧಿಸಿಯೂ ಬದುಕಬೇಕೆಂಬ ಛಲ ನನಗೂ ಇತ್ತು. ಆದರೆ ಈಗ ಪಾತಕಿಯಾದ ನನ್ನನ್ನು ಕೊಲ್ಲುವವನು ನೀನು ಎಂದು ಹೇಳಿದ್ದಿ. ಹೌದು, ಭೂಭಾರವನ್ನು ಇಳಿಸುವುದಕ್ಕಾಗಿ ಅವತಾರವೆತ್ತಿದವ ನೀನು ಎನ್ನುವುದನ್ನು ನಾನು ಬಲ್ಲೆ. ಹಾಗಾಗಿ ಮಹಾಮಹಿಮನಾದ ನಿನ್ನ ಕೈಯಿಂದ ಬರುವ ಮರಣವನ್ನು ಅಭಿಮಾನದಿಂದಲೇ ಸ್ವಾಗತಿಸುವವನು ನಾನು. ರಾವಣ, ಕಂಸ ಮೊದಲಾದ ದುಷ್ಟರಿಗೆ ಮೋಕ್ಷವನ್ನು ಕರುಣಿಸಿದವನು ನೀನು. ಪಾಂಡವ ದ್ವೇಷದ ಮೂಲಕ ಆ ಮೋಕ್ಷ ನನಗೆ ದೊರೆಯುತ್ತದೆ ಎಂದಾದರೆ ನಾನು ಯುದ್ಧಕ್ಕೆ ಹೆದರುವುದಿಲ್ಲ. ಹಾಗಾಗಿ ವಿರೋಧಿಗಳನ್ನು ಕರೆದು ರಾಜ್ಯವನ್ನು ಕೊಡುವುದೂ ಇಲ್ಲ. ನನ್ನ ಕಟ್ಟಕಡೆಯ ನಿರ್ಧಾರವನ್ನು ಕೇಳುತ್ತೀಯ ಕೃಷ್ಣ? ಏನು ಸುಯೋಧನ? ಓ ಮುರಾಂತಕ, ಬೆಂಬಲಗೆ ಭೂಪರ ನೆರಹಿ ಕುರುಮಂಡಲಕ್ಕೆ ಸನ್ನಹವಾಗಿ ಸಮರಕ್ಕೆ ಕುರುಮಂಡಲಕ್ಕೆ ಸನ್ನಹವಾಗಿ ಸಮರಕ್ಕೆ ಬರಲಿ ಪಾಂಡವರು. ಕಲಹದಲ್ಲಿ ನಡೆಯುವ ಎನ್ನಯ
ಕಳುಕೆನು ಇದುದಿಟವೆಂದು ಬೀಯವನಿತನಚ್ಯುತಗೆ ಕೃಷ್ಣ, ಸುಯೋಧನ, ಯುದ್ಧ ರಂಗದಲ್ಲಿ ಪ್ರಾಣತ್ಯಾಗ ಮಾಡುವುದು ಕ್ಷತ್ರಿಯನ ಪಾಲಿಗೆ ಮಹಾಭಾಗ್ಯ. ನಿನ್ನವರಾದ ಪಾಂಡವರು ಸೈನ್ಯವನ್ನು ಕೂಡಿಕೊಂಡು ಕುರುಕ್ಷೇತ್ರಕ್ಕೆ ಬರಲಿ, ನಾವು ಯುದ್ಧಕ್ಕೆ ಸಿದ್ಧರಾಗುತ್ತೇವೆ. ಎರಡೂ ಪಕ್ಷಗಳಲ್ಲಿರುವ ದುಷ್ಟರನ್ನು ನಾಶ ಮಾಡಲು ನಿನಗೂ ಒಳ್ಳೆಯ ವೇದಿಕೆ. ಧರ್ಮ ಸಂಸ್ಥಾಪನೆಯ ನಿನ್ನ ಸಂಕಲ್ಪಕ್ಕೆ ವೇದಿಕೆ ನನ್ನಿಂದ ನಿರ್ಮಾಣವಾಯಿತು ಎಂದು ನಾನು ಸಂಭ್ರಮಿಸುತ್ತೇನೆ. ಕುರುಕ್ಷೇತ್ರ ರಣಾಂಗಣದಲ್ಲಿ ಹೋರಾಡುತ್ತಾ ನನ್ನ ಪ್ರಾಣವನ್ನು ನಿನ್ನ ಪದತಲದಲ್ಲಿ ಸಮರ್ಪಿಸುತ್ತೇನೆ. ಅದಕ್ಕಾಗಿ ಹೊನ್ನ ಬಟ್ಟಲಲ್ಲಿ ಕರ್ಪೂರ ಸಹಿತ ವೀಳೆಯವನ್ನು ಇತ್ತಿದ್ದೇನೆ. ಇದನ್ನು ನೀನು ಸ್ವೀಕರಿಸಿದರೆ ಹಸ್ತಿನಾವತಿಯಲ್ಲಿ ನೀನು ಉಂಡಷ್ಟೇ ಸಂತೋಷವನ್ನು ನಾನು ಹೊಂದುತ್ತೇನೆ. ಹಾಗಾಗಿ ಸ್ವೀಕರಿಸು ಕೃಷ್ಣ, ಸ್ವೀಕರಿಸು. ಸುಯೋಧನ, ನಿನ್ನ ಇಚ್ಛೆಯಂತೆಯೇ ಆಗಲಿ. ಕೆಲವೊಮ್ಮೆ ಶಾಂತಿಯ ಸ್ಥಾಪನೆಗೆ ಕ್ರಾಂತಿ ಅನಿವಾರ್ಯ. ಪಾಂಡವ ಕೌರವ ದಾಯಾದ್ಯ ಮತ್ಸರವನ್ನು ನೆಪವಾಗಿಸಿಕೊಂಡು ಇಲ್ಲೊಂದು ಶಾಂತಿ ನಡೆಯಲೇಬೇಕು. ಯುದ್ಧದಲ್ಲಿ ಪಾಂಡವರು ಜಯಶೀಲರಾಗಬೇಕಾದರೆ ಬಲಾಬಲಗಳ ತುಲನೆಯನ್ನು ಬುದ್ಧಿಪೂರ್ವಕವಾಗಿ ಮಾಡಬೇಕಾಗುತ್ತದೆ. ಕೌರವ ಸೇನೆ ಅಗಾಧವೂ ಹೌದು, ಸಂತುಲಿತವಾದದ್ದೂ ಹೌದು. ಗಂಗಾತನುಜ ಭೀಷ್ಮರು, ಗುರುಗಳಾದ ದ್ರೋಣರು, ಸೂರ್ಯಸುತ ಕರ್ಣ, ಒಬ್ಬರಿಂದೊಬ್ಬರು ಸಮರ ಸಮರ್ಥರು. ಅದರಲ್ಲೂ ಕರ್ಣ ಧೀರನು ಕಲಿ ಕರ್ಣ, ದುರಗೆಲ್ಲರಿಗೂ ಬಲು ಕಠಿಣ, ದುರಗೆಲ್ಲರಿಗೂ ಬಲು ಕಠಿಣ. ಬಲು ಕಠಿಣ. ಸೂರ್ಯ ಸುತನ ಕಂಡ ತರಂಗದಲ್ಲಿಗೆ, ಸೂರ್ಯ ಸುತನ ಕಂಡ ತರಂಗದಲ್ಲಿ ತಾರುವೆ ಕುಲದ ವಿಚಾರವ ವಿನಯದಿ. ಧೀರನು ಕಲಿ ಕಂಡ ದುರಗೆಲ್ಲರಿಗೂ ಬಲು ಕಠಿಣ. ಅನುಕೂಲಗಳನ್ನು ಬಳಸಿ ಸಾಧಿಸುವುದು ವಿಶೇಷವಲ್ಲ. ಆದರೆ ನಮ್ಮ ಸಾಧನೆಯ ದಾರಿಯಲ್ಲಿ ಪ್ರತಿರೋಧಗಳ ಮಾತುಗಳನ್ನಾಡುತ್ತಾರಲ್ಲ, ಆ ಪ್ರತಿರೋಧಗಳ ಮಾತುಗಳನ್ನು ಎದುರಿಸಿ ಸಾಧಿಸುವುದು ಅದು ಅಸಾಮಾನ್ಯ ಸಾಧನೆ. ಬದುಕಿನುದ್ದಕ್ಕೂ ಪ್ರತಿರೋಧಗಳೇ ಎದುರಾದರೂ ಸಾಧನೆಯ ಶಿಖರಕ್ಕೇರಿದವ ಕರ್ಣ.
ಯುದ್ಧದಲ್ಲಿ ಅವನನ್ನು ಸೋಲಿಸುವುದು ಸುಲಭವಲ್ಲ. ಕೌರವನ ಕುರಿತಾಗಿ ಸರ್ವ ಸಮರ್ಪಣಾ ಭಾವವನ್ನು ಕರ್ಣ ಹೊಂದಿದ್ದಾನೆ. ಈ ನನ್ನ ಉದ್ದೇಶ ಸಾಧನೆಗೆ ಕರ್ಣನನ್ನು ಸಂದಿಗ್ಧತೆಗೆ ತಳ್ಳುವುದೊಂದೇ ದಾರಿ. ಯೋಚಿಸಿದಾಗ ಅವನ ಕುಲದ ರಹಸ್ಯವನ್ನು ಬಹಿರಂಗಗೊಳಿಸಬೇಕು. ಅವನ ಕುಲದ ರಹಸ್ಯವನ್ನು ಬಹಿರಂಗಗೊಳಿಸಿದರೆ ನನ್ನ ಉದ್ದೇಶ ಫಲಿಸುತ್ತದೆ. ಹಾಗಾಗಿ ಕರ್ಣನನ್ನೇ ಏಕಾಂತಕ್ಕೆ ಕರೆಯುತ್ತೇನಂತೆ. ಓ ಭಾನುಸುಕುಮಾರ, ಬಾರಯ್ಯ ಭಾನು ಸುಕುಮಾರ, ಕೌರವನಿಂದ ದುರವೀಳ್ಯವನ್ನು ಪಡೆದುಕೊಂಡು ಹೊರಟ ನನ್ನನ್ನು ಬೀಳ್ಕೊಡುವುದಕ್ಕೆ ಬಂದ ಪ್ರಮುಖರಲ್ಲಿ ನೀನು ಒಬ್ಬ. ಹೌದು. ರಾಜಕೀಯವಾಗಿ ಇದುವರೆಗೂ ನಡೆದ ಮಾತುಕತೆಗಳು ಬುದ್ಧಿಪೂರ್ವಕವಾದದ್ದು. ಅಂತರಂಗದ ಭಾವಪೂರ್ವ ಮಾತುಗಳಿಗೆ ಅದು ವೇದಿಕೆಯಾಗಿರಲಿಲ್ಲ. ಹಾಗಾಗಿ ಅಂತರಂಗದ ಮಾತುಗಳನ್ನು ಹಂಚಿಕೊಳ್ಳುವುದಕ್ಕೆ ನಿನ್ನನ್ನು ಇನ್ನೂ ನನ್ನ ಬಳಿ ಉಳಿಸಿಕೊಂಡಿದ್ದೇನೆ. ಭಾವಪೂರ್ವ ಮಾತುಗಳ ಸಂವಹನಕ್ಕೆ ಸಾಮೀಪ್ಯವು ಅಗತ್ಯ ಕರ್ಣ. ದೂರವೇ ಯಾಕೆ ನಿಂತಿದ್ದಿ ಕರ್ಣ? ಸಂಕೋಚ ಬೇಡ, ನನ್ನ ರಥವನ್ನೇರು, ನನ್ನ ಒತ್ತಿಲಿನಲ್ಲಿ ಕುಳಿತುಕೋ. ಬಹುಕಾಲದಿಂದ ಹೃದಯಕ್ಕೆ ಭಾರವೇ ಆಗಿದ್ದ ಮಾತುಗಳನ್ನು ಹಂಚಿಕೊಳ್ಳಲು ಸಹಕಾರಿಯಾಗು ಕರ್ಣ, ಸಹಕಾರಿಯಾಗು. ಶ್ರೀನಾಥ, ಶ್ರೀನಾಥ
ಬದುಕಿನಲ್ಲಿ ಎತ್ತರಕ್ಕೇರುವ ಆಸೆ ಎಲ್ಲರಿಗೂ ಇರುತ್ತದೆ. ಹೌದು, ಅದು ಸಹಜವಲ್ಲವೇ ಸ್ವಾಮಿ? ಅದರಿಂದ ನಾನೂ ಹೊರತಲ್ಲ. ಆದರೆ ಏರುವ ಸಂಭ್ರಮಕ್ಕಿಂತ ಕುಸಿಯುವ ಭೀತಿ ಭಯಾನಕವಲ್ಲವೇ ಕೃಷ್ಣ? ಹೌದು ಕರ್ಣ. ಆದ್ದರಿಂದ ಎಷ್ಟು ಆಗುತ್ತೋ ಅಷ್ಟೇ ಎತ್ತರವನ್ನು ಬಯಸಬೇಕು ಎಂದು ನಾನು ತಿಳಿದುಕೊಂಡಿದ್ದೇನೆ. ಹಾಗೆ ನೀನು ನಿನ್ನ ರಥದ ಎತ್ತರಕ್ಕೆ ಏರಿಸಲು ನನ್ನನ್ನು ಏರಿಸಲು ಬಯಸುತ್ತಿದ್ದೀಯಲ್ಲ, ಆದರೆ ಅದು ಕ್ಷಣಿಕ ಎಂದು ನಾನು ಬಲ್ಲೆ ಸ್ವಾಮಿ. ಯಾಕೆ ಕರ್ಣ? ಅಂತರಂಗದ ಮಾತುಗಳನ್ನಾಡಲು ಸಾಮೀಪ್ಯ ಹೇಗೆ ಮುಖ್ಯವೋ ಸಮಾನತೆಯು ಹಾಗೆ ಮುಖ್ಯವಲ್ಲವೇ ಸ್ವಾಮಿ? ಮೇರು ವ್ಯಕ್ತಿತ್ವದ ನೀನೆಲ್ಲಿ? ಕುಲಹೀನ ಜಾತಿಹೀನನಾದ ನಾನೆಲ್ಲಿ ಸ್ವಾಮಿ? ಅಪಹಾಸ್ಯ ಸಾಕು ಸ್ವಾಮಿ, ಸಾಕು. ಕರ್ಣ, ನನ್ನ ಮಾತನ್ನು ಆಲಿಸು. ಕರ್ಣ, ಸ್ವಾಮಿ, ಅಂತರಂಗದ ಮಾತುಗಳನ್ನು ಆಡಬೇಕಿದ್ದರೆ ಸಮಾನತೆಯು ಅಗತ್ಯ ಎಂಬುದನ್ನು ನಾನೂ ಬಲ್ಲೆ. ಮಂಜು ಮುಸುಕಿದಾಗ ಹೂವಿನ ಸೌಂದರ್ಯ ಗೋಚರಿಸುವುದಿಲ್ಲ. ಆದರೆ ಸೂರ್ಯ ಕಿರಣ ಸೋಕಿದಾಗ ಹೂವಿನ ನಿಜವಾದ ಸೌಂದರ್ಯ ಅನಾವರಣಗೊಳ್ಳುತ್ತದೆ. ಕರ್ಣ, ಹೀನ ಕುಲದವನೆಂಬ ಸ್ವಹೀನತಾ ಭಾವದಲ್ಲಿ ನಿನ್ನ ವ್ಯಕ್ತಿತ್ವವೇ ಮುಚ್ಚಿ ಹೋಗಿದೆ ಕರ್ಣ. ನಿಜ ಸ್ಥಿತಿ ಅದಲ್ಲ ಎಂಬುದನ್ನು ಜಗತ್ತಿಗೆ ನಾನು ಸಾರುತ್ತೇನೆ. ಕೃಷ್ಣ, ಏನು ಹೇಳುತ್ತಿದ್ದೀ ಸ್ವಾಮಿ? ಹೌದು ಕರ್ಣ, ಇನ್ನು ಸುತ್ತು ಬಳಸಿದ ಮಾತು ಯಾಕೆ? ಇದುವರೆಗೂ ನೀನು ತಿಳಿದಂತೆ ನೀನು ಸೂತಸುತನಲ್ಲ, ನೀನೋರ್ವ ಕ್ಷತ್ರಿಯ. ಪಾಂಡವರು ಎಂದಾಕ್ಷಣ 5 ಮಂದಿ ಎಂದು ಜಗತ್ತು ಗುರುತಿಸಿದೆ. ಆದರೆ ಕರ್ಣ, ಕೌಂತೆಯರು ಕೇವಲ 5 6 ಮಂದಿ. ಆ 6 ಮಂದಿಯಲ್ಲಿ ಹಿರಿಯವ ನೀನೇ ಕರ್ಣ, ನೀನೇ. ಕೃಷ್ಣ, ಏನು ಹೇಳುತ್ತಿದ್ದಿ? ಹೌದು, ಮಹಾಮಾತೆ ಕುಂತಿಯ ಹಿರಿಯ ಮಗ ನಾನು ಎಂದಲ್ಲವೇ ನಿನ್ನ ಮಾತಿನ ಅರ್ಥ? ಅಲ್ಲ,
ಮಹಾಮಾತೆ ಕುಂತಿ ಎಲ್ಲಿ? ಮಹಾಮಾತೆ ಕುಂತಿಯಲ್ಲಿ ಈ ಜಾತಿಹೀನನಾದ ನಾನೆಲ್ಲಿ? ಮಹಾಮಾತೆ ಕುಂತಿಯ ಮಗ ಹೇಗೆ ಆಗಲು ಸಾಧ್ಯ ಸ್ವಾಮಿ? ಅಪಹಾಸ್ಯ ಸಾಕು ಕೃಷ್ಣ. ಕರ್ಣ, ಇದರ ಹಿಂದೆ ಒಂದು ದೊಡ್ಡ ಕಥೆಯೇ ಇದೆ, ಕೇಳು. ಒಲಿದು ಮಂತ್ರಗಳೈದು ಪ್ರಥಮ ಒಲಿದು ಮಂತ್ರಗಳೈದು ಪ್ರಥಮ ಫಲಿಸಿ ನವತರಿಸಿದೆ ಇಳೆಯೊಳನು ಫಲಿಸಿ ನವತರಿಸಿದೆ ಕರ್ಣ, ಕೃಷ್ಣ, ಮಹರ್ಷಿಗಳಾದ ದೂರ್ವಾಸರು ಒಮ್ಮೆ ಕುಂತಿಭೋಜನ ಆಸ್ಥಾನಕ್ಕೆ ಬರುತ್ತಾರೆ. ಸತ್ಕಾರದಲ್ಲಿ ಲೋಪವಾದಾಗ ಸಿಟ್ಟುಗೊಂಡು ಇನ್ನೇನು ಶಪಿಸುವುದರಲ್ಲಿದ್ದರು. ಆಗ ಕುಂತಿಭೋಜನ ಸಾಕುಮಗಳಾದಂತಹ ಕುಂತಿಯು ಮಹರ್ಷಿಗಳನ್ನು ಸತ್ಕರಿಸಿ ಸಮಾಧಾನಪಡಿಸುತ್ತಾಳೆ. ಸಂತುಷ್ಟರಾದ ಮಹರ್ಷಿಗಳು ಬಾಲೆಯಾದ ಕುಂತಿಗೆ ಮಕ್ಕಳನ್ನು ಪಡೆಯುವ 5 ಮಂತ್ರಗಳನ್ನು ಆಕೆಯ ಪಾಲಿಗೆ ದಯಪಾಲಿಸ್ತಾರೆ. ಬಾಲ್ಯ ಸಹಜವಾದಂತಹ ಕುಂತಿ ಕುತೂಹಲದಿಂದ ಸೂರ್ಯದೇವನನ್ನು ಪ್ರಾರ್ಥಿಸಿ ಒಂದು ಮಂತ್ರವನ್ನು ಜಪಿಸುತ್ತಾಳೆ. ಪರಿಣಾಮವಾಗಿ ದಿವಾಕರ ಪ್ರತ್ಯಕ್ಷನಾಗಿ ಒಂದು ಗಂಡು ಮಗುವನ್ನು ಆಕೆಯ ಕೈಗಿತ್ತು ಅದೃಶ್ಯವಾಗಿ ಬಿಡುತ್ತಾನೆ. ಲೋಕಾಪವಾದಕ್ಕೆ ಭಯಗೊಂಡಂತಹ ಆಕೆ ಆ ಮಗುವನ್ನು ಗಂಗಾ ನದಿಯಲ್ಲಿ ತೇಲಿಬಿಡುತ್ತಾಳೆ. ಗಂಗಾ ಮಾತೆಯಿಂದ ರಕ್ಷಿಸಲ್ಪಟ್ಟ ಆ ಮಗು ಮುಂದೆ ಹಸ್ತಿನಾವತಿಯ ಅಧಿರಥನಿಗೆ ದೊರೆಯುತ್ತದೆ. ರಾಜಕುಮಾರಿ ಕುಂತಿಯ ಮೊದಲ ಮಗ ಸೂತ ಸುತನಾಗಿ ಬೆಳೆಯುತ್ತಾನೆ. ಕೃಷ್ಣ, ಸಾಕು ಸ್ವಾಮಿ, ಸಾಕು ಸಾಕು ನಿನ್ನಯ ಮಾತನೊಂದನು ಸಾಕು ನಿನ್ನಯ ವಾದನೊಂದನು ಈ ಕಿವಿಯೋಳನು ಕೇಳಲಾರೆ
ಕೃಷ್ಣ. ಕರ್ಣ, ಸಹಿಸಿಕೊಳ್ಳುವ ಸಾಮರ್ಥ್ಯಕ್ಕೂ ಒಂದು ಮಿತಿ ಎಂದು ಇರುತ್ತದೆ. ಈ ಕಥೆಯನ್ನು ಇನ್ನು ನನ್ನ ಎದೆಯಲ್ಲಿ ತುಂಬಿಕೊಳ್ಳಲಾಗುತ್ತಿಲ್ಲ ಕೃಷ್ಣ. ಯಾಕೆ? ಇದು ನನ್ನದೇ ದುರಂತ ಕಥೆಯಲ್ಲವೇ? ಹೌದು ಕರ್ಣ. ಜಾತಿಹೀನ ಎಂಬ ಬೆಂಕಿಯಲ್ಲಿ ಸುಟ್ಟು ಬೂದಿ ಆಗುತ್ತಿದ್ದ ನನಗೆ ಈ ನನ್ನ ಜನ್ಮ ರಹಸ್ಯವು ನಿನ್ನಿಂದ ತಿಳಿಯಿತು. ಆದರೆ ಇದರಿಂದ ಮರುಹುಟ್ಟು ದೊರೆಯುತ್ತದೆಂಬ ಭ್ರಮೆ ನನಗಿಲ್ಲ ಕೃಷ್ಣ. ಆದರೆ ಜಗತ್ತೇ ಹೇಳಿದಂತೆ ನಾನು ಜಾತಿಹೀನ ಅಲ್ಲ ಎಂಬ ಸಂತೃಪ್ತಿ ನನಗೀಗ ದೊರೆಯಿತು. ಆದರೆ ಒಂದುಂಟು ಕೃಷ್ಣ, ಏನು? ಇಷ್ಟು ದಿನ ಇದರಲ್ಲಿ ತೊಳಲಾಡುತ್ತಿದ್ದ ನನಗೆ ಈ ರಹಸ್ಯವನ್ನು ಹೇಳದೆ ಮುಚ್ಚಿಟ್ಟೇ ಅಲ್ಲ ಸ್ವಾಮಿ. ಯಾಕೆ ಕೃಷ್ಣ, ಯಾಕೆ? ರವಿತನಯ ರವಿತನಯ ನೊಪ್ಪಲ ಪಾಂಡವರು ಕೌರವರು ಭಯ ಭಟರ ನಿಲ್ಲಿಸಿ ನಿನ್ನ ಸೇವಿತನ ಬರು ಬಾಬಾ ನಿಲ್ಲಿಸಿ ನಿನ್ನ ಸೇವಿ ಬರವರು ಬಾಬಾ ನಿಲ್ಲಿಸಿ ನಿನ್ನ ಸೇವಿ ಬರವರು ಬಾಬಾ ರವಿತನಯ ಪಾಂಡವರು ಕೌರವರು ಭಯ ಭಟರ ರವಿತನಯ ಲಾಲಿಸು. ಕರ್ಣ ಸ್ವಾಮಿ, ಎಲ್ಲದಕ್ಕೂ ಕಾಲಪಕ್ವಗೊಳ್ಳಬೇಕು. ನಾವಿಡುವ ಪ್ರತಿಯೊಂದು ಹೆಜ್ಜೆಯು ಸಮಷ್ಟಿಯ ಚಿಂತನೆಯ ಮೇಲೆ ನೆಲೆಯೂರಬೇಕು. ಪಾಂಡವ ಕೌರವರ ದ್ವೇಷ ತಾರಕಕ್ಕೇರಿರುವ ಕಾಲವಿದು. ಈ ಸಂದರ್ಭದಲ್ಲೇ ನಿನ್ನ ಜನ್ಮರಹಸ್ಯ ಬಹಿರಂಗಗೊಳ್ಳಬೇಕೆಂಬುದೇ ನನ್ನ ಆಶಯ. ಪಾಂಡವರಲ್ಲಿ ಒಬ್ಬನಾಗಿ ಸೇರಿಕೊ. ಧರ್ಮರಾಯ ಭಕ್ತಿ ಗೌರವಗಳಿಂದ ನಿನ್ನನ್ನು ಒಪ್ಪಿಕೊಳ್ಳುತ್ತಾನೆ. ಇನ್ನು ಕೌರವ, ಆತ ನಿನಗೆ ಆಪ್ತ. ನಿನಗಾಗಿ ಪಾಂಡವ ದ್ವೇಷವನ್ನು ಮರೆಯಲೇಬೇಕಾಗುತ್ತದೆ. ಇದು ಬಹುದೊಡ್ಡ ದುರಂತವನ್ನು ತಪ್ಪಿಸುವುದಕ್ಕಿರುವ ಸುಲಭದ ಹಾಗೂ ಏಕೈಕ ದಾರಿ. ಕೌಂತೆಯರಲ್ಲಿ ಹಿರಿಯ ನೀನಾಗಿರುವುದರಿಂದ ಸಿಂಹಾಸನವನ್ನೇರಲು ನೀನೇ ಅರ್ಹ ಕರ್ಣ. ಎಡದ ಮೈಯಲ್ಲಿ ಕೌರವೇಂದ್ರನ ಗಡಣ, ಬಲದಲ್ಲಿ ಪಾಂಡವಪುತ್ರರ ಗಡಣ. ಇದಿರಲಿ ಮಾಧ್ರ ಮಗಧ ಯಾದವಾದಿಗಳು, ನಡುವೆ ನೀನೊಲಗದೊಪ್ಪುವ ಕಡು ವಿಳಾಸ. ಮಾತಿನಲ್ಲೇ ಎಷ್ಟು ಸೊಗಸಾದ ಚಿತ್ರಣ. ಈ ಸುಂದರವಾದ ಚಿತ್ರಣ ಸಾಕಾರಗೊಳ್ಳಬೇಕಿದ್ದರೆ ಕರ್ಣ, ಪಾಂಡವ ಪಕ್ಷಕ್ಕೆ ಬಾ ಕರ್ಣ, ಬಾ. ಅಗಡ
ಮನದೊಳಗೆ ಕೊರಳ ಸೆರೆ ಕಿಕ್ಕಿದವು ಜಲವು ರವಣಿಸೆ ಕಡು ನೊಂದನು ಅಕಟಕಟ ಅಕಟಕಟ ಸಾಕ್ಷಿಗೆ ವಿರುದ್ಧವಾಗಿ ಬದುಕುವುದು ಒಂದು ಬದುಕೆ. ಶ್ರೀಹರಿ ನನ್ನನ್ನು ಸಂದಿಗ್ಧಕ್ಕೆ ತಳ್ಳಿಬಿಟ್ಟನಲ್ಲ. ಕೃಷ್ಣನಿಂದ ತಿಳಿಯಲ್ಪಟ್ಟ ನನ್ನ ಜನ್ಮ ರಹಸ್ಯ ನನ್ನನ್ನೇ ಕೊಲ್ಲುತ್ತಿದ್ದರೆ ತೊಂದರೆ ಇರಲಿಲ್ಲ. ಆದರೆ ಇದರಿಂದ ಕೇಡಾಗುತ್ತಿರುವುದು ನನ್ನ ಕುಲಪತಿಯಾದ ಸುಯೋಧನನಿಗಾಗಿಯೇ ಈ ಯುದ್ಧದಲ್ಲಿ ಹೋರಾಡುವುದೆಂದು ಪಣತೊಟ್ಟಿದ್ದೆ. ಈಗ ಹೋರಾಡುವುದಾದರೂ ಯಾರಲ್ಲಿ ನಾನು, ಯಾರಲ್ಲಿ? ಕಾದಿ ಕೊಲುಬನೆ ಪಾಂಡು ಸುತರು ಕಾದಿ ಕೊಲುಬನೆ ಪಾಂಡು ಸುತರು ಪಾಂಡು ಸುತರು ಸಹೋದರರು ಕೊಲಲಿಲ್ಲ. ಕೊಲ್ಲದೆ ಕಾದೆ ನಾದರೆ ಕೊಲ್ಲದೆ ಕಾದೆ ನಾದರೆ ಕೌರವಗೆ ಅವನಿಯನೇ ಹೋಗಲಿಲ್ಲ. ಕೌರವಂಗೆ ಅವನಿಯನೇ ಹೋಗಲಿಲ್ಲ. ಭೇದದಲ್ಲಿ ಹೊಕ್ಕಿರಿದೆನು ಮಧುಸೂದನನ ಕಟಕಟ. ಭೇದದಲ್ಲಿ ಹೊಕ್ಕಿರಿದೆನು ಮಧುಸೂದನ ಅಕಟಕಟೆನುತ. ಭೇದದಲ್ಲಿ ಹೊಕ್ಕಿರಿದನೋ ಮಧುಸೂದನ ಕಟಕಟ. ಅಕಟಕಟ ಎನ್ನುತ್ತ ಖನ ಚಿಂತೋ ದಧಿಯ ದುಮ್ಮಾನದ್ಯುತದನ ಕರ್ಣ. ಅಕಟಕಟೆನುತ ಘನ ಚಿಂತೋಧದಿಯ ದುಮ್ಮಾನದಿಂತೆಂದನಾ ಕರ್ಣ.
ವಿರೋಧಿಗಳೆಂದಷ್ಟೇ ಇಲ್ಲಿವರೆಗೆ ತಿಳಿದಿದ್ದೆ. ಆದ್ದರಿಂದಲೇ ಅವರನ್ನು ನಾಶ ಮಾಡುವ ಪಣ ತೊಟ್ಟಿದ್ದೆ. ಆದರೆ ಇದೀಗ ಕೃಷ್ಣನಿಂದ ಅವರು ನನ್ನ ಸಹೋದರರೆಂದು ತಿಳಿಯಿತಲ್ಲ. ನನ್ನದೇ ಸಹೋದರರನ್ನು ಕೊಲ್ಲುವ ಬಲ ಈ ತೋಳುಗಳಿಗೆ ಎಲ್ಲಿಂದ ಬಂದೀತು? ಕೃಷ್ಣ, ಕರ್ಣ, ನನ್ನ ಜನ್ಮರಹಸ್ಯವನ್ನು ಹೇಳಿ ನೀನು ಪ್ರತ್ಯಕ್ಷವಾಗಿ ನನ್ನನ್ನೇ ಕೊಂದಿರಬಹುದು. ಆದರೆ ನೀನು ಪರೋಕ್ಷವಾಗಿ ಕೊಂದಿರುವುದು ನನ್ನೊಡೆಯನಾದ ಸುಯೋಧನನನ್ನು. ಕೃಷ್ಣ, ಸುಯೋಧನನನ್ನು. ಏನು ಹೇಳುತ್ತಿದ್ದೀಯ ಕರ್ಣ? ಏನು ಹೇಳೈ ಕರ್ಣ, ಚಿತ್ತಗ್ಲಾನಿಗಾವುದು ಮನಗೆ ಕುಂತಿ ಸೂನುಗಳ ಬೆಸಕೈಸಿಕೊಂಬುದು. ಕುಂತಿ ಸೂನುಗಳ ಬೆಸಗೈಸಿಕೊಂಬುದು ಸೇರದೆ ಮನಗೆ ಕರ್ಣ, ಕರ್ಣ, ಕರ್ಣ. ಕರ್ಣ, ಕೃಷ್ಣ, ನಿನ್ನ ಭವಿಷ್ಯದ ದಾರಿಗೆ ಬೆಳಕನ್ನು ಚೆಲ್ಲುವ ಪ್ರಯತ್ನವನ್ನು ನಾನೇನೋ ಮಾಡಿದೆ. ಆದರೆ ನೀನು ಚಿಂತೆಯ ಕಡಲಲ್ಲೇ ಮುಳುಗಿದ ಹಾಗಿದೆ. ನಾನು ತೋರಿದ ದಾರಿಯಿಂದ ನಿನಗೂ ಕ್ಷೇಮ, ಜಗತ್ತಿಗೂ ಕ್ಷೇಮ. ಹೀಗಿದ್ದರೂ ಪಾಂಡವ ಪಕ್ಷಕ್ಕೆ ಸೇರುವುದು ನಿನ್ನ ಮನಸ್ಸಿಗೆ ಹಿತವಲ್ಲವೇ ಕರ್ಣ? ಮಾಧವ, ಮರುಳು ಮರುಳು ಮಾಧವ ಮಹಿಯ ರಾಜದ ಸಿರಿಗೆ ಸೋಲುವನಲ್ಲ. ಮಹಿಯ ರಾಜದ ಸಿರಿಗೆ ಸೋಲುವನಲ್ಲ. ಕೌಂತೆಯರು ಸುಯೋಧನರನಗೆ, ಕೌಂತೆಯರು ಸುಯೋಧನರನಗೆ ಬೆಸಗೈವಲ್ಲಿ ಮನವಿಲ್ಲ. ಮಾಧವ ಪೊರೆದ ದಾತಾರಗೆ ಹಗೆಗಳ, ಪೊರೆದ ದಾತಾರಂಗೆ ಹಗೆಗಳ. ಪೊರೆದ ದಾತಾರಂಗಿ ಹಗೆಗಳ ಶಿರವ ತರಿದಪ್ಪಿಸುವೆ ನಂಬಿ ಭರದೊಳಿರ್ತೇನು. ಶಿರವ ತರಿದು ಒಪ್ಪಿಸುವೆ ನಿಂಬಿ ಭರದೊಡಿದೆನು. ಕೌರವೇಂದ್ರನ ಕೊಂದೆ, ಕೌರವೇಂದ್ರನ ಕೊಂದೆ, ಕೊಂದೆ ನೀನೆದ ಕೌರವೇಂದ್ರನ ಕೊಂದೆ ನೀನು ಎಂದ. ಮರುಳು ಮಾಧವ ಮಹಿಯ ರಾಜದ ಸಿರಿಗೆ ಸೋಲುವನಲ್ಲ. ಕೌಂತೆಯರು ಸುಯೋಧನರನಗೆ ಬೆಸಗೈವಲ್ಲಿ ಮನವಿಲ್ಲ. ಮರುಳು ಮಾಧವ ಮರುಳು ಮಾಧವ
ಮರುಳು ಮಾಧವ ಪರಮಾತ್ಮ ಕರ್ಣ, ನೀನೆಂದಂತೆ ನಾನು ನಡೆದರೆ ಹಸ್ತಿನಾಪುರದ ಕುಲಪತಿ ನಾನಾಗುತ್ತೇನೆ. ಪಾಂಡವರು ಕೌರವರು ಎಲ್ಲರೂ ನನ್ನನ್ನೇ ಓಲೈಸುತ್ತಾರೆ. ಇದನ್ನು ನಾನು ತಿಳಿದಿರುವೆ ಕೃಷ್ಣ. ಆದರೆ ನಾನು ಅನಾಥನಾಗಿದ್ದಾಗ ನನಗೆ ಬದುಕು ಕಟ್ಟಿಕೊಟ್ಟವನು ನನ್ನೊಡೆಯ ಸುಯೋಧನ. ಅವನಿಗೆ ನಾನೇನು ಮಾಡಿದ ಹಾಗಾಯಿತು ಕೃಷ್ಣ? ಅವನಿಗಾಗಿ ಇಡೀ ಯುದ್ಧದಲ್ಲಿ ಹೋರಾಡಿ ಪಾಂಡವರನ್ನು ನಾಶ ಮಾಡುತ್ತೇನೆ ಎಂಬ ಋಣ ತೀರಿಸಬೇಕು ಎಂದು ಪಣ ತೊಟ್ಟಿದ್ದೇನೆ. ಆದರೆ ಈ ಸಂದಿಗ್ಧ ಸ್ಥಿತಿಯಲ್ಲೂ ನೀನು ನನ್ನ ಸ್ಪಷ್ಟ ನಿರ್ಧಾರವನ್ನು ಕೇಳುತ್ತಿದ್ದೀಯಲ್ಲ ಕೃಷ್ಣ. ಯಾಕೆ ಸ್ವಾಮಿ ಹೀಗೆ? ಯಾಕೆ? ಸರಸಿಜಾ ಕರ್ಣ, ಜಗತ್ತಿನ ನಿಯಾಮಕ ಶಕ್ತಿ ನೀನು. ನಾಳೆ ಏನೆಂಬುದನ್ನು ನೀನು ಬಲ್ಲೆ, ನಾಳೆ ಹೇಗೆ ಎಂಬುದನ್ನು ನೀನು ಬಲ್ಲೆ. ಇದು ನನಗೆ ತಿಳಿದಿದೆ ಕೃಷ್ಣ. ಆದರೆ ನನ್ನ ಸಿದ್ಧಾಂತಗಳು ಬದಲಾಗುವುದಿಲ್ಲ ಕೃಷ್ಣ, ಬದಲಾಗುವುದಿಲ್ಲ. ಯಾಕೆ ಕರ್ಣ? ನನ್ನೊಡೆಯನ ಮೇಲೆ ನನಗಿರುವ ಅಭಿಪ್ರಾಯ ಎಂದಿಗೂ ಬದಲಾಗುವುದಿಲ್ಲ. ದುರವಿಳಯವನ್ನು ಸ್ವೀಕರಿಸಿದ್ದಿ, ಯುದ್ಧ ನಡೆದು ಮಾರಿಗೌತಣ ಆಗಿಯೇ ಬಿಡಲಿ. ನನ್ನೊಡೆಯನಿಗಾಗಿ ಯುದ್ಧದಲ್ಲಿ ಹೋರಾಡುತ್ತಾ ನಿನ್ನ ಪಾದಗಳಲ್ಲಿ ಪ್ರಾಣವನ್ನು ಬಿಡುತ್ತೇನೆ ಕೃಷ್ಣ, ಪ್ರಾಣವನ್ನು ಸಮರ್ಪಿಸಿ ಬಿಡುತ್ತೇನೆ. ಇನ್ನು ಈ ನಿರ್ಧಾರದಲ್ಲಿ ಬದಲಿಲ್ಲ. ಹೋಗು ಸ್ವಾಮಿ, ಹೋಗು. ಕರ್ಣ, ನನ್ನ ಮಾತನ್ನು ನೀನು ಆಲಿಸಿದ್ದೀಯ. ಇನ್ನು ಈ ವಿಚಾರದ ಬಗ್ಗೆ ಸರಿಯಾಗಿ ವಿಮರ್ಶೆ ಮಾಡಿ ದೃಢವಾದ ನಿರ್ಧಾರವೊಂದನ್ನು ತೆಗೆದುಕೋ. ನಿನಗೆ ಶುಭವಾಗಲಿ. ನಾನಿನ್ನು ಹೊರಡುತ್ತೇನೆ. ಧೀರದ ಮರುದಿವಸ ರವಿವಾರ ದುದಯದಲ್ಲಿ ಸಾರಿ ಗಂಗಾ ನದಿಯ ತಟಕ್ಕೆ ಸ್ನಾನವಗೈದು ಸೂರ್ಯ ಮಂತ್ರವ ಜಪಿಸುತ್ತ ಅರ್ಘ್ಯಮಂ ಪಿಡಿಯಲು ಅನಿತರುಳಿದನಾದಿತ್ಯನು ಅಬ್ಬಾ, ಕೃಷ್ಣನಿಂದ ಸತ್ಯವನ್ನು ತಿಳಿಯಲ್ಪಟ್ಟು ಮನಸ್ಸಲ್ಲಿ ಗೊಂದಲದ ಅಲೆಗಳನ್ನು ಕೂಡಿ ನಿಲಯವನ್ನು ಸೇರಿದೆ. ಬದುಕು ನನ್ನ ಪಾಲಿಗೆ ಇಷ್ಟು ಕ್ರೂರವಾಯಿತಲ್ಲ. ನಿಲಯವನ್ನು ಸೇರಿ ನಿದ್ರೆ ಇಲ್ಲದ ರಾತ್ರಿಯನ್ನು ಕಳೆದೆ. ಹಾಗೆ ಮನಸ್ಸಲ್ಲೆದ್ದ ಗೊಂದಲದ ಅಲೆಗಳು ಸ್ಥಿಮಿತಕ್ಕೆ ತಲುಪುವಾಗಲೇ ಬೆಳಗಾಗಿ ಬಿಟ್ಟಿತಲ್ಲ. ಇನ್ನೇನು ಸೂರ್ಯದೇವನಿಗೆ ಅರ್ಘ್ಯವನ್ನು ಸಮರ್ಪಿಸುವುದಕ್ಕಾಗಿ ಗಂಗಾ ನದಿಯ ತಟಕ್ಕೆ ಸಾರುತ್ತೇನಂತೆ.
ಋಷಿಮುನಿಗಳ ಬದುಕಿನ ಗುರಿ. ಮುನಿಶ್ರೇಷ್ಠರಾದ ದುರ್ವಾಸರು ಕುಮಾರಿಯಾದ ಕುಂತಿಗೆ ದಿವ್ಯ ಮಂತ್ರಗಳನ್ನಿತ್ತರು. ಅದು ಯಾಕಾಗಿ ಎಂಬುದು ಅವಳಿಗೆ ತಿಳಿಯಲಿಲ್ಲ. ಆದರೂ ನನ್ನನ್ನು ಸ್ಮರಿಸಿ ಆ ಮಂತ್ರವನ್ನು ಪ್ರಯೋಗಿಸಿದಳಲ್ಲ. ಮಗುವೊಂದನ್ನು ನಾನು ಅವಳಿಗೆ ಬೇಕಾಯಿತು. ನನ್ನಿಂದಾಗಿ ಈ ಜಗತ್ತಿನ ಬೆಳಕನ್ನು ಕಂಡ ಕರ್ಣ ಅಸಹಾಯಕ ಸ್ಥಿತಿಗೆ ಒಳಗಾಗುವುದನ್ನು ತಪ್ಪಿಸಲೆಂದೇ ನಾನು ಇಲ್ಲಿಗೆ ಗಂಗಾ ನದಿಯ ತಟಕ್ಕೆ ಬಂದಿದ್ದೇನೆ. ಕರ್ಣ, ಭಾನುದೇವಾ, ಜನಕನೀಕ್ಷಿಸುತ್ತ ಘನತರ ಭಯಭಕ್ತಿಯಿಂದ ವಂದಿಸಲಾಗ ಹಣೆಯೂತ ಪಿಡಿದೆತ್ತುತ್ತ ದಿನಪ ನಿಜ ಜಾತಕದ ತೆರದೊಳಗೋ ಜನಕನ ಈಕ್ಷಿಸುದ. ಭಾನುದೇವ, ಪಾದಗಳಿಗೆ ಪ್ರಣಾಮಗಳು. ಎದ್ದೇಳು ಕರ್ಣ. ಬದುಕು ನನ್ನ ಪಾಲಿಗೆ ಬಹಳ ಕ್ರೂರಿಯಾಯಿತು ಎನ್ನನಿಸಿದ್ದೆ. ಆದರೆ ಈಗ ತಿಳಿಯುತ್ತಿದೆ ಅದು ನಾನೆನಿಸಿದಷ್ಟು ಕ್ರೂರವಲ್ಲವೆಂದು. ಜಗತ್ತನ್ನೇ ಬೆಳಗುವ ಸೂರ್ಯದೇವ ಈ ಹತಭಾಗ್ಯನ ಬಳಿಗೆ ಬಂದಿದ್ದಾನೆ ಎಂದಾದರೆ ಅದು ನನ್ನ ಭಾಗ್ಯವಲ್ಲವೇ? ಹೌದು. ನೀವು ಬಂದ ಕೆಲಸವೇನೆಂದು ಹೇಳಿ ಅಪ್ಪಣೆಯಾಗಲಿ ಸ್ವಾಮಿ. ತರಳಗೆ ನಿನ್ನವ್ವೆ ಕುಂತಿಗೋ ಸುರವರಗೆ ಕವಚವರತೆ ಕೊಟ್ಟಿಹ ತೆರದಿರೀನೋ ತರಳಗೆ ಕುಮಾರ, ನಿನ್ನ ಜನ್ಮರಹಸ್ಯ ಈಗಾಗಲೇ ಶ್ರೀಕೃಷ್ಣನಿಂದ ನಿನಗೆ ತಿಳಿದಿದೆ. ಈಗ ನಿನಗೊಂದು ಸನ್ನಿವೇಶ ಎದುರಾಗಲಿದೆ. ನಿನ್ನಮ್ಮ ಕುಂತಿ ನಿನ್ನ ಬಳಿ ಬರಲಿದ್ದಾಳೆ. ಭಾಷೆಗಳನ್ನು ಪಡೆಯುವುದೇ ಅವಳ ಮುಖ್ಯವಾದ ಉದ್ದೇಶ. ಈ ಸಂಚಿಗೆ ಬಲಿಯಾಗದಿರು ಕಂದ, ಎಚ್ಚರದಿಂದಿರು, ನಿನಗೆ ಶ್ರೇಯಸ್ಸಾಗಲಿ. ಆಗಲಿ ಸ್ವಾಮಿ. ಬದುಕಿನುದ್ದಕ್ಕೂ ಮಾನಸಿಕ ಸಂಘರ್ಷವೇ ಆಗಿ ಹೋಗುದೆಯಲ್ಲ, ಇದು ವಿಧಿಯ ನಿಯಮವೇ ಇರಬೇಕು. ಮಗನನ್ನು ಮಗನೆಂದು ಕರೆಯಲಾಗದಂತಹ ಮಾನಸಿಕ ಹಿಂಸೆ ಯಾವ ತಾಯಿಗೂ ಬರಬಾರದು. ಆದರೆ ನಾನದನ್ನು ಅನುಭವಿಸಬೇಕಾಯಿತು. ಮಕ್ಕಳು ಹೆತ್ತವರನ್ನು ನಿರೀಕ್ಷಿಸುವುದು ಸಹಜ. ಆದರೆ ತಾಯಿಯಾದವರು ತಮ್ಮ ಮಕ್ಕಳ ಬಾಳನ್ನು ಹಾಳು ಮಾಡುವಂತಹ ಬಯಕೆ ಯಾವ ತಾಯಿಗೆ ಅದು ತಾನೇ ಶೋಭೆ ತಂದೀತು. ನನ್ನ ಕುಮಾರ ಕರ್ಣನಿಂದ 2 ಭಾಷೆಗಳನ್ನು ಪಡೆದು ಬರಲು ಆ ಶ್ರೀಹರಿ ಸೂಚಿಸಿದ್ದಾನೆ. ಓ, ಅಲ್ಲಿ ಸೂರ್ಯೋಪಾಸನೆಗಾಗಿ ನಿಂತಿರುವವನು ನನ್ನ ಕುಮಾರನೇ ಅಲ್ಲವೇ? ಕುಮಾರ, ಅಮ್ಮ ನೀನು ಕಂಡು ನಮಿಸಿದ ತಾಯಿಯ ಗ್ರಿಗೆ ಕಂಡು ನಮಿಸಿದ ತಾಯಿಯ ಗ್ರಿಗೆ ದಂಡದಂತಿದೆ ಮಗನೇ ಬಾಬಾ, ಮಗನೇ ಬಾಬಾ. ಕಂಡು ನಿನ್ನನ್ನು ನನ್ನ ತಾಯಿ ಎಂದು ತಿಳಿದ ಮೇಲೆ ಮೊದಲ ಬಾರಿಗೆ ಭೇಟಿಯಾಗುತ್ತಿದ್ದೇನೆ.
ನನ್ನ ಮನಸ್ಸಿನಲ್ಲಿದ್ದ ಅಪೇಕ್ಷೆಯನ್ನು ಇಷ್ಟು ಬೇಗ ಈಡೇರಿಸಿದೆಯಲ್ಲ ತಾಯಿ. ಹೌದು, ನಿನ್ನ ಪಾದಗಳಿಗೆ ಎರಗಿದ್ದೇನೆ, ಪ್ರಣಾಮಗಳು. ಮಗು ತನ್ನ ಮಕ್ಕಳನ್ನು ಮುದ್ದಿನಿಂದ ಕೂಗಿ ಕರೆಯುವಂತ ಹೊತ್ತು ಹೆಣ್ಣಿನ ಪಾಲಿಗೆ ಧನ್ಯತೆಯ ಕ್ಷಣ. ಈ ವಿಚಾರದಲ್ಲಿ ನಾನು ನೀನು ಇಬ್ಬರು ನತದೃಷ್ಟರೇ ಸರಿ. ಈಗಲಾದರೂ ದೇವರು ನಮಗೆ ಈ ಅಪೂರ್ವ ಕ್ಷಣವನ್ನು ಒದಗಿಸಿಕೊಟ್ಟಿದ್ದಾನಲ್ಲ, ಅದುವೇ ನಮ್ಮ ಭಾಗ್ಯ. ಪಾದಗಳಿಗೆ ಎರಗಿದ ನಿನ್ನನ್ನು ಮೇಲಕ್ಕೆ ಎತ್ತಿದ್ದೇನೆ. ನಿನ್ನನ್ನು ಬಿಗಿದಪ್ಪಿಕೊಂಡು ಇದುವರೆಗೂ ದಕ್ಕದ ಸುಖವನ್ನು ಅನುಭವಿಸಿ ಬಿಡುತ್ತೇನೆ ಮಗು. ಕಾಯುತ್ತಿದ್ದ ಕಾಲ ಇಂದು ಒದಗಿದೆ. ತನ್ನ ಮಗುವನ್ನು ನೀರಿನಲ್ಲಿ ತೇಲ ಬಿಡುವಾಗ ಕುಂತಿ ನನ್ನಲ್ಲಿ ಪ್ರಾರ್ಥಿಸಿದಳು. ಆ ಸಂದರ್ಭದಲ್ಲಿ ಆ ಮಗುವನ್ನು ರಕ್ಷಿಸುವಂತೆ ಆಕೆಯ ಮಾತೃಹೃದಯ ನನ್ನಲ್ಲಿ ಬೇಡಿತ್ತು. ಅಂತೆಯೇ ಕರ್ಣನನ್ನು ರಕ್ಷಿಸುವ ಜವಾಬ್ದಾರಿಯೂ ಕೂಡ ನನ್ನದಾಗಿತ್ತು. ಇದುವರೆಗೂ ರಕ್ಷಿಸಿದೆ. ಆದರೆ ಜವಾಬ್ದಾರಿಯಿಂದ ಬಿಡುಗಡೆ ಹೊಂದಬೇಕು. ಆ ಅನಾಥ ಮಗುವನ್ನು ತಾಯಿಯ ಮಡಿಲಿಗೊಪ್ಪಿಸಬೇಕು. ಅದಕ್ಕಾಗಿಯೇ ಈ ಸ್ತ್ರೀ ವೇಷವನ್ನು ಧರಿಸಿದ್ದೇನೆ. ಅವರ ಮುಂದೆ ಪ್ರಕಟಗೊಳ್ಳುತ್ತೇನಂತೆ. ಯಾರದು? ಗಂಗಾ ಮಾತೆ? ಅಮ್ಮ, ತಾಯಿಯಾದವಳು ಮಕ್ಕಳಲ್ಲಿ ದೇವರನ್ನು ಕಾಣುತ್ತಾಳೆ. ಹೌದು. ನನ್ನ ಮಗನನ್ನು ಸಂಧಿಸಿದಂತಹ ಈ ವೇಳೆಯಲ್ಲಿ ನೀನು ಬಂದು ದೈವತ್ವವನ್ನು ಸಾಕ್ಷಾತ್ಕಾರಗೊಳಿಸಿದೆಯಲ್ಲ, ನಿನ್ನ ಪಾದಗಳಿಗೆ ಪ್ರಣಾಮಗಳು. ಕುಂತಿ ಕೇಳು. ಕುಂತಿ ನಿನ್ನ ಪುತ್ರನೋ ತುದಿನ ಕಾದಿರ್ಬೆ ನಿದಿಗೆ ಸಂತೋದ ಭಾಷೆಗಳೇ ಕುಮಾರಕನ ಸಂತೋನ ನಿನಗೆಂದ ಭಾಷೆಗಳೇ ಕುಮಾರಕನ ಈ ಕುಮಾರಕರ ಮುದೆ ಸಲಹಿಗೋ ಎನ್ನುತ್ತ ತೆರಳೆ ಕೃತಾಂತ ಸಹಜನು ಸುರ್ದ ನೀವೃಂದಂತರಂಗವಿದೇನು ಬೆಸಸಿಲ ತಾಯಿ ತನಗಿಂದ ಇದೇನು ಬೆಸಸಲೆ ತಾಯಿ ತನಗದ ಕುಂತಿ ಕೇಳು ಕುಂತಿದೆ ಕುಂತಿ ಕೇಳು
ಕುಂತಿದೇವಿ, ಅಮ್ಮ, ನಿನ್ನ ಬಾಲ್ಯದ ದಿನಗಳನ್ನು ನೆನಪಿಸಿಕೊ. ಕೌಮಾರ್ಯದಲ್ಲಿ ಮಗುವನ್ನು ಪಡೆದವಳು ನೀನು. ಹೌದು. ಲೋಕಾಪವಾದಕ್ಕೆ ಹೆದರಿ ಮಗುವನ್ನು ನೀರಿನಲ್ಲಿ ತೇಲಬಿಟ್ಟೆ. ಆ ಸಂದರ್ಭದಲ್ಲಿ ಆ ಮಗುವನ್ನು ರಕ್ಷಿಸುವಂತೆ ನನ್ನಲ್ಲಿ ಪ್ರಾರ್ಥಿಸಿದೆ. ನಿನ್ನ ಮಾತೃ ಹೃದಯಕ್ಕೆ ನಾನು ಕರಗಿದೆ. ಹೌದು. ಇದುವರೆಗೂ ನಿನ್ನ ಮಗನನ್ನು ರಕ್ಷಿಸಿದೆ. ಆದರೆ ಈಗ ಕಾಲ ಕೂಡಿ ಬಂದಿದೆ. ನಿನ್ನ ಮಗನನ್ನು ನಿನ್ನ ಕೈಗೊಪ್ಪಿಸುತ್ತಿದ್ದೇನೆ. ಕರ್ಣ, ಇದೋ ನಿನ್ನ ಮಾತೆ ಬಂದಿರುವಳು. ಇಂದು ನಿನ್ನ ರಕ್ಷಣೆಯ ಸಂಪೂರ್ಣ ಜವಾಬ್ದಾರಿ ಆಕೆಗೆ ಸೇರಿದ್ದು. ನಾನಿನ್ನು ಬರುತ್ತೇನೆ. ನಿಮಗೆ ಶುಭವಾಗಲಿ. ಅಮ್ಮ, ಕರ್ಣ, ಕಾಣದ ಕೈಯೊಂದು ಸದಾ ನಮ್ಮನ್ನು ರಕ್ಷಿಸುತ್ತದೆ ಎಂಬ ಸತ್ಯವನ್ನು ನಾನೀಗ ತಿಳಿದೆ ತಾಯಿ. ನಾನು ಅನಾಥ ಎಂದೆನಿಸಿದ್ದೆ. ಆದರೆ ಗಂಗಾಮಾತೆಯ ರಕ್ಷಣೆಯಲ್ಲಿ ಬೆಳೆದೆ ಎಂದು ಈಗ ತಿಳಿಯಿತು. ಹೌದು. ಹಾಗೆ ಗಂಗಾಮಾತೆಯು ನನ್ನನ್ನು ನಿನ್ನ ಕೈಗೆ ಒಪ್ಪಿಸಿದಳಲ್ಲ. ಇನ್ನು ನನ್ನ ರಕ್ಷೆ ನಿನ್ನದು ಎಂದು ಹೇಳಿದಳಲ್ಲ. ಹೌದು. ಈಗ ನನ್ನ ಅನಾಥ ಪ್ರಜ್ಞೆ ಇಲ್ಲೇ ಕುಸಿದು ಹೋಯಿತು ತಾಯಿ, ಕುಸಿದು ಹೋಯಿತು. ನನ್ನನ್ನು ಕಾಣಲು ಬಂದ ನಿನ್ನಲ್ಲಿ ಏನೋ ವಿಚಾರವಿದೆ. ಅದು ನಿನ್ನ ಮುಖದಲ್ಲಿ ಕಾಣುತ್ತಿದೆ ತಾಯಿ. ತಾಯಿಯಾಗಿ ನೀನೇನು ಮಾಡಿದೆ ಎಂದು ಕೆಣಕುವಷ್ಟು ಕೃತಜ್ಞ ನಾನಲ್ಲ. ಆದರೆ ಮಗನಾಗಿ ನಾನೇನು ಮಾಡಬೇಕು ಹೇಳು ತಾಯಿ, ಅಪ್ಪಣೆಯಾಗಲಿ. ಕಂದ, ಕಂದ ಬಾರನ್ನಾನೆ ಬಾಮಗ ಕಂದ ಬಾರೋ ಬಾಮ ಕುಮಾರ, ಅಮ್ಮ, ಮಗನೆಂದು ತಿಳಿದು ಮಗನೆಂದು ಕರೆಯಲಾಗದಂತಹ ದೌರ್ಭಾಗ್ಯ ನನ್ನದು. ಅಂತಹ ನತದೃಷ್ಟೆ ನಾನು. ನನ್ನಿಂದಾಗಿ ನೀನು ಜೀವನದುದ್ದಕ್ಕೂ ಕಷ್ಟವನ್ನೇ ಅನುಭವಿಸುವಂತಾಯಿತು. ಈ ನತದೃಷ್ಟೆಯನ್ನು ಕ್ಷಮಿಸಿಬಿಡು ಮಗು. ಅಮ್ಮ, ಕರ್ಣ, ನೀನು ಹೀಗಾಡಬಾರದು ಜನನಿ. ಜನನಿ ಭಾಗ್ಯ ಭಾಗ್ಯ
ಕರ್ಣ, ನನ್ನ ಪರಿಸ್ಥಿತಿಯನ್ನು ನೋಡು. ಹುಟ್ಟಿನಿಂದಲೂ ಕ್ಷತ್ರಿಯನಾದರೂ ಸೂತಸುತನೆಂದು ಇಡೀ ಜಗತ್ತೇ ಕೆಣಕಿತು. ಹೌದು. ಆದರೂ ಒಂದು ಮಾತು ಹೇಳುತ್ತೇನೆ. ನೀನು ಬಾಲ್ಯದಲ್ಲಿ ಒಂದಷ್ಟು ಧೈರ್ಯ ಮಾಡಿದ್ದರೆ ನಮಗಿಬ್ಬರಿಗೂ ಈ ಪರಿಸ್ಥಿತಿ ಬರುತ್ತಿರಲಿಲ್ಲ ತಾಯಿ, ಬರುತ್ತಿರಲಿಲ್ಲ. ಕರ್ಣ ಕೇಳು. ರಕ್ಷಿಸು ಕುವರರನು ದಯದಲ್ಲಿ, ರಕ್ಷಿಸು ಕುವರರನು ದಯದಲ್ಲಿ ಕಂದ. ಲೋಕದೋರುವುದೆಂದು ಬೆದರುತ್ತ ಮಗನೇ ಕಂದ. ಕುಮಾರ, ಅಮ್ಮ, ಬಹಳ ಬೇಗನೆ ತಾಯಿಯಾಗಿ ಬಿಟ್ಟೆ. ದುರ್ವಾಸರರ ಮಂತ್ರದ ಮಹಿಮೆಯನ್ನು ಪರೀಕ್ಷಿಸಬೇಕೆಂಬ ಕುತೂಹಲ ನನ್ನದಾಯಿತು. ಇದರಿಂದ ನಾನು ಅನುಭವಿಸಿದಂತಹ ತಳಮಳ ಆ ಶಿವನೇ ಬಲ್ಲ. ಲೋಕಾಪವಾದಕ್ಕೆ ಹೆದರಿದೆ. ಹಾಗಾಗಿ ಸತ್ಯವನ್ನು ಬಚ್ಚಿಟ್ಟೆ. ಜೀವನದಲ್ಲಿ ತುಂಬ ಮುಂದೆ ಸಾಗಿ ಬಂದಾಯಿತು. ನೀನಲ್ಲದೆ ಇನ್ನೈವರು ಮಕ್ಕಳು ನನ್ನವರಾದರು. ವಿಧಿಯ ವಿಪರ್ಯಾಸ ನೋಡು ಮಗು. ನೀನೊಬ್ಬ ದುಷ್ಟ ಸುರ್ಯೋಧನ ಸೇನೆಗಾಗಿ ಬಂದಿದಿ. ಕೌರವ ಪಾಂಡವ ಯುದ್ಧ ನಿಶ್ಚಯವಾಗಿದೆ. ನನ್ನ 5 ಮಕ್ಕಳನ್ನು ಕಾಪಾಡಬೇಕೆಂದು ನಿನ್ನನಲ್ಲದೆ ಇನ್ಯಾರಲ್ಲಿ ಕೇಳಲಿ ಮಗು? ಅಮ್ಮ, ಇನ್ನೂ ಕಾಡುತ್ತೀಯಾ ತಾಯಿ? ಕಾಡಲಾಗದು ಕಾಡಲಾಗದು ಎನ್ನೊಣ್ಣಿ ನುಡಿಯಾಡಲಾಗದೆ ಪತಿಯನು ಮಾಡಲಾಗದು ಮಾಡಲಾಗದು ತಿಳುಹು ನೀ ನಡೆದುದೇಕೆ ನಾನು ಕಾಡಲಾಗದು ಕಾಡಲಾಗದು. ಅಮ್ಮ, ಕರ್ಣ, ನಿನ್ನ ಪಾಲಿಗೆ ಕೆಟ್ಟವನಾದ ಸುಯೋಧನ ನನ್ನ ಪಾಲಿಗೆ ದೇವರು. ಅವನನ್ನು ಕೆಟ್ಟವನೆಂದು ಹೇಳಿ ನನ್ನನ್ನು ಇನ್ನೂ ನೋಯಿಸಬೇಡ ತಾಯಿ. 6 ಮಕ್ಕಳ ತಾಯಿಯಾದ ನೀನು 5 ಬಗ್ಗೆ ಮಾತ್ರ ಯೋಚಿಸುತ್ತಿದ್ದಿ. ಮಗನಾಗಿ ಇಷ್ಟು ದಿನ ಏನೂ ಮಾಡದಿದ್ದರೂ ಇನ್ನೂ ಹಾಗೆ ಉಳಿದರೆ ಸರಿಯೇ? 4 ಮಕ್ಕಳ ಚಿಂತೆ ನಿನಗೆ ಬೇಡ ತಾಯಿ. ಜಗತ್ತೇ ತಿಳಿದಂತೆ ನಾನು ಮತ್ತು ಅರ್ಜುನ ಬದ್ಧ ವೈರಿಗಳು. ಅರ್ಜುನನ ಕೊರಳೆ ನನ್ನ ಗುರಿ, ನನ್ನ ಕೊರಳೆ ಅರ್ಜುನನ ಗುರಿ. ಆದ್ದರಿಂದ ಯುದ್ಧದ ಬಳಿಕ ನಿನಗೆ ಅರ್ಜುನ ಅಥವಾ ನನ್ನಲ್ಲಿ ಒಬ್ಬನೇ ಸಿಗುತ್ತಾನೆ. ಯುದ್ಧದ ಬಳಿಕ ಮತ್ತು 5 ಮಕ್ಕಳ ತಾಯಿಯಾಗಿ ಉಳಿದು ಬಿಡು ತಾಯಿ.
ಇನ್ನೂ ಕಾಡಬೇಡ ನನ್ನನ್ನು. ಹೆತ್ತ ಒಡಲ ಕರುಳಿಗೆ ನೀನು ಕೊಡುವಂತಹ ಬೆಲೆ ಇಷ್ಟೇ ಅಲ್ಲವೇ? ಮತ್ತೂ ಕಾಡುತ್ತೀಯಾ? ನೋಡಿದಳು ಬಾಲಕನ ಗುಣಗಳ, ನೋಡಿದಳು ಬಾಲಕನ ಗುಣಗಳ, ಬಾಡಿದಳು ಹೃದಯಾಗ್ನಿ ತಾಪರಿಗೆ, ಬೇಡಿದಳು ತೊಟ್ಟಂಬ ತೊಡದಿರು ಮಗನೇ ನೀನೆನುತ. ಬೇಡಿದಳು ತೊಟ್ಟಂಬ ತೊಡದಿರು ಮಗನೇ ನೀನು ಎನ್ನುತ್ತ. ನೋಡಿದಳು ಬಾಲಕನ ಗುಣಗಳ, ಕುಮಾರ, ಹೇಳಿ ತಾಯಿ. ಇನ್ನೊಂದು ಕೇಳಿಕೆಯನ್ನು ನಾನು ನಿನ್ನಲ್ಲಿ ಕೇಳಲೇಬೇಕಾಗಿದೆ. ಮುಂದೆ ನಡೆಯುವ ಸಂಗ್ರಾಮದಲ್ಲಿ ಒಮ್ಮೆ ತೊಟ್ಟ ಬಾಣವನ್ನು ಮತ್ತೊಮ್ಮೆ ತೊಡುವುದಿಲ್ಲ ಎಂಬ ಭರವಸೆಯನ್ನು ನೀಡು ಮಗು. ಅಮ್ಮ, ಕರ್ಣ, ಕ್ಷತ್ರಿಯ ಕನ್ಯೆಯಾಗಿ ನೀನು ಹೀಗೆ ಹೇಳುತ್ತಿರುವುದು ವಿಚಿತ್ರವಾಗಿದೆ. ಏನೇ ಆಗಲಿ ಒಮ್ಮೆ ತೊಟ್ಟ ಬಾಣವನ್ನು ಮತ್ತೆ ತೊಡಲಾರೆ. ಹಾಗೆ ಇನ್ನೊಂದು ಕೋರಿಕೆಯನ್ನಿಡುತ್ತೇನೆ ನಿನ್ನಲ್ಲಿ. ಏನು? ನಾನು ಬದುಕಿರುವ ತನಕ ನಾನು ಪಾಂಡವರ ಹಿರಿಯ ಅಣ್ಣ ಎಂದು ಯಾರಿಗೂ ತಿಳಿಯಬಾರದು. ಹಾಗೆ ಅಂತ್ಯಕ್ರಿಯೆಯನ್ನು ಯುಧಿಷ್ಠಿರನೇ ಮಾಡಬೇಕು. ಒಪ್ಪಿಗೆ ಅಲ್ಲವೇ ತಾಯಿ? ಒಪ್ಪಿಗೆ ಮಗು. ಕುಮಾರ, ಯಾವ ತಾಯಿಯೂ ಕ್ರೂರಿಯಲ್ಲ. ಆದರೆ ನಿನ್ನ ಪಾಲಿಗೆ ನಾನು ಕ್ರೂರಿಯಾಗಿ ಬಿಟ್ಟೆ. ನಾನು ಪರಿಸ್ಥಿತಿಯ ಕೂಸು ಎಂಬುದನ್ನು ನೀನು ಮರೆಯಬೇಡ. ಬದುಕು ಯಾವತ್ತೂ ಶಾಶ್ವತವಲ್ಲ, ಕೀರ್ತಿ ಮಾತ್ರ ಶಾಶ್ವತ. ಜೀವನದುದ್ದಕ್ಕೂ ನೀನು ಕೀರ್ತಿವಂತನಾಗಿ ಬಾಳು ಮಗನೇ. ವಿದಾಯದ ಸಮಯದಲ್ಲಿ ನಿನ್ನನ್ನು ಮತ್ತೊಮ್ಮೆ ಕಣ್ತುಂಬಿ ನೋಡಿಬಿಡುತ್ತೇನೆ. ನಾನಿನ್ನು ಬರಲೇ? ಆಗಲಿ ತಾಯಿ. ಈ ಜನ್ಮದಲ್ಲಿ ಒಳ್ಳೆಯವನಾಗಿ ಒಳ್ಳೆಯ ಕಾರ್ಯ ಮಾಡಿ ಒಳ್ಳೆಯವನೆಂದೆನಿಸಿಕೊಳ್ಳುವ ಭಾಗ್ಯ ನನ್ನದಾಗಲಿಲ್ಲ. ಭಗವಂತನ ಮಾತನ್ನೇ ಮೀರಿದೆ. ನನ್ನ ತಂದೆ ಸೂರ್ಯದೇವನ ಮಾತು ಮೀರಿದೆ. ತಾಯಿಯ ಕರುಳ ಕೂಗನ್ನು ಮೀರಿದೆ. ಮಿತ್ರ ಸುಯೋಧನ, ನೀನು ಮಾಡಿದೆಲ್ಲ ಜೊಳ್ಳಾಯಿತು, ಎಣಿಸಿದ್ದು ಹೊಳ್ಳಾಯಿತು. ಇನ್ನೇನು ಮಾಡುವುದು? ಯಾರು ಏನು ಮಾಡಿದರೂ ಏನಾಗಿತು? ಎಲ್ಲವೂ ಕರ್ಮಫಲ, ಎಲ್ಲವೂ ಅದೃಷ್ಟ. ಇನ್ನು ಏನೂ ನನ್ನ ಕೈಯಲ್ಲಿಲ್ಲ. ನನ್ನ ಕೊನೆಯ ದಿನಗಳು ಬರುತ್ತಿವೆ. ಬೆರಳಿಕೆಯಷ್ಟು ದಿನಗಳು ಮಾತ್ರ ಉಳಿದಿದೆ. ಇನ್ನೇನಿದ್ದರೂ ಎಲ್ಲವೂ ದೇವರ ಇಚ್ಛೆ. ಇನ್ನೇನಿದ್ದರೂ ಗೃಹಕ್ಕೆ ತೆರಳುತ್ತೇಳಂತೆ ಸಾಗುತ್ತೇನೆ. ಬಾಲಿಕಾ ಯಕ್ಷ ಬಳಗದ ದುರಮೂಲ್ಯ ಮತ್ತು ಕರ್ಣಭೇದನ ಪ್ರಸಂಗ ಇಲ್ಲಿಗೆ ಮುಗಿಯಿತು. ಎಲ್ಲರಿಗೂ ಇಷ್ಟವಾಗಿದ್ದೇ ಆಗಿದ್ದಲ್ಲಿ ದೊಡ್ಡ ಕರತಾಡನ ಮತ್ತೆ ಬರಲಿ. ಮುಂದೆ ದಶಧ್ವನಿ ಎಂಬ ಆಖ್ಯಾನವನ್ನು ಮಹಿಳಾ ಯಕ್ಷಗಾನ ಬಳಗದವರು ನಿರ್ವಹಿಸಲಿದ್ದಾರೆ. ಶ್ರೀ ಮಹಾಲಿಂಗೇಶ್ವರ ಸ್ವಾಮಿಗೆ ಹಾಗೆ ಮಾತೆ ಧೀಶಕ್ತಿಗೆ ವಂದಿಸಿಕೊಳ್ಳುತ್ತಾ ಎಲ್ಲರಿಗೂ ನಮಸ್ಕಾರ. ನಮ್ಮ ಧೀಶಕ್ತಿ ಯಕ್ಷ ಬಳಗದ ವಿಶೇಷ ಕಾರ್ಯಕ್ರಮ ದಶ ಸುದತಿಯರ ದಶಧ್ವನಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ಈ ಜಗತ್ತಿನಲ್ಲಿ ಹೆಣ್ಣಿನ ಸ್ಥಾನ, ಸಾಧನೆ, ಸೇವೆ, ತ್ಯಾಗಗಳ ಬದುಕು ಅದು ಅದ್ವಿತೀಯವಾದದ್ದು. ಇದ್ದಲ್ಲಿಂದ ಬಿದ್ದಲ್ಲಿಂದ ನಿಂತು ಕಷ್ಟಗಳೆಲ್ಲವನ್ನು ಮೆಟ್ಟಿ ನಿಂತು ತಾನು ಆಗಸದೆತ್ತರಕ್ಕೆ ಬೆಳೆದು ನಿಲ್ಲುವುದರೊಂದಿಗೆ ತನ್ನ ಸುತ್ತಲಿನ ಎಲ್ಲರಿಗೂ ಆಕೆ ಆಶ್ರಯದಾತೆ ಆಗುತ್ತಾಳೆ. ಅದುವೇ ಹೆಣ್ಣಿನ ಶಕ್ತಿ, ಧೀಶಕ್ತಿ, ಸ್ತ್ರೀ ಶಕ್ತಿಯ
ಅನುಪಮ ಅಸದೃಶ ಸ್ವರೂಪದ ಅನಾವರಣ. ಮಾತೆ ಧೀಶಕ್ತಿಯ ಆಶೀರ್ವಾದ, ಹೆಸರು, ಸ್ಮರಣೆ, ಪ್ರೇರಣೆಗಳೊಂದಿಗೆ ಆಸೆ, ಅಳುಕು, ಒಂದಷ್ಟು ಕನಸುಗಳ ಜೊತೆಗೆ 10 ವರ್ಷಗಳ ಮೊದಲು ಪ್ರಾರಂಭವಾದ ನಮ್ಮ ಈ ಧೀಶಕ್ತಿ ಮಹಿಳಾ ಯಕ್ಷ ಬಳಗವು ಇದೀಗ ಭರವಸೆಯ ಹೆಜ್ಜೆ ಇಡುತ್ತಿದೆ ಎನ್ನುವುದು ನಮಗೆಲ್ಲ ಹೆಮ್ಮೆ, ಸಂತೋಷದ ವಿಚಾರ. ಇದೀಗ ನಮ್ಮ ಈ ವಿಶಿಷ್ಟ ವಿನೂತನವಾದ ಪ್ರಯತ್ನ ಪ್ರಯೋಗವಾದ ಯಕ್ಷ ಸುದತಿಯರ ದಶಧ್ವನಿ ಕಾರ್ಯಕ್ರಮದಲ್ಲಿ ವಿವಿಧ ಪುರಾಣ ಪ್ರಸಂಗಗಳಿಂದ ಆಯ್ದಂತಹ ಸ್ತ್ರೀ ಪಾತ್ರಗಳನ್ನು ನಮ್ಮ ಧೀಶಕ್ತಿ ಬಳಗದ ಸದಸ್ಯರು ಪ್ರಸ್ತುತಪಡಿಸಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ, ಈ ಯಕ್ಷ ಸುದತಿಯರು ದಶಧ್ವನಿ ಕಾರ್ಯಕ್ರಮದಲ್ಲಿ ಭಾಗವತರಾಗಿ ಕುಮಾರಿ ರಚನಾ ಚಿದ್ಗಲ್, ಕುಮಾರಿ ಸಿಂಚನ ಮೂಡುಕೋಡಿ, ಹಾಗೆ ಚೆಂಡೆ ಮದ್ದಳೆಯಲ್ಲಿ ಲಕ್ಷ್ಮೀಶ ಶಗ್ರಿತಾಯ ಪಂಜ, ಅದ್ವೈತ್ ಕನ್ಯನ ಇವರು ಸಹಕರಿಸಲಿಕ್ಕಿದ್ದಾರೆ. ಹಾಗೆಯೇ ದಶಧ್ವನಿಗಳನ್ನು ಮೂಡಿಸಲಿಕ್ಕಿರುವವರು ಅಹಲ್ಯ ಆಗಿ ಹೀರಾ ಉದಯ್, ದ್ರೌಪದಿಯಾಗಿ ಜಯಲಕ್ಷ್ಮಿ ಭಟ್, ಸೀತಾ ಆಗಿ ಸ್ವಪ್ನ ಉದಯ್, ಮಂಡೋದರಿಯಾಗಿ ತಾರಾ ಆಗಿ ಪ್ರೇಮನುರಿತಯ, ಮಂಡೋದರಿಯಾಗಿ ಶಂಕರಿ ಶರ್ಮಾ, ಸತ್ಯವತಿಯಾಗಿ ಮಮತಾ ಪ್ರಕಾಶ್, ಚಂದ್ರಮತಿಯಾಗಿ ಶ್ರುತಿ ವಿಸ್ಮಿತಾ, ದಮಯಂತಿಯಾಗಿ ಶಾಲಿನಿ ಅರುಣ್ ಶೆಟ್ಟಿ, ಪ್ರಭಾವತಿಯಾಗಿ ಶುಭಾ ಪಿ ಆಚಾರ್ಯ, ಕುಮುದ್ವತಿಯಾಗಿ ಮಲ್ಲಿಕಾ ಜೆ ರೈ. ನಿರ್ವಹಣೆಯಲ್ಲಿ ನಾನು ಗೀತಾ ಕೊಂಕೋಡಿ. ಇದೀಗ ನಮ್ಮ ಈ ದಶ ಸುದತಿಯರ ದಶಧ್ವನಿ ಕಾರ್ಯಕ್ರಮಕ್ಕೆ ಸಭಾಸದರಾದ ನಿಮ್ಮೆಲ್ಲರ ಹಾಗೆ ಭಾಗವತರ ಅನುಮತಿಯನ್ನು ಕೋರ್ತಾ ಇದ್ದೇನೆ. ಇದನ್ನು ನಡೆಸಿಕೊಡಬೇಕಾಗಿ ಮನವಿ ಮಾಡ್ತಾ ಇದ್ದೇನೆ, ಪ್ರಾರ್ಥಿಸ್ತಾ ಇದ್ದೇನೆ. ಆತುರ ಕಾತುರದಿಂದ ಶಿಲೆಯಾಗಿ ಕಾಯುವಂತಹ ಪರಿತಾಪದ ಜೀವ ಭಾವಾಂತರಂಗಗಳನ್ನು ಇದೀಗ ಶ್ರೀಮತಿ ಹೀರಾ ಉದಯ್ ಅವರ ಧ್ವನಿಯಲ್ಲಿ ನಾವೆಲ್ಲರೂ ಕೇಳೋಣ. ಶಿಲೆಯ ದೊಡೆದು ಬಾದಳು ಶಿಲೆಯ ಸೆಲೆಯ ದೊಡೆದು ಬಾದಳು ಲಲನೆ ಶಿರಬಾಗುತ್ತಲಿ ರಾಮನ ಚೆಲುವ ಚರಣಕ್ಕೆ ಮಣಿದು ರಾಮನ ಚೆಲುವ ಚರಣಕ್ಕೆ ಮಣಿದು ನೆನೆಯುವುದಲಂದು ಕಳೆದುದನು ನೆನೆಯುವುದಲಂದು ಕಳೆದುದನು ಶಿಲೆಯ ಸೆಲೆಯ ದೊಡೆದು ಬಾದಳು ಶಿಲೆಯಾಗಿದ್ದೇನೆ ನಾನು. ಹೌದು, ನೀವೆಲ್ಲರೂ ಸರಿಯಾಗಿಯೇ ಕೇಳಿಸಿಕೊಂಡವರಿದ್ದೀರಿ. ಪಾಷಾಣವಾಗಿ ಒಂದು ಕಡೆ ಬಿದ್ದು ಹೋದೆನಲ್ಲ,
ಅಯ್ಯೋ ದುರ್ವಿಧಿಯೇ, ನಾನೇನು ಮಾಡಲಿ ಹೇಳಿ? ನನ್ನ ತಪ್ಪೇನಾದರೂ ಇದರಲ್ಲಿತ್ತೆ? ಇಲ್ಲವಲ್ಲ. ಪಾಷಾಣವಾಗಿ ಬಂಡೆಯಾಗಿ ಒಂದು ಕಡೆ ಬಿದ್ದಿದ್ದರೂ ನನ್ನೊಳಗಿನ ಭಾವನೆಗಳು ಜಡವಾಗಿ ಹೋಯಿತೆ? ಇಲ್ಲವಲ್ಲ. ನನ್ನೊಳಗೂ ಅದೆಷ್ಟೋ ಸತ್ತು ಬಿದ್ದಿರುವಂತಹ ದುಗುಡ ದುಮ್ಮಾನಗಳು, ಅಸಂಖ್ಯ ಸಮಜಾಯಿಷಿಗಳು, ಅನೇಕ ಪ್ರಶ್ನೆಗಳು ಸತ್ತು ಬಿದ್ದಿದ್ದಾವಲ್ಲ. ಸೌಂದರ್ಯದ ಖನಿಯಂತೆ ನಾನು ಹೆಣ್ಣೊಬ್ಬಳು ಹೀಗಿರಬೇಕು ಎನ್ನುವಂತೆ ಯಾವುದೇ ಕುಂದುಕೊರತೆಗಳಿಲ್ಲದೆ ರಚಿಸಿದಂತಹ ಚೊಕ್ಕ ಸೃಷ್ಟಿಯಂತೆ ನಾನು ಚತುರ್ಮುಖನದ್ದು. ಬ್ರಹ್ಮದೇವ ಅತಿಲೋಕ ಸುಂದರಿಯನ್ನೇ ಸೃಷ್ಟಿ ಮಾಡಬೇಕು ಎಂಬಂತೆ ನನ್ನನ್ನು ಸೃಷ್ಟಿಸಿದನಂತೆ. ಸ್ವರ್ಗದ ಅಪ್ಸರೆಯಾದ ಊರ್ವಶಿಯ ಹೆಮ್ಮೆಯನ್ನು ಮುರಿಯಬೇಕು. ತಾನೇ ಅತಿ ಸುಂದರಿ ಎಂದು ಹೆಮ್ಮೆಯಿಂದ ಬೀಗುತ್ತಿದ್ದಳಂತೆ ಆಕೆ. ಅದಕ್ಕೋಸ್ಕರ ನನ್ನನ್ನು ಸೃಷ್ಟಿ ಮಾಡಿ ಆತ ಅವಳ ಗರ್ವಭಂಗಕ್ಕೆ ಸಿದ್ಧನಾಗಿದ್ದ. ಸಪ್ತರ್ಷಿಗಳ ಯಜ್ಞಕುಂಡದಿಂದಲೇ ಆವಿರ್ಭವಿಸಿ ಬಂದೆನಂತೆ ನಾನು, ಬ್ರಹ್ಮ ಮಾನಸ ಪುತ್ರಿಯಂತೆ. ಆದ್ದರಿಂದ ಅವಳ ಗರ್ವ ಮುರಿಯಲು ನನ್ನನ್ನು ಬಿಟ್ಟನಂತೆ ಭುವಿಗೆ. ಹೀಗೆ ನನ್ನನ್ನು ಸೃಷ್ಟಿ ಮಾಡಿದ ಬ್ರಹ್ಮದೇವ ನನ್ನ ಅಯ್ಯನಾದ ಮುದ್ಗಲನಿಗೆ ನನ್ನನ್ನು ಉಡುಗೊರೆಯಾಗಿ ನೀಡಿದನಂತೆ. ಆ ಉಡುಗೊರೆಯನ್ನು ಅತ್ಯಂತ ಹರ್ಷಚಿತ್ತದಿಂದಲೇ ಸ್ವೀಕರಿಸಿದ ನನ್ನ ಅಪ್ಪಯ್ಯ ಹೂವಿನಂತೆಯೇ ಸಾಕಿ ಸಲಹಿ ನನ್ನನ್ನು ಬೆಳೆಸಿದರು. ನಾನು ಪ್ರಾಪ್ತ ವಯಸ್ಕಳಾದೆ ಎಂದು ತಿಳಿದು ಸ್ವಯಂವರವನ್ನು ಏರ್ಪಡಿಸಬೇಕು, ನನ್ನ ವಿವಾಹ ಮಾಡಬೇಕು ಎಂಬ ಬಯಕೆ ಮುದ್ಗಲರಾದ ನನ್ನ ಅಪ್ಪಯ್ಯನಿಗೆ ಉಂಟಾಯಿತಂತೆ. ಹಾಗೆ ಸ್ವಯಂವರವನ್ನು ಏರ್ಪಡಿಸಿದನಂತೆ ಆತ. ಸ್ವಯಂವರಕ್ಕಾಗಿ ವಿವಾಹಾಕಾಂಕ್ಷಿಗಳಾಗಿ ಬಂದವರಲ್ಲಿ ಅನೇಕ ದೇವಗಂಧರ್ವರು, ತ್ರಿಲೋಕ ಮೂರ್ತಿಗಳನ್ನೇ ಕಾಡಿ ಸಿಂಹ ಸ್ವಪ್ನವಾಗಿದ್ದ ಅನೇಕ ರಕ್ಕಸರು, ಜೀವಮಾನವನ್ನೇ ತಪೋನಿರತರನ್ನಾಗಿ ಸಾಗಿಸಿ ಹಾಗೆಯೇ ಸಾಗಬೇಕು, ಜೀವನ ನಡೆಸಬೇಕು ಎಂಬಂತಿದ್ದ ಮುನಿಪುಂಗವರು ಅನೇಕರು ಅಲ್ಲಿಗೆ ಬಂದಿದ್ದರು. ಹಾಗೆ ಬಂದವರಲ್ಲಿ ಸುರಪತಿಯಾದ ದೇವೇಂದ್ರನು ಒಬ್ಬನಾಗಿದ್ದ. ಸುರಪತಿಯ ಆ ಭವ್ಯ ನಿಲುವು, ಸುರಪತಿಯ ಐರಾವತದ ಚೆಲುವು ಎಳೆ ಹರೆಯದ ಮುಗ್ಧ ಮನಸ್ಸಿನ ನನ್ನನ್ನು ಮನಮೋಹಕವಾಗಿಸಿ ಅವನಲ್ಲಿ ಪ್ರೇಮಾಂಕುರವಾಗುವಂತೆ ಮಾಡಿಬಿಟ್ಟಿತ್ತಲ್ಲ. ಆದರೆ ದೂರದ ದಿಗಂತದಲ್ಲಿ ಎಲ್ಲೋ ನೀಲಬಾನು ಮಣ್ಣನ್ನು ಇನ್ನೇನು ತಾಕಿತು ಎಂಬಂತೆ ಬಾಗಿದರೂ ಮಣ್ಣ ಮುತ್ತು ಅದಕ್ಕೆ ದಕ್ಕಿತೆ. ಯಾಕೆ ಹೇಳಿದೆ ಎಂದರೆ, ಸ್ವಯಂವರಕ್ಕೆ ವಿವಾಹಾಕಾಂಕ್ಷಿಗಳಾಗಿ ಮುನಿಶ್ರೇಷ್ಠರಾದ ಗೌತಮರೂ ಅಲ್ಲಿಗೆ ಬಂದಿದ್ದರಲ್ಲ. ನನ್ನ ಅಪ್ಪಯ್ಯನಿಗೆ ದಿಕ್ಕೇ ತೋಚಲಿಲ್ಲ, ಏನು ಮಾಡಬೇಕು ಎಂದು ಆತ ಗ್ರಹಿಸತೊಡಗಿದಾಗ ಒಂದು ಪಣವನ್ನೇ ಇಟ್ಟುಬಿಟ್ಟರು. ಯಾರು ತ್ರಿಲೋಕಗಳನ್ನು ಅತೀ ಬೇಗನೆ ಪ್ರದಕ್ಷಿಣೆಯನ್ನು ಬಂದು ಮೊದಲು ಸೇರುವರೋ ಅವರಿಗೆ ನನ್ನನ್ನು ವಿವಾಹ ಮಾಡಿಕೊಡುವುದು ಎಂಬಂತಹ ಪಂಥಾಹ್ವಾನ ಅದಾಗಿತ್ತು. ಕೇಳಿದ ತಕ್ಷಣ ನನ್ನ ಮನಕ್ಕೆ ಮೋಹಿತನಾಗಿದ್ದ ನಾನು ಅವನನ್ನೇ ಮದುವೆಯಾಗಬೇಕು ಎಂಬಂತೆ ಮನದಲ್ಲಿ ಪ್ರತಿಷ್ಠಾಪಿಸಿಕೊಂಡಿದ್ದ ದೇವೇಂದ್ರ ಒಡನೆಯೇ ಐರಾವತವನ್ನು ಏರಿ ತ್ರಿಲೋಕ ಪ್ರದಕ್ಷಿಣೆಗೆ ಹೊರಟೇ ಬಿಟ್ಟನಲ್ಲ. ಆದರೆ ಪ್ರಾಜ್ಞರಾದ ನನ್ನ ಗೌತಮ ಮಹರ್ಷಿಗಳು ಅಲ್ಲಿಗೆ ಏನು ಮಾಡಿದರು ಗೊತ್ತೇ? ತಮ್ಮ ದಿವ್ಯ ಚಕ್ಷುಗಳಿಂದ ಕಾಮಧೇನುವಿನಲ್ಲಿ 3 ಲೋಕವು ಅಡಗಿದೆ ಎಂಬುದನ್ನು ಮನಗಂಡು ಭಕ್ತಿಯಿಂದ ಒಂದು ಪ್ರದಕ್ಷಿಣೆ ಬಂದು ಭಕ್ತಿಯಿಂದ ನಮಸ್ಕರಿಸಿ ನನ್ನ ತ್ರಿಲೋಕ ಪ್ರದಕ್ಷಿಣೆ ಆಗಿಬಿಟ್ಟಿತು ಎಂಬಂತೆ ನನ್ನ ಅಯ್ಯ ಮುದ್ಗಲನಿಗೆ ತಿಳಿಸಿದರು. ಅಲ್ಲಿ ಸುತ್ತಮುತ್ತ ನೆರೆದಿದ್ದ ಅನೇಕ ಪ್ರಾಜ್ಞರು ಅಖಂಡ ಬ್ರಹ್ಮಾಂಡವು ಕಾಮಧೇನುವಿನಲ್ಲಿ ಅಡಗಿದೆ ಎಂಬುದನ್ನು ಸಮರ್ಥಿಸಿಕೊಂಡರು. ಅಲ್ಲಿಗೆ ನನ್ನ ವಿವಾಹ ಗೌತಮ ಮಹಾಮುನಿಗಳೊಂದಿಗೆ ಆಗಿಯೇ ಬಿಟ್ಟಿತಲ್ಲ. ನಾನೇನು ಮಾಡುವಳಿದ್ದೆ ಹೇಳಿ? ಅದು ಸ್ವಯಂವರವಾಗಿತ್ತು. ಪಣದಲ್ಲಿ ನನ್ನನ್ನು ಗೆದ್ದೂ ಬಿಟ್ಟಿದ್ದರು ಮುನಿಪುಂಗವರು. ನಾನೇನು ಮಾಡುವ ಹಾಗಿರಲಿಲ್ಲ. ಹಾಗೆ ಪಣದಲ್ಲಿ ಗೆದ್ದುಕೊಂಡ ಗೌತಮರೊಂದಿಗೆ ಕಷಾಯ ವಸ್ತ್ರವನ್ನೇ ಧರಿಸಿ ನಾನು ಆನಂದದಿಂದಲೇ ಹೊರಟು ಬಿಟ್ಟೆ ಪರ್ಣಕುಟೀರಕ್ಕೆ. ಕಂದಮೂಲವನ್ನೇ ತಿನ್ನುತ್ತಾ ಸೇವಿಸುತ್ತಾ ಅವರು ಪರ್ಣಕುಟೀರದಲ್ಲಿ ಕಠಿಣ ತಪಸ್ಸಿನಲ್ಲಿ ನಿರತರಾಗಿದ್ದರು.
ಯೌವನಸ್ಥೆಯಾದ ನಾನು ಇತರ ಅನೇಕ ಕನ್ಯೆಯರಂತೆ ಅನೇಕ ಕನಸುಗಳನ್ನಿಟ್ಟುಕೊಂಡೇ ವಿವಾಹಕ್ಕೆ ಬದ್ಧಳಾಗಿದ್ದೆ. ಆದರೆ ಇಂತಹ ಕಠಿಣ ತಪಸ್ಸಿನೊಟ್ಟಿಗೆ ಕಠಿಣಬದ್ಧ ಶಿಸ್ತುಬದ್ಧ ಜೀವನದೊಂದಿಗೆ ಜೀವನ ನಡೆಸುತ್ತಿದ್ದ ಮುನಿಶ್ರೇಷ್ಠರೊಂದಿಗಿನ ಜೀವನವೇನಾದರೂ ಹೂವಿನ ಹಾಸಿಗೆಯಾಗಿತ್ತೇ ನನಗೆ? ಇಲ್ಲವಲ್ಲ. ದೇವತಾ ಕನ್ಯೆಯಾದ ನಾನು ಸುರಲೋಕದಲ್ಲಿ ಸುಖ ಲೋಲುಪತೆಯಿಂದ ಭವ್ಯತೆಯಿಂದ ಆಳು ಕಾಳುಗಳೊಟ್ಟಿಗೆ ಸಖಿಯರೊಂದಿಗೆ ನಲಿಯುತ್ತಾ ಜೀವನ ನಡೆಸಬೇಕಾಗಿದ್ದ ನಾನು ಮುನಿಪುಂಗವರೊಂದಿಗೆ ಜೀವನ ನಡೆಸಬೇಕಾಗಿ ಬಂದು ಬಿಟ್ಟಿತ್ತಲ್ಲ. ಅದು ಕಬ್ಬಿಣದ ಕಡಲೆಯೇ ಆಗಿತ್ತು ನನಗೆ. ಆದರೂ ನನ್ನ ಅಯ್ಯ ಕೊಟ್ಟ ಸಂಸ್ಕಾರ ಪಣದಂತೆ ಅವರು ಗೆದ್ದುಕೊಂಡದ್ದರಿಂದ ಅವರನ್ನು ವರಿಸಿದ ಕ್ಷಣದಿಂದ ಅಗ್ನಿ ಸಾಕ್ಷಿಯಾಗಿ ನಾನು ಅವರೊಂದಿಗೆ ಕಡುನಿಷ್ಠೆಯಿಂದಲೇ ಕಾಯ ವಾಚ ಮನಸ ಅವರಿಗೆ ನಿಷ್ಠೆಯಿಂದಲೇ ಪತಿವ್ರತೆಯಾಗಿಯೇ ಜೀವನ ನಡೆಸಿಕೊಂಡು ಬಂದಿದ್ದೇನೆ. ಅವರೊಂದಿಗಿನ ಜೀವನ ಎಷ್ಟೇ ಕಷ್ಟವಿದ್ದರೂ ಅವರಿಗೆ ಬೇಕಾದ ಸತಿಯಾಗಿಯೇ ನಾನು ಜೀವನ ನಡೆಸುತ್ತಾ ಬಂದವಳಿದ್ದೇನೆ. ಎಲ್ಲವೂ ಸಾಂಗವಾಗಿ ಇಲ್ಲಿಯವರೆಗೆ ನಡೆಯುತ್ತಾ ಬಂದಿತ್ತು. ಆದರೆ ಒಂದು ದಿನ ಇಂದ್ರನಿಗೆ ನನ್ನಲ್ಲಿದ್ದ ಮೋಹ ಇನ್ನೂ ಕಡಿಮೆಯಾಗಲಿಲ್ಲ ಎಂಬುದು ನನ್ನ ಅರಿವಿಗೆ ಬಂತು. ಅವನಷ್ಟು ಕಡು ಕಪಟಿ, ಅವನಷ್ಟು ವಂಚಕ ಎಂದು ನನಗೆ ತಿಳಿಯುವಂತಹ ಆ ದಿನ ಬಂದೇ ಬಿಟ್ಟಿತ್ತಲ್ಲ. ಎಂದಿನಂತೆ ನನ್ನ ಪತಿವರಿಯರು ಪ್ರಾತಃ ಕಾಲದಲ್ಲಿಯೇ ಎದ್ದು ನಿತ್ಯಾದಿ ಕರ್ಮಗಳನ್ನು ತೀರಿಸಲಿಕ್ಕೋಸ್ಕರ ನದಿ ತೀರದತ್ತ ನಡೆದೇ ಬಿಟ್ಟರಲ್ಲ. ಹಾಗೆ ಹೋದವರು ಕೂಡಲೇ ಬಂದಿದ್ದನ್ನು ಕಂಡು ನನಗೆ ಸಖೇದ ಆಶ್ಚರ್ಯವಾಯಿತು. ಆದರೆ ಪತಿ ಪರಮೇಶ್ವರಲ್ಲವೇ, ಅವರನ್ನು ಎದುರುಗೊಂಡೆ. ಇದು ಪತಿಯಲ್ಲ. ಅವರ ನಡೆಯಿತೆಯಿಂದ ನನಗೆ ತಿಳಿದು ಬರುವಷ್ಟು ಹೊತ್ತಿಗೆ ಅವನ ಬಾಹುಬಂಧನದಲ್ಲಿ ನಾನು ಕರಗಿಯೇ ಹೋಗಿಬಿಟ್ಟಿದ್ದೆನಲ್ಲ. ಆದರೆ ಈ ಇಂದ್ರ ಇಂತಹದ್ದನ್ನೊಂದು ಮಾಡಿಯಾನು ಎಂಬ ಅರಿವೂ ನನಗಿರಲಿಲ್ಲ. ದೇವತೆಗಳ ಮಾಯಾಜಾಲದ ಅರಿವು ಸಾಮಾನ್ಯ ಸ್ತ್ರೀಯಾದ ನನಗೆ ಅರಿವಾಗುವುದುಂಟೆ? ಮೋಸದಿಂದ ನನ್ನ ಪತಿಯ ತದ್ರೂಪದಂತೆಯೇ ಬಂದ ಅವನನ್ನು ನಾನು ಬಾಹುಬಂಧನದಲ್ಲಿ ಒಳಗಾಗಿಯೇ ಬಿಟ್ಟಿದ್ದೆ. ಅದು ನನ್ನ ಪತಿಯಲ್ಲ ಎಂದು ಅರಿವಾಗುವಷ್ಟರಲ್ಲಿಯೇ ಕಾಲ ಮಿಂಚಿಯೇ ಹೋಗಿತ್ತು. ಆಗ ಬಂದ ಗೌತಮ ಮುನಿಗಳು ನಮ್ಮಿಬ್ಬರನ್ನು ನೋಡಿ ಕ್ರೋಧ ತಪ್ತರಾದರಲ್ಲ. ಕ್ರೋಧದಿಂದ ಮೊದಲು ಅವರು ಮಾಡಿದ ಕೆಲಸ ಇಂದ್ರನಿಗೆ ಶಾಪವಿತ್ತದ್ದು. ಕಮಂಡಲದಿಂದ ಶಾಪ ಜಲವು ಸೋಕಿದೊಡನೆ ಇಂದ್ರನ ಮೈಯಲ್ಲೆಲ್ಲ ಸಹಸ್ರಾರು ಯೋನಿಗಳುಂಟಾದವಲ್ಲ. ಅವನತ ಮುಖನಾಗಿ ಆತ ಹೊರಟೇ ಹೋದ. ನನ್ನತ್ತ ನೋಡಿದ ನನ್ನ ಪತಿ ನಾನು ನೋಡಿದ ಕೂಡಲೇ ಈ ಭೂಮಿಯೇ ನನ್ನನ್ನು ಬಾಯ್ದೆರೆದು ಒಳಗೆ ತೆಗೆದುಕೊಳ್ಳಬಾರದೆ ಎಂಬಂತಹ ಮನಸ್ಸು ನನಗಾಯಿತು. ಆದರೆ ನಾನೇನು ಮಾಡುವವಳಿದ್ದೆ? ಯೋಚಿಸಿ ನೋಡಿ. ಸಾಮಾನ್ಯ ಸ್ತ್ರೀಯಾದ ನನಗೆ ಮಾರುವೇಷದಿಂದ ಬರುವಂತಹ ದೇವತೆಗಳ ಅರಿವಾಗಬೇಕೇ? ಆಗುವುದಿಲ್ಲವಲ್ಲ. ಅಷ್ಟರಲ್ಲಿ ಇವರು ಬಿರುನುಡಿಗಳನ್ನು ನನ್ನತ್ತ ಎಸೆದು ಶಾಪ ತಪ್ತಕೋ ನುಡಿಗಳನ್ನು ಕೇಳಿದ ಕೂಡಲೇ ನಾನೂ ಕೂಡ ಕ್ರೋಧಗೊಂಡಿದ್ದೇನೆ. ಯಾಕೆ ಕೇಳಿದಿರಾ? ನನ್ನ ಮನದೊಳಗಿದ್ದ ಎಲ್ಲ ಬೇಗುದಿಗಳು ಹೊರಬರತೊಡಗಿದವು. ನೀವೇನು ಹೆಣ್ಣನ್ನು ಭೋಗದ ವಸ್ತು ಎಂದು ತಿಳಿದಿರೆ ಹಿಂದೆ ಮುಂದೆ ನೋಡದೆ ನನಗೆ ಶಾಪವಿತ್ತಿರಲ್ಲ. ನಿಮಗೆ ಕಾಮಧೇನುವಿನಲ್ಲಿ ಅಖಂಡ ಬ್ರಹ್ಮಾಂಡ ಇದೆ ಎಂಬುದನ್ನು ದಿವ್ಯ ಚಕ್ಷುಗಳಿಂದ ಅರಿಯಬಲ್ಲಿರಿ ಎಂದಾದರೆ ನನ್ನೊಳಗಿನ ಭಾವನೆಗಳು ನಿಮಗೆ ಅರಿವಾಗಲಿಲ್ಲವೇ? ನೀವೇನು ನನ್ನನ್ನು ಶಪಿಸಿ ಹೋಗು, ಕಲ್ಲಾಗಿ ಹೋಗು ಎನ್ನುವುದು? ಎಲ್ಲವನ್ನು ಪರಿತ್ಯಾಗ ಮಾಡಿದ ನಿಮ್ಮೊಂದಿಗಿನ ಜೀವನವೇನು ಕಲ್ಲಿಗಿಂತ ಕಡಿಮೆಯೇ? 2 ಮಕ್ಕಳಾದರೂ ಕೂಡ ನಮ್ಮಿಬ್ಬರ ಜೀವನದಲ್ಲಿ ಪ್ರೇಮಾಕುರವಾಯಿತೆ. ಎಲ್ಲವನ್ನು ತ್ಯಜಿಸಿ ಇರುವಂತಹ ನಿಮ್ಮೊಳಗಿನ ಜೀವನ ನನಗೇನು ಅಷ್ಟು ಸುಲಭದ್ದಾಗಿತ್ತೆ? ಎಲ್ಲವನ್ನು ಮರೆತು ಕಡುನಿಷ್ಠೆಯಿಂದ ನಿಮ್ಮೊಡನೆ ಜೀವನ ಸಾಗಿಸಿದೆನಲ್ಲ ನಾನು. ಇದಕ್ಕೆ ನೀವು ಕೊಡುವ ಪ್ರತಿಫಲವೇ? ಸುದತಿಗಳೆಂದರೆ ಏನು? ಭೋಗದ ವಸ್ತುಗಳೇ, ಪಶುಗಳೇ? ಹಿಂದೆ ಮುಂದೆ ನೋಡದೆ ಶಾಪವೀತ್ತಿರಲ್ಲ ಎಂಬ ಕ್ರೋಧದ ನುಡಿಗಳನ್ನು ಕೇಳಿದ ಕೂಡಲೇ ಅವರಿಗೂ ಮನ ಕರಗಿತೇನು? ಭಾರ್ಯ ರೂಪವತಿ ಶತ್ರು ಎಂಬುದು ಅವರಿಗೂ ಅನ್ವಯವಾಯಿತೇನು? ರೂಪವತಿಯಾದ ನನ್ನಂತಹ ಸ್ತ್ರೀಯನ್ನು ಪತ್ನಿಯಾಗಿ ಪಡೆದಿದ್ದರಿಂದಲೇ ಏನೋ ಈರ್ಷೆಯಿಂದ ಈ ಕೆಲಸವನ್ನು ಇಂದ್ರ ಮಾಡಿದನೇನೋ? ಅವನು ತನ್ನ ವ್ಯಕ್ತಿತ್ವಕ್ಕೂ ಮಸಿ ಬೆಳೆದುಕೊಂಡ.
ಅಷ್ಟೇ ಅಲ್ಲದೆ ನನ್ನ ಜೀವನಕ್ಕೂ ಕಪ್ಪು ಚುಕ್ಕಿ ಇಟ್ಟನಲ್ಲ. ನಾನೇನು ಮಾಡದಿದ್ದರೂ ನನಗೂ ಶಾಪವೇ ಆಗಿ ಹೋಯಿತಲ್ಲ. ಇಂತಹ ನುಡಿಗಳನ್ನು ಕೇಳಿದ ನನ್ನ ಪತಿವರ್ಯ ಮುನಿಪುಂಗವರು ಶ್ರೀರಾಮ ಪದಯುಗ ಮುಕ್ತಿಪಥ ನಿನಗೆ ಎಂಬ ಶಾಪ ವಿಮೋಚನೆಯ ವಾಕ್ಯವನ್ನು ನುಡಿದರು. ಅದನ್ನು ಕೇಳಿ ಅಲ್ಪ ಸಂತೋಷತಳಾದೆ ನಾನು. ಅಲ್ಲಿಂದ ಇಲ್ಲಿಯವರೆಗೂ ಬಂಡೆಯಂತೆಯೇ ಕುಳಿತಿದ್ದೇನೆ. ಆದರೂ ಜಡವಾಗಿ ಹೋದೆನೆ, ಭಾವನೆಗಳೇನೋ ಜಡವಾಗಲಿಲ್ಲವಲ್ಲ. ಶ್ರೀರಾಮನ ಆಗಮನವನ್ನು ನಿರೀಕ್ಷಿಸುತ್ತಿರುವ ನನಗೆ ಸಹಸ್ರಾರು ವರ್ಷಗಳೇ ಕಳೆದು ಹೋದುದು ತಿಳಿಯಲಿಲ್ಲವಲ್ಲ. ಶ್ರೀರಾಮನ ಆಗಮನದ ನಿರೀಕ್ಷೆಯಲ್ಲಿರುವ ನನಗೆ ಅದೋ ಏನೋ ಭವ್ಯ ಮೂರ್ತಿ ಕಾಣುತ್ತಿದೆಯಲ್ಲ. ಬಂದೇ ಬಿಟ್ಟನಲ್ಲ ನನ್ನ ರಾಮ, ಬಂದೇ ಬಿಟ್ಟನು. ಆ ಭವ್ಯ ಮೂರ್ತಿಯನ್ನು ನೋಡುವುದು ನನ್ನ ಚರ್ಮ ಚಕ್ಷುಗಳಿಗೆ ಗೋಚರವಾಗುವುದೆಂದರೇನು? ಈ ಶಾಪ ನನಗೆ ಒಂದು ವರವಲ್ಲವೇ? ಶಾಪದಿಂದಾಗಿ ಅಲ್ಲವೇ ಇಂತಹ ಭವ್ಯ ಮೂರ್ತಿಯ ದರ್ಶನ ನನಗಾಗಿರುವುದು? ಶ್ರೀರಾಮ 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 ಆಪದಾಂ ಸರ್ವಹರ್ತಾರಾಂ ಶ್ರೀರಾಮಂ ಶ್ರೀರಾಮ ಶ್ರೀರಾಮ ಲೋಕಾಭಿರಾಮಂ ಶ್ರೀರಾಮಂ ಆಪದಾಂ ಸರ್ವಹರ್ತಾರಾಂ ದಾತಾರಾಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಎಂದು ಆತನ ಸುಂದರ ಪಾದಚರಣಗಳಿಗೆ ನಾನು ಬಾಗಿದಾಗ ನನ್ನ ಮೈಯೆಲ್ಲವೂ ಮತ್ತೆ ಸುಂದರತೆಯೇ ಮೂರ್ತಿವೆತ್ತಂತಾಯಿತಲ್ಲ. ನಾನು ಮತ್ತೆ ಮೊದಲಿನ ಹಲ್ಲೆ ಆದನೆಲ್ಲ. ಇದು ನನಗೆ ಶಾಪವೇ? ಸರಿಯಾಗಿ ಯೋಚಿಸಿದರೆ ಗೌತಮರು ಇತ್ತ ಶಾಪ ಅವರಿಗೂ ಅನ್ವಯಿಸುತ್ತದಲ್ಲವೇ? ನನ್ನನ್ನು ಬಿಟ್ಟು ಹಿಮಾಲಯದತ್ತ ಹೊರಟ ಅವರಿಗೆ ಹೆಂಡತಿ ಯಾರೂ ಇಲ್ಲದೆ ಅವರೇನು ಕಡಿಮೆ ಅನುಭವಿಸಿದರೆ? ಶ್ರೀರಾಮನ ಸುಂದರ ಚರಣಗಳನ್ನು ಪದಸ್ಪರ್ಶವನ್ನು ನಾನು ಮಾಡಿದಾಗ ನನಗನ್ನಿಸಿದ್ದು ಅದೇ. ಶ್ರೀರಾಮದೇವರು ಮೊದಲು ಮಾಡಿದ ಕೆಲಸ ಎಂದರೆ ಸುಜಯ ಮಾಸ. ನಮ್ಮಿಬ್ಬರನ್ನು ಒಂದುಗೂಡಿಸಿದ ಶ್ರೀರಾಮಚಂದ್ರನ ಶ್ರೀಪಾದಗಳನ್ನು ನೆನೆಯುವಷ್ಟು ಕಮ್ಮಿಯೇ ನನಗೆ. ಮತ್ತೆ ನನ್ನನ್ನು ಗೌತಮರೊಂದಿಗೆ ಸೇರಿಸಿ ಆತ ಮಾಡಿದ ಒಳ್ಳೆಯ ಕೆಲಸದಿಂದ ನಾನಿಂದು ಪತಿವ್ರತೆ ಎನಿಸಿಕೊಂಡಿದ್ದೇನೆ. ಯಾವುದೇ ಮಾಯಾಜಾಲದ ಅರಿವಿಲ್ಲದ ಸ್ತ್ರೀಯರಿಗೆ ದೇವತೆಗಳ ಮಾಯಾಜಾಲ ಮಾರುವೇಷದ ಅರಿವಾಗುವುದೇ ಎಂಬುದು ಗೌತಮರಿಗೂ ಅರ್ಥವಾಗಿ ಸಂತೃಪ್ತ ಸುಖ ಜೀವನವನ್ನು ಪರ್ಣಕುಟೀರದಲ್ಲಿ ನಾವು ಮತ್ತೆ ಮುಂದುವರಿಸಿದ್ದೇವೆ. ಸುಂದರ ಪಾದಗಳನ್ನು ನೋಡುವ ಯೋಗ ನನಗೆ ಈ ಶಾಪದಿಂದ ಬಂತಲ್ಲ ಎಂದು ಸಂತೋಷ ಭರಿತಳಾಗಿದ್ದೇನೆ. ಶ್ರೀರಾಮನನ್ನು ನನ್ನ ಜೀವಿತದವರೆಗೂ ನಾನು ನೆನೆಸಿಕೊಳ್ಳುತ್ತಾ ಇರುತ್ತೇನೆ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಜಯ ಜಯ ರಾಮ ಜಯ ಜಯ ರಾಮ. ರಾಮಾಯಣದಲ್ಲಿ ಕಲ್ಲಾದ ಅಹಲ್ಯೆಗೆ ಶಾಪ ವಿಮೋಚನೆಯಾದ ಧ್ವನಿಯನ್ನು ಕೇಳಿದ್ದೀರಿ. ಇದೀಗ ಮಹಾಭಾರತದ ಒಂದು ಪ್ರಸಂಗ. ಹಲಸಿನಹಳ್ಳಿ ನರಸಿಂಹಶಾಸ್ತ್ರಿ ವಿರಚಿತ ಭೀಷ್ಮ ಪ್ರತಿಜ್ಞೆ ಪ್ರಸಂಗದಿಂದ ಆಯ್ದಂತಹ ಪದ್ಯ. ಅಂಬಿಗಾಧಿಪನಾದ ಮಹಾಭಾರತದಲ್ಲಿ ಅಂಬಿಗನೋರ್ವನ ಮಗಳಾಗಿ ಮತ್ಸ್ಯಗಂಧಿ ಜನಿಸ್ತಾಳೆ. ಒಂದು ದಿನ ತಂದೆಯಂತೆಯೇ ದೋಣಿ ನಡೆಸುತ್ತಿರುವಾಗ ಮಹಾರಾಜ ಶಂತನು ಆ ದೋಣಿಯಲ್ಲಿ ಪಯಣಿಗರಾಗಿ ಬರುತ್ತಾರೆ. ಅವಳ ಸೌಂದರ್ಯವನ್ನು ಕಂಡು ಆಕರ್ಷಿತರಾಗಿ ಆಕೆಯನ್ನು ವಿವಾಹವಾಗುವ ಅಪೇಕ್ಷೆಯನ್ನು ವ್ಯಕ್ತಪಡಿಸ್ತಾರೆ. ಇದಕ್ಕೆ ಉತ್ತರ ನೀಡುವಂತಹ ಮಾತುಗಳಿಗೆ ಧ್ವನಿಯಾಗುತ್ತಿದ್ದಾರೆ ಶ್ರೀಮತಿ ಮಮತಾ ಪ್ರಕಾಶ್ ಅವರು.
ಡಂಭ ಮಾತುಗಳಲ್ಲ ಡಂಭ ಮಾತುಗಳಲ್ಲ ಪಿತನ ಕೇಳಿಕೊಂಬುದು ನೀನು ಪಿತನ ಕೇಳಿಕೊಂಬುದು ನೀನು ಡಂಭ ಮಾತುಗಳೆಲ್ಲ ಪಿತನ ಕೇಳಿಕೊಂಬುದು ನೀನು ಅಂಬೆಗರಿಗೆ ಅಧಿಪನಾದ ಕಂದರಾತ್ಮಜ ನಾನು ಕುಂಭಿನಿಯೊಳನಗೆ ಯೋಜನ ಗಂಧಿಗೆಂಬರು ಅಂಬಿಗರಿಗೆ ಅಧಿಪನಾದ ಕಂದರಾತ್ಮನೆ ನಾನು ಕುಂಬಿನಿಯೊಡನೆ ಯೋಜನ ಗಂಧಿಗೆಂಬರು ಯೋಜನ ಗಂಧಿಗೆಂಬರು ನನ್ನ ಜೀವನವೇ ಹೀಗೆ ಯಮುನಾ ನದಿಯ ತೊರೆಗಳ ಸೌಂದರ್ಯವನ್ನು ನೋಡುತ್ತಾ ಗುಡ್ಡ ಬೆಟ್ಟಗಳನ್ನು ನೋಡುತ್ತಾ ನೀಲ ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳನ್ನು ನೋಡುತ್ತಾ ಬೆಳೆದವಳು ನಾನು. ಈ ಯಮುನಾ ನದಿಯ ಸೌಂದರ್ಯವನ್ನು ನೋಡುತ್ತಾ ಮೈ ಮರೆಯುವವಳು ನಾನು. ಹತ್ತಾರು ನಾವೆಗಳಲ್ಲಿ ಪಯಣಿಗರನ್ನು ಈ ದಡದಿಂದ ಆ ದಡಕ್ಕೆ ಆ ದಡದಿಂದ ಈ ದಡಕ್ಕೆ ಸಾಗಿಸುವ ಜನಾಂಗದವರು ನಾವು. ಹೌದಪ್ಪ, ನಾವೇ ಅಂಬಿಗರು. ಈ ಅಂಬಿಗರಿಗೆಲ್ಲ ಒಬ್ಬ ಒಡೆಯನಿದ್ದಾನೆ, ದಾಶರಾಜ ಎಂದು. ಅವನ ಹೆಸರು ಕಂದರ. ಅವನೇ ನನ್ನ ತಂದೆ. ನನ್ನನ್ನು ಹುಟ್ಟಿಸಿದ ತಂದೆ ತಾಯಿಗಳು ಯಾರೆಂದು ನನಗೆ ತಿಳಿದಿಲ್ಲ. ಆದರೆ ಯಾವುದೇ ಕುಂದು ಕೊರತೆಗಳಿಲ್ಲದೆ ನನ್ನನ್ನು ಬೆಳೆದು ದೊಡ್ಡವಳನ್ನಾಗಿ ಮಾಡಿದ್ದಾನೆ ಈ ಕಂದರ. ಈಗ ಪ್ರಾಯಕ್ಕೆ ಬಂದಿದ್ದೇನೆ. ಚಕ್ರವರ್ತಿಯಾದ ನೀನು ನನ್ನನ್ನು ಮದುವೆಯಾಗಲು ಬಂದಿದ್ದೀಯಾ. ಆದರೆ ಸ್ವಲ್ಪ ಹಿಂದೆ ಬರುತ್ತಿದ್ದರೆ ನನ್ನ ಮೈಯ ಮತ್ಸ್ಯ ಗಂಧವನ್ನು ಸಹಿಸಲಾರದೆ ಮೂಗು ಹಿಡಿದುಕೊಂಡು ದೂರ ಸರಿಯುತ್ತಿದ್ದೆ. ಆದರೆ ಒಮ್ಮೆ ಪರಾಶರ ಮುನಿಗಳು ಯಮುನಾ ನದಿಯನ್ನು ದಾಟಲು ಬಂದಾಗ ನನ್ನ ಮತ್ಸ್ಯಗಂಧವನ್ನು ಸಹಿಸಲಾರದೆ ತಮ್ಮ ತಪಶಕ್ತಿಯಿಂದ ನನ್ನನ್ನು ಯೋಜನಾಗಂಧಿಯನ್ನಾಗಿ ಮಾಡಿದ್ದಾರೆ. ಈಗ ನನ್ನ ಮೈಯ ಪರಿಮಳ ಯೋಜನಾಂತರ ದೂರಕ್ಕೆ ಬರುತ್ತಿದೆ ಎಂದು ಎಲ್ಲರೂ ಹೇಳುತ್ತಿದ್ದಾರೆ. ನನ್ನ ಮದುವೆಯ ಅಭಿಪ್ರಾಯವನ್ನು ನಾನೇನನ್ನು ಹೇಳಲಾರೆ. ಅದು ಅಲ್ಲಿ ನೋಡು, ನಾವೆಯಲ್ಲಿ ಬರುತ್ತಿದ್ದಾನಲ್ಲ, ಅವನೇ ನನ್ನ ತಂದೆ ಕಂದರ. ಹೋಗು, ಮಾತನಾಡಿಸು. ಅವನು ಒಪ್ಪಿದರೆ ಸಂತೋಷದಿಂದ ನಿನ್ನನ್ನು ವರಿಸಲು ಸಿದ್ಧಳಿದ್ದೇನೆ. ಸತ್ಯವತಿಯ ಈ ವಿವಾಹದ ಕಥೆಯೇ ಮಹಾಭಾರತ ಕಥೆಗೆ ಪೂರ್ವ ಕಥೆಯಾಗುತ್ತದೆ. ಈ ಮಹಾಭಾರತದ ಇನ್ನೊಂದು ಕಥಾಪ್ರಸಂಗವನ್ನು ಶ್ರೀಮತಿ ಜಯಲಕ್ಷ್ಮಿ ಭಟ್ ಅವರು ಈಗ ಪ್ರಸ್ತುತಪಡಿಸಲಿಕ್ಕಿದ್ದಾರೆ. ಈ ಕೃಷ್ಣ ಸಂಧಾನ ಪ್ರಸಂಗದಿಂದ ಆಯ್ದಂತಹ ಈ ಒಂದು ಪದ್ಯಭಾಗಕ್ಕೆ ಈ ಕವಿಯಾಗಿ ದೇವಿದಾಸ ಅವರು ಈ ಪ್ರಸಂಗವನ್ನು ರಚನೆ ಮಾಡಿರ್ತಾರೆ. ಸಂಧಿಯೇ ಕಲಿಭೀಮ ಸಂಧಿಯೇ. ಮಹಾಭಾರತದಲ್ಲಿ ಪಂಚ ಪಾಂಡವರ ಪತ್ನಿ ಅಗ್ನಿಜೆ ದ್ರೌಪದಿಯದ್ದು ಅತ್ಯಂತ ವಿಭಿನ್ನ ವಿಶಿಷ್ಟ ಪಾತ್ರ. ಕೌರವರು ತನಗೆ ಮಾಡಿರುವಂತಹ ಮಾಡಬಾರದ ಅಪಮಾನವನ್ನು ಮಾಡಿದ್ದಕ್ಕಾಗಿ ಅವರ ಈ ದುರ್ನಡತೆಗಾಗಿ ತಕ್ಕ ಶಾಸ್ತಿಯನ್ನು ಮಾಡಲೇಬೇಕೆಂಬ ಕಾತರದಿಂದ ಆತುರದಿಂದ ಇದ್ದಂತಹ ಪಾಂಚಾಲೆಗೆ ಸಂಧಾನ
ಅದೂ ಕೃಷ್ಣ ಸಂಧಾನ ನಡೆಯಲಿ ಇದೆ ಎನ್ನುವಂಥದ್ದು ಆಘಾತವಾಗಿ ಬಿಡುತ್ತದೆ. ಒಲಿದರೆ ನಾರಿ ಮುನಿದರೆ ಮಾರಿ ಎನ್ನುವಂತೆ ಸಂಧಿಯೇ ಕಲಿ ಭೀಮ ಎಂಬುದಾಗಿ ತನ್ನ ಮಾತುಗಳಿಂದಲೇ ತನ್ನ ಪತಿ ಭೀಮಸೇನನನ್ನು ಬಡಿದೆಬ್ಬಿಸುವಂತಹ ಯುಗ ಯುಗಗಳಿಗೆ ಕೂಡ ಪ್ರೇರಣಾದಾಯಿನಿ ಆಗಿ ಇರುವಂತಹ ದ್ರೌಪದಿಯ ಮಾತುಗಳಿಗೆ ಧ್ವನಿಯಾಗಲಿದ್ದಾರೆ ಶ್ರೀಮತಿ ಜಯಲಕ್ಷ್ಮಿ ಭಟ್ ಅವರು. ಕಲಿ ಭೀಮ ನಿನಗೆ ಆನಂದವೇ ಸಂಧಿಯ ಕಲಿ ಭೀಮ ನಿನಗೆ ಆನಂದವೇ ಸಂಧಿಗೆ ಕಲಿ ಭೀಮ ನಿನಗೆ ಆನಂದವೇ ಕುರುಭೂಪನೊಳು ಹಿತ ಬಂದುದೇ ಧರ್ಮ ಜಗೆ ಪಾರ್ಥಗೆ ಹರಿಗೆ ಸನುಮತಿಗೆ ಚಂದದಲ್ಲಿ ಪೇಳುಂ ಚಂದದಲ್ಲಿ ಪೇಳುಂ ನುಡಿ ಬೊದಲಿಂದ ವಚನವ ಶಿವ ಶಿವ ಚಂದದಲ್ಲಿ ಹೇಳೊಮ್ಮೆ ನುಡಿ ಮೊದಲಾದ ವಚನವ ಶಿವ 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 ನೀನಿಂದ ಕೈಗೊಂಡಿರ ಯತಿತ್ವವನೆಂದು ಪೊರಳಿದೆಳು ಸಂಧಿಯೇ ಕಲಿ ಭೀಮ ನಿನಗೆ ಆನಂದವೇ ಆನಂದವೇ ಶಿವ 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 ಹರನೇ ಶಿವ 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 ಏನನ್ನು ನಾನು ಕೇಳುತ್ತಾ ಇದ್ದೇನೆ? ಕಲಿ ಭೀಮ ಅವರಲ್ಲಿ ಮಾತನಾಡುವುದಕ್ಕಾಗಿ ಬಂದರೆ ನಾನು ಏನನ್ನು ಕೇಳುತ್ತಾ ಇದ್ದೇನೆ? ಉಪಪ್ಲಾವ್ಯ ನಗರದಲ್ಲಿ ನಾವು ಇಂದು ಇದ್ದೇವೆ. ಕೌರವನ ಮೋಸದ ದ್ಯೂತಕ್ಕೆ ಬಲಿಯಾಗಿ ವನವಾಸ
ವಾಸವನ್ನು ಕಳೆದು ವಿರಾಟ ರಾಜನ ಮಗಳಾದ ಉತ್ತರೆಯನ್ನು ನಮ್ಮ ಮಗನಾದ ಅಭಿಮನ್ಯುವಿಗೆ ವಿವಾಹ ಮಾಡಿದಂತಹ ಈ ಮಹೋತ್ಸವದ ಸಮಯ, ಅಲ್ಲದೆ ನಮ್ಮ ಮುಂದಿನ ನಡೆ ಏನು ಎನ್ನುವುದನ್ನು ನಿರ್ಧರಿಸುವಂತಹ ಕಾಲ. ಸಮಸ್ತ ಪಾಂಡವರು, ಶ್ರೀಕೃಷ್ಣ ಸ್ವಾಮಿ, ನಮ್ಮ ಬಂಧುಗಳು, ನಮ್ಮ ಹಿತೈಷಿಗಳು ಎಲ್ಲರನ್ನೂ ಸೇರಿಕೊಂಡು ಸಮಾಲೋಚನೆ ನಡೆಯುತ್ತಾ ಇದೆ. ದೃಪದ ಮಹಾರಾಜರ ಪುರೋಹಿತರಾದ ಶತಾನಂದರನ್ನು ಕೌರವನಲ್ಲಿಗೆ ಕಳುಹಿಸಿಯಾಯಿತು. ಆದರೆ ಸಾಮ್ರಾಜ್ಯವನ್ನು ಕತ್ತಿಯ ಅಲುಗಿನಲ್ಲಿ ಇಟ್ಟಿದ್ದೇನೆ ಅಂತ ಹೇಳಿ ಕಳುಹಿಸಿದ್ದನಂತೆ. ಮತ್ತೆ ಬಂದ ಸಂಜಯರು ಪ್ರತ್ಯೇಕವಾಗಿ ಪಾಂಡವರಲ್ಲಿ ಎಲ್ಲರಲ್ಲೂ ನಿಮ್ಮ ಅಭಿಪ್ರಾಯವೇನೆಂದು ಕೇಳಿದ್ದಾರಂತೆ. ಎಲ್ಲರಿಗೂ ಯುದ್ಧವಾಗಬೇಕು ಎಂದೇ ಇತ್ತು. ಆದರೆ ಈಗ ಕೊನೆಯ ಗಳಿಗೆಯಲ್ಲಿ ಮಾತುಕತೆ ನಡೆಯುತ್ತಾ ಇತ್ತು. ಶ್ರೀಕೃಷ್ಣ ಸ್ವಾಮಿ ನನ್ನನ್ನು ಕಳುಹಿಸಿದ. ದ್ರೌಪದಿ, ನೀನು ಸಭೆಗೆ ಬರಬೇಕು, ಮಾತನಾಡುವುದಕ್ಕೆ ಇದೆ ಅಂತ. ನಾನು ಎಣಿಸಿದ್ದು ನನ್ನ ಕಷ್ಟದ ದಿನಗಳೆಲ್ಲ ಕಳೆದು ಹೋದವು. ನಾನೊಂದು ವಿಶೇಷವಾದ ಸುದ್ದಿಯನ್ನು ಕೇಳುತ್ತಾ ಇದ್ದೇನೆ. ಕೌರವರಲ್ಲಿ ಯುದ್ಧಕ್ಕೆ ಸಿದ್ಧರಾಗಿದ್ದಾರೆ ಪಾಂಡವರು. ಅಂತಹ ವಿಶೇಷವಾದ ವಾರ್ತೆಯನ್ನು ಹೇಳಿ ನನ್ನ ಮುಖದಲ್ಲಿ ಒಂದು ನಗುವನ್ನು ನೋಡುವ ಆಸೆ ಸ್ವಾಮಿಗೆ ಅಂತ ನಾನು ಯೋಚನೆ ಮಾಡಿದ್ದು. ನಾನು ಅಂದಣವನ್ನು ಏರಿ ಸಕಲ ಆಭರಣಗಳಿಂದ ಶೋಭಿತಳಾಗಿ, ಆದರೆ ನನ್ನ ಆ ಬಿರು ಕೂದಲನ್ನು ಬಿಟ್ಟುಕೊಂಡು ಸಭೆಯ ಬಳಿಗಾಗಿ ಬಂದಾಗ ನಾನು ನೋಡಿದ್ದು ಭೀಮಸೇನರನ್ನು. ಆಗಲಿ ಭೀಮಸೇನರಲ್ಲಿ ನಡೆದ ಕತೆ ಏನಿದೆ, ಸಭೆಯಲ್ಲಿ ನಡೆದ ಯಾವ ನಿರ್ಣಯ ಆಗಿದೆ ಅನ್ನುವುದನ್ನು ಅವರೊಡನೆ ಮಾತನಾಡಿ ಮತ್ತೆ ಸ್ವಾಮಿಯನ್ನು ಕಾಣುತ್ತೇನೆ ಅಂತ ಭಾವಿಸಿದೆ. ಆದರೆ ಅವರೇನು ಹೇಳುತ್ತಾ ಇದ್ದಾರೆ? ಶ್ರೀಕೃಷ್ಣ ಸ್ವಾಮಿ ಸಂಧಿಗಾಗಿ ನಡೆಯುತ್ತಾ ಇದ್ದಾನೆ ಕೌರವನೆಡೆಗೆ, ನಮ್ಮೆಲ್ಲರ ಅಪೇಕ್ಷೆಯಂತೆ. ಭೀಮ, ಕಲಿ ಭೀಮ, ಯಾವಾಗಲೂ ಯಾರದ್ದು ಅಡಿಯಾಳಾಗಿ ನಾನು ಇರಲಾರೆ, ನನಗೆ ಅದೆಲ್ಲ ಸಾಧ್ಯವಿಲ್ಲ ಅಂತ ಹೇಳುವಂತಹ ಕಲಿಭೀಮ, ಪ್ರತಿ ಮಾತಿಗೂ ರೊಚ್ಚಿಗೇಳುವಂತಹ ಕೆಚ್ಚಿನ ನನ್ನ ಭೀಮ, ವನವಾಸ ಅಜ್ಞಾತವಾಸಗಳಲ್ಲಿ ನನಗೆ ಕಷ್ಟಗಳು ಬಂದಾಗ ಆ ಕೀಚಕನಿಂದಲೋ ಆ ಸೈಂಧವನಿಂದಲೋ ನನ್ನನ್ನು ರಕ್ಷಿಸಿದಂಥ ಕಲಿಭೀಮ, ನಿನಗೆ ಇದು ಸನುಮತವೇ? ಯಾಕೆ ಸ್ವಾಮಿ? ಧರ್ಮರಜರು ಅರ್ಧ ರಾಜ್ಯಕ್ಕಲ್ಲ, ಪೂರ್ಣ ಹಸ್ತಿನಾವತಿಯ ಸಿಂಹಾಸನಕ್ಕೆ ರಾಜರಾಗಿ ಇರಬೇಕಾದವರು, ಯುವರಾಜ ಅಭಿಷೇಕವನ್ನು ಮಾಡಿಸಿಕೊಂಡವರು. ಅವರು ಅರ್ಧ ರಾಜ್ಯವೂ ಸಾಕು, ಈಗ 5 ಗ್ರಾಮಗಳಾದರೂ ಸಾಕು ಅಂತ ಹೇಳುವಂತಹ ನಿರ್ಣಯಕ್ಕೆ ಬಂದರೆ ಇದು ನಿಮಗೆ ಸಮ್ಮತವೇ? ನನ್ನನ್ನು ಮತ್ಸ್ಯಲಾಂಛನ ಭೇದನದಿಂದ ಈ ಕುರುವಂಶಕ್ಕೆ, ಈ ಪಂಚಪಾಂಡವರ ಸತಿಯಾಗಿ ನನ್ನನ್ನು ಕರೆತಂದವರು ಅರ್ಜುನ ಮಹಾಶಯರು, ಲೋಕೋತ್ತರ ವೀರರು, ಗಂಡುಗಲಿಗಳು. ಯಾವುದೇ ಕಾರಣದಿಂದ ಯುದ್ಧಕ್ಕೆ ಹಿಮ್ಮುಖ ಆಗುವವರಲ್ಲ. ಅಂತಹವರು ಇದಕ್ಕೆ ಒಪ್ಪಿದರೆ, ಸಂಧಿಗೆ ಒಪ್ಪಿದರೆ, ನಕುಲ ಸಹದೇವರು ನಾನಾಡಿದ ಯಾವುದೇ ಮಾತಿರಲಿ, ನಾನು ಒಂದು ವಸ್ತುವನ್ನು ಇಚ್ಛಿಸಿದರೆ, ನಾನು ಒಂದು ವಿಷಯವನ್ನು ಮನಸ್ಸು ಮಾಡಿದರೆ ಅದನ್ನು ತರುವುದಕ್ಕೆ ಓಡೋಡಿ ಸಿದ್ಧರಾಗುವಂತಹ ನನ್ನ ಪತಿದೇವರುಗಳು, ಅವರು ಇದಕ್ಕೆ ಒಪ್ಪಿದರೆ. ಒಮ್ಮೆ ನನಗೆ ಕೇಳಿತ್ತು, ಸಹದೇವನ ಮತ ಭಿನ್ನವಾಗಿದೆ. ಆದರೆ ಈಗ ನಾನು ಏನು ಕೇಳುತ್ತಾ ಇದ್ದಾನೆ, ಕೃಷ್ಣ ಸ್ವಾಮಿ ಸಂಧಿಗಾಗಿ ಸಿದ್ಧವಾಗಿದ್ದಾನೆ. ಪಾಂಡವರ ಎಲ್ಲರ ಒಮ್ಮತದಿಂದ ಆ ಪುರುಷೋತ್ತಮ ಸ್ವಾಮಿ ನನ್ನ ಕಷ್ಟಗಳನ್ನೆಲ್ಲ ಬಲ್ಲವನು. ನನ್ನ ವಸ್ತ್ರಾಪಹಾರದ ಸಂದರ್ಭದಲ್ಲಿ ನನಗೆ ಅಕ್ಷಯ ವಸನವನ್ನಿತ್ತು ನನ್ನ ಸಂರಕ್ಷಿಸಿದವನು. ಆದರೆ ಈ ಪತಿದೇವರುಗಳು ಇವರನ್ನೆಲ್ಲ ನಂಬಿ ಅಲ್ಲವೇ ನಾನು ಈ ಕುರು ವಂಶಕ್ಕೆ ಕಾಲಿಟ್ಟದ್ದು.
ನನ್ನ ಮಾನ ಪ್ರಾಣಕ್ಕೆ ಇವರಲ್ವೇನ್ ಸಂರಕ್ಷಕರು ಅಂತ ಬಾಧ್ಯತೆಯನ್ನು ಒಪ್ಪಿಕೊಂಡವರು ಇವರೇನು ಮಾಡುತ್ತಾ ಇದ್ದಾರೆ? ಆ ಕೌರವನ ಒಂದಿಗೆ ಸಾಂಗತ್ಯವನ್ನು ಬೆಳೆಸುತ್ತಾ ಇದ್ದಾರೆ. ಅವರಿಗೆ ಈಗ ಇವನು ಕುರುವಂಶದವನು, ನಮ್ಮ ಸಹೋದರ ಅಂತ ಹೇಳುವಂತಹ ಭಾವ ಜಾಗೃತವಾಗಿದೆ. ಏನು ಅಂತ ಭಾವಿಸಬೇಕು ನಾನು? ಹಾಗಾದರೆ ಈ ದ್ರೌಪದಿ ಮಾತ್ರ ಬೇರೆಯವಳಾಗಿ ಬಿಟ್ಟಳೆ. ನಾನು ಈ ವಂಶದಲ್ಲಿ ಆಗುತ್ತಿರುವಂತಹ ಈ ದುರ್ಗತಿಗೆಲ್ಲ ಕಾರಣಳು ಅಂತ ಎಲ್ಲರೂ ಭಾವಿಸುವ ಹಾಗೆ ಮಾಡುತ್ತಾ ಇದ್ದಾರೆ. ಹಾಗಾದರೆ ಆ ದೃಪದ ಮಹಾರಾಜರ ಮಗಳಾಗಿ ಅಗ್ನಿ ಸಂಭವೆಯಾಗಿ ಧನಿಸಿದಂತಹ ದ್ರೌಪದಿ ಪತಿಗಳೇ ಪರದೈವ ಎಂದು ಅವರು ಹೋದಲ್ಲೇ ವನವಾಸದಲ್ಲೂ ಅವರನ್ನು ಹಿಂಬಾಲಿಸಿ ಆ ಅಜ್ಞಾತವಾಸದಲ್ಲೂ ನಡೆದು ಬಂದು ಅವರ ಜೊತೆಯಲ್ಲೇ ಇದ್ದು ಒಂದೊಂದು ವರುಷ ಒಬ್ಬೊಬ್ಬರಲ್ಲಿ ಅಂತಹ ಸ್ಥಿತಿಗೂ ನಾನು ಒಗ್ಗಿಸಿಕೊಂಡು ಈ ಪಂಚ ಪಾಂಡವರ ಪತ್ನಿಯಾಗಿ ನಾನು ಅವರ ಸೇವೆಯಲ್ಲಿ ತೊಡಗಿಕೊಂಡಿದ್ದೇನಲ್ಲ. ಹಾಗಾದರೆ ನನ್ನ ಕಷ್ಟಕ್ಕೆ, ನನ್ನ ನಷ್ಟಕ್ಕೆ, ನನಗಾದ ದುಃಖಕ್ಕೆ ಯಾರೂ ಇಲ್ವೇ? ಎಲ್ಲರಿಗೂ ಇದು ಸಮ್ಮತವೇ? ಎಲ್ಲರೂ ಕೌರವನ ಬಂಧುಗಳಾಗಿ ಬಿಟ್ರೆ ನೀವೆಲ್ಲ ಏಕೆ ಸನ್ಯಾಸವನ್ನು ಸ್ವೀಕರಿಸಿದರೆ? ಯಾಕೆ ಹೀಗೆ ಮಾಡ್ತಾ ಇದ್ದೀರಿ? ಕೇಳಿದಿರಲ್ಲ ದ್ರೌಪದಿಯ ನೋವಿನ ಹತಾಶೆಯ ಧ್ವನಿಗಳನ್ನು. ನಮ್ಮ ಈ ಸುದತಿಯರ ಧ್ವನಿಗೆ ಅತ್ಯುತ್ತಮವಾದ ಹಿಮ್ಮೇಳವನ್ನು ಒದಗಿಸ್ತಾ ಇರುವಂತಹ ಎಲ್ಲ ಕಲಾವಿದರಿಗೆ ಕೂಡ ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇದೀಗ ಅವಳು ಅಗ್ನಿಜೆಯಾದರೆ ಇವಳು ಭೂಮಿಜೆ ಸೀತೆ. ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ ಕೃಷ್ಣ ಅಂತ ಹೇಳಿದ್ದಾರೆ ದಾಸರು. ಒಂದು ಯುಗದಲ್ಲಿ, ಒಂದು ಮೇರು ಕಾರ್ಯದಲ್ಲಿ ಹಲವು ಸಣ್ಣ ಸಣ್ಣ ವೈಚಿತ್ರ್ಯ ಘಟನೆ ಸಂಗತಿಗಳಿಗೂ ಕೂಡ ಅದರದ್ದೇ ಆದಂತಹ ಮಹತ್ವವಿರುತ್ತದೆ, ಹಾಗೆ ಕಾರಣ ಇರ್ತದೆ. ತನ್ನ ಕರ್ತವ್ಯ ಪರತೆಗಾಗಿ ಸರ್ವಸ್ವವನ್ನು ತ್ಯಜಿಸಿ ನಾರುಡುಗೆಯನ್ನು ಉಟ್ಟುಕೊಂಡು ಪತಿ ಶ್ರೀರಾಮಚಂದ್ರ ಲಕ್ಷ್ಮಣರ ಜೊತೆಗೆ ಕಾಡಿಗೆ ಬಂದಂತಹ ಸೀತೆಗೆ ಗೋಚರಿಸಿದ್ದು ಒಂದು ಸುವರ್ಣ ಮಾಯಾಜಿಂಕೆ. ಅದು ಅವಳಿಗೆ ಬೇಕೇ ಬೇಕು ಅಂತ ಹೇಳಿ ಅನಿಸ್ತದೆ. ಎಂತಹ ವಿಪರ್ಯಾಸ ಅಲ್ವೇ? ಅದನ್ನು ತಂದುಕೊಡುವಂತೆ ಶ್ರೀರಾಮನಲ್ಲಿ ಬೇಡ್ತಾಳೆ, ಕಾಡ್ತಾಳೆ, ಪರಿಪರಿಯಾಗಿ ಮನವಿ ಮಾಡಿಕೊಳ್ತಾಳೆ. ಅಂತಹ ಒಂದು ವಿಲಕ್ಷಣವಾದ ತಿರುವಿನ ಕಥಾ ಹಂದರವನ್ನು ತಮ್ಮ ಮಾತುಗಳಿಂದ ಜೀವ ತುಂಬಿಸಲಿಕ್ಕಿದ್ದಾರೆ ನಮ್ಮ ಸದಸ್ಯೆಯಾದಂತಹ ಸ್ವಪ್ನ ಉದಯ್ ಅವರು. ಇದು ಕುಂಬಳೆ ಪಾರ್ಥಿಸುಬ್ಬ ಅವರು ರಚಿಸಿರುವಂತಹ ಪ್ರಸಂಗ. ಇದು ಮಾಯಾಮೃಗ ಕಥಾ ಪ್ರಸಂಗ ಆಗಿರ್ತದೆ. ನೋಡಿದೆಯಾ ರಾಮ? ನೋಡಿದೆಯಾ ರಾಮ? ನೋಡಿದೆಯಾ ರಾಮ? ನೋಡಿದೆಯಾ ರಾಮ?
ಕಾಣ್ತಾ ಇದ್ದೇನೆ ಸ್ವಾಮಿ. ಅಲ್ಲಿ ನೋಡಿ ಸ್ವಾಮಿ, ಎಷ್ಟು ಚಂದದ ಒಂದು ಬಂಗಾರದ ಜಿಂಕೆ ನಲಿಯುತ್ತಾ ಕುಣಿಯುತ್ತಾ ಬರುವಂತಹ ಚಂದವನ್ನು ಕಂಡಿರಾ? ಅದರ ಮೈಯೇ ಸ್ವರ್ಣಮಯ್ಯೋ ಏನಂತ ಗೊತ್ತಿಲ್ಲ ಸ್ವಾಮಿ. ಆದ್ರೆ ಅದರ ಹೊಂಬಣ್ಣವೇ ಪಂಚವರ್ಣದ ರೇಖೆ ತರ ಕಾಣ್ತಾ ಇದ್ದೆ ಸ್ವಾಮಿ. ಅದರ ಪುಟ್ಟದಾದ ಉಗುರುಗಳನ್ನು ನೋಡಿ ಸ್ವಾಮಿ, ಎಷ್ಟು ಚೆನ್ನಾಗಿದೆ. ಅದರ ಉಗುರುಗಳನ್ನು ನೋಡಿದರೆ ನನಗೆ ಚಿಕ್ಕ ಮಕ್ಕಳ ಉಗುರಿನ ತರ ಕಾಣ್ತಾ ಇದೆ ಸ್ವಾಮಿ. ತನ್ನಗ ಎಂದು ನೃತ್ಯ ಮಾಡುತ್ತಾ ಬರುತ್ತಿದೆ ಅಲ್ಲ ಸ್ವಾಮಿ. ಅದರ ಸೊಬಗನ್ನು ನಾನು ಇಷ್ಟರ ತನಕ ನನ್ನ ಜೀವನದಲ್ಲಿ ನೋಡಲೇ ಇಲ್ಲ ಸ್ವಾಮಿ. ಒಮ್ಮೆ ಸ್ವಾಮಿ ನನಗೆ ಒಂದು ಜಿಂಕೆಯನ್ನು ತಂದುಕೊಡಿ ಸ್ವಾಮಿ. ಏನು ಸ್ವಾಮಿ ನೀವು ಮಾತನಾಡುವುದೇ ಇಲ್ಲ ಸ್ವಾಮಿ. ನೀವು ಬಹಳ ದೊಡ್ಡ ಸಾಮಾನ್ಯ ವೀರನಲ್ವೇ? ನೀವು ಜಗದೇಕ ವೀರ. ನಿಮಗೆ ಈ ಸೀತೆ ಬೇಡವೇ ಸ್ವಾಮಿ? ಹಾಗಿದ್ರೆ ನಿಮಗೆ ನನ್ನ ಖುಷಿ ಬೇಡವೇ ಸ್ವಾಮಿ? ನೀವು ಯಾಕೆ ಸ್ವಾಮಿ ಮಾತನಾಡಿ ಕುಳಿತಿದ್ದೀರಲ್ಲ? ಒಂದೇ ಒಂದು ದಿವಸ ಆ ಹೊಂಬಣ್ಣವನ್ನು ತಂದುಕೊಡಿ ಸ್ವಾಮಿ. ದಮ್ಮಯ್ಯ ನಿಮಗೆ ಕೈ ಮುಗ್ದು ಕೇಳ್ಕೊಳ್ತೇನೆ ಸ್ವಾಮಿ. ಒಮ್ಮೆ ಆ ಹೊಂಬಣ್ಣದ ಆ ಜಿಂಕೆಯನ್ನು ತಂದುಕೊಡಿ ಸ್ವಾಮಿ, ತಂದುಕೊಡಿ. ಬಹುಶಃ ಆ ಸುವರ್ಣ ಮಾಯ ಜಿಂಕೆ ಇಲ್ಲೆಲ್ಲಿಯೋ ಓಡಾಡಿದಂತಹ ಅನುಭವವನ್ನು ತಂದುಕೊಟ್ಟಂತಹ ನಮ್ಮ ಇಬ್ಬರು ಭಾಗವತರಿಗೆ ಹಾಗೆ ಕಲಾವಿದರಿಗೆ ಅಭಿನಂದನೆಗಳು. ಶ್ರೀಯುತ ಸತೀಶ್ ಪುಂಚಿತಾಯರವರು ಯಾವತ್ತೂ ನಮಗೆ ಸಹಕಾರ ನೀಡಿದವರು ದಿಶಕ್ತಿ ಮಹಿಳಾ ಯಕ್ಷ ಬಳಗಕ್ಕೆ. ಅವರು ಈಗ ಬಂದು ನಮ್ಮ ಒಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮುಂದುವರಿಸುತ್ತಾ, ಬಹುಶಃ ಹೆಣ್ಣಿನ ಶಕ್ತಿಯೇ ಅಂತಹದ್ದು. ಜೀವನದ ಪ್ರತಿ ಹಂತದಲ್ಲಿಯೂ ಭವಿಷ್ಯದ ಕುರಿತು ಚಿಂತನೆ ಕಾಳಜಿಯಿಂದಲೇ ಆಕೆ ಮುಂದುವರಿತಾ ಇರ್ತಾಳೆ. ಸೀತೆಯನ್ನು ಅರಸುತ್ತಾ ಸಾಗಿದಂತಹ ಶ್ರೀರಾಮನಿಗೆ ಹನುಮಂತ ಸುಗ್ರೀವರ ಭೇಟಿಯಾಗುತ್ತದೆ, ಮಿತ್ರತ್ವವೂ ಬೆಳೆಯುತ್ತದೆ. ಪರಿಣಾಮವಾಗಿ ವಾಲಿ ಸುಗ್ರೀವರ ನಡುವೆ ಕಾಳಗ ನಿಶ್ಚಯವಾದಾಗ ವಾಲಿಯ ಮಡದಿ ತಾರ ಗಂಡನನ್ನು ತಡೆದು ನಿಲ್ಲಿಸುತ್ತಾಳೆ. ಮಾತ್ರವಲ್ಲ, ಆತನಿಗೆ ಸರಿ ತಪ್ಪುಗಳ, ನ್ಯಾಯ ಅನ್ಯಾಯಗಳ ಕುರಿತು ತಿಳುವಳಿಕೆ ತಿಳಿಸಿಕೊಡುತ್ತಾಳೆ. ಮನದಟ್ಟು ಮಾಡಿಸಿ ಆತನನ್ನು ಕಾಪಿಡುವಂತಹ ಪ್ರಯತ್ನ ಮಾಡ್ತಾಳೆ. ಇದೀಗ ತಾರೆಯ ಧ್ವನಿಯಾಗಲಿದ್ದಾರೆ ಶ್ರೀಮತಿ ಪ್ರೇಮ ನುರಿತಾಯಿ ಅವರು. ಈ ಒಂದು ಪ್ರಸಂಗವನ್ನು ಕುಂಬಳೆ ಪಾರ್ಥಿಸುಬ್ಬ ಅವರು ಬರೆದಿದ್ದಾರೆ. ಇದು ವಾಲಿ ವಧೆಯಿಂದ ಆಯ್ದಂತಹ ಪದ್ಯಭಾಗ. ನೀತಿಯಲ್ಲ ಪೋಪುದಿದು. ನೀತಿಗೆಲ್ಲ ಪೋಪುದಿಂದು ನೀ
ಮಾತಾಂಗದ ಪೇಳಿದೊಂದು ಮಾತ ಕೇಳಿದೆ ನಿಂದು ಜಾತಾಂಗದ ಪೇಳಿದೊಂದು ಮಾತ ಕೇಳಿದೆ ನಿಂದು ಕಂಡು ತಮ್ಮೋಳಂತರಂಗಗೊಂಡೇ ಕಾಂತದಿ ಪುಂಡರೀಕ ನೇತ್ರನ ಮಾತಾಂಡ ಜಾತ ಸುಗ್ರೀವನು ಕಂಡು ತಮ್ಮೋಳಂತರಂಗಗೊಂಡೇ ಕಾಂತದಿ ಕಂಡು ತಮ್ಮೋಳಂತರಂಗಗೊಂಡೇ ಕಾಂತದಿ ನೀತಿಯಲ್ಲ ಪೋಪುದಿಂದು ನೀ ಕೇಳು ಪ್ರಾಣಕಾಂತ ರಮಣ ನಿದ್ರಾದೇವಿಯ ತೆಕ್ಕೆಯಲ್ಲಿ ಪರವಶಳಾಗಿ ನಾನು ಮಲಗಿದ್ದೆ. ಕಣ್ತೆರೆದು ನೋಡ್ತಾ ಇದ್ದೇನೆ. ಪ್ರಭು, ನೀವು ನನ್ನನ್ನು ನಿರ್ಲಕ್ಷಿಸಿ ನನ್ನಲ್ಲಿ ಒಂದು ಮಾತನ್ನೂ ಹೇಳದೆ ನೀವು ಯುದ್ಧಕ್ಕೆ ಹೋಗ್ತಾ ಇದ್ದೀರಿ ಎಂಬುದಾಗಿ ತಿಳಿಯಿತು. ಗೊತ್ತಾಯಿತು, ಹೊರಗಡೆ ನಿಮ್ಮ ತಮ್ಮನ ಕೂಗು ಅವನು ಯುದ್ಧಕ್ಕೆ ಕರೀತಾ ಇದ್ದಾನೆ. ಹಾಗಂತ ಅವನು ನಿನ್ನೆ ನಿಮ್ಮಲ್ಲಿ ಯುದ್ಧ ಮಾಡಿ ನಿಮ್ಮಿಂದ ಪೆಟ್ಟು ತಿಂದು ಹೋದವನು. ಆಗ ನಿಮಗೆ ಅನಿಸುವುದಿಲ್ಲವೇ, ಅವನು ಇದುವರೆಗೆ ನಿಮ್ಮಲ್ಲಿ ಪೆಟ್ಟು ತಿಂದು ಇಷ್ಟು ಬೇಗ ಯುದ್ಧಕ್ಕೆ ಬಂದು ಉಂಟೆ? ಎಷ್ಟೋ ಸಂವತ್ಸರಗಳು ಕಳೆದ ಮೇಲೆ ನಿಮ್ಮ ಪೆಟ್ಟಿನ ಗಾಯದ ರುಚಿ ಅಳಿದ ಮೇಲೆ ಅವನು ಬರುವವನಲ್ಲವೇ? ಹಾಗಾಗಿ ನಾನು ಹೇಳ್ತಾ ಇದ್ದೇನೆ, ಈ ಮಧ್ಯರಾತ್ರಿಯಲ್ಲಿ ನಿಮ್ಮ ತಮ್ಮ ಯುದ್ಧಕ್ಕೆ ಕರೀತಾನೆ ಅಂದರೆ ಇದು ನಿಮಗೆ ಸರಿಯೇ ಅಂತ ಕಾಣುತ್ತದೆ. ಸಮುದ್ರ ಮಥನ ಕಾಲದಲ್ಲಿ ನಾನು ನಿಮಗೆ ದೊರೆತವಳವೇ? ಆಗ ನಿನಗೇನು ಬೇಕು ಅಂತ ನನ್ನಲ್ಲಿ ನೀವು ಕೇಳಿದಾಗ ನಿಮ್ಮ ಹೃದಯದಲ್ಲಿ ನನಗೊಂದು ಸ್ಥಾನ ಕೊಡಿ ಅಂತ ನಾನು ಕೇಳಿದವಳು. ಅಂತೆಯೇ ನಾನು ಇದುವರೆಗೂ ನಿಮ್ಮೊಂದಿಗೆ ಯಾವುದನ್ನೂ ಕೇಳಿದವಳಲ್ಲ. ಹಾಗಂತ ನೀವು ನನ್ನ ಎಲ್ಲ ಆಗು ಹೋಗುಗಳನ್ನು ನೀವೇ ನೆರವೇರಿಸಿ ಕೊಟ್ಟವರೂ ಇದ್ದೀರಿ. ಹಾಗಂತ ನನಗೆ ಕೆಲವು ದಿನಗಳಿಂದ ಕೆಲವು ಅಪಶಕುನಗಳೇ ಕಾಣಿಸುತ್ತಾ ಇದೆ. ಅದಕ್ಕೆ ಸರಿಯಾಗಿ ನಿಮ್ಮ ಮಗನಾದಂತಹ ಅಂಗದನು ಹೇಳಿದಂತಹ ಮಾತು, ಅಯೋಧ್ಯೆಯ ರಾಜನಾದಂತಹ ದಶರಥನ ಮಗನಾದಂತಹ ರಾಮ ಪಿತೃವಾಕ್ಯ ಪರಿಪಾಲನೆಗಾಗಿ ಕಾಡಿಗೆ ಬಂದಿದ್ದಾನಂತೆ. ಅವನೊಂದಿಗೆ ಅವನ ಪತ್ನಿಯಾದಂತಹ ಸೀತೆಯು, ತಮ್ಮನಾದಂತಹ ಲಕ್ಷ್ಮಣನೂ ಬಂದಿದ್ದಾನೆ ಅನ್ನುವಂತಹ ಸುದ್ದಿಯೂ ಅಂಗದನಿಂದ ತಿಳಿಯಿತು. ಅಂಗದನಿಗೆ ಗೂಢಾಚಾರ್ಯರ ಮುಖಾಂತರ ಈ ವಿಷಯವು ತಿಳಿಯಿತಂತೆ. ಹಾಗಂತ ಆಂಜನೇಯನು ರಾಮನನ್ನು ಕರೆದುಕೊಂಡು ಹೋಗಿ ಸುಗ್ರೀವನ ಸಖ್ಯವನ್ನೂ ಮಾಡಿಸಿದನಂತೆ. ಆಗ ಸುಗ್ರೀವನು ತನಗೆ ಅಣ್ಣನಿಂದಾದ ಅನ್ಯಾಯವನ್ನು, ತನ್ನ ಹೆಂಡತಿಯಾದ ರುಮೆಯು ಕಾರಾಗೃಹದಲ್ಲಿಟ್ಟ ವಿಷಯವನ್ನೂ ತಿಳಿಸಿದನಂತೆ. ಆಗ ರಾಮನು ತನಗೆ
ರಾವಣನಿಂದ ತನ್ನ ಸೀತೆಯು ಅಪಹರಣವಾದ ವಿಷಯವನ್ನು ತಿಳಿಸಿ ಅವರಿಬ್ಬರೊಂದಿಗೆ ಸಖ್ಯವಾಯಿತಂತೆ. ರಾಮ ಅಂದರೆ ಯಾರು? ಪುಂಡರೀಕ ವರದನಂತೆ. ಈ ಸಮಾಜದ ಏಳಿಗೆಗಾಗಿಯೇ ಧರೆಗಿಳಿದು ಬಂದಂತಹ ಮಹಾಪುರುಷನಿದ್ದಾನೆ ಸ್ವಾಮಿ. ಹಾಗಾಗಿ ಅವನು ಏಕಾಪತ್ನಿ ವ್ರತಸ್ಥನೂ ಆಗಿದ್ದಾನೆ. ಹಾಗಾಗಿ ನಿಮ್ಮೊಂದಿಗೆ ನಾನು ಕೇಳ್ತಾ ಇದ್ದೇನೆ, ನೀವು ಈ ಮಧ್ಯರಾತ್ರಿಯಲ್ಲಿ ನಿಮ್ಮ ತಮ್ಮ ಕರ್ಧಾಂತ ನೀವು ಯುದ್ಧಕ್ಕೆ ಹೋಗುವುದು ಸಮಂಜಸವೇ? ಎಷ್ಟೋ ಬಾರಿ ನಾನು ನಿಮ್ಮನ್ನು ಯುದ್ಧಕ್ಕೆ ಹೋದಾಗ ತಡೆದವಳೂ ಅಲ್ಲ, ಈಗಲೂ ತಡೆಯುತ್ತಿರಲಿಲ್ಲ. ಆದರೂ ನಾನು ನಿಮ್ಮಲ್ಲಿ ಸೆರಗೊಡ್ಡಿ ಬೇಡ್ತಾ ಇದ್ದೇನೆ, ಯುದ್ಧಕ್ಕೆ ಹೋಗುವುದು ಈಗ ತರವಲ್ಲ. ಹಾಗಾಗಿ ನಾನು ಕೇಳ್ತಾ ಇದ್ದೇನೆ, ಯಾವುದಕ್ಕೂ ಬೆಳಿಗ್ಗೆ ಆದ ನಂತರ ಆಲೋಚಿಸುವ. ಸ್ವಾಮಿ, ನೀವು ಯುದ್ಧಕ್ಕೆ ಹೋಗಲು ನಾನು ಬಿಡುವುದಿಲ್ಲ ಸ್ವಾಮಿ, ಬಿಡಲಾರೆ. ಕೇಳಿದಿರಲ್ಲ ತಾರೆಯ ಧ್ವನಿಯನ್ನು. ಇದೀಗ ರಾಮಾಯಣದ ಇನ್ನೊಂದು ಪಾತ್ರ ಧ್ವನಿ ಶ್ರೀಮತಿ ಶಂಕರಿ ಶರ್ಮಾ ಅವರಿಂದ. ಕವಿ ಕಾಸರಗೋಡು ಸುಬ್ರಾಯ ಪಂಡಿತ ವಿರಚಿತ ರಾವಣವಧೆ ಪ್ರಸಂಗದಿಂದ ಆಯ್ದಂತಹ ಪದ್ಯಭಾಗ. ರಾಮಾಯಣದಲ್ಲಿ ಸೀತೆಯಂತೆಯೇ ಮಹಾ ಪತಿವ್ರತೆ ಎನಿಸಿರುವಂತಹ ರಾವಣನ ಮಡದಿ ಮಂಡೋದರಿಯ ವ್ಯಕ್ತಿತ್ವ, ಪಾತ್ರ, ಬದುಕು ಅತ್ಯಂತ ವಿಶಿಷ್ಟವಾದದ್ದು. ಸಿರಿಲಂಕೆಯ ಅಧಿಪತಿಯಾದ ರಾವಣನು ಅನುಜ್ಞೆ ನೀಡುವವನೇ ಹೊರತು, ಛಲದಿಂದ ಸಾಧಿಸುವವನೇ ಹೊರತು, ಸೋತು ಎಂದಿಗೂ ಸೋಲನ್ನು ಒಪ್ಪಿಕೊಳ್ಳುವವನಲ್ಲ, ಕುಸಿದು ಕುಳಿತು ಅಳುವವನಲ್ಲ. ಆದರೆ ಪುತ್ರ ಶೋಕಂ ನಿರಂತರಂ ಎನ್ನುವಂತೆ ಪುತ್ರ ಇಂದ್ರಜಿತುವನ್ನು ಕಳೆದುಕೊಂಡು ಕಣ್ಣೀರು ಸುರಿಸಿಕೊಂಡು ಮಂಡೋದರಿಯ ಅಂತಃಪುರದಲ್ಲಿ ಶೋಕಿಸುತ್ತಾ ಇರುವಾಗ ಆತನ ತಪ್ಪುಗಳನ್ನು ಆತನಿಗೆ ಮನದಟ್ಟು ಮಾಡಿಸಿಕೊಟ್ಟು ಆತನನ್ನು ಸನ್ಮಾರ್ಗದಲ್ಲಿ ನಡೆಸುವಂತೆ ಪ್ರೇರೇಪಿಸುವವಳು ಮಂಡೋದರಿ. ಮಗನನ್ನು ಕಳೆದುಕೊಂಡ ಹೆತ್ತಬ್ಬೆಯ ಆಕೆಯ ದುಃಖವನ್ನು ನುಂಗಿಕೊಂಡು ಮಂಡೋದರಿಯು ಹೇಳುವಂತಹ ಮಾತುಗಳಿಗೆ ಇದೀಗ ಶಂಕರಿ ಶರ್ಮಾ ಅವರು ಧ್ವನಿಯಾಗುತ್ತಿದ್ದಾರೆ. ಕೇಳೋಣ. ಇನ್ನೂ ಬಿಡು ಬಿಡು ಛಲವ ಇನ್ನೂ ಬಿಡು 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 ಛಲವ ಬಿಡು ಛಲವ
ತಮ್ಮ ಮಡದಿಯಾದ ಈ ಮಂಡೋದರಿಯ ಅಂತಃಪುರದ ಪಲ್ಲಂಗದಲ್ಲಿ ಚಿಂತಿಸುತ್ತಾ ಕೂತಿದ್ದೇರನ್ನು ಅದನ್ನು ಕಾಣುತ್ತಾ ಇದ್ದೇನೆ. ನಿಮ್ಮ ಈ ಬರುವಿಕೆಯು ಬಹಳ ಅನಿರೀಕ್ಷಿತವಾಗಿದೆಯಲ್ಲ. ಈ ಬರುವಿಕೆಯು ನಮಗೆ ಬಹಳ ಆತಂಕವನ್ನು ಉಂಟು ಮಾಡ್ತಾ ಇದೆ. ದಶಶಿರಗಳನ್ನು ತಗ್ಗಿಸಿ ಕಣ್ಣೀರ ಧಾರೆಯನ್ನೇ ಹರಿಸುತ್ತಾ ಮೌನವನ್ನೇ ಭೂಷಣವನ್ನಾಗಿ ಮಾಡಿಕೊಂಡು ಕುಳಿತಿದ್ದಲ್ಲಾರ ಕಾಂತ. ಇದಕ್ಕೆ ಕಾರಣವನ್ನು ನಾನು ಊಹಿಸಬಲ್ಲೆ. ಪ್ರಸ್ತುತ ಲಂಕೆಯಲ್ಲಿ ನಡೆಯುತ್ತಿರುವ ರಾಮ ರಾವಣ ಯುದ್ಧ, ಸೀತಾ ನಿಮಿತ್ತ ಲಂಕೆಯು ಸುಟ್ಟು ಪೂರ್ತಿ ನಾಶವಾಗುವ ಹಂತಕ್ಕೆ ಬಂದಿದೆ, ಸರ್ವನಾಶವಾಗುತ್ತಾ ಇದೆ. ಆದರೂ ನಿಮ್ಮ ಈ ಯುದ್ಧವನ್ನು ಮಾಡಲೇಬೇಕೆಂಬ ಈ ಮನಸ್ಸನ್ನು ಬದಲಿಸುತ್ತಿಲ್ಲವಲ್ಲ ಸ್ವಾಮಿ. ಏಕೆ ಈ ಛಲ ನಿಮ್ಮದು? ಚತುರಂಗ ಬಲವು ನಾಶವಾಗಿದೆ, ಧನ ಕನಕ ಸಂಪತ್ತುಗಳು ಎಲ್ಲ ಹೋಗಿಬಿಟ್ಟಿವೆ. ಅದಕ್ಕಾಗಿ ನಾನು ಚಿಂತಿಸುತ್ತಿಲ್ಲ. ಆದರೆ ನಮ್ಮ ಕುಲದೀಪಕನಾದ ಮಾಣಿಕ್ಯಂತ ಮಗು ನಮ್ಮ ಇಂದ್ರಜಿತವನ್ನು ಕಳೆದುಕೊಂಡದ್ದಕ್ಕಾಗಿ ಚಿಂತಿಸುತ್ತಿದ್ದೇನೆ ಎಂದು ಆಡಿಕೊಂಡಿದ್ದೀರಲ್ಲ ಪ್ರಭು. ಆದರೆ ನಾನು ಅವನನ್ನು ಹಡೆದವಳು ಸ್ವಾಮಿ, ಹಡೆದವಳು. 9 ಮಾಸ ಗರ್ಭದಲ್ಲಿ ಹೊತ್ತು ಹೆತ್ತು ನನ್ನೆದೆಯ ರುಧಿರವನ್ನೇ ಹಾಲಾಗಿ ಉಣಿಸಿ ಆಡಿಸಿ ಬೆಳೆಸಿದವಳು ಸ್ವಾಮಿ. ಯೋಚಿಸಿ ನೋಡಿ ಒಮ್ಮೆ. ಹೆತ್ತಬ್ಬೆಯ ಈ ನೋವು ನಿಮಗೆ ಅರ್ಥವಾಗುವುದಿಲ್ಲವೇ? ಆದರೆ ನಾನು ಕಣ್ಣೀರು ಸುರಿಸುವುದಿಲ್ಲ ಸ್ವಾಮಿ, ಸುರಿಸುವುದಿಲ್ಲ. ಯಾಕಾಗಿ? ಛಲದಂಕಮಲ್ಲ ರಾವಣನ ಮಡದಿಯಾಗಿ ಈ ಸಾಮ್ರಾಜ್ಯ, ಲಂಕೆಯ ಸಾಮ್ರಾಜ್ಞಿಯಾಗಿ ಕಣ್ಣೀರು ಸುರಿಸುವ ಸ್ವಾತಂತ್ರ್ಯವನ್ನು ಕಳೆದುಕೊಂಡಿದ್ದೇನೆ ಸ್ವಾಮಿ ನಾನು. ನಮ್ಮ ಈ ಕಂದನನ್ನು ಉಳಿಸುವ ಭಾಗ್ಯ ನಮಗಿಲ್ಲ. ಆದರೆ ಅವನು ಪುನಃ ಬರುವಂತೆಯೂ ಇಲ್ಲ. ಆದರೆ ನಮ್ಮ ಹೆಣ್ಣೊಬ್ಬಳಿಗೆ ಮಹಾಭಾಗ್ಯವೆಂದರೆ ಅವಳ ಪತಿಯೇ ಆಗಿರುತ್ತಾನೆ. ಆದ್ದರಿಂದ ನಿಮ್ಮನ್ನು ಕಳೆದುಕೊಳ್ಳಲು ನಾನು ತಯಾರಿಲ್ಲ ಸ್ವಾಮಿ, ತಯಾರಿಲ್ಲ. ನೀವು ಈ ಛಲವನ್ನು ಯಾಕೆ ಹಿಡಿದಿದ್ದೀರಿ? ಛಲವನ್ನು ಬಿಟ್ಟು ಬಿಡಿ. ಕರುಣಾಳುವಿದ್ದಾನೆ ರಾಘವ. ಅವನ ಸಮ್ಮುಖದಲ್ಲಿ ನಾವು ಶಿರಬಾಗಿ ವಂದಿಸಿದರೆ ನಮ್ಮೆಲ್ಲ ತಪ್ಪುಗಳನ್ನು ಕ್ಷಮಿಸಿ ಅನುಗ್ರಹಿಸುತ್ತಾನೆ. ಇಲ್ಲಿ ನಮ್ಮ ರಾಮ ರಾವಣ ಯುದ್ಧದಲ್ಲಿ ನಿಮಗೆ ಯಾಕಾಗಿ ಈ ಸೋಲುಂಟಾಯಿತು? ನಮ್ಮ ಸೀತಾಮಾತೆಯು ಅಶೋಕವನದಲ್ಲಿ ರಾಮ ರಾಮ ಎನ್ನುತ್ತಾ ಕಣ್ಣೀರು ಸುರಿಸಿದ್ದೆ. ಪ್ರತಿಯೊಂದು ಕಣ್ಣೀರ ಹನಿಯು ಶಾಪವಾಗಿ ಪರಿಣಮಿಸಿ ನಿಮಗೆ ಸೋಲುಂಟಾಯಿತು. ಅದಕ್ಕಾಗಿ ನೀವು ಸೀತಾಮಾತೆಯನ್ನು ಹಿಂದಿರುಗಿಸಿ ಸ್ವಾಮಿ, ಹಿಂದಿರುಗಿಸಿ. ಅದು ಮಾತ್ರವಲ್ಲದೆ ನಿಮ್ಮ ಅನುಜನಾದ ವಿಭೀಷಣನನ್ನು ಅವನು ರಾಮನ ಕಡೆಗೆ ಹೋಗಿದ್ದಾನೆ. ಅವನು ನಮ್ಮ ಜೊತೆಗೆ ಬಂದು ಮೊದಲಿನಂತೆಯೇ ನಾವು ಜೀವನ ನಡೆಸುವ ಅವಕಾಶವೂ ಇದೆ ಸ್ವಾಮಿ. ಆದ್ದರಿಂದ ನಿಮ್ಮ ಸತಿಯಾದ ಈ ಮಂಡೋದರಿಯ ಮಾತನ್ನು ಆಲಿಸಿ ಇದನ್ನು ನೀವು ಪಾಲಿಸಬೇಕೆಂದು ಕೋರಿಕೊಳ್ಳುತ್ತೇನೆ ಸ್ವಾಮಿ, ಕೋರಿಕೊಳ್ಳುತ್ತೇನೆ. ಕೇಳಿದಿರಲ್ಲ ಮಂಡೋದರಿಯ ಬುದ್ಧಿಮಾತಿನ ಧ್ವನಿಯನ್ನು. ಇದೀಗ ಅಗರಿ ರಘುರಾಮ ಭಾಗವತರು ರಚಿಸಿರುವಂತಹ ಪ್ರಸಂಗ ಸತ್ಯ ಹರಿಶ್ಚಂದ್ರದಿಂದ ಆಯ್ದಂತಹ ಪದ್ಯಭಾಗಕ್ಕೆ ಧ್ವನಿಯಾಗುತ್ತಿದ್ದಾರೆ ಶ್ರುತಿ ವಿಸ್ಮಿತಾ ಅವರು. ಸತ್ಯಮೇವ ಜಯತೆ ಎನ್ನುವಂತಹ ಮೌಲ್ಯದ ಪ್ರತಿಪಾದನೆಯಲ್ಲಿ ದಾಳವಾದವರು ಹರಿಶ್ಚಂದ್ರ ಮತ್ತು ಚಂದ್ರಮತಿ. ಒಬ್ಬ ಯಶಸ್ವಿ ಪುರುಷನ ಹಿಂದೆ ಅಲ್ಲ, ಆತನ ಹೆಗಲಣೆಯಾಗಿ ಒಬ್ಬ ಸ್ತ್ರೀ ಇದ್ದೇ ಇರುತ್ತಾಳೆ ಎನ್ನುವ ಮಾತು ಹರಿಶ್ಚಂದ್ರನ ಮಡದಿ ಚಂದ್ರಮತಿಗೆ ಸರಿಯಾಗಿ ಒಪ್ಪುವಂತಹ ಮಾತು. ವಿಶ್ವಾಮಿತ್ರ ಮುನಿಗಳ ಸತ್ಯ ಮತ್ತು ಹರಿಶ್ಚಂದ್ರನಿಗೆ ಒಡ್ಡಿದಂತಹ ಅಗ್ನಿ ಪರೀಕ್ಷೆಯ ಪ್ರತಿ ಹಂತದಲ್ಲಿಯೂ
ಉತ್ತಮ ಸಲಹೆ ಮತ್ತು ಧೈರ್ಯವನ್ನು ನೀಡಿ ಮುನ್ನಡೆಸಿದವಳು ಚಂದ್ರಮತಿ ಇದ್ದಾಳೆ. ಎಲ್ಲವೂ ಕಂದ ಲೋಹಿತಾಶ್ವನಿಗಾಗಿ, ಅವನ ಭವ್ಯ ಭವಿಷ್ಯಕ್ಕಾಗಿ, ಆತನನ್ನು ಪುನಃ ಚಕ್ರವರ್ತಿಯನ್ನಾಗಿ ಮಾಡಲು ಆ ತಾಯಿ ಈ ಧೈರ್ಯವನ್ನು ಹೊರುತ್ತಾಳೆ. ಧೈರ್ಯದಿಂದ ಮುನ್ನಡೆಯುತ್ತಾಳೆ, ಹರಿಶ್ಚಂದ್ರನನ್ನು ಮುನ್ನಡೆಸ್ತಾಳೆ. ಆದರೆ ಆ ಕಂದನೇ ಮರಣಿಸಿದಾಗ, ಲೋಹಿತಾಶ್ವನೇ ಮರಣ ಹೊಂದಿದಾಗ ಆಕೆಯ ಧೈರ್ಯ ಕುಸಿದು ಹೋಗುತ್ತದೆ. ಹಾಗಿದ್ದರೂ ಕೂಡ ಆ ದೇಹಕ್ಕೆ ಅಂತ್ಯಕ್ರಿಯೆಯನ್ನು ಮಾಡಬೇಕೆಂದು ಶವವನ್ನು ಹೊತ್ತುಕೊಂಡು ಚಂದ್ರಮತಿ ಇದೋ ಸ್ಮಶಾನಕ್ಕೆ ಬಂದಿದ್ದಾಳೆ. ಅಲ್ಲಿ ಆಕೆಯ ರೋದನವನ್ನು ಕೇಳೋಣ ಶ್ರುತಿ ವಿಸ್ಮಿತ ಅವರ ಮಾತುಗಳಲ್ಲಿ, ಧ್ವನಿಗಳಲ್ಲಿ. ತರುಣಿ ಬಳಿಕ ವರ ಸ್ಮಶಾನದುಳಿರುವ ವರ ಸ್ಮಶಾನದುಳಿರುವ ಒಣಕಾಷ್ಠಗಳನ್ನೆಲ್ಲವ ಭರದೆ ಒಟ್ಟೊಡಗೂಡಿಸುತ್ತ ಭರದಿ ಒಟ್ಟೊಡಗೂಡಿಸುತ್ತ ಶವವದರ ಮೇಲಿರಿಸಿ ತರುಣಿ ಬಳಿಕ ವರ ಸ್ಮಶಾನದೊಳಿರುವ ಒಣಕಾಷ್ಟಗಳನ್ನೆಲ್ಲವ ಭರದಿ ಒಟ್ಟೊಡಗೂಡಿಸುತ್ತ ಶವವದರ ಮೇಲಿರಿಸಿ ಮರುಗುತ್ತಲೇ ಉರಿಗೊಳಿಸಲಾಕ್ಷಣ ಮರುಗುತ್ತಲೇ ಉರಿಗೊಳಿಸಲಾಕ್ಷಣ ಅರರೆ ಇವಳಾರಿಗೆ ಶವವನು ಒರೆಯದೆನ್ನೊಳು ಸುಡುವುದೆನು ತೈ ತಂದ ಕಾವಲಿಗ ಇವಳಾರೀಗ ಶವವನು ಒರೆಯದೆನ್ನೊಳು ಸುಡುವುದೆನು ತೈ ತಂದ ಕಾವಲಿಗ ಐ ತಂದನು ಕಾವಲಿಗ ತರುಣಿ ಬಳಿಕ ವರ ಸ್ಮಶಾನದೊಳಿರುವ ಒಣಕಾಷ್ಟಗಳನ್ನೆಲ್ಲವ ಭರದೆ ಒಟ್ಟೊಡಗೂಡಿಸುತ್ತ ಶವವದರ ಮೇಲಿರಿಸಿ ಮರುಗುತ್ತಲೇ ಉರಿಗೊಳಿಸಲಾಕ್ಷಣ ಅರರೆ ಬಳ್ಳಾರಿಗೆ ಶವವನು ಒರೆಯದೆನ್ನೊಳು ಸುಡುವುದೆನು ತೈ ತಂದ ತರುಣಿ ಬಳಿಕ ಆ
ಕಾಲದಲ್ಲಿ ಅಯೋಧ್ಯೆಯ ಮಹಾರಾಣಿಯಾಗಿದ್ದವಳು ನಾನು. ಸತ್ಯಧರ್ಮನು, ಧರ್ಮನಿಷ್ಠನು, ಸತ್ಯವಂತನಾಗಿದ್ದಂತಹ ಸತ್ಯ ಹರಿಶ್ಚಂದ್ರನ ಸತಿಯಾಗಿದ್ದವಳು ನಾನು. ಆದರೆ ಈಗ ಭಿಕಾರಿಯಾಗಿ ಈ ಸ್ಮಶಾನದಲ್ಲಿ ಬಂದು ನಿಂತಿದ್ದೇನೆ. ಏನು ಮಾಡಲಿ? ನಮ್ಮ ಜೀವನದಲ್ಲಿ ಏನೆಲ್ಲ ಘಟನೆಗಳು ನಡೆದು ಹೋಯಿತು. ನನ್ನ ಮಗ ಕಾಡಿಗೆ ಕಟ್ಟಿಗೆ ತರಲೆಂದು ಹೋದವನು ಮರವನ್ನು ಏರಿದಾಗ ಮರದಿಂದ ಬಿದ್ದು ಅಲ್ಲೇ ಪ್ರಾಣ ಪಕ್ಷಿಯವನದ್ದು ಹಾರಿ ಹೋಯಿತಂತೆ. ಈ ವಿಷಯವನ್ನು ತಿಳಿದ ತಕ್ಷಣವು ನಾನು ಕೂಡ ಮೂರ್ಛೆ ಹೋದೆನು. ಕೆಲ ಸಮಯದ ನಂತರ ಎದ್ದು ನೋಡಿದಾಗ ನನ್ನ ಕಂದ ಬಿದ್ದು ಬಿಟ್ಟಿದ್ದಾನೆ. ಯಾರಲ್ಲಿ ಹೇಳಿಕೊಳ್ಳಲಿ ಈ ಕಷ್ಟವನ್ನು? ಯಾರಲ್ಲಿ ಹೇಳಿಕೊಳ್ಳಲಿ? ನನ್ನ ಪತಿಯು ನನ್ನನ್ನು ಅಂದು ಮಾರಿ ಹೋದವರು ನನ್ನ ಕಡೆಗೆ ತಿರುಗಿ ನೋಡಿದವರೇ ಅಲ್ಲ. ಹಾಗಂದ ಮಾತ್ರಕ್ಕೆ ನಾನು ಸುಮ್ಮನೆ ಕುಳಿತುಕೊಳ್ಳುವುದೇ? ಇಲ್ಲ. ಈ ನಟ್ಟ ನಡು ರಾತ್ರಿಯಲ್ಲಿ ಸ್ಮಶಾನದಲ್ಲಿ ಬಂದು ನಿಂತಿದ್ದೇನೆ. ಕಾವಲುಗಾರನ ಕಣ್ಣನ್ನು ತಪ್ಪಿಸಿ ಸ್ಮಶಾನದ ಒಳಗೆ ಬಂದು ಸೇರಿದ್ದೇನೆ. ಅಲ್ಲಲ್ಲಿ ಬಿದ್ದಿರುವಂತಹ ಒಣ ಕಟ್ಟಿಗೆಗಳನ್ನೆಲ್ಲ ತಂದು ರಾಶಿ ಹಾಕಿದ್ದೇನೆ. ಈಗ ತಾನೇ ಯಾರು ಅರ್ಧದಲ್ಲಿ ಸುಟ್ಟು ಹೋದಂತಹ ಹೆಣ ಇನ್ನೂ ಕೂಡ ಉರಿಯುತ್ತಾ ಇದೆ. ನನ್ನ ಮಗನ ಶವವನ್ನು ಆ ಕಟ್ಟಿಗೆಯ ಮೇಲೆ ಮಲಗಿಸಿದ್ದೇನೆ. ಮಗನೇ ಕುಮಾರ, ಇನ್ನು ಯಾವತ್ತೂ ಕೂಡ ಈ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟದಿರು ಕಂದ, ಹುಟ್ಟದಿರು. ಏನಾಯ್ತು? ಕಾವಲುಗಾರ ಬಂದೇ ಬಿಟ್ಟನಾ? ಅಯ್ಯ ಬಿಸಾಡದಿರು ನನ್ನ ಕಂದನನ್ನ, ಬಿಸಾಡದಿರು ಅಯ್ಯ, ಕಂದ ಬಿಸಾಡದಿರು. ನನ್ನ ಕಷ್ಟವನ್ನು ನಿನ್ನಲ್ಲಿ ಅಲ್ಲದೆ ಬೇರೆ ಯಾರಲ್ಲಿ ಹೇಳಲಿ? ಕಳ್ಳತನ ಮಾಡಿದ್ದಿ ಎಂಬುದಾಗಿ ನೀನು ಅಪವಾದವನ್ನು ನನ್ನ ಮೇಲೆ ಹಾಕಿದಿ. ಇಲ್ಲ, ನಾನು ಕಳ್ಳತನವನ್ನು ಮಾಡಲಿಲ್ಲ. ಅಯ್ಯ, ನನ್ನ ಮಗ ಅಲ್ಲವ, ನಿನ್ನ ಮಗನೆಂದು ತಿಳಿಯಯ್ಯ, ತಿಳಿ. ನನ್ನ ಮಗನ ಶವ ಸಂಸ್ಕಾರವನ್ನು ಮಾಡುವುದಕ್ಕೆ ಅನುಮತಿಯನ್ನು ಕೊಡು. ನಿನ್ನ ಧರ್ಮವನ್ನು ನೀನು ಪಾಲಿಸಲೇಬೇಕು. ಹಾಗಂತ ಮಾತ್ರಕ್ಕೆ ನೀನು ನಿನ್ನ ಧರ್ಮವನ್ನು ಬಿಡಬೇಡ. ನಾನು ನನ್ನ ಮಗನ ಶವ ಸಂಸ್ಕಾರವನ್ನು ಮಾಡುವುದಕ್ಕಾಗಿ ಯಾರಲ್ಲಾದರೂ ಕಾಡಿ ಬೇಡಿ ಹಣವನ್ನು ತಂದು ಕೊಡುತ್ತೇನೆ. ಅಷ್ಟರ ತನಕ ನನ್ನ ಮಗನನ್ನು ನೀನೇ ಕಾಯುತ್ತಾ ಇರಬೇಕು. ನಾನು ಹೋಗಿ ಬರುತ್ತೇನೆ. ನೋಡಿದಿರಲ್ಲ, ಒಬ್ಬ ಹೆಣ್ಣು ಮಗಳಿನ ಧೀಶಕ್ತಿಗೆ ಧ್ವನಿಶಕ್ತಿಯಾದದ್ದನ್ನು ಕೇಳಿದಿರಲ್ಲ. ಇದು ಯಕ್ಷಗಾನ ತಾಳಮದ್ದಳೆ ಒಂದು ಜೀವಂತ ಸನ್ನಿವೇಶವನ್ನು ಕೇವಲ ಒಂದು ಪದ್ಯದಲ್ಲಿ ಹೇಗೆ ಸೃಷ್ಟಿ ಮಾಡಬಲ್ಲುದು, ಆ ಶಕ್ತಿಯನ್ನು ಇಲ್ಲಿ ಧ್ವನಿಸಿದ್ದಾರೆ. ಶ್ರುತಿ ವಿಸ್ಮಿತಾ ಅವರಿಗೆ ಅಭಿನಂದನೆಗಳು. ಇದೀಗ ಅಂತಹದೇ ಇನ್ನೊಂದು ಮನಸ್ಪರ್ಶಿಯಾದಂತಹ ಸನ್ನಿವೇಶ ದೃಶ್ಯ. ಶಾಲಿನಿ ಅರುಣ್ ಶೆಟ್ಟಿ ಅವರು ಇದನ್ನು ನಿರ್ವಹಿಸಿಕೊಡ್ಲಿಕ್ಕಿದ್ದಾರೆ. ಕವಿ ಧ್ವಜಪುರ ನಾಗಪ್ಪಯ್ಯ ಅವರು ಪ್ರಸಂಗ ನಳಚರಿತ್ರೆ, ಖೋಡಿ ಪುರುಷನೊಡನೆ ಪದ್ಯಕ್ಕೆ ಅರ್ಥ ಹೇಳಲಿಕ್ಕಿದ್ದಾರೆ. ನಿಷದ ದೇಶದ ದೊರೆ ನಳಚಕ್ರವರ್ತಿ ಜೂಜಾಟದಲ್ಲಿ ಎಲ್ಲವನ್ನು ಕಳೆದುಕೊಂಡು ಮಡದಿ ದಮಯಂತಿಯ ಜೊತೆಗೆ ವನವಾಸಕ್ಕೆ ತೆರಳುತ್ತಾನೆ. ಆದರೆ ಅಲ್ಲಿ ನಿದ್ರಿಸ್ತಾ ಇರುವಾಗ ಆಕೆಯನ್ನು ಒಬ್ಬಂಟಿಯಾಗಿ ಬಿಟ್ಟು ಆತ ತೆರಳುತ್ತಾನೆ. ಆ ನಂತರದ ದಿನಗಳಲ್ಲಿ ದಮಯಂತಿ ಅನುಭವಿಸಿದಂತಹ ನೋವು, ಹತಾಶೆ, ಹೆದರಿಕೆ, ಅಭದ್ರತೆ ಈ ಎಲ್ಲವುಗಳಿಗೆ ಈಗ ಧ್ವನಿಯಾಗಲಿಕ್ಕಿದ್ದಾರೆ ಶಾಲಿನಿ ಅರುಣ್ ಶೆಟ್ಟಿ. ತನ್ನ ಚಿಕ್ಕಮ್ಮನ ಬಳಿಯಲ್ಲಿ ಈ ನೋವನ್ನು ನಿವೇದಿಸ್ತಾ ಇದ್ದಾರೆ. ಅದನ್ನು ನಾವು ಆಲಿಸೋಣ. ಕೋಡಿ ಪುಷ್ಕರ ನೋಡಗೆ ಪತಿಯು ಜುಜನಾಡಿಸುತ್ತನು ಕಡೆಗೆ, ಪತಿಯು ಜುಜನಾಡಿಸುತ್ತನು ಕಡೆಗೆ.
ಪತಿಯು ಜುಜನಾಡಿಸುತ್ತನು ಕಡೆಗೆ ರೂಢಿ ಭಂಡಾರವ ಸಹಿತ ಬನಿಗೆ ತೆತ್ತು ರೂಢಿ ಭಂಡಾರವ ಸಹಿತ ಬನಿಗೆ ತೆತ್ತು ಕಾಡಿಗೆ ಬರೆ ಮೂಡನೆ ದಿನದಿನನು ಕಾಡಿಗೆ ಬರೆ ಮೂಡನೆ ದಿನದಿನನು ರೂಢಿ ಭಂಡಾರವ ಸಹಿತ ಬನಿಗೆ ತೆತ್ತು ಕಾಡಿಗೆ ಬರೆ ಮೂಡನೆ ದಿನದಿನನು ಮಲಗಿದ ಸಮಯದಲ್ಲಿ ಜನರು ಮಲಗಿದ ಸಮಯದಲ್ಲಿ ಬಿಟ್ಟು ಮಲಗಿದ ಸಮಯದಲ್ಲಿ ಬಿಟ್ಟು ನಿಲದೈದಿದ ಕೇಳಿ ಬಿಟ್ಟು ನಿಲದೈದಿದ ಕೇಳಿ ಹೊಲಬೋ ಕಾಣದೆ ನಾನು ಅಳುತ್ತಿರನು ಹೊಲಬೋ ಕಾಣದೆ ನಾನಳುತ್ತಿರನು ವೈಶ್ಯ ಕುಲದವರಿಗೆ ಕಳುಹಿದರು ವರುಣನಿಗೆ ನಾನಳುತ್ತಿರೆ ವೈಶ್ಯ ಕುಲದವರಿಗೆ ಕಳುಹಿದರ್ ಕರುಣದಿ ಕೋಡಿ ಪುಷ್ಕರ ನೊಳಗೆ ಪತಿಯು ಜುಜನಾಡಿ ಸೋತನು ಕಡೆಗೆ ಪತಿಯು ಸೋತನು ಜೂಜನಾಡಿ ಸೋತನು ಅಮ್ಮ, ವಿಧಿಯ ಕಬಂದ ಬಾಹುಗಳಿಗೆ ನಾವು ಸಿಲುಕಿದವರು ತಾಯಿ. ವಿಧಿ ನಮ್ಮ ಬಾಳಿನಲ್ಲಿ ಘೋರವಾದ ಆಟವನ್ನೇ ಆಡಿ ಹೋಯಿತಮ್ಮ. ನಾನು ಯಾರು, ನನ್ನ ಬದುಕಿನಲ್ಲಿ ನಡೆದ ದುರ್ಘಟನೆ ಏನು ಎಂದಲ್ಲವೇ ನೀವು ಕೇಳುವುದು? ಹೇಳುವುದಕ್ಕೆ ನಮ್ಮ ಕುಂಡಿನಾಪುರದ ಭೀಮಕ ಮಹಾರಾಜರ ಪ್ರೀತಿಯ ಮಗಳು. ಅಷ್ಟೇ ಏಕೆ, ನಿಷಧ ದೇಶದ ಚಕ್ರವರ್ತಿ ನಳ ಮಹಾರಾಜರ ನಲ್ಮೆಯ ಪತ್ನಿ. ನನ್ನ ವಲ್ಲಭ ನಿಷಧ ದೇಶದ ಚಕ್ರವರ್ತಿಯಾಗಿ ಆಳುತ್ತಿದ್ದ ಕಾಲವೊಂದಿತ್ತಮ್ಮ. ಆ ಹೊತ್ತಿಗೆ ಉತ್ತರದ ನಿಷಧವನ್ನು ಅವರ ತಮ್ಮನಾದಂತಹ ಪುಷ್ಕರನು ಆಳುತ್ತಾ ಇದ್ದ. ಅಣ್ಣ ತಮ್ಮಂದಿರ ಬಾಂಧವ್ಯ ಚೆನ್ನಾಗಿಯೇ ಇತ್ತು ತಾಯಿ. ಒಂದು ದಿನ ಆತ ನಮ್ಮವರನ್ನು ವಿನೋದಕ್ಕಾಗಿ ದ್ಯೂತವನ್ನಾಡುವುದಕ್ಕೆ ಕರೆದ ತಾಯಿ. ಓಹೋ, ಸಂತೋಷದಿಂದಲೇ ನಮ್ಮವರು ಹೋದರು. ವಿನೋದಕ್ಕಾಗಿ ಪ್ರಾರಂಭವಾದಂತಹ ದ್ಯೂತ
ಪಂಥವಾಗಿ ಮಾರ್ಪಟ್ಟು ವಿರಸದಲ್ಲಿ ಕೊನೆಯಾಯಿತು ತಾಯಿ. ಪಂಥದಲ್ಲಿ ನಮ್ಮವರು ಎಲ್ಲವನ್ನು ಕಳೆದುಕೊಂಡರಮ್ಮ. ಎಲ್ಲವನ್ನು ಅಂದರೆ ಎಲ್ಲವನ್ನೂ ಕಳೆದುಕೊಂಡರು. ಕೊನೆಗೆ ಅವರ ಬಳಿಯಲ್ಲಿ ಉಳಿದದ್ದು ನಾನು ಮತ್ತು ನನ್ನಿಬ್ಬರು ಮಕ್ಕಳು ಮಾತ್ರ. ಏಕ ವಸ್ತ್ರಧಾರಿಯಾಗಿ ಏಕಾಂಗಿಯಾಗಿ ಹೊರಟು ನಿಂತ ನನ್ನವರನ್ನು ಛಾಯೆಯಾಗಿ ಅನುಸರಿಸಬೇಕಾದದ್ದು ಪತ್ನಿಯಾದಂತಹ ನನ್ನ ಕರ್ತವ್ಯವಲ್ವೇನಮ್ಮ? ನನ್ನ ಉಭಯ ಮಕ್ಕಳನ್ನು ತವರಿಗೆ ಕಳುಹಿಸಿಕೊಟ್ಟೆ. ಅವರ ಜೊತೆಗೆ ನಾ ನಡೆದೆ ತಾಯಿ. ನಡೆದೆ 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 ಒಂದಲ್ಲ ಎರಡಲ್ಲ 3 ದಿನಗಳ ಕಾಲ ನಿರಂತರವಾಗಿ ನಡೆದು ನಡೆದು ಸಾಗಿ ಹೋದೆವಮ್ಮ. ಅನ್ನ ಇಲ್ಲ, ಆಹಾರ ಇಲ್ಲ, ನೀರಿಲ್ಲ, ವಿಶ್ರಾಂತಿ ಇಲ್ಲ. ಹಾಗೆ ನಡೆದು ನಡೆದು ಮುಂದೆ ಸಾಗಿದಾಗ ಒಂದು ನಿರ್ಮಲವಾಗಿ ಹರಿಯುತ್ತಾ ಇರುವಂತಹ ತೊರೆಯೊಂದು ಕಾಣಿಸಿತು ತಾಯಿ. ಅಲ್ಲಿಯೇ ಕುಳಿತೆವು. ಹಸಿವಿಗಾಗಿ ತೊರೆಯ ನೀರನ್ನೇ ಮೊಗೆದು ಮೊಗೆದು ಕುಡಿದೆವಮ್ಮ. 3 ದಿನಗಳಾಗಿತ್ತು ಸ್ನಾನ ಮಾಡದೆ. ನನ್ನವರು ಅವರು ಹುಟ್ಟಿದಂತಹ ಒಂದೇ ಒಂದು ವಸ್ತ್ರವನ್ನು ಒಗೆದು ಒಣಗುವುದಕ್ಕೆ ಹಾಕಿ ಸ್ನಾನ ಮಾಡುವುದಕ್ಕೆ ನೀರಿಗಿಳಿದರಮ್ಮ. ವಿಧಿ ಮುನಿಸಿಕೊಂಡ ಕಾಲಕ್ಕೆ ಹಗ್ಗವು ಹಾವಾಗುತ್ತದೆಯಂತೆ. ಹಾಗೆಯೇ ನನ್ನವರು ಒಣಗುವುದಕ್ಕೆ ಹಾಕಿದಂತಹ ಬಟ್ಟೆಯು ಮೇಲೆ ಹಾರುತ್ತಾ ಇದ್ದ ಹಕ್ಕಿಗಳಿಗೆ ಬೇಕೆನಿಸಿತೋ ಏನು, ಅದನ್ನೆತ್ತಿ ಹಾರಿ ಹೋದವಮ್ಮ. ಸ್ನಾನ ಮುಗಿಸಿದಂತಹ ನನ್ನವರು ನೀರಿನಿಂದ ಮೇಲೆ ಬರುವುದಕ್ಕೆ ಸಂಕೋಚದ ಮುದ್ದೆಯಾಗಿ ಮೈಯನ್ನು ಹಿಡಿಯಷ್ಟಾಗಿ ಮಾಡಿ ನಿಂತ ದೃಶ್ಯವನ್ನು ನೋಡುವಾಗ ಹೆಂಡತಿಯಾದಂತಹ ನನ್ನ ಮನಸ್ಸು ಹೇಗಾಗಬೇಡಮ್ಮ. ಆ ಕ್ಷಣದಲ್ಲಿ ನನ್ನ ಸೀರೆಯ ಸೆರಗನ್ನೇ ಹರಿದು ಅವರ ಮಾನವನ್ನು ಮುಚ್ಚಿದೆನಮ್ಮ. ನೀರು ಕುಡಿದದ್ರಿಂದಲೋ ಏನೋ ಹೊಟ್ಟೆ ತುಂಬಿತ್ತಲ್ಲ, ದೇಹಕ್ಕೆ ನಿದ್ರೆ ಆವರಿಸಿತು. ನನ್ನವರು ನಿಷದ ದೇಶದ ಚಕ್ರವರ್ತಿ ಮರದ ಬೇರೊಂದಕ್ಕೆ ತಲೆ ಇಟ್ಟು ಮಲಗಿದರಮ್ಮ. ನಾನು ಅವರ ತೊಡೆಯ ಮೇಲೆ ತಲೆ ಇಟ್ಟು ಮಲಗಿದೆ ತಾಯೇ. ಆ ಹಾಳು ನಿದ್ದೆ ಯಾಕೆ ನನ್ನನ್ನು ಆವರಿಸಿತೋ ನನಗರ್ಥವಾಗದೆ ಹೋಯಿತು ಅಮ್ಮ. ನಿದ್ದೆಯಿಂದ ಎದ್ದು ನೋಡಿದ್ರೆ ನನ್ನವರು ಕಾಣಲೇ ಇಲ್ಲ ಅಮ್ಮ. ನನ್ನವರು ಕಾಣಲೇ ಇಲ್ಲ. ಅಷ್ಟ ದಿಕ್ಕುಗಳಲ್ಲಿಯೂ ಹುಡುಕಿದೆನಮ್ಮ. ಬೊಬ್ಬಿಟ್ಟೆ, ಗೋಳಾಡಿದೆ, ಹೊರಳಾಡಿದೆ, ಎಲ್ಲಿಯೂ ನನ್ನವರು ಕಾಣಲೇ ಇಲ್ಲ. ನನ್ನನ್ನು ಬಿಟ್ಟು ಬಹುದೂರ ಸಾಗಿ ಹೋಗಿದ್ದಾರಮ್ಮ. ಘೋರವಾದ ಕಾನನ, ತುಂಬಿ ತುಳುಕುತ್ತಾ ಇರುವಂತಹ ಯೌವನ, ಒಂಟಿ ಹೆಣ್ಣು ನಾನು, ಏನು ಮಾಡಲಮ್ಮ. ಆ ಹೊತ್ತಿಗೆ ಮಲಗುವುದಕ್ಕಿಂತ ಮುಂಚೆ ನನ್ನವರಾಡಿದಂತಹ ಮಾತು ನೆನಪಿಗೆ ಬಂತು. ದಮಯಂತಿ, ನಾವು ನಡೆದು ಬಂದದ್ದು ನಿಷದ ದೇಶದಿಂದ. ಬಲಗಡೆಗೆ ಹೋದರೆ ಕುಂಡಿನಾಪುರವನ್ನು ಸೇರುತ್ತೇವೆ, ಎಡಗಡೆಗೆ ಹೋದರೆ ಅಯೋಧ್ಯೆಯನ್ನು ಸೇರುತ್ತೇವೆ, ನೇರವಾಗಿ ಮುಂದಕ್ಕೆ ಹೋದರೆ ಚೇದಿ ದೇಶವನ್ನು ಸೇರುತ್ತೇವೆ ಅಂತ ಅವರಾಡಿದ ಆ ಮಾತು ಆಗ ನನಗೆ ಅರ್ಥವಾಗಿರಲಿಲ್ಲ. ಅದರ ಒಳಮರ್ಮ ಈಗ ಅರ್ಥವಾಯಿತು ತಾಯೇ ನನಗೆ. ಯಾಕೆ ಅವರು ನನ್ನನ್ನು ಬಿಟ್ಟು ಹೋದರೆ ನಾನು ಯಾವುದಾದರೊಂದು ದಾರಿಯಲ್ಲಿ ಸಾಗಬೇಕಿತ್ತು ಎನ್ನುವುದವರ ಆಶಯವಾಗಿತ್ತು. ಸರಿ, ಕ್ಷತ್ರಿಯ ಹೆಣ್ಣಲ್ವೇ ನಾನು, ಧೈರ್ಯ ಗೆಡ್ಲಿಲ್ಲ. ಮುಂದೆ ಸಾಗಿದೆ. ಆದರೆ ಭಗವಂತ ಅಲ್ಲಿಯೂ ನನ್ನನ್ನು ಪರೀಕ್ಷಿಸುವುದಕ್ಕೆ ಮುಂದಾದ. ಘೋರವಾದ ಅಜಗರವೊಂದು ನನ್ನನ್ನು ದಾಳಿ ಮಾಡುವುದಕ್ಕೆ ಬಂತು. ಏನು ಮಾಡುವುದಮ್ಮ? ಒಮ್ಮೆ ಹಾ ಎನ್ನುವ ಹಾಗೆ ನಿಟ್ಟುಸಿರು ಬಿಟ್ಟು ಕಣ್ಣು ಬಿಟ್ಟು ನೋಡಿದೆ. ಆ ಹಾವು ಹಾಗೆಯೇ ತಲೆ ತಗ್ಗಿಸಿ ಹೋಯಿತು. ಅಲ್ಲ, ವ್ಯಾಧನೊಬ್ಬ ಬಂದ. ಅವ ಏನು ಮಾಡಿದ? ಆ ಅಜಗರವನ್ನು ಕೊಂದು ಬಿಟ್ಟ. ನನ್ನ ಪ್ರಾಣವನ್ನು ರಕ್ಷಿಸಿದ. ಅವನಿಗೆ ಕೈ ಮುಗಿಬೇಕು ಅಂತ ಅವನ ಕಣ್ಣನ್ನು ನೋಡಿದೆನಮ್ಮ. ಅವನ ಕಣ್ಣಿನಲ್ಲಿ ನನ್ನ ಮಾನವನ್ನು ಬಯಸುವಂತಹ ಆಸೆ ಕಾಣುತ್ತಾ ಇತ್ತು. ಅದಕ್ಕೆ ಆತ ಮುಂದಾದ.
ಏನು ಮಾಡಲಿ ಹಾ ಶಿವನೇ ಎನ್ನುವ ಹಾಗೆ ಕಣ್ಣು ತೆರೆದು ನೋಡಿದೆ. ನನ್ನ ಕಣ್ಣಿನಿಂದ ಹೊರಟಂತ ಜ್ವಾಲೆಯಿಂದ ಆತ ಉರಿದು ಬೂದಿಯಾದ. ಮುಂದಕ್ಕೆ ವರ್ತಕರ ಗುಂಪೊಂದನ್ನು ಸೇರಿ ಮುಂದೆ ಮುಂದೆ ಬಂದೆ ನಮ್ಮ. ಅಲ್ಲಿಯೂ ನನ್ನ ಹಣೆ ಬರಹ ಕೆಟ್ಟದಾಗಿಯೇ ಇತ್ತು. ಮದ ಗಜವೊಂದು ನಮ್ಮ ಗುಂಪಿನ ಮೇಲೆ ದಾಳಿ ಮಾಡುವುದಕ್ಕೆ ಬಂತು. ನನ್ನಿಂದ ಅವರಿಗೆ ತೊಂದರೆಯಾಗಬಾರದು ಎನ್ನುವ ಕಾರಣಕ್ಕೆ ಆ ಮದಗಜವನ್ನು ನಾನೇ ಎದುರಿಸಿ ನಿಂತೆ. ನನ್ನನ್ನು ನೋಡಿ ತಲೆ ತಗ್ಗಿಸಿ ಅದು ಅಲ್ಲಿಂದ ಹೊರಟು ಹೋಯಿತು. ಹಾಗೆ ಮುಂದೆ ಮುಂದೆ ಬಂದು ನಿಮ್ಮ ಆಶ್ರಯವನ್ನು ಪಡೆದೆ. ಹೆಣ್ಣು ಮಗಳಾದಂತಹ ನನಗೆ ನೀವು ಆಶ್ರಯವನ್ನು ಕೊಟ್ಟಿರಿ. ಹೌದು. ಈ ದಿನ ಮೇಲಿದ್ದ ಹೆಣ್ಣು ಮಕ್ಕಳೆಲ್ಲ ಉಣ್ಣಲೋಸುಗ ಕೆಳಗೆ ಇಳಿದು ಬನ್ನಿ ಎನ್ನುವ ಹಾಗೆ ಹೇಳಿದಾಗ ಆ ಹೆಂಗಳೆಯರ ಸರತಿಯ ಸಾಲಿನಲ್ಲಿ ನಾನು ಬಂದೆ. ಆಗಲೇ ನಾನು ಸುದೇವರ ಮುಖವನ್ನು ನೋಡಿದ್ದು. ನನ್ನಪ್ಪ ಭೀಮಕ ಮಹಾರಾಜರ ಆಪ್ತರಾಗಿದ್ದವರು, ಬಾಲ್ಯದಲ್ಲಿ ನನ್ನನ್ನು ಎತ್ತಿ ಆಡಿಸಿದವರು, ನನ್ನನ್ನು ಹುಡುಕುತ್ತಾ ಹುಡುಕುತ್ತಾ ಊರೂರು ಅಲೆದವರಿಗೆ ಇಲ್ಲಿ ನನ್ನ ಮುಖವನ್ನು ನೋಡುವಾಗ ನನ್ನ ಪರಿಚಯ ಸಿಕ್ಕಿತು. ಅಮ್ಮ, ನನ್ನನ್ನು ಕರೆದುಕೊಂಡು ಹೋಗುವುದಕ್ಕೆ ಬಂದಿದ್ದಾರಮ್ಮ. ನನಗೆ ನೀವು ಹರಸಬೇಕು, ಆಶೀರ್ವಾದ ಮಾಡಬೇಕಮ್ಮ. ಮುಂದೆ ನಾನು ನನ್ನ ಪತಿಯ ಜೊತೆ ಕ್ಷೇಮವಾಗಿ ಬದುಕುವಂತೆ, ಕೀರ್ತಿವಂತಳಾಗಿ ಬದುಕುವಂತೆ ಆಶೀರ್ವಾದ ಮಾಡಿ ನನ್ನನ್ನು ಕಳಿಸಿಕೊಡಬೇಕಮ್ಮ, ಕಳಿಸಿಕೊಡಬೇಕು. ವಿಧಿಯಾಟದ ಮುಂದೆ ನಾವೆಲ್ಲರೂ ಆಟದ ಬೊಂಬೆಗಳು ಎನ್ನುವಂತಹ ದಮಯಂತಿಯ ಬದುಕಿನ ಈ ಒಂದು ಧ್ವನಿಯನ್ನು ನೀವು ಕೇಳಿದ್ರಲ್ಲ. ಇದೀಗ ಶುಭಾಪಿ ಆಚಾರ್ಯ ಅವರು ಪ್ರಸ್ತುತಪಡಿಸಲಿಕ್ಕಿರುವಂತಹ ಕವಿ ಮಂಜರಿಕೆ ರಾಮಕೃಷ್ಣಯ್ಯ ಅವರು ರಚಿಸಿರುವಂತಹ ಪ್ರಸಂಗ ಭಕ್ತ ಸುಧನ್ವ. ಚಂಪಕಾವತಿಯ ದೊರೆ ಹಂಸಧ್ವಜನ ಪುತ್ರ ಸುಧನ್ವ ಶ್ರೀಕೃಷ್ಣನ ಪರಮಭಕ್ತ ವೀರ ವೈಷ್ಣವ. ಶ್ರೀಕೃಷ್ಣನನ್ನು ತನ್ನ ಕಣ್ಣಾರೆ ಕಂಡು ತನ್ನ ಪ್ರಾಣವನ್ನು ನೀಡಿಯಾದರೂ ಆತನಿಗೆ ಅರ್ಪಿಸಿಯಾದರೂ ಸರಿ ಅವನ ದರ್ಶನವನ್ನು ಪಡೆಯಬೇಕೆಂಬಂತಹ ಮಹದಾಸೆಯಿಂದ ಅರ್ಜುನನನ್ನು ಎದುರಿಸುತ್ತಾನೆ. ಆ ಸಂದರ್ಭದಲ್ಲಿ ಆತನನ್ನು ಭೇಟಿಯಾಗಲು ಬಯಸುವಂತಹ ಆತನ ಮಡದಿ ಪ್ರಭಾವತಿಯು ನಡೆಸುವ ಸರ್ವ ಸಿದ್ಧತೆಗಳು ಅವಳ ಮಾತಿನಲ್ಲಿ ಶುಭ ಆಚಾರ್ಯ ಅವರ ಈ ಒಂದು ವಿವರಣೆಯಲ್ಲಿ ಕೇಳೋಣ, ಧ್ವನಿಯಾಗೋಣ. ಅನಿತರುಳ್ ಆತನ ರಾಣಿ ಪ್ರಭಾವತಿ ಅನಿತರುಳಾತನ ರಾಣಿ ಪ್ರಭಾವತಿ ಕನಕದ ಪಾತ್ರೆಯಳು ಕನಕದ ಪಾತ್ರೆಯಳು ಅನುಲೇಪನ ಕಸ್ತೂರಿ ವೀಳ್ಯಂಗಳ ಕಸ್ತೂರಿ ವೀಳ್ಯಂಗಳ ಅನುಲೇಪನ ಕಸ್ತೂರಿ ವೀಳ್ಯಂಗಳ ಮಿನುಗುವ ಸಂಪಿಗೆ ಇರಿಸಿಕೊಂಡು ಮಿನುಗುವ ಸಂಪಿಗೆ
ಕೊಂಡು ನಿನಗೆ ಇದಿರಾ ಇದು ಸಾಮಾನ್ಯ ರೀತಿಯಲ್ಲಿಲ್ಲ. ಸಾವಿರ ಸಾವಿರ ವಿಶೇಷಣಗಳನ್ನು ಹೊಂದಿಸುತ್ತಾ ಹಾಡಿಕೊಂಡಾಡುವುದೆಂದರೆ ಹೇಗೆ? ನನಗಂತೂ ಹೊಗಳಿಕೆ ಎಂದರೆ ಬಹಳ ಸಂತೋಷವಾಯಿತು. ಅದರಲ್ಲೂ ನೀವು ಆತನ ಸತಿ ಎಂದರಲ್ಲ, ಅದು ನನಗೆ ಬಹಳ ಪ್ರಿಯವಾಯಿತು. ಸತಿ ಶಿರೋಮಣಿ ಎನಿಸಿಕೊಳ್ಳುವುದರಲ್ಲಿ ನನಗೆಲ್ಲಿಲ್ಲದ ಪ್ರೀತಿ. ಹಾಗೆ ಹೆಣ್ಣೊಬ್ಬಳ ಜೀವಿತಾವಧಿಯಲ್ಲಿ ಇದಕ್ಕಿಂತಲೂ ದೊಡ್ಡ ಹೊಗಳಿಕೆ, ಗೌರವ ಸಿಗ್ಲಿಕ್ಕಿಲ್ಲ ಅಂತ ಭಾವಿಸಿದವಳು ನಾನು. ಆಹಾ, ಅಂತೂ ಹೊಗಳಿದರಲ್ಲ ಸತಿ ಶಿರೋಮಣಿ ಅಂತ. ಚಂಪಕಾವತಿಯ ಅರಸರಾದ ಹಂಸಧ್ವಜ ಭೂಪರ 4 ಗಂಡು ಮಕ್ಕಳಲ್ಲಿ ಸುಧನ್ಮ ಎಂಬವನಿಗೆ ನಾನು ರಾಣಿಯಾಗಿದ್ದೇನೆ. ನನ್ನ ವಿವಾಹದ ಸಂದರ್ಭದಲ್ಲಿ ನನ್ನ ಹಿರಿಯರು, ಅಂದರೆ ನನ್ನ ತಂದೆ ತಾಯಂದಿರು, ನನಗೊಂದು ಕಿವಿ ಮಾತನ್ನು ಹೇಳಿದ್ದಾರೆ. ಹೆಣ್ಣು ಉಭಯ ಕುಲ ದೀಪಗಳು. ನೀನು ಹೇಗೋ ಹುಟ್ಟಿದ ಮನೆಯನ್ನು ಬೆಳಗಿದ್ದಿ, ಸೇರಿದ ಮನೆಯ ಕೀರ್ತಿಯನ್ನು ಬೆಳಗಿಸು ಅಂತ ಆಶೀರ್ವಾದವನ್ನು ಮಾಡಿದ್ದಾರೆ. ಹಾಗಾಗಿ ಚಂಪಕಾವತಿಯ ಅರಮನೆಯನ್ನು ಬೆಳಗುವಂಥ ಯೋಗ ಭಾಗ್ಯ ಎಂದು ನನಗೆ ಲಭಿಸುವುದೋ ಎಂದು ನಾನು
ಅವಕಾಶದ ನಿರೀಕ್ಷೆಯಲ್ಲಿದ್ದೆ. ಇಂದು ನೋಡಿದರೆ ಆ ಅವಕಾಶ ಹಿಂದೇ ಒದಗಿ ಬಂದಿತೋ ಅನಿಸ್ತಾ ಇದೆ ಅಲ್ಲ. ಪ್ರಾರ್ಥ ಕಾಲದಲ್ಲಿ ಮಿಂದು ಶುಚಿರ್ಭೂತಳಾಗಿ ಬರುವಾಗಲೇ ನನ್ನ ಅತ್ತೆಯವರು ನನ್ನ ಕೆನ್ನೆಗೆ ಅರಸಿನವನ್ನು ಹಚ್ಚಿ ಹಣೆಗೆ ಮಂಗಳ ತಿಲಕವನ್ನಿರಿಸಿ ಮಂಗಳಾರತಿಯನ್ನು ಬೆಳಗಿ ಈ ಮಧುಚಂದ್ರ ವಂಶವನ್ನು ಬೆಳಗು ಮಗಳೇ ಎಂದು ಹರಸಿದ್ದರು. ಹಾಗಾಗಿ ನನ್ನವರು ಅರಮನೆಗೆ ಆಗಮಿಸುತ್ತಿರುವಂಥ ಸಮಯದಲ್ಲಿ ಸರ್ವಾಲಂಕಾರ ಭೂಷಿತಳಾಗಿಯೇ ಕುಳಿತುಕೊಳ್ಳಬೇಕೆಂದು ಇಷ್ಟೆಲ್ಲ ಅಲಂಕಾರವನ್ನು ಮಾಡಿಕೊಂಡಿದ್ದೇನೆ. ಪೆಟ್ಟಿಗೆಯಲ್ಲಿ ಸಾವಿರ ಸಾವಿರ ಸೀರೆಗಳಿದ್ದರೂ ಇಂದು ನಾನು ಕೈ ಹಾಕಿದ ಕೂಡಲೇ ನನಗೆ ಸಿಕ್ಕಿದ್ದು ಈ ಸೀರೆ. ನೋಡಿದರೆ ನಮ್ಮ ಮದುವೆಯ ಧಾರೆ ಸೀರೆ. ಹುಟ್ಟಿದ ಮನೆಯ ಬೆಳಕಾಗಿ ಸೇರಿದ ಮನೆಗೆ ಕೀರ್ತಿಯು ಸಂಪತ್ತು ಲಭಿಸಲಿ ಎಂದು ತವರು ಮನೆಯವರು ಧಾರೆ ಎರೆದು ಕೊಡುವಾಗ ನೀಡಿದಂಥ ಹಸಿರು ಬಣ್ಣದ ಸೀರೆ. ಸೀರೆಯನ್ನು ಓರಣವಾಗಿ ಉಟ್ಟುಕೊಂಡಿದ್ದೇನೆ. ಈ ಸೀರೆಯಲ್ಲಿ ನಾನು ಹೇಗೆ ಕಾಣ್ತಾ ಇದ್ದೇನೆ? ಯಾಕೆ ಹೇಳುವುದಿಲ್ವಾ? ಹೇಳದಿದ್ರೆ ಬೇಡ ಬಿಡಿ, ನಾನು ಮತ್ತೆ ನನ್ನವರಲ್ಲೇ ಕೇಳ್ತೇನೆ. ಹಾಗೆ ಕೊರಳಲ್ಲಿ ಮುತ್ತು ಹವಳದ ಹಾರವನ್ನು ಧರಿಸಿದ್ದರು, ವಜ್ರದ ಹಾರವನ್ನು ಧರಿಸಿದ್ದರೂ ಕೂಡ ಅದಕ್ಕೆಲ್ಲ ಶೋಭೆಯನ್ನು ನೀಡಬಲ್ಲಂಥ ಆಭರಣ ಯಾವುದೆಂದು ಬಲ್ಲಿರಾ? ನನ್ನ ಜೀವನಕ್ಕೆ ಹೇತುಭೂತಳಾಗಿ 100 ಕಾಲ ಸುಖವಾದ ದಾಂಪತ್ಯವನ್ನು ನಡೆಸಲು ನನ್ನೊಂದಿಗೆ ಬಾ. ಆದ್ದರಿಂದ ಇದನ್ನು ನಿನ್ನ ಕೊರಳಲ್ಲಿ ಬಂಧಿಸುತ್ತೇನೆ ಎಂದು ನನ್ನವರು ನನ್ನ ಕೊರಳಿಗೆ ಪ್ರತಿಜ್ಞಾಬದ್ಧರಾಗಿ ಕಟ್ಟಿದಂಥ ಈ ಕರಿಮಣೆಯ ಸರ, ಇದರ ಬೆಳಕಿನಲ್ಲಿ ಉಳಿದ ಆಭರಣಗಳೆಲ್ಲ ಹೊಳೆದಂತೆ ಅನಿಸುವುದು ಅಷ್ಟೇ. ಸತಿಯ ಕೊರಳಲ್ಲಿ ಮಿನುಗುವಂಥ ಈ ಆಭರಣವೇ ಜ್ಯೋತಿ ಬೆಳಗಿದಂತೆ ಅನಿಸುವುದು. ಹಾಗೆ ನನ್ನವರಿಗೆ ಕಸ್ತೂರಿ ತಿಲಕ ಅಂತ ಹೇಳಿದ್ರೆ ಬಹಳ ಪ್ರೀತಿ. ಶ್ರೀಮನ್ನಾರಾಯಣನ ಲಲಟ ಫಲಕದಲ್ಲಿ ವಿರಾಜಿತವಾಗಿರುವಂಥ ಕಸ್ತೂರಿ ತಿಲಕದ ಕಲ್ಪನೆಯಲ್ಲಿ ತೇಲಾಡುತ್ತಿರುವಂಥ ನನ್ನವರಿಗೆ ನನ್ನ ಹಣೆಯಲ್ಲಿ ಕೂಡ ಕಸ್ತೂರಿ ತಿಲಕವನ್ನು ನೋಡಿದರೆ ಏನೋ ಅವರಿಗೆ ಸಂತೋಷ. ಅವರಿಗೆ ಸಂತೋಷ ಸಿಗಲಿ ಅಂತೇಳಿ ಕಸ್ತೂರಿ ತಿಲಕವನ್ನೇ ಧರಿಸಿದ್ದೇನೆ. ಇಷ್ಟು ಮಾಡಿದರೆ ಆಯ್ತಾ? ಇಲ್ಲ ಸ್ವಾಮಿ, ಅವರು ಅಂತಃಪುರದೊಳಗೆ ಆಗಮಿಸುತ್ತಿರುವಂಥ ಸಮಯದಲ್ಲಿ ಕೂಡ ಕೆಲವು ಸಿದ್ಧತೆಗಳನ್ನು ಮಾಡಿದ್ದೇನೆ. ಕನಕದ ಪಾತ್ರೆಯಲ್ಲಿ ಕೇಸರಿಯ ಬೆರೆಸಿಟ್ಟ ಹಾಲು, ಸುಮಧುರವಾದ ಹಣ್ಣುಗಳು, ಸುಗಂಧವನ್ನು ಬೀರುವಂಥ ಪುಷ್ಪಗಳು, ಅದರ ಮೇಲೆ ಮಿನುಗುತ್ತಿರುವಂಥ ಕೆಂಡ ಸಂಪಿಗೆ ಹೂವು. ಏನು? ಕೆಂಡ ಸಂಪಿಗೆ ಹೂವು. ಕೆಂಡ ಸಂಪಿಗೆಗೆ ಹಾಗೊಂದು ರೀತಿಯ ಚುಂಬಕದ ಶಕ್ತಿ ಇದೆ ಅಂತೆ. ಅದರ ಪರಿಮಳವನ್ನು ಆಘ್ರಾಣಿಸಿದಂಥ ದುಂಬಿ ಅಲ್ಲಿಂದ ಕದಲುವುದಿಲ್ಲವಂತೆ. ಹಾಗೆ ಅಂತಃಪುರದೊಳಗೆ ಬಂದಂಥ ನನ್ನ ಪತಿದೇವರು ಅಲ್ಲಿಂದ ತೆರಳಬಾರದು ಎಂಬ ಸಂದೇಶವು ಅದರಲ್ಲಿ ಅಡಕವಾಗಿದೆ. ಇಷ್ಟು ಹೊತ್ತಾಯಿತು, ಅವ್ರು ಬರಬೇಕಿತ್ತಲ್ಲ, ಯಾಕೆ ಬರಲಿಲ್ಲ? ಅವರು ಬಂದ ಹಾಗೆ ಬಾಗಿಲಿಂದ ಒಳಗೆ ಬರುವ ಹಾಗೆ ಹರಿವಾಣದಲ್ಲಿ ಕೆಂಡ ಸಂಪಿಗೆ ಹೂವನ್ನು ಜೋಡಿಸಿಟ್ಟಿದ್ದೇನೆ. ಯಾಕೆ ಹೇಳಿದರೆ ಅವ್ರಿಗೆ ಹೂವನ್ನು ನೋಡಿದ ಕೂಡಲೇ ಪತಿಯ ಇಂಗಿತ ಏನು ಅಂತ ಅರ್ಥ ಮಾಡ್ಕೊಳ್ಬೇಕು. ಹಿಂದೆ ಎಲ್ಲ ತಮ್ಮ ಪತಿಗೆ ಕನಸನ್ನೇ ಕುಡಿನೋಟ ಕಾಲ್ಗಿಚ್ಚಿನಿಂದ ಹೇಳ್ತಿದ್ರಂತೆ. ಆದರೆ ನಮ್ಮವ್ರಿಗೆ ಏನು ಹೇಳಬೇಕು ಅಂತಿಲ್ಲ, ಆ ಹೂವನ್ನು ನೋಡಿದರೆ ಸಾಕು ಅವರಿಗೆ ನನ್ನನ್ನು ಅರ್ಥ ಮಾಡಿಕೊಳ್ತಾರೆ. ಯಾಕೆ ಇಷ್ಟೊತ್ತು ಬರಲಿಲ್ಲ? ಅಲಂಕಾರ ಆಗುವವರೆಗೆ ಹುಡುಗಿಯರಿಗೆ ಹೆಂಗಸರಿಗೆ ಸಮಯ ಕಳೆದದ್ದೇ ಗೊತ್ತಾಗೋದಿಲ್ಲ. ಆದರೆ ಅಲಂಕಾರ ಮುಗ್ದ ಮೇಲೆ ಕಾಯುವ ತಾಳ್ಮೆ ಇಲ್ಲ. ಹಾಗೆ ದರ್ಪಣದಲ್ಲಿ ಒಮ್ಮೆ ಹೇಗಿದೆ ಅಂತ ನಾನು ಸರಿ ಮಾಡಿ ನೋಡಿಕೊಂಡೆ. ಅಬ್ಬಾ, ಎಂಥ ಚೆಲುವು! ನಾನೇ ದಿಗ್ಮೂಢಲಾದೆ. ಆದರೆ ನನ್ನವರು ಆಗಾಗ ಹೇಳ್ತಿದ್ದಾರೆ, ಮನ್ಮಥನ ರತಿಗಿಂತ ನೀನೇ ಚೆಲುವೆ ಕಣೆ ಅಂತ. ಹೌದಲ್ವಾ? ಅಷ್ಟು ಚಂದ ಕಾಣ್ತಿದ್ದೇನೆ. ಏನದು ಸದ್ದು ಕೇಳ್ತಾ ಇದೆ ಅಲ್ಲ? ಕುದುರೆಯ ಕರಪುಟದ ಸದ್ದು. ಅಂದರೆ ನನ್ನವರು ಬರ್ತಾ ಇದ್ದಾರೆ ಅಂತ ಆಯಿತು. ಹಾಗಾಗಿ ಅವರನ್ನು ಎದುರುಗೊಳ್ಳಿಕ್ಕೆ ಹೋಗ್ಬೇಕಲ್ಲ ನಾನು. ಮದಗಜ ತೆರನಾಗಿ ಮಂದ ಗಮನೆಯಾಗಿ ಹೋಗಿ ಅವರನ್ನು ಸ್ವಾಗತಿಸ್ತೇನಂತೆ. ಸ್ವಾಮಿ, ನಮ್ಮ ದಶಧ್ವನಿ ನವರಸ ಭರಿತ ಕೂಡ ಹೌದು. ಶೃಂಗಾರ ರಸ ಪ್ರಧಾನವಾಗಿರುವಂತಹ ಈ ಒಂದು ಧ್ವನಿಯನ್ನು ನೀವು ಈಗ ಆಲಿಸಿದ ನಂತರ ನಮ್ಮ 10ನೆಯ ಮತ್ತು ಕೊನೆಯ ದಶಧ್ವನಿಯಾಗಿ
ನಿಮ್ಮೆದುರು ಶ್ರೀಮತಿ ಮಲ್ಲಿಕಾ ಜೈ ರೈ ಅವರು ಪ್ರಸ್ತುತಪಡಿಸಲಿಕ್ಕಿರುವಂತಹ ಕವಿ ರಾಮ ಅವರು ಬರೆದಿರುವ ಭಕ್ತ ಮಯೂರಧ್ವಜ ಪ್ರಸಂಗದಿಂದ ಆಯ್ದಂತಹ ಕರುಣಾನಿಧಿ ಪಾಲಿಸು ಎನ್ನುವಂತಹ ಪದ್ಯಭಾಗಕ್ಕೆ ಅವರು ಧ್ವನಿ ಆಗ್ತಾ ಇದ್ದಾರೆ. ಇದರ ಸಂದರ್ಭ ಈ ರೀತಿ ಇದೆ. ಶ್ರೀಕೃಷ್ಣನ ಪರಮ ಭಕ್ತನಾದಂತಹ ಮಯೂರಧ್ವಜನು ಕೊಡುಗೈ ದಾನಿ. ವಿಪ್ರರಿಗೆ ಕೊಟ್ಟ ಮಾತಿನಂತೆ ತನ್ನ ಅರ್ಧ ದೇಹವನ್ನೇ ಸಮರ್ಪಿಸಲು ಮುಂದಾಗ್ತಾನೆ. ಆಗ ಆತನ ಮಡದಿಯಾದಂತಹ ಕುಮದ್ವತಿಯು ಹೇಗೆ ಆತನನ್ನು ತಡೆದು ನಿಲ್ಲಿಸ್ತಾಳೆ ಎನ್ನುವ ವಿವರಣೆಗೆ ಮಲ್ಲಿಕಾ ಜೈ ರೈ ಅವರು ಧ್ವನಿ ಆಗ್ತಾ ಇದ್ದಾರೆ. ನಾವೆಲ್ಲರೂ ಆಲಿಸೋಣ. ಕರುಣನಿಧಿ ಕರುಣವೇ ಎನ್ನಗಲಿಂಥ ಕರುಣವೇ ಎನ್ನಗಲಿಂಥ ಕರುಣನಿಧಿ ಲಾಲಿಸುಗಾಂತ ಕರುಣವೇ ಎನ್ನಗಲಿಂಥ ಮರಣವನೇ ಬಯಸುವುದು ತರವಿನೋಡು ಮನವೊಲಿದು ಕರುಣನಿಧಿ ಲಾಲಿಸುಗಾಂತ ಅವನೇಶನ ತಾಂಗಿರೆ ಭುವನವ ಪಾಲಿಸುತ್ತಿರೆ ಭುವನವ ಪಾಲಿಸುತ್ತಿರೆ ತವಕ ತುಳಿಯುವುದು ತವಕ ತುಳಿಯುವುದು ಸುವಿಲಾಸದಿಂದಿರು ಮುನ್ನ ಕರುಣನಿಧಿ ಲಾಲಿಸು ಕರುಣನಿಧಿ ಲಾಲಿಸು ಸ್ವಾಮಿ, ನಮ್ಮ ಪ್ರಜಾಕೋಟಿಯೆಲ್ಲ ಕಣ್ಣೀರನ್ನು ಕಣ್ಣಲ್ಲಿ ತುಂಬಿಕೊಂಡು ಮುಂದೇನಾಗುತ್ತದೆ ಅಂತ ಯೋಚಿಸುತ್ತಾ ಇರುವುದನ್ನು ನೋಡಿದ್ರೆ ನಿಮ್ಮ ಮೇಲೆ ಅವರಿಗಿರುವ ಅಚಲವಾದ ವಿಶ್ವಾಸ ಕಾಣುತ್ತಾ ಉಂಟು ಸ್ವಾಮಿ. ಮನೆಯ ಹಿರಿಯರನ್ನಾಗಲಿ ಮಕ್ಕಳನ್ನಾಗಲಿ ಪ್ರಜೆಗಳನ್ನಾಗಲಿ ಎಲ್ಲರನ್ನೂ ಒಂದೇ ತೆರನಾಗಿ ಕರುಣೆಯಿಂದಲೇ ಕಾಣುತ್ತಾ ಬಂದವರಲ್ಲವೇ ಸ್ವಾಮಿ. ಹಾಗಾಗಿ ನಿಮ್ಮನ್ನು ಕರುಣನಿಧಿ ಎಂದು ನಾನು ಕರೆಯುತ್ತಾ ಇದ್ದೇನೆ. ಅರಮನೆಯಲ್ಲಿ ಮಾತ್ರ ಅಲ್ಲ, ರಾಜ್ಯದ ಒಬ್ಬ ಸಾಮಾನ್ಯ ಪ್ರಜೆಯನ್ನೂ ಬಿಡದೆ ಎಲ್ಲರ ಸುಖ ದುಃಖಗಳಿಗೆ ಸರಿಯಾದ ರೀತಿಯಲ್ಲಿ ಸ್ಪಂದಿಸುತ್ತಾ ಎಲ್ಲರ ಪ್ರಜೆಗಳನ್ನು ಮಕ್ಕಳಿಗಿಂತ ಹೆಚ್ಚಾಗಿ ನೋಡಿಕೊಂಡವರು. ಹೌದು. ಯಾವುದೇ ಸುಖ ಸಂತೋಷಗಳಿದ್ದರೂ ನನಗಿಂತ ಮೊದಲು ಅದು ನನ್ನ ಪ್ರಜೆಗಳಿಗೆ ಸಿಗಬೇಕು ಅಂತ ಬಯಸಿದವರು ನೀವು. ನೀವು ಕಷ್ಟವನ್ನು ಉಂಡರೂ ನಮಗೆ ಸುಖವನ್ನು ನೀಡಿದವರು. ಆದರೆ ಈ ಸಂದರ್ಭದಲ್ಲಿ ನೀವು ಈ ರೀತಿ ಮುಂದಕ್ಕೆ ಹೋಗುತ್ತಿದ್ದೀರಿ ಯಾಕೆ ಸ್ವಾಮಿ? ನಿಮ್ಮ ಅರ್ಧ ಶರೀರವನ್ನು ಸೀಳಿ ಬಂದಂತಹ ಆ ವಿಪ್ರೋತ್ತಮರಿಗೆ ನೀಡಲು ಹೊರಟಿದ್ದೀರಿ. ಹೌದು. ನನ್ನ ಮೇಲೆ ಕರುಣೆ ಇಲ್ಲದೆ ಹೋಯಿತೇ ಸ್ವಾಮಿ ನಿಮಗೆ? ನಿಮ್ಮನ್ನು ಕರುಣನಿಧಿ ಎಂದುದೇ ತಪ್ಪಾಯಿತೆ? ಹೆಜ್ಜೆ ಹೆಜ್ಜೆಗೂ ನಿಮ್ಮ ದಾನ ಧರ್ಮ ಯಜ್ಞಗಳಲ್ಲಿ ನಿಮ್ಮ ಜೊತೆಯಾಗಿ ಸಹಭಾಗಿಯಾದವಳು ನಾನು ಹೇಗೆ ದೇವತಾ ಸ್ತುತಿಯನ್ನು ಮಾಡಬೇಕು, ದೇವತಾ ಕಾರ್ಯದಲ್ಲಿ ಹೇಗೆ ತೊಡಗಬೇಕು, ಇದನ್ನೆಲ್ಲ ನನಗೆ ಹೇಳಿಕೊಟ್ಟವರು ನೀವು. ಈ ಸಂದರ್ಭದಲ್ಲಿ ನೀವು ತನು ಅರ್ಧವನ್ನು ದಾನ ಮಾಡಲು ಹೊರಟಿದ್ದೀರಿ.
ವಿಪ್ರೋತ್ತಮರು ಹೇಳಿದ ಮಾತು, ಅರ್ಧ ಶರೀರ ಬೇಕು ಅಂತ. ವಿವಾಹ ಸಂಸ್ಕಾರ ಆದ ಮೇಲೆಯೇ ಅಲ್ಲವೇ ವ್ಯಕ್ತಿಯೊಬ್ಬ ಪೂರ್ಣ ಶರೀರಿಯಾಗುವುದು? ಹೌದು. ಆ ನೆಲೆಯಿಂದ ಅರ್ಧಾಂಗಿಯಾಗಿ ಬಂದವಳು ನಾನು ಸ್ವಾಮಿ. ಸ್ವಾಮಿ, ನಿಮ್ಮ ಅರ್ಧಾಂಗಿನಿಯಾಗಿ ಇದ್ದುಕೊಂಡು ಅರ್ಧ ಶರೀರಿಯಾಗಿ ಇದ್ದುಕೊಂಡು ವಿಪ್ರೋತ್ತಮರು ಸಲ್ಲಿಸಿದ ಕೋರಿಕೆಯನ್ನು ಸಲ್ಲಿಸುವುದಕ್ಕೆ ನಾನು ಪರ್ಯಾಪ್ತಳಾಗಿದ್ದೇನೆ ಅಂತ ಭಾವಿಸುತ್ತೇನೆ ಸ್ವಾಮಿ. ನಿಮ್ಮ ಅರ್ಧ ಶರೀರದ ಮೇಲೆ ನನಗೆ ಸ್ವಾಮಿತ್ವ ಇರುವ ಕಾರಣ ನಾನು ನಿಮ್ಮ ಅರ್ಧಾಂಗಿನಿ. ಹಾಗಾಗಿ ಆ ಅರ್ಧ ಶರೀರವನ್ನು ನೀವು ಯಾವ ಕಾರಣಕ್ಕೂ ನೀಡಲಾಗುವುದಿಲ್ಲ. ಹಾಗೆ ಒಂದು ವೇಳೆ ನೀವು ಕೊಡುವುದಾದ್ರೆ, ನೀಡುವುದಾದ್ರೆ ನಿಮ್ಮ ಅರ್ಧಾಂಗಿನಿಯಾದ ನನ್ನನ್ನು ಕೊಡಿ ಸ್ವಾಮಿ, ನನ್ನನ್ನು ಕೊಡಿ. ಕಾಯ ವಾಚ ಮನಸ ಒಪ್ಪಿದ್ದೇನೆ. ಇಷ್ಟು ಹೊತ್ತು ನಮ್ಮ ಧೀಶಕ್ತಿ ಯಕ್ಷಬಳಗ ಪುತ್ತೂರು ನಾವು ಆಯೋಜಿಸಿದಂತಹ ಒಂದು ಪ್ರಪ್ರಥಮ ಪ್ರಯತ್ನ ದಶ ಸುದತಿಯರ ದಶಧ್ವನಿ ಕಾರ್ಯಕ್ರಮವನ್ನು ಆಲಿಸಿದ್ದೀರಿ. ಈ ಕಾರ್ಯಕ್ರಮದಲ್ಲಿ ತುಂಬ ತಪ್ಪುಗಳಿರ್ಬೋದು, ಅದಕ್ಕೆ ಕ್ಷಮೆ ಯಾಚಿಸ್ತಾ ಇದ್ದೇವೆ. ಹಾಗೆ ನಿಮ್ಮ ಹೊಸ ಸಲಹೆ ಸೂಚನೆಗಳು ನಮಗೆ ಮುಂದಿನ ಹಂತದಲ್ಲಿ ನಮ್ಮ ಅಭಿವೃದ್ಧಿಗೆ ಮಾರ್ಗದರ್ಶನ ನೀಡಲಿ ಅಂತ ಹೇಳಿ ಹಾರೈಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಈ ದಶಧ್ವನಿಗೆ ಅತ್ಯುತ್ತಮವಾದ ಹಿಮ್ಮೇಳವನ್ನು ಒದಗಿಸಿಕೊಟ್ಟಂತಹ ಈ ಕಲಾವಿದರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ಹೇಳಿ ನಮ್ಮ ಬಳಗದ ಅಧ್ಯಕ್ಷರಾದಂತಹ ಶ್ರೀಮತಿ ಪದ್ಮಾಚಾರ್ಯ ಅವರ ಹತ್ರ ಕೇಳಿಕೊಳ್ತಾ ಇದ್ದೇನೆ. ಹಿಮ್ಮೇಳದಲ್ಲಿ ಭಾಗವತರಾಗಿ ಸಹಕಾರ ನೀಡಿದಂತಹ 2 ತಾಳಮದ್ದಳೆ ಕಾರ್ಯಕ್ರಮಗಳಿಗೆ ಕುಮಾರಿ ರಚನಾ ಚಿದ್ಗಲ್ ಅವರಿಗೆ ಸ್ಮರಣಿಕೆ ನೀಡಿ ಗೌರವಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ಈ ಕಲಾವಿದರನ್ನು ನಮಗೆ ಕಾಣುವಾಗ ತುಂಬ ಹೆಮ್ಮೆ, ಸಂತೋಷ, ಭರವಸೆ ಮೂಡ್ತಾ ಇದೆ. ಚಿಕ್ಕ ಪ್ರಾಯದ ಮಕ್ಕಳಾದರೂ ಕೂಡ ಅವರ ಪ್ರತಿಭೆಗೆ ಅದು ಕುಂದಾಗಲಿಲ್ಲ. ಅತ್ಯುತ್ತಮವಾಗಿ ಕಳೆದ 2-3 ಗಂಟೆಗಳಿಂದ ನಿರಂತರವಾಗಿ ಅವರು ಹಿಮ್ಮೇಳ ಸಹಕಾರ ನೀಡ್ತಾ ಇದ್ದಾರೆ. ಹಾಗೆ ಕುಮಾರಿ ಸಿಂಚನ ಮೂಡುಕೊಡಿ ಅವರಿಗೆ ಕೂಡ ಸ್ಮರಣಿಕೆ ನೀಡಿ ಅವರನ್ನು ಗೌರವಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಚೆಂಡೆ ಮದ್ದಳೆಯಲ್ಲಿ ಸಹಕಾರ ಮಾಡಿದಂತಹ ಲಕ್ಷ್ಮೀಶ ಶಗ್ರಿತಾಯ ಪಂಜ ಅವರಿಗೆ, ಹಾಗೆ ಚೆಂಡೆಯಲ್ಲಿ ಸಹಕಾರ ನೀಡಿದ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ ಹೇಳುವ ಹಾಗೆ ಮಾಸ್ಟರ್ ಅದ್ವೈತ್ ಕನ್ಯಾನ ಅವರಿಗೆ ಕೂಡ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇಲ್ಲಿಗೆ ನಮ್ಮ ವಿಶೇಷ ಕಾರ್ಯಕ್ರಮ ದಶಧ್ವನಿ ಕಾರ್ಯಕ್ರಮ ಮುಕ್ತಾಯಗೊಳ್ತಾ ಇದೆ. ಹಾಗೆಯೇ ನಮ್ಮ ಈ ದಶಮಾನೋತ್ಸವ ಕೂಡ ಕೊನೆಯ ಘಟ್ಟಕ್ಕೆ ಬರ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಸ್ತ್ರೀ ಶಕ್ತಿ ಧೀಶಕ್ತಿ ಆಗಲಿ, ನಿಮ್ಮೆಲ್ಲರ ಪ್ರೋತ್ಸಾಹ, ಪ್ರೀತಿ, ಹಾರೈಕೆ ನಮಗೆ ಶ್ರೀರಕ್ಷೆಯಾಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ, ಮಂಗಳ ಹಾಡಿನೊಂದಿಗೆ ಮಂಗಳಮಯವಾಗಲಿ ಅಂತ ಹೇಳಿ ಹಾಡಬೇಕು ಅಂತ ಹೇಳಿ ಭಾಗವತರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇನೆ. ಕರದೊಳು ಪರಶು ಭಾಷಾ ಕುಶಧರನಿಗೆ
ಹರುಷದಿ ಭಕ್ತರ ಪೊರೆವ ಬಗೆ ಚರಣ ಕಮಲಗಾರತಿ ಎತ್ತಿರೆ ಆರತಿ ಬೆಳಗ್ಗೆ ಯಾವ ಲೇಟ್ ಆಗಿ పోయి ఈ ఫర్నిచరింగ్ మస్తు ఇష్టాన్ని ఇల్లడిపోతాం పోయి బాబా లేదా మస్తు ఖుషి అప్పుడు బాబా కుల్లర్ల పుడుసొద్దిచ్చిగే ಅಂದ್ ಕೈತಲ್ ಇಲ್ಲಡ್ ಮಾತಾಡಲು ವೀಕಿಂದ ಫರ್ನಿಚರ್ ಉಂಡು ಈರಿಂಗ್ ದಾಲ್ ತೆತ್ಕೋರಿ ಬಿನೆಜಿ ಪೋಲೇರ್ ಬೇಬಿ ಲಬಾ ವೀಕೆ Navratan Electrical and Plumbing Wholesale Dealers in Electricals, Plumbing, Hardware, Home Appliances, Sanitary, LED Lights and Electronics. All brands electronics and electrical items are under one roof. Navratan Electrical and Plumbing opposite Sachin Traders, Main Road, Darbe, Puttur. Contact 8105973951 9481644951 9663814451 08251 200 551.